welcome you all to Physics Fala Kannada channel. Nanu Shrija KCE, ನಿಮ್ಮ chemistry mentor. ಇವತ್ತಿನ ಕ್ಲಾಸ್ನಲ್ಲಿ going to discuss about the chapter hydrocarbons. Hope you all are doing great. ಈ ಲೆಸನ್ ಬಗ್ಗೆ ನೀವು ಅಪ್ರೋಚ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಬಿಕಾಸ್ ಈ ಒಂದು ಇಂಪಾರ್ಟೆಂಟ್ ಲೆಸನ್ನಲ್ಲಿ 4 ಇಂಪಾರ್ಟೆಂಟ್ ಸಬ್ ಟಾಪಿಕ್ಸ್ನ ನೀವು ಕಲಿತೀರಾ. ಯಾವುದೆಲ್ಲ ಅದು ಆಲ್ಕೇನ್ ಬಗ್ಗೆ ಕಲಿತೀರಾ, ಆಲ್ಕೀನ್ ಬಗ್ಗೆ, ಆಲ್ಕೈನ್ ಬಗ್ಗೆ ಇಂಡಿವಿಜುವಲ್ ಆಗಿ ಸ್ಟಡಿ ಮಾಡ್ತೀರಾ. ಜೊತೆಗೆ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಬಗ್ಗೆ ಕೂಡ ನೀವು ಕಲಿತೀರಾ. ನೀವೆಲ್ಲಿ ಈ ಒಂದು ಆಲ್ಕೈನ್ಸ್ನ ಎಲ್ಲಿ ಕಲ್ತಿದ್ರಿ ನೆನಪಿದೆಯಾ? ಸೊ ಯು ಹ್ಯಾವ್ ಲರ್ನ್ಡ್ ಇಟ್ ಅಂಡರ್ ದ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್. ಆರ್ಗ್ಯಾನಿಕ್ ಕಂಪೌಂಡ್ಸ್ನ ಬ್ರಾಡ್ ಆಗಿ 2 ಟೈಪ್ಸ್ನಲ್ಲಿ ಕ್ಲಾಸಿಫೈ ಮಾಡ್ತಾರೆ. ಓಪನ್ ಚೈನ್ ಅಂತ ಹೇಳಿ, ಇನ್ನೊಂದು ಕ್ಲೋಸ್ಡ್ ಚೈನ್ ಅಥವಾ ರಿಂಗ್ ಕಂಪೌಂಡ್ಸ್ ಅಂತ ಹೇಳಿ. ಓಪನ್ ಚೈನ್ಸ್ನಲ್ಲಿ ಕಾರ್ಬನ್ ಕಾರ್ಬನ್ ನಡುವೆ ಸಿಂಗಲ್ ಬಾಂಡ್ ಇತ್ತು ಅಂತ ಹೇಳಿದ್ರೆ ವಿ ವುಡ್ ಕ್ಲಾಸಿಫೈ ದೆಮ್ ಆಸ್ ಆಲ್ಕೇನ್ ಅಥವಾ ಸ್ಯಾಚುರೇಟೆಡ್ ಕಂಪೌಂಡ್, ಸ್ಪೆಸಿಫಿಕಲಿ ಆಲ್ಕೇನ್. ಅಲ್ಲಿ ಕಾರ್ಬನ್ ಕಾರ್ಬನ್ ನಡುವೆ ಡಬಲ್ ಬಾಂಡ್ ಇತ್ತು ಅಂತ ಹೇಳಿದ್ರೆ ಮಿನಿಮಮ್ ಒಂದು ಡಬಲ್ ಬಾಂಡ್ ಇತ್ತು ಅಂತ ಹೇಳಿದ್ರು ಕೂಡ ಅದು ಆಲ್ಕೀನ್ ಈನ್ ಆಯ್ತಾ. ಟ್ರಿಪಲ್ ಬಾಂಡ್ ಇತ್ತು ಆ ಒಂದು ಚೈನ್ ಅಥವಾ ಒಂದು ಕಾರ್ಬನ್ ಕಂಪೌಂಡ್ಸ್ ನಲ್ಲಿ ಅಂತ ಹೇಳಿದ್ರೆ ಆಲ್ಕೈನ್. ಜನರಲ್ ಫಾರ್ಮುಲಾ ಆಫ್ ಆಲ್ಕೇನ್ ಏನು? CnH2n+2. ಆಲ್ಕೀನ್ ಅಂತ ಹೇಳಿದ್ರೆ CnH2n. ಆಲ್ಕೈನ್ ಅಂತ ಹೇಳಿದ್ರೆ CnH2n-2. ವೇರ್ ಎಲ್ಲಾ ಫಾರ್ಮುಲಾದಲ್ಲೂ n ಅಂತ ಹೇಳಿದ್ರೆ ನಂಬರ್ ಆಫ್ carbon atoms. ಈ ಕ್ಲೋಸ್ಡ್ ಚೈನ್ ಅಥವಾ ರಿಂಗ್ ಕಂಪೌಂಡ್ಸ್ ಅನ್ನ ನಾವು ಅಗೇನ್ ವಿ ಕ್ಯಾನ್ ಡಿವೈಡ್ ಇಂಟು ಎಲಿಸೈಕ್ಲಿಕ್ ಮತ್ತೆ ಆರೋಮ್ಯಾಟಿಕ್. ಎಲಿಸೈಕ್ಲಿಕ್ಸ್ ಅಂತ ಹೇಳಿದ್ರೆ ಸ್ಪೆಷಲ್ ಏನಲ್ಲ ಇವರು. ನೀವು ಇಲ್ಲೇನ್ ಬರ್ತಿದ್ದೀರಾ ಆಲ್ಕೀನ್ ಆಲ್ಕೀನ್ ಆಲ್ಕೈನ್, ಅವರನ್ನ ಸೈಕ್ಲಿಕ್ ಫಾರ್ಮ್ ನಲ್ಲಿ ಅಂದ್ರೆ ಎಲಿಫ್ಯಾಟಿಕ್ ಅನ್ನ ಸೈಕ್ಲಿಕ್ ಫಾರ್ಮ್ ನಲ್ಲಿ ಎಲಿಫ್ಯಾಟಿಕ್ ಇನ್ ಸೈಕ್ಲಿಕ್ ಫಾರ್ಮ್ ಎಲಿಸೈಕ್ಲಿಕ್. ಈಗ ಒಂದು ಉದ್ದಕ್ಕಿರುವಂತಹ 6 ಮೆಂಬರ್ಡ್ ರಿಂಗ್ ಇದೆಯಲ್ಲ, ಹೆಕ್ಸೇನ್ ಇದೆಯಲ್ಲ, ಅದನ್ನ ನೀವು ಬೇಕಾದ್ರೆ ಸೈಕ್ಲಿಕ್ ಫಾರ್ಮ್ ನಲ್ಲಿ ಬರೀತೀರಾ ಅನ್ಕೊಳ್ಳಿ. ಅಂಡ್ ಇನ್ ದಟ್ ಸೈಕಲ್ ಆಲ್ ದಿ ಆಟಮ್ಸ್ ಆರ್ ಸೇಮ್. ಇಲ್ಲಿ ಕಾರ್ಬನ್ ಆಟಮ್ಸ್ ಮಾತ್ರ ಇದೆ ಅನ್ಕೊಳ್ಳಿ. ಸೊ ಈ ಸೈಕ್ಲೋ ಹೆಕ್ಸೇನ್ ಅಂತ ಹೇಳುವಂಥದ್ದು, ಹೆಕ್ಸೇನ್ ಇನ್ ಸೈಕ್ಲಿಕ್ ಫಾರ್ಮ್ ಇಸ್ ಕಾಲ್ಡ್ as cyclohexane. So homocyclic compound. Here the word homo refers to similar atoms in the cyclic compound. Same atom. ಎಲ್ಲ ಪಾಯಿಂಟ್ ಅಲ್ಲೂ ಕಾರ್ಬನ್ ಆಟಮ್ಸ್ ಇದೆ, ಸೇಮ್ ಆಟಮ್. ಹಿಟೆರೋಸೈಕ್ಲಿಕ್ ಅಂತ ಹೇಳುವಂಥದ್ದು ಅರ್ಥ ಏನು? ಹಿಟಿರೋ ಅಂತ ಹೇಳಿದ್ರೆ ಡಿಫ್ರೆಂಟ್. ಯಾವ ಡಿಫ್ರೆಂಟ್ ಆಟಮ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಎನಿಥಿಂಗ್ ಬಟ್ ಮೇಜರ್ಲಿ ನೈಟ್ರೋಜನ್, ಆಕ್ಸಿಜನ್, ಸಲ್ಫರ್. ಇವರು ಗೆಸ್ಟ್ಗಳು. ಹಿಟ್ರೋ ಆಟಮ್ಸ್ ಅಂತ ಹೇಳಿದ್ರೆ ಮೇಜರ್ ಆಗಿ ಇವ್ರು ಇರ್ತಾರೆ ರಿಂಗ್ ನಲ್ಲಿ. ಅಪಾರ್ಟ್ ಫ್ರಮ್ ದೆಮ್ ಎನಿ ಅದರ್ ಸ್ಪೀಶೀಸ್ ಆರ್ ದೇರ್, ಅಥವಾ ಎಲಿಮೆಂಟ್ಸ್, ಸ್ಪೀಶೀಸ್ ಅಂತ ಹೇಳಲಿಕ್ಕಾಗಲ್ಲ, ಎನಿ ಅದರ್ ಎಲಿಮೆಂಟ್ಸ್ ಆರ್ ದೇರ್ ಹಿಟ್ರೋಸೈಕ್ಲಿಕ್ ಕಂಪೌಂಡ್. ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಸಿಂಪಲ್ ಆಗಿರೋ ಒಂದೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಟೆಟ್ರಾಹೈಡ್ರೋಫ್ಯೂರಾನ್. ಸೊ ಪೆಂಟಗನ್ ಸ್ಟ್ರಕ್ಚರ್ನ ಈ ತರ ಬರೆದ್ರೆ ಇದು ಹೋಮೋಸೈಕ್ಲಿಕ್. ಇಲ್ಲಿ ನಾನೇನ್ ಮಾಡ್ತೀನಿ, ಐ ವಿಲ್ ಬ್ರಿಂಗ್ ಆಕ್ಸಿಜನ್ ಹಿಯರ್. ಸೊ ದಿಸ್ ಬಿಕಮ್ಸ್ ನೌ ಹಿಟ್ರೋಸೈಕ್ಲಿಕ್. ರಿಕಾಲ್ ಮಾಡ್ಕೊಳ್ಳಿ, ಟೆಟ್ರಾಹೈಡ್ರೋಫ್ಯೂರಾನ್ ಇಸ್ ದಿ ಎಕ್ಸಾಂಪಲ್. ಟೆಟ್ರಾಹೈಡ್ರೋಫ್ಯೂರಾನ್ THF ಅಂತಾನು ಕರಿತೇವೆ. ಸೊ ಈ ಒಂದು ಕ್ಲಾಸ್ ಆಫ್ ಕಂಪೌಂಡ್ಸ್ ಗಳಿಗೆ ಆರೋಮ್ಯಾಟಿಕ್ ಪ್ರಾಪರ್ಟೀಸ್ ಇರಲ್ಲ. ಅಂದ್ರೆ ಇವ್ರುಗಳನ್ನ ನಾವು ಸಿಂಪಲ್ ಆಗಿ ಪ್ಲೇನ್ ಆಗಿ ಎಲಿಫ್ಯಾಟಿಕ್ ಕಂಪೌಂಡ್ಸ್ ಅಂಡ್ ಸೈಕ್ಲಿಕ್ ಫಾರ್ಮ್ ಅಂತಾನೆ ಹೇಳ್ತೇವೆ. ಆರೋಮ್ಯಾಟಿಕ್ ಪ್ರಾಪರ್ಟೀಸ್ ಬಂದ್ರೆ ಅವ್ರನ್ನ ಆರೋಮ್ಯಾಟಿಕ್ ಕಂಪೌಂಡ್ಸ್ಗಳ ಸೆಕ್ಟರ್ನಲ್ಲಿ ನಾವು ಹಾಕ್ಬಿಡ್ತೇವೆ. ಇಲ್ಲೂ ಕೂಡ ಹಿಟ್ರೋಸೈಕ್ಲಿಕ್ ಇದೆ, ಇಲ್ಲೂ ಕೂಡ ಹಿಟ್ರೋಸೈಕ್ಲಿಕ್ ಇದೆ. ಡಿಫ್ರೆನ್ಸ್ ಏನು? ಇದು ನಾನ್ ಆರೋಮ್ಯಾಟಿಕ್ ಅಥವಾ ಇದಕ್ಕೆ ಆರೋಮ್ಯಾಟಿಸಿಟಿ ಇಲ್ಲ. ಇದು ಎಲಿಫ್ಯಾಟಿಕ್ ಹಿಟ್ರೋಸೈಕ್ಲಿಕ್. ಆರೋಮ್ಯಾಟಿಕ್ ಕಂಪೌಂಡ್ಸ್ಗಳು ಸ್ಪೆಷಲ್ ಕಂಪೌಂಡ್ಸ್ಗಳವರು, ಸ್ಪೆಷಲ್ ರೂಲ್ಸ್ನ ಫಾಲೋ ಮಾಡುವಂತಹ ಕಂಪೌಂಡ್ಸ್ಗಳವರು. ಅವ್ರನ್ನ ಬೆನ್ಸಿನಾಯ್ಡ್, ನಾನ್ ಬೆನ್ಸಿನಾಯ್ಡ್, ಹಿಟ್ರೋಸೈಕ್ಲಿಕ್, ಆರೋಮ್ಯಾಟಿಕ್ ಕಂಪೌಂಡ್ಸ್ ಅಂತ ಹೇಳಿ ಡಿವೈಡ್ ಮಾಡಿದ್ದೇವೆ. ಇವ್ರ ಬಗ್ಗೆ ನಾವು ಇವಾಗ ಕಲ್ತ್ಕೊಳ್ಳಲ್ಲ. ಹಿಟ್ರೋಸೈಕ್ಲಿಕ್ ಎಲ್ಲ ಯು ವಿಲ್ ಸ್ಟಡಿ ಇನ್ ಹೈಯರ್ ಕ್ಲಾಸಸ್. ಬೆನ್ಸಿನಾಯ್ಡ್ ಮತ್ತೆ ಕೆಲವೊಂದು ನಾನ್ ಬೆನ್ಸಿನಾಯ್ಡ್, ಮೋಸ್ಟ್ ಪ್ರೊಬಬ್ಲಿ ನಿಮ್ಮ ಸೆಕೆಂಡ್ PUC ನಲ್ಲಿರುವ ಎಲ್ಲಾ ಲೆಸನ್ಸ್ಗಳು ಕೂಡ ಬೆನ್ಸಿನಾಯ್ಡ್ ಆರೋಮ್ಯಾಟಿಕ್ ಕಂಪೌಂಡ್ಸ್ ಬಗ್ಗೆನೇ ಇರೋದು. ಸೊ ಯು ಆರ್ ಫೋಕಸಿಂಗ್ ಮೇಜರ್ಲಿ ಆನ್ ದಿಸ್ ಆರೋಮ್ಯಾಟಿಕ್ ಸ್ಪೀಷಸ್. ಆದ್ರೂ ಕೂಡ 3ಕ್ಕೂ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಆರೋಮ್ಯಾಟಿಕ್ ಕಂಪೌಂಡ್ಸ್ ಸ್ಪೆಷಲ್ ಕ್ಲಾಸ್ ಆಫ್ ಹೈಡ್ರೋಕಾರ್ಬನ್ಸ್. ಅವ್ರಗಳಿಗೆ ಸರ್ಟನ್ ರೂಲ್ಸ್ ಇದೆ ಫಾಲೋ ಮಾಡಕ್ಕೆ. ಯಾಕೆ ಆರೋಮ್ಯಾಟಿಕ್ ಅಂತ ಹೇಳಿ ಕರೆಯುವಂಥದ್ದು ಅಂತ ಹೇಳೋದನ್ನ ನಾನು ನೆಕ್ಸ್ಟ್ ಈ ಚಾಪ್ಟರ್ದು ಎಂಡ್ ಪಾರ್ಟ್ ನಲ್ಲಿ ಹೇಳ್ತೀನಿ. ಆರೋಮಾ ಅಂದ್ರೆ ಸ್ಮೆಲ್, ಬಟ್ ನಾಟ್ ಆಲ್ ದಿ ಆರೋಮ್ಯಾಟಿಕ್ ಕಂಪೌಂಡ್ಸ್ ಆರ್ ಆಕ್ಚುಲಿ ಹ್ಯಾವಿಂಗ್ ಫ್ರೇಗ್ರೆನ್ಸ್. ಆಯ್ತಾ? ಒಂದು ರಾಂಗ್ ಕಾನ್ಸೆಪ್ಟ್. ದೇ ಆರ್ ರೂಲ್ ಫಾಲೋವರ್ಸ್ ಅಂತ ಹೇಳ್ಬೋದು. ಸ್ಪೆಷಲ್ ಕ್ಲಾಸ್ ಆಫ್ ಕಂಪೌಂಡ್ಸ್ ಹೂ ಫಾಲೋ ಸರ್ಟನ್ ರೂಲ್ ಟು ಬಿ ಆರೋಮ್ಯಾಟಿಕ್. ಯಾರೆಲ್ಲ ಅವರು? ಬೆನ್ಸಿನಾಯ್ಡ್ ಅಂತ ಹೇಳಿದ್ರೆ, ಬೆನ್ಸಿನಾಯ್ಡ್ ಆರೋಮ್ಯಾಟಿಕ್ ಕಂಪೌಂಡ್ಸ್ ಅಂತ ಹೇಳಿದ್ರೆ ಏನು? ಬೆನ್ಸಿನಾಯ್ಡ್ ಅಂದ್ರೆ ಬೆನ್ಸಿನ್ ರಿಂಗ್ ಇರುವಂತಹ ಕಂಪೌಂಡ್ಸ್. ಬೆನ್ಸಿನ್ ಅಂದ್ರೆ ಫಸ್ಟ್ ಬರ್ವಿ, ಬೆನ್ಸಿನ್ ಸೆಲ್ಫ್ ಇಸ್ ಆರೋಮ್ಯಾಟಿಕ್ ಕಂಪೌಂಡ್ ಅಲ್ವಾ? ಬೆನ್ಸಿನ್. ಈ ಬೆನ್ಸಿನ್ ಮೇಲೆ ಕೆಲವೊಂದು ಅತಿಥಿಗಳು, ಗೆಸ್ಟ್ಗಳು ಬಂದು ಕುತ್ಕೊಳ್ತಾರೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ NH3 ಬಂತು ಅನ್ಕೊಳ್ಳಿ.
NH3 ಬಂದರೆ ಇವನ್ನ ನಾನು ಬೆನ್ಸಿನ್ ಅಂತ ಹೇಳಲ್ಲ, ಬಟ್ ಅನಿಲಿನ್, ಅನಿಲಣ್ಣ ಅಲ್ಲ, ಅನಿಲಿನ್. ಟಾಲ್ವಿನ್, CH3 ಬಂದು ಕುತ್ಕೊಂಡ ಅಂತ ಹೇಳಿದ್ರೆ ಟೊಲ್ಯೂನ್ ಅಂತ ಹೇಳ್ತಾರೆ ಕೆಲವರು, ಟಾಲ್ವಿನ್ ಅಂತ ನಾನು ಹೇಳ್ತೀನಿ, ಟಾಲ್ವಿನ್. ಆ್ಯಂಡ್ ಇಫ್ ಐ ಸಬ್ಸ್ಟಿಟ್ಯೂಟ್ ಹಿಯರ್ OH, ದೆನ್ ಫಿನಾಲ್, ಆಲ್ಡಿಹೈಡ್, ಆಸಿಡ್, ತುಂಬ ಕ್ಲಾಸ್ ಆಫ್ ಕಂಪೌಂಡ್ಸ್ ಇದೆ. ಸೊ ಈ ಬೆನ್ಸಿನಾಯ್ಡ್ ಬಗ್ಗೆ ನಾವು ನಮ್ಮ ಎಂಟೈರ್ ಸೆಕೆಂಡ್ PU ನಲ್ಲಿ ನೀವು ಓದ್ತಿರೋದು, ಆ್ಯಂಡ್ ಈ ವರ್ಷ ಕೂಡ ನೀವು ಜಾಸ್ತಿ ಫೋಕಸ್ ಮಾಡೋದು ಬೆನ್ಸಿನಾಯ್ಡ್ ಕಂಪೌಂಡ್ಸ್ ಬಗ್ಗೆ. ನಾನ್ ಬೆನ್ಸಿನಾಯ್ಡು, ಹಿಡ್ರೋಸೈಕ್ಲಿಕ್ ಅರೋಮ್ಯಾಟಿಕ್ ಎಲ್ಲ ನಿಮಗೆ ನಿಮ್ಮ ನಾಲೆಜಿಗೋಸ್ಕರ ಅಷ್ಟೇ. ವಿ ಆರ್ ನಾಟ್ ಫೋಕಸಿಂಗ್ ಮಚ್ ಆನ್ ಇಟ್. ಎನಿವೇಸ್, ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವ ಎಕ್ಸಾಂಪಲ್ನ ಈ ಟೈಮ್ನಲ್ಲಿ ರಿಕಾಲ್ ಮಾಡಿ, ಯಾಕೆಂದರೆ ಆ ಬೇಸ್ ಮೇಲೆ ಕೆಲವೊಂದ್ಸಲ ಕ್ವೆಶನ್ಸ್ನ ಕೇಳಬಹುದು. ನಾನ್ ಬೆನ್ಸಿನಾಯ್ಡ್ ಅಂದ್ರೆ ಇದು ಆರೋಮ್ಯಾಟಿಕ್ ಕಂಪೌಂಡ್, ಬಟ್ ಇದಕ್ಕೆ ಬೆನ್ಸಿನ್ ಶೇಪ್ ಇರಲ್ಲ, ನಾನ್ ಬೆನ್ಸಿನಾಯ್ಡ್ ಅಂತ ಹೇಳಿ. ಹೇಗೆ ಬರೀತೀರಾ? ಫಸ್ಟಿಗೆ ಈ ತರ ಲೈನ್ ಹಾಕೊಳ್ಳಿ. ಇಲ್ಲಿ ಡಬಲ್ ಬಾಂಡ್ ಇದೆ, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಅಂಡ್ ಯು ವುಡ್ ಕಾಲ್ ದಿಸ್ ಆಸ್ ಟ್ರೊಪೊಲೋನ್. ಈ ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ, ಹಾಗಾಗಿ ಐ ಆಮ್ ರೈಟಿಂಗ್ ಇಟ್ ಹಿಯರ್. ನೆಕ್ಸ್ಟ್ ಹಿಟ್ರೋಸೈಕ್ಲಿಕ್ ಆರೋಮ್ಯಾಟಿಕ್ ಕಂಪೌಂಡ್ಸ್ ನ ಕೂಡ ನಾವು ಬರೆಯೋಣ. ಹಿಟಿರೋ ಸೈಕ್ಲಿಕ್ ಆರೋಮ್ಯಾಟಿಕ್ ಕಂಪೌಂಡ್ಸ್. ನೀವು ಈ ಆರೋಮ್ಯಾಟಿಕ್ ಕಂಪೌಂಡ್ಸ್ ಬಗ್ಗೆ ಬರೀತಿದ್ದೀರಾ ಅಂತ ಕಲಿತಾ ಇದ್ದೀರಾ ಈ ಒಂದು ಚಾಪ್ಟರ್ ನಲ್ಲಿ ಅಂದ್ರೆ, ಫಸ್ಟ್ ಚಾಪ್ಟರ್ ನಲ್ಲಿ ಅದಕ್ಕೆ ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ರು ಅಂತ ಹೇಳೋದನ್ನ ವಿಸಿಟ್ ಮಾಡಿ ಮತ್ತೆ ಈ ಚಾಪ್ಟರ್ಗೆ ಎಂಟರ್ ಆಗಬೇಕು. ಸೊ ಹಿಟ್ರೋಸೈಕ್ಲಿಕ್ ಆರೋಮ್ಯಾಟಿಕ್ ಕಂಪೌಂಡ್ಸ್ ನಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ರು ಅವರು, ಈ ತರ ಇತ್ತು ಅಂತ ಹೇಳಿದ್ರೆ, ಇಲ್ಲಿ ಡಬಲ್ ಬಾಂಡ್ ಇರ್ಲಿಲ್ಲ ಅಂದ್ರೆ ಅದು ಟೆಟ್ರಾಹೈಡ್ರೋಫ್ಯೂರಾನ್, ಡಬಲ್ ಬಾಂಡ್ ಇತ್ತು ಅಂತ ಹೇಳಿದ್ರೆ ಇಟ್ ಇಸ್ ಜಸ್ಟ್ ಫ್ಯೂರಾನ್. ಇಲ್ಲಿ ಸಲ್ಫರ್ ಇತ್ತು ಆಕ್ಸಿಜನ್ ಬದಲಿಗೆ ಅಂತ ಹೇಳಿದ್ರೆ ಥಯೋಫಿನ್. ನಾವು ಬೆನ್ಸಿನ್ ರಿಂಗ್ ಬರ್ತೀವಲ್ಲ, ನಾರ್ಮಲ್ ಬೆನ್ಸಿನ್ ರಿಂಗ್, ಅದರಲ್ಲಿ ಇವಾಗ ಒಂದು ಹಿಟ್ರೋ ಆಟಮ್ದು ಪ್ರೆಸೆನ್ಸ್ ಇದೆ, ನೈಟ್ರೋಜನ್ ಇದೆ ಅನ್ಕೊಳ್ಳಿ, ದೆನ್ ದಿಸ್ ಇಸ್ ಕಾಲ್ಡ್ ಆಸ್ ಪಿರಿಡಿನ್. ಆಲ್ಟರ್ನೇಟಿವ್ ಡಬಲ್ ಬಾಂಡ್ ಇರುತ್ತೆ, ಪಿರಿಡಿನ್. ಯಾಕೆ ಇವ್ರನ್ನ ಹಿಟ್ರೋಸೈಕ್ಲಿಕ್ ಅಂತ ಹೇಳ್ತೀವಿ? ಬಿಕಾಸ್ ಸೈಕಲ್ ನಲ್ಲಿ ನೈಟ್ರೋಜನ್, ಆಕ್ಸಿಜನ್, ಸಲ್ಫರ್ ಅಂತ ಹೇಳುವಂತಹ ಒಂದು ಡಿಫ್ರೆಂಟ್ ಆಟಮ್, ಹಿಟ್ರೋ ಆಟಮ್ಸ್ ಗಳಿದೆ. ಸೊ we are going to learn about all these aromatic compounds. ಇವರು ಯಾವ ಕ್ಲಾಸ್ ನಲ್ಲಿ ಬರ್ತಾರೆ, ರೈಟ್? ಐ ವುಡ್ ಯಾವ ಕ್ಲಾಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ನಲ್ಲಿ ಇವರೆಲ್ಲರೂ ಕೂಡ ಬರುವಂತದ್ದು? ಈ ಮೂರು ಕ್ಯಾಟಗರೀಸ್ aromatic hydrocarbons ಕ್ಯಾಟಗರಿನಲ್ಲಿ ಬರುವವರು. ಕರೆಕ್ಟಾ ಮಕ್ಕಳೇ? ಗೆಸ್. ಈಗ ನಾವು ನೆಕ್ಸ್ಟ್ ಏನು ಕಲಿಯೋಣ? ಈ ಒಂದು ಸೆಟ್ ಆಫ್ ಕ್ಲಾಸ್ ಆಫ್ ಕಂಪೌಂಡ್ಸ್ನ ಕಲ್ತ್ಕೊಂಡದ್ದಾಯ್ತು. ನಾವು ಇವಾಗ ನೆಕ್ಸ್ಟ್ ಏನು ಮಾಡೋಣ ಅಂತ ಹೇಳಿದ್ರೆ, ಆಲ್ಕೇನ್ ಬಗ್ಗೆ ನಾವು ಪ್ರಿಪರೇಷನ್ ಪ್ರಾಪರ್ಟೀಸ್ನ ಇಂಡಿವಿಜುವಲ್ ಕಲಿಯೋಣ, ಫಾಲೋಡ್ ಬೈ ಆಲ್ಕೇನ್, ಆಮೇಲೆ ಆಲ್ಕೈನಿಗೆ ಹೋಗೋಣ. ಲಾಸ್ಟ್ಗೆ ನಾವು ಈ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸಿನ ಬೆನ್ಸಿನಾಯ್ಡ್ ಕಂಪೌಂಡ್ಸ್ಗಳ ಪ್ರಾಪರ್ಟೀಸ್ನ ಕಲಿಯೋಣ. ಓಕೆ, ಇದನ್ನು ನೀವು ಕಲಿಯಲ್ಲ, ಈ 2 ವರ್ಷದಲ್ಲಿ ಹೈಯರ್ ಕ್ಲಾಸಸ್ನಲ್ಲಿ ಫೋಕಸ್ ಮಾಡ್ತೀರಾ. ಆಲ್ ಸೆಟ್. ನಾವು ಆಲ್ಕೇನ್ಸ್ ಅಂತ ಹೇಳಿದ್ರೆ ಏನು? ಆಲ್ಕೇನ್ಸ್ ಆರ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ವೇರ್ ಬಿಟ್ವೀನ್ ಕಾರ್ಬನ್ ಅಂಡ್ ಕಾರ್ಬನ್ ಆಟಮ್ಸ್ ಯು ವಿಲ್ ಫೈಂಡ್ ಓನ್ಲಿ ಸಿಂಗಲ್ ಬಾಂಡ್ಸ್. ಸೊ ಡೆಫಿನೇಷನ್ ಏನು? ಸ್ಯಾಚುರೇಟೆಡ್ ಓಪನ್ ಚೈನ್ ಹೈಡ್ರೋಕಾರ್ಬನ್ಸ್ ಕಂಟೈನಿಂಗ್ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್, ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್. ಸಿಂಪ್ಲೆಸ್ಟ್ ಮೆಂಬರ್ ಅಥವಾ ಫಸ್ಟ್ ಮೆಂಬರ್ ಆಫ್ ಆಲ್ಕೇನ್ ಯಾರು ಮಕ್ಕಳೇ? ಮೀಥೇನ್. What is the formula of methane? Meth refers to one carbon. ಒಂದು ಕಾರ್ಬನ್ಗೆ ಯಾವಾಗಲೂ 4 ಜನ ಫ್ರೆಂಡ್ಸ್ ಇರ್ತಾರೆ. ಸೊ 4 ಜನ ಹೈಡ್ರೋಜನ್, CH4 is the first member of alkane family. Methane is a gas found in coal mines and marshy places. Marshy places ಅಂತ ಹೇಳಿದ್ರೆ ಏನು? ಸೊ coal mine you have the visibility. Marshy places ಅಂತ ಹೇಳಿದ್ರೆ land area which is surrounded by wet land area ಅಂತ ಹೇಳ್ತೀವಿ. ಅದು
ತುಂಬ ನೀರಿರುವಂತಹ ಒಂದು ಜಾಗ, ಹುಲ್ಲುಗಾವಲು ಪ್ರದೇಶ ವಿತ್ ಲಾಟ್ ಆಫ್ ವಾಟರ್, ಅವುಗಳನ್ನ ಮಾರ್ಷಿ ಪ್ಲೇಸ್ ಅಂತ ಹೇಳ್ತೀವಿ. ಈ ಎರಡೂ ಜಾಗದಲ್ಲೂ ಕೂಡ ಯು ಕ್ಯಾನ್ ಫೈಂಡ್ ದಿಸ್ ಸ್ಮಾಲೆಸ್ಟ್ ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್, ಪುಟಾಣಿ ಗಿಟಾಣಿ ಹೈಡ್ರೋಕಾರ್ಬನ್ ಕಾಲ್ಡ್ as methane. So marsh is a wetland, an area of land where water covers ground for the longer periods of time. ಹಾಗಾಗಿ ಈ ಒಂದು ಗ್ಯಾಸ್ ಅನ್ನ, ಮೀಥೇನ್ ಗ್ಯಾಸ್ ಅನ್ನ ನಾವು ಮಾರ್ಷ್ ಗ್ಯಾಸ್ ಅಂತ ಹೇಳಿ ಕರಿತೀವಿ. ಸೊ ಇನ್ ಕೆಮಿಸ್ಟ್ರಿ ಇಫ್ somebody asks you what is marsh gas, it is nothing but methane gas only. Methane gas. Coming to the next point, hydrocarbons are inert. Alkanes ಅಂತ ಹೇಳೋದು ತುಂಬಾ unreactive compounds ಗಳು ಇವರು, ಆಯ್ತಾ? They are very unreactive. So inert. They don't have much reactivity ಅಥವಾ ಒಂದು ಅವರಿಗೆ ಒಂದು ಆಕ್ಟಿವ್ನೆಸ್ ಕಡಿಮೆ. ಯು ಟ್ರೀಟ್ ದೆಮ್ ವಿತ್ ಆಸಿಡ್ಸ್ ಆಗಿರ್ಬೋದು, ಬೇಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ರಿಯೇಜೆಂಟ್ಸ್ ಆಗಿರ್ಬೋದು, ಅವ್ರು ಪಟ್ ಅಂತ ಹೇಳಿ ರಿಯಾಕ್ಟ್ ಆಗಲ್ಲ, ತುಂಬಾ ಕಡಿಮೆ. ಹಾಗಾಗಿ ಅವರನ್ನ ಪ್ಯಾರಾಫಿನ್ಸ್ ಅಂತ ಹೇಳಿ ಕರಿತಾ ಇದ್ರು. ಪ್ಯಾರಾಫಿನ್ ನೀವು ವರ್ಡ್ ಬ್ರೇಕ್ ಮಾಡಿದ್ರೆ ಲ್ಯಾಟಿನ್ ನಲ್ಲಿ ಪ್ಯಾರಮ್ ಅಂತ ಹೇಳಿದ್ರೆ ಲಿಟಲ್, ಅಫಿನ್ ಅಂತ ಹೇಳಿದ್ರೆ ಅಫಿನಿಟಿ ಅಥವಾ ರಿಯಾಕ್ಟಿವಿಟಿ, ಕಡಿಮೆ ಅಟ್ರಾಕ್ಷನ್ ಬೇರೆಯವ್ರ ಜೊತೆ, ಕಡಿಮೆ ರಿಯಾಕ್ಟಿವಿಟಿ ಬೇರೆಯವ್ರ ಜೊತೆ. ಹಾಗಾಗಿ ಪ್ಯಾರಾಫಿನ್ಸ್ ಅಂತ ಹೇಳೋದು ಆಲ್ಕೇನ್ಸ್ ನ ಇನ್ನೊಂದು ಹೆಸರಾಗಿತ್ತು. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಪ್ಯಾರಾಫಿನ್ಸ್. ಅಲ್ಕೀನ್ಸ್ ನ ಒಲಿಫಿನ್ ಅಂತ ಹೇಳಿ ಕರಿತೀವಿ, ಆಲ್ಕೇನ್ ಅನ್ನ ಪ್ಯಾರಾಫಿನ್ ಅಂತ ಹೇಳಿ ಕರಿತೀವಿ. ಆಲ್ಕೈನ್ ಅನ್ನ ಸ್ಪೆಸಿಫಿಕ್ ಆಗಿ ಹತ್ರ ಏನೋ ಹೆಸರುಗಳಿಲ್ಲ, ಹಾಗೆ ಕರೆಯುವಂಥದ್ದು. ಲೆಟ್ಸ್ ಫೋಕಸ್ ಆನ್ ದ ಪ್ರಿಪರೇಷನ್ ಪಾರ್ಟ್ ಆಫ್ ಆಲ್ಕೇನ್. ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಒಂದು 2-3 ಕಾನ್ಸೆಪ್ಟ್ ಇದೆ ಕನೆಕ್ಟೆಡ್ ಟು ಯೋರ್ ಸೆಕೆಂಡ್ ಇಯರ್ PU ಆಲ್ಸೋ, ಅಂಡ್ ಎವ್ರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲೂ ಕೂಡ ಇಟ್ ಹ್ಯಾಸ್ ಟೇಕನ್ ಇಟ್ಸ್ ಓನ್ ಪ್ಲೇಸ್. ಸೊ ಹೈಡ್ರೋಕಾರ್ಬನ್ಸ್ ಅನ್ನ ನಾವು ನ್ಯಾಚುರಲ್ ಆಗಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನ ತಗೊಳ್ಬೇಕಾದ್ರೆ, ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ನಮಗೆ ಸಿಕ್ಬಿಡುತ್ತೆ. ಸೊ ಅದಲ್ಲದೆ ಕೂಡ ಲ್ಯಾಬೊರೇಟರಿನಲ್ಲಿ ಡಿಫ್ರೆಂಟ್ ಮೆಥಡ್ಸ್ ನಲ್ಲಿ ನಾವು ಪ್ರಿಪೇರ್ ಮಾಡ್ತೀವಿ. ಸೊ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಆರ್ ದ ಮೇನ್ ಸೋರ್ಸ್ ಆಫ್ ಆಲ್ಕೇನ್, ಬಟ್ ಅಪಾರ್ಟ್ ಫ್ರಮ್ ದಟ್ ಮೇನ್ ಸೋರ್ಸ್ we can artificially synthesize them with different methods. Let's go ahead with the first method from unsaturated compound. Unsaturated compounds na use ಮಾಡ್ಕೊಳ್ಳಬಹುದು. Unsaturated compounds na use ಮಾಡಿ ಅದನ್ನ ನಾವು ಹೈಡ್ರೋಜನ್ ಜೊತೆ ಟ್ರೀಟ್ ಮಾಡೋದು in the presence of palladium, platinum, nickel catalyst at very high temperature or moderate temperatures ನಲ್ಲಿ ಆಲ್ಕೀನ್ ಅಥವಾ ಆಲ್ಕೈನ್ ಅಂತ ಹೇಳುವಂತಹ ಕಂಪೌಂಡ್ಸ್ ನಿಂದ, ಲೈಕ್ ಈಥೀನ್ ಕಂಪೌಂಡ್ ನಿಂದನೂ ನೀವು ಆಲ್ಕೇನ್ ಅನ್ನ ಡಬಲ್ ಬಾಂಡ್ ಇದನ್ನ ಸಿಂಗಲ್ ಬಾಂಡ್ ಮಾಡಬಹುದು, ಟ್ರಿಪಲ್ ಬಾಂಡ್ ಇರೋದನ್ನು ಕೂಡ ನೀವು ಸಿಂಗಲ್ ಬಾಂಡ್ ಮಾಡಬಹುದು. ರಿಡಕ್ಷನ್ ವಿತ್ ಆಲ್ಕೈಲ್ ಹ್ಯಾಲೈಡ್. ಆಲ್ಕೈಲ್ ಹ್ಯಾಲೈಡ್ ನಾನು ನಾರ್ಮಲ್ ಆಗಿ RX ಅಂತ ಹೇಳ್ತೀನಿ. R ಅಂತ ಹೇಳಿದ್ರೆ ಆಲ್ಕೈಲ್ ಪಾರ್ಟ್, X ಅಂತ ಹೇಳಿದ್ರೆ ಹ್ಯಾಲೋಜನ್. ಹ್ಯಾಲೋಜನ್ ವಿತ್ ನೆಗೆಟಿವ್ ಚಾರ್ಜ್ ಹ್ಯಾಲೈಡ್ ಅಂತ ಹೇಳ್ತೀವಿ. ಸೊ ಈ RX ವಿತ್ ZN ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನ ಮುಂದಕ್ಕೆ. ಅದಲ್ಲದೆ ವುಡ್ಸ್ ರಿಯಾಕ್ಷನ್, ಇಲ್ಲೂ ಕೂಡ ಆಲ್ಕೈಲ್ ಹ್ಯಾಲೈಡ್ ತಗೊಳ್ತೀವಿ, ಬಟ್ ವುಡ್ಸ್ ರಿಯಾಕ್ಷನ್ ಅಂತ ಹೇಳಿದಾಗ ಜಿಂಕ್ ಅಲ್ಲ, ಇಲ್ಲಿ ನಾವು ಸೋಡಿಯಂ ತಗೊಳ್ತೀವಿ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ಇಲ್ಲಿ 2 RX moles, 2 moles ಆಫ್ RX ತಗೊಂಡು ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ಸಾಲ್ವೆಂಟ್ ವಿ ಕ್ಯಾನ್ ಸಿಂಥಸೈಸ್. ಈ ಆರೋ ಮಾರ್ಕ್ ಈಚೆ ಹಾಕ್ಬೇಕಲ್ವಾ, we can prepare the alkenes. Coal base method, ಇದು electrolysis method. ಇದು ಇಲ್ಲಿ ನಾವು ಸಾಲ್ಟ್ ತಗೊಳ್ತೀವಿ, ಸಾಲ್ಟ್ ಸೊಲ್ಯೂಷನ್ ತಗೊಳ್ತೀವಿ, ಬಿಕಾಸ್ ವಿ ನೋ ದಟ್ ಸಾಲ್ಟ್ ಸೊಲ್ಯೂಷನ್ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಡ್ಯೂ ಟು ದ ಡಿಸೋಸಿಯೇಷನ್ ಆಫ್ ಪಾಸಿಟಿವ್ ನೆಗೆಟಿವ್ ಅಯಾನ್ ಅಲ್ವಾ. ಸೊ ಇದೊಂದು ಎಲೆಕ್ಟ್ರೋಲಿಟಿಕ್ ಮೆಥಡ್. ಬೈ ಪಾಸಿಂಗ್ ಎಲೆಕ್ಟ್ರಿಸಿಟಿ ಕಾರ್ಬಾಕ್ಸಿಲಿಕ್ ಆಸಿಡ್ ನ ಸಾಲ್ಟ್ ಗಳನ್ನ ತಗೊಳ್ಳುವಂತಹದ್ದು. ಎಕ್ಸಾಂಪಲ್ ಸಿಂಪ್ಲೆಸ್ಟ್ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್, ಸೋಡಿಯಂ ಮೆಥನೋವೇಟ್, ಸೋಡಿಯಂ ಎಥನೋವೇಟ್, ಸೋಡಿಯಂ ಅಸಿಟೇಟ್ ಅಂತಾನೂ ಕರಿತೀವಿ. ಇದನ್ನ ನಾವು ಎಲೆಕ್ಟ್ರೋಲೈಸ್ ಮಾಡ್ಬೋದು. ಆರ್ ಡಿಫ್ರೆಂಟ್ ಕಾರ್ಬಾಕ್ಸಿಲಿಕ್ ಆಸಿಡ್ ಸಾಲ್ಟ್ ಅನ್ನು ಎಲೆಕ್ಟ್ರೋಲೈಸ್ ಮಾಡಿದ್ರು ಕೂಡ ನಮಗೆ ಇಲ್ಲಿ ಆಲ್ಕೇನ್ ಸಿಗುತ್ತೆ. ಇನ್ನೊಂದು ಡಿಕಾರ್ಬಾಕ್ಸಿಲೇಷನ್ ಮೆಥಡ್ ಯೂಸಿಂಗ್ ದ ಸೇಮ್ ಕಾರ್ಬಾಕ್ಸಿಲಿಕ್ ಆಸಿಡ್ ಸಾಲ್ಟ್ ಆಗಿರ್ಬೋದು ಅಥವಾ ಸೋಡಿಯಂ ಸಾಲ್ಟ್. ಇಲ್ಲೂ ಕೂಡ ನಾವು ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ತಗೊಂಡು ಆಲ್ಕೇನ್ಸ್ ನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ 1, 2, 3, 4, 5 ಮೆಥಡ್ ಇದೆ. ಇದರಲ್ಲಿ ಎಕ್ಸಾಮಿಗೆ ಫಾರ್ ಶೋರ್ ಕ್ವೆಶ್ಚನ್ಸ್ ಅಂತ ಹೇಳೋದು ಒಂದು ವುಡ್ಸ್ ರಿಯಾಕ್ಷನ್, very 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 important. You cannot miss this from alkanes part. Also coal base method tumba important, very important. Decarboxylation very simple, very important. ಈ 3 ಮೆಥಡ್ ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋ ಮೆಥಡ್. ಇದು ಆಪ್ಷನಲ್, ಕೇಳಿದ್ರೆ ಕೇಳ್ತಾರೆ, ಬಟ್ ಇವುಗಳಿಗೆ ದೇ ಹ್ಯಾವ್ ದೇರ್ ಪ್ಲೇಸ್ ಇನ್ ಎವ್ರಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ಹಾಗಾಗಿ ರಿಮೆಂಬರ್ ದೆಮ್. ನೀವು ಸೆಕೆಂಡ್ PUC ಹೋಗ್ಬೇಕಾದ್ರೆ ಪ್ರತಿಯೊಂದು ರಿಯಾಕ್ಷನ್ಸ್ ನ ಮೆಕ್ಯಾನಿಸಮ್ ಅರ್ಥ ಮಾಡ್ಕೊಂಡ್ರೆ ಯು ಕ್ಯಾನ್ ಕರೆಕ್ಟ್ಲಿ ಫೋಕಸ್ ಆನ್ ಏನು ಹೇಳ್ಬೋದು, ಆ ಕಾನ್ಸೆಪ್ಟ್ಗಳನ್ನ ನೀವು ಕರೆಕ್ಟಾಗಿ ಫೋಕಸ್ ಮಾಡ್ಬೋದು ಈವನ್ ಫಾರ್ ಯೋರ್ ಕಾಂಪಿಟೇಟಿವ್ ಎಕ್ಸಾಮ್ಸ್.
ಬಟ್ ಬೋರ್ಡ್ ಪಾರ್ಟ್ ಬಂದಾಗ ಈ ರಿಯಾಕ್ಷನ್ಸ್ಗಳ ಮೆಕ್ಯಾನಿಸಮ್ಸ್ ಬೇಕಾಗಿಲ್ಲ. ಬೋರ್ಡಿಗೆ ನೀವು ಆ ರಿಯಾಕ್ಷನ್ ಏನು, ಎಕ್ಸಾಂಪಲ್ ಏನು ಅಷ್ಟೇ ನೀವು ಬರೀತೀರಾ. ಬಟ್ ಕಾಂಪಿಟೇಟಿವ್ ಬಂದಾಗ ಯು ಹ್ಯಾವ್ ಟು ಲರ್ನ್ ಮೆಕ್ಯಾನಿಸಮ್ ಆಫ್ ಎವ್ರಿ ರಿಯಾಕ್ಷನ್ಸ್, ಆಯಿತಾ? ಸೊ ದಟ್ ನಿಮಗೆ ಅವ್ರು ಇಂಟರ್ಮೀಡಿಯೇಟ್ ಬೇಸ್ ಕ್ವೆಶನ್ಸ್ ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ತಟ್ಟಾಗ ಏನು ಹೇಳ್ತೀವಿ ಮಕ್ಕಳೇ, ಪಟ್ ಅಂತ ಹೇಳಿ ಆನ್ಸರ್ ಮಾಡೋಕ್ಕೆ ಅಂತ. ಆಯಿತು. ಸೊ ನೆಕ್ಸ್ಟ್ ಫೋಕಸ್ ಆನ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ನಿಂದ ಹೇಗೆ ಆಲ್ಕೇನ್ನ ಪ್ರಿಪೇರ್ ಮಾಡೋದು. ವಿ ಆರ್ ಸ್ಟಾರ್ಟಿಂಗ್ ವಿತ್ ಪ್ರಿಪರೇಷನ್. ನಾನು ಇವಾಗ ಏನು ಹೇಳ್ಕೊಡ್ತಿದ್ದೀನಿ ನಿಮಗೆ, ಪ್ರಿಪರೇಷನ್ ಫ್ರಮ್ ಅನ್ಸ್ಯಾಚುರೇಟೆಡ್ ಕಂಪೌಂಡ್ 1. ಇದನ್ನು ನಾನು ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ ಹೇಗೆ ಮಾಡ್ಬೋದು. ಸಿ, ಅನ್ಸ್ಯಾಚುರೇಷನ್ ಅಂತ ಹೇಳಿದ್ರು ಡಬಲ್ ಅಥವಾ ಟ್ರಿಪಲ್ ಬಾಂಡ್. ಡಬಲ್ ಆರ್ ಟ್ರಿಪಲ್ ಬಾಂಡ್ ಯು ಕ್ಯಾನ್ ಬ್ರೇಕ್ ಬೈ ಪಾಸಿಂಗ್ ಹೈಡ್ರೋಜನ್ ಗ್ಯಾಸ್. ಈ ಹೈಡ್ರೋಜನ್ ಗ್ಯಾಸ್ ನಾವು ಡೈಹೈಡ್ರೋಜನ್ ಅಂತಾನೂ ಹೇಳ್ತೀವಿ, H2. So dihydrogen gas adds to alkene or alkyne in the presence of catalyst. Catalyst anta helidre substance, they will not undergo chemical reactions, they will not take part in chemical reactions, they are just there to accelerate, speed up the chemical reactions. Positive catalyst will always speed up the chemical reaction. Negative ಆಗು ಕೆಲವೊಂದು catalyst ಗಳು ಆಕ್ಟ್ ಮಾಡ್ತಾರೆ, ಅವರು ರಿಯಾಕ್ಷನ್ ಸ್ಪೀಡ್ ನ ಕಂಟ್ರೋಲ್ ಮಾಡಲ್ಲ. ಐ ಮೀನ್ ಕಂಟ್ರೋಲ್ ಅಂದ್ರೆ ಸ್ಪೀಡ್ ಮಾಡಲ್ಲ, ಅದು ನೆಗೆಟಿವ್ ವೇನಲ್ಲಿ ಕಂಟ್ರೋಲ್ ಮಾಡ್ತಾರೆ ಅಥವಾ ಸ್ಪೀಡ್ ಅನ್ನ ಕಡಿಮೆ ಮಾಡ್ತಾರೆ ಅಂತ ಹೇಳಿ. ಎಸ್, ಸೊ ಇಲ್ಲಿ ಕ್ಯಾಟಲಿಸ್ಟ್ ಆಗಿ ಪ್ಲಾಟಿನಮ್, ಪೆಲೇಡಿಯಂನ ನಾವು ಯೂಸ್ ಮಾಡ್ತೀವಿ. ಆಮೇಲೆ ಯಾಕೆ ಈ ಮೆಟಲ್ಸ್ನ ಯೂಸ್ ಮಾಡಬೇಕು ಅಂದರೆ ಇವ್ರುಗಳು ಹೈಡ್ರೋಜನ್ ಗ್ಯಾಸನ್ನು ಅಬ್ಸಾರ್ಬ್ ಮಾಡ್ಕೊಳ್ತಾರೆ ಮತ್ತು ಹೈಡ್ರೋಜನ್ ಗ್ಯಾಸ್ದು ಬಾಂಡನ್ನು ಅವರು ಬ್ರೇಕ್ ಮಾಡಲಿಕ್ಕೆ ಅಥವಾ ಅದನ್ನ ಆಕ್ಟಿವೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಜಸ್ಟ್ ಲೈಕ್ ದಿಸ್, ಇದೊಂದು ನಿಕಲ್ ಅಥವಾ ಪ್ಲಾಟಿನಮ್ ಅಥವಾ ಪೆಲೇಡಿಯಂ ಪೀಸ್ ಅನ್ಕೊಳ್ಳಿ. ಇಲ್ಲಿ ಡೈಹೈಡ್ರೋಜನ್ ಗ್ಯಾಸ್ಗಳು ಬಂದು ಕೂತ್ಕೊಳ್ಳುತ್ತೆ. ಸೊ ಈ ಒಂದು ಮೆಟಲ್ಸ್ಗಳು ಇಟ್ ವಿಲ್ ಗಿವ್ ದೇರ್ ಸರ್ಫೇಸ್ ಏರಿಯಾ ಫಾರ್ ದಿ ಹೈಡ್ರೋಜನ್ ಗ್ಯಾಸ್ ಟು ಕಮ್ ಅಂಡ್ ಸಿಟ್. ಒಂದು ರಿಯಾಕ್ಟಿವ್ ಸೈಟ್ ಅನ್ನ ಪ್ರೊವೈಡ್ ಮಾಡಿಕೊಡುತ್ತೆ. ಓಕೆನಾ? ಇಂಪಾರ್ಟೆಂಟ್, ಪ್ಲಾಟಿನಮ್ ಮತ್ತೆ ಪೆಲೇಡಿಯಂ ಕ್ಯಾಟಲೈಸಸ್ ದ ರಿಯಾಕ್ಷನ್ ಅಟ್ ರೂಮ್ ಟೆಂಪರೇಚರ್, ಬಟ್ ಹೈಯರ್ ಟೆಂಪರೇಚರ್ ಬಂದಾಗ ದ ರಿಯಾಕ್ಷನ್ ಇಸ್ ಕ್ಯಾರಿಡ್ ಔಟ್ ವಿತ್ ದ ಯೂಸ್ ಆಫ್ ನಿಕೆಲ್ ಆಸ್ ಅ ಕ್ಯಾಟಲಿಸ್ಟ್. ಹಾಗಾದ್ರೆ ರಿಯಾಕ್ಷನ್ ಏನು ಅಂತ ಹೇಳೋದನ್ನ ಬರೆಯೋಣ. I'll teach you the reaction. Suppose if I take alkyne, so CH double bond CH2. And if I'm passing hydrogen gas, ನನಗೆ ಏನು ಸಿಗಬೇಕು? in the presence of platinum, palladium or nickel. CH2 double bond CH2 ಏನಾಗುತ್ತೆ ಇಲ್ಲಿ? ನೀವು addition reaction ಇಲ್ಲಿ hydrogen will be added here, also here. ಆಯ್ತಾ? ಎರಡು ಕಾರ್ಬನ್ಗೆ ಹೈಡ್ರೋಜನ್ ಆಡ್ ಆಗುತ್ತೆ, ಜೊತೆಗೆ ಈ ಡಬಲ್ ಬಾಂಡ್ ನಲ್ಲಿ ಒಂದು ಬಾಂಡ್ ಬ್ರೇಕ್ ಆಗುತ್ತೆ. ಯಾವ ಬಾಂಡ್ ಅದು? ಪೈ ಬಾಂಡ್ ಬ್ರೇಕ್ ಆಗುತ್ತೆ, ಸಿಗ್ಮಾ ಬಾಂಡ್ ಅಲ್ಲ. ಸೊ ಪೈ ಬಾಂಡ್ ಬ್ರೇಕ್ ಆಗುತ್ತೆ and you will get here what? CH3 single bond CH3. what is that? Alkane. ಸ್ಪೆಸಿಫಿಕ್ ಆಗಿ ಇದು ಯಾವ ಆಲ್ಕೇನ್? ಇದು ಈಥ್. ಈಥ್ ರೆಫರ್ಸ್ ಟು 2 ಕಾರ್ಬನ್, ಏನಂದ್ರೆ ಸಿಂಗಲ್ ಬಾಂಡ್. ಸೊ ಈಥೀನ್ ನಿಂದ ಈಥೇನ್ ಸಿಕ್ತು. ಓಕೆ, ಒನ್ ಮೋರ್ ಎಕ್ಸಾಂಪಲ್. ಲೆಟ್ಸ್ ಟೇಕ್ ಪ್ರೋಪೀನ್ CH3. ಪ್ರೋಪೀನ್ ಹೇಗೆ ಬರೀತೀರಾ? ಫಸ್ಟ್ಗೆ 3 ಕಾರ್ಬನ್ ಬರೀತೀರಾ, ಡಬಲ್ ಬಾಂಡ್ ಹಾಕಿ. ಇಲ್ಲಿ ಬೇಕಾದ್ರೂ ಹಾಕ್ಬೋದು, ಇಲ್ಲಿ ಬೇಕಾದ್ರೂ ಹಾಕ್ಬೋದು, ಬಟ್ ಒಂದನ್ನಷ್ಟೇ. ಆಯ್ತಾ? ಅಂಡ್ ಐಮ್ ರೈಟಿಂಗ್ ಹಿಯರ್ ಹೈಡ್ರೋಜನ್ ಗ್ಯಾಸ್. ನೀವು ಇಲ್ಲಿ ಯಾವುದಾದ್ರೂ ಒಂದು ಮೆಟಲ್ಸ್ ನ ಬರೆದ್ರೂ ಸಾಕು, ನೀವು ಮೂರನ್ನ ಕೂಡ ಬರಿಬೇಕು ಅಂತ ಏನೂ ಇಲ್ಲ. ಡೆಲ್ಟಾ ಅಂತ ಹೇಳಿದ್ರೆ ಹೀಟಿಂಗ್ ಸಿಂಬಲ್. ಆಯ್ತಾ? ಚೇಂಜ್, ಹೀಟ್ ಅಂತ ಹೇಳಿ. ಇವಾಗ ಏನಾಗ್ತಿದೆ ಇಲ್ಲಿ? ಬಾಂಡ್, ಸಿಂಗಲ್ ಬಾಂಡ್ ಮಾತ್ರ ಉಳ್ಕೊಳ್ಳುತ್ತೆ, ಒಂದು ಬಾಂಡ್ ಬ್ರೇಕ್ ಆಗುತ್ತೆ. ಈ ಕಾರ್ಬನ್ ಆಟಮ್ಗೂ ಹೈಡ್ರೋಜನ್, ಈ ಕಾರ್ಬನ್ ಆಟಮ್ಗೂ ಕೂಡ ಈ ಹೈಡ್ರೋಜನ್ ಹೋಗಿ ಆಡ್ ಆಗುತ್ತೆ. ಸೊ ಯು ವಿಲ್ ಗೆಟ್ ದ ಪ್ರಾಡಕ್ಟ್ ಆಸ್ ಪ್ರೋಪೀನ್ ಅಂತ ಹೇಳೋದನ್ನ ಟ್ರೀಟ್ ಮಾಡಿದ್ರೆ ನಿಮಗೆ ಪ್ರೋಪೇನ್ ಸಿಗುತ್ತೆ. ಈ CH3 ಏನು ಚೇಂಜಸ್ ಇಲ್ಲ, ಅದನ್ನ ಹಾಗೆ ಬರೀತೀರಾ. ಈ CH ಗೆ ಒಂದು ಹೈಡ್ರೋಜನ್ ಆಡ್ ಆಯ್ತು ಅಂದ್ರೆ CH ಬಿಕಮ್ CH2, ಡಬಲ್ ಬಾಂಡ್ ಬಿಕಮ್ ಸಿಂಗಲ್ ಬಾಂಡ್. ಈ CH2 ಒಂದು ಹೈಡ್ರೋಜನ್ ಆಡ್ ಆಯ್ತು ಅಂತ ಹೇಳಿದ್ರೆ ಅದು CH3 ಆಗುತ್ತೆ. ಸೊ ಪ್ರೋಪೀನ್ ಇದೇನಾಯ್ತು? ಪ್ರೋಪೇನ್ ಆಯ್ತು. ಸಪೋಸ್ ಇಫ್ ಯು ಟೇಕ್ ಟ್ರಿಪಲ್ ಬಾಂಡ್ CH ಟ್ರಿಪಲ್ ಬಾಂಡ್ CH, ಹೈಡ್ರೋಜನ್ ಗ್ಯಾಸ್ನ ಫಸ್ಟ್ಗೆ ಪಾಸ್ ಮಾಡ್ತೀರಾ. ಔಟ್ ಆಫ್ 3 ಎನಿ ಒನ್ ನೀವು ಕ್ಯಾಟಲಿಸ್ಟ್ ನ ತಗೋತೀರಾ. ಆಯ್ತಾ? ಫಸ್ಟ್ಗೆ ಈಥೈನ್ ಮಾಲಿಕ್ಯೂಲ್ ಇದೆ, ಯು ಹ್ಯಾವ್ ಹಿಯರ್ ಈಥೈನ್. ಈಥೈನ್ಗೆ ಹೈಡ್ರೋಜನ್ ಪಾಸ್ ಮಾಡಿದಾಗ ಏನಾಗುತ್ತೆ? ಫಸ್ಟಿಗೆ ಒಂದೇ ಒಂದು ಬಾಂಡ್ ಬ್ರೇಕ್ ಆಗುತ್ತೆ, ಒಂದು ಮೋಲ್ ಅಲ್ವಾ? ಒಂದೇ ಒಂದು ಮೋಲ್ನ ಪಾಸ್ ಮಾಡ್ತೀರಾ ಅಂದ್ರೆ ಇಲ್ಲಿ ಔಟ್ ಆಫ್ 2 ಡಬಲ್ ಬಾಂಡ್ ಒಂದು ಡಬಲ್ ಬಾಂಡ್ ಬ್ರೇಕ್ ಆಗುತ್ತೆ. ಆಯ್ತಾ? ಇನ್ನ ಒಂದು ಮಿಕ್ಕಿದ ಡಬಲ್ ಬಾಂಡ್ ಹಾಗೆ ಇರುತ್ತೆ, ಎರಡು ಕಾರ್ಬನ್ಗೆ ಹೈಡ್ರೋಜನ್ ಆಡ್ ಆಗುತ್ತೆ. ಸೊ ಯು ವಿಲ್ ನೌ ಗೆಟ್ ದ ಕಂಪೌಂಡ್ ಆಫ್ CH. ಎರಡು ಕಾರ್ಬನ್ಗೆ ಏನು ಆಡ್ ಆಯ್ತು? ಹೈಡ್ರೋಜನ್ ಆಡ್ ಆಯ್ತು. ಹೀಗೂ ಬರಿಬಹುದು, ಅಥವಾ ಯು ಕ್ಯಾನ್ ರೈಟ್ ಇಟ್ ಆಸ್ CH2 ಡಬಲ್ ಬಾಂಡ್ CH2. ತಿರ್ಗಾ ನೀವೇನ್ ಮಾಡ್ತೀರಾ? ಇನ್ನೊಂದು ಹೈಡ್ರೋಜನ್ ಪಾಸ್ ಮಾಡ್ತೀರಾ.
in the presence of nickel catalyst at a very high temperature. You can take whatever the catalyst you would like to. ಇಲ್ಲಿ ವಾಪಸ್ ಏನಾಯ್ತು, ಬಾಂಡ್ ಬ್ರೇಕ್ ಆಗುತ್ತೆ, ಈ ಡಬಲ್ ಬಾಂಡ್ ಬ್ರೇಕ್ ಆಗುತ್ತೆ, ಈ ಕಾರ್ಬನ್ಗೆ ಹೈಡ್ರೋಜನ್ ಆಗಿ ಆಡ್ ಆಗುತ್ತೆ, ನಿಮಗೆ ಏನು ಸಿಗುತ್ತೆ ಅವಾಗ CH3 ಸಿಂಗಲ್ ಬಾಂಡ್ CH3 ಸಿಗುತ್ತೆ. ಅಂದ್ರೆ ಯಾವಾಗೆಲ್ಲ ನಿಮಗೆ ಆಲ್ಕೈನ್ ಬರುತ್ತೆ, ಯು ಆರ್ ಆಕ್ಚುಲಿ ಆಡಿಂಗ್ 2 times ದ ಹೈಡ್ರೋಜನ್ ಗ್ಯಾಸ್. ಇದನ್ನ ಸಿಂಗಲ್ ಸ್ಟೆಪ್ ನಲ್ಲೂ ಕೂಡ ಬರೀಬಹುದು. ಇನ್ಸ್ಟೆಡ್ ಆಫ್ ರೈಟಿಂಗ್ ದಿಸ್ ಮೆನಿ ಬಿಗ್ ಸ್ಟೆಪ್ಸ್, ಯು ಕ್ಯಾನ್ ಸಿಂಪ್ಲಿ ರೈಟ್ ಇನ್ ಅ ಸಿಂಗಲ್ ಸ್ಟೆಪ್. ಸಿಂಗಲ್ ಸ್ಟೆಪ್ಸ್ ನಲ್ಲಿ ಹೇಗೆ ಬರೀತೀರಾ? CH triple bond CH plus 2 times the hydrogen gas in the presence of platinum, palladium or nickel catalyst. ಅಲ್ಲಿ 2 times ಪಾಸ್ ಮಾಡ್ತೀರಾ ಅಂದ್ರೆ ಇಲ್ಲಿ 2 times ಹೈಡ್ರೋಜನ್ ಗ್ಯಾಸ್ ಬರುತ್ತೆ, ಇಲ್ಲೂ ಕೂಡ 2 ಹೈಡ್ರೋಜನ್ ಗ್ಯಾಸ್ ಆಡ್ ಆಗುತ್ತೆ. ಸೊ CH ಇತ್ತು ಆಲ್ರೆಡಿ, ಇನ್ನ 2 ಆಡ್ ಆಯ್ತು ಅಂದ್ರೆ 3 ಆಯ್ತು, ಸಿಂಗಲ್ ಬಾಂಡ್ CH3 ಆಯ್ತು. ಸೊ ಈಥೈನ್ ಅನ್ನ ಹೇಗೆ ಈಥೇನ್ ಆಗಿ ಕನ್ವರ್ಟ್ ಮಾಡಿದ್ರಿ? ಜಸ್ಟ್ ಬೈ ಪಾಸಿಂಗ್ ಹೈಡ್ರೋಜನ್ ಗ್ಯಾಸ್. ಸಿನ್ಸ್ ಯು ಆರ್ ಪಾಸಿಂಗ್ ದ ಹೈಡ್ರೋಜನ್ ಗ್ಯಾಸ್, ದ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ವಾಟ್? ಹೈಡ್ರೋಜನೇಷನ್ ರಿಯಾಕ್ಷನ್. ನೀವು ಕ್ಲೋರಿನ್ ನ ಪಾಸ್ ಮಾಡ್ತೀರಾ ಅಂದ್ರೆ ಕ್ಲೋರಿನೇಷನ್. ಯಾವ ಗ್ಯಾಸ್ ಪಾಸ್ ಮಾಡ್ತೀರಾ, ಯಾವ್ದೆಲ್ಲ ಆಡ್ ಆಗ್ತಾ ಇದೆ ಅದರ ನೇಮ್ ನ ಕೊಡ್ತೀರಾ. ಇಲ್ಲಿ ಹೈಡ್ರೋಜನೇಷನ್ ಇಸ್ ದ ನೇಮ್. ಓಕೆನಾ? ಸೊ ಯು ವುಡ್ ಕಾಲ್ ದಿಸ್ ಆಸ್ ಹೈಡ್ರೋಜನೇಷನ್. ಸೊ ದೀಸ್ ಆರ್ ದ ಪ್ರಿಪರೇಷನ್ ಮೆಥಡ್ 1. ನೀವು ಎಕ್ಸಾಮ್ ನಲ್ಲಿ ಯಾವ್ದಾದ್ರು ಒಂದು ಮೆಥಡ್ ಸಾಕು. ಹೌ ಡು ಯು ಪ್ರಿಪೇರ್ ಆಲ್ಕೇನ್ ಫ್ರಮ್ ಅನ್ಸ್ಯಾಚುರೇಟೆಡ್ ಕಂಪೌಂಡ್ ಅಂತ ಹೇಳಿ 1 ಮಾರ್ಕ್ ಕೇಳ್ತಾರೆ, 2 marks ಕೇಳ್ತಾರೆ. ಇದನ್ನವರಿದ್ದು ಯಾರು ಕೇಳಲ್ಲ, ಬಿಕಾಸ್ ಲೆಸ್ ವೇಟೇಜ್ ಇಂಪಾರ್ಟೆಂಟ್. ಈಗ ಆಲ್ಕೈಲ್ ಹ್ಯಾಲೈಡ್ ನಿಂದ ಹೇಗೆ ನಾವು ಆಲ್ಕೇನ್ ಅನ್ನ ಸಿಂಥಸೈಸ್ ಮಾಡೋದು? ಆಲ್ಕೈಲ್ ಹ್ಯಾಲೈಡ್ ಫಸ್ಟ್ ಗೆ ಹ್ಯಾಲೋಜನ್ ಅಂತ ಅಲ್ಲಿಂದ ತಗೊಳ್ಳೋಣ. ಹ್ಯಾಲೋಜನ್, ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಆಸ್ಟಟೈನ್. ಇದು ರೇಡಿಯೋ ಆಕ್ಟಿವ್, ಇದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಮಿಕ್ಕಿದವ್ರನ್ನ ಹ್ಯಾಲೈಡ್ ಅಂತ ಹೇಳ್ತೀರಾ. ಆಲ್ಕೈಲ್ ಹ್ಯಾಲೈಡ್, ಹ್ಯಾಲೈಡಿಗೂ ಹ್ಯಾಲೋಜನಿಗೂ ಇರೋ ಡಿಫ್ರೆನ್ಸ್ ಏನು? ಇವ್ರುಗಳು ಯಾವಾಗಲೂ ಕೂಡ ಎಲೆಕ್ಟ್ರಾನ್ಸ್ ನ ಆಕ್ಸೆಪ್ಟ್ ಮಾಡ್ತಾರೆ. ಮಾಡಿದಾಗ ಅವರಿಗೆ ಒಂದೇ ಎಲೆಕ್ಟ್ರಾನ್ ಆಕ್ಸೆಪ್ಟ್ ಮಾಡ್ಲಿಕ್ಕೆ ಅವ್ರಿಗೆ ಆಗೋದು, ಬಿಕಾಸ್ ಅವ್ರಿಗೆ ಒಂದೇ ಎಲೆಕ್ಟ್ರಾನ್ ಬೇಕು ಟು ಆಕ್ಸೆಪ್ಟ್ ಅಂಡ್ ಬಿಹೇವ್ ಲೈಕ್ ಅ ಆಕ್ಟೇಟ್. ನೀವು ಕೆಮಿಕಲ್ ಬಾಂಡಿಂಗ್ ನಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಆಕ್ಟೇಟ್ ಕಾನ್ಫಿಗರೇಷನ್ಗೋಸ್ಕರ ನೆಗೆಟಿವ್ ಚಾರ್ಜ್, ಸಿಂಗಲ್ ನೆಗೆಟಿವ್ ಚಾರ್ಜ್ ಇದೆ ಅವರಿಗೆ ಅಲ್ವಾ? ದೇ ಆರ್ ಜಸ್ಟ್ ಬೈ ರಿಸೀವಿಂಗ್ 1 ಅವರಿಗೆ ಆಕ್ಟೇಟ್ ಕಾನ್ಫಿಗರೇಷನ್ ಸಿಗುತ್ತೆ ಅವರ ವ್ಯಾಲೆನ್ಸಿ ಶೆಲ್ ನಲ್ಲಿ. ಹ್ಯಾಲೈಡ್ ಅಂತ ಹೇಳಿದ್ರೆ ಇಲ್ಲಿ F-, F ಇದ್ರೆ ಫ್ಲೂರಿನ್, F- ಇದ್ರೆ ಅದನ್ನ ಫ್ಲೂರೈಡ್, Cl- ಇದ್ರೆ ಅದನ್ನ ಕ್ಲೋರೈಡ್, ಬ್ರೋಮೈಡ್, ಅಯೋಡೈಡ್. ಈ ಐಡಿ ವರ್ಡ್ ಬರ್ತಾ ಇದೆ ಅಂದ್ರೆ ಅಲ್ಲಿ ನೆಗೆಟಿವ್ ಚಾರ್ಜ್ ಇದೆ. ಆಕ್ಸೈಡ್, ಸಲ್ಫೈಡ್, ನೈಟ್ರೈಡ್ ಎಲ್ಲ ಕಡೆ ನೆಗೆಟಿವ್ ಚಾರ್ಜ್ ಇದೆ ಅಂತೇಳಿ. ಪಾಸಿಟಿವ್ ಚಾರ್ಜ್ ಇದ್ರೆ ವಿ ವಿಲ್ ಜಸ್ಟ್ write it as anion, sodium anion, potassium anion, magnesium anion, anion ಅಲ್ಲ, sodium ion, potassium ion, magnesium ion. ಕ್ಯಾಟಯಾನ್ ಅಂತೂ ಬರೆಯಲ್ಲ, ಬರೀ ಆ ಎಲಿಮೆಂಟ್ಗಳ ಹೆಸರು ಹಿಡಿದು ಅಯಾನ್ ಅಂತ ಹೇಳ್ಬಿಡಿ. ಇಟ್ ಇಸ್ ಅಂಡರ್ಸ್ಟುಡ್ ದಟ್ ಓಕೆ ದೇ ಆರ್ ಹ್ಯಾವಿಂಗ್ ಪಾಸಿಟಿವ್ ಚಾರ್ಜ್ ಅಂತ ಹೇಳಿ. ಸೊ ನಿಮಗೆ ಆಲ್ಕೈಲ್ ಗ್ರೂಪ್ ಅಂತ ಹೇಳಿದ್ರೆ ಗೊತ್ತಿದೆ ತಾನೆ? ಆಲ್ಕೈಲ್ ಗ್ರೂಪ್ ಅಂತ ಹೇಳಿದ್ರೆ ಏನು? ಆಲ್ಕೇನ್ ಅಂತ ಹೇಳೋದು ಮೀಥೇನ್. ಮೀಥೇನ್ ಇಸ್ ಆಲ್ಕೇನ್. ಇದರಲ್ಲಿ ಒಂದು ಹೈಡ್ರೋಜನ್ ಕಡಿಮೆ ಬರೆದ್ರೆ, CH3 ಬರೆದ್ರೆ, ಕಾರ್ಬನ್ಗೆ ಇನ್ನೂ ಒಂದು ವ್ಯಾಲೆನ್ಸಿ ಪೆಂಡಿಂಗ್ ಇದೆ, ಅಂದ್ರೆ ಕಂಬೈನಿಂಗ್ ಸೈಟ್ ಅಲ್ಲಿ ಪೆಂಡಿಂಗ್ ಇದೆ. ಯಾರು ಬೇಕಾದ್ರೆ ಅಲ್ಲಿ ಹೋಗಿ ಕಂಬೈನ್ ಆಗ್ಬೋದು. ಸೊ 1 ಹೈಡ್ರೋಜನ್ ಲೆಸ್ಸರ್ ದ್ಯಾನ್ ಆಲ್ಕೇನ್, 1 hydrogen lesser than alkane is called alkyl group. ಈಗ ಮೀಥೇನ್ ಅಂತ ಹೇಳಿದ್ರೆ CH4, ಮಿಥೈಲ್ ಅಂತ ಹೇಳಿದ್ರೆ CH3 ಪ್ಲಸ್ ಒಂದು ವ್ಯಾಲೆನ್ಸಿಯನ್ನ ಹಾಕ್ಬಿಡಿ. ಈಥೇನ್ ಅಂತ ಹೇಳಿದ್ರೆ C2H6, ಈಥೈಲ್ ಅಂತ ಹೇಳಿದ್ರೆ C2H5. ಆಯ್ತಾ? ಈ C2H5 ಅನ್ನ ಇನ್ ರಿಯಾಕ್ಷನ್ ಬರಿಬೇಕಾದ್ರೆ ನಾನು CH3 CH2 ಈ ತರ ಒಂದು ಬಾಂಡ್ ಹಾಕ್ತೀನಿ. ಅರ್ಥ ಏನು? ಅಲ್ಲಿ ಒಂದು ಹೈಡ್ರೋಜನ್ ಕಡಿಮೆ ಇದೆ, CH3 ಇರಬೇಕಿತ್ತು, ಬಟ್ ಒಂದು ಹೈಡ್ರೋಜನ್ ಅಲ್ಲಿ ನಾನು ಓಪನ್ ಕೊಟ್ಟಿದ್ದೀನಿ, ಅಲ್ಲಿ ರಿಯಾಕ್ಟಿವ್ ಸೈಟ್ ಇದೆ, ಯಾರು ಬೇಕಾದ್ರೆ ಅಲ್ಲಿ ಬಂದು ಕುತ್ಕೋಬಹುದು, ಕಂಬೈನ್ ಆಗ್ಬೋದು ಕಾರ್ಬನ್ಗೆ. ಸೊ ಈಥೇನ್ ಅಂದ್ರೆ 6 ಹೈಡ್ರೋಜನ್ ಆಟಮ್, ಒಂದು ಹೈಡ್ರೋಜನ್ ಆಟಮ್ ಲೆಸ್ ಆಯ್ತು ಅಂತ ಹೇಳಿದ್ರೆ ಅದು ಈಥೈಲ್ ಗ್ರೂಪ್ ಆಯ್ತು. ಇವ್ರನ್ನ ತುಂಬಾ ಸಲ ಯೂಸ್ ಮಾಡ್ತೇವೆ. ಈಗ ಆಲ್ಕೈಲ್ ಹ್ಯಾಲೈಡ್ ಅಂತ ಹೇಳೋದು ಅರ್ಥ ಏನು? CH3Cl ಸಿಂಪಲ್ ಆಗಿ, ಅಥವಾ ಅವ್ರನ್ನ RX ಅಂತ ಹೇಳಿ ತಗೊಳ್ತೀವಿ. ಇಲ್ಲಿ R ಅಂತ ಹೇಳಿದ್ರೆ ಆಲ್ಕೈಲ್ ಪಾರ್ಟ್, X ಅಂತ ಹೇಳಿದ್ರೆ ಹ್ಯಾಲೈಡ್ ಪಾರ್ಟ್. ಯಾವಾಗ ಇದು ಜಿಂಕಿನ ಪ್ರೆಸೆನ್ಸ್ ನಲ್ಲಿ ಹೈಡ್ರೋಜನ್ ಗ್ಯಾಸ್ನೇ ಪಾಸ್ ಮಾಡಬೇಕು, ನೀವು H2 ಗ್ಯಾಸ್ನ ಪಾಸ್ ಮಾಡ್ತೀರಾ,
ಇನ್ ದ ಪ್ರೆಸೆನ್ಸ್ ಆಫ್ ಜಿಂಕ್ ರಿಡಕ್ಷನ್ ಅಂತ ಹೇಳಿದ್ರೆ ಯು ಆರ್ ಆಡಿಂಗ್ ಹೈಡ್ರೋಜನ್. ಇಲ್ಲೂ ಕೂಡ ಹೈಡ್ರೋಜನ್ ಗ್ಯಾಸ್ ನ ಪಾಸ್ ಮಾಡ್ತಿದ್ರೆ ಹೈಡ್ರೋಜನೇಷನ್ ಅಂತಾನು ಕರಿಬಹುದು. ಬಟ್ ಹೈಡ್ರೋಜನೇಷನ್ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ನೀವು ಡಬಲ್ ಬಾಂಡ್ ಬ್ರೇಕ್ ಮಾಡ್ಬೇಕಾದ್ರೆ ಕರೀತಾರ ಹೊರತು ಇದನ್ನ ನೀವು ಇನ್ ದ ಪ್ರೆಸೆನ್ಸ್ ಆಫ್ ಜಿಂಕ್ ರಿಡಕ್ಷನ್ ಅಂತಾನೆ ಯೂಸ್ ಮಾಡುವಂತದ್ದು. ಓಕೆನಾ? ಇಲ್ಲಿ ಏನಾಗ್ತಾ ಇದೆ, ನಿಮಗೆ ಏನ್ ಬೇಕು, ನಿಮಗೆ ಆಲ್ಕೇನ್ ಬೇಕು. ಆಲ್ಕೇನ್ ಅಂತ ಹೇಳಿದ್ರೆ ಬರೀ ಆರ್ ಗ್ರೂಪ್ ಬೇಕು. ಆದ್ರೆ ಇದರಲ್ಲಿ ಆಲ್ಕೈಲ್ ಇದೆ, ಅದಕ್ಕೊಂದು ಹೈಡ್ರೋಜನ್ ನೀವು ಆಡ್ ಮಾಡ್ತಾ ಇದ್ದೀರಾ. ಈ ಎಕ್ಸ್ ಮತ್ತೆ ಎಚ್ ಏನಾಯ್ತು, ಹೊರಟೋಗ್ಬಿಡುತ್ತೆ. ಅದನ್ನ ನೀವು ಬೇಕಾದ್ರೆ ಇಲ್ಲಿ ಮೈನಸ್ ಎಚ್ ಎಕ್ಸ್ ಅಂತ ಬರೆದು ಆರ್ ಎಚ್ ಅಂತಾನು ತಗೊಳ್ಬಹುದು. ಎಕ್ಸಾಂಪಲ್ ಮೀಥೈಲ್ ಕ್ಲೋರೈಡ್. ಮೀಥೈಲ್ ಕ್ಲೋರೈಡ್ ಆಯ್ತಾ, ಹೈಡ್ರೋಜನ್ ಗ್ಯಾಸ್ ಆಡ್ ಆಗ್ತಾ ಇದೆ. ಸೊ ಇವಾಗ ಏನಾಯ್ತು, ಈ ಹೈಡ್ರೋಜನ್ ಬಂದು ಮೀಥೈಲ್ ಗ್ರೂಪಿಗೆ ಆಡ್ ಆದಾಗ ನಮ್ಗೆ ಏನ್ ಸಿಗುತ್ತೆ, ಮೀಥೇನ್ ಸಿಗುತ್ತೆ, CH4 ಸಿಗುತ್ತೆ. ನಮಗೆ ಇಲ್ಲಿ ಯಾವ್ದು ಬೇಕಾಗಿಲ್ಲ ಅದನ್ನ ರಿಮೂವ್ ಮಾಡಿ. ದ ಒನ್ ವಿಚ್ ಐ ಆಮ್ ಮಾರ್ಕಿಂಗ್ ಇಟ್ ಇನ್ ದ ರೆಡ್ ಕಲರ್ HCl, ಐ ಡೋಂಟ್ ವಾಂಟ್ ಇಟ್, ಸೊ ಐ ಆಮ್ ಜಸ್ಟ್ ರೈಟಿಂಗ್ ಇಟ್ ಆಸ್ ಮೈನಸ್ HCl. ಆರ್ ಇದನ್ನ ನೀವು ಮೈನಸ್ HCl ಹೀಗೂ ಬರೀಬಹುದು, ಅಥವಾ ಬೈ ಪ್ರಾಡಕ್ಟ್ ಆಗಿ ಬೇಕಾದ್ರೂ ಬರೀಬಹುದು. ಈ ತರ ಪ್ಲಸ್ ಪ್ಲಸ್ ಅಂತ ಹೇಳಿದ್ರೆ ಬೇಕು ಅಂತಲ್ಲ, ಅಡಿಷನ್ ಅಲ್ಲ. ಇಲ್ಲಿ ಪ್ಲಸ್ ಇಸ್ ಆಲ್ವೇಸ್ ಸಮಥಿಂಗ್ ವಿಚ್ ಇಂಡಿಕೇಟ್ಸ್ ಟೂ ಡಿಫರೆಂಟ್ ಪ್ರಾಡಕ್ಟ್ಸ್. ಇದು ಬೈ ಪ್ರಾಡಕ್ಟ್ ಆಗಿರುತ್ತೆ, ಇದು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ಯೂಶಲಿ ಆರೋ ಮಾರ್ಕ್ ಪಕ್ಕ ಬರೆಯೋದು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ ಅಂತ ಹೇಳಿ. ಸೊ ದಿಸ್ ಹ್ಯಾಪನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಜಿಂಕ್. ರಿಡಕ್ಷನ್ ಯಾಕೆ, ಬಿಕಾಸ್ ಯು ಆರ್ ಪಾಸಿಂಗ್ ಹೈಡ್ರೋಜನ್ ಗ್ಯಾಸ್. ದಿಸ್ ಸಮಥಿಂಗ್ ಯು ಹ್ಯಾವ್ ಲರ್ನ್ಡ್ ಇಟ್ ಇನ್ ಯೋರ್ 10th ಸ್ಟ್ಯಾಂಡರ್ಡ್ ಆಲ್ಸೋ, ಪಾಸಿಂಗ್ ಹೈಡ್ರೋಜನ್ ಗ್ಯಾಸ್ ಅಂತ ಹೇಳಿ. ಆಲ್ ಸೆಟ್. ಸೊ ನಮಗೆ ಮೀಥೈಲ್ ಕ್ಲೋರೈಡ್ ಇದು ಮೀಥೇನ್ ಅಂತ ಹೇಳೋ ಒಂದು ಕಂಪೌಂಡ್ ಅನ್ನು ಕೊಡುತ್ತೆ ಅಲ್ವಾ. ಅಡ್ವಾಂಟೇಜ್ ಏನು ಈ ಮೆಥಡ್, ಇದು ನಿಮಗೆ ಮೀಥೇನ್ ಪ್ರಿಪರೇಷನ್ ಸಾಧ್ಯ ಇದೆ. ಬಟ್ ಪ್ರೀವಿಯಸ್ ಮೆಥಡ್ ನಲ್ಲಿ ಅನ್ಸ್ಯಾಚುರೇಷನ್ ಅಲ್ಲಿ ಮೀಥೇನ್ ಸಾಧ್ಯ ಇದೆಯಾ, ಇಲ್ಲ. ಬಿಕಾಸ್ ಇಲ್ಲಿ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಇರೋ ಕಂಪೌಂಡ್ ಇಂದ ನೀವು ಆಲ್ಕೇನ್ ಸಿಂಥಸೈಸ್ ಮಾಡಬೇಕು ಅಂದ್ರೆ ಮಿನಿಮಮ್ ಈ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ನಲ್ಲಿ 2 ಕಾರ್ಬನ್ ಆಟಮ್ಸ್ ಗಳು ಇನ್ವಾಲ್ವ್ ಆಗೇ ಆಗುತ್ತೆ. ಆ ಬಾಂಡ್ ಬ್ರೇಕ್ ಆದ್ರೆ ಸಿಗುವ ಪ್ರಾಡಕ್ಟ್ ನಿಮಗೆ ಈಥೇನ್ ಆಗ್ಬೇಕೇ ಹೊರತು ಮೀಥೇನ್ ಅಂತೂ ಸಿಂಗಲ್ ಕಾರ್ಬನ್ ಆಟಮ್ ಸಿಗಕ್ ಸಾಧ್ಯ ಇಲ್ಲ ಅಲ್ವಾ. ಬಿಕಾಸ್ ಡಬಲ್ ಬಾಂಡ್ ನ ಬ್ರೇಕ್ ಮಾಡಿದ್ರೆ ನೀವು ಡಬಲ್ ಬಾಂಡೆಡ್ ಸಿಂಗಲ್ ಬಾಂಡ್ ಕಂಪೌಂಡ್ ಸಿಗುತ್ತೆ. ಇಲ್ಲಿ ಡಬಲ್ ಬಾಂಡ್ ಇದೆ, ಅದೇ ಕಂಪೌಂಡ್ ನಿಮಗೆ ಸಿಗ್ತಾ ಇದೆ ಅಲ್ವಾ. ಮೀಥೇನ್ ಪ್ರಿಪರೇಷನ್ ಇಸ್ ನಾಟ್ ಪಾಸಿಬಲ್ ಇಯರ್. ಇಲ್ಲಿ ಪಾಸಿಬಲ್ ಇದೆ. ಅಡ್ವಾಂಟೇಜ್ ಆಫ್ ದಿಸ್ ಮೆಥಡ್ ಇಸ್ ಈ ಮೆಥಡ್ ಇಂದ ಮೀಥೇನ್ ಪ್ರಿಪರೇಷನ್ ಪಾಸಿಬಲ್ ಇದೆ. ನಾವು ಲೆಟ್ಸ್ ಟಾಕ್ ಅಬೌಟ್ ವುಡ್ಸ್ ರಿಯಾಕ್ಷನ್. ಏನ್ ಮಕ್ಕಳೇ ವುಡ್ಸ್ ರಿಯಾಕ್ಷನ್ ಅಂತ ಹೇಳಿದ್ರೆ ಸೇಮ್ ಆಲ್ಕೈಲ್ ಹ್ಯಾಲೈಡ್ ನ ಯೂಸ್ ಮಾಡ್ತೀವಿ, ಬಟ್ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಅಂಡ್ ಡ್ರೈ ಈಥರ್. ಸೊ ಇಲ್ಲಿ ಆಲ್ಕೈಲ್ ಹ್ಯಾಲೈಡ್ ಆನ್ ಟ್ರೀಟ್ಮೆಂಟ್ ವಿತ್ ಸೋಡಿಯಂ ಮೆಟಲ್ ಇನ್ ಡ್ರೈ ಈಥರ್ gives higher alkane. This reaction is known as Wood's reaction and is used for the preparation of higher alkane containing even number of carbon atoms. ಇಲ್ಲಿ ನಿಮಗೆ ಯಾವಾಗಲೂ ಕೂಡ ಈವನ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಸಿಗ್ತಾ ಹೋಗುತ್ತೆ. ಅಂದ್ರೆ ಫಸ್ಟ್ ಮೆಥಡ್ ನಲ್ಲಿ ಆಡ್ ನಂಬರ್ ಕೂಡ ಸಿಕ್ಕಿತ್ತು ನಿಮಗೆ. ಪ್ರೋಪೀನ್ ಇದ್ದು ಪ್ರೋಪೇನ್ ಆಗುತ್ತೆ, ಪೆಂಟೀನ್ ಇದ್ದು ಪೆಂಟೇನ್ ಆಗುತ್ತೆ. ಸೊ ಇದರಲ್ಲಿ ಈವನ್ ನಂಬರ್ ಕಾರ್ಬನ್ ಆಟಮ್ ಸಿಗ್ತಾ ಹೋಗುತ್ತೆ. ಸೊ ಸಿಮಿಲರ್ ಟೈಪ್ ಆಫ್ ಆಲ್ಕೈಲ್ ಹ್ಯಾಲೈಡ್ ನ ಟ್ರೀಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ CH3Cl ಆಲ್ಕೈಲ್ ಹ್ಯಾಲೈಡ್ ಇದು ಜನರಲ್ ರಿಯಾಕ್ಷನ್ ಹೇಗೆ ಬರೀತೀರಾ, RX ಪ್ಲಸ್ Na RX. ನಾ ಉಲ್ಟಾ ಬರೀತೀನಿ RX ಅನ್ನ, ಬಿಕಾಸ್ ಐ ಹ್ಯಾವ್ ಟು ರಿಮೂವ್ ದಿಸ್ X ಫ್ರಮ್ ಸೋಡಿಯಂ. ಲೀಡ್ಸ್ ಟು, ಅಥವಾ ಇಟ್ ವಿಲ್ ಗಿವ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ನೀವು ಡ್ರೈ ಈಥರ್ ಬರೀಲಿಲ್ಲ, ನಿಮ್ಮ ಮಾರ್ಕ್ಸ್ ಕಟ್. ವೆರಿ ಇಂಪಾರ್ಟೆಂಟ್. ರಿಯೇಜೆಂಟ್ ಅನ್ನು ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಮೆನ್ಷನ್ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಇನಿಷಿಯಲ್ ನಿಮ್ಮ ಹೆಸರಲ್ಲಿ ಹೇಗೆ ಮೆನ್ಷನ್ ಮಾಡೋದು ಇಂಪಾರ್ಟೆಂಟ್ ನಿಮಗೆ, ಅದೇ ತರ ಇಲ್ಲೂ ಕೂಡ. ಯಾಕಂದ್ರೆ ಇದು ಚೇಂಜ್ ಆದ್ರೆ ಕೆಲವೊಂದ್ಸಲ ಪ್ರಾಡಕ್ಟ್ಗಳು ಚೇಂಜ್ ಆಗುತ್ತೆ. ತುಂಬಾ ರಿಯಾಕ್ಷನ್ ಅಲ್ಲಿ ಪ್ರಾಡಕ್ಟ್ ವಿಲ್ ಡಿಪೆಂಡ್ ಆನ್ ದ ರಿಯೇಜೆಂಟ್ ಯು ಟೇಕ್. ಮೀಡಿಯಂ ಯು ಟೇಕ್, ಆಸಿಡಿಕ್, ಬೇಸಿಕ್, ಬೇಸಿಕ್ ಆಲ್ಕಲೈನ್ ಅಂತ ಹೇಳ್ತೀವಿ, ಅಥವಾ ನ್ಯೂಟ್ರಲ್, ಮೀಡಿಯಂ, ಸಮಥಿಂಗ್. ವಾಟ್ ಇಸ್ ಯೋರ್ ಪ್ರಾಡಕ್ಟ್ ನಾವು? ಪ್ರಾಡಕ್ಟ್ ಅಂತ ಹೇಳುವಂಥದ್ದು RR. ಟ್ರಿಪಲ್ ಆರ್ ಅಲ್ಲ, ದಿಸ್ ಇಸ್ ಜಸ್ಟ್ RR. ಓಕೆ, ಇಲ್ಲಿ R ಮತ್ತೆ R ಇಸ್ ಯೋರ್ ಪ್ರಾಡಕ್ಟ್. ನಥಿಂಗ್ ಬಟ್ ಆಲ್ಕೈಲ್, 2 ಆಲ್ಕೈಲ್ ಗ್ರೂಪ್ಸ್ಗಳು ಮಿಂಗಲ್ ಆಗುವಂಥದ್ದು. ಪ್ಲಸ್ ಏನ್ ಸಿಗುತ್ತೆ ನಿಮಗೆ, ಸೋಡಿಯಂ ಮತ್ತೆ X. ಅವುಗಳ ಸೋಡಿಯಂದು X, ನಿಮ್ಮ X ಅಲ್ಲ, ಸೋಡಿಯಂ X. ಸೊ ಇಲ್ಲಿ RX ಅಂತ ಹೇಳುವಂಥದ್ದು ಇಸ್ ಮಿಥೈಲ್ ಕ್ಲೋರೈಡ್ ಅಂಡ್ ಸೋಡಿಯಂ. ಮಿಥೈಲ್ ಕ್ಲೋರೈಡ್, ಈ R ಜಾಗದಲ್ಲಿ ನಾನು ಮಿಥೈಲ್ ಗ್ರೂಪ್ ಹಾಕ್ತೀನಿ. R ಅಂತ ಹೇಳಿದ್ರೆ ಏನು, ಆಲ್ಕೈಲ್. ಇಲ್ಲಿ ಮಿಥೈಲ್. X ಅಂತ ಹೇಳಿದ್ರೆ ನಾನು ಹ್ಯಾಲೈಡ್, ಕ್ಲೋರೈಡ್ ತಗೊಂಡಿದ್ದೀನಿ. ಸೊ ಈ ಕ್ಲೋರೈಡ್ ಈ ಸೋಡಿಯಂ ಜೊತೆ ಹೋಗುತ್ತೆ. 2 ಸೋಡಿಯಂ ಬೇಕು ನನಗೆ, ಹಾಗಾಗಿ ಐ ವುಡ್ ರೈಟ್ ಹಿಯರ್ ಆಸ್ 2 ಸೋಡಿಯಂ. ಸೊ ಮಿಥೈಲ್ ಅಂಡ್ ಮಿಥೈಲ್ ಇಸ್ ನಥಿಂಗ್ ಬಟ್ ಯುವರ್ RR ಗ್ರೂಪ್ ಅಲ್ವಾ. CH3 ಆಯ್ತು, ಪ್ಲಸ್ 2 ಟೈಮ್ಸ್ ಆಫ್ ಸೋಡಿಯಂ ಕ್ಲೋರೈಡ್. ನಿಮ್ಗೆ ಏನ್ ಸಿಕ್ತು ಇಲ್ಲಿ, ಆಲ್ಕೇನ್ ಸಿಕ್ತು. ಯಾವ ಆಲ್ಕೇನ್ ಇದು? ವಿಚ್ ಆಲ್ಕೇನ್ ಇಸ್ ದಿಸ್? ಇಟ್ ಹ್ಯಾಸ್ 2 ಕಾರ್ಬನ್ ಆಟಮ್, ಈತ್. Between them single bond, ane, ethane.
ಸೊ ನಿಮಗೆ ಮಿಥೈಲ್ ಕ್ಲೋರೈಡ್ ಮಾಲಿಕ್ಯೂಲ್ ರಿಯಾಕ್ಟ್ ಆಯ್ತು. Two methyl chloride gave ethane molecule. So this is one of the important reaction. You can write it for C2H5Cl plus sodium C2H5Cl. ಇದು ಎಲಿಮಿನೇಟ್ ಆಗುತ್ತೆ. ದೇ ಆರ್ ನಾಟ್ ಮೇಜರ್. ಆಯ್ತಾ? ಈ ರಿಯಾಕ್ಷನ್ ಅಲ್ಲಿ ಏನ್ ಮಿಸ್ ಆಯ್ತು? ಡ್ರೈ ಈಥರ್. ಈ ರಿಯೇಜೆಂಟ್ ಗಳು ಏನ್ ಮಾಡ್ತಾರೆ ಮೋಸ್ಟ್ ಆಫ್ ದ ಟೈಮ್? ರಿಯಾಕ್ಷನ್ ಅಲ್ಲಿ ಫಾರ್ಮ್ ಆಗಿರುವ ಇಂಟರ್ಮೀಡಿಯೇಟ್ಸ್ ಯಾವ್ದೆಲ್ಲ? ಕಾರ್ಬೋಕ್ಯಾಟಿಯಾನ್, ಕಾರ್ಬಾನಯಾನ್, ಫ್ರೀ ರಾಡಿಕಲ್. ಆಯ್ತಾ? ಈ ರಿಯಾಕ್ಷನ್ ಎರಡು ಡಿಫ್ರೆಂಟ್ ಮೆಕ್ಯಾನಿಸಮ್ ನಲ್ಲಿ ಫಾಲೋ ಆಗುತ್ತೆ. ಅದನ್ನ ನೀವು ನಿಮ್ಮ ಸೆಕೆಂಡ್ PUC ನಲ್ಲಿ ಕಲಿತೀರಾ, ಮೆಕ್ಯಾನಿಸಮ್ ಆಫ್ ವುಡ್ಸ್ ರಿಯಾಕ್ಷನ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್. ಇವಾಗ ಬೇಕಾಗಿಲ್ಲ, ಬಟ್ ಫ್ರೀ ರಾಡಿಕಲ್ಸ್ ನ ಸ್ಟೆಬಿಲೈಸ್ ಮಾಡ್ಲಿಕ್ಕೆ ವಿ ವಿಲ್ ಯೂಸ್ ಡ್ರೈ ಈಥರ್ ಅಂತ ಹೇಳಿ. ಪ್ರತಿ ಸಲ ಅಷ್ಟೇ ಇಂಟರ್ಮೀಡಿಯೇಟ್ ಅನ್ನ ಸ್ಟೆಬಿಲೈಸ್ ಮಾಡ್ಲಿಕ್ಕೆ ನಾವು ತಗೊಳ್ಳುವಂತ ಸಾಲ್ವೆಂಟ್ಗಳು ಮ್ಯಾಕ್ಸಿಮಮ್ ಟೈಮ್ ಯೂಸ್ ಮಾಡೋದು. ಪ್ರಾಡಕ್ಟ್ ಏನ್ ಸಿಕ್ತು ಇಲ್ಲಿ ನಮಗೆ? C2H5 C2H5 ಅಂತ ಹೇಳಿದ್ರೆ ಏನು? C2H5 ಅಂದ್ರೆ CH3CH2. ಇಲ್ಲೂ ತಿರ್ಗಾ ಹೀಗೆ ಬರಿಬೋದಾ? CH3CH2 ಬಾಂಡ್ ಹಾಕಿ. This is nothing but this only. What is this? Butane plus 2 times of sodium chloride. ಹೊರಟು ಹೋಗ್ತಾ ಇದೆ. ಕ್ವೆಶ್ಚನ್ ಬರುತ್ತೆ, ವಾಟ್ ಇಫ್ ಯು ಟೇಕ್ 2 different types of alkyl group with the same chlorine? CH3Cl ತಗೊಳ್ಳಿ ಒಂದ್ ಕಡೆಗೆ, 2 times of sodium, ಆಯ್ತಾ? C2H5Cl. Cl ನ ಚೇಂಜ್ ಮಾಡಬೇಡಿ, ನೀವು ಆಲ್ಕೈಲ್ ಗ್ರೂಪ್ ನ ಚೇಂಜ್ ಮಾಡಿ. ಆ ಥರ ಚೇಂಜ್ ಮಾಡಿದ್ರೆ ನಿಮಗೆ 3 ಡಿಫ್ರೆಂಟ್ ಪ್ರಾಡಕ್ಟ್ ಸಿಗುತ್ತೆ. ಸೊ ಇದನ್ನ ನೀವು ಡ್ರೈ ಈಥರ್ನಲ್ಲಿ ಹಾಕ್ತೀರಾ ಅಂತ ಹೇಳಿದ್ರೆ, ನಿಮಗೆ 3 ಪ್ರಾಡಕ್ಟ್ ಸಿಗುತ್ತೆ. ಸೊ ಯಾವುದೆಲ್ಲ 3 ಪ್ರಾಡಕ್ಟ್? ಎಕ್ಸೆಪ್ಷನಲ್ ಕೇಸ್ ಅಂದ್ರೆ ಇದು ನಡೆಯಲ್ಲ, ಈ ಮೆಥಡ್ ನಲ್ಲಿ ನಾವು ಯಾಕೆ ಮಾಡಲ್ಲ ಅಂತ ಹೇಳ್ತೀನಿ. ಡಿಫ್ರೆಂಟ್ ಆಗಿರುವ ಆಲ್ಕೈಲ್ ಹ್ಯಾಲೈಡ್ ನ ತಗೊಳಕ್ ಆಗಲ್ಲ. ಯಾಕೆ? ಬಿಕಾಸ್ ನಮಗೆ 3 ಡಿಫ್ರೆಂಟ್ ಪ್ರಾಡಕ್ಟ್ ಸಿಗುತ್ತೆ. ಒಂದು, ಇದೇ ಮಾಲಿಕ್ಯೂಲ್ 2 ಸಲ ರಿಯಾಕ್ಟ್ ಆಗ್ತಿದೆ ಅಂತ ಹೇಳಿ. ಇದೇ ಮಾಲಿಕ್ಯೂಲ್ಗಳು 2 ಸಲ ರಿಯಾಕ್ಟ್ ಆಗ್ತಿದೆ ಅಂದ್ರೆ ನಮಗೇನ್ ಸಿಗ್ಬೇಕು? CH3Cl ಪ್ಲಸ್ ಸೋಡಿಯಂ ಪ್ಲಸ್ ClCH3. ಇದೇ ಮಾಲಿಕ್ಯೂಲ್ 2 ಸಲ ರಿಯಾಕ್ಟ್ ಆಗ್ತದೆ. ಇಲ್ಲೊಂದ್ಸಲ Cl ಹೊರಟೋಗುತ್ತೆ, CH3CH3 ಸಿಗುತ್ತೆ. ಆಯ್ತಾ? ಅಂದ್ರೆ ಇದ್ರದ್ದೇ 2 ಸಲ ಪ್ರಾಡಕ್ಟ್ ಸಿಗುತ್ತೆ ನಮಗೆ. ಪ್ರಾಡಕ್ಟ್ ನಲ್ಲಿ 2 ಸಲದ ರಿಪಿಟೇಷನ್ ಬರುತ್ತೆ. CH3 ಅಂತ ಹೇಳೋದೇ ರಿಪೀಟ್ ಆಗುತ್ತೆ. ಅರ್ಥ ಏನು? ನಿಮಗೆ ಈಥೇನ್ ಅಂತ ಹೇಳೋ ಪ್ರಾಡಕ್ಟ್ ಸಿಕ್ತು. ಸೇಮ್ ಈ ಒಂದು ಆಲ್ಕೈಲ್ ಹ್ಯಾಲೈಡ್ 2 ಸಲ ರಿಪೀಟ್ ಆದ್ರೆ ಏನ್ ಸಿಗುತ್ತೆ? C2H5 ಅಥವಾ ಹೌ ಡು ಯು ರೈಟ್ C2H5 ಕ್ಯಾನ್ ಬಿ ರಿಟನ್ ಆಸ್ CH3CH2CH2CH3 ಬ್ಯೂಟೇನ್ ಅಲ್ವಾ? ಈ ಪ್ರಾಡಕ್ಟ್ ಸಿಗುತ್ತೆ. ಸಪೋಸ್ ಥರ್ಡ್ ಪ್ರಾಡಕ್ಟ್ ಯಾವ್ದು ಗೊತ್ತಾ? ಇದು ಮತ್ತೆ ಇದು ಕೂಡ ರಿಯಾಕ್ಟ್ ಆಗುತ್ತೆ ಅಂಡ್ ಯು ವುಡ್ ಗೆಟ್ ಇಟ್ ಆಸ್ CH3C2H5 ಅಥವಾ C2H5 ನ ಐ ಕ್ಯಾನ್ ರೈಟ್ ಇಟ್ ಆಸ್ CH2CH3. This is nothing but C2H5 only, no? C2H5 is nothing but CH2CH3, right? So you will get ethane, butane and propane. Nodi, these hydrocarbons are very adjacent to each other. ಹತ್ರ ಇದ್ದಾರೆ. Our boiling points ಕೂಡ ತುಂಬಾ ಹತ್ರ ಇದೆ. So separation becomes hectic. 3 different products ಸಿಗುತ್ತೆ, ಅವ್ರನ್ನ ಸಪರೇಟ್ ಮಾಡಕ್ಕೆ ಆಗಲ್ಲ. ನಿಮಗೆ ಆ 3 ಪ್ರಾಡಕ್ಟ್ ಬೇಕಾಗೂ ಇಲ್ಲ. ಸುಮ್ಮನೆ ಏನಕ್ಕೆ ಇಷ್ಟೊಂದು ಕಷ್ಟಪಡ್ತೀರಾ? ಅದಕ್ಕಿಂತ ಸಿಂಪಲ್ ಆಗಿ ಇದನ್ನ ಅವಾಯ್ಡ್ ಮಾಡ್ಕೊಳ್ಬಹುದು. ಮಿಕ್ಸ್ಚರ್ ಆಫ್ ಡಿಫ್ರೆಂಟ್ ಆಲ್ಕೈಲ್ ಹ್ಯಾಲೈಡ್ ನಾವು ತಗೊಳಕ್ಕಾಗಲ್ಲ. ಬಿಕಾಸ್ ಅವಾಗ ನಮಗೆ 3 ಪ್ರಾಡಕ್ಟ್ಸ್ಗಳು ಸಿಗುತ್ತೆ, 3 ಟೈಪ್ ಆಫ್ ಪ್ರಾಡಕ್ಟ್ಗಳು ಸಿಗುತ್ತೆ. ಆ 3 ಪ್ರಾಡಕ್ಟ್ಸ್ ಅನ್ನ ಸಪರೇಟ್ ಮಾಡಕ್ ಆಗದೆ ಇರೋ ಕಾರಣಕ್ಕೋಸ್ಕರ ವಿ ಅವಾಯ್ಡ್ ಟೇಕಿಂಗ್ ಮಿಕ್ಸ್ಚರ್ ಆಫ್ ಆಲ್ಕೈಲ್ ಹ್ಯಾಲೈಡ್. ವಿ ಟೇಕ್ ಸೇಮ್ ಆಲ್ಕೈಲ್ ಹ್ಯಾಲೈಡ್ ಟ್ವೈಸ್. ಸೇಮ್ ಆಲ್ಕೈಲ್ ಗ್ರೂಪ್ ಇರುವಂತ ಹ್ಯಾಲೈಡ್ ಟ್ವೈಸ್. ಅರ್ಥ ಆಯ್ತಾ? ಕೇಳ್ಬೋದು ಕ್ವೆಶನ್ಸ್ ರೀಸನಿಂಗ್ ಬೇಸ್ಡ್, ಯಾಕೆ ತಗೊಳ್ಳಲ್ಲ ಅಂತ ಹೇಳಿ. ಸೊ ದಿಸ್ ಮೆಥಡ್ ಇಸ್ ನಾಟ್ ಪ್ರಿಫರ್ಡ್ ಬಿಕಾಸ್ mixture of this method of taking different alkyl halide is not preferred
It's not preferred. The method of taking different alkyl halide is not preferred or usually avoided due to the formation of mixture of 3 products. Aita, and their separation also becomes difficult. If you want, you can add that point also. Clear aita Woods reaction ಬಗ್ಗೆ in and out? Yes. Good to go. Now, ಎಷ್ಟು methods ಆಯ್ತು ಇವಾಗ preparation ಅಲ್ಲಿ? We learnt about how to prepare from unsaturated, how to reduction with zinc, ಅದಾಯ್ತು. Woods reaction ಅಲ್ಲಿ ಏನು ಕಲ್ತ್ವಿ ನಾವು ಇವಾಗ ಅಲ್ವಾ? ಹೇಗೆ ಮತ್ತೆ ಡಿಫರೆಂಟ್ ಆಲ್ಕೈಲ್ ಯಾಕೆ ತಗೊಳ್ಬಾರ್ದು ಕಲ್ತ್ವಿ. ನೆಕ್ಸ್ಟ್ ಬಂದು ಕೋಲ್ ಬೇಸ್ ಮೆಥಡಿಗೆ ಹೊರಟೋಗ್ಬೇಡ. ಕೋಲ್ ಬೇಸ್ ಮೆಥಡಿಗೆ ಹೋಗೋಕ್ಕಿಂತ ಮುಂಚೆ ಐ ವುಡ್ ಫಿನಿಶ್ ಆಫ್ ದಿಸ್ ಮೆಥಡ್, ಡಿಕಾರ್ಬಾಕ್ಸಿಲೇಷನ್ ಮೆಥಡ್. ಡಿಕಾರ್ಬಾಕ್ಸಿಲೇಷನ್ ಮೆಥಡ್ ಅಂತ ಹೇಳಿದ್ರೆ ಏನು? ಡಿಕಾರ್ಬಾಕ್ಸಿಲೇಷನ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ನ ನೀವು ರಿಮೂವ್ ಮಾಡ್ತಾ ಇದ್ದೀರಾ. ಸೊ ಫ್ರಮ್ ಕಾರ್ಬಾಕ್ಸಿಲಿಕ್ ಆಸಿಡ್ ಯು ಆರ್ ರಿಮೂವಿಂಗ್ ಕಾರ್ಬನ್ ಡೈಆಕ್ಸೈಡ್. ಈಸಿ ಮಕ್ಕಳೇ. ಸೊ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ನ ತಗೋತೀರಾ. ಡೈರೆಕ್ಟ್ ಆಗಿ ಕಾರ್ಬಾಕ್ಸಿಲಿಕ್ ಆಸಿಡ್ ತಗೋತಾ ಇಲ್ಲ, ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ನೀವು ನಿಮ್ಮ ಲೋವರ್ ಕ್ಲಾಸಸ್ ನಲ್ಲಿ ಸಾಲ್ಟ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ಹೇಳಿ ಕಲ್ತಿದ್ದೀರಾ. ಆಸಿಡ್ ಪ್ಲಸ್ ಬೇಸ್ ರಿಯಾಕ್ಟ್ ಆದಾಗ ನಿಮಗೆ ಸಾಲ್ಟ್ ಫಾರ್ಮ್ ಆಗುತ್ತೆ. ಆಸಿಡ್ ಅನ್ನ ಅಸಿಟಿಕ್ ಆಸಿಡ್ ವಿನೇಗರ್ ನಲ್ಲಿರುವ ಆಸಿಡ್ ತಗೊಳ್ತೀನಿ. ಬೇಸ್ ಅನ್ನ ಸೋಡಿಯಂ ಹೈಡ್ರಾಕ್ಸೈಡ್ ತಗೊಳ್ತೀನಿ. ಹೆಚ್ಚಿದ ಪ್ಲೇಸ್ ನಲ್ಲಿ ಯಾರು ಬಂದು ಕುತ್ಕೊಳ್ತಾರೆ? ಸೋಡಿಯಂ. ಎಚ್ ಈ OH ಜೊತೆ ಹೋಗಿ ವಾಟರ್ ಆಗಿ ಫಾರ್ಮ್ ಆಗುತ್ತೆ. ಸೊ ನಮಗೆ ಏನ್ ಸಿಗುತ್ತೆ ಇವಾಗ? CH3 COO ಮೈನಸ್ Na+. ಹೀಗೂ ಬರೀಬಹುದು. ಕೆಲವೊಂದು ಟೆಕ್ಸ್ಟ್ ಬುಕ್ ನಲ್ಲಿ ಒಟ್ಟಿಗೆ ಕೊಟ್ಟಿರ್ತಾರೆ CH3 COO Na ವಿದೌಟ್ ಎನಿ ಚಾರ್ಜ್ ಕೊಟ್ಟಿರ್ತಾರೆ. ಸೊ ನಿಮಗೆ ಗೊತ್ತಿರಲಿ, ನೆಗೆಟಿವ್ ಪಾರ್ಟ್ ವಿಲ್ ಬಿ ಆಲ್ವೇಸ್ ಫ್ರಮ್ ದಿ ಆಸಿಡ್. ಸೊ ಇಲ್ಲಿ ಈ ಒಂದು ನೆಗೆಟಿವ್ ಪಾರ್ಟ್ ಅನ್ನ ಅಸಿಟೇಟ್ ಅಂತ ಹೇಳಿ ಕರಿತೀನಿ. ಸೋಡಿಯಂ ಇಸ್ ಫ್ರಮ್ ದ ಬೇಸ್. ಸೊ ಸೋಡಿಯಂ ಅಸಿಟೇಟ್. ಇವಾಗ ಅದನ್ನ ಕರಿಬೇಕಾದ್ರೆ ಹೆಸರನ್ನ ಸೋಡಿಯಂ ಅಸಿಟೇಟ್. ಯಾಕೆಂದ್ರೆ ಎನಿ ಸಾಲ್ಟ್ ಯು ಟೇಕ್, ಸೋಡಿಯಂ ಕ್ಲೋರೈಡ್ ಆಗಲಿ ಅಥವಾ ಅಲ್ಯೂಮಿನಿಯಂ ಕ್ಲೋರೈಡ್ ಆಗಲಿ, ಯಾವಾಗಲೂ ಕೂಡ ಮೆಟಲ್ ಹೆಸರು ಫಸ್ಟ್ ಹೇಳಿ ಅಥವಾ ಪಾಸಿಟಿವ್ ಪಾರ್ಟ್ ಅನ್ನ ಫಸ್ಟ್ ಹೇಳಿ, ಆಮೇಲೆ ತಾನೆ ನಾವು ನೆಗೆಟಿವ್ ಪಾರ್ಟ್ ಹೇಳೋದು. ಸೋಡಿಯಂ ಅಸಿಟೇಟ್ ಅಂತ ಹೇಳುವಂಥದ್ದು ಇಸ್ ಅ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ಅರ್ಥ ಆಗ್ತಿದೆಯಾ? ಇಟ್ ಇಸ್ ಅ ಸಾಲ್ಟ್ ಯು ಗೆಟ್ ಫ್ರಮ್ ಕಾರ್ಬಾಕ್ಸಿಲಿಕ್ ಆಸಿಡ್ ವೆನ್ ಇಟ್ ಇಸ್ ಟ್ರೀಟೆಡ್ ವಿತ್ ಅ ಬೇಸ್. ಇದು ನಮ್ಮ ರಿಯೇಜೆಂಟ್, ಇದು ನಮ್ಮ ರಿಯಾಕ್ಟೆಂಟ್ ಅಂತ ಹೇಳ್ಬೋದು. ನೋಡಿ, ರಿಯಾಕ್ಟೆಂಟ್ ನಮ್ಮ ಬೇಸಿಕ್ ರಿಯಾಕ್ಟೆಂಟ್ ಅಂತ ಹೇಳೋದು ಸೋಡಿಯಂ ಸಾಲ್ಟ್ ಅಥವಾ ಪೊಟ್ಯಾಷಿಯಂ ಸಾಲ್ಟ್ ಕೂಡ ನೀವು ತಗೊಳ್ಬಹುದು. ದಿಸ್ ಇಸ್ ಅವರ್ ಪ್ರೈಮ್ ರಿಯಾಕ್ಟೆಂಟ್. ಬೈ ಪ್ರಾಡಕ್ಟ್ ಏನು ಇಲ್ಲಿ? ವಾಟರ್. ವಿ ಆರ್ ಬಾದರ್ಡ್ ಅಬೌಟ್ ಮೋರ್ ಆಫ್ ದಿಸ್. ಸೋಡಿಯಂ ಸಾಲ್ಟ್ ನ ತಗೋತಾ ಇದ್ದೀನಿ ನಾನು ಫಾರ್ ದ ರಿಯಾಕ್ಷನ್. ಆ ಸೋಡಿಯಂ ಸಾಲ್ಟ್ ಅನ್ನ ನೋಡಿ, COONA ಅನ್ನ ನಾನು ಈ COO ಹೇಗೆ ಸ್ಪ್ಲಿಟ್ ಮಾಡ್ಬೋದು? CO ಅನ್ನ ಆಸಿಡ್ ಗ್ರೂಪ್ ಅನ್ನ ಬರೀಲಿಕ್ಕೆ ಒಂದು ರೀತಿ ಇದೆ. ಯಾವುದದು? ಸಿಗೆ ಡಬಲ್ ಬಾಂಡ್ ಆಕ್ಸಿಜನ್ ಇರ್ತಾನೆ, ಎರಡು ನಾಮದಲ್ಲಿ ಒಂದು ಆಕ್ಸಿಜನ್, ಇನ್ನೊಂದು ಸಿಂಗಲ್ ಬಾಂಡ್ ಆಕ್ಸಿಜನ್, ಮತ್ತೆ ಅವನು ಸೋಡಿಯಂ ಜೊತೆ ಕೂಡ ಇರ್ತಾನೆ. ಈ ರಿಯಾಕ್ಷನ್ ನಾನು ಟ್ರೀಟ್ ಮಾಡ್ತಾ ಇದ್ದೀನಿ ವಿತ್ ಅ ವೆರಿ ಫೇಮಸ್ ರಿಯೇಜೆಂಟ್ ಕಾಲ್ಡ್ ಅಸ್ ಡಿಕಾರ್ಬಾಕ್ಸಿಲೇಟಿಂಗ್ ರಿಯೇಜೆಂಟ್. ಡಿಕಾರ್ಬಾಕ್ಸಿಲೇಟಿಂಗ್ ರಿಯೇಜೆಂಟ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ಕ್ಯಾಲ್ಸಿಯಂ ಆಕ್ಸೈಡ್ ಅಂಡ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಅದನ್ನ ಆರ್ಡರ್ ವೈಸ್ ಬರ್ತೀನಿ ಬಿಕಾಸ್ ದೇರ್ ಇಸ್ ಅ ರೀಸನ್ ಫಾರ್ ಇಟ್. ಸೋಡಿಯಂ ಹೈಡ್ರಾಕ್ಸೈಡ್ ಅಂಡ್ ಕ್ಯಾಲ್ಸಿಯಂ ಆಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಕಾಸ್ಟಿಕ್ ಸೋಡಾ ಅಂತ ಹೇಳಿ ಕರಿಬಹುದು. ಇದನ್ನ ಕ್ವಿಕ್ ಲೈಮ್ ಅಂತ ಹೇಳಿ ಕೂಡ ಕರಿಬಹುದು. ಹಾಗಾಗಿ ಈ ರಿಯೇಜೆಂಟ್ಗೆ ಒಂದು ನಿಕ್ ನೇಮ್ ಇದೆ, ಅದೇನು ಅಂತ ಹೇಳಿದ್ರೆ ಸೋಡಾ ಲೈಮ್. ಸೊ ಸೋಡಾ ಲೈಮ್ ಅನ್ನ ನಾವು ಸ್ಪೆಸಿಫಿಕಲಿ ಡಿಕಾರ್ಬಾಕ್ಸಿಲೇಟಿಂಗ್ ರಿಯೇಜೆಂಟ್ ಅಂತ ಹೇಳಿ ಕರಿತೀವಿ. ಸರಿ, ಹಾಗಾದ್ರೆ ಡಿಕಾರ್ಬಾಕ್ಸಿಲೇಟಿಂಗ್ ರಿಯೇಜೆಂಟ್ ನ ನಾನು ಈ ಸೋಡಿಯಂ ಹೈಡ್ರಾಕ್ಸೈಡ್ ನ ಇಲ್ಲಿ ಬರಿತೀನಿ. ಆರೋ ಮಾರ್ಕ್ ಮೇಲೆ ಐ ವಿಲ್ ರೈಟ್ ಕ್ಯಾಲ್ಸಿಯಂ ಆಕ್ಸೈಡ್. ನನಗೇನು ಪ್ರಾಡಕ್ಟ್ ಸಿಗುತ್ತೆ ಅಲ್ವಾ, ಅದನ್ನ ನಾನು ಇವಾಗ ತೋರಿಸ್ತೀನಿ ನಿಮಗೆ. ಪ್ರಾಡಕ್ಟ್ ಈಸಿ, ನಾನು ಇದನ್ನ ಅಳಿಸ್ತೀನಿ ಬಿಕಾಸ್ ಐ ವಾಂಟ್ ಟು ರೈಟ್ ದ ಪ್ರಾಡಕ್ಟ್. ನಿಮಗೆ ಸ್ಕ್ರೀನ್ಶಾಟ್ ತಗೊಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ರಿವೈಂಡ್ ಮಾಡಿ ನೋಡಿ, ನಾನು ಬರಿಬೇಕಾದ್ರೆ ನೀವು ಜೊತೆಗೆ ಬರ್ಕೊಂಡ್ರೆ ಆಯ್ತು. ಇದು ನಿಮ್ಮ ಡಿಕಾರ್ಬಾಕ್ಸಿಲಿಂಗ್ ಏಜೆಂಟ್, ಸೋಡಿಯಂ ಹೈಡ್ರಾಕ್ಸೈಡ್ ಅಂಡ್ ಕ್ಯಾಲ್ಸಿಯಂ ಆಕ್ಸೈಡ್.
ಸೋಡಾ ಲೈಮ್ ಅಂತ ಹೇಳಿ ಕರಿತೀವಿ. So when sodium salt of carboxylic acid on treating with soda lime, mixture of sodium hydroxide and calcium oxide, it gives alkane containing 1 carbon atom lesser than carboxylic acid. ಕಾರ್ಬಾಕ್ಸಿಲಿಕ್ ಆಸಿಡ್ ನಲ್ಲಿ ಎಷ್ಟು ಕಾರ್ಬನ್ ಇದೆ? 2 ಕಾರ್ಬನ್ ಇದೆ. ನಮಗೆ ಸಿಗೋ ಪ್ರಾಡಕ್ಟ್ ನಲ್ಲಿ ಬರೀ ಒಂದೇ ಕಾರ್ಬನ್ ಇರುತ್ತೆ. ಹೇಗೆ? ಇಲ್ಲಿ ಈ ಕಾರ್ಬನ್ ಅನ್ನ ನೀವು ರಿಮೂವ್ ಮಾಡ್ತಾ ಇದ್ರ, ಹೆನ್ಸ್ ದ ನೇಮ್ ಡಿಕಾರ್ಬಾಕ್ಸಿಲೇಷನ್. ಇಷ್ಟು ಸ್ಪೀಷಸ್ ಅನ್ನು ಒಟ್ಟಿಗೆ ಬರೀತೀರ, ಆಯ್ತಾ? ಈ ಅವಲಕ್ಕಿ ಉಪ್ಪಿಟ್ಟಲ್ಲ, ಈ ಉಪ್ಪಿಟ್ಟು ಜೊತೆ ಕೇಸರಿ ಬಾತ್ ಕೊಡ್ಬೇಕಾದ್ರೆ ಚೌಚೌ ಬಾತ್ ಅಂತ ಹೇಳ್ತಿರಲ್ಲ, ಆ ಥರ ಇಲ್ಲೂ ಕೂಡ ಒಂದು ಚೌಚೌ ಬಾತ್ ಪ್ರಾಡಕ್ಟ್ ಸಿಗ್ತಾ ಇದೆ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಮೇನ್ ಪ್ರಾಡಕ್ಟ್ನ ಫಸ್ಟ್ಗೆ ಬರ್ಕೊಂಡು ಬಿಡೋಣ. ದೇ ಆರ್ ವೆರಿ ಇಂಪಾರ್ಟೆಂಟ್ ಟು ಅಸ್. ವಾಟ್ ಇಸ್ ಅವರ್ ಮೇನ್ ಪ್ರಾಡಕ್ಟ್? CH3 ನೈಲಿನ್ ತಗೊಳ್ಳಿ, H ನೈಲಿನ್ ತಗೊಳ್ಳಿ, ಏನಾಯ್ತು ನಿಮಗೆ? CH4 ಆಯಿತು. ದಿಸ್ ಇಸ್ ಅವರ್ ಮೇಜರ್ ಪ್ರಾಡಕ್ಟ್. ನೋಡಿ ಮಕ್ಕಳೇ, ಡಿಕಾರ್ಬಾಕ್ಸಿಲೇಷನ್ ಮೆಥಡ್ನಿಂದ ನೀವು ಮೀಥೇನ್ ಅನ್ನು ಪ್ರಿಪೇರ್ ಮಾಡಬಹುದು. ಆದರೆ ಪ್ರೀವಿಯಸ್ ಮೆಥಡ್ ಯಾವುದಿತ್ತು? ವುಡ್ಸ್ ರಿಯಾಕ್ಷನ್ ನಲ್ಲಿ ನಿಮಗೆ ಮಿನಿಮಮ್ 2 ಆಲ್ಕೈಲ್ ಹೈಲೈಡ್ ಗ್ರೂಪ್ ನ ಯೂಸ್ ಮಾಡೋದ್ರಿಂದ ಮೀಥೇನ್ ಕೆನಾಟ್ ಬಿ ಪ್ರಿಪೇರ್ಡ್ ಹಿಯರ್. ಮೀಥೇನ್ ಕೆನಾಟ್ ಬಿ ಪ್ರಿಪೇರ್ಡ್ ಹಿಯರ್. ಪ್ರೀವಿಯಸ್ ಮೆಥಡ್ ಏನಿತ್ತು? ಆಲ್ಕೈಲ್ ಹೈಲೈಡ್. ಇಲ್ಲಿ ಮೀಥೇನ್ ಪ್ರಿಪೇರ್ ಮಾಡಿದ್ವಿ, ಪಕ್ಕದ ಮೆಥಡ್ ನಲ್ಲಿ ಪ್ರಿಪೇರ್ ಮಾಡೋಕ್ಕಾಗಲಿಲ್ಲ ಅಲ್ವಾ? ಸೊ ನೋಡ್ಕೊಳ್ಳಿ ಎಲ್ಲಿಂದ ಮಾಡೋಕ್ಕಾಗುತ್ತೆ ಅಂತ ಹೇಳಿ. ಇಂಥ ಕ್ವೆಶನ್ಸ್ನ ಜನರಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಔಟ್ ಆಫ್ ದ ಫಾಲೋವಿಂಗ್ ಮೆಥಡ್ ವಿ ಕೆನಾಟ್ ಪ್ರಿಪೇರ್ ಮೀಥೇನ್ ಅಂತ ಹೇಳಿ. ಸೊ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ನ ಹೀಟ್ ಮಾಡ್ತೀರಾ ಕಾರ್ಬಾಕ್ಸಿಲೇಟಿಂಗ್ ಏಜೆಂಟ್ ಜೊತೆಗೆ. ಬರ್ಕೊಳ್ಳಿ ರಿಯಾಕ್ಟೆಂಟ್ ನೇಮ್ ಅನ್ನ. ನಿಮಗೆ ಮೀಥೇನ್ ಸಿಕ್ತು. ಇಲ್ಲಿ ನೋಡಿ, 2 ಸೋಡಿಯಂ ಇದೆ, Na2 ಬರಿತೀನಿ. ಈ ಕಾರ್ಬನ್ ಇದೆ, ಹಾಗೆ ಬರ್ಕೊಳ್ತೀನಿ. ಆಕ್ಸಿಜನ್ ಅಂಡ್ ಆಕ್ಸಿಜನ್, CO3 ಆಯ್ತಾ? Na2 CO3 ನಿಮಗೆ ಪ್ರಾಡಕ್ಟ್ ಸಿಕ್ತು, ಸಿಂಪಲ್ ಡೀಲ್ ಅಲ್ವಾ? ಸೊ Na2 CO3 ಇಸ್ ಯೋರ್ ಸೈಡ್ ಪ್ರಾಡಕ್ಟ್. ಕ್ಯಾಲ್ಸಿಯಂ ಆಕ್ಸೈಡ್ ರೋಲ್ ಇರುತ್ತೆ ಒಳಗಡೆ, ಬಟ್ ಇಟ್ ಇಸ್ ನಾಟ್ ಸೋ ಎವಿಡೆಂಟ್ ಇನ್ ದ ರಿಯಾಕ್ಷನ್. ಡನ್. ಇಷ್ಟು ನಿಮಗೆ ಅರ್ಥ ಆಯ್ತು ಅಂದ್ರೆ ನೆಕ್ಸ್ಟ್ ಯಾವ ಆಸಿಡ್ ತಗೊಂಡ್ರಿ ನೀವು? ನೋಡಿ, ಎಥನೋಯಿಕ್ ಆಸಿಡ್. ಇದಕ್ಕೆ ಇನ್ನೊಂದು ಹೆಸರಿದೆ, ಸೋಡಿಯಂ ಎಥನೋವೇಟ್ ಅಥವಾ ಎಥನೋಯಿಕ್ ಆಸಿಡ್ ತಗೊಂಡಾಗ ನಿಮಗೆ ವಿನೇಗರ್ ಅಥವಾ ಅಸೆಟಿಕ್ ಆಸಿಡ್ ಇನ್ನೊಂದು ಹೆಸರೇನು ಮಕ್ಕಳೇ? CH3 C double bond OH. Which acid is this? ವಿನೇಗರ್ ನಲ್ಲಿರುವ ಅಸೆಟಿಕ್ ಆಸಿಡ್ ನ ಎಥನೋಯಿಕ್ ಆಸಿಡ್ ಅಂತಾನು ನೀವು ಕರಿತೀರಾ, ಅಥವಾ ಅಸೆಟಿಕ್ ಆಸಿಡ್ ಅಂತಾನು ಕರಿತೀರಾ. ಸೊ ಎಥನೋಯಿಕ್ ಆಸಿಡ್ ತಗೊಂಡ್ರೆ ನಿಮಗೆ ಪ್ರಾಡಕ್ಟ್ ಏನ್ ಸಿಗುತ್ತೆ? ಮೀಥೇನ್ ಸಿಗುತ್ತೆ, ಆಯ್ತಾ? ಈಗ ಅವ್ರು ಈ ತರ ಕೇಳ್ತಾರೆ, ನನಗೆ ಈಥೇನ್ ಬೇಕು ಅನ್ಕೊಳ್ಳಿ. ಸೊ 2 ಕಾರ್ಬನ್ ತಗೊಂಡ್ರೆ 1 ಕಾರ್ಬನ್ ಇರೋ ಪ್ರಾಡಕ್ಟ್ ಸಿಗುತ್ತೆ. ನಿಮಗೆ 2 ಕಾರ್ಬನ್ ಇರೋ ಪ್ರಾಡಕ್ಟ್ ಸಿಗಬೇಕು ಅಂದ್ರೆ ಇಲ್ಲಿ 3 ಕಾರ್ಬನ್ ತಗೋಬೇಕು ಅಲ್ವಾ? ಸೊ ನಾನು ಏನ್ ಮಾಡ್ಬೇಕಿಲ್ಲಿ? CH3 CH2 C double bond O Na. ಇಷ್ಟೇ ನೆನ್ಪಿಟ್ಕೊಳ್ಳಿ. ಇದು ಎಲ್ಲ ಹೊರಟೋಗುತ್ತೆ, ಪ್ರಾಡಕ್ಟ್ ಬಂದು ಇಷ್ಟೇ ಇರುತ್ತೆ. ಸೊ ನಿಮಗೆ ಈಥೇನ್ ಬೇಕು ಅಂದ್ರೆ ನೀವು 3 ಕಾರ್ಬನ್ ಇರುವ ಆಸಿಡ್ ತಗೊಳ್ಬೇಕು. ಅದೇ ತರ ನಿಮಗೆ ಇಲ್ಲಿ ಪ್ರೋಪೇನ್ ಬೇಕು ಅನ್ಕೊಳ್ಳಿ, ಪ್ರೋಪೇನ್ ಅನ್ನೋ ಪ್ರಾಡಕ್ಟ್ ಬೇಕು ಅನ್ಕೊಳ್ಳಿ. ಪ್ರೋಪೇನ್ ಬೇಕು ಅಂದ್ರೆ ಯಾವ ಆಸಿಡ್ ತಗೋಬೇಕು ನೀವು? 3 ಕಾರ್ಬನ್ ಬೇಕು ಅಂದ್ರೆ ನೀವು 4 ಕಾರ್ಬನ್ ಇರೋ ಆಸಿಡ್ CH3 CH2 CH2 ಇಷ್ಟು ನಿಮ್ಮ ಪ್ರಾಡಕ್ಟ್ ನಲ್ಲಿ ಹೋಗುತ್ತೆ. ಆಮೇಲೆ ಏನ್ ಬರ್ತೀರಾ? CH2ONA. ಇದು ಕಟ್ ಆಗುತ್ತೆ ಅಲ್ವಾ? ದಿಸ್ ವಿಲ್ ರಿಯಾಕ್ಟ್ ವಿತ್ ಯೋರ್ ಈ ಪಾರ್ಟ್ ಏನಿದೆ, ದಿಸ್ ವಿಲ್ ರಿಯಾಕ್ಟ್ ವಿತ್ ಯೋರ್ ಡಿಕಾರ್ಬಾಕ್ಸಿಲೇಟಿಂಗ್ ಏಜೆಂಟ್. ಸೊ ಅವ್ರು ಕೇಳ್ತಾರೆ ಈಥೇನ್ ಪ್ರಾಡಕ್ಟ್ ಸಿಗಬೇಕು ಅಂದ್ರೆ ನೀವು ಯಾವ ಆಸಿಡ್ ತಗೋಬೇಕು? ಈಥೇನ್ ಅಂತ ಹೇಳಿದ್ರೆ ಫಸ್ಟಿಗೆ ನೀವು 3 ಕಾರ್ಬನ್ ಇರುವ ಆಸಿಡ್ ಸೋಡಿಯಂ ಸಾಲ್ಟ್ ಅನ್ನ ಬರೀರಿ. ಆಸಿಡ್ ಅಲ್ಲ, ಅದ್ರದ್ದು ಸಾಲ್ಟ್ ಅನ್ನ ತಗೊಳ್ಳಿ. ಸಾಲ್ಟ್ ತಗೊಂಡು ನೀವು ಲೆಕ್ಕ ಹಾಕಿ ಎಷ್ಟು ಕಾರ್ಬನ್ ಇದೆ? 1 2 3 ಕಾರ್ಬನ್ ಇತ್ತು ಅಂತ ಹೇಳಿದ್ರೆ ಪ್ರೋಪ್. ಅವುಗಳ ನಡುವೆ ಕಾರ್ಬನ್ ಆಟಮ್ ನಡುವೆ ಸಿಂಗಲ್ ಬಾಂಡ್ ಏನ್ ಆಸಿಡ್ ಪಾರ್ಟ್ ಇದೆ, ಬಟ್ ಇಲ್ಲಿ ಆಸಿಡ್ ಇಲ್ಲ, ಸೋಡಿಯಂ ಇದೆ. ಸೋಡಿಯಂ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು? ಅವಾಗ ಇಷ್ಟನ್ನೇ ಕನ್ಸಿಡರ್ ಮಾಡಬೇಕು. ಇದು ಎಸ್ಟರ್ ಪಾರ್ಟ್, ಸೊ O8 ಅಂತ ಹೇಳ್ತೀರಾ, ಪ್ರೊಪನೋವೇಟ್. ಸೊ ಯಾವ ರಿಯಾಕ್ಟೆಂಟ್ ತಗೊಳ್ಬೇಕು? ಪ್ರೊಪನೋವೇಟ್ ಅನ್ನ ತಗೊಳ್ಬೇಕು. ಅಥವಾ ಅವ್ರು ಆಸಿಡ್ ಕೇಳ್ತಾರೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಬರೆಯೋದು ಪ್ರೊಪೆನೋಯಿಕ್ ಆಸಿಡ್. ಇಲ್ಲಿ ಯಾವ ಆಸಿಡ್ ತಗೊಂಡ್ರಿ? 1 2 3 4 ಇತ್ತು ಅಂದ್ರೆ ಬ್ಯೂಟ್. ಅವುಗಳ ನಡುವೆ ಏನ್ ಆಸಿಡ್ ಬಂತು ಅಂತ ಹೇಳಿದ್ರೆ ಓಯಿಕ್ ಆಸಿಡ್.
ಬ್ಯೂಟನೋಯಿಕ್ ಆಸಿಡ್ ತಗೊಂಡ್ರೆ ಫಸ್ಟಿಗೆ ನಿಮ್ಗೆ ಈ ಸಾಲ್ಟ್ ಸಿಗುತ್ತೆ, ಆಮೇಲೆ ಈ ಸಾಲ್ಟ್ ಇಂದ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ. ಆಯ್ತಾ? ಡೈರೆಕ್ಟ್ ಆಸಿಡ್ ತಗೊಂಡಲ್ಲ ನೀವು ಮಾಡೋದು. ಆಸಿಡ್ ತಗೊಂಡು ಅದನ್ನ ಸಾಲ್ಟ್ ಕನ್ವರ್ಟ್ ಮಾಡಿ, ಸಾಲ್ಟ್ ಅನ್ನ ನೀವು ಡಿಕಾರ್ಬಾಕ್ಸಿಲೇಟಿಂಗ್ ಏಜೆಂಟ್ ಜೊತೆ ಟ್ರೀಟ್ ಮಾಡಿದಾಗ ನಿಮ್ಗೆ ಏನ್ ಸಿಗುತ್ತೆ? ಫೈನಲ್ ಪ್ರಾಡಕ್ಟ್ ಸಿಗುವಂತಹದ್ದು. ಕ್ಲಿಯರ್ ಅಲ್ವಾ? ಅವ್ರು ಕೇಳ್ತಾರೆ ಸಾಲ್ಟ್ ಅಲ್ಲ, ಅವ್ರು ಕೇಳೋದು ಆಸಿಡ್ ಯಾವ್ದು ತಗೋತೀರಾ ಅಂತ, ಫಸ್ಟ್ ಯಾವ್ದು ಆಸಿಡ್ ತಗೋತೀರಾ ಅಂತ ಹೇಳಿ. ಸೊ ಬ್ಯೂಟನೋಯಿಕ್ ಆಸಿಡ್ ತಗೊಂಡು ಅದನ್ನ ಬ್ಯೂಟನೋಯಿಕ್ ಆಸಿಡ್ ತಗೊಂಡು ಬ್ಯೂಟನೋವೇಟ್ ಮಾಡಿದ್ರೆ ಆಮೇಲೆ ಅದರಿಂದ ಪ್ರೋಪೇನ್ ಸಿಗುತ್ತೆ ಅಂತ ಹೇಳಿ ಬರ್ಕೊಳ್ತೀರಾ ಒಂದ್ಸಲ ಇದನ್ನ ನೀಟಾಗಿ. ಫಸ್ಟಿಗೆ ಏನ್ ಮಾಡ್ತೀರಾ? ಬ್ಯೂಟನೋಯಿಕ್ ಆಸಿಡ್ CH3 CH2 CH2 C double bond O minus Na plus. What is it? ಬ್ಯೂಟನೋಯಿಕ್ ಆಸಿಡ್. ಬ್ಯೂಟನೋಯಿಕ್ ಆಸಿಡ್ ನ ನೀವೇನ್ ಆಸಿಡ್ ಅಲ್ವಾ, ಆಸಿಡ್ ಅಂತ ಹೇಳಿದ್ರೆ OH. ಸೋಡಿಯಂ ಸಾಲ್ಟ್ ಜೊತೆ ಫಸ್ಟ್ ಟ್ರೀಟ್ ಮಾಡ್ತೀರಾ, ನಿಮಗೆ ಏನ್ ಸಿಗುತ್ತೆ? H ಇರೋ ಜಾಗದಲ್ಲಿ Na ಅಷ್ಟೇ, ಬೇರೆ ಏನು ಇಲ್ಲ ಇಲ್ಲಿ. ಅಲ್ವಾ? ಇಲ್ಲಿಂದ ನೀವು ಮತ್ತೆ ಡಿಕಾರ್ಬಾಕ್ಸಿಲೇಟಿಂಗ್ ಏಜೆಂಟ್ NaOH ಪ್ಲಸ್ ಕ್ಯಾಲ್ಸಿಯಂ ಆಕ್ಸೈಡ್ ಟ್ರೀಟ್ ಮಾಡ್ತೀರಾ. ಯಾವುದು ಪ್ರಾಡಕ್ಟ್ ನಿಮಗೆ? CH3 CH2 CH2. ಇಷ್ಟು ನಿಮ್ಮ ಪ್ರಾಡಕ್ಟ್ ನಲ್ಲಿ ಮೇಜರ್ ಪ್ರಾಡಕ್ಟ್ ನಲ್ಲಿ ಬರುತ್ತೆ. CH3 CH2 CH. ಈ H2 ಜಾಗದಲ್ಲಿ ಹೈಡ್ರೋಜನ್ H ಬಂದಾಗ H3 ಆಗುತ್ತೆ, ಪ್ಲಸ್ Na2CO3 ಇಸ್ ಯೋರ್ ಬೈ ಪ್ರಾಡಕ್ಟ್. ಸೊ ಬ್ಯೂಟನೋಯಿಕ್ ಆಸಿಡ್ ತಗೊಂಡ್ರಿ, ಅದು ಸೋಡಿಯಂ ಬ್ಯೂಟನೋವೇಟ್ ಅಂತ ಹೇಳೋ ಸಾಲ್ಟ್ ಕೊಡ್ತು. ಸಿಂಪಲ್ ಆಗಿ ಸಾಲ್ಟ್ ಅಂತ ಹೇಳಿ ಬರ್ದ್ಬಿಡಿ ಇಲ್ಲಿ. ಬ್ಯೂಟನೋಯಿಕ್ ಆಸಿಡ್ ಸಾಲ್ಟ್, ನಿಮಗೇನ್ ಸಿಗುತ್ತೆ ಇಲ್ಲಿ? ಪ್ರೋಪೇನ್ ಅಂತ ಹೇಳುವ ಒಂದು ಹೈಡ್ರೋಕಾರ್ಬನ್ ಸಿಗುತ್ತೆ. ಇವಾಗ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಪಿಂಕ್ ಕಲರ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದಾರೆ. ಪ್ರೋಪೇನ್ ಅನ್ನ ನಿಮ್ಗೆ ಪ್ರೋಪೇನ್ ಬೇಕು ಅಂತ ಹೇಳಿದ್ರೆ ಯಾವ ಆಸಿಡ್ ತಗೊಳ್ಬೇಕು? ಇಫ್ ಯು ವಾಂಟ್ ಪ್ರೋಪೇನ್ ದೆನ್ ಯು ಶುಡ್ ಟೇಕ್ ಬ್ಯೂಟನೋಯಿಕ್ ಆಸಿಡ್. ಸಿಂಪಲ್. ಕ್ಲಿಯರ್ ಆಯ್ತಾ? Now let's talk about ಇದೇ question ನಾನು ಹೇಳಿದ್ದು. Sodium salt of which acid will be needed for the preparation of propane? Write a chemical equation for the reaction. ನಾನು ಇವಾಗ ಏನು ಬರ್ತಿದ್ದೀನಿ? ಸೇಮ್ ಥಿಂಗ್ ಇನ್ನೊಂದ್ಸಲ ಬರಿಬೇಕು ಅಂತ ಹೇಳಿದ್ರೆ just rewatch this one. ಇದಲ್ಲ ಮಕ್ಕಳೇ. Yes. This question is there and you will get the answer here. Okay, equation on bardidini. Sodium salt of which acid will be needed for the preparation of propanone? On the just because sodium salt of butanoic acid is required for the propanone. Sodium salt of butanoic acid is required for the preparation of propanone. ಈಗ ನಾನು ನಿಮ್ಗೆ ಇನ್ನೊಂದು ಕ್ವೆಶ್ಚನ್ ಪ್ರೊಪನೋನ್ ಅಲ್ಲ ಪ್ರೋಪೇನ್. ಈಗ ನಾನು ನಿಮ್ಗೆ ಇನ್ನೊಂದು ಕ್ವೆಶ್ಚನ್ ಕೇಳ್ತೀನಿ ಇದೇ ತರ. ಸೋಡಿಯಂ ಸಾಲ್ಟ್ ಆಫ್ ಕ್ವೆಶ್ಚನ್ ಆಗಿರೋದ್ರಿಂದ ನಾನು ವೈಟ್ ಕಲರ್ ಯೂಸ್ ಮಾಡ್ತೀನಿ. Sodium salt of which acid? Sodium salt of which acid will be needed for the preparation of sodium salt of which acid will be needed for the preparation of ಹೆಕ್ಸೇನ್. ಹೆಕ್ಸೇನ್ ನ ಪ್ರಿಪೇರ್ ಮಾಡ್ಬೇಕಂದ್ರೆ ಯಾವ ಸೋಡಿಯಂ ಸಾಲ್ಟ್ ನ ತಗೋಬೇಕು ನೀವು ಅಂತ ಹೇಳಿ ಹೇಗೆ ಕಂಡುಹಿಡಿತೀರಿ ಇದನ್ನ? ಫಸ್ಟಿಗೆ ನೀವು ಪ್ರಾಡಕ್ಟ್ ಬರ್ಕೊಳ್ಳಿ. CH3 ಹೆಕ್ಸೇನ್ ಅಂದ್ರೆ CH3 CH2 CH2
1 2 3 4 5 6 ಪ್ಲಸ್ ನಿಮ್ಮ ಬೈ ಪ್ರಾಡಕ್ಟ್ Na2CO3 ನೋಡಿ 6 ಕಾರ್ಬನ್ ಆಟಮ್ ಇದೆ ಅಂದ್ರೆ ನೀವು ತಗೊಳ್ಳೋ ಆಸಿಡ್ ನಲ್ಲಿ ಒಂದು ಎಕ್ಸ್ಟ್ರಾ ಕಾರ್ಬನ್ ಇರಬೇಕಲ್ವಾ ಅಂದ್ರೆ 6 ಬರ್ದು ಪ್ಲಸ್ ಆ ಸಿ ಡಬಲ್ ಬಾಂಡ್ ಹಾಕೋದು ಅಲ್ವಾ ಹೇಗೆ CH3 CH2 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 4 ಆಯ್ತು 5 6 ಆಸಿಡ್ ಅಂತ ಹೇಳಿದಾಗ ಈ ಪಾರ್ಟ್ ಸಿ ಡಬಲ್ ಬಾಂಡು ONA ಪಾರ್ಟ್ ಎಕ್ಸ್ಟ್ರಾ ಬರುತ್ತೆ ಸೊ ನೀವು ಯಾವ ಆಸಿಡ್ ತಗೊಂಡ್ರಿ 1 2 3 4 5 6 7 ಯಾವ ಆಸಿಡ್ ಇದು 7 ಬಂತು ಅಂತ ಹೇಳಿದ್ರೆ ಹೆಪ್ಟನೋಯಿಕ್ ಆಸಿಡ್ ಅಂದ್ರೆ ಇದ್ರದ್ದು ಮುಂಚೆ ತಗೊಂಡಿರೋ ಆಸಿಡ್ ಅದು ಅವ್ರು ಕೇಳ್ತಿರೋದು ಹೆಪ್ಟನೋಯಿಕ್ ಆಸಿಡ್ ಇದಲ್ಲ ಇದನ್ನ ನೀವು ನೇಮ್ ಮಾಡೋದು ಡಿಫ್ರೆಂಟು ಬಟ್ ಆಸಿಡ್ ಬಂದು ಯಾವ್ದಾಗಿರ್ಬೇಕು ಆಸಿಡ್ ಇವಾಗ ನಿಮಗೆ ಇದೊಂದು ಸಾಲ್ಟ್ ಅನ್ನ ಕೊಡ್ತು ಯಾವ ಆಸಿಡ್ ಈ ಸಾಲ್ಟ್ ಅನ್ನ ಕೊಡುತ್ತೆ ಆಬ್ವಿಯಸ್ಲಿ ಇಲ್ಲಿ H ಇದ್ರೆ ಅದು ಯಾವ ಆಸಿಡ್ ಆಯ್ತು ಹೆಪ್ಟನೋಯಿಕ್ ಆಸಿಡ್ ಆಯ್ತಲ್ವಾ ಸೊ ಆನ್ಸರ್ ಏನಾಗಬೇಕು ಹೆಪ್ಟನೋಯಿಕ್ ಆಸಿಡ್ ಈ ತರ ಬರೀಬೋದಾ ಸೋಡಿಯಂ ಸಾಲ್ಟ್ ಆಫ್ heptanoic acid. Sodium salt of heptanoic acid on reaction with sodium hydroxide and calcium oxide. ನಿಮ್ಮ decarboxylating agent will give you hexane. Heptanoic acid ಇದ್ರೆ hexane. Pentanoic acid ಇದ್ರೆ butane. Butanoic acid ಇದ್ರೆ propane. Propanoic acid ಇದ್ರೆ ethane. ಇಲ್ಲಿ ಏನು ತಗೋತೀರಾ ಅದಕ್ಕಿಂತ ಒಂದು ಕಡಿಮೆ ಇರುವಂತಹ ಹೈಡ್ರೋಕಾರ್ಬನ್ಸ್ ನಿಮಗೆ ಇಲ್ಲಿ ಫಾರ್ಮೇಷನ್ ಅಲ್ಲಿ ಸಿಗುತ್ತೆ. Clear? Now, next we'll focus on coal-based electrolysis method. Coal-based electrolysis method. Coal-based scientist name he has given, we have given his name for this method because this method was told by him. ಇಲ್ಲಿ ನಾವು ರಿಯಾಕ್ಟೆಂಟ್ ಅನ್ನ ಇದೇ ಸೋಡಿಯಂ ಸಾಲ್ಟ್ ಅನ್ನೇ ತಗೊಂಡು ಅದಕ್ಕೆ ನಾವು ಡಿಕಾರ್ಬಾಕ್ಸಿಲೇಟಿಂಗ್ ಏಜೆಂಟ್ ಜೊತೆ ಟ್ರೀಟ್ ಮಾಡಲ್ಲ ಬದಲಿಗೆ ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತೀವಿ. ನೀವು ಇದನ್ನ ಕಲ್ತಿದ್ದೀರಾ ನಿಮ್ಮ ಎಲ್ಲಿ ಕಲ್ತಿರ್ಬೋದು ನೀವು ನಿಮ್ಮ ಲೋವರ್ ಕ್ಲಾಸಸ್ ನಲ್ಲಿ ಕಲ್ತಿದ್ದೀರಿ. ನೋಡಿ ಮಕ್ಕಳೇ ಇದೊಂದು ಎಲೆಕ್ಟ್ರೋಲಿಟಿಕ್ ಟ್ಯಾಂಕ್. ಐ ಆಮ್ ಟೇಕಿಂಗ್ ಸಮ್ ಎಲೆಕ್ಟ್ರೋಲಿಟಿಕ್ ಟ್ಯಾಂಕ್ and I'm filling it with salt solution. What is my salt solution here? CH3COO minus Na plus. Sodium salt of acetate. ಆಯ್ತಾ ಅಥವಾ sodium salt of ethanoic acid. ಇದಕ್ಕೆ ಏನು ಅಂತೆಲ್ಲ ಕರಿಬಹುದು? Sodium salt of or sodium acetate. ಇದನ್ನ ತಗೊಂಡಿದ್ದೀರಾ ಇಲ್ಲಿ ನೀವು ಎಲೆಕ್ಟ್ರಿಸಿಟಿಯನ್ನ ಸಪ್ಲೈ ಮಾಡ್ತಾ ಇದ್ದೀರಾ. ಪಾಸಿಟಿವ್ ಚಾರ್ಜ್ ಅನ್ನ ಕೊಟ್ಟಿರುವ ಕಡೆಗೆ ನೀವು ಆನೋಡ್ ಅಂತ ಹೇಳ್ತೀರಾ ಯಾಕೆಂದ್ರೆ ಅಲ್ಲಿಗೆ ಆನಯಾನ್ಸ್ ಬರುತ್ತೆ. ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿಗೆ ನೆಗೆಟಿವ್ ಎಂಟೈರ್ ಎಲೆಕ್ಟ್ರೋಡ್ ಬಂದು ನೆಗೆಟಿವ್ ಇರುತ್ತೆ ಅಲ್ಲಿ ಕ್ಯಾಟಯಾನ್ಸ್ ಬರುತ್ತೆ ಹಾಗಾಗಿ ಕ್ಯಾಥೋಡ್ ಅಂತ ಹೇಳಿ ಟರ್ಮ್ ಮಾಡ್ತೀವಿ. ಆನೋಡ್ ಆಯ್ತು ಕ್ಯಾಥೋಡ್ ಆಯ್ತು. ನಮ್ಮ ಎಲೆಕ್ಟ್ರೋಲೈಟ್ ಬಂದು ಎಲೆಕ್ಟ್ರೋಲೈಟ್ ಇದು ಈ ಕ್ಯಾಥೋಡ್ ಆನೋಡ್ನ ಇನ್ ಜನರಲ್ ಆಗಿ ಏನು ಅಂತ ಹೇಳಿ ಕರೀತೀರಾ ಎಲೆಕ್ಟ್ರೋಡ್ ಅಂತ ಹೇಳಿ ಕರೀತೀರಾ. ಸೊ ಇವಾಗ ನೀವು ನೆಟ್ವರ್ಕ್ ಅಥವಾ ಸರ್ಕ್ಯೂಟ್ ಅನ್ನ ಕ್ಲಿಯರ್ ಆಗಿ ಆನ್ ಮಾಡಿದ್ರಿ, ನಿಮ್ಮ ಸರ್ಕ್ಯೂಟ್ ನೆಟ್ವರ್ಕ್ ಚೆನ್ನಾಗಿದೆ, ಪವರ್ ಸಪ್ಲೈ ಕೊಟ್ರಿ ಹೈ ವೋಲ್ಟೇಜ್ ಬ್ಯಾಟ್ರಿನಲ್ಲಿ ಅಂತ ಹೇಳಿದ್ರೆ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇದೆ ಇಲ್ಲಿ ಅಂತ ಹೇಳಿ. ಎಲೆಕ್ಟ್ರಿಸಿಟಿ ಪಾಸ್ ಆಗಬೇಕಾದ್ರೆ ಈ ಒಂದು ಸಾಲ್ಟ್ ಸೊಲ್ಯೂಷನ್ ಏನಿದೆ ಇಟ್ ಇಸ್ ಆಕ್ಚುಲಿ ಮೇಡ್ ಅಪ್ ಆಫ್ ವಾಟರ್ ಅಲ್ವಾ. ಹಾಗಾಗಿ ಇದ್ರೊಳಗಡೆ ಯಾವುದೆಲ್ಲ ಅಯಾನ್ಸ್ ಇದೆ ನನಗೆ ಹೇಳಿ. ಅಯಾನ್ಸ್ಗಳ ಪ್ರೆಸೆನ್ಸ್ ಯಾವುದೆಲ್ಲ ಇದೆ? ವಾಟರ್ ಅಂತ ಹೇಳಿದ ತಕ್ಷಣ H+ ಇದೆ, OH- ಇದೆ. ಅದೇ ಥರ ಎಸಿಟೇಟ್ ಅಯಾನ್ CH3COO- ಅಯಾನ್ ಇದೆ, Na+ ಇದೆ, ರೈಟ್. ಇದರಲ್ಲಿ ಆನೋಡ್ ಕಡೆಗೆ
ಮೇಜರ್ ಆಗಿ ಇವ್ರು ಬರ್ತಾರೆ, CH3COO ಮೈನಸ್ ಅಯಾನ್ ಬರುತ್ತೆ. ಅದೇ ತರ OH ಮೈನಸ್ ಅಯಾನ್ಸ್ಗಳು ಕೂಡ ಕೆಲವೊಂದ್ಸಲ ಅಪ್ರೋಚ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಬಟ್ ಹೂ ವಿಲ್ ವಿನ್ ದ ರೇಸ್? CH3CO ಮೈನಸ್ ವಿಲ್ ವಿನ್ ದ ರೇಸ್. ಅಂದ್ರೆ ಮೇಜರ್ ಆಗಿ ಆನೋಡ್ ಹತ್ರ ಈ ಒಂದು ಆನಯೋನ್ ಬರ್ತಾ ಇದೆ, CH3CO ಮೈನಸ್. ಕ್ಯಾಟಯೋನ್ ನಲ್ಲಿ H+ ಕೂಡ ಹೋಗುತ್ತೆ, ಸೋಡಿಯಂ ಪ್ಲಸ್ ಕೂಡ ಹೋಗುತ್ತೆ, ಬಟ್ H+ ಕ್ಯಾಥೋಡ್ ಕಡೆ ಹೊರಟೋಗುತ್ತೆ. ಕ್ಯಾಟಯೋನ್ H+ ವಿಲ್ ವಿನ್ ದ ರೇಸ್. ಅಂದ್ರೆ ಸೊಲ್ಯೂಷನ್ ಒಳಗಡೆ ಯಾರು ಉಳ್ಕೊಳ್ತಾರೆ? ಸೋಡಿಯಂ ಹಾಗೆ ಉಳ್ಕೊಳ್ಳುತ್ತೆ, OH ಮೈನಸ್ ಕೂಡ ಹಾಗೆ ಉಳ್ಕೊಳ್ಳುತ್ತೆ, ಅಂಡ್ ದೇ ವಿಲ್ ಫಾರ್ಮ್ ವಾಟ್? ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳುವ ಒಂದು ಸೊಲ್ಯೂಷನ್ ಆ ಒಂದು ಟ್ಯಾಂಕ್ ಅಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ಕೋಲ್ಬೇಸ್ ರಿಯಾಕ್ಷನ್ ಅಲ್ಲಿ ಆ ಟ್ಯಾಂಕ್ ಇದು pH ಚೆಕ್ ಮಾಡಿದ್ರೆ ಅದು ಬೇಸಿಕ್ ಅಂತಾನು ಹೇಳ್ಬೋದು. ಯಾಕೆಂದ್ರೆ ಉಳ್ಕೊಂಡಿರೋದು ಅಯೋನ್ ಬಂದು Na+O-. ನಾನು ಇವಾಗ ಏನು ರಿಯಾಕ್ಷನ್ ಬರೆಯಕ್ಕೆ ಹೋಗ್ತಿದ್ದೀನಿ, ಇಟ್ ಇಸ್ ಓನ್ಲಿ ಬೇಸ್ಡ್ ಆನ್ ದೀಸ್ ಟು ಅಯಾನ್ಸ್, H+ ಅಂಡ್ CH3CO- ಅಯಾನ್. ಹಾಗಾದ್ರೆ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ವಿ ರೈಟಿಂಗ್ ಇನ್ ಕೋಲ್ಬೇಸ್ ರಿಯಾಕ್ಷನ್. ಎಲೆಕ್ಟ್ರೋಡ್, ಕ್ಯಾಥೋಡ್ ಮತ್ತು ಆನೋಡ್ ನಲ್ಲಿ ಏನ್ ಬರೀತಿದೀವಿ ಅಂತ ಹೇಳಿ. ಜನರಲ್ ರಿಯಾಕ್ಷನ್ ಅಂತ ಹೇಳಿ ಬರೆಯೋಣ. ಜನರಲ್ ರಿಯಾಕ್ಷನ್ ನ ಬರೆಯೋಕ್ಕಿಂತ ಮುಂಚೆ ಆನೋಡ್ ಅಲ್ಲಿ ಏನಾಗ್ತಿದೆ ಅಂತ ಹೇಳಿ ಫಸ್ಟಿಗೆ ಬರೀತೀನಿ, ಆಮೇಲೆ ಕ್ಯಾಥೋಡ್ ನಲ್ಲಿ ಏನಾಗ್ತಿದೆ ಅಂತ ಹೇಳಿ ಹೇಳ್ಕೊಡ್ತೀನಿ. ಆನೋಡ್ ನಲ್ಲಿ ಇವಾಗ ಆನಯೋನ್ ಹೋಗ್ತಾ ಇದೆ. ಈ ಆನಯೋನ್ ಹೋಗೋಕ್ಕಿಂತ ಮುಂಚೆ ಅಯೋನೈಸೇಷನ್ ಆಗ್ಬೇಕಲ್ಲ, ಆಯ್ತಾ? ಅದನ್ನೊಂದು ಬರ್ದ್ಬಿಡ್ತೀನಿ. ಜನರಲ್ ಆಗಿ ಅಯೋನೈಸೇಷನ್ ಫಸ್ಟಿಗೆ ಆಗೋದು, ಇದು ಆ ಒಂದು ಟ್ಯಾಂಕ್ ಒಳಗಡೆ ಆಗ್ತಾ ಇದೆ ಅಯೋನೈಸೇಷನ್. ಏನ್ ಅಯೋನೈಸೇಷನ್ ಆಗ್ತಿದೆ ಅಪ್ಪ? ನಾವು ತಗೊಂಡಿರುವಂತಹ CH3COO Na ಇದೆಯಲ್ವಾ, ಅದು ಅಯಾನ್ಸ್ ಗಳಾಗಿ ಸ್ಪ್ಲಿಟ್ ಆಗ್ತಾ ಇದೆ. CH3COO ಮೈನಸ್ Na+. ಅದೇ ತರ ವಾಟರ್ ಕೂಡ ಸ್ಪ್ಲಿಟ್ ಆಗ್ತಾ ಇದೆ, H+OH ಮೈನಸ್. ಸರಿ, ಇವಾಗ ನಮಗೆ ಕ್ಯಾಟಯಾನ್ಸ್ಗಳು ಸಿಕ್ಕಿದ್ವು, ಆನಯಾನ್ಸ್ಗಳು ಸಿಕ್ಕಿದ್ವು. ನಾವು ಲೆಟ್ಸ್ ರೈಟ್ ಆನೋಡ್ ರಿಯಾಕ್ಷನ್. ಆನೋಡ್ ಅಲ್ಲಿ ಏನಾಗ್ತಿದೆ? ಆನೋಡ್ ಒಳಗಡೆ ಆನಯಾನ್ ಹೋಗ್ತಿದೆ. ಯಾವ ಆನಯಾನ್ ಹೋಗ್ತಿರೋದು? ರೇಸ್ ಅಲ್ಲಿ ಯಾರು ವಿನ್ ಆಗ್ತಾರೆ ನೋಡಿ? ಈ ಆನಯಾನ್. ಸರಿ, ಅವನು ಹೋಗಿದ್ದಾನೆ CH3. ಸ್ವಲ್ಪ ಸ್ಪ್ಲಿಟ್ ಮಾಡಿ ಬರ್ತೀನಿ ನಾನು ಈ COO ಅನ್ನ, C+O-O-. ಲೆಕ್ಕದ ಪ್ರಕಾರ ಇಬ್ರು ಹೋಗ್ತಾರೆ. ಇವರಿಬ್ರು ಕೂಡ ಎಕ್ಸ್ಟ್ರಾ ಇರುವ ಎಲೆಕ್ಟ್ರಾನ್ಸ್ ನ ಕಳ್ಕೊಳ್ತಾರೆ. 2 electron ವಿಲ್ ಬಿ ಲಾಸ್ಟ್. ಇಲೆಕ್ಟ್ರಾನ್ಸ್ ನ ಮತ್ತೆ ಅವುಗಳ ಒಂದು ಬಾಂಡ್ ಏನಿದೆ ಅದು ಬ್ರೇಕ್ ಆಗಿ ಸಿಂಪಲ್ ಆಗಿ ಇದು ಫ್ರೀ ರಾಡಿಕಲ್ ಆಗುತ್ತೆ. ದಿಸ್ ಒನ್ ಸಿಂಗಲ್ ಎಲೆಕ್ಟ್ರಾನ್ ಕೊಟ್ಬಿಡುತ್ತಾನೆ. ಸಿಂಗಲ್ ಎಲೆಕ್ಟ್ರಾನ್ ಪಾಸ್ ಮಾಡಿದಾಗ ನಮಗೇನು ಸಿಗುತ್ತೆ? ಇಲ್ಲಿ ಫ್ರೀ ರಾಡಿಕಲ್ ಫಾರ್ಮ್ ಆಗುತ್ತೆ. ಫ್ರೀ ರಾಡಿಕಲ್ ನಾನು O. ಅಂತ ಹೇಳಿ ಹಾಕ್ತೀನಿ, ಸಿಂಗಲ್ ಎಲೆಕ್ಟ್ರಾನ್. ಸಿ, ದಿಸ್ ಇಸ್ ನಾಟ್ ಸ್ಟೇಬಲ್. ತಿರ್ಗಾ ಇಲ್ಲಿ ಒಂದು ಬಾಂಡ್ ಬ್ರೇಕ್ ಆಗುತ್ತೆ, ಈ ಬಾಂಡ್ ಬ್ರೇಕ್ ಆಗುತ್ತೆ, ಇಲ್ಲಿ ರಾಡಿಕಲ್ ಮತ್ತೆ ಇಲ್ಲಿ ರಾಡಿಕಲ್ ಫಾರ್ಮ್ ಆಗುತ್ತೆ. ಸಿ ಡಬಲ್ ಬಾಂಡ್ ಆಯ್ತು, ಈ O ರಾಡಿಕಲ್ ಮತ್ತೆ C ರಾಡಿಕಲ್ ಇದೆಯಲ್ಲ, ರಾಡಿಕಲ್ ಕಂಬೈನ್ ಆದಾಗ ಅಲ್ಲಿ ಬಾಂಡ್ ಫಾರ್ಮ್ ಆಗುತ್ತೆ, ರಾಡಿಕಲ್ಸ್ಗಳು ಹೊರಟೋಗುತ್ತೆ. ಸೊ C+O ಡಬಲ್ ಏನಿದು CO2 ಮಾಲಿಕ್ಯೂಲ್ಸ್. ಸೊ 2 ಟೈಮ್ಸ್ ಈ ತರ ಬಾಂಡ್ ಬ್ರೇಕ್ ಆಗಿರೋದ್ರಿಂದ ನನಗೇನ್ ಸಿಗುತ್ತೆ? ಇಲ್ಲಿ CO2 ಸಿಗುತ್ತೆ ಅಲ್ವಾ? 2 ಟೈಮ್ಸ್ CO2 ಗ್ಯಾಸ್ ಸಿಗುತ್ತೆ. ಎಲ್ಲಿ? ಎಟ್ ಆನೋಡ್ ನಲ್ಲಿ ಸಿಗುತ್ತೆ. ಏನ್ ಉಳ್ಕೊಳ್ತು ಇಲ್ಲಿ? 2 ಟೈಮ್ಸ್ ಆಫ್ ಮೀಥೈಲ್ ರಾಡಿಕಲ್ ಉಳ್ಕೊಳ್ತಲ್ವಾ? ಸೊ 2 ಟೈಮ್ಸ್ ಆಫ್ ಮೀಥೈಲ್ ರಾಡಿಕಲ್ಸ್ಗಳು ಅವರು ಕೂಡ ಅಷ್ಟೇ CH3.CH3. ಈ ಮೀಥೈಲ್ ರಾಡಿಕಲ್ ನ ಹೀಗೂ ಬರೀಬಹುದು. ಈ 2CH3 ಅನ್ನ ಐ ಕ್ಯಾನ್ ರೈಟ್ ಇಟ್ CH3.CH3, ರೈಟ್? ಕಂಬೈನ್ ಆಗುತ್ತೆ ಅವ್ರ ನಡುವೆ, ಡಾಟ್ಗಳು ಹೋಗಿ ಅದು ಬಾಂಡ್ ಆಗುತ್ತೆ ಅಷ್ಟೇ. ಸೊ ಈಥೇನ್ ಆಸ್ ಅ ಗ್ಯಾಸ್, ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, C1 ಇಂದ ಕಾರ್ಬನ್ ನಂಬರ್ 1 ಇಂದ ಕಾರ್ಬನ್ ನಂಬರ್ 4 ವರೆಗಿರೋದು ಎಲ್ಲರೂ ಕೂಡ ಅವರು ಗ್ಯಾಸ್ಗಳಾಗಿರ್ತಾರೆ, ಗ್ಯಾಸಸ್. ಸೊ ಈ ಗ್ಯಾಸ್ ಕೂಡ ಆನೋಡ್ ನಲ್ಲಿ ರಿಲೀಸ್ ಆಗ್ತಾ ಇದೆ. ಓಕೆ, ಆನೋಡ್ ನಲ್ಲಿ ಈ ಗ್ಯಾಸ್ ಕೂಡ ರಿಲೀಸ್ ಆಗ್ತಾ ಇದೆ. ಕ್ಯಾಥೋಡ್ ಅಲ್ಲಿ ಏನಾಗ್ತಾ ಇದೆ? ಕ್ಯಾಥೋಡ್ ನಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಇದು ಆನ್ಸರ್ ಪ್ರಕಾರ ಹೋಗುದಾದ್ರೆ, ವರ್ಡ್ ಪ್ರಕಾರ ಹೋಗುದಾದ್ರೆ, ಕ್ಯಾಟಯಾನ್ H+ will now go to cathode. ಓಕೆ, ಸಿಂಪಲ್ ಆಗಿ ಹೋಗಲ್ಲ ಅದು ಕೂಡ ಆನೋಡ್ ನಿಂದ ಬರುವ ಎಲೆಕ್ಟ್ರಾನ್ಸ್ ಅನ್ನ, 2 ಎಲೆಕ್ಟ್ರಾನ್ಸ್ ಅನ್ನ, 2 H+ ಅಂತ ಹೇಳಿ ಕನ್ಸಿಡರ್ ಮಾಡಿ, ಬಿಕಾಸ್ 2 ಎಲೆಕ್ಟ್ರಾನ್ಸ್ ಬರ್ತಾ ಇದೆ ಅಲ್ವಾ, ಅದನ್ನ ಆಕ್ಸೆಪ್ಟ್ ಮಾಡಿಕೊಂಡು H2 ಗ್ಯಾಸ್ ಆಗಿ ರಿಲೀಸ್ ಆಗ್ತಾ ಇದೆ. ಅಲ್ಲೂ ಕೂಡ ಒಂದು ಫ್ರೀ ರಾಡಿಕಲ್ ರಿಯಾಕ್ಷನ್ ಆಗುತ್ತೆ, ಬಿಟ್ಟು ಹಾಕಿ ಸಿಂಪಲ್ ಆಗಿ ಇಟ್ಕೊಳ್ಳಿ. 2H+ will receive 2 electron and will become H2 gas. ಈ ಆನೋಡ್ ಕ್ಯಾಥೋಡ್ ರಿಯಾಕ್ಷನ್ಸ್ ನಾವ್ ಇವಾಗ ಒಟ್ಟು ಮಾಡಿ ಬರೆದ್ರೆ ಹೇಗಿರುತ್ತೆ?
ಸೊ ನಮಗೆ ಗೊತ್ತಿದೆ ಜನರಲ್ ರಿಯಾಕ್ಷನ್ ಅಂತ ಹೇಳಿದ್ರೆ CH3COO ಮೈನಸ್ Na+. ನಮ್ಮ ಸಾಲ್ಟ್ ಇದು, ಅದನ್ನ ನೀವು ಚಾರ್ಜ್ ಅಲ್ಲಿ ಬರೆಯಲ್ಲ ಅಂದ್ರೆ ಓಕೆ ಫೈನ್, ನೋ ಇಶ್ಯೂಸ್. CH3COONA ಆಯ್ತಾ, ಎಕ್ವಿಯಸ್ ಮೀಡಿಯಂ ನಲ್ಲಿ ಎಲೆಕ್ಟ್ರೋಲೈಸ್ ಆದಾಗ ಆನೋಡ್ ಅಲ್ಲಿ ನಮ್ಗೆ ಏನ್ ಸಿಗುತ್ತೆ, ಈಥೇನ್ ಗ್ಯಾಸ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಸಿಗುತ್ತೆ. ಪ್ಲಸ್ ಕ್ಯಾಥೋಡ್ ನಲ್ಲಿ ಏನ್ ಸಿಗುತ್ತೆ, ಹೈಡ್ರೋಜನ್ ಗ್ಯಾಸ್ ಸಿಗುತ್ತೆ. ಪ್ಲಸ್ ಏನ್ ಉಳ್ಕೊಳ್ತೀವಾಗ, ವಾಟ್ ಇಸ್ ಲೆಫ್ಟ್, OH ಮೈನಸ್ ಇಸ್ ಲೆಫ್ಟ್, Na plus is left, it will form what, NaOH. ಶಾರ್ಟ್ ಟ್ರಿಕ್ಸ್ ಹೇಳ್ಕೊಡ್ಲ ನಾನು ನಿಮಗೆ. ಇಲ್ಲಿ 2 ಮೀಥೇನ್ ತಗೋತೀರಾ ನೀವು, 2 ಮೀಥೇನ್ ತಗೊಳ್ಳಿ. ಶಾರ್ಟ್ ಟ್ರಿಕ್ಸ್ ಏನ್ ಮೇಡಮ್, ಇದಕ್ಕೆ ಟ್ರಿಕ್ಸ್ ಏನು, ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ. ಕೋಲ್ ಬೇಸ್ ರಿಯಾಕ್ಷನ್ ಇದು. ರಾ ಮೆಟೀರಿಯಲ್ ನೆನಪಿರ್ಬೇಕಾಯ್ತಾ, ನೀವು ಊಟಕ್ಕೆ ಅನ್ನ ಹಾಕ್ಬೇಕು, ಅಕ್ಕಿನೇ ಹಾಕ್ಬೇಕು ಅಂತ ಹೇಳೋದು ಇಂಪಾರ್ಟೆಂಟ್. ಗೋರಿ ತಗೊಂಡೋಗಿ ಹಾಕಿ ಅನ್ನ ಮಾಡಕ್ಕಾಗಲ್ಲ ಅಲ್ಲ, ಅದೇ ತರ ಈ ತರ ನೆನ್ಪಿಟ್ಕೊಳ್ಳಿ. ಇಲ್ಲಿ ಏನು ಬೇರೆ ಪಾಸ್ ಮಾಡ್ತಾ ಇಲ್ಲ ನೀವು, ಬರೀ ಎಲೆಕ್ಟ್ರಿಸಿಟಿ ಅಷ್ಟೇ. ಎಲೆಕ್ಟ್ರೋಲೈಸಿಸ್, ಎಲೆಕ್ಟ್ರಿಸಿಟಿ ಪಾಸ್ ಮಾಡಿ ಲೈಸಿಸ್, ಬ್ರೇಕ್ ಮಾಡ್ತಿದ್ರ ಕಂಪೌಂಡ್ ಅನ್ನ. ಶಾರ್ಟ್ ಟ್ರಿಕ್ಸ್ ಏನು, ಇದು ಏನಿದೆ ನೋಡಿ, ಇದು CH3, ಅದನ್ನೇ 2 ಸಲ ಬರೆಯೋದು. Because anyway you take 2 times. Suppose ನೀವು CH3 ತಗೋತಾ ಇಲ್ಲ, C2H5 ತಗೋತಿದ್ದೀರಾ ಅಂತ ಹೇಳಿದ್ರೆ, ಇಲ್ಲಿ C2H5 ತಗೋತಿದ್ದೀರಾ ಅಂದ್ರೆ ಯಾವ ಆಸಿಡ್ ಆಯ್ತು, C2 + C, 3 ಕಾರ್ಬನ್, 3 ಕಾರ್ಬನ್ ಅಂದ್ರೆ ಪ್ರೋಪೇನ್, ಪ್ರೊಪನೋಯಿಕ್ ಆಸಿಡ್ ಅಥವಾ ಸೋಡಿಯಂ ಸಾಲ್ಟ್ ಆಫ್ ಪ್ರೊಪನೋಯಿಕ್ ಆಸಿಡ್ ಆಯ್ತಲ್ವಾ. ಇದು ಅಷ್ಟೇನೆ, ಇದು 2 ಟೈಮ್ಸ್ ತಗೋಬೇಕು ಅನ್ನೋದು ನಿಮ್ ತಲೆಯಲ್ಲಿ ಇರಬೇಕು. 2 ಟೈಮ್ಸ್ ತಗೋತೀರಾ ಅಂತ ಹೇಳಿದ್ರೆ 2 ಟೈಮ್ಸ್ ಇದನ್ನ ಬರೀರಿ, C2H5 ಒಂದ್ಸಲ, C2H5 ಒಂದ್ಸಲ. ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ C2H5 ನ ಯಾವ ತರ ಸ್ಪ್ಲಿಟ್ ಮಾಡಿ ಬರಬೇಕು, ಯಾವ ತರ, CH3 CH2, ಮತ್ತೆ ಇದನ್ನ ಉಲ್ಟಾ ಬರೀರಿ, CH2 CH3. ಕೆಲವೊಂದು ಮಕ್ಕಳು ಯಾಕೆ ಮೇಡಮ್ ಹಂಗೆ ಬರಿಬೇಕು, ನಾವು CH3 CH2 ಬರಿತೀವಿ, ಬರ್ಕೊಳ್ಳಿ. ಕಾರ್ಬನ್ ಒದ್ದಾಡ್ತಿರ್ತಾನೆ, ಕಾರ್ಬನ್ಗೆ 4 ಜನ ಮಾತ್ರ ಫ್ರೆಂಡ್ಸ್. ಹಿಂಗೆ ಬರ್ದಿನ ಅಂದ್ರೆ ಈ ಕಾರ್ಬನ್ಗೆ ಎಷ್ಟು ಜನ ಫ್ರೆಂಡ್ಸ್ ಆಯ್ತು, 1 2 3 4 5 ಜನ. ವ್ಯಾಲೆನ್ಸಿ ಮ್ಯಾಚ್ ಆಗಲ್ಲ, ವ್ಯಾಲೆನ್ಸಿನ ನೋಡ್ಕೊಂಡು ಹೈಡ್ರೋಜನ್ ಹಾಕಿದಷ್ಟೇ, ನನ್ನ ಇಷ್ಟಕ್ಕೆ ಹಾಕ್ತಾ ಇಲ್ಲ ನಾನು. ನೀವು ಹೆಂಗಾನ ಬರೀರಿ, ಬಟ್ ಕಾರ್ಬನಿಗೆ ಒಟ್ಟು ಸುತ್ತ 4 ಹೈಡ್ರೋಜನ್ ಇರಬೇಕು ಆಯ್ತಾ. ಇದು ಒಂದು ಪ್ರಾಡಕ್ಟ್. ಶಾರ್ಟ್ ಟ್ರಿಕ್ ಹೇಳ್ತಾ ಹೇಳ್ತಾ ಅದು ಕೂಡ ಲಾಂಗ್ ಆಗ್ತಿದೆ. ಸೊ ಇದು ಒಂದು ಮೇಜರ್ ಪ್ರಾಡಕ್ಟ್ ಸಿಕ್ತು ನಿಮಗೆ. ಬ್ಯೂಟೇನ್ ಅಂತ ಹೇಳೋದು ಏನು, ಗ್ಯಾಸ್ ತಾನೆ, ಬ್ಯೂಟೇನ್ ಅಂತ ಹೇಳೋದು ಕೂಡ ಗ್ಯಾಸ್. ಸರಿ, ಆಮೇಲೆ ಏನಾಯ್ತು ನೆನ್ಪಿಟ್ಕೊಳ್ಳಿ, ಈ CO ಕೂಡ CO2 ಗ್ಯಾಸ್ ಆಗಿ ರಿಲೀಸ್ ಆಗುತ್ತೆ. ಸರಿ, ಸೋಡಿಯಂ ನೀರನ್ನಲ್ಲಿರುವ NaOH ಮೈನಸ್ ಜೊತೆ ರಿಯಾಕ್ಟ್ ಆಗಿ NaOH ಆಗುತ್ತೆ. ನೀರಲ್ಲಿ ಹೈಡ್ರೋಜನ್ ಗ್ಯಾಸ್ ಕೂಡ ಕ್ಯಾಥೋಡ್ ಕಡೆಗೆ ರಿಲೀಸ್ ಆಗುತ್ತೆ. ಇದು ಎಲ್ಲಿ ರಿಲೀಸ್ ಆಯ್ತು, ಆನೋಡ್. ಇದು ಎಲ್ಲಿ ರಿಲೀಸ್ ಆಯ್ತು, ಆನೋಡ್. ಸೊ ಆನೋಡ್ ಅಲ್ಲಿ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ, ಆ ಒಂದು ಮೇಜರ್ ಆಗಿರುವ ಆಲ್ಕೈಲ್ ಗ್ರೂಪ್ ಇದು ಗ್ಯಾಸ್, ಜೊತೆಗೆ ನಿಮ್ಮ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಹೈಡ್ರೋಜನ್ ಗ್ಯಾಸ್ ಎಲ್ಲಿ ರಿಲೀಸ್ ಆಯ್ತು, ಕ್ಯಾಥೋಡ್ ಕಡೆ. ಕ್ಲಿಯರ್, ಅರ್ಥ ಆಯ್ತು, ಗುಡ್. ಈ ಒಂದು ರಿಯಾಕ್ಷನ್ ಮಾತ್ರ ನೆನ್ಪಿಟ್ಕೊಳ್ಳಿ, ಇಟ್ಸ್ ಮೋರ್ ದ್ಯಾನ್ ಇನಫ್ ಕಲೀಲಿಕ್ಕೆ. ಕೋಲ್ ಬೇಸ್ ರಿಯಾಕ್ಷನ್ ಮೆಥಡ್, ಇದನ್ನೇ ನಾನು ಇಲ್ಲಿ ಮೇಜರ್ ಆಗಿ ಬರ್ದಿರೋದು. ವೆನ್ ಸೋಡಿಯಂ ಸಾಲ್ಟ್ ರಿಯಾಕ್ಟ್ಸ್ ವಿತ್ ವಾಟರ್, ಎಲೆಕ್ಟ್ರೋಲಿಸಿಸ್ ನಲ್ಲಿ ನಮಗೆ ಈ ಒಂದು ಪಾರ್ಟ್ ರಿಪೀಟ್ ಮಾಡ್ಕೊಳ್ಳಿ. CH3 2 ಸಲ ಬರ್ಕೊಂಡ್ರ, CO2 ಬರ್ಕೊಂಡ್ರ, ಹೈಡ್ರೋಜನ್ ಗ್ಯಾಸ್, ಫ್ರಮ್ ವಾಟರ್ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ವಾಟರ್ನ ಬರ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಇದ್ರ ಕೆಳಗಡೆಗೆ ಎಕ್ವಿಯಸ್ ಅಂತ ಹೇಳಿ ಕೂಡ ಬರೀಬಹುದು. ಇಟ್ ಇಸ್ ಅಂಡರ್ಸ್ಟುಡ್ ದಟ್ ಇದು ವಾಟರ್ ಅಲ್ಲಿ ಆಗ್ತಾ ಇದೆ ಅಂತ ಹೇಳಿ. ಬಟ್ ಇಲ್ಲಿರುವ ಹೈಡ್ರೋಜನ್ ಸೋಡಿಯಂನ ಎಲ್ಲ ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ ಅವರು 2 ಟೈಮ್ಸ್ ವಾಟರ್ ಅಂತ ಹೇಳಿ ಬರ್ದಿರೋದು. ಪ್ರಾಕ್ಟೀಸ್ ಮಾಡಿದ್ರೆ ಬಂದ್ಬಿಡುತ್ತೆ ಇದು. ಕ್ಲಿಯರ್, ಯಾಕೆ ಮೇಡಮ್ ಇಲ್ಲಿ 2 ಬರಿಬೇಕು, ನೀವು ಈ ಒಂದು ಮಾಲಿಕ್ಯೂಲ್ನ 2 ಸಲ ತಗೋತೀರ, ಸೋಡಿಯಂ ಎಷ್ಟಾಯ್ತು, 2 ಸಲ ಆಯ್ತಲ್ವಾ, ಹಾಗೆ 2 ಟೈಮ್ಸ್ ಸೋಡಿಯಂ ಅಂತ ಹೇಳಿ ಬರೀಲೇಬೇಕಲ್ವಾ. ರೈಟ್, ಹೋಪ್ ಇಟ್ಸ್ ಕ್ಲಿಯರ್ ಎವ್ರಿಬಡಿ. ಮಾಲಿಕ್ಯೂಲ್ಸ್ ಚೆಕ್ ಮಾಡ್ಕೊಳ್ಳಿ, ಎಷ್ಟು ಏನು ಅಂತ ಹೇಳ್ಕೊಂಡು.
ಇದು ಆನೋಡಲ್ ರಿಲೀಸ್ ಆಗುವ ಗ್ಯಾಸ್, ಇದು ಆನೋಡಲ್ ರಿಲೀಸ್ ಆಗುವ ಗ್ಯಾಸ್, ಇದು ಕ್ಯಾಥೋಡಲ್ ರಿಲೀಸ್ ಆಗುವ ಗ್ಯಾಸ್. ಬ್ಯಾಲೆನ್ಸಿಂಗ್ ಯಾರಿಗಾದ್ರೂ ಡಿಫಿಕಲ್ಟ್ ಇದೆಯಾ? ಇದ್ರೆ ಚೆಕ್ ಮಾಡ್ಕೊಳ್ಳಿ. 2 ಸಲ CH3 ಆನೋಡ್ ನಲ್ಲಿ CH3 ಹೋಗುತ್ತೆ. 2 times CO ಏನಾಯ್ತು? 2 times CO2 ಆಯ್ತು. ಆಯ್ತಾ? ಮತ್ತೆ NaOH 2 times ಬರಬೇಕು. ಆಗ ಇಲ್ಲಿ ಏನಾಯ್ತು? OH 2 times ಆಯ್ತು. ಹೈಡ್ರೋಜನ್ ಗ್ಯಾಸ್ ಎನಿವೇ ರಿಲೀಸ್ ಆಗ್ತಾ ಇದೆ. ಸೊ ಇಲ್ಲಿ ಇಷ್ಟ ಆಯ್ತು. ಇವಾಗ ಇಲ್ಲೊಂದು ಹೈಡ್ರೋಜನ್. ಈ H2 ಅನ್ನು ನಾನು ಇಲ್ಲಿಗೆ ಬರಿತೀನಿ ಅಂದ್ರೆ H2O 2 times ವಾಟರ್ ಆಯ್ತಲ್ವಾ? ಕರೆಕ್ಟ್ ತಾನೆ? ಈ 2 times ಸೋಡಿಯಂ ಜೊತೆಗೆ 2 times OH ಇದೆಯಲ್ವಾ? ಈ OH ಒಂದ್ಸಲ, OH ಎರಡನೇ ಸಲ. ಈ ಹೈಡ್ರೋಜನ್ ಇದು ವಾಟರ್. ಸೊ 2 times ಆಫ್ ವಾಟರ್ ಆಯ್ತಲ್ವಾ? ಅಲ್ಲೇ ಲಾಜಿಕ್ ಸಿಗ್ತಾ ಇದೆಯಾ? ಹೋಪ್ ಯು ಆರ್ ಗೆಟಿಂಗ್ ಇಟ್. ಎಲ್ಲೆಲ್ಲಿ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್. ಈ ಮೆಥಡ್ ಇದೆಯಲ್ಲ, ಇದು ಶೋರ್ ಕ್ವೆಶ್ಚನ್. ವೆರಿ ಇಂಪಾರ್ಟೆಂಟ್ ಫಾರ್ 3 mark ಆರ್ 2 mark. ಸೊ ಈ ಮೆಥಡ್ ನಲ್ಲೂ ಕೂಡ ನಿಮಗೆ ಮೀಥೇನ್ ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೋಲ್ ಬೇಸ್ ರಿಯಾಕ್ಷನ್ ನಲ್ಲಿ ಯು ಕೆನಾಟ್ ಪ್ರಿಪೇರ್ ಮೀಥೇನ್. ಓಕೆ, ಯು ಕ್ಯಾನ್ ನಾಟ್ ಪ್ರಿಪೇರ್ ಮೀಥೇನ್. ಯಾಕೆ? ಮೀಥೇನ್ ಅಂತ ಹೇಳಿದ್ರೆ ಒಂದೇ ಕಾರ್ಬನ್, ಬಟ್ ಇಲ್ಲಿ ನಾವು 2 times ತಗೊಳ್ಳೋದ್ರಿಂದ ಅದು ರಿಪಿಟೇಷನ್ ಆಗ್ತದೆ. ನಾವೇನ್ ತಗೋತೀವಿ ಅದು 2 ಸಲ ಬರೀತಾಗ ಮೀಥೇನ್ ಎಲ್ಲಿ ಸಿಗುತ್ತೆ ಮ್ಯಾಮ್? ಅದನ್ನ ಬ್ರೇಕ್ ಮಾಡಿ ಒಂದೇ ಸಲ ಬರಿಬಹುದಲ್ಲ ಅಂತ ಹೇಳಿ, ಅದು ನಾವು ಬರಿಬೇಕಾದ್ರೆ ಸಾಧ್ಯ. ಪ್ರಾಕ್ಟಿಕಲ್ ಇಟ್ ಇಸ್ ನಾಟ್ ಪಾಸಿಬಲ್ ಅಲ್ವಾ? ಲೇಟರ್ ಯು ಕ್ಯಾನ್ ಬ್ರೇಕ್ ಅಂಡ್ ವಾಟ್ ಎವರ್, ಬಟ್ ನಮಗೆ ಫಸ್ಟ್ ಹ್ಯಾಂಡ್ ಪ್ರಾಡಕ್ಟ್ ಅಂತೂ ಸಿಗಕ್ಕೆ ಚಾನ್ಸೇ ಇಲ್ಲ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ. ನೀವು ನಾನು ಏನು ಬರ್ದಿದ್ದೀನಿ ನೋಟ್ಸ್ ಅದನ್ನೇ ಕೂಡ ಫಾಲೋ ಮಾಡ್ಬೋದು. ನೋ ಇಶ್ಯೂಸ್. ಸೊ ಲೆಟ್ಸ್ ಗೆಟ್ ಇನ್ ಟು ದ ಫಿಸಿಕಲ್ ಪ್ರಾಪರ್ಟಿ ಆಫ್ ಆಲ್ಕೇನ್. ಫಿಸಿಕಲ್ ಪ್ರಾಪರ್ಟಿ ಆಫ್ ಆಲ್ಕೇನ್ಸ್ ಅಂತ ಹೇಳಿದಾಗ, ಪ್ರಾಪರ್ಟೀಸ್ ಅಂತ ಹೇಳಿದಾಗ 2 ಟೈಪ್ ಇದೆ ಪ್ರಾಪರ್ಟೀಸ್ ಆಫ್ ಆಲ್ಕೇನ್ ನಲ್ಲಿ. ಯಾವುದೆಲ್ಲ ಅದು? ಫಿಸಿಕಲ್ ಪ್ರಾಪರ್ಟಿ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. Physical properties and chemical properties. So let's first look into the physical properties of alkane. ನಾವು ಫಸ್ಟ್ ಏನು ಮಾತಾಡ್ತೀವಿ, ಅದು ವಾಟರ್ ನಲ್ಲಿ ಸಾಲ್ಯುಬಲ್ ಇದೆಯಾ, ಇನ್ಸಾಲ್ಯುಬಲ್ ಇನ್ ವಾಟರ್ ಬಗ್ಗೆ ಮಾತಾಡ್ತೀವಿ. ಆ ಸಾಲ್ಯುಬಿಲಿಟಿ ಇನ್ ವಾಟರ್ಗೆ ಏನು ಬೇಕು? ವಾಟರ್ ಜೊತೆ ಹೈಡ್ರೋಜನ್ ಬಾಂಡಿಂಗ್ ಮಾಡ್ಕೊಳ್ಳುವಂತಹ ಒಂದು ಕೆಪಬಿಲಿಟಿ ಇರಬೇಕು. ಬಟ್ ಆಲ್ಕೇನಿಗೆ ಹೈಡ್ರೋಜನ್ ಬಾಂಡಿಂಗ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಆಲ್ಕೇನ್ ಅಂತ ಹೇಳುವಂಥದ್ದು ಕಾರ್ಬನ್ ಹೈಡ್ರೋಜನ್ ಕಂಪೌಂಡ್ಸ್ಗಳು. ದೇ ಆರ್ ನಾನ್ ಪೋಲಾರ್ ಅಂದ್ರೆ ಅಲ್ಲಿ ಕೆಮಿಕಲ್ ಬಾಂಡಿಂಗ್ ಅಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ನಲ್ಲಿ ನಾನು ಪೊಲಾರಿಟಿ ಬಗ್ಗೆ ಮಾತಾಡಿದ್ದೀನಿ, ಡೈಪೋಲ್ ಮೂಮೆಂಟ್ ಮಾತಾಡಿದ್ದೀನಿ, ಹೇಗೆ ಪೋಲಾರ್ ಮಾಲಿಕ್ಯೂಲ್ಸ್ಗಳಾಗುತ್ತೆ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಕಾರ್ಬನ್ ಅಂಡ್ ಹೈಡ್ರೋಜನ್ ದೇ ಆರ್ ಬೆಸ್ಟ್ ಫ್ರೆಂಡ್ಸ್. ಅವರು ತಮ್ಮ ಬಾಂಡ್ ಅನ್ನ ತುಂಬಾ ಸೇಫ್ ಆಗಿ ಇಟ್ಕೊಂಡಿದ್ದಾರೆ, ಜಗಳ ಆಡಲ್ಲ. ಇಲ್ಲಿ ಎಲೆಕ್ಟ್ರಾನ್ಸ್ ಇದೆಯಲ್ಲ, ಅದು ಹೈಡ್ರೋಜನ್ ಕಡೆಗೂ ಜಾಸ್ತಿ ಹೋಗಲ್ಲ, ಕಾರ್ಬನ್ ಕಡೆಗೂ ಜಾಸ್ತಿ ಹೋಗಲ್ಲ, ಬಟ್ ಸ್ಲೈಟ್ಲಿ ಟುವರ್ಡ್ಸ್ ಕಾರ್ಬನ್ ಇರುತ್ತೆ. ಬಟ್ ಟು ಸೇ ಇಟ್ ಇಸ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಅಂತ ಹೇಳಿ. Okay, so they are equally distributed around the carbon atom. Hydrogen relationship with carbon atom is very harmonious. Tumba good friends they are, like chaddi badi dost. So they don't fight for electrons. When they don't fight for electrons, there is no charge separation. Hence such molecules are called as non-polar molecules. Ivrna non-polar molecules antane kariyodu. CH3 again ee carbon nadve agli hydrogen nadve agli ಚಾರ್ಜ್ ಇಲ್ಲ, ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಅಥವಾ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್. ಇನ್ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಅಂತ ಚಾರ್ಜ್ಗಳು ಏನು ಇಲ್ಲ. ಹಾಗಾಗಿ ವಿ ವುಡ್ ಕಾಲ್ ಸಚ್ ಮಾಲಿಕ್ಯೂಲ್ ಆಸ್ ನಾನ್ ಪೋಲಾರ್ ಮಾಲಿಕ್ಯೂಲ್. ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ವಾಟರ್ ನಲ್ಲಿ ಸಾಲ್ಯುಬಲ್ ಆಗಲ್ಲ, ಬಿಕಾಸ್ ವಾಟರ್ ಇಸ್ ಅ ಪೋಲಾರ್ ಮಾಲಿಕ್ಯೂಲ್. That also we know. Dipole moment of water we have learnt. Bond electrons are more towards oxygen. ಅದನ್ನ ಡೈಪೋಲ್ ಮೂಮೆಂಟ್ ಅನ್ನು ಹೀಗೆ ನಾವು ಕ್ರಾಸ್ಡ್ ಆಗಿರುವ ಆರೋ ಮಾರ್ಕ್ ನ ತಗೊಳ್ತೀವಿ. ಅಂದ್ರೆ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಟುವರ್ಡ್ಸ್ ಹೈಡ್ರೋಜನ್ಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಟುವರ್ಡ್ಸ್ ಆಕ್ಸಿಜನ್ಗೆ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಬರುತ್ತೆ, ಹೈಡ್ರೋಜನ್ಗೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್. ಐ ರಿಪೀಟ್ ಒನ್ಸ್ ಅಗೇನ್, ಎರಡು ಬಾಂಡ್ ಇಂದ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಮೋರ್ ಟುವರ್ಡ್ಸ್ ಆಕ್ಸಿಜನ್ಗೆ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್, ಹೈಡ್ರೋಜನ್ಗೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್.
results in dipole moment or polar molecule. Water is always a polar molecule. Dipole, one kade negative charge, ಇನ್ನೊಂದು ಕಡೆ positive charge. Di ಅಂತ ಹೇಳಿದ್ರೆ two, poles ಅಂತ ಹೇಳಿದ್ರೆ extreme points. ಆಯ್ತಾ? So water is a polar molecule and all the alkanes are non-polar molecules, hence they don't form a bond. Negative ittu anali positivity idre matra bond form agಲಿಕ್ಕೆ ಸಾಧ್ಯ. For example, in water if you put salt, sodium chloride can be divided into sodium plus and chloride minus, right? Sodium plus ಗೆ charge ಇದೆ, that may attract with the negative part of oxygen. ಅದೇ ತರ chlorine negative ಏನಿದೆ, chloride ion negative charge ಏನಿದೆ, that would attract with hydrogen. Chloride minus ಏನಿದೆ, that will attract with hydrogen, right? So ಈ ಒಂದು point ನೆನ್ಪಿಟ್ಕೊಳ್ಳಿ. When we talk about solubility, physical properties ನಲ್ಲಿ important, alkanes are insoluble in water because they are non-polar in nature. So let's read about it point by point. Alkanes are almost non-polar molecule because of the covalent nature of CC and CH bond and due to very little difference in electronegativity between carbon and hydrogen bonds. Why alkane are non-polar molecules? Because carbon hydrogens electronegativity, electrons anna ಬಾಂಡ್ ಅಲ್ಲಿರುವ ಎಲೆಕ್ಟ್ರಾನ್ಸ್ ಅನ್ನ ತನ್ನ ಕಡೆಗೆ ಎಳ್ಕೊಳ್ಳುವಂತಹ ಒಂದು ಪವರ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಅಂತ ಹೇಳಿ, ಅಲ್ಲ ಪವರ್ ಅಲ್ಲ, ಆ ಡಿಫ್ರೆನ್ಸ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಅಂತ ಹೇಳಿ. ಫೈನ್, ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಆಯ್ತಲ್ಲ. ಮತ್ತೆ ಪೆಟ್ರೋಲ್ ಅಂಡ್ ಲೋವರ್ ಫ್ರಾಕ್ಷನ್ ಆಫ್ ಪೆಟ್ರೋಲಿಯಂ ಆರ್ ಆಲ್ಸೋ ಯೂಸ್ಡ್ ಇನ್ ಡ್ರೈ ಕ್ಲೀನಿಂಗ್ ಆಫ್ ಕ್ಲೋತ್ಸ್. ಕ್ಲೋತ್ ಅಲ್ಲಿ ಇವಾಗ ಒಂದು ಗ್ರೀಸ್ ಅಥವಾ ಗ್ರೀಸ್ ಅಂಟ್ಕೊಂಡಿರುತ್ತೆ ಅನ್ಕೊಳ್ಳಿ. ಕ್ಲೋತ್ ಅಲ್ಲಿ ಆಯಿಲ್ ಅಥವಾ ಗ್ರೀಸ್ ಅಂಟ್ಕೊಂಡಾಗ ಅದನ್ನ ನೀರು ಹಾಕಿ ನಾವು ತೊಳೆಯಕ್ಕಾಗಲ್ಲ. ಬಟ್ ಇಫ್ ಯು ಆಡ್ ಪೆಟ್ರೋಲ್ ಆರ್ ಕೆರೋಸಿನ್, ದಟ್ ಗ್ರೀಸ್ ಕ್ಯಾನ್ ಬಿ ರಿಮೂವ್ಡ್. ಯಾಕೆ? ಕ್ಲೋತ್ ಅಲ್ಲಿ ಅಂಟ್ಕೊಂಡಿರುವಂತಹ ಗ್ರೀಸ್ ಇಸ್ ಆಲ್ಸೋ ನಾನ್ ಪೋಲಾರ್ ಇನ್ ನೇಚರ್. ನೀವು ಆಡ್ ಮಾಡುವ ಪೆಟ್ರೋಲಿಯಂ ಕೂಡ ನಾನ್ ಪೋಲಾರ್ ಇನ್ ನೇಚರ್. ಇಬ್ರು ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ವಿಲ್ ಮೇಕ್ ಅ ಬಾಂಡ್. ಪೆಟ್ರೋಲಿಯಂ ಹೇಳ್ತಾನೆ ಕ್ಲೋತ್ ಅಲ್ಲಿ ಅಂಟ್ಕೊಂಡಿರೋ ಡರ್ಟ್ಗೆ ಬಾ ಹೊರಗಡೆ ಹೋಗೋಣ ಅಂತ ಹೇಳಿ, ಡರ್ಟ್ ವಿಲ್ ಕಮ್ ಔಟ್ ಬಿಕಾಸ್ ನಾನ್ ಪೋಲಾರ್ ಬಾಂಡಿಂಗ್ ಇದೆ. ಆಯ್ತಾ? ಹಾಗಾಗಿ ಈ ಕ್ವೆಶನ್ಸ್ ನ ಕೇಳ್ಬೋದು, ಹೌ ಡು ವಿ ಕ್ಲೀನ್ ದ ಗ್ರೀಸ್ ವಿಚ್ ಇಸ್ ಸ್ಟೇನ್ ಟು ದ ಕ್ಲೋತ್ ಅಂತ ಹೇಳಿ. ಮಿಕ್ಸ್ಚರ್ ಆಫ್ ಹೈಯರ್ ಆಲ್ಕೇನ್ಸ್, ಗ್ರೀಸ್ ಅಂತ ಹೇಳೋದು ನಥಿಂಗ್ ಬಟ್ ಹೈಯರ್ ಆಲ್ಕೇನ್ ಇಸ್ ನಾನ್ ಪೋಲಾರ್ ಅಂಡ್ ಹೈಡ್ರೋಫೋಬಿಕ್ ಇನ್ ನೇಚರ್. ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ಗಳು ಯಾವಾಗಲೂ ಕೂಡ ನೀರಲ್ಲಿ ಕರಗಲ್ಲ, ನೀರ್ ಅನ್ನೋದಕ್ಕೆ ಭಯ. ಸೊ ವಿ ಸೇ ಇಟ್ ಇಸ್ ಹೈಡ್ರೋ, ವಾಟರ್ ಫೋಬಿಯಾ ಇದೆ ಅದಕ್ಕೆ. ಬಟ್ ದೇ ಲವ್ ಹೈಡ್ರೋಫಿಲಿಕ್ ವಿತ್ ಪೆಟ್ರೋಲ್ ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ನಾವು ಇನ್ ಜನರಲ್ ನೀವು ಅಬ್ಸರ್ವ್ ಮಾಡ್ತೀರಾ ಅಂತ ಹೇಳಿದ್ರೆ, ಸಾಲ್ಯುಬಿಲಿಟಿ ಅಂತ ಹೇಳುವಂಥದ್ದು ಈ ಒಂದು ಹೈಡ್ರೋಕಾರ್ಬನ್ಸ್ ನ, ದೇ ಆರ್ ಸಾಲ್ಯುಬಲ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್ ಬಟ್ insoluble in polar solvent. It is observed that solubility of the substance in solvents, compare ಮಾಡ್ತೀರಾ solubility of the substance with solubility of polar substance in polar solvent ಗೆ ನೀವು ಕಂಪೇರ್ ಮಾಡೋದಾದ್ರೆ, non-polar substances are more soluble in non-polar solvent, such as non-polar solvent ಗೆ example ಕೊಡಿ ಅಂದ್ರೆ CCl4 is the example, benzene is the example, aniline, toluene, ಇವರೆಲ್ಲರೂ ಕೂಡ non-polar solvents. benzene ಅಂತ ಹೇಳಿದ್ರೆ C6H6. ಈ ಒಂದು ಪಾರ್ಟ್ ನಲ್ಲಿ ನಿಮ್ಗೆ ಏನ್ ಗೊತ್ತಾಯ್ತು? ಆಲ್ಕೇನ್ಸ್ಗಳು ವಾಟರ್ ಸಾಲ್ಯುಬಲ್ ಅಲ್ಲ. ಅಟ್ ದ ಸೇಮ್ ಟೈಮ್ ಆಲ್ಕೇನ್ ಸಚ್ ಆಸ್ ಪೆಟ್ರೋಲ್, ಡೀಸೆಲ್, ಕೆರೋಸಿನ್ ಅನ್ನ ನಾವು ಗ್ರೀಸ್ ರಿಮೂವ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಬಿಕಾಸ್ ನಾನ್ ಪೋಲಾರ್ ಗ್ರೀಸ್ ಮತ್ತೆ ಆಲ್ಕೇನ್ ಕೂಡ ನಾನ್ ಪೋಲಾರ್, ದೇ ಕ್ಯಾನ್ ಫಾರ್ಮ್ ಅ ಬೆಟರ್ ಬಾಂಡಿಂಗ್. ಅದನ್ನ ನಾವು ಡ್ರೈ ಕ್ಲೀನಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ ಗೊತ್ತಾಯ್ತು. ಫೈನ್. ಸೊ ನೆಕ್ಸ್ಟ್ ಫಿಸಿಕಲ್ ಪ್ರಾಪರ್ಟೀಸ್ ನಲ್ಲಿ ಫಿಸಿಕಲ್ ಸ್ಟೇಟ್ ಬಂದಾಗ, ಫಿಸಿಕಲ್ ಸ್ಟೇಟ್ ಅಂದ್ರೆ ಸಾಲಿಡಾ, ಲಿಕ್ವಿಡಾ, ಗ್ಯಾಸ. ನಿಮಗೆ ಗೊತ್ತಿದೆ, ನಿಮ್ಮ ಮನೇಲಿ ನೀವು LPG ಗ್ಯಾಸ್ ನ ಉರಿಸ್ತಾ ಇದ್ರ ಡೈಲಿ, ಅದ್ರೊಳಗಡೆ ಏನಿದೆ? ವಾಟ್ ಇಸ್ ದ ಕಾಂಪೋಸಿಷನ್ ಆಫ್ LPG ಗ್ಯಾಸ್? ವಿ ಡೋಂಟ್ ನೋ, ರೈಟ್? ಇಟ್ ಇಸ್ propane or isobutane gas. So propane, isobutane depends on the region of our world where we stay. Extreme colder region ಗೆ ಹೋದ್ರೆ we use propane gas in the cylinder. ಯಾಕೆಂದ್ರೆ propane gas ಇನ್ನ ಒಂದು ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳುವಂಥದ್ದು ತುಂಬಾ ಕಡಿಮೆ. ಇಟ್ ವಿಲ್ ಬಿ ಇನ್ ದ ಲಿಕ್ವಿಡ್ ಫಾರ್ಮ್ ಮೋಸ್ಟ್ ಆಫ್ ದ ಟೈಮ್. ಅದು ಲಿಕ್ವಿಡ್ ಇಂದ ವೇಪರ್ ಫಾರ್ಮ್, ಗೇಷಸ್ ಫಾರ್ಮ್ ಅಲ್ಲಿ ಇರುತ್ತೆ ಅಂತ ಹೇಳಿ, ಫ್ರೀಸ್ ಆಗಲ್ಲ ಅಂತ ಕೋಲ್ಡರ್ ರೀಜನ್ ಗೆ ಹೋದ್ರೆ. ಸೊ ವಿ ವುಡ್ ನಾವ್ ರೈಟ್ ಇಟ್ ಆಸ್ LPG composition. LPG ಗ್ಯಾಸ್ ಒಳಗಡೆ ಇರುವ
ಸಿಲಿಂಡರ್ ಒಳಗಡೆ ಇರುವ ಗ್ಯಾಸ್ ಯಾವುದು? ಮೇಜರ್ ಆಗಿ ಪ್ರೋಪೇನ್, ಬ್ಯೂಟೇನ್, isobutane. Depends on the region where you would stay. ಸೊ ಈ ಒಂದು ಎಲ್ ಪಿ ಜಿ ಗ್ಯಾಸ್ನಲ್ಲಿ ಪ್ರೋಪೇನ್ ಬ್ಯೂಟೇನ್ನ ನೀವು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅವರು ಅಂದರೆ ಇಟ್ಸ್ ವೆರಿ ಕ್ಲಿಯರ್ ದ್ಯಾಟ್ ಕಾರ್ಬನ್ ನಂಬರ್ 1 to ಕಾರ್ಬನ್ ನಂಬರ್ 4 ಏನಿದೆ ಅಲ್ಲ, ದೇ ಆರ್ ಇನ್ ಗೇಷಿಯಸ್ ಸ್ಟೇಟ್. ಸೊ ಯಾರೆಲ್ಲ ಗೇಷಿಯಸ್ ಸ್ಟೇಟ್ ಇಲ್ಲಿ? ಮೀಥೇನ್, ಈಥೇನ್ C2H6 ಈಥೇನ್, ಮತ್ತೆ ಪ್ರೋಪೇನ್, ಪ್ರೋಪೇನ್ ಅಂತ ಹೇಳಿದ್ರೆ C3H8, ಬ್ಯೂಟೇನ್ ಅಂತ ಹೇಳಿದ್ರೆ C4H10, ಪ್ರೋಪೇನ್, ಮೀಥೇನ್, ethane, propane, butane. All these are in gaseous state. C1 to C4 are in gaseous state. C5 in the C17. Ima petrol, diesel, kerosene. What state are they? Liquid state. So C5, carbon number 5 ninda, pentane ninda, pentane ninda. ಅದಕ್ಕೆ ಬಾಯ್ಲಿಂಗ್ ಪಾಯಿಂಟ್ ಬರಬೇಕಾದ್ರೆ ನಾವು ಪೆಂಟೇನ್ ಇದು ಜಾಸ್ತಿ ಎಕ್ಸಾಂಪಲ್ ತಗೊಳ್ತೀವಿ, ಬಿಕಾಸ್ ಬಾಯ್ಲಿಂಗ್ ಪಾಯಿಂಟ್ ಡಿಫ್ರೆನ್ಸ್ನ ಲಿಕ್ವಿಡಿಗೆ ತಾನೇ ಕನೆಕ್ಟ್ ಮಾಡೋಕ್ಕಾಗೋದು. ಪೆಂಟೇನ್, ಐಸೋಪೆಂಟೇನ್, ನಿಯೋಪೆಂಟೇನ್ ಬಾಯ್ಲಿಂಗ್ ಪಾಯಿಂಟ್ ಹೇಗೆ ವೇರಿ ಆಗುತ್ತೆ ಅಂತ ಹೇಳ್ಕೊಡ್ತೀನಿ ಇವಾಗ. ಸೊ ಪೆಂಟೇನ್, ಕಾರ್ಬನ್ ಹ್ಯಾವಿಂಗ್ 5 compound having 5 carbon atoms, they are in liquid state. So C5 in the almost C17 compounds having 5 carbon, 2 compounds having 17 carbons are in the liquid state. Liquid state ಇಲ್ಲಿ ಬರ್ತಿದ್ದೀನಪ್ಪ, ಇಲ್ಲಿ ನೋಡಿ. Above 18 carbon compounds which contains above 18, they are in almost semi-solids ಅಥವಾ solid state. ಫೈನ್. ಹಾಗಾದ್ರೆ ನಿಮ್ಮ ಆಯಿಲ್ನಲ್ಲೆಲ್ಲ ಎಷ್ಟು ಕಾರ್ಬನ್ ಆಟಮ್ಸ್ ಇರ್ಬೋದು? ದ ಆಯಿಲ್, ವೆಜಿಟೇಬಲ್ ಆಯಿಲ್, ಗೀ, ಎಷ್ಟು ಕಾರ್ಬನ್ ಆಟಮ್ಸ್ ಇರ್ಬೋದು ಚೆಕ್ ಮಾಡಿ. ನಾವು ವೆರಿ ವೆರಿ ಇಂಪಾರ್ಟೆಂಟ್, ಬಾಯ್ಲಿಂಗ್ ಪಾಯಿಂಟ್ ಯಾವ ಥರ ವೇರಿ ಆಗುತ್ತೆ. ಓಕೆ, ಬಾಯ್ಲಿಂಗ್ ಪಾಯಿಂಟ್ ವಿಲ್ ಆಲ್ವೇಸ್ ಇನ್ಕ್ರೀಸ್ ವಿತ್ ದ ಇನ್ಕ್ರೀಸ್ ಇನ್ ದ ಕಾರ್ಬನ್ ನಂಬರ್. ಅಂದರೆ ಮೀಥೇನಿಗಿಂತ ಈಥೇನ್ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ. ಬಾಯ್ಲಿಂಗ್ ಪಾಯಿಂಟ್ ಅಲ್ಲ, ಮೇ ಬಿ ಇಫ್ ಯು ಕನ್ವರ್ಟ್ ದೆಮ್ ಇನ್ ಟು ಲಿಕ್ವಿಡ್, ಅವಾಗ ಅವುಗಳ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಎಸ್, ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಲಿಕ್ವಿಫೈ ಮಾಡಿದಾಗ, ಈ ಗ್ಯಾಸ್ನ ಲಿಕ್ವಿಫೈ ಮಾಡಿದಾಗ ಲಿಕ್ವಿಡ್ ಬಾಯ್ಲ್ ಆಗೋ ಪಾಯಿಂಟ್. ಸೊ ಮೀಥೇನಿಗಿಂತ ಈಥೇನಿಗೆ ಜಾಸ್ತಿ, ಈಥೇನಿಗಿಂತ ಪ್ರೋಪೇನ್ ಜಾಸ್ತಿ, ಪ್ರೋಪೇನಿಗಿಂತ ಬ್ಯೂಟೇನ್ ಜಾಸ್ತಿ, ಬಿಕಾಸ್ ಯು ಆರ್ ಇನ್ಕ್ರೀಸಿಂಗ್ ದ ಕಾರ್ಬನ್ ಆಟಮ್ಸ್, ಯು ಆರ್ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಕಾರ್ಬನ್ ಆಟಮ್. ಸೊ ದಿಸ್ ಇಸ್ ಮೀಥೇನ್. Now replacing one hydrogen, I'll write ethane. Again CH3 ಆಯ್ತು, ಇದರಲ್ಲಿ ಒಂದು ಹೈಡ್ರೋಜನ್ ನ ರಿಪ್ಲೇಸ್ ಮಾಡಿ ಮಿಥೈಲ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಪ್ರೋಪೇನ್ ಆಯ್ತಾ, CH3 CH2 CH2 CH3, ಬ್ಯೂಟೇನ್, One, two, three, four, five. Pentane. Pentane. See, all these compounds ke, all these compounds na compare ಮಾಡ್ಬೇಕಾದ್ರೆ what are you seeing? You're observing that one compound in the next compound one carbon atom ಜಾಸ್ತಿ ಆಗ್ತಿದೆ. ಅಂದ್ರೆ ಅವರ ಸೈಜ್ ಕೂಡ ಜಾಸ್ತಿ ಆಗ್ಬೇಕಲ್ವಾ. ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿ ಬಂದಾಗ ಏನ್ ಇಂಪಾರ್ಟೆಂಟ್? ಸಿಮಿಲರ್ ಮಾಲಿಕ್ಯೂಲ್. ಸೇ ಫಾರ್ ಎಕ್ಸಾಂಪಲ್ ಈಥೇನ್ ಮಾಲಿಕ್ಯೂಲ್ ಅಂಡ್ ಈಥೇನ್ ಮಾಲಿಕ್ಯೂಲ್. ಈಥೇನ್ ಮಾಲಿಕ್ಯೂಲ್ಸ್ ನಡುವೆ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಆ ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ನು ನಾನು ಏನಂತ ಹೇಳಿ ಕರಿಬಹುದು? ವಂಡರ್ ವಾಲ್. ವಂಡರ್ಲಾ ಅಲ್ಲ, ವಂಡರ್ ವಾಲ್ ಫೋರ್ಸ್ ಆಫ್ ಅಟ್ರಾಕ್ಷನ್. ವಂಡರ್ ವಾಲ್ ಫೋರ್ಸ್. ಈ ವಂಡರ್ ವಾಲ್ ಫೋರ್ಸ್ ಯಾವಾಗಲೂ ಕೂಡ ಜಾಸ್ತಿ ಆಗುತ್ತೆ ವೆನ್ ಸೈಜ್ ಆಫ್ ದಿ ಆಟಮ್ ಇಸ್ ಮೋರ್. ಸೊ ವಂಡರ್ ವಾಲ್ ಫೋರ್ಸ್ ಬಿಟ್ವೀನ್ ಮೀಥೇನ್ ಮಾಲಿಕ್ಯೂಲ್ ಇಸ್ ಲೆಸ್ಸರ್ ಬಿಕಾಸ್ ಮೀಥೇನ್ ಸೈಜ್ ಇಸ್ ಸ್ಮಾಲರ್. ವಂಡರ್ ವಾಲ್ ಫೋರ್ಸ್ ಬಿಟ್ವೀನ್ ಈಥೇನ್ ಮಾಲಿಕ್ಯೂಲ್ ಇಸ್ ಮೋರ್. ಅದೇ ತರ ಮತ್ತೆ ಚೈನ್ ಇನ್ಕ್ರೀಸ್ ಆಯ್ತು. ವಂಡರ್ ವಾಲ್ ಫೋರ್ಸ್ ಹಿಯರ್ ಬಿಟ್ವೀನ್ ಟು ಪ್ರೋಪೇನ್ ಮಾಲಿಕ್ಯೂಲ್. ಅಂದ್ರೆ ನೀವು ಅದೇ ಮಾಲಿಕ್ಯೂಲ್ಸ್ ನ ಬಾಯ್ಲಿಂಗ್ ಪಾಯಿಂಟ್ ಚೆಕ್ ಮಾಡ್ತಿರೋದು. ಸೊ ಪ್ರೋಪೇನ್ ಮಾಲಿಕ್ಯೂಲ್ ಬಂದಾಗ ಸೈಜ್ ವಿಲ್ ಬಿಕಮ್ ಈವನ್ ಬಿಗರ್. ಸೊ ಬಿಗರ್ ಪ್ರೋಪೇನ್ ಮಾಲಿಕ್ಯೂಲ್ಸ್ ವಿಲ್ ಹ್ಯಾವ್ ಮೋರ್ ಬಾಯ್ಲಿಂಗ್ ಪಾಯಿಂಟ್. ಯಾಕೆ ಪ್ರೋಪೇನ್ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಕಂಪೇರ್ ಟು ಈಥೇನ್? ಬಿಕಾಸ್ ಪ್ರೋಪೇನ್ ಇದು ಸರ್ಫೇಸ್ ಏರಿಯಾ ಜಾಸ್ತಿ. ಸರ್ಫೇಸ್ ಏರಿಯಾ ಜಾಸ್ತಿ ಅಂದ್ರೆ ಅವುಗಳ ನಡುವೆ ಇರುವ ಅಟ್ರಾಕ್ಷನ್ ಜಾಸ್ತಿ. ಆ ಅಟ್ರಾಕ್ಷನ್ ಅನ್ನು ನಾವು ವಂಡರ್ ವಾಲ್ ಫೋರ್ಸ್ ಅಂತ ಹೇಳ್ತೀವಿ. ವಂಡರ್ ವಾಲ್ ಫೋರ್ಸ್ ಇಸ್ ಅ ಕೈಂಡ್ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ two molecules. More the surface area,
more will be the force of attraction. Hence ಇಲ್ಲಿ van der Waals force ಜಾಸ್ತಿ ಇದೆ ಅಂತ ಹೇಳ್ಬೋದು. Correct? So if you go to butane, again it will increase. With pentane, there is something more to learn. There's something more to learn. Pentane can be written in different isomeric forms, straight chain, branched chain, and more branched chain, right? So pentane ಅನ್ನು ನಾವು isomeric form ನಲ್ಲಿ ಬರೆಯಬಹುದು. ಒಂದು straight chain, CH3, CH2, 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 CH3. 1, 2, 3, 4, 5. So N-pentane, right? This is a N anta helidre enu straight chain pentane. Always remember, straight chain molecules will have maximum boiling point, highest boiling point, because force of attraction is maximum when the chain is open and straight. ಈಗ ಒಂದು chain open ಇದೆ ಅಂತ ಹೇಳಿದ್ರೆ force of attraction can happen from all the direction ಅಲ್ವಾ. ಇಲ್ಲಿ area, surface area available for the attraction is maximum. ಒಂದು molecule of straight chain and ಇನ್ನೊಂದು molecule of straight chain. 1, 2, 3, 4, 5. Force of attraction is maximum when the chain is open. ಆಯ್ತಾ? ಹಾಗಾಗಿ ಅವುಗಳ ನಡುವೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇದೆ ಅಂದ್ರೆ ಬ್ರೇಕ್ ಮಾಡುವ ಟೆಂಪರೇಚರ್ ಕೂಡ ಜಾಸ್ತಿ ಇರಬೇಕು. ಬಾಯ್ಲಿಂಗ್ ಪಾಯಿಂಟ್ ಸ್ವಲ್ಪ ಟೈಮ್ ತಗೊಂಡು ಬಾಯ್ಲ್ ಆಗುತ್ತೆ, ಅಷ್ಟು ಈಸಿಯಾಗಿ ಬಾಯ್ಲ್ ಆಗಲ್ಲ ಅಲ್ವಾ. ಅದ್ರದ್ದು ಬಾಂಡ್ ಅನ್ನ ಬ್ರೇಕ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತೀರಾ ನೀವು. ಈಗ ಅದೇ ಪೆಂಟೇನ್ ಅನ್ನ ಐ ಕ್ಯಾನ್ ರೈಟ್ ಇಟ್ ಇನ್ ಡಿಫರೆಂಟ್ ಐಸೋಮೆರಿಕ್ ಫಾರ್ಮ್. ಹೇಗೆ? CH3 CH2 ಇದೆ ಅಲ್ವಾ, CH3 CH2 CH2 CH3 ಬರೀತೀನಿ. ಇದನ್ನ ಐ ವುಡ್ ಕನೆಕ್ಟ್ ಹಿಯರ್. ಆರ್ ನಿಮ್ಗೆ ಅದಷ್ಟು ಅರ್ಥ ಆಗಲ್ಲ ಅಂತ ಹೇಳಿದ್ರೆ ಇದನ್ನ ಬೇಕಾದ್ರೆ ಇಲ್ಲಿ ಕನೆಕ್ಟ್ ಮಾಡಿದೆ ಅನ್ಕೊಳ್ಳಿ. Anyways, I've told you how to write the isomeric form in the GOC compound, GOC chapter, General Organic Chemistry ಅಥವಾ Basic Principles and Techniques chapter ನಲ್ಲಿ ಹೇಳ್ಕೊಟ್ಟಿದ್ದೀನಿ ಕ್ಲಿಯರ್ ಆಗಿ ನಾನು ನಿಮಗೆ. ಐ ಹೋಪ್ ಯು ರಿಮೆಂಬರ್ ದಟ್. ಕಲ್ತ್ಕೊಳ್ಳಿ ಪ್ಲೀಸ್, ಹೋಗಿ ನೋಡಿ ಬನ್ನಿ, ಆಮೇಲೆ ಅರ್ಥ ಮಾಡ್ಕೊಳ್ಳಿ. ಇದು ಐಸೋಮರ್ ಆಫ್ ಎನ್ ಪೆಂಟೇನ್. ಐಸೋ ಅಂದ್ರೆ ಸೇಮ್, ಮರ್ ಅಂದ್ರೆ ಪಾರ್ಟ್. ಮಾಲಿಕ್ಯುಲರ್ ಫಾರ್ಮುಲಾ ವಿಲ್ ಬಿ C5H12, ಮಾಲಿಕ್ಯುಲರ್ ಫಾರ್ಮುಲಾ ವಿಲ್ ಬಿ C5H12, ಬಟ್ ದ ವೇ ಯು ರೈಟ್ ಇಸ್ ಡಿಫ್ರೆಂಟ್ ಇಯರ್ ಅಲ್ವಾ. ಇಲ್ಲಿ ಸ್ಟ್ರೇಟ್ ಚೈನ್ ಬರೀತೀರಾ, ಇಲ್ಲಿ ಸ್ಟ್ರೇಟ್ ಚೈನ್ ಬರೆಯಲ್ಲ. ನಿಮ್ಮ ಸ್ಟ್ರೇಟ್ ಚೈನ್ ಅಲ್ಲಿ ಇಲ್ಲಿ ಬರೀ 4 ಕಾರ್ಬನ್ ಆಟಮ್ಸ್ ಅಷ್ಟೇ ಇರುತ್ತೆ ಅಂಡ್ ಒನ್ ಆಫ್ ದ ಮಿಥೈಲ್ ಗ್ರೂಪ್ ಅನ್ನ ನೀವು ಬ್ರಾಂಚಿಂಗ್ ನಲ್ಲಿ ತಗೊಳ್ತೀರಾ. ಸೊ ವಾಟ್ ಡು ಯು ಕಾಲ್ ದಿಸ್ ಒನ್ ಆಸ್ isopentane. Isobutane ಬರಿಬೇಡಿ, isopentane. ಇದು ಕಾಮನ್ ನೇಮ್. Isopentane is a common name. ಜನರಲ್ ನೇಮ್ ಏನು? 2-methyl pentane. 1, 2, 3, 4. ಸೊ 2-methyl butane. IUPAC ನೇಮ್ ಏನು? ಎರಡು ನೇಮ್ ಗೊತ್ತಿರಬೇಕು. ಕ್ವೆಶ್ಚನ್ ಯಾವ ತರ ಬೇಕಾದ್ರೂ ಕೇಳ್ಬೋದು. 2-methyl ಏನು? 1, 2, 3, 4. 2-methyl butane. See, this has lesser boiling point compared to N-pentane because of the branching. Branching ಬಂತು ಅಂತ ಹೇಳಿದ್ರೆ ಈ ಜಾಗದಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಆಗುತ್ತೆ, ರೈಟ್? ಸೊ ಬ್ರಾಂಚಿಂಗ್ ಇನ್ನ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇದೇ ಸ್ಟ್ರೇಟ್ ಚೈನ್ ಅನ್ನ ಐ ಕ್ಯಾನ್ ರೈಟ್ ದಟ್ 5 ಕಾರ್ಬನ್ ಆಟಮ್ ಲೈಕ್ 1 ಇನ್ ದ ಸೆಂಟರ್, ನಾರ್ತ್ ಸೌತ್, ಈಸ್ಟ್ ವೆಸ್ಟ್, ರೈಟ್? ಆಮೇಲೆ ಹೈಡ್ರೋಜನ್ ಆಟಮ್ಸ್ ನ ಫಿಲ್ ಮಾಡಿ. ವಾಟ್ ಡು ಯು ಕಾಲ್ ದಿಸ್ ಒನ್ ಆಸ್? ನಿಯೋಪೆಂಟೇನ್. ನಿಯೋಪೆಂಟೇನ್ ಅಲ್ವಾ? ನಿಯೋಪೆಂಟೇನ್ ಅಂತ ಹೇಳೋದು ಕಾಮನ್ ನೇಮ್. ಆರ್ ಇದು ನಿಮ್ಮ ಸ್ಟ್ರೇಟ್ ಚೈನ್ ಅನ್ಕೊಳ್ಳಿ, ಮೇನ್ ಚೈನ್ ಅನ್ಕೊಳ್ಳಿ. 1, 2, 3 3 ಕಾರ್ಬನ್ ಆಟಮ್ಸ್ ಇದೆ. ನಿಯೋಪೆಂಟೇನ್ ಇದು IUPAC ನೇಮ್ ಏನು ಹೇಳಿ ನನಗೆ? 3 ಕಾರ್ಬನ್ ಆಟಮ್ಸ್ ಇದ್ರೆ ಪ್ರೋಪೇನ್. ಅದರಲ್ಲಿ ಎರಡನೇ ಕಾರ್ಬನ್ ಅಲ್ಲಿ 2 ಮಿಥೈಲ್ ಗ್ರೂಪ್ ಇದೆ. ಸೊ ಡೈ 2,2 2,2 dimethyl propane, right? 2,2 hyphen dimethyl propane. ಇದು ನಿಮ್ಮ IUPAC ನೇಮ್. IUPAC name. Now the question will be, which has maximum boiling point? Is it N-pentane? N-pentane ಅಂತ ಹೇಳೋದು ಇಲ್ಲೂ ಕೂಡ ನೆನಪಿಟ್ಕೊಳ್ಳಿ. N-pentane ಅಂತ ಹೇಳೋದು the common name.
just pentane is your IUPAC name. Clear? All set. So more the branching. ಇಲ್ಲಿ ನೋಡಿ third compound ನೋಡಿ branching ಎರಡು ಕಡೆ ಇದೆ. Second third compound third structure. Branching ಮೇಲೆ ಕೆಳಗಡೆ ಇದೆ. Second structure ನಲ್ಲಿ branching ಮೇಲ್ಗಡೆ ಇದೆ. First ನಲ್ಲಿ straight chain ಇದೆ. Straight chain will be always having maximum boiling point. More the branching, molecule tend to appear the spherical shape. ಒಂದು ಸ್ಪಿಯರ್ ಆಯಿತು ಅಂದರೆ ಸ್ಪಿಯರ್ ಒಳಗಡೆ ಇರುವ ಪಾರ್ಟ್ is not available for the force of attraction. So ಅಲ್ಲೇನಾಯಿತು ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಆಯಿತು. ಬಾಯ್ಲಿಂಗ್ ಪಾಯಿಂಟ್ is very less for neopentane or 2,2 dimethyl butane. Sorry, propane. 2,2 dimethyl propane compared to 2-methyl butane compared to pentane. Clear ಆಯ್ತಾ? Yes. ಸೊ ಕಂಪ್ಯಾರಿಸನ್ ಕೇಳ್ತಾರೆ ಅವ್ರು ಇವಾಗ. ಕಂಪ್ಯಾರಿಸನ್ ಇಷ್ಟು ನೆನ್ಪಿಟ್ಕೊಳ್ಳಿ. ಪ್ರೋಪೇನ್ ಕೊಡ್ತಾರೆ ಆಯ್ತಾ, ಖಾಲಿ ಬ್ಯೂಟೇನ್ ಕೊಡ್ತಾರೆ, ಜಸ್ಟ್ ಬ್ಯೂಟೇನ್. ಪ್ರೋಪೇನ್ isobutane, butane, pentane, isopentane ಬರೀತೀನಿ ಫಸ್ಟಿಗೆ, or I should write first neopentane, ಆಮೇಲೆ isopentane, and then comes just pentane. See, boiling point ಎಲ್ಲಿ maximum? Boiling point will be maximum here. Then will be an isopentane, then will be neopentane, ಆಮೇಲೆ ಬ್ಯೂಟೇನ್, ಆಮೇಲೆ ಬ್ರಾಂಚಿಂಗ್ ಇರುವ ಬ್ಯೂಟೇನ್, ಐಸೋಬ್ಯೂಟೇನ್, ಆಮೇಲೆ ಪ್ರೋಪೇನ್ ನಲ್ಲಿ. ಇದನ್ನ ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಪೆಂಟೇನ್ ವಿಲ್ ಹ್ಯಾವ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಪಾಯಿಂಟ್. ನಿಮ್ಗೆ ಎಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಹೆಸರುಗಳಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಸಿ ಐಸೋಪೆಂಟೇನ್ ಕ್ಯಾನ್ ಬಿ ಕಾಲ್ಡ್ ಆಸ್ ವಾಟ್? 2-methyl butane. ನಿಯೋಪೆಂಟೇನ್ ಅನ್ನ 2,2 dimethyl butane. ಡೈಮಿಥೈಲ್ ಪ್ರೋಪೇನ್ ಅಲ್ವಾ ಅದು? ಬ್ಯೂಟೇನ್ ಅನ್ನ ಬ್ಯೂಟೇನ್ ಅಂತಾನೆ ಕರಿತೀವಿ, ಎನ್ ಬ್ಯೂಟೇನ್ ಅಂತಾನು ಕರಿತೀವಿ, ಜಸ್ಟ್ ಬ್ಯೂಟೇನ್ ಐಯುಪ್ಯಾಕ್ ನೇಮ್ ನಲ್ಲಿ. ಐಸೋಬ್ಯೂಟೇನ್ ಅನ್ನ 2-methyl propane ಕರಿಬಹುದು. ನಿಮಗೆ ಕನ್ಫ್ಯೂಷನ್ ಎಲ್ಲ ಆಗುತ್ತೆ ಗೊತ್ತಾ? 2,2 dimethyl propane-ಇಗೂ 2-methyl propane-ಇಗೂ 2-methyl butane-ಇಗೂ ಎಲ್ಲ ಕನ್ಫ್ಯೂಷನ್ ಆಗುತ್ತೆ. ಸೊ ಇದನ್ನ ಅವಾಯ್ಡ್ ಮಾಡಬೇಕು ಅಂದ್ರೆ ಹ್ಯಾವ್ ದ ಲಾಜಿಕ್ ವಿತ್ ದ ಕಾಮನ್ ನೇಮ್. ಕಾಮನ್ ನೇಮ್ ನಲ್ಲಿ ಲಾಜಿಕ್ ಇಲ್ಲ ನಿಮಗೆ. ಅಂದ್ರೆ ಪ್ರೋಪೇನ್ ಅಂತ ಹೇಳೋದು 3 ಕಾರ್ಬನ್ ಆಟಮ್ಸ್ ಇರುವಂತಹ ಗ್ರೂಪ್, ಇದಕ್ಕೆ ಕಡಿಮೆ. ಐಸೋಬ್ಯೂಟೇನ್ ಅಂತ ಹೇಳೋದು ಬ್ಯೂಟೇನ್ ಫಸ್ಟ್ ಬರೀತೀನಿ, 4 ಚೈನ್. 4 ಚೈನ್ ಅಲ್ಲಿ ಒಂದನ್ನ ನೀವು ಬ್ರಾಂಚಿಂಗ್ ಕೊಟ್ರೆ ಇದು ಐಸೋಬ್ಯೂಟೇನ್ ಆಯ್ತು, ಆರ್ ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ 2-methyl propane. ಆಯ್ತಾ? ನಿಯೋಪೆಂಟೇನ್ ಅಂತ ಹೇಳೋದು ಆಕ್ಚುಲಿ 5 ಕಾರ್ಬನ್ ಕಂಪೌಂಡ್ ಇದು, ಬಟ್ ಬ್ರಾಂಚಿಂಗ್ ಇದೆ. ಐಸೋಪೆಂಟೇನ್ ಅಂತ ಹೇಳೋದು ಇದು ಕೂಡ 5 ಕಾರ್ಬನ್, ಒಂದೇ ಬ್ರಾಂಚಿಂಗ್ ಇರೋದು. ಪೆಂಟೇನ್ ಅಂತ ಹೇಳೋದೇನು? ಕಾರ್ಬನ್ ಆಟಮ್ ಜಾಸ್ತಿ ಇರುವಂಥದ್ದು, ಸ್ಟ್ರೇಟ್ ಚೈನ್. ಏನ್ ಹೇಳ್ಕೊಟ್ಟಿದ್ದೀನಿ? ಮೋರ್ ದ ಕಾರ್ಬನ್ ಆಟಮ್ಸ್, ಮೋರ್ ದ ಕಾರ್ಬನ್ ಆಟಮ್ ಮ್ಯಾಕ್ಸಿಮಮ್ ವಿಲ್ ಬಿ ದ ಬಾಯ್ಲಿಂಗ್ ಪಾಯಿಂಟ್. ಇಲ್ಲಿ ಮ್ಯಾಕ್ಸ್ ಇದೆ, ಬಾಯ್ಲಿಂಗ್ ಪಾಯಿಂಟ್ ಮ್ಯಾಕ್ಸ್ ಇದೆ. ಎಲ್ಲಿ? ಎನ್ ಪೆಂಟೇನ್ ಅಲ್ಲಿ. ಐಸೋಪೆಂಟೇನ್ ಅಲ್ಲಿ ಜಾಸ್ತಿ ಕಾರ್ಬನ್ ಇದೆ, ಕಡಿಮೆ ಬ್ರಾಂಚಿಂಗ್ ಇದೆ. ನಿಯೋಪೆಂಟೇನ್ ಅಲ್ಲಿ ಕಾರ್ಬನ್ ಆಟಮ್ಸ್ ಜಾಸ್ತಿ ಇದೆ, ಬಟ್ ಬ್ರಾಂಚಿಂಗ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕಂಪೇರ್ಡ್ ಟು ದಿಸ್ ಇಟ್ ಹ್ಯಾಸ್ ಲೆಸರ್ ಬಾಯ್ಲಿಂಗ್ ಪಾಯಿಂಟ್, ಬಟ್ ಇಟ್ ಹ್ಯಾಸ್ ಮೋರ್ ಬಾಯ್ಲಿಂಗ್ ಪಾಯಿಂಟ್ ಕಂಪೇರ್ಡ್ ಟು ಬ್ಯೂಟೇನ್. ಬಿಕಾಸ್ ಬ್ಯೂಟೇನ್ ನಲ್ಲಿ ಬರೀ 4 ಕಾರ್ಬನ್, ಬಟ್ ನಿಯೋಪೆಂಟೇನ್ ನಲ್ಲಿ ಎಷ್ಟಿದೆ? 5 ಕಾರ್ಬನ್ ಇದೆ ಅಲ್ವಾ? ಐಸೋಬ್ಯೂಟೇನ್ ಅಂತ ಹೇಳಿದ್ರೆ 4 ಕಾರ್ಬನ್ ಬಟ್ ಬ್ರಾಂಚಿಂಗ್ ಇದೆ, ಹಾಗಾಗಿ ಬ್ಯೂಟೇನಿಗಿಂತನೂ ಐಸೋಬ್ಯೂಟೇನ್ ಅಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇದೆ. Propane is a 3 carbon atoms, obviously it has lesser boiling point. So always remember the logic with the common name. ಆಮೇಲೆ ಅವರು ಈ ತರದ ನೇಮ್ಸ್ ಕೊಟ್ರೆ, ಐಯುಪ್ಯಾಕ್ ನೇಮ್ಸ್ ಕೊಟ್ರೆ ನೀವು ಅಪ್ಲೈ ಮಾಡ್ಬೋದು. ಸೊ ಐಯುಪ್ಯಾಕ್ ನೇಮ್ ನಲ್ಲಿ ನೀವು ನಿಮಗೆ ಅವರು ಕನ್ಫ್ಯೂಷನ್ ಮಾಡಿಸ್ತಾರೆ, ಎಸ್ಪೆಷಲಿ ಇನ್ CBSE ಬೋರ್ಡ್ ಎಕ್ಸಾಮ್ ಅಂಡ್ ಆಲ್ಸೋ ಇನ್ KCET ನೀಟ್ ಪ್ರಿಪರೇಷನ್ಸ್. So this part is something which is very logical and most of the time students will get confused. So adakoskarane, in order to avoid the confusion, I have given you here the hint. Just ishtu part ನೆನ್ಪಿಟ್ಕೊಳ್ಳಿ ಸಾಕು.
ವ್ಯಾಲ್ಯೂಸ್ ನೋಡಿ ಯಾವ ಥರ ಚೇಂಜ್ ಆಗುತ್ತೆ. ಬ್ಯೂಟೇನ್ 230, ಪ್ರೋಪೇನ್ 230, ಬ್ಯೂಟೇನ್ 272, 2-ಮಿಥೈಲ್ ಪ್ರೋಪೇನ್. 2-ಮಿಥೈಲ್ ಪ್ರೋಪೇನ್ ಅನ್ನ ಹೇಗೆ ಕರಿತೀವಿ ನಾವು? ಐಸೋ ಬ್ಯೂಟೇನ್. ಆಮೇಲೆ ಪೆಂಟೇನ್ ಬಂತು ನೋಡಿ, ಇಲ್ಲಿ ಬ್ಯೂಟೇನಿಗೆ ಜಾಸ್ತಿ ಇದೆ, 270 ಇದೆ. ಐಸೋಬ್ಯೂಟೇನಿಗೆ ಏನಾಯ್ತು? ಕಡಿಮೆ ಆಯ್ತು ಅಲ್ವಾ? ಮತ್ತೆ ಪೆಂಟೇನ್ ಬಂತು 309. 2-ಮಿಥೈಲ್ ಬ್ಯೂಟೇನ್ ಅಂತ ಹೇಳಿದ್ರೆ ಏನು? ಐಸೋಪೆಂಟೇನ್. ವಾಪಸ್ ಕಡಿಮೆ ಆಯ್ತು, ಐಸೋಪೆಂಟೇನಿಗೆ 300ಗೆ ಹೋಯ್ತು. 309 ಇಂದ 300 ಡೌನ್ ಆಯ್ತು. 2,2 ಡೈಮಿಥೈಲ್ ಪ್ರೋಪೇನ್ ಅಂದ್ರೆ ನಿಯೋಪೆಂಟೇನ್, 282 ಆಯ್ತು. ಹೆಕ್ಸೇನ್ ಕಾರ್ಬನ್ ನಂಬರ್ ಜಾಸ್ತಿ, ಇದು ಕೂಡ ಜಾಸ್ತಿ. ಸೊ ಆರ್ಡರ್ ವೈಸ್ ಇಲ್ಲಿ ಥಾರಮಾರ ಕೊಟ್ಟಿದ್ದಾರೆ, ಆಚೆ ಈಚೆ ಕೊಟ್ಟಿದ್ದಾರೆ, ನಾನು ಆರ್ಡರ್ ವೈಸ್ ಬರ್ದಿದ್ದೀನಿ ಇಲ್ಲಿ. ವೇರ್ ಇಸ್ ಇಟ್? ಹಿಯರ್. ಪೆಂಟೇನಿಗಿಂತನೂ ಯಾರಿಗೆ ಜಾಸ್ತಿ ಇರುತ್ತೆ? ಹೆಕ್ಸೇನಿಗೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ. ಹೇಗೆ ಬಾಯ್ಲಿಂಗ್ ಪಾಯಿಂಟ್ ವೇರಿ ಆಗುತ್ತೆ ಅಂತ ಹೇಳಿ ನಾನು ಬರ್ದಿರುವಂಥದ್ದು. ಹೌ BP ಈಸ್ ವೇರಿಯಿಂಗ್. BP ಅಂದ್ರೆ ಬ್ಲಡ್ ಪ್ರೆಷರ್ ಅಲ್ಲ, ಮಾಲಿಕ್ಯೂಲ್ಸ್ ಟು ಬಾಯ್ಲಿಂಗ್ ಪಾಯಿಂಟ್. ಸೊ ಇದನ್ನೇ ಅವ್ರಿಗೆ ಸ್ಪೆಸಿಫೈ ಮಾಡಿ ಕೇಳ್ತಾರೆ. N-pentane having a continuous chain of 5 carbon atom has the highest boiling point of 309.1 Kelvin. Isopentane ಎಷ್ಟಿದೆ? ಕಡಿಮೆ ಆಯಿತು, 300.1 Kelvin ಅರೌಂಡ್. ನಿಯೋಪೆಂಟೇನ್ ಅಥವಾ 2,2 ಡೈಮಿಥೈಲ್ ಪ್ರೋಪೇನ್. ಐಸೋಪೆಂಟೇನ್ ಅನ್ನು ನಾನು 2-ಮಿಥೈಲ್ ಬ್ಯೂಟೇನ್ ಅಂತಾನು ಕರಿಬಹುದಲ್ವಾ? 2-ಮಿಥೈಲ್ ಬ್ಯೂಟೇನ್ ಅಂತಾನು ಕರಿಬಹುದು. ಇದಕ್ಕೆ ಇನ್ನ ಕಡಿಮೆ 282. ಇನ್ಕ್ರೀಸ್ ಇನ್ ನಂಬರ್ ಆಫ್ ಬ್ರಾಂಚ್ಡ್ ಚೈನ್. ನೋಡಿ, ಬ್ರಾಂಚ್ಡ್ ಚೈನ್ ಇನ್ಕ್ರೀಸ್ ಆಯಿತು ಅಂದ್ರೆ molecule attain shape of sphere. This results in the smaller area of contact and therefore weak intermolecular force between spherical molecule and reduces the boiling point. Color, they don't have any color, they don't have any smell. That's why in LPG for the smell they will add a ting 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 compound. So you have to fill the blank. Ting 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 and a dash 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 compound. ಯಾವ ಒಂದು ಎಕ್ಸ್ಟ್ರಾ ಕಂಪೌಂಡ್ ಅನ್ನ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ನಲ್ಲಿ ಅದರ ಲೀಕೇಜ್ ಅನ್ನ ಕಂಡುಹಿಡಲಿಕ್ಕೆ ಯೂಸ್ ಮಾಡ್ತಾರೆ. ಯಾರು ಈ ಕಮೆಂಟಿಗೆ ಆನ್ಸರ್ ಮಾಡ್ತೀರಾ? ನೆಕ್ಸ್ಟ್, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೇನ್ಸ್ ಬಗ್ಗೆ ಮಾತಾಡೋಣ. ಆಲ್ಕೇನ್ಸ್ ಇನ್ ಜನರಲ್ ವಿಲ್ ಅಂಡರ್ಗೋ ಡಿಫರೆಂಟ್ ಕೆಮಿಕಲ್ ರಿಯಾಕ್ಷನ್ಸ್. ಸೊ ಇಟ್ ಕ್ಯಾನ್ ಅಂಡರ್ಗೋ ರಿಯಾಕ್ಷನ್ ವಿತ್ ಹ್ಯಾಲೋಜನ್, ನೈಟ್ರೋ, ಸಲ್ಫ್ಯೂರಿಕ್ ಆಸಿಡ್, ವೇರ್ hydrogen of the alkane gets substituted. So substitution ಅಂತ ಹೇಳಿ ಕರಿತೀವಿ. ಅದರಲ್ಲಿ chlorination is very very important for your exam. Followed by combustion. ಹೇಗೆ ಆಲ್ಕೇನ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ತದೆ, ಅದರಲ್ಲಿ ಕಂಬಷನ್ ಕರಿತೀರಾ. ಕಂಬಷನ್ ಅಲ್ಲಿ ಇನ್ಕಂಪ್ಲೀಟ್ ಕಂಬಷನ್ ಅಂತ ಹೇಳಿ ಒಂದು ಸ್ಪೆಸಿಫಿಕ್ ಆಗಿರೋ ಒಂದು ಸಣ್ಣ ಒಂದು ರಿಯಾಕ್ಷನ್ ಕಲಿತೀರಾ. ಮತ್ತೆ ಅಲ್ಲಿ ಏನಾಗ್ತದೆ, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ತದೆ ಅಲ್ವಾ? ಇದೇ ಆಕ್ಸಿಜನ್ ಅನ್ನ ನೀವು ಪ್ರೊವೈಡ್ ಮಾಡ್ಬೋದು ಬೈ ಆರ್ಟಿಫಿಷಿಯಲಿ ಸಿಂಥಸೈಸಿಂಗ್ ಇನ್ಸೈಡ್ ದ ಲ್ಯಾಬ್. ಅದನ್ನು ನಾವು ಆಕ್ಸಿಡೇಷನ್, ಕಂಟ್ರೋಲ್ಡ್ ಆಕ್ಸಿಡೇಷನ್ ಅಂತ ಹೇಳಿ ಕರಿತೀವಿ. What happens when alkane is not reacting with plenty of oxygen but controlled way ನಲ್ಲಿ ಕೆಲವೊಂದು ರಿಯೇಜೆಂಟ್ ಅನ್ನು ಚೇಂಜ್ ಮಾಡಿ ಟ್ರೀಟ್ ಮಾಡಬೇಕಾಗಿರುವ ರಿಯಾಕ್ಷನ್ ಐಸೋಮೆರೈಸೇಷನ್. ಸ್ಟ್ರೇಟ್ ಚೈನ್ ಇದ್ದು, ಈಗ ಹೆಕ್ಸೇನ್ ಇದ್ದು 2-ಮಿಥೈಲ್ ಪೆಂಟೇನ್, 3-ಮಿಥೈಲ್ ಪೆಂಟೇನ್ ಅಂತ ಒಂದು ಡಿಫ್ರೆಂಟ್ ಸ್ಟ್ರಕ್ಚರ್ ಇರುವಂತಹ ಸೇಮ್ ಕಂಪೌಂಡ್ಗಳನ್ನ ಹೇಗೆ ಕೊಡ್ತಾ ಇದೆ. ಫಾಲೋಡ್ ಬೈ ಆರೋಮೆಟೈಸೇಷನ್. ಆರೋಮೆಟೈಸೇಷನ್ ಅಂತ ಹೇಳಿದ್ರೆ ಈ ಸೈಕ್ಲಿಕ್ ಕಂಪೌಂಡ್ಸ್ ಇದೆಯಲ್ಲ, ಅಂದರೆ ಸಾರಿ ಅಲಿಫ್ಯಾಟಿಕ್ ಕಂಪೌಂಡ್ಸ್. ಹೆಕ್ಸೇನ್ ಹೋಗಿ ಬೆನ್ಸಿನ್ ಯಾವ ಥರ ಆಗುತ್ತೆ, ಸೊ ಹೇಗೆ ಆರೋಮ್ಯಾಟಿಕ್ ಕಂಪೌಂಡ್ ಆಗುತ್ತೆ. ಹೆಪ್ಟೇನ್ ಹೋಗಿ ಟಾಲ್ವಿನ್ ಯಾವ ಥರ ಆಗುತ್ತೆ. ಸೊ ದೆನ್ ಕಮ್ಸ್ ಪೈರಾಲಿಸಿಸ್. ಪೈರಾಲಿಸಿಸ್ ಅಂತ ಹೇಳಿದ್ರೆ ಹೈಯರ್ ಹೈಡ್ರೋಕಾರ್ಬನ್ಸ್, ಹೈಯರ್ ಆಲ್ಕೇನ್ ಕಂಪೌಂಡ್ಸ್ ಅನ್ನ ಬ್ರೇಕ್ ಮಾಡಬೇಕಾದ್ರೆ ಅದು ಲೋವರ್ ಹೈಡ್ರೋಕಾರ್ಬನ್ ಮಾಲಿಕ್ಯೂಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನು ನಾವು ಪೈರಾಲಿಸಿಸ್ ನಲ್ಲಿ ಕಲಿತೀವಿ. ಸೊ ಒಟ್ಟು ನೀವು ಇಂಪಾರ್ಟೆಂಟ್ ಆಗಿರುವ 6 ಕೆಮಿಕಲ್ ಪ್ರಾಪರ್ಟೀಸ್ನ ಕಲಿತೀರಾ. Let's get started with substitution. Substitutions are nothing but the reactions in which hydrogen atoms are replaced by other groups such as nitro group, sulfuric acid group, halogen group. So if hydrogen atom is substituted, hydrogen atom of alkane is getting substituted, such reactions are called as substitution reaction. ಅರ್ಥ ಆಯ್ತಾ? ಎಕ್ಸಾಂಪಲ್, ಇಲ್ಲಿ ನೀವು ಯಾವ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಬೇಕಾದ್ರೂ ತಗೊಳ್ಬೋದು. ನಿಮಗೆ ಇರುವಂಥದ್ದು ಸಿಲೆಬಸ್ ನಲ್ಲಿ ಹ್ಯಾಲೋಜಿನೇಷನ್. ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಹ್ಯಾಲೋಜಿನೇಷನ್, ನಿಮಗೆ ಏನು ಗೊತ್ತಿರಬೇಕು? ಹ್ಯಾಲೋಜನ್ಸ್ ಯಾರು ಅಂತ ಹೇಳಿ ಗೊತ್ತಿರಬೇಕು. ಹ್ಯಾಲೋಜನ್ಸ್ ಯಾರು? ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್,
ಅಯೋಡಿನ್ ಮಾಲಿಕ್ಯೂಲ್ ಅಲ್ವಾ, ಇವರೆಲ್ಲರೂ ಕೂಡ ಮಾಲಿಕ್ಯುಲರ್ ಫಾರ್ಮ್ನಲ್ಲಿ ಇರ್ತಾರೆ. F2Cl2 Br2 I2 ಡೈ ಅಟಾಮಿಕ್ ಮಾಲಿಕ್ಯೂಲ್ ಇವರು. ಇದರಲ್ಲಿ F2 is gaseous state, Cl2 is in gaseous state, Br2 is in liquid state, iodine is in solid state. ಅವರ ಸ್ಟೇಟ್ ಗೊತ್ತಾಯ್ತಲ್ಲ. ಸೊ ಹ್ಯಾಲೋಜನ್ನ ಸಪ್ಲೈ ಮಾಡೋ ರಿಯಾಕ್ಷನ್, ಹ್ಯಾಲೋಜನ್ ಅನ್ನ ತಗೊಂಡೋಗಿ ಹೈಡ್ರೋಜನ್ ಜಾಗದಲ್ಲಿ ಕೂರಿಸೋ ರಿಯಾಕ್ಷನ್ ಹ್ಯಾಲೋಜಿನೇಷನ್. ರಿಯಾಕ್ಟಿವಿಟಿ ಚೆಕ್ ಮಾಡೋಣ. ಹ್ಯಾಲೋಜಿನೇಷನ್ ಅಲ್ಲಿ ರಿಯಾಕ್ಟಿವಿಟಿ, ಹೂ ವಿಲ್ ಗೆಟ್ ಆಡೆಡ್ ಆರ್ ಹೂ ವಿಲ್ ರೀಪ್ಲೇಸ್ ಹೈಡ್ರೋಜನ್ ಫಾಸ್ಟರ್, ಇಟ್ ಇಸ್ ಫ್ಲೂರಿನ್. ಬಿಕಾಸ್ ರಿಯಾಕ್ಟಿವಿಟಿ ಇಸ್ ಟೂ ಹೈಯರ್ because of the capability of attraction, and ತುಂಬಾ violent ಆಗುತ್ತೆ because fluorine is extremely craving for that one electron ಅಂತ ಹೇಳ್ಬೋದು. So it gets it gets into the place and size ಕೂಡ ಕಡಿಮೆ ಇರೋದ್ರಿಂದ because of the violence ನಾವು ಆ ಒಂದು ರಿಯಾಕ್ಷನ್ ಅನ್ನ because of uncontrolled way of reaction ಅನ್ನ ನಾವು ಅವಾಯ್ಡ್ ಮಾಡ್ತೀವಿ. ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಜೊತೆ ಹ್ಯಾಲೋಜಿನೇಷನ್ ನ ನಾವು ಪ್ರೊಸೀಡ್ ಮಾಡ್ತೀವಿ. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಕ್ಲೋರಿನ್ದು ಬಾಂಡ್ ಬ್ರೇಕಿಂಗ್ ಎನರ್ಜಿ ಸಫಿಷಿಯೆಂಟ್ಲಿ ಈಸಿ, ಕ್ಲೋರಿನ್ ಜೊತೆ ಕಂಟಿನ್ಯೂ ಮಾಡ್ತೀವಿ. ಯಾವ ಆಲ್ಕೇನ್ ಪ್ರಿಫರ್ಡ್ ಆಗುತ್ತೆ? ಟರ್ಷರಿ ಆಲ್ಕೇನ್. ಟರ್ಷರಿ ಆಲ್ಕೇನ್ ಅಂದ್ರೆ ಕಾರ್ಬನ್ ಹ್ಯಾವಿಂಗ್ 3 other ಕಾರ್ಬನ್ ಬಾಂಡ್ಸ್. ದಿಸ್ ಇಸ್ ಕಾಲ್ಡ್ ಎಸ್ ಟರ್ಷರಿ ಆಲ್ಕೇನ್. ಇಲ್ಲಿ ಹೈಡ್ರೋಜನ್ ಜಾಗದಲ್ಲಿ ನಾನು ಕ್ಲೋರಿನ್ ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ದಿಸ್ ವಿಲ್ ಅಂಡರ್ಗೋ ರಿಯಾಕ್ಷನ್ ಫಾಸ್ಟರ್ ಕಂಪೇರ್ಡ್ ಟು ಸೆಕೆಂಡರಿ ಆಲ್ಕೇನ್. ಸೆಕೆಂಡರಿ ಆಲ್ಕೇನ್ ಅಂತ ಹೇಳಿದ್ರೆ ಅಲ್ಲಿ 2 ಹೈಡ್ರೋಜನ್ ಇದೆ, ಯಾವ್ದಾದ್ರು ಒಂದು ಹೈಡ್ರೋಜನ್ ನ ನೀವು ಕ್ಲೋರಿನ್ ಇಂದ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಾ. ಸೊ ಸೆಕೆಂಡರಿ ಆಲ್ಕೇನ್ ವಿಲ್ ಹ್ಯಾವ್ ಕಾರ್ಬನ್ ಅಟ್ಯಾಚಿಂಗ್ ಟು 2 other ಕಾರ್ಬನ್ ಬಾಂಡ್ಸ್, ಸೆಕೆಂಡರಿ ಆಲ್ಕೇನ್. ಆಯ್ತಾ? ಪ್ರೈಮರಿ ಆಲ್ಕೇನ್ ಅಂತ ಹೇಳಿದ್ರೆ ಕಾರ್ಬನ್ ವಿಲ್ ಹ್ಯಾವ್ ಓನ್ಲಿ 1 ಕಾರ್ಬನ್ ಬಾಂಡ್, ದ ರೆಸ್ಟ್ ವಿಲ್ ಬಿ ಹೈಡ್ರೋಜನ್ ಬಾಂಡ್. ಸೊ ಆಲ್ವೇಸ್ ಟರ್ಷರಿ ಕಾರ್ಬನ್ ವಿಲ್ ಬಿ ಅಂಡರ್ಗೋಯಿಂಗ್ ಹ್ಯಾಲೋಜಿನೇಷನ್ ವೆರಿ ಕ್ವಿಕ್ಲಿ, ಬಿಕಾಸ್ ಇಲ್ಲಿ ಹೈಡ್ರೋಜನ್ ರಿಮೂವ್ ಆದ್ರೂ ಯಾವುದೇ ಒಂದು ಇಂಟರ್ಮೀಡಿಯೇಟ್, ಅದು ಫ್ರೀ ರಾಡಿಕಲ್ ಆಗಿರ್ಬೋದು ಅಥವಾ ಕಾರ್ಬೋಕ್ಯಾಟಯನ್ ಆಗಿರ್ಬೋದು, ಟರ್ಷರಿ ಇಸ್ ಆಲ್ವೇಸ್ ಸ್ಟೇಬಲ್. ರೀಸನ್ ಏನು? ಇದಕ್ಕೆ 3 ಜನ CH3 ಗ್ರೂಪ್ಗಳು ಬರುತ್ತಲ್ವಾ, ಇದು ನಥಿಂಗ್ ಬಟ್ CH3 ಗ್ರೂಪ್, ಇವ್ರು ಹೆಲ್ಪ್ ಮಾಡ್ತಾರೆ ಅಂತ. ಸೊ ಇದೆಲ್ಲ ನಿಮಗೆ ಕಾಂಪಿಟೇಟಿವ್ ನಲ್ಲಿ ಕೇಳುವಂಥದ್ದು. ಅಥವಾ ನಿಮಗೆ 1 ಮಾರ್ಕ್ನಲ್ಲಿ ಕಷ್ಟದ ಕ್ವೆಶನ್ಸ್ ಕೊಡಬೇಕು, ಈ ಸಲ ಕಾಂಪ್ಲೆಕ್ಸಿಟಿ ಜಾಸ್ತಿ ಮಾಡಬೇಕು ಅಂದ್ರೆ, ವಾಟ್ ಈಸ್ ದ ರೇಟ್ ಆಫ್ ರೀಪ್ಲೇಸ್ಮೆಂಟ್ ಆಫ್ ಹೈಡ್ರೋಜನ್ಸ್ ಆಫ್ ಆಲ್ಕೇನ್? ಆಲ್ಕೇನ್ ನಲ್ಲಿ ಯಾವ ಆಲ್ಕೇನ್? ಟರ್ಜರಿನ, ಟರ್ಜರಿ TERT ಅಥವಾ ಸೆಕೆಂಡರಿ ಅಥವಾ ಪ್ರೈಮರಿ ಆಲ್ಕೇನ್, ಯಾವುದು ಕ್ವಿಕ್ ಆಗಿ ರಿಯಾಕ್ಟ್ ಆಗುತ್ತೆ? ಟರ್ಜರಿ ಆಲ್ಕೇನ್ ವಿಲ್ ಬಿ ಕ್ವಿಕ್ಲಿ ರಿಯಾಕ್ಟಿಂಗ್. ಟರ್ಷರಿ ಆಲ್ಕೇನ್ ಅಂದ್ರೆ ಕಾರ್ಬನ್ ಹ್ಯಾವಿಂಗ್ 3 other methyl groups ಅಥವಾ alkyl groups. This is called as tertiary alkane. ಟರ್ಷರಿ ಬ್ಯೂಟೈಲ್ ಮಾಲಿಕ್ಯೂಲ್, ಇದನ್ನ ನೀವು ಸ್ಪೆಸಿಫೈಗೆ ಹೇಳ್ತೀರಾ. ಟರ್ಷರಿ ಬ್ಯೂಟೈಲ್ ಹೇಳ್ತೀರಾ ಯಾವಾಗ ಈ ಹೈಡ್ರೋಜನ್ ಹೊರಟೋಗುತ್ತೆ. ಇಲ್ಲಿ ಹೈಡ್ರೋಜನ್ ಇದೆ ಅಂದ್ರೆ ಟರ್ಷರಿ ಬ್ಯೂಟೇನ್, ಟರ್ಷರಿ ಬ್ಯೂಟೇನ್. ಹೈಡ್ರೋಜನ್ ತೆಗೆದ್ರೆ ಏನಾಯ್ತು? ಟರ್ಷರಿ ಬ್ಯೂಟೈಲ್ ಆಯ್ತು, ರೈಟ್? ಆಲ್ಕೈಲ್ ಗ್ರೂಪ್ ಆಯ್ತು. ಎಸ್. So this is about your competitive sector. Fluorination is too violent to be controlled, ಹಾಗಾಗಿ we will not prefer this. Iodination ಅಲ್ಲೂ ಕೂಡ ಒಂದು ಎರರ್ ಇದೆ. ಏನದು? ಸಪೋಸ್ ಇಫ್ ಯು ಪಾಸ್ ಅಯೋಡಿನ್ ಟು ಆಲ್ಕೇನ್, ಆ ಅಯೋಡಿನ್ ಏನು ಪಾಸ್ ಮಾಡಿರ್ತಾರಲ್ಲ ಅದು ವಾಪಸ್ ರಿಯಾಕ್ಟ್ ಆಗಿ ಅಲ್ಲೋಗಿ ಕುತ್ಕೋಬೇಕು ಹೈಡ್ರೋಜನ್ ಜಾಗದಲ್ಲಿ. ಬಟ್ ಅಲ್ಲಿ ಕುತ್ಕೊಳ್ದೆ ಅದು ವಾಪಸ್ ಅಯೋಡಿನ್ ಗ್ಯಾಸ್ ಆಗಿ ರಿವರ್ಸಿಬಲ್ ರಿಯಾಕ್ಷನ್ನ ಫೇವರ್ ಮಾಡುತ್ತೆ. ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಡ್ಯೂರಿಂಗ್ ಅಯೋಡಿನೇಷನ್ we will actually use certain oxidizing agent such as HiO3, so that ನಾವೇನು ಅಯೋಡಿನ ಮೀಥೇನ್ ಮಾಲಿಕ್ಯೂಲ್ನ ಹೈಡ್ರೋಜನ್ ಜಾಗದಲ್ಲಿ ಹೋಗಿ ಕುತ್ಕೋ ಅಂತ ಹೇಳಿರ್ತೀವಲ್ವಾ, CH3I ಆಗಿರುತ್ತೆ ಮತ್ತು HI ಆಗಿರುತ್ತೆ. ಇಲ್ಲಿರುವ IEI ನ ಕಂಬೈನ್ ಆಗಿ ಅದು ವಾಪಸ್ I2 ಆಗುವ ಚಾನ್ಸಸ್ ಜಾಸ್ತಿ ಇರೋದ್ರಿಂದ we carry out iodination in the presence of certain oxidizing agents such as iodic acid ಆಗಿರಬಹುದು ಅಥವಾ ನೈಟ್ರಿಕ್ ಆಸಿಡ್ ಆಗಿರ್ಬೋದು. ಯಾಕೆ ಇದನ್ನ ಯೂಸ್ ಮಾಡಬೇಕು? HiO3 ಯಾಕೆ ಹೈಡ್ರೋ ಅಯೋಡಿಕ್ ಆಸಿಡ್ನೆಲ್ಲ ಯೂಸ್ ಮಾಡುವಂಥದ್ದು? ಬಿಕಾಸ್ ಟು ಪ್ರಿವೆಂಟ್ ದ ರಿವರ್ಸಿಬಲ್ ರಿಯಾಕ್ಷನ್ ಆಫ್ ಅಯೋಡಿನೇಷನ್. ಸೊ HiO3 ನೈಟ್ರಿಕ್ ಆಸಿಡ್ನೆಲ್ಲ ನಾವು ಯೂಸ್ ಮಾಡುವಂಥದ್ದು ಯಾಕೆ ಅಂದರೆ ಇಲ್ಲಿ ಫಾರ್ಮ್ ಆಗಿರುವ ಬೈ ಪ್ರಾಡಕ್ಟ್ HI ಅನ್ನ ಅದು ತಗೊಂಡು ಈ ರಿಯಾಕ್ಷನ್ನ ಅದು ಮುಂದುವರಿಸುತ್ತೆ. ಅಂದರೆ HI ಬೈ ಪ್ರಾಡಕ್ಟ್ ಆಗಿ ಅಲ್ಲಿ ಜಾಸ್ತಿ ಹೊತ್ತು ಕುತ್ಕೊಳ್ಬಾರ್ದು. ಕುತ್ಕೊಂಡ್ರೆ ಏನಾಗುತ್ತೆ? ಈ ಐ ಜೊತೆ ಕಂಬೈನ್ ಆಗಿ ಐ ಮತ್ತೆ ಐ ವಾಪಸ್ I2 ಆಗ್ಬಿಡುತ್ತೆ. ಅವಾಗ ನಮಗೆ ಅಲ್ಲಿ ಸಬ್ಸ್ಟಿಟ್ಯೂಷನೇ ಆಗಲಿಲ್ಲ ಅಂತ ಆಗುತ್ತೆ, ರೈಟ್? ಸೊ ದಾಟ್ಸ್ ವೈ ದಿಸ್ ಡೈರೆಕ್ಷನ್ ಇಸ್ ಫೇವರ್ಡ್ ಅಂತ ಹೇಳಿ. ಆಲ್ ಸೆಟ್. Let's get into halogenation. Halogenation is supposed to proceed via free radical mechanism involving
3 steps, namely initiation, propagation, and termination. Initiation, propagation, and termination. So let's focus on now free radical mechanism alva. First ಗೆ main reaction ಬರೆಯೋಣ. Methane is your reactant. Chlorine is another reactant. This reaction is happening in the presence of diffused sunlight. Sunlight ಇರುವಂತ ಜಾಗದಲ್ಲಿ ಆಗ್ತಾ ಇದೆ. ಏನಾಗ್ತಾ ಇದೆ ಇಲ್ಲಿ? One of the hydrogen gets substituted with a chlorine. So CH3Cl plus ಏನು ಇದರಿಂದ H ಇತ್ತು ಅದು ಹೊರಗಡೆ ಬರುತ್ತೆ HCl ಆಗಿ. ಈ ಬರೋದನ್ನ ನೀವು ಬೇಕಾದ್ರೆ ಇಲ್ಲಿ ಮೈನಸ್ HCl ಅಂತಾನೂ ಬರ್ಕೊಳ್ಬಹುದು. That indicates it's a byproduct ಅಂತ ಹೇಳಿ. ಇದರ ಒಂದು ಮೆಕ್ಯಾನಿಸಮ್ನ ಬರೀಬೇಕು. ಮೆಕ್ಯಾನಿಸಮ್ ಅಲ್ಲಿ ಯಾವುದೆಲ್ಲ ಸ್ಟೆಪ್ ಇದೆ? ಇನಿಷಿಯೇಷನ್, ಪ್ರೊಪಗೇಷನ್, ಟರ್ಮಿನೇಷನ್. ಈಗ ಮೆಕ್ಯಾನಿಸಮ್ ಬರೆಯೋಕ್ಕಿಂತ ಮುಂಚೆ ನಿಮಗೆ ಒಂದು ಡೌಟ್ ಇರ್ಬೋದು, ಮೇಡಮ್ ವಾಟ್ ಇಸ್ ದ ನೇಮ್ ಆಫ್ ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್ ಅದನ್ನ ಬರೆದ್ಬಿಡೋಣವಾ? ನೇಮ್ ಆಫ್ ದ ರಿಯಾಕ್ಟೆಂಟ್ ಇಸ್ ಮೀಥೇನ್. ಇದೇನು? ಕ್ಲೋರೋಮೀಥೇನ್ ಅಥವಾ ಮಿಥೈಲ್ ಕ್ಲೋರೈಡ್. ಕ್ಲೋರೋಮೀಥೇನ್ ಅಂತ ಹೇಳಿದ್ರೆ ಅಯೋಪ್ಯಾಕ್ ನೇಮ್. Chloromethane is IUPAC name. Sorry, this reaction can actually go up to a point where all the hydrogen can be replaced by chlorine. ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಕೊಟ್ಟಿರುವ ಆ ಒಂದು ಕಂಪೌಂಡ್ ಇದೆಯಲ್ಲ, ಅದ್ರಲ್ಲಿ 4 ಹೈಡ್ರೋಜನ್ ಇದೆ. 4 ಹೈಡ್ರೋಜನ್ ಅನ್ನ ಕ್ಲೋರಿನ್ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಹೇಗೆ ಮೇಡಮ್? ಕಂಟಿನ್ಯೂ ದ ರಿಯಾಕ್ಷನ್ ವಿತ್ ದಿಸ್. CH3Cl ಏನಾದರೂ ನೀವು ಮತ್ತೆ ವಾಪಸ್ ಕ್ಲೋರಿನ್ ಪಾಸ್ ಮಾಡಿದ್ರೆ ನಿಮಗೆ CH2 ಇನ್ನೂ ಒಂದು ಹೈಡ್ರೋಜನ್ ಹೋಗುತ್ತೆ, ಪಕ್ಕದಲ್ಲಿ ಕ್ಲೋರಿನ್ ಬರುತ್ತೆ, Cl2 ಹೋಗುತ್ತೆ. ಇದೇನಿದು? ಡೈಕ್ಲೋರೋಮೀಥೇನ್. ಡೈಕ್ಲೋರೋಮೀಥೇನ್ ಅಲ್ಲಿ ಮತ್ತೆ ವಾಪಸ್ 2 ಹೈಡ್ರೋಜನ್ ಆಟಮ್ ಇದೆಯಲ್ಲ, ಅದನ್ನು ಬೇಕಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಬಹುದೇ? Yes, we can do that. Again you pass chlorine gas, I would get ನೋಡಿ CHCl3. ಈ CHCl3 ಅನ್ನ ಯೂಶುವಲ್ ಆಗಿ ಕ್ಲೋರೋಫಾರ್ಮ್ ಅಂತ ಹೇಳಿ ಕರಿತೀವಿ ನಾವು. ಇದು ಕಾಮನ್ ನೇಮ್ ಆಯ್ತಾ? ಅಥವಾ I would call this as trichloromethane. Trichloromethane. CHCl3 reacts again with one more chlorine in the presence of diffuse sunlight. Last hydrogen replace ಆಗುತ್ತೆ, CCl4 ಆಗುತ್ತೆ. ಆಲ್ರೆಡಿ 3 ಕ್ಲೋರಿನ್ ಇತ್ತು, ಇನ್ನೂ ಒಂದು ಕ್ಲೋರಿನ್ ಹೋಗಿ ಹೈಡ್ರೋಜನ್ ಜಾಗದಲ್ಲಿ ಕುತ್ಕೊಳ್ಳುತ್ತೆ, CCl4 ಆಯಿತು, ಬೈ ಪ್ರಾಡಕ್ಟ್ HCl ಆಯಿತು. ಇದು ಟೆಟ್ರಾಕ್ಲೋರೋಮೀಥೇನ್ ಅಥವಾ ಕಾರ್ಬನ್ ಟೆಟ್ರಾಕ್ಲೋರೈಡ್. ಕಾರ್ಬನ್ ಟೆಟ್ರಾಕ್ಲೋರೈಡ್ ಇಟ್ಸ್ ಅ ಕಾಮನ್ ನೇಮ್. CCl4 ನ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತ ಹೇಳಿ ಕರಿತೀವಿ. और IUPAC ನೇಮ್ ಬೇಕು ಅಂತ ಹೇಳಿದ್ರೆ ಟೆಟ್ರಾಕ್ಲೋರೋಮೀಥೇನ್. ಟೆಟ್ರಾಕ್ಲೋರೋಮೀಥೇನ್. ನಾನೇನು ಹೇಳಲಿಕ್ಕೆ ಬಂದಿದ್ದೀನಿ ಅಂದರೆ, ಕ್ಲೋರಿನೇಷನ್ ಇಸ್ ನಾಟ್ ಅ ಸಿಂಗಲ್ ಸ್ಟೆಪ್ ಪ್ರಾಸೆಸ್. ಎಲ್ಲ ಹೈಡ್ರೋಜನ್ ಬೇಕಾದರೂ ಅದು ರಿಪ್ಲೇಸ್ ಮಾಡುತ್ತೆ, ಎಲ್ಲ ಹೈಡ್ರೋಜನ್ ರಿಪ್ಲೇಸ್ ಮಾಡುತ್ತೆ. ನೀವು ಮೆಕ್ಯಾನಿಸಮ್ ಅನ್ನ ಈ ಸ್ಟೆಪ್ಪಿಗೂ ಬರಿಬಹುದು, ಇಲ್ಲಿಗೂ ಬರಿಬಹುದು. ಫ್ರೀ ರಾಡಿಕಲ್ ಚೈನ್ ಮೆಕ್ಯಾನಿಸಮ್ ಇದೆಯಲ್ಲ, ಈ ರಿಯಾಕ್ಷನಿಗೂ ಬರಿಬಹುದು, ಆರ್ ಈ ರಿಯಾಕ್ಷನಿಗೂ ಬರಿಬಹುದು, ಈ ರಿಯಾಕ್ಷನಿಗೂ ಬರಿಬಹುದು, ಈ ರಿಯಾಕ್ಷನಿಗೂ ಬರಿಬಹುದು. ನಿಮಗೆ ಈಸಿ ಆಗಿರೋ ಮೆಕ್ಯಾನಿಸಮ್ ಬೇಕು ಅಂದರೆ ಈ ಪ್ರಾಡಕ್ಟ್ ಎಲ್ಲಿವರೆಗೆ ಫಾರ್ಮ್ ಆಗುತ್ತೆ ಅಲ್ಲಿವರೆಗೂ ಮೆಕ್ಯಾನಿಸಮ್ಸ್ ಬರೀತಾ ಹೋಗಿ. ಅರ್ಥ ಆಯ್ತಾ? ಸೊ ನಾನೇನು ಮಾಡ್ತೀನಿ, ಇವಾಗ ಇದೊಂದು ಸ್ಟೆಪ್ಪಿಗೆ ಮಾತ್ರ ಮೆಕ್ಯಾನಿಸಮ್ ಬರೀತಾನೆ. ಆದರೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಒಂದು ಪ್ರೊಪಗೇಷನ್ನಲ್ಲಿ ಒಂದು ಎಕ್ಸ್ಟ್ರಾ 2 ಸ್ಟೆಪ್ ಕೊಟ್ಟಿದ್ದಾರೆ, ಅದು ಈ ಒಂದು ಪ್ರಾಡಕ್ಟಿಗೋಸ್ಕರ ಅವರು ಕೊಟ್ಟಿರುವ ಮೆಕ್ಯಾನಿಸಮ್. ಅದನ್ನು ಕನ್ಫ್ಯೂಷನ್ ಮಾಡಬೇಡಿ. ಸಿಂಪಲ್ ಆಗಿ ನಿಮಗೆ ಎಷ್ಟು 3 ಮಾರ್ಕ್ಸಿಗೆ ಆನ್ಸರ್ ಬೇಕಲ್ವಾ, 3 ಮಾರ್ಕ್ಸಿಗೆ ಇಟ್ಕೊಳ್ಳಿ, ಸಿಂಪಲ್ ಆಗಿ ಇಟ್ಕೊಳ್ಳಿ.
ರಿಯಾಕ್ಷನ್ ಏನು, ಮೇನ್ ರಿಯಾಕ್ಷನ್ ಏನು, CH4Cl2 in the presence of sunlight CH3Cl plus HCl ಆಗ್ತಾ ಇದೆ, right? What is the first step, students? Initiation. First step is initiation. Initiation ಅಲ್ಲಿ ಏನು ಮಾಡ್ತಿದ್ದೀವಿ? We are generating the radical, free radical, because ಈ ಮೆಕ್ಯಾನಿಸಮ್ ಆಗುವಂಥದ್ದು ಫ್ರೀ ರಾಡಿಕಲ್ ಮೆಕ್ಯಾನಿಸಮ್. ಓಕೆ, ಮೆಕ್ಯಾನಿಸಮ್ ನೇಚರ್ ಏನು? ಫ್ರೀ ರಾಡಿಕಲ್ ಮೆಕ್ಯಾನಿಸಮ್ ಅಂದ್ರೆ ಮಕ್ಕಳೇ ಇಷ್ಟೇ. ಫ್ರೀ ರಾಡಿಕಲ್ ಮೆಕ್ಯಾನಿಸಮ್ ಅಂತ ಹೇಳಿದ್ರೆ ಏನು ಗೊತ್ತಾ? ಫ್ರೀ ರಾಡಿಕಲ್ ಇಂಟರ್ಮೀಡಿಯೇಟ್ ಆಗಿ ಫಾರ್ಮ್ ಆಗುವ ಮೆಕ್ಯಾನಿಸಮ್. ಫ್ರೀ ರಾಡಿಕಲ್ ಅಂತ ಹೇಳಿದ್ರೆ ಏನು? ಫಸ್ಟ್ ಸ್ಟೆಪ್ ಅಲ್ಲಿ ಹೇಳ್ಕೊಡ್ತೀನಿ. ಫ್ರೀ ರಾಡಿಕಲ್ ಮೆಕ್ಯಾನಿಸಮ್ ವಿಲ್ ಹ್ಯಾಪನ್ ಇನ್ ಸ್ಟೆಪ್ಸ್. ಫಸ್ಟ್ ಸ್ಟೆಪ್ ಇಸ್ ಇನಿಷಿಯೇಷನ್. ಇನಿಷಿಯೇಷನ್ ಇಲ್ಲಿ ಕ್ಲೋರಿನ್ ತಗೋರಿ. ಕ್ಲೋರಿನ್ Cl2 ನಾನು ಕ್ಲೋರಿನ್ ಬರೆದೆ. ಓಕೆನಾ? ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಈ ಒಂದು ಬಾಂಡ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಆ 2 ಎಲೆಕ್ಟ್ರಾನ್ಸ್ ಈವನ್ ಆಗಿ ಬ್ರೇಕ್ ಆಗುತ್ತೆ. ಇಲ್ಲಿ ಒಂದು ಹೋಗುತ್ತೆ, ಇಲ್ಲಿ ಒಂದು ಹೋಗುತ್ತೆ. ಓಕೆ, ಅರ್ಥ ಆಯ್ತಾ? ಬಾಂಡ್ ಬ್ರೇಕ್ ಆಗುತ್ತೆ, ಎಲೆಕ್ಟ್ರಾನ್ಸ್ಗಳು 2 ಕ್ಲೋರಿನ್ ಆಟಮ್ಸ್ಗೆ ಹೋಗುತ್ತೆ, ಕ್ಲೋರಿನ್ ರಾಡಿಕಲ್ಸ್ ಫಾರ್ಮ್ ಆಯಿತು. ಸೊ ಇನಿಷಿಯೇಷನ್ ಅಂತ ಹೇಳಿದ ಅರ್ಥ ಏನಿಲ್ಲಿ? ಜನರೇಷನ್ ಆಫ್ chlorine free radical. Next we will talk about propagation. So step 1 ಏನು chlorine free radical ನ ಜನರೇಟ್ ಮಾಡೋದು. ಈಗ propagation ಅಲ್ಲಿ ಏನಾಗುತ್ತೆ? chlorine free radical will add to the methane molecule to propagate, continue the chain continuation ಆಗಬೇಕಲ್ವಾ? ಸೊ ಇಲ್ಲಿ ಇಷ್ಟೇ ಬರೀರಿ, ಕ್ಲೋರಿನ್ ಫ್ರೀ ರಾಡಿಕಲ್ ಅಟ್ಯಾಕ್ಸ್ ಮೀಥೇನ್ ಟು ಫಾರ್ಮ್ CH3Cl. ಇಲ್ಲಿ ನಿಮಗೆ ಪ್ರಾಡಕ್ಟ್ ಸಿಕ್ಬಿಡುತ್ತೆ. ಪ್ರೊಪಗೇಷನ್ ಸ್ಟೆಪ್ ನಲ್ಲಿ ಯು ವಿಲ್ ಗೆಟ್ ದ ಪ್ರಾಡಕ್ಟ್. ಟರ್ಮಿನೇಷನ್ ಅಲ್ಲಿ ನೀವು ಕೆಲವೊಂದು ಆ ರಿಯಾಕ್ಷನ್ ಇನ್ನ ಕಂಟಿನ್ಯೂ ಆಗಬಾರ್ದು ಅಂತ ಹೇಳೋದಕ್ಕೆ ಆ ಫ್ರೀ ರಾಡಿಕಲ್ನ ಅರೆಸ್ಟ್ ಮಾಡ್ತಿದ್ದೀರಾ. ಅರೆಸ್ಟ್ ಅಂತ ಹೇಳಿದ್ರೆ ಸ್ಟಾಪ್ ಮಾಡ್ತಿದ್ದೀರಾ, ಅದರ ರಿಯಾಕ್ಟಿವಿಟಿಯನ್ನ ಡಿಸ್ಕಂಟಿನ್ಯೂ ಮಾಡ್ತಿದ್ದೀರಾ ಅಂತ ಹೇಳಿ. ಓಕೆ, ಸೊ ಪ್ರೊಪಗೇಷನ್ ಇಸ್ ದ ಸ್ಟೆಪ್ ವೆರ್ ಯು ಗೆಟ್ ದ ಡಿಸೈರ್ಡ್ ಪ್ರಾಡಕ್ಟ್. ಪ್ರೊಪಗೇಷನ್ ಏನಾಗ್ತಿದೆ? ಕ್ಲೋರಿನ್ ಫ್ರೀ ರಾಡಿಕಲ್ ಅಟ್ಯಾಕಿಂಗ್ ದ ಮೀಥೇನ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ರಿಯಾಕ್ಷನ್ ಅಂದರೆ. ಮೀಥೇನ್ ನಲ್ಲಿ ನಾನು ಹಿಂಗೆ ಬರೀತೀನಿ ಮಕ್ಕಳೇ, CH4 ಇದೆ ಅಲ್ವಾ, CH3H ಈ ಥರ ಬರೀತೀನಿ. CH4 ಅನ್ನ ಒಂದು ಹೈಡ್ರೋಜನ್ ಅನ್ನ ಸ್ಪ್ಲಿಟ್ ಮಾಡಿ ಬರೀತೀನಿ. ಇಲ್ಲೂ ಕೂಡ ಫ್ರೀ ರಾಡಿಕಲ್ ಜನರೇಟ್ ಆಗ್ತಾ ಇದೆ. ನೋಡಿ, ಈ ಬಾಂಡ್ನಲ್ಲಿರುವ ಎಲೆಕ್ಟ್ರಾನ್ಸ್ಗಳು ಈ ಥರ ಬ್ರೇಕ್ ಆಗ್ತಾ ಇದೆ. ಅವಾಗ ಏನಾಯಿತು? H ರಾಡಿಕಲ್ Cl ರಾಡಿಕಲ್ ಇದೆರಡು ಕಂಬೈನ್ ಆಯಿತು. ಅದೆರಡು ಕಂಬೈನ್ ಆದಾಗ HCl ಸಿಕ್ತು, ಪ್ಲಸ್ ಇಲ್ಲಿ ಏನು ಸಿಕ್ತು ನಿಮಗೆ? ಅದಲ್ಲದೆ ಮಿಥೈಲ್ ರಾಡಿಕಲ್ ಸಿಕ್ತು. Propagation is not one step, propagation is 2 step. ಈ methyl radical now will add chlorine molecule. Okay, chlorine molecule ನ ಇವಾಗ ಸೆಕೆಂಡ್ ಸ್ಟೆಪ್ ನಲ್ಲಿ ಇನ್ನೊಂದು ಕ್ಲೋರಿನ್ ಮಾಲಿಕ್ಯೂಲ್, ಇಲ್ಲೊಂದಾಯ್ತು, ತಿರ್ಗಾ ಇಲ್ಲಿ ಒಂದು ಕ್ಲೋರಿನ್ ಮಾಲಿಕ್ಯೂಲ್. ಇದು ಹೊಸ ಕ್ಲೋರಿನ್ ಅಥವಾ ಬೇರೆ ಕ್ಲೋರಿನ್. ಇಲ್ಲೂ ಕೂಡ ಬಾಂಡ್ ಈವನ್ ಆಗಿ ಬ್ರೇಕ್ ಆಗುತ್ತೆ. ಈ ಎರಡು ರಾಡಿಕಲ್ಗಳು ಇವಾಗ ಕಂಬೈನ್ ಆಗುತ್ತೆ, ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ ಸಿಗುತ್ತೆ CH3Cl. ಮತ್ತೆ ಮಕ್ಕಳೇ, ಈ Cl ರಾಡಿಕಲ್ ಏನಾಯ್ತು? ಅದು ಹಾಗೆ ಉಳ್ಕೊಂಡಿದೆ. ನೀವು ಇವಾಗ ಏನ್ ಮಾಡ್ತೀರಾ? ಈ Cl ರಾಡಿಕಲ್ನ ನೀವು ಬಂದ್ ಮಾಡ್ತಿದ್ರ, ಅರೆಸ್ಟ್ ಮಾಡ್ತಾ ಇದ್ರ. ಅಂದ್ರೆ ನೀನ್ ರಿಯಾಕ್ಟ್ ಆಗ್ಬೇಡ, ನಿನ್ ರಿಯಾಕ್ಟಿವಿಟಿ ಸಾಕು, ನಿಲ್ಸು ಅಂತ ಹೇಳಿ. ಅದು ಟರ್ಮಿನೇಷನ್ಗೆ. ನಾನು ಟರ್ಮಿನೇಷನ್ ಇಲ್ಲೇ ಬರ್ಬಿಡ್ಲಾ? ಸ್ಟೆಪ್ 2 ಸ್ಟೆಪ್ 3. Step 3 is termination. Termination ಅಲ್ಲಿ radicals ಗಳು CH3 radicals
ಕೆಲವೊಂದು CH3 ರಾಡಿಕಲ್ ಹಾಗೆ ಇದಿರ್ಬೋದು, ಅದು ಟರ್ಮಿನೇಟ್ ಆಗ್ತಾ ಇದೆ, ಅದೆರಡು ಕಂಬೈನ್ ಆಗಿ CH3 ಸಿಗ್ತಾ ಇದೆ. ಅಥವಾ ಈ Cl ರಾಡಿಕಲ್ ಮತ್ತೆ Cl ರಾಡಿಕಲ್ ಅದೆರಡು ಕಂಬೈನ್ ಆಗಿ ಅವುಗಳ ನಡುವೆ ಬಾಂಡ್ ಬರುತ್ತೆ. ಅಂದ್ರೆ ಅದು ಇನ್ನೂ ರಿಯಾಕ್ಟ್ ಆಗಲ್ಲ, ಅದು ಟರ್ಮಿನೇಟ್ ಆಯಿತು. ನಮಗೆ ಬೇಕಾಗಿರೋ ಪ್ರಾಡಕ್ಟ್ ಸಿಕ್ತಲ್ವಾ, ನಮಗೆ ಬೇಕಾಗಿರೋ ಪ್ರಾಡಕ್ಟ್ ಸೆಕೆಂಡ್ ಸ್ಟೆಪ್ನಲ್ಲೇ ಸಿಗುತ್ತೆ. ಥರ್ಡ್ ಸ್ಟೆಪ್ನ ನೀವು ಕಂಟಿನ್ಯೂ ಮಾಡಿ ಬರೀತಾರೆ, ಬಿಕಾಸ್ ಯು ಆರ್ ನಾಟ್ ಟೇಕಿಂಗ್ ದಟ್ ರಿಯಾಕ್ಷನ್ ಫಾರ್ವರ್ಡ್ ಅಂತ ಹೇಳಿ. ಸೊ ಇದು ಒಂದು ಮೆಕ್ಯಾನಿಸಮ್ನಲ್ಲಿ ಇನಿಷಿಯೇಷನ್ ಆಯಿತು, ಪ್ರೊಪಗೇಷನ್ ಆಯಿತು, ಟರ್ಮಿನೇಷನ್ ಆಯಿತು. ವಾಯ್ಸ್ ಎಲ್ಲ ಹೋಯ್ತು. ಇವನ್ನ ಹಾಡಲ್ಲಿ ಎಂಟರ್ಟೈನ್ ಮಾಡೋಣ ಅಂದರೆ ವಾಯ್ಸ್ ಎಲ್ಲ ಕಿರಿಕಿರಿ ಆಗ್ತಾ ಇದೆ. ಸೊ ಪರವಾಗಿಲ್ಲ, ಈ ಒಂದು ರಿಯಾಕ್ಷನ್ ಇಸ್ ಕ್ವೈಟ್ ಈಸಿ, ಎಲ್ರಿಗೂ ಅರ್ಥ ಆಯಿತು. ನಾನು ನೆಕ್ಸ್ಟ್ ಏನು ಹೇಳ್ಕೊಡ್ತೀನಿ ಅಲ್ವಾ, ಅದು ಎಲ್ರಿಗೂ ಅರ್ಥ ಆಗಬೇಕು ಅಂತಿಲ್ಲ, ಮತ್ತು ಅದು ಇಂಪಾರ್ಟೆಂಟ್ ಕೂಡ ಅಲ್ಲ, ಆದರೂ ಹೇಳ್ಕೊಡ್ತೀನಿ, ಯಾಕೆಂದರೆ ಅದು NCERT-ನಲ್ಲಿದೆ, ನಿಮಗೆ ಮತ್ತೆ ಕನ್ಫ್ಯೂಷನ್ಸ್ ಕೂಡ ಬರುತ್ತೆ. ನಾನು ನೆಕ್ಸ್ಟ್ ಹೇಳ್ಕೊಡುವಂಥದ್ದು ಇವಾಗ ಕ್ಲೋರಿನೇಷನ್ ಏನು, ಎಕ್ಸ್ಪ್ಲೇನ್ ಕ್ಲೋರಿನೇಷನ್ ವಿತ್ ದ ಮೆಕ್ಯಾನಿಸಮ್ ಅಂತ ಹೇಳಿ ಕೇಳ್ತಾರೆ. ಅವಾಗ ಇಷ್ಟೇ ಆನ್ಸರ್ ಬರೀರಿ, ಇದು 3 ಮಾರ್ಕಿಗೆ ಇಂಪಾರ್ಟೆಂಟ್. Explain chlorination of methane with the mechanism. ಇಷ್ಟು ನಿಮ್ಮ ಎಕ್ಸಾಮ್ ಬೋರ್ಡಿಗೋಸ್ಕರ. ನೀವು ಕಲಿಯುವ ಮಕ್ಕಳಿದ್ದೀರಾ, ನಿಮಗೆ ಕೆಮಿಸ್ಟ್ರಿ ತುಂಬ ಈಸಿ ಅಂದರೆ ನೆಕ್ಸ್ಟ್ ಮೆಕ್ಯಾನಿಸಮ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲ ನನಗೆ ಅದಿಷ್ಟು ಅರ್ಥ ಆಗಲ್ಲ ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡಿ ಮುಂದಿನ ಟಾಪಿಕ್ಕಿಗೆ ಹೋಗಿ. ಈಗ ನೆಕ್ಸ್ಟ್ ಯಾರಿಗೋಸ್ಕರ ಮಾಡ್ತೀನಿ, ಯಾರಿಗೆ ಅದು ಅರ್ಥ ಆಗುತ್ತೆ ಅವರಿಗೆ. ನೋಡಿ, ಈಗ ಈ ರಿಯಾಕ್ಷನ್ ನಾನು ಈ ಥರ ತಗೋತೀನಿ. ಮೀಥೇನ್ ಇತ್ತು, ಕ್ಲೋರಿನ್ ಆ್ಯಡ್ ಆಯಿತು, ಮೇಜರ್ ರಿಯಾಕ್ಷನ್, ಜನರಲ್ ರಿಯಾಕ್ಷನ್. ಮೀಥೈಲ್ ಕ್ಲೋರೈಡ್ ಆಯಿತು, HCl. ವಾಪಸ್ ನಾನು ಈ ಮೀಥೈಲ್ ಕ್ಲೋರೈಡನ್ನು ಇನ್ನೊಂದ್ಸಲ ಕ್ಲೋರಿನೇಟ್ ಮಾಡಿದಾಗ ನನಗೇನಾಯಿತು, ಡೈಕ್ಲೋರೋಮೀಥೇನ್ ಸಿಕ್ತು. ಈಗ ಮೆಕ್ಯಾನಿಸಮ್ನ ಇದಕ್ಕೆ ಬರೆಯೋಣವಾ? ಕ್ಯಾನ್ ವಿ ರೈಟ್ ಮೆಕ್ಯಾನಿಸಮ್ ಫಾರ್ ದಿಸ್? ಎಸ್, ಶಾಲ್ ವಿ ರೈಟ್? ನೋಡೋಣ ಯಾರು ಜಾಣೆ, ನೀವ ನಾನು ಅಂತ ಹೇಳಿ. ನನಗೆ ಗೊತ್ತು ನೀವು ತುಂಬ ಜನರಿದ್ದೀರ ಅಂತ ಹೇಳಿ. ಇನಿಷಿಯೇಷನ್ ಅಂದರೆ ಕ್ಲೋರಿನ್ ಮಾಲಿಕ್ಯೂಲ್ ಏನಾಯಿತು, ರ್ಯಾಡಿಕಲ್ ಆಗಿ ಇನಿಷಿಯೇಟ್ ಆಗುತ್ತೆ. ಕ್ಲೋರಿನ್ ಫ್ರೀ ರ್ಯಾಡಿಕಲ್ ಜನರೇಷನ್ ಅಲ್ವಾ? ಹೇಗೆ ಜನರೇಟ್ ಆಯಿತು ಇದು? ಕ್ಲೋರಿನ್ ಇದು ಸೇಮ್ ಮಕ್ಕಳು, ಎಲ್ಲ ರಿಯಾಕ್ಷನಲ್ಲಿ ಈಸಿ. ನನಗೆ ತುಂಬ ಇಷ್ಟವಾಗಿರೋ ಸ್ಟೆಪ್ ಇದು, ಚಿಂತನೆ ಮಾಡೋದು ಬೇಕಾಗಿಲ್ಲ, ಬರೀಬೇಕು. ಪ್ರೊಪಗೇಷನ್ ನೋಡ್ಕೊಳ್ಳೋಣ. ಪ್ರೊಪಗೇಷನಲ್ಲಿ ಏನಾಗುತ್ತೆ, ಕ್ಲೋರಿನ್ ಏನು ರ್ಯಾಡಿಕಲ್ ಫಾರ್ಮ್ ಆಗಿದೆ ಅದು ಇವಾಗ ಮೀಥೇನ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಅರ್ಥ ಮಾಡ್ಕೊಳ್ಳೋಕೆ ನಾನು ಏನು ಬರಿತೀನಿ, ಮೀಥೇನನ್ನು CH3H ಹೀಗೆ ಬರಿತೀನಿ. ಅಂದರೆ ಈ ಬಾಂಡನ್ನು ನಾನು ಈ ಥರ ಬ್ರೇಕ್ ಮಾಡ್ತಾ ಇದ್ದೀನಿ ಅಲ್ವಾ? ಅವಾಗ ಏನಾಯಿತು, ಇದು ರ್ಯಾಡಿಕಲ್ ಇದೆರಡು ಕಂಬೈನ್ ಆಗಿ ಬಾಂಡ್ ಆಗುತ್ತೆ, ಇದು ಮಾತ್ರ ರ್ಯಾಡಿಕಲ್ ಆಗಿ ಉಳ್ಕೊಳ್ಳುತ್ತೆ ಅಲ್ವಾ? ಸೊ CH3 + HCl ಆಯಿತು. ಆಮೇಲೆ ಇವನೇನು ಮಾಡ್ತಾನೆ, ನೆಕ್ಸ್ಟ್ ಒಂದು ಕ್ಲೋರಿನ್ ಮಾಲಿಕ್ಯೂಲ್ನ ಅಟ್ಯಾಕ್ ಮಾಡ್ತಾನೆ. ನೋಡಿ, Cl and Cl ಹೊಸ ಕ್ಲೋರಿನ್ ಮಾಲಿಕ್ಯೂಲ್ನ ಅಟ್ಯಾಕ್ ಮಾಡ್ತಾನೆ. ಇದು ರ್ಯಾಡಿಕಲ್ ಫಾರ್ಮ್ ಆಗುತ್ತಲ್ವಾ? ರ್ಯಾಡಿಕಲ್ ಕಂಬೈನ್ ಆದಾಗ ಅಲ್ಲಿ ಬಾಂಡ್ ಫಾರ್ಮ್ ಆಗುತ್ತೆ. ಗೆರೆ ಇಸ್ ನಥಿಂಗ್ ಬಟ್ ಬಾಂಡ್. ಆಯ್ತಾ? ನೆಕ್ಸ್ಟ್ ಸ್ಟೆಪ್ನಲ್ಲಿ ಪ್ರೊಪಗೇಷನ್ ಕಂಟಿನ್ಯೂಷನ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ನಲ್ಲಿ ಇವರಿಬ್ರು ರಿಯಾಕ್ಟ್ ಆಗ್ತಾರೆ. ಆಯ್ತಾ? CH3Cl + Cl ಇವರಿಬ್ರು ರಿಯಾಕ್ಟ್ ಆಗ್ತಾರೆ. ಇವರಿಬ್ರು ಹೇಗೆ ರಿಯಾಕ್ಟ್ ಆಗ್ತಾರೆ ಅಂತ ಹೇಳಿದ್ರೆ ನೋಡಿ, ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಹೇಗೆ ರಿಯಾಕ್ಟ್ ಆಗ್ತಾರೆ ಇವರಿಬ್ರು? ಆಲ್ರೆಡಿ Cl ಅಟ್ಯಾಕ್ ಆಗಿದೆ, CH3Cl ಇಲ್ವಾ ಮಕ್ಕಳೇ? CH3Cl ನಾನು ಸ್ವಲ್ಪ ಮಾಡಿಫೈ ಆಗಿ ಬರಿತೇನೆ. ಹೇಗೆ ಬರ್ತೀನಿ ಗೊತ್ತಾ? ಈ Cl ನಾನು ಮುಟ್ಟಕ್ಕೆ ಹೋಗಲ್ಲ. 2 ಹೈಡ್ರೋಜನ್ ಇದೆ, ಅದನ್ನು ಮುಟ್ಟಕ್ಕೆ ಹೋಗಲ್ಲ. 3ನೇ ಹೈಡ್ರೋಜನ್ ಇದೆ ನೋಡಿ, CH3ನಲ್ಲಿ 3ನೇ ಹೈಡ್ರೋಜನ್, ಅದನ್ನ ಹೀಗೆ ಬರಿತೀನಿ. ಆ ರ್ಯಾಡಿಕಲ್ನ ಕೂಡ ಹೀಗೆ ಬರ್ತೀನಿ. ಇಲ್ಲಿ ಏನಾಯಿತು ಅಂದರೆ ಇದರ ಒಳಗಡೆ ಮತ್ತೆ ಫ್ರೀ ರ್ಯಾಡಿಕಲ್ ಜನರೇಟ್ ಆಗ್ತಾ ಇದೆ. ಸೊ ಇದು ಏನಾಯಿತು, ಕಂಬೈನ್ ಆಗಿ HCl ಆಗುತ್ತೆ. ಇದಿಷ್ಟು ಕೂಡ ಏನಾಯಿತು, ರ್ಯಾಡಿಕಲ್ ಆಗಿ ಫಾರ್ಮ್ ಆಗುತ್ತೆ. ಅಂದರೆ ಹೇಳ್ಕೊಡಿ ನನಗೆ, CH2Cl ಅಂದರೆ CH2Cl ಅಂತ ಹೇಳುವ ರ್ಯಾಡಿಕಲ್ ಆಯಿತು, HCl ಫಾರ್ಮ್ ಆಯಿತು. ಈಗ ಇದು ಕ್ಲೋರಿನ್ ಜೊತೆ ಅಟ್ಯಾಕ್ ಆಗುತ್ತೆ. ಆ CH2Cl ಇದೆಯಲ್ಲ ಅದು ಲೈಕ್ ಈ ಥರ. CH2Cl radical now will react with one more set of chlorine. ನೋಡಿ, ಇದೆರಡು ರ್ಯಾಡಿಕಲ್ ತಾನೆ,
ಅದು ರಿಯಾಕ್ಟ್ ಆದಾಗ ನನಗೇನು ಸಿಗುತ್ತೆ, CH2Cl2 ಸಿಗುತ್ತೆ. ಮತ್ತೆ ಇಲ್ಲಿ ಏನು ಉಳ್ಕೊಳ್ತು, ಒಂದು Cl ರಾಡಿಕಲ್ ಹಾಗೆ ಉಳ್ಕೊಳ್ತು. ಅಂದರೆ ನಾನು ಫಸ್ಟ್ ಟೈಮ್ ರಿಯಾಕ್ಷನ್ ಮೆಕ್ಯಾನಿಸಮ್ ಬರೆದಾಗ ನಾನು ಇಷ್ಟೇ ಹೇಳ್ಕೊಟ್ಟಿದ್ದೆ ನಿಮಗೆ. ಇಷ್ಟು ಏನಕ್ಕೆ, ನನಗೆ ಮೀಥೈಲ್ ಕ್ಲೋರೈಡ್ ಅಂತ ಹೇಳೋ ಪ್ರಾಡಕ್ಟ್ ಸಿಗ್ಲಿಕ್ಕೋಸ್ಕರ. ಮೀಥೈಲ್ ಕ್ಲೋರೈಡ್ ಫಸ್ಟ್ ಸ್ಟೆಪ್ ಇದು ಪ್ರಾಡಕ್ಟ್ ಸಿಗ್ಲಿಕ್ಕೋಸ್ಕರ. ಸಪೋಸ್ ನನಗೆ ಈಥೈಲ್ ಕ್ಲೋರೈಡ್ ಇದು ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ, ಸರಿ, ಡೈಕ್ಲೋರೋ ಮೀಥೇನ್ ಪ್ರಾಡಕ್ಟ್ ಬೇಕು, ಈಥೈಲ್ ಕ್ಲೋರೈಡ್ ಅಲ್ಲ, ಡೈಕ್ಲೋರೋ ಈಥೈನ್ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ಪ್ರೊಪೊಗೇಷನ್ ಸ್ಟೆಪ್ಪನ್ನು ಕಂಟಿನ್ಯೂಸ್ ಮಾಡಬೇಕಲ್ವಾ. ಅದಕ್ಕೋಸ್ಕರನೇ ಈ ಥರ ಮೆಕ್ಯಾನಿಸಮ್ಸ್ ಬರ್ತಿರೋದು. ನಾನು ನಿಮಿಷ ಆಚೆಗೆ ಹೋಗ್ತೀನಿ, ನಿಮ್ಗೆ ಬೇಕಿದ್ದರೂ ಸ್ಕ್ರೀನ್ಶಾಟ್ ತಗೊಳ್ಳಿ. ತಗೊಂಡ್ರಾ? ಈಗ ನಾನೇನು ಮಾಡ್ತೀನಿ, ಇದನ್ನು ಈ ಥರ ಎಲ್ಲ ಬರೆಯೋದು ಬಿಟ್ಬಿಟ್ಟು ಐ ವುಡ್ ಜಸ್ಟ್ ರೈಟ್ ಇಟ್ ಆಸ್ ಹೌ ಇಟ್ ಇಸ್ ದೇರ್ ಇನ್ ಯುವರ್ ಬುಕ್. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಯಾವ ಥರ ಇದೆ ಹಾಗೆಯೇ ಬರ್ಬಿಡ್ತೀನಿ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಅದು ಯಾಕೆ ಪ್ರೊಪೊಗೇಷನ್ ಸ್ಟೆಪ್ನಲ್ಲಿ ಆ 2 ರಿಯಾಕ್ಷನ್ಸ್ ಕೊಟ್ಟರು ಅಂತ ಹೇಳಿ. ನಾನು ಏನು ಹೇಳ್ಕೊಟ್ಟೆ, CH3Cl ಮತ್ತು Cl ರಾಡಿಕಲ್ ಆಯಿತಾ. ಇಲ್ಲಿ ಒಂದೇ ಒಂದು ಹೈಡ್ರೋಜನ್ನ ನಾನು ಈ ಥರ ಬರೆದ್ಬಿಡ್ತೀನಿ. ಸೊ ಐ ಗೆಟ್ CH2Cl radical plus HCl. ಈಗ CH2Cl radical will combine with chlorine molecule. ನನಗೆ CH2Cl2 plus Cl radical. See, this is my product now. My product is not this, my major product is this. So propagation step ನಲ್ಲಿ ನಿಮಗೆ required principal product ಸಿಗುತ್ತೆ. ಇದನ್ನ principal product ಅಥವಾ major product ಅಂತ ಹೇಳ್ತೀವಿ. So that you will get in the propagation step. Termination and all is jujube. ಅಂದ್ರೆ ಜುಜುಬಿ ಅಂದ್ರೆ ಇಲ್ಲಿ ಅರ್ಥ ಏನು, ನಾಟ್ ಇಂಪಾರ್ಟೆಂಟ್ ಅಂತಲ್ಲ, ಈಸಿ ಅಂತ. ಟರ್ಮಿನೇಷನ್ ಅಂತ ಹೇಳಿದ್ರೆ ಏನು, ಅದೇ ಮೆಥಡ್. Cl ಬಂದು Cl ಆಯಿತು, CH3 ಬಂದು CH3 ಆಯಿತು ಆಯಿತಾ. CH2Cl ಮತ್ತೆ ವಾಪಸ್ CH3 ಜೊತೆ ರಿಯಾಕ್ಟ್ ಆಗ್ತೀರಾ ಅಂತ ಹೇಳಿದ್ರೆ ಇದೆರಡರಲ್ಲೂ ಕೂಡ ರಿಯಾಕ್ಷನ್ಸ್ ಪಾಸಿಬಲ್ ಆಗುತ್ತೆ. ಟರ್ಮಿನೇಷನಲ್ಲಿ ತೋರಿಸಲಿಲ್ಲ, ಟರ್ಮಿನೇಷನಲ್ಲಿ ಇದೆಷ್ಟೇ ಇರುವಂಥದ್ದು, ಇದ್ರದ್ದು ಟರ್ಮಿನೇಷನ್ ಅವ್ರು ಕೊಟ್ಟಿಲ್ಲ, ಬಟ್ ಜಸ್ಟ್ ಲೆಟ್ ಇಟ್ ಬಿ. ಕೊಟ್ಟಿಲ್ಲ ಅಂತ ಹೇಳಿದ್ರು ಕೂಡ ಯು ಕ್ಯಾನ್ ರೈಟ್, ಹೀಗೂ ಬರಿಬೋದು. ಟರ್ಮಿನೇಷನಲ್ಲಿ ಎಲ್ಲ ಫ್ರೀ ರಾಡಿಕಲ್ಸ್ನ ಒಟ್ಟು ಮಾಡಿ ಅದನ್ನ ಇನ್ಆಕ್ಟಿವ್ ಮಾಡ್ತಾ ಇದ್ದೀರಾ. ಇಲ್ಲ ಇದು ಅರ್ಥ ಆಗಲ್ಲ, ಕಷ್ಟ ಆಗುತ್ತೆ ಅಂದರೆ ಈ ಥರ ಇಟ್ಕೊಳ್ಳಿ. So this is actually for which mechanism? This is actually the free radical mechanism for the second product. Free radical mechanism for dichloromethane. Dichloromethane. ಅವ್ರು ಕೇಳ್ಬೋದು ಫ್ರೀ ರಾಡಿಕಲ್ ಮೆಕ್ಯಾನಿಸಮ್ ಫಾರ್ ಕ್ಲೋರೋಮೀಥೇನ್ ಅಥವಾ ಕ್ಲೋರಿನೇಷನ್ ಆಫ್ ಮೀಥೇನ್ ಬರ್ರಿ ಅಂದ್ರೆ ಇಷ್ಟು ಬರೆದ್ರೆ ಸಾಕು. ದಿಸ್ ಇಸ್ ಮೋರ್ ದನ್ ಇನಫ್. ಸ್ಪೆಸಿಫಿಕ್ ಆಗಿ ಡೈಕ್ಲೋರೋಮೀಥೇನಿಗೆ ಬರ್ರಿ ಅಂತ ಹೇಳಿದ್ರೆ ಇದು ನಿಮ್ಮ ಡೈಕ್ಲೋರೋಮೀಥೇನ್ ಅಲ್ವಾ, 2 ಕ್ಲೋರಿನ್ ಇರುವ ಮೀಥೇನ್ ಗ್ರೂಪ್. ಸೊ ಯು ಕ್ಯಾನ್ ರೈಟ್ ದಿಸ್. ಐ ಹೋಪ್ ಇಟ್ಸ್ ಈಸಿ. ನಿಮಗೆ ಅದು ಈಸಿ ಆಗ್ತಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಸ್ಕಿಪ್ ದಿಸ್ ಪ್ರಾಸೆಸ್. ಸ್ಟೆಪ್ 3, ಸ್ಟೆಪ್ 2 and step 1. Clear? Yes. Next ಬಂದು combustion reaction. Combustion ಅಂತ ಹೇಳಿದ್ರೆ ಏನು, alkane molecules are treated with oxygen. They burn in the presence of oxygen. Alkane ನಲ್ಲಿರುವ carbon hydrogen will oxidize to carbon dioxide and water. Combustion reaction of any molecules in general can be expressed with this general formula. ಇದನ್ನ ಇಟ್ಕೊಂಡು combustion of butane ಬರಿಬೋದು, pentane ಬರಿಬೋದು, ethane ಬರಿಬೋದು, propane ಬರಿಬೋದು, ಎಲ್ಲ ಮಾಲಿಕ್ಯೂಲ್ಸ್ನ ಕೂಡ ನೀವು ಬರಿಬೋದು. Okay, so let's write the combustion reaction of this molecule. ಈಗ ಜನರಲ್ ಫಾರ್ಮುಲಾ ಏನು, CnH2n plus 2 reacts with 3n plus 1 whole by 2 times of oxygen to give you n times of carbon dioxide, n plus 1 time of water. Correct? Suppose if I take here butane. Bute ಅಂತ ಹೇಳಿದ್ರೆ carbon number 4 ಆಯಿತು.
C4H24 plus 2 plus C4H24 plus 2 ಏನು C4H10 ತಾನೆ ಅದನ್ನ ಬರ್ಕೊಳ್ಳಿ ಅಲ್ಲೇ C4H10 butane is reacting with 3 into N plus 1 3 into N ಅಂತ ಹೇಳಿದ್ರೆ number of carbon atom plus 1 whole divided by 2 ಅಂದ್ರೆ ಇಲ್ಲಿ ಎಷ್ಟಾಯ್ತು 9 by 2 ಆಯ್ತಾ 13 by 2 ಆಯ್ತಾ 3 4s are 12 plus 1 ಅಂತ ಹೇಳಿದ್ರೆ 12 plus 1 by 2 ಅಂತ ಹೇಳಿದ್ರೆ 13 by 2 times of water. So 13 by 2 times of water ಅಲ್ಲ oxygen giving N times of carbon dioxide. N ಅಂತ ಹೇಳಿದ್ರೆ ಎಷ್ಟು 4 times of carbon dioxide. N plus 1 ಅಂದ್ರೆ 4 plus 1 5 times of water. 5 times of water. So ಇಲ್ಲಿ 13 by 2 ಅಂದ್ರೆ 2 ಮತ್ತೆ 2 ಕ್ಯಾನ್ಸಲ್ ಆಗುತ್ತೆ 13 times oxygen ಇದೆ ಅಂತ ಹೇಳಿ 4 2s are 8 oxygen plus 5 oxygen. 8 plus 5 how much? 13 times, right? So this will be the combustion reaction of butane. Plus ಏನು combustion reaction ಅಲ್ಲಿ ಜನರಲ್ ಆಗಿ ಏನಾಗುತ್ತೆ heat is released, light is released. That's why LPG we are taking to combust. ನಾವು LPG burn ಮಾಡ್ತಿದೀವಲ್ಲ LPG ಅನ್ನ burn ಮಾಡ್ಬೇಕಾದ್ರೆ LPG is nothing but what? Butane ಅಲ್ವಾ butane ಅಥವಾ isobutane ಅಥವಾ propane ಅದನ್ನ burn ಮಾಡ್ಬೇಕಾದ್ರೆ we get a huge amount of heat energy. Heat energy release ಆಗೋದನ್ನ ಅವರು delta H with the negative value ಬರ್ದಿದ್ದಾರೆ. Delta H with negative. That value you don't have to by heart. But general equation ನೆನ್ಪಿಟ್ಕೊಳ್ಳಿ ಯಾವುದೇ combustion ಕೊಟ್ಟರು ಕೂಡ ಅದನ್ನ ಪ್ರಾಕ್ಟೀಸ್ ಮಾಡಿ. The reason is stoichiometry reaction ನಲ್ಲಿ ಚಾಪ್ಟರ್ 1 ನಲ್ಲಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ ಅವ್ರು ಸ್ಟೋಶಿಯೋಮೆಟ್ರಿಕ್ ಟೈಪ್ ಆಫ್ ಕ್ವೆಶನ್ಸ್ ಕೇಳ್ತಾರೆ 16 grams of butane ಬರ್ನ್ ಆದರೆ ಎಷ್ಟು grams of carbon dioxide ಪ್ರೊಡ್ಯೂಸ್ ಆಗುತ್ತೆ ಎಷ್ಟು grams of water ಪ್ರೊಡ್ಯೂಸ್ ಆಗುತ್ತೆ such questions can be relatable with us. Clear? Now one more example ಬರ್ಬಿಡೋಣ combustion reaction ಗೆ combustion reaction of pentane ಬರೆಯೋಣ combustion of pentane. The combustion of pentane ಬರೆದ್ರೆ ಯಾವ ತರ ಇರುತ್ತೆ ರಿಯಾಕ್ಷನ್ಸ್ ಚೆಕ್ ಮಾಡೋಣ pentane ಅಂತ ಹೇಳಿದ್ರೆ ಎಷ್ಟು what is the general formula of alkane CnH2n plus 2 pentane ಅಂದ್ರೆ C5 2 5s plus 2 ಅಂದ್ರೆ ಇಲ್ಲಿ C5 10 plus 2 C5H12 right so pentane C5H12 ಈಗ ನೀವು ಬರ್ನ್ ಮಾಡ್ತಿದ್ದೀರಾ C5H12 ಅನ್ನ ಹೌದಾ So first ಗೆ general reaction ಬರಬೇಡಿ CnH2n plus 2 reacts with 3n plus 1 whole by 2 times of oxygen to give n times of carbon dioxide n plus 1 time of water. That's it. ಈಗ ನೀವೇನು ಮಾಡ್ತೀರಾ pentane formula C5H12 is going to burn with oxygen. Oxygen ಅಂತ ಈ ಫಾರ್ಮುಲಾ ಇಲ್ಲಿ ಬರ್ಕೋತೀನಿ 3n plus 1 by 2 times of oxygen ಅಂತ ಹೇಳಿದ್ರೆ ಇಲ್ಲಿ 3 into n ಜಾಗದಲ್ಲಿ ಕಾರ್ಬನ್ ನಂಬರ್ ಎಷ್ಟು 5 3 into 5 plus 1 whole by 2 ಅಂದ್ರೆ 3 5s are 15 15 plus 1 ಅಂತ ಹೇಳಿದ್ರೆ 16 16 by 2 ಅಂತ ಹೇಳಿದ್ರೆ it is 8 so 8 by 2 times of oxygen to give you n times of carbon dioxide 5 times of carbon dioxide 6 times of water plus heat plus light. So that's about pentane undergoing combustion. So ಇದು ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಬಿಕಾಸ್ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ತುಂಬಾ ಪ್ರೆಡಿಕ್ಟಬಲ್ ಆಗಿ ನಾವು ಅದನ್ನ ಆನ್ಸರ್ ಮಾಡ್ಬೋದು ಈಸಿಯಾಗಿ ಇಲ್ಲಾಂದ್ರೆ ಕುತ್ಕೊಂಡು ಬ್ಯಾಲೆನ್ಸ್ ಮಾಡ್ತಾ ಇರಬೇಕು ಕಾರ್ಬನ್ ಹೈಡ್ರೋಜನ್ ಅಲ್ವಾ ಸೊ ವಾಟ್ ಇಸ್ ಕಂಬಷನ್ ರಿಯಾಕ್ಷನ್ ಏನು ಹೇಳ್ತಿದ್ರೆ ಕಂಬಷನ್ ರಿಯಾಕ್ಷನ್ ಅಲ್ಲಿ alkane on heating in the presence of air ಏನು ಪ್ರೊಡ್ಯೂಸ್ ಆಗ್ತಿದೆ carbon dioxide and water is produced with the evolution of large amount of heat. ಈ large amount of heat produce ಆಗೋದ್ರಿಂದ we use alkane as a domestic fuel ಅಥವಾ fuel in other sector also like petrol ಡೀಸೆಲ್ ನಲ್ಲೆಲ್ಲ ಅದು ಬರ್ನ್ ಆಗ್ಬೇಕಾದ್ರೆ ಅಷ್ಟು ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗ್ತಾ ಇದೆ ಹೊರಗಡೆ ರೈಟ್ ಸೊ ದಿಸ್ ಅ ಜನರಲ್ ರಿಯಾಕ್ಷನ್ ಯು ಕ್ಯಾನ್ ರೈಟ್ ಎನಿ ರಿಯಾಕ್ಷನ್ಸ್ for a given alkane combustion reaction for any alkanes. Suppose if you do not provide lot of oxygen then what will happen combustion becomes incomplete and then not all the carbon will give you carbon
ಡೈಆಕ್ಸೈಡ್. ಅದು ನಿಮಗೆ ಕಾರ್ಬನ್ ಅಂತ ಹೇಳುವಂಥ ಪೌಡರ್, ಬ್ಲ್ಯಾಕ್ ಕಲರ್ ಪೌಡರನ್ನು ಕೊಡುತ್ತೆ. ಯು ಮೈಟ್ ಹವ್ ಸೀನ್ ದಿಸ್ ಬ್ಲ್ಯಾಕ್ ಕಲರ್ ಕಾರ್ಬನ್ ಪೌಡರ್ ಇನ್ ಪ್ರಿಂಟರ್ ಆರ್ ಜೆರಾಕ್ಸ್ ಮಷೀನ್, ರೈಟ್? ಸೊ ಅದು ನಿಮಗೆ ಸಿಗುತ್ತೆ. ಸೊ ಡ್ಯೂರಿಂಗ್ ಇನ್ಕಂಪ್ಲೀಟ್ ಕಂಬಸ್ಷನ್ ಆಫ್ ಆಲ್ಕೇನ್, ಅಂದರೆ ಇನ್ಸಫಿಷಿಯಂಟ್ ಅಮೌಂಟ್ ಆಫ್ ಏರ್ ಅಥವಾ ಡೈಆಕ್ಸಿಜನ್ ಹೋಗುತ್ತೆ. ಸೊ ಕಾರ್ಬನ್ ಬ್ಲ್ಯಾಕ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ಆ್ಯಕ್ಚುಲಿ ಯೂಸ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಫ್ ಇಂಕ್, ಕಾರ್ಬನ್ ಪ್ರಿಂಟರ್, ಬ್ಲ್ಯಾಕ್ ಪಿಗ್ಮೆಂಟ್, ಅದನ್ನ ಫಿಲ್ಟರ್ ಅಂತ ಹೇಳಿ ಕೂಡ, ಬ್ಲ್ಯಾಕ್ ಪಿಗ್ಮೆಂಟ್ಸ್ ಫಿಲ್ಟರ್ಸ್ ಅಂತಲೂ ಕೂಡ ಇದೆ. ಐ ಡೋಂಟ್ ನೋ ಅಬೌಟ್ ದ ಫಿಲ್ಟರ್. ಇಫ್ ಯು ನೋ ಅಬೌಟ್ ದ ಫಿಲ್ಟರ್ ಕಮೆಂಟ್ಸ್ ಮಾಡಿ. ಫಿಲ್ಟರ್ಸ್ ಅಂತ ಹೇಳಿದ್ರೆ ಕಾರ್ಬನ್ ಬ್ಲ್ಯಾಕ್ ಫಿಲ್ಟರ್ಸ್ ಮೇ ಬಿ ಇನ್ ದ ಪ್ರಿಂಟಿಂಗ್ ಇಂಡಸ್ಟ್ರಿ, ಪ್ರಿಂಟಿಂಗ್ನಲ್ಲಿ, ರೈಟ್? ಇಲ್ಲಿ ಏನಾಗ್ತಿದೆ, CH4 ಆಕ್ಸಿಜನ್ ಜೊತೆ ಬರ್ನ್ ಆಗ್ತಿದೆ. ಜಸ್ಟ್ ಕಾರ್ಬನ್ ಯು ಲೀವ್ ಅಲೋನ್, ಇದು ನಿಮಗೆ ಸಿಗುತ್ತೆ ಸಾಲಿಡ್ ಪೌಡರ್ ಆಗಿ. ಆ್ಯಂಡ್ ಆಲ್ ದಿ ಹೈಡ್ರೋಜನ್, ಓನ್ಲಿ ಹೈಡ್ರೋಜನ್ ಆಕ್ಸಿಡೈಸಸ್ ಟು ವಾಟರ್. ಸೊ ಇಲ್ಲಿ ಎಷ್ಟು ಹೈಡ್ರೋಜನ್ ಇದೆ? 4 ಹೈಡ್ರೋಜನ್ ಇದೆ. ಸೊ 2 times ಆಫ್ ವಾಟರ್, ಆಕ್ಸಿಜನ್ ಕೂಡ ಬ್ಯಾಲೆನ್ಸ್ ಆಯಿತು. Is this clear? Incomplete combustion. Now let's talk about the very important reaction, that is controlled oxidation. So in controlled oxidation, you take same reactant but different reagent and different product. You're controlling the oxidation. Yes to beku, yav product beku. So you're controlling the oxidation by changing the reactant. Nimage methanol bekandre, you change the oxidation to this. Nimage methanol aldehyde beku andre ನೀವು molybdenum oxide ಯೂಸ್ ಮಾಡಬಹುದು. ಅಥವಾ ನಿಮಗೆ ಆಸಿಡ್ ಬೇಕು ಅಂತ ಹೇಳಿದ್ರೆ ನಿಮಗೆ ಮ್ಯಾಂಗನಸ್ ಅಸಿಟೇಟ್ ಅಂತ ಹೇಳುವ ರಿಯೇಜೆಂಟನ್ನು ಯೂಸ್ ಮಾಡ್ಬೋದು. ವಿತ್ ಆಲ್ ದ 3 ರಿಯೇಜೆಂಟ್ ಯು ವಿಲ್ ಗೆಟ್ ಡಿಫ್ರೆಂಟ್ ಪ್ರಾಡಕ್ಟ್. ಸೊ ಲೆಟ್ಸ್ ಸಿ ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್ ರಿಯಾಕ್ಷನ್. Methane, I'll write as it is, CH4 reacts with oxygen in the presence of copper at 523 Kelvin and 100 atmospheric pressure. ಈ ಪ್ಯಾರಾಮೀಟರ್ಸ್ನ ನೆನ್ಪಿಟ್ಕೊಳ್ಬೇಕು. ಎಸ್, ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಒಂದು ಕಾರ್ಬನ್ ಆಯ್ತಾ, ನಿಮಗೆ ಆಲ್ಕೋಹಾಲ್, ಜನರಲಿ ಆಲ್ಕೋಹಾಲ್ ಸಿಗ್ತಾ ಇದೆ, ಆಲ್ಕೋಹಾಲ್ ಸಿಗ್ತಾ ಇದೆ ಅಂದ್ರೆ CH3 ನ ಹಾಗೆ ಬರೀತೀನಿ, ಆಕ್ಸಿಜನ್, ಇದರಿಂದ ಒಂದು ಆಕ್ಸಿಜನ್ ತಗೊಳ್ತೀನಿ, ಅಲ್ಲಿ 4 ಹೈಡ್ರೋಜನ್ ಏನಿದೆ ಅದು ಅದೇ ತರ ಇದೆ. ಜಸ್ಟ್ ದಟ್ ಐ ಹ್ಯಾವ್ 1 ಹೈಡ್ರೋಜನ್ ಐ ಹ್ಯಾವ್ ರಿಟನ್ ವಿತ್ ಆಕ್ಸಿಜನ್. ಸಿನ್ಸ್ ದೇರ್ ಆರ್ 2 ಆಕ್ಸಿಜನ್, ಐ ನೀಡ್ 2 times ಆಫ್ ದಿಸ್ ಮಾಲಿಕ್ಯೂಲ್ ಅಲ್ವಾ? ಈಗ ಬರೆಯೋದು ನೋಡಿ, ಆಕ್ಸಿಜನ್ ಇಲ್ಲೊಂದು ಬರೀರಿ, ಇಲ್ಲೊಂದು ಬರೀರಿ, ಇಲ್ಲೂ ಕೂಡ ಇದೇ ತರ ಆಗುತ್ತೆ. CH4 ಇದನ್ನ 3 ಬರೀತೀರಾ, ಆಕ್ಸಿಜನ್ ಎಂಟರ್ ಆಗುತ್ತೆ, ಈ ತರ ಆಗುತ್ತೆ. ಸೊ ಈ ತರ 2 ಸಲ ರಿಯಾಕ್ಷನ್ಸ್ ಆಗೋದನ್ನ ಐ ಕ್ಯಾನ್ ರೈಟ್ ಇಟ್ 1 time ಓನ್ಲಿ. 2 times ಆಫ್ ಮೀಥೇನ್, ಒಂದು ಆಕ್ಸಿಜನ್ ಮಾಲಿಕ್ಯೂಲ್, 2 times ಆಫ್ ಮೆಥನೋಲ್. ನೋಡಿ, ಮಿಥೈಲ್ ಆಲ್ಕೋಹಾಲ್ನ ಮೆಥನೋಲ್ ಅಂತ ಹೇಳ್ತೀವಿ, ಓಲ್ ಮೆಥನೋಲ್ ಆಲ್ಕೋಹಾಲ್ ಇದು ಅಲ್ವಾ? ಇದನ್ನ ಮಿಥೈಲ್ ಆಲ್ಕೋಹಾಲ್ ಅಂತಾನು ಕಾಮನ್ ಆಗಿ ಕರಿತೀವಿ. ದಿಸ್ ಇಸ್ ಅ ಕಾಮನ್ ನೇಮ್. ಇದು IUPAC ನೇಮ್, correct? Now same reactant I'm taking, I'm controlling the oxidation by changing the reagent. CH4 methane in the presence of oxygen. Let me take molybdenum, MO oxide. ಇದಕ್ಕೆ ಚಾರ್ಜ್ ಬಂದು +3, ಇದಕ್ಕೆ -2. ಸೊ ದ ಕಂಪೌಂಡ್ ಏನಾಯ್ತು, 3 ಇದ್ದದ್ದು ಇಲ್ಲಿ ಬರುತ್ತೆ, ಇದರ 2 ಇದ್ದದ್ದು ಈಚೆ ಹೋಗುತ್ತೆ, MO2O3 ಆಯ್ತು. CH4 ಪ್ಲಸ್ ಆಕ್ಸಿಜನ್, ಇದೆರಡು ರಿಯಾಕ್ಟ್ ಆಗ್ತಿದೆ ಇವಾಗ, CH4 ಪ್ಲಸ್ ಆಕ್ಸಿಜನ್. ಆ್ಯಂಡ್ ಐಮ್ ಗೆಟಿಂಗ್ ಆಲ್ಡಿಹೈಡ್. ಆಲ್ಡಿಹೈಡ್ ಅಂತ ಹೇಳಿದ್ರೆ C ಡಬಲ್ ಬಾಂಡ್ H H ಆ್ಯಂಡ್ H. ಇದರಲ್ಲಿ ಎಷ್ಟು ಹೈಡ್ರೋಜನ್ ಇತ್ತು? ನನಗಿಷ್ಟೇ ಸಿಗ್ತಾ ಇರೋದು, CH2O ಸಿಗ್ತಾ ಇದೆ. ಅಥವಾ ಇದನ್ನು ನೀವು ಈಗೂ ಬರ್ಕೊಳ್ಬೋದು, HCHO. ಇದು ಆಲ್ಡಿಹೈಡ್ ಆಯ್ತಾ? ಸೊ ಎಷ್ಟು ಹೈಡ್ರೋಜನ್ ಇತ್ತು ಇಲ್ಲಿ? 4. ಇವಾಗ ಎಷ್ಟು ಹೈಡ್ರೋಜನ್ ಇದೆ? 2. ಅಂದ್ರೆ ನೀವು 2 ಹೈಡ್ರೋಜನ್ ಪಕ್ಕಕ್ಕೆ ಇಟ್ರಿ. ಇದರಲ್ಲಿ ಇವಾಗ ಬರೀ 2 ಹೈಡ್ರೋಜನ್ ಇದೆ, ಕಾರ್ಬನ್ ಆಚೆ ಈಚೆ. ಅದಕ್ಕೆ ನೀವೇನ್ ಮಾಡಿದ್ರಿ? ಆಕ್ಸಿಜನ್ ಆಡ್ ಮಾಡಿದ್ರಿ, HCHO ಆಯ್ತಾ? ಇನ್ನೂ ಒಂದು ಆಕ್ಸಿಜನ್ ಏನಾಯ್ತು? ಇಲ್ಲಿಂದ ರಿಮೂವ್ ಮಾಡಿರ್ತೀರಲ್ಲ 2 ಹೈಡ್ರೋಜನ್, ಅದ್ರ ಜೊತೆ ಹೋಯ್ತು. ಅವಾಗ ನಿಮಗೆ ಏನ್ ಸಿಗುತ್ತೆ ಇಲ್ಲಿ? HCHO plus water. And what do you call this one as? Formaldehyde, common name. Formaldehyde is the common name. ಅಥವಾ ಇದನ್ನ ನೀವು ಮೆಥನೋಲ್
ಮೆಥನಾಲ್, ಆಲ್ಡಿಹೈಡ್ ಅಲ್ವಾ, ಆಲ್ ಫಾರ್ ಆಲ್ಡಿಹೈಡ್, ಓಲ್ ಫಾರ್ ಆಲ್ಕೋಹಾಲ್, ಆಲ್, ಮೆಥನಾಲ್, ಮೆಥನೋಲ್, ಆಲ್ ಓಲ್ ಡಿಫ್ರೆಂಟ್ ಇದೆ, ಹಾಗಾಗಿ ಬಿ ಕೇರ್ಫುಲ್ ಅಬೌಟ್ ದ ವರ್ಡ್ಸ್. Now let me change the reagent but not the reactant. CH4 and oxygen let me keep as it is and I'll take the reagent. Salt of manganese, vinegar du manganese du salt, CH3COH ಅಂತ ಹೇಳಿದ್ರೆ ಏನು, acidic acid, ರೈಟ್. ಇಲ್ಲಿ H ಅನ್ನು ನಾನು ರಿಪ್ಲೇಸ್ ಮಾಡಿ ಮ್ಯಾಂಗನೀಸ್ ಹಾಕ್ತೀನಿ ಅನ್ಕೊಳ್ಳಿ, ಇದಕ್ಕೆ +2 ಚಾರ್ಜ್, ಇದಕ್ಕೆ -1 ಚಾರ್ಜ್. 2 ಏನಾಗುತ್ತೆ ಅವಾಗ ಕಂಪ್ಲೀಟ್ ಈಚೆಗೆ ಬಂದ್ಬಿಡುತ್ತೆ, 1 ಏನಾಗುತ್ತೆ ಇಲ್ಲಿಗೆ ಹೋಗುತ್ತೆ. ಚಾರ್ಜ್ ಬರಿಬೇಡಿ, ಚಾರ್ಜ್ ಇಂಟರ್ಚೇಂಜ್ ಆಗಲ್ಲ, ಬರೀ ನಂಬರ್ ಅಷ್ಟೇ. CH3OO ಟ್ವೈಸ್ Mn ಅಂತ ಹೇಳಿದ್ರೆ ಅರ್ಥ ಏನು, ಮ್ಯಾಂಗನೀಸ್ ಎಸಿಟೇಟ್, ಮ್ಯಾಂಗನೀಸ್ ಎಸಿಟೇಟ್. ಇದನ್ನ ಯೂಸ್ ಮಾಡ್ತಾ ಇದ್ದೀರಾ ಆಸ್ ಅ ರಿಯೇಜೆಂಟ್ ಆಗಿ. ಇದನ್ನ ನೋಡ್ಕೊಳ್ಳಿ, ಪ್ರಾಡಕ್ಟ್ ಗೆಸ್ ಮಾಡಿ. ಇಲ್ಲಿ ಮ್ಯಾಂಗನೀಸ್ ಎಸಿಟೇಟ್, ನಿಮ್ಗೆ ಇಲ್ಲೂ ಕೂಡ ಅಸಿಟಿಕ್ ಆಸಿಡ್ ಸಿಗಬೇಕು. ಓಕೆ, ಹೇಗೆ ಸಿಗುತ್ತೆ ನೋಡುವ. ಇಲ್ಲಿ ಸಿ, ಇಲ್ಲಿ ಜಸ್ಟ್ ಥಿಂಕ್ ಅಬೌಟ್ ದಿಸ್. ಈ ಮಾಲಿಕ್ಯೂಲ್ ನಿಂದ ನನಗೆ ಅಸಿಟಿಕ್ ಆಸಿಡ್ ಸಿಗಲ್ಲ, ಬಿಕಾಸ್ ಇನ್ ಅಸಿಟಿಕ್ ಆಸಿಡ್ ನಲ್ಲಿ ಎಷ್ಟು ಕಾರ್ಬನ್ ಇದೆ, 2 ಕಾರ್ಬನ್ ಇದೆ. ಹಾಗಾಗಿ ಇಲ್ಲಿ ನಾನು ರಿಯಾಕ್ಟೆಂಟ್ ಅನ್ನು ಚೇಂಜ್ ಮಾಡಲೇಬೇಕು. So only I change the reactant. So now let's talk about CH3. ಹಾಗೆ ಇಟ್ಕೊಳ್ತೀನಿ. EC ಹಾಗೆ ಇಟ್ಕೊಂಡೆ, ಒಂದು ಹೈಡ್ರೋಜನ್ ಇಲ್ಲಿ ಬರ್ಕೊಂಡೆ, 2 ಆಕ್ಸಿಜನ್, ಇಲ್ಲಿ ಒಂದು ಆಕ್ಸಿಜನ್, ಇಲ್ಲಿ ಒಂದು ಆಕ್ಸಿಜನ್. ಐ ರಿಪೀಟ್ ಒನ್ಸ್ ಅಗೇನ್, ನಾನು ಈ ಮಾಲಿಕ್ಯೂಲ್ಸ್ನ ನಾನು 2 ಸಲ ತಗೋಬೇಕಾಗುತ್ತೆ, ಬಿಕಾಸ್ ನಾನು 2 ಸಲ ಆಕ್ಸಿಜನ್ ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ 2 ಸಲ ತಗೋತಾ ಇದ್ದೀನಿ. ಓಕೆ, ಫಸ್ಟ್ ಸಲ ತಗೊಂಡಾಗ ಏನಾಯ್ತು, CH3 ಹಾಗೆ ಇಟ್ಕೊಂಡೆ, ನೋ ಚೇಂಜ್. EC ಹಾಗೆ ಇದೆ, 2 ಆಕ್ಸಿಜನ್ ಅಲ್ವಾ, ಒಂದು ಮೇಲೆ ಬರ್ದೆ, ಇನ್ನೊಂದು ಇಲ್ಲಿ ಬರಿತೀನಿ. ಇಲ್ಲಿ ನೋಡಿ 3 ಹೈಡ್ರೋಜನ್ ಇದೆ, ಅದರಲ್ಲಿ ನಾನು ಬರೀ 1 ಹೈಡ್ರೋಜನ್ ಮಾತ್ರ ಪಕ್ಕದಲ್ಲಿ ಬರಿತೀನಿ. ಇನ್ನೊಂದು ಹೈಡ್ರೋಜನ್ ಎಲ್ಲಿಟ್ರಿ ಮೇಡಮ್, ದೂರದಲ್ಲಿಟ್ಟೆ. ಎಷ್ಟು ಹೈಡ್ರೋಜನ್, 3ರಲ್ಲಿ 1, ಅಂದ್ರೆ ಇನ್ನ 2 ಹೈಡ್ರೋಜನ್ ನಾನು ದೂರದಲ್ಲಿಟ್ಟೆ. ಈ ತರದ ಮಾಲಿಕ್ಯೂಲ್ ಇನ್ನೊಂದ್ಸಲ ತಗೋತೀನಿ 2 ಟೈಮ್ಸ್. ಹಾಗಾದ್ರೆ ಅಲ್ಲೂ ಕೂಡ ಅಷ್ಟೇ, ಸೆಕೆಂಡ್ ಮಾಲಿಕ್ಯೂಲ್ನಲ್ಲೂ ಕೂಡ ಅಷ್ಟೇ, CH3 ಹಾಗೆ ಇಟ್ಟೆ, ಆಯ್ತಾ. ಈ ಕಾರ್ಬನ್ ತಗೊಂಡೆ, ಇಲ್ಲಿ 2 ಆಕ್ಸಿಜನ್, ಇಲ್ಲಿ ಒಂದು ಆಕ್ಸಿಜನ್, ಇಲ್ಲಿ ಒಂದು ಆಕ್ಸಿಜನ್, 3 ಹೈಡ್ರೋಜನ್ ನಲ್ಲಿ 1 ಹೈಡ್ರೋಜನ್ ಇಲ್ಲಿ ಬರ್ದೆ, ಇನ್ನ 2 ಹೈಡ್ರೋಜನ್, ಅಂದ್ರೆ ಇದ್ರದ್ದು ಇನ್ನ 2 ಹೈಡ್ರೋಜನ್ ಆಚೆ ಇಟ್ಟೆ. ಅಂದ್ರೆ ನಾನೇನ್ ಮಾಡಿದೆ, ಇಲ್ಲಿಗೂ ಆಕ್ಸಿಜನ್ ಕೊಡ್ತೀನಿ, ಇಲ್ಲಿಗೂ ಆಕ್ಸಿಜನ್ ಕೊಡ್ತೀನಿ, ಇಲ್ಲೂ ಕೂಡ 2 ಆಕ್ಸಿಜನ್ ಎಂಟ್ರಿ ಮಾಡಿದೆ. ಒಟ್ಟು ಎಷ್ಟು ಆಕ್ಸಿಜನ್ ಆಯ್ತು, 1 2 3 4 5 6. ಸೊ 3 times of oxygen, 2 times of this molecule will give me 2 times of acid. Alva, 2 times of acid. That's it. This is how you can understand and guess the product. Illa tumba kashta agtide andre leave it. Just focus on what makes you quite easy. Clear ಆಯ್ತಾ? So controlled oxidation ಅಲ್ಲಿ I hope it's clear everybody. ನಾನು ಇವಾಗ ಟರ್ಷರಿ ಆಲ್ಕೈಲ್ ಗ್ರೂಪ್ ತಗೊಂಡು KMnO4 ನ ಟ್ರೀಟ್ ಮಾಡಿದೆ ಅನ್ಕೊಳ್ಳಿ. ಸೊ ಒನ್ ಮೋರ್ ಆಲ್ಕೇನ್ ಆಕ್ಸಿಡೇಷನ್, ಟರ್ಷರಿ ಆಲ್ಕೈಲ್ ಗ್ರೂಪ್ CH3 CH3 CH3, 4ನೇವನು ಹೈಡ್ರೋಜನ್. ವಾಟ್ ಇಸ್ ದಿಸ್, ಟರ್ಷರಿ ಬ್ಯೂಟೇನ್, TERT. ಟರ್ಷರಿ ಯಾಕೆ, ಬಿಕಾಸ್ ಸೆಂಟ್ರಲ್ ಕಾರ್ಬನ್ ಹ್ಯಾಸ್ 3 other carbon bond. Tertiary butane. When this reacts with strong oxygen providing agent KMnO4, what do I get? CH3 as it is, ECH3 as it is, CH3 as it is, and ಇಲ್ಲಿ ಒಂದು ಆಕ್ಸಿಜನ್ ಆಡ್ ಆಗುತ್ತೆ, OH ಆಯ್ತು. ನನಗೆ ಇವಾಗ ಇದೇನಂತ ಹೇಳ್ಬೋದು, ಟರ್ಷರಿ ಬ್ಯೂಟೇನ್. ಇದಿದು ಬ್ಯೂಟೈಲ್ ಆಯ್ತು, ಬಿಕಾಸ್ ಆ ಹೈಡ್ರೋಜನ್ ಹೊರಟಾಯ್ತು. ಮತ್ತೆ OH ಬಂತು ಅಂತ ಹೇಳಿದಾಗ ಆಲ್ಕೋಹಾಲ್ ಬಂತು, ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಸಿಕ್ತು. ಓಕೆ, ಇದು ಇನ್ನೊಂದು ಆಕ್ಸಿಡೇಷನ್. ಇದನ್ನ ಕೂಡ ಆಕ್ಸಿಡೇಷನ್ ಅಂತಾನೆ ಹೇಳೋದು, ಬಿಕಾಸ್ ನಾನು ಏನ್ ಮಾಡಿದೆ, ಹೈಡ್ರೋಜನ್ ಮತ್ತೆ ಕಾರ್ಬನ್ ನಡುವೆ ಆಕ್ಸಿಜನ್ ನ ಇಂಟ್ರೊಡ್ಯೂಸ್ ಮಾಡಿದೆ, ಅಷ್ಟೇ ಈ ರಿಯಾಕ್ಷನ್ ಅಲ್ವಾ. ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಆಕ್ಸಿಡೇಷನ್. ಸೊ 4 ಆಕ್ಸಿಡೇಷನ್ ರಿಯಾಕ್ಷನ್ ಇದೆ. ಫಸ್ಟ್ ಆಕ್ಸಿಡೇಷನ್ ನಲ್ಲಿ
ನಿಮಗೇನು ಸಿಗುತ್ತೆ? ಆಲ್ಕೋಹಾಲ್ ಸಿಗುತ್ತೆ. ಸೆಕೆಂಡ್ ಆಕ್ಸಿಡೇಷನಲ್ಲಿ ವಿತ್ ಮಿಥೇನ್ ಯು ವಿಲ್ ಗೆಟ್ ಆಲ್ಡಿಹೈಡ್. ಥರ್ಡ್ ಆಕ್ಸಿಡೇಷನ್ ವಿತ್ ಈಥೇನ್. ಇಲ್ಲಿ ನೋಡಿ ಇದು ಚೇಂಜ್ ಆಗಿದೆ. ದಿಸ್ ಇಸ್ ನೌ ಈಥೇನ್. ನಿಮಗೇನು ಸಿಗುತ್ತೆ ಇಲ್ಲಿ? ಎಥನೋಯಿಕ್ ಆಸಿಡ್ ಅಥವಾ ಎಸಿಟಿಕ್ ಆಸಿಡ್. ಎಥನೋಯಿಕ್ ಆಸಿಡ್ ಅಥವಾ you will get acetic acid, and with the tertiary butane you will get tertiary butyl alcohol. ಇದು ಕಷ್ಟ ಅಂದರೆ ಲಾಸ್ಟ್ ಬೇಕಾದ್ರೆ just leave it. Next comes isomerization. Isomerization ಅಂತ ಹೇಳಿದ್ರೆ ಅರ್ಥ ಏನು? ಸೇಮ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರ್. ಸೊ ಎಕ್ಸಾಂಪಲ್, ಐಸೋಮೆರೈಸೇಷನ್ ಆಫ್ ಒಂದೇ ಮಾಲಿಕ್ಯೂಲ್ ಕೊಟ್ಟಿದ್ದಷ್ಟೇ ಸಾಕು ನಿಮಗೆ. ತುಂಬ ರಿಯಾಕ್ಷನ್ಸ್ ಆಗಿಬಿಡುತ್ತೆ. 1 2 3 4 5 6. N-hexane will react with N-hydrous aluminum chloride. N-hydrous ಅಂದರೆ without water, dry aluminum chloride. ANHYD.AlCl3. ನಿಮಗೆ ಇವಾಗ ಏನಾಗುತ್ತೆ ಇಲ್ಲಿ? 2 ಐಸೋಮೆರಿಕ್ ಸ್ಟ್ರಕ್ಚರ್ ಬರೀಬೇಕು ನೀವು. ಫಸ್ಟ್ಗೆ ಇಷ್ಟು ಕಾರ್ಬನ್ ಆಟಮ್ಸ್ನ ಹಾಗೆ ಬರ್ಕೊಳ್ಳಿ. ಇದನ್ನು ನೀವು ಸೆಕೆಂಡ್ ಪ್ಲೇಸ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ ಯು ವಿಲ್ ಗೆಟ್ CH3, CH2, CH2. 2 ಪ್ರಾಡಕ್ಟ್ ಸಿಗುತ್ತೆ. ನೀವು ಪ್ರಾಡಕ್ಟ್ ಬರಬೇಕಾದ್ರೆ hexane, R carbon chain, but when you write the product in your parent chain only 5 carbon should be there. 1 2 3 4 5 1 2 3 4 5. 6th methyl group is here. 6th methyl group is here. ಸೇಮ್ ಆಯ್ತಲ್ವಾ ಮೇಡಮ್? ಡಿಫ್ರೆಂಟ್ ಪ್ರಾಡಕ್ಟ್ ಸಿಗಬೇಕಲ್ವಾ? ಹಾಗೆ ನಾವೇನು ಮಾಡಬೇಕು? ಮಿಥೈಲ್ ಗ್ರೂಪನ್ನು ಐ ಆಮ್ ಜಸ್ಟ್ writing it here. So what is the name of this compound? What is the name of this compound? First compound 2-methyl pentane. ನೋಡಿ 1 2 3 4 5 ಎರಡನೇ ಕಾರ್ಬನ್ ಅಲ್ಲಿ ಮಿಥೈಲ್ ಗ್ರೂಪ್ 2-methyl pentane. 1 2 3 4 5 3-methyl pentane. Second one is 3-methyl pentane. First one is 2-methyl pentane. ಎರಡಕ್ಕೂ ಕೂಡ ಸೇಮ್ ಫಾರ್ಮುಲಾನ, ಸೇಮ್ ಫಾರ್ಮುಲಾ ಇದೆಯಾ? ಹೈಡ್ರೋಜನ್ ಕಾರ್ಬನ್ ಸೇಮ್ ಇದೆಯಾ? 1 2 3 4 5 ಕಾರ್ಬನ್ ಎಷ್ಟು? 5. ಹೈಡ್ರೋಜನ್ ಕೌಂಟ್ ಮಾಡಿ. 3 2 5 5 2 7 8 8 3 11 11 ಮತ್ತೆ 3 ಎಷ್ಟು? 14. ಹಾಂ 12 ಇರಬೇಕಲ್ಲ. 2 4 5 ಆಯಿತು. 6 7 8 9 10 11. ಹಾಂ ಕರೆಕ್ಟ್. ಫಾರ್ಮುಲಾ ಆಫ್ ಹೆಕ್ಸೇನ್ ಎಷ್ಟು ಮಕ್ಕಳೇ? C6H14. ಕರೆಕ್ಟ್ ಇದೆ. 6 ಕಾರ್ಬನ್, ಎಲ್ಲ ಕಾರ್ಬನ್ ಒಟ್ಟಿಗೆ ಸೇರಿಸಿ 6 ಕಾರ್ಬನ್ 14 ಹೈಡ್ರೋಜನ್ ಇದೆ. ರೈಟ್. 5 ಇಲ್ಲಿ, 7 ಇಲ್ಲಿ, 8 8 3 11 11 3 14. ಇಲ್ಲೂ ಕೂಡ ಅಷ್ಟೇ 1 2 3 4 5 6 ಎಷ್ಟಾಯಿತು? 1 2 3 4 5 6 6 ಕಾರ್ಬನ್ ಆಯಿತು. ಹೈಡ್ರೋಜನ್ ಎಷ್ಟು? 3 + 2 5 + 2 7. ಇಲ್ಲಿ ಹೈಡ್ರೋಜನ್ 2 ಅಲ್ಲ, 3 + 2 5 + 1 6 7 8 11 + 3. 2 different arrangement but same molecular formula. So straight chain compound same molecular formula ಇರುವ 2 ಡಿಫ್ರೆಂಟ್ ಸ್ಟ್ರಕ್ಚರ್ ಇರುವ ಕಂಪೌಂಡ್ ಅನ್ನು ಕೊಟ್ಟಿದೆ. ಒಂದು 2-methyl pentane and 3-methyl pentane. ಈ ರಿಯಾಕ್ಷನ್ ನಾವೇನಂತ ಹೇಳಿ ಕರಿತೀವಿ? Isomerization. So let's read it. An N-alkane on heating in the presence of N-hydrous aluminum chloride and hydrogen chloride gas
ಇನ್ನೊಂದು ರಿಯೇಜೆಂಟ್ ಇಲ್ಲಿ HCl ಗ್ಯಾಸ್. ಐಸೋಮೆರೈಸ್ ಟು ಬ್ರಾಂಚ್ಡ್ ಚೈನ್ ಆಲ್ಕೇನ್ಸ್. ಇವ್ರನ್ನ ಬ್ರಾಂಚ್ ಇರುವಂತಹ ಬ್ರಾಂಚ್ಡ್ ಚೈನ್ ಆಲ್ಕೇನ್, ಸ್ಟ್ರೇಟ್ ಅಲ್ಲ, ಅವ್ರಿಗೊಂದು ಬ್ರಾಂಚಿಂಗ್ ಇದೆ. ಸೊ ದಿಸ್ ರಿಯಾಕ್ಷನ್ ನ ಐಸೋಮೆರೈಸೇಷನ್ ಅಂತ ಹೇಳಿ ಕರಿತೇವೆ. ಸಿ ದಿಸ್ ಇಸ್ ನಾಟ್, ಇಫ್ ಯು ಅಪ್ಲೈ ಏನೋ CET ನೀವು ಕಲಿತೀರಾ, ಫೋಕಸ್ ಮಾಡ್ತೀರಾ ಅಂದ್ರೆ ಇದ್ರದ್ದು ಮೆಕ್ಯಾನಿಸಮ್ ಇಂಪಾರ್ಟೆಂಟ್ ಆಗುತ್ತೆ. ಅದರ್ವೈಸ್ ಮೆಕ್ಯಾನಿಸಮ್ ಇಸ್ ನಾಟ್ ಇಂಪಾರ್ಟೆಂಟ್. ಜಸ್ಟ್ ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್. ಆರೋಮೆಟೈಸೇಷನ್ ಅಂತ ಹೇಳಿದ್ರೆ ಏನು? ಆರೋಮೆಟೈಸೇಷನ್ ಅಂತ ಹೇಳಿದ್ರೆ ಈ ಆಲ್ಕೇನ್ ಮಾಲಿಕ್ಯೂಲ್ಸ್ಗಳು ಆರೋಮ್ಯಾಟಿಕ್ ಕಂಪೌಂಡ್ಸ್ ಆಗಿ ಬದಲಾಗುತ್ತೆ. ಫಾರ್ ದ್ಯಾಟ್ ಯು ಕ್ಯಾನ್ ಯೂಸ್ ಎನಿ ಒನ್ ಆಫ್ ದಿಸ್ ಆಕ್ಸೈಡ್ಸ್. ಮಾಲಿಬ್ಡಿನಮ್ ಆಕ್ಸೈಡ್ ಯೂಸ್ ಮಾಡ್ಬೋದು. V2O5 ಅಂತ ಹೇಳಿದ್ರೆ ವೆನೆಡಿಯಮ್, ವನಡಿಯಮ್, ಆಕ್ಚುಲಿ ನೇಮ್ ಬಂದು vanadium, but we would say it as vanadium oxide. CrO2 ಅಂತ ಹೇಳಿದ್ರೆ chromium oxide. ಆಯ್ತಾ? MO2 ಅಂತ ಹೇಳಿದ್ರೆ molybdenum oxide. ಯಾವ್ದಾದ್ರು ಒಂದು ಬರಿಬಹುದು, ಎಲ್ಲ ಬರಿಬೇಕು ಅಂತಿಲ್ಲ. ನೀವು ಎಷ್ಟು ಮಾಲಿಕ್ಯೂಲ್ಸ್ ತಗೊಳ್ತೀರಾ? ಕಾರ್ಬನ್ ನಂಬರ್ 1 2 3 4 5 6. ಇವಾಗ ಸ್ಟ್ರೇಟ್ ಆಗಿ ಬರ್ದ್ರಿ ಅಲ್ಲ, ಅದನ್ನೇ ಹೇಗೆ ಬರ್ದು ಈ ಕಂಡೀಷನ್ಸ್ ನಲ್ಲಿ 773 ಕೆಲ್ವಿನ್ 10 to 20 ಅಟ್ಮಾಸ್ಫಿಯರಿಕ್ ಪ್ರೆಷರ್ ನಲ್ಲಿ ಬೆನ್ಸಿನ್ ಕನ್ವರ್ಟ್ ಆಗುತ್ತದ್ದು. ಸೊ ದಿಸ್ ರಿಯಾಕ್ಷನ್ ಆಲ್ಕೇನ್ ಹ್ಯಾವಿಂಗ್ 6 ಅಥವಾ ಮೋರ್ ದನ್ ಒಂದು ಬೆನ್ಸಿನ್ ಆಗಬೇಕು ಅಂತ ಹೇಳಿದ್ರೆ ವಿ ನೀಡ್ 6 ಕಾರ್ಬನ್ ಆಟಮ್ ಅಲ್ವಾ? ಸೊ ಆಲ್ಕೇನ್ ಹ್ಯಾವಿಂಗ್ 6 ಆರ್ ಮೋರ್ ಕಾರ್ಬನ್ ಆಟಮ್ಸ್ ಆನ್ ಹೀಟಿಂಗ್ ಎಟ್ 773 ಕೆಲ್ವಿನ್ at 10 to 20 atmospheric pressure in the presence of oxide of vanadium ಅಥವಾ vanadium or molybdenum ಅಥವಾ chromium supported over alumina ಅಂದ್ರೆ aluminum oxide. alumina ಅಂತ ಹೇಳಿದ್ರೆ Al2O3. to get it gets dehydrogenated, removing of hydrogen. ಅರ್ಥ ಇಷ್ಟೇ ಮಕ್ಕಳು, ಇದರಲ್ಲೆಲ್ಲ ಹೈಡ್ರೋಜನ್ ರಿಮೂವ್ ಆಗುತ್ತೆ. ರಿಮೂವ್ ಆಗಿದ ನಂತರ ಏನಾಗುತ್ತೆ? ಸೈಕ್ಲೈಸ್ ಆಗುತ್ತೆ. ಸೈಕ್ಲೈಸ್ ಅಂದ್ರೆ ಕನೆಕ್ಟ್ ಆಗುತ್ತೆ ಎರಡು ಚೈನ್ ಟು ಫಾರ್ಮ್ ಸೈಕ್ಲೈಸ್ ಟು ಬೆನ್ಸಿನ್ ಅಂಡ್ ಇಟ್ಸ್ ಹೋಮೋಲೋಗ್ಯೂಸ್. ಬೆನ್ಸಿನ್ ತರ ಇರುವ ಬೇರೆ ಮಾಲಿಕ್ಯೂಲ್ಸ್ಗೆ ಕೂಡ ಅದು ಸೈಕ್ಲೈಸ್ ಆಗುತ್ತೆ. ಇದು ನಾರ್ಮಲ್ ಆಗಿರೋ ರಿಯಾಕ್ಷನ್. ಇನ್ನೊಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡ್ತೀನಿ. ನಾನು ಹೆಪ್ಟೇನ್ ತಗೋತೀನಿ. ಹೆಪ್ಟೇನ್ ಅಂತ ಹೇಳಿದ್ರೆ ಎಷ್ಟು ಕಾರ್ಬನ್ ಆಟಮ್ ಇರಬೇಕು? 7 ಇರಬೇಕು. ಹೆಪ್ಟೇನ್ ಹೇಗೆ ಬರೀತೀರಾ? CH3 CH2 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 1 2 3 4 5 6 7. ಇದು ಹೆಪ್ಟೇನ್. ಏನಿದು? ಹೆಪ್ಟ್ 7 ಏನ್ ಸಿಂಗಲ್ ಬಾಂಡ್, 7 ಕಾರ್ಬನ್ಸ್ ಇರುವ ಸಿಂಗಲ್ ಬಾಂಡ್ ಮಾಲಿಕ್ಯೂಲ್. ಹೆಪ್ಟೇನ್ ಇವಾಗ ಏನಾಗ್ತದೆ? ಬರೆಯೋ ವಿಧ ನೋಡಿ, ಹೀಗೆ ಬರ್ತಾ ಹೋಗ್ತೀನಿ ಯಾಕೆಂದ್ರೆ ನನಗೆ ಚೈನ್ ಸಿಗ್ಬೇಕು ಒಂದು ಪ್ರಾಪರ್ ಆಗಿ. ಕಾರ್ಬನ್ ನಂಬರ್ 1 2 3 4 5 6 7 ಆಯ್ತಾ? ಏನಾಯ್ತು ಇಲ್ಲಿ? ಸಿಂಪಲ್ ಮಕ್ಕಳೇ, ಇಲ್ಲಿ ನೋಡಿ, ಇದರಿಂದ ಏನೋ ಹೈಡ್ರೋಜನ್ ಹೋಗಲ್ಲ. ಇದರಲ್ಲಿ ಒಂದು ಹೈಡ್ರೋಜನ್ ಹೋಗುತ್ತೆ, ಫಸ್ಟಿಗೆ ಒಂದು ಹೈಡ್ರೋಜನ್ ಹೋಗುತ್ತೆ. ಓಕೆ, ಒಂದು ಹೈಡ್ರೋಜನ್ ಹೊರಟೋಗುತ್ತೆ, ಇದರಿಂದ ಒಂದು ಹೈಡ್ರೋಜನ್ ಹೊರಟೋಗುತ್ತೆ. ಅವಾಗ ಏನಾಯ್ತು? ಅಲ್ಲಿ ಒಂದು ಬಾಂಡ್ ಫಾರ್ಮ್ ಆಯ್ತು. ಮತ್ತೆ ಇಲ್ಲಿಂದ ಒಂದು ಹೈಡ್ರೋಜನ್ ಇಲ್ಲಿ ಒಂದು ಬಾಂಡ್, ಇಲ್ಲಿಂದ ಹೈಡ್ರೋಜನ್ ಇಲ್ಲಿ ಒಂದು ಬಾಂಡ್ ಆಯ್ತು. ಸೊ ವೆರಿ ಸಿಂಪಲ್. ಇಲ್ಲಿಂದ ಮತ್ತೆ ಕೂಡ ಒಂದು ಹೈಡ್ರೋಜನ್ ಬಾಂಡ್ ಹೋಗುತ್ತಾ? ಇಲ್ಲಿ 3 ಆಗ್ಬೇಕಲ್ವಾ ಮಕ್ಕಳೇ? ನಾನು ಅನ್ಕೊಳ್ತಾ ಇದ್ದೆ. Molybdenum oxide 773 Kelvin 20 to 10 atmospheric pressure. No change will happen to the first CH3. Next carbon ಇಂದ ಒಂದು ಹೈಡ್ರೋಜನ್ ಹೊರಟೋಗುತ್ತೆ, ಬರೀ ಒಂದೇ ಕಾರ್ಬನ್ ಆಗುತ್ತೆ. ಆ ಕಾರ್ಬನ್ ಪಕ್ಕದ ಕಾರ್ಬನ್ ಜೊತೆ ಅಟ್ಯಾಕ್ ಆಗುತ್ತೆ. ಇಲ್ಲಿಂದ ಒಂದು ಹೈಡ್ರೋಜನ್ ಇಲ್ಲಿಂದ ಒಂದು ಹೈಡ್ರೋಜನ್ ಹೊರಟೋಗುತ್ತೆ. ಆಲ್ರೆಡಿ ಈ ತರ ಬಾಂಡಿಂಗ್ ಇದೆ, ಬಾಂಡಿಂಗ್ ಸಿಸ್ಟಮ್ ಈ ತರ ಇದೆ.
ಹೆಪ್ಟೇನ್ ಬರೀಲಿಕ್ಕೆ ಎಲ್ರಿಗೂ ಗೊತ್ತಿಲ್ಲ CH3 CH2 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 CH3 ಟರ್ಮಿನಲ್ ಕಾರ್ಬನ್ ಆಟಮ್ಸ್ಗೆ 3 ಬಾಂಡ್ ಇರುತ್ತೆ, 3 ಹೈಡ್ರೋಜನ್. ಇಲ್ಲಿಂದ ಹೈಡ್ರೋಜನ್ ರಿಮೂವ್ ಮಾಡಿ, ಏನಾಯ್ತು? ಒಂದು ಬಾಂಡ್ ಕ್ರಿಯೇಟ್ ಮಾಡಿ, ಹೈಡ್ರೋಜನ್ ಹೋಯ್ತು ಅಂತ ಹೇಳಿ. ಮತ್ತೆ ವಾಪಸ್ ಈ ಹೈಡ್ರೋಜನ್ ರಿಮೂವ್ ಮಾಡಿ, ಇನ್ನ ಒಂದು ಬಾಂಡ್ ಹಾಕಿ, ಅಲ್ಲಿಗೆ 2 ಇದ್ದಿದ್ದು ಇವಾಗ ಒಂದೇ ಆಗುತ್ತೆ, ಇಲ್ಲಿ ಏನೂ ಇರಲ್ಲ, ಡಬಲ್ ಬಾಂಡ್ ಆಯ್ತು. ಇಲ್ಲಿಂದ 2 ಹೈಡ್ರೋಜನ್ ರಿಮೂವ್ ಮಾಡಿ. ನೀವೇಗ ಹೈಡ್ರೋಜನ್ ಹಾಕಬೇಕಾದ್ರೆ ಬಾಂಡ್ ಬ್ರೇಕ್ ಆಗುತ್ತೋ, ಹೈಡ್ರೋಜನ್ ಹೊರಗಡೆ ತೆಗಿಬೇಕಾದ್ರೆ ಅಲ್ಲಿ ಬಾಂಡ್ ಫಾರ್ಮ್ ಆಗುತ್ತೆ. ಇಲ್ಲೂ ಅಷ್ಟೇ, ಹೈಡ್ರೋಜನ್ ರಿಮೂವ್ ಮಾಡ್ತಾ ಇದ್ದೀರಾ. ಮೆಕ್ಯಾನಿಸಮ್ ನಲ್ಲಿ ಗೊತ್ತಾಗುತ್ತೆ ಅದು ಹೇಗೆ ಅಂತ ಹೇಳಿ, ಮೆಕ್ಯಾನಿಸಮ್ ಬೇಕಾಗಿಲ್ಲ. ಸೊ ವಾಟ್ ಡಿಡ್ ಯು ಗೆಟ್? ಡಬಲ್ ಬಾಂಡ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಸಿಂಗಲ್ ಬಾಂಡ್. ಇದೇನಿದು? ಟಾಲ್ವಿನ್, ಕಾಮನ್ ನೇಮ್. ಇದನ್ನ ಅಥವಾ ಏನ್ ಕರಿಬಹುದು? ಮಿಥೈಲ್ ಬೆನ್ಸಿನ್, ಐಯುಪ್ಯಾಕ್ ನೇಮ್. ಟಾಲ್ವಿನ್ ಕೂಡ ಐಯುಪ್ಯಾಕ್ ನೇಮ್ ಆಗಿ, ಸ್ಟ್ಯಾಂಡರ್ಡ್ ನೇಮ್ ಆಗಿ ಆಕ್ಸೆಪ್ಟ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಒನ್ ಮೋರ್ ಎಕ್ಸಾಂಪಲ್ ಆಫ್ ಆರೋಮೆಟೈಸೇಷನ್. ಹೆಪ್ಟೇನ್ ಹೇಗೆ ಟಾಲ್ವಿನ್ ಆಯ್ತು? ಹೆಪ್ಟೇನ್ ವಾಸ್ ಎಲಿಫ್ಯಾಟಿಕ್ ಕಂಪೌಂಡ್. ಎಲಿಫ್ಯಾಟಿಕ್ ಕಂಪೌಂಡ್ ಹೋಗಿ ಸ್ಪೆಷಲಿ ರಿಂಗ್ ಸೈಕಲ್ ಇರುವ ಆರೋಮ್ಯಾಟಿಕ್ ಕಂಪೌಂಡ್ ಆಗಿ ಫಾರ್ಮ್ ಆಗುತ್ತೆ. ಹೋಪ್ ಇಟ್ಸ್ ಕ್ಲಿಯರ್ ಎವ್ರಿಬಡಿ. Now, last but second property, this was not mentioned in the property list, but ತುಂಬಾ ಇಂಪಾರ್ಟೆಂಟ್ ಇದು, ಕೆಲವೊಂದ್ಸಲ ಕನ್ಫ್ಯೂಸಿಂಗ್ ಕೂಡ. ರಿಯಾಕ್ಷನ್ ವಿತ್ ಸ್ಟೀಮ್. ಈಗ ನೀವು ಮೀಥೇನ್ ಸ್ಟೀಮ್ ಜೊತೆ ರಿಯಾಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಅಲ್ಲಿ ಸ್ವಲ್ಪಷ್ಟು ಆಕ್ಸಿಜನ್ ಸಿಗುತ್ತಲ್ವಾ ಸ್ಟೀಮ್ನಲ್ಲಿ. ಆ ಸ್ವಲ್ಪ ಆಕ್ಸಿಜನ್ ಕಾರ್ಬನ್ಗೆ ಸಿಕ್ಕಿದ್ರೆ ಅದು ಇನ್ಕಂಪ್ಲೀಟ್ ಆಕ್ಸಿಡೇಷನ್ ಆಗುತ್ತೆ, ಅಂದ್ರೆ ಇನ್ಕಂಪ್ಲೀಟ್ ಆಗಿ ಆಕ್ಸಿಡೈಸ್ ಆಗ್ತದೆ. ಕಂಪ್ಲೀಟ್ ಆಕ್ಸಿಡೇಷನ್ ಕಾರ್ಬನ್ ಡೈಆಕ್ಸೈಡ್ ಆಗ್ಬಿಡ್ಬೇಕು. ಕಾರ್ಬನ್ ಮೊನಾಕ್ಸೈಡ್ ಆಗ್ತಿದೆ ಅಂದ್ರೆ ಅದು ಇನ್ಕಂಪ್ಲೀಟ್ ಆಗಿ ಆಕ್ಸಿಜನ್ ಆಡ್ ಆಗ್ತಿದೆ ಅಂತ ಹೇಳಿ. ಸ್ಟೀಮ್ ನಲ್ಲಿರುವ ಆಕ್ಸಿಜನ್ ಜೊತೆ ಕಾರ್ಬನ್ ರಿಯಾಕ್ಟ್ ಆಗಿ ಪಾಯ್ಸನಸ್ ಆಗಿರುವ ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳುವಂತ ಒಂದು ಪ್ರಾಡಕ್ಟ್ ಕೊಡುತ್ತೆ. ಜೊತೆಗೆ ಹೈಡ್ರೋಜನ್ ಇಲ್ಲಿ ರಿಯಾಕ್ಟ್ ಆಗಲ್ಲ. ಇದು ಆಪೋಸಿಟ್ ಟು ವಾಟ್ ಯು ಹ್ಯಾವ್ ಲರ್ನ್ಡ್ ಇನ್ ದ ಪ್ರೀವಿಯಸ್. ನೆನಪಿದೆಯಾ? ಇನ್ಕಂಪ್ಲೀಟ್ ಕಂಬಸ್ಟನ್ ಹೇಳ್ಕೊಟ್ಟಿದೆ. ಇನ್ಕಂಪ್ಲೀಟ್ ಕಂಬಸ್ಟನ್ ಅಲ್ಲಿ ಏನು ಪ್ರಾಡಕ್ಟ್ ಇತ್ತು? CH4O2 ಜೊತೆ ರಿಯಾಕ್ಟ್ ಆದಾಗ CH2O ಸಿಕ್ಕಿತ್ತು. ಕಾರ್ಬನ್ ಪೌಡರ್ ಇನ್ ಪ್ರಿಂಟರ್ಸ್ ಯೂಸ್ ಮಾಡ್ತೀವಿ ಅಂತ ಹೇಳಿದೆ. ಅಲ್ಲಿ ಬರೀ ಹೈಡ್ರೋಜನ್ ಆಕ್ಸಿಡೈಸ್ ಆಯಿತು. ಇದು ಅದರ ಉಲ್ಟ, ಅಂದ್ರೆ ಇಲ್ಲಿ ಹೈಡ್ರೋಜನ್ಗೆ ಆಕ್ಸಿಜನ್ ಟಚ್ ಆಗ್ತಿಲ್ಲ, ಕಾರ್ಬನ್ಗೆ ಮಾತ್ರ ಆಕ್ಸಿಜನ್ ಟಚ್ ಆಗ್ತಾ ಇದೆ. ಸೊ ದಿಸ್ ಇಸ್ ಕಾಲ್ಡ್ ಅಸ್ ರಿಯಾಕ್ಷನ್ ವಿತ್ ಸ್ಟೀಮ್. ರಿಯಾಕ್ಷನ್ ವಿತ್ ಸ್ಟೀಮ್ ನಲ್ಲಿ ಏನಾಗ್ತದೆ? ಮೀಥೇನ್ ರಿಯಾಕ್ಟ್ಸ್ ವಿತ್ ವಾಟರ್ ವಿಚ್ ಇಸ್ ಇನ್ ಗೇಷಿಯಸ್ ಸ್ಟೇಟ್. ವಾಟರ್ ನಲ್ಲಿರುವ ಆಕ್ಸಿಜನ್ ಕಾರ್ಬನ್ಗೆ ಹೋಗುತ್ತೆ, ಕಾರ್ಬನ್ ಮೊನಾಕ್ಸೈಡ್ ಆಗುತ್ತೆ. ಹೈಡ್ರೋಜನ್ ಈ 2 ಹೈಡ್ರೋಜನ್ ಸರಿ ಒಟ್ಟು 6 ಹೈಡ್ರೋಜನ್ ಅಲ್ವಾ? 3 2s 6 ಹೈಡ್ರೋಜನ್ ರಿಲೀಸ್ ಆಗುತ್ತೆ ಆಸ್ ಅ ಗ್ಯಾಸ್. ಅಂಡ್ ದಿಸ್ ಹ್ಯಾಪನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ನಿಕಲ್ ಕ್ಯಾಟಲಿಸ್ಟ್. ಈ ಮೆಥಡ್ ಅನ್ನ ಇಂಡಸ್ಟ್ರಿಯಲ್ ಪ್ರಿಪರೇಷನ್ ಫಾರ್ ಡೈಹೈಡ್ರೋಜನ್ ಗ್ಯಾಸ್ಗೆ ಯೂಸ್ ಮಾಡ್ತಾರೆ. ಸೊ ಹೈಡ್ರೋಜನ್ ಗ್ಯಾಸ್ ಪ್ರಿಪರೇಷನ್ಗೆ ಯೂಸ್ ಮಾಡ್ತಾರೆ ಈ ಒಂದು ರಿಯಾಕ್ಷನ್ ವಿತ್ ಸ್ಟೀಮ್ ಅನ್ನ. ಅಂಡ್ ಇಟ್ ಹ್ಯಾಸ್ ಸಮ್ ನೇಮ್. ಸ್ಪೆಸಿಫಿಕಲಿ ಇದಕ್ಕೊಂದು ನೇಮ್ ಇದೆ, ಕಾಂಬಿನೇಷನ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಅಂಡ್ ಹೈಡ್ರೋಜನ್. Let's see who will tell that name specifically. It's out of syllabus. Confusion irbardu anta nanu adna barililla, but if you know, then you can comment in the comment box. What do we call the mixture of carbon monoxide and hydrogen together as? Syn gas, water gas, ಏನು ಅಂತ ಹೇಳಿ ಕರೀತಾರೆ. Next is pyrolysis. Pyrolysis ಅಂತ ಹೇಳಿದ್ರೆ breaking of hydrocarbon. Hydrocarbons ನಾವು break ಮಾಡ್ತಾ ಇದ್ದೀವಿ. Let's take hexane as the example, C6H14 as the example. ಅದು ಬ್ರೇಕ್ ಆದಾಗ ನನಗೆ ಹೆಕ್ಸೀನ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಸಿಗುತ್ತೆ. C6H12 ಅಂತ ಹೇಳಿದ್ರೆ ಈ ಫಾರ್ಮುಲಾ ಅದು ಒಬೇ ಮಾಡುತ್ತೆ ಅಲ್ವಾ? 6 6 12 C6H12. ವಾಟ್ ಇಸ್ ದಿಸ್? ಹೆಕ್ಸೀನ್. ಇದೇನಿದು? ಹೈಡ್ರೋಜನ್ ಗ್ಯಾಸ್. ಅಥವಾ ನಮಗೆ ಇದು ಬ್ಯೂಟೀನ್ ಕೊಡುತ್ತೆ ಅಥವಾ ಪ್ರೋಪೇನ್ ಕೊಡುತ್ತೆ. ಬ್ಯೂಟೀನ್ ಅಥವಾ ಪ್ರೋಪೀನ್. ಬ್ಯೂಟೀನ್ ಕೊಡ್ತು ಅಂದ್ರೆ ಒಂದು ಇದು ಅನ್ಸ್ಯಾಚುರೇಟೆಡ್, ಸ್ಯಾಚುರೇಟೆಡ್ ಕಂಪೌಂಡ್ ಈಥೇನ್ ಅನ್ನ ಕೊಡುತ್ತೆ. ಪ್ರೋಪೀನ್ ಕೊಡ್ತು ಅಂದ್ರೆ ಬ್ಯೂಟೀನ್ ಕೊಡುತ್ತೆ, ಸಾರಿ ಈಥೀನ್ ಕೊಡುತ್ತೆ. ಫಸ್ಟ್ಗೆ ಈಥೀನ್ ಕೊಟ್ಟು ಮತ್ತೆ ಇದು ಮೀಥೇನ್ ಅನ್ನ ಫಾರ್ಮ್ ಮಾಡುತ್ತೆ. ಸೊ ದಿಸ್ ಇಸ್ ಕ್ವೈಟ್ ಡಿಫಿಕಲ್ಟ್ ಟು ರಿಮೆಂಬರ್, ಬಟ್
ಕೆಲವೊಂದ್ಸಲ ಕ್ವೆಶನ್ಸ್ನ ಇದರಿಂದ ಕೂಡ ಕೇಳ್ತಾರೆ. ಪೈರಾಲಿಸಿಸ್ ಅಂತ ಹೇಳಿದ್ರೆ ಕ್ರ್ಯಾಕಿಂಗ್ ಆಫ್ ಹೈಡ್ರೋಕಾರ್ಬನ್ ಬೈ ಹೀಟಿಂಗ್ ಇಟ್ ಅಟ್ ವೆರಿ ಹೈ ಟೆಂಪರೇಚರ್. ಪೈರೋಕೆಮಿಸ್ಟ್ರಿ ಅಂತ ಹೇಳೋದು ಸಮಥಿಂಗ್ ವಿಚ್ ಇನ್ವಾಲ್ವ್ಸ್ ವಿತ್ ವೆರಿ ಹೈ ಟೆಂಪರೇಚರ್, ಆಯ್ತಾ, ರಿಯಾಕ್ಷನ್ at very high temperature. So higher alkenes on heating to very high temperature will decompose into lower alkene. Such decomposition reaction into smaller molecule, adna fragments anta heli karitive. Fragment andre smaller molecules by the application of heat. So breaking higher alkane into smaller molecule is simply called as pyrolysis. ಅಥವಾ ಇದಕ್ಕೆ ಕ್ರ್ಯಾಕಿಂಗ್ ಅಂತ ಹೇಳಿ ಕೂಡ ಕರಿತೀವಿ, ಕ್ರ್ಯಾಕಿಂಗ್. ಸೊ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳೋರು ನೆನ್ಪಿಟ್ಕೊಳ್ಳೇಬೇಕು. ಈ ಥರ ನೆನ್ಪಿಟ್ಕೊಳ್ಳಿ. ನಾನು ಹೇಗೆ ನೆನ್ಪಿಟ್ಕೋತೀನಿ ಇದನ್ನು, ಫಾರ್ಮುಲಾಗಿಂತನೂ ಹೆಕ್ಸೇನ್ ಕೊಟ್ಟಿದ್ರು. ಹೆಕ್ಸೇನ್ ಇದ್ದಿದ್ದು ಬ್ರೇಕ್ ಆಗುತ್ತೆ ಎಟ್ ಆಲ್ಮೋಸ್ಟ್ 773 ಕೆಲ್ವಿನ್ನಲ್ಲಿ. ಏನಾಗಿ ಬ್ರೇಕ್ ಆಗುತ್ತೆ? ಹೆಕ್ಸೀನ್ ಆಗುತ್ತೆ, H2. ಆಮೇಲೆ ಬ್ಯೂಟೀನ್ ಆಗುತ್ತೆ, ಈಥೇನ್ ಆಗುತ್ತೆ. ಈಥೇನಿಗಿಂತ ಸಣ್ಣದು ಏನು? ಮೀಥೇನ್. ಬ್ಯೂಟೀನಿಗಿಂತ ಸಣ್ಣದು ಏನು? ಪ್ರೋಪಿನ್. ಪ್ರೋಪಿನ್ಗಿಂತ ಸಣ್ಣದು ಏನು? ಈಥೀನ್. ಈ ಥರ. ಆಮೇಲೆ ಬೇಕಾದ್ರೆ ಅದ್ರ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಸಾಕು. ಅಂದರೆ ಈ ಥರ ಬರೆದ್ರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಅಂತಲ್ಲ. ಆಬ್ವಿಯಸ್ಲಿ ಕೆಮಿಕಲ್ ರಿಯಾಕ್ಷನ್ಸ್ನಲ್ಲಿ ವರ್ಡ್ ಇಕ್ವೇಷನ್ಸ್ನೆಲ್ಲ ನೀವು 10th ಸ್ಟ್ಯಾಂಡರ್ಡ್ನಲ್ಲಿ ಕಲ್ತಿದ್ದೀರಾ. ಕೆಮಿಸ್ಟ್ರಿ 11th ಸ್ಟ್ಯಾಂಡರ್ಡ್ನಲ್ಲಿ ವರ್ಡ್ ಇಕ್ವೇಷನ್ಸ್ಗೆ ಇಂಪಾರ್ಟೆನ್ಸ್ ಕಡಿಮೆ ಮಕ್ಕಳು. ಯು ಹ್ಯಾವ್ ಟು ರೈಟ್ ದ ಫಾರ್ಮುಲಾ. ಬಟ್ ಇಫ್ ಯು ನೋ ದ ನೇಮ್, ಈಸಿ ಟು ರೈಟ್ ದ ಫಾರ್ಮುಲಾ ಅಲ್ವಾ. ಹೆಕ್ಸೇನ್ ಅಂತ ಹೇಳಿದ್ರೆ C6H14, ಹೆಕ್ಸೀನ್ ಅಂತ ಹೇಳಿದ್ರೆ C6H12, ಬ್ಯೂಟೀನ್ C4H8, ಈಥೇನ್ C2H6, ಪ್ರೋಪೀನ್ C3H6, ಈಥೀನ್ C2H4, ಮೀಥೇನ್ CH4. ಇದ್ರದ್ದು ಫಾರ್ಮುಲಾ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು ಅಂದರೆ ವಾಟ್ ಇಸ್ ದ ಟ್ರಿಕ್? ಆಲ್ಕೀನ್ ಅಂತ ಹೇಳಿದ್ರೆ CnH2n. ಇದನ್ನ ನೆನ್ಪಿಟ್ಕೊಂಡ್ರೆ ಆಯ್ತು. ಆಲ್ಕೇನ್. ಆ್ಯಂಡ್ ವಾಟ್ ಇಸ್ ಎನ್ ಇಯರ್? ಎನ್ ಅಂತೇಳಿ ನಂಬರ್ ಆಫ್ ಕಾರ್ಬನ್ ಆಟಮ್. ಇದು ಗೊತ್ತಿರಬೇಕು ನಿಮಗೆ. ಯಾವುದು? ಮೆತ್ ಅಂತ ಹೇಳಿದ್ರೆ ಕಾರ್ಬನ್ 1, ಈತ್ ಅಂತ ಹೇಳಿದ್ರೆ ಕಾರ್ಬನ್ 2, ಪ್ರೋಪ್ ಅಂತ ಹೇಳಿದ್ರೆ ಕಾರ್ಬನ್ 3, ಬ್ಯೂಟ್ ಅಂತ ಹೇಳಿದ್ರೆ ಕಾರ್ಬನ್ 4, ಪೆಂಟ್ ಅಂತ ಹೇಳಿದ್ರೆ C5, ಹೆಗ್ಸ್ ಅಂತ ಹೇಳಿದ್ರೆ C6, ಹೆಪ್ಟ್ ಅಂತ ಹೇಳಿದ್ರೆ C7, ಆಕ್ಟ್ ಅಂತ ಹೇಳಿದ್ರೆ C8, ನೋನ್ C9, ಡೆಕ್ C10, ಅಂಡೆಕ್ ಅಂತ ಹೇಳಿದ್ರೆ C11, ಡೋಡೆಕ್ ಅಂತ ಹೇಳಿದ್ರೆ C12. ಎಲ್ಲ ಬೇಕಾಗಿಲ್ಲ, ಇಷ್ಟು ಅಟ್ಲೀಸ್ಟ್ ನೆನ್ಪಿಟ್ಕೊಂಡ್ರೆ ಸಾಕು. ಸೊ ದ್ಯಾಟ್ಸ್ ಅಬೌಟ್ ಪೈರಾಲಿಸಿಸ್. ಪೈರಾಲಿಸಿಸ್ ಆಫ್ ಕೆರೋಸಿನ್ ಏನು ಕೊಡುತ್ತೆ ಅಂತ ನೋಡೋಣ. ಡೋಡೆಕೇನ್ ಇಸ್ ಎ ಕಾಂಪೊನೆಂಟ್ ಆಫ್ ಕೆರೋಸಿನ್. ಅದನ್ನು ನೀವು ಎಟ್ ವೆರಿ ಹೈ ಟೆಂಪರೇಚರ್ ಇನ್ ದ ಪ್ರೆಸೆನ್ಸ್ ಆಫ್ ಈ ಕ್ಯಾಟಲಿಸ್ಟಲ್ಲಿ ಹೀಟ್ ಮಾಡಿದಾಗ ನಿಮಗೆ ಹೆಪ್ಟೇನ್ ಮತ್ತು ಪೆಂಟೇನ್ ನೋಡಿ, ಮಿಡ್ಲಲ್ಲಿ ಹೆಕ್ಸೇನ್ ಇಸ್ ಮಿಸ್ಸಿಂಗ್, ಹೆಪ್ಟೇನ್ ಪೆಂಟ್ ಇದು ಸಿಗುತ್ತೆ, ಆ್ಯಂಡ್ ಅದರ್ ಪ್ರಾಡಕ್ಟ್ಸ್ ಆಲ್ಸೋ. ಕ್ಲಿಯರ್? ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಸ್ಪೇಷಲ್ ಅರೇಂಜ್ಮೆಂಟ್ ಆಫ್ ಆಲ್ಕೇನ್ ಮಾಲಿಕ್ಯೂಲ್ಸ್. ಲೆಟ್ಸ್ ಟೇಕ್ ಈಥೇನ್ ಮಾಲಿಕ್ಯೂಲ್. ಯಾಕೆಂದರೆ ಇಲ್ಲಿ ಸ್ಪೇಷಲ್ ಅರೇಂಜ್ಮೆಂಟ್ ಗೊತ್ತಾಗಬೇಕು ಅಂದರೆ ನಾವು 2 ಕಾರ್ಬನ್ನ ರೆಫರೆನ್ಸ್ ಆಗಿ ತಗೋಬೇಕು. ಮೀಥೇನ್ ಬರೀ ಒಂದೇ ಕಾರ್ಬನ್ ಇದೆ, ರೆಫರೆನ್ಸ್ ಇಟ್ಕೊಂಡು ನಾವು ಸ್ಪೇಷಲ್ ಅರೇಂಜ್ಮೆಂಟ್ ಜಡ್ಜ್ ಮಾಡೋಕ್ಕಾಗಲ್ಲ. 2 ಕಾರ್ಬನ್ ಇದ್ದಾಗ ಒಂದು ಕಾರ್ಬನ್ನ ಫಿಕ್ಸ್ ಮಾಡಿಟ್ಕೊಂಡು ಇನ್ನೊಂದು ಕಾರ್ಬನ್ನ ನಾವು ರೊಟೇಟ್ ಮಾಡ್ತಾ ಹೋದರೆ ದೇರ್ ಆರ್ ಮಲ್ಟಿಪಲ್ ಅರೇಂಜ್ಮೆಂಟ್ಸ್ ಪಾಸಿಬಲ್. ಒಂದೊಂದು 60 ಡಿಗ್ರಿಗೂ ಕೂಡ ನೀವು ಒಂದು ಕಾರ್ಬನ್ ಫಿಕ್ಸ್ ಮಾಡಿ ಇದನ್ನು ತಿರುಗಿಸ್ತಾ ಹೋದರೆ 60 ಡಿಗ್ರಿನಲ್ಲೂ ಕೂಡ ಬಾಂಡ್ಸ್ಗಳು ಚೇಂಜ್ ಆಗ್ತಾ ಹೋಗುತ್ತೆ, ಹೌದಾ? ಹಾಗಾಗಿ ಹಲವಾರು ಸ್ಪೇಷಲ್ ಅರೇಂಜ್ಮೆಂಟ್ಸ್ಗಳು ಪಾಸಿಬಲ್ ಆಗುತ್ತೆ. ಈ ಒಂದು ಸ್ಪೇಷಲ್ ಅರೇಂಜ್ಮೆಂಟಿಂದ ಇನ್ನೊಂದು ಸ್ಪೇಷಲ್ ಅರೇಂಜ್ಮೆಂಟಿಗೆ ಹೋಗ್ಬೇಕಾದ್ರೆ ನೀವು ರೊಟೇಟ್ ಮಾಡಬೇಕು. ಅಗೇನ್ ಇನ್ನೊಂದು ಸ್ಪೇಷಲ್ ಅರೇಂಜ್ಮೆಂಟಿಗೆ ಮತ್ತೆ ವಾಪಸ್ ರೊಟೇಟ್ ಮಾಡಬೇಕು. ಪ್ರತಿ ಸಲ ರೊಟೇಟ್ ಮಾಡಬೇಕಾದ್ರೆ ಹೊಸ ಆ್ಯಂಗಲ್ ಮತ್ತು ಬಾಂಡ್ಗಳ ಒಂದು ಡಿಫ್ರೆನ್ಸ್ ಕೂಡ ಬೇರೆ ಕಡೆ ಅದು ಆಕ್ಯುಪೈ ಮಾಡ್ತಾ ಹೋಗುತ್ತೆ. ಇದನ್ನ ನಾವು ರೋಟೋಮರ್ಸ್ ಅಥವಾ ಕನ್ಫಾರ್ಮರ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಲೆಟ್ಸ್ ಸಿ ದಿಸ್ ಇನ್ ದ 3D ಮಾಡೆಲ್. 3D ಮಾಡೆಲ್ನಲ್ಲಿ ನೋಡೋಣ. ಕನ್ಫರ್ಮೇಷನ್ ಆಫ್ ಈಥೇನ್ ಅಂತ ಹೇಳೋದನ್ನ ನಾನು ತಗೋತೀನಿ ಇವಾಗ. ಸೊ ಇಲ್ಲಿ ಏನಿದೆ, ಈ ಗ್ರಾಫ್ ಏನು ಮತ್ತು ಮಾಲಿಕ್ಯೂಲ್ಸ್ ಏನು? ದಿಸ್ ಇಸ್ ಅ ಈಥೇನ್ ಮಾಲಿಕ್ಯೂಲ್. ಈ ಈಥೇನ್ ಮಾಲಿಕ್ಯೂಲ್ ಅಂತ ಹೇಳಿದಾಗ ಐ ಆಮ್ ಟೇಕಿಂಗ್ 2 ಕಾರ್ಬನ್, ಹೈಡ್ರೋಜನ್, ಇದು ಫಸ್ಟ್ ಕಾರ್ಬನ್ ಆಟಮ್. ಇದರ ಹೈಡ್ರೋಜನ್ ನೋಡಿ ಪೊಸಿಷನ್ ಎಷ್ಟು ಡಿಫರೆನ್ಸ್ ಇದೆ ಅಂತ ಹೇಳಿ. ಮತ್ತೆ ವಾಪಸ್ ಅದು ರೊಟೇಟ್ ಆಗ್ತಾ ಇದೆ, ಅಂಡ್ ನೌ ದ ಪೊಸಿಷನ್ ಇಸ್ ಹಿಯರ್ ರೈಟ್. ಚುಕ್ಕಿಗಳು ನೀವೆಲ್ಲೆಲ್ಲಿ ನೋಡ್ತಾ ಇದ್ರೆ ಅಲ್ಲೆಲ್ಲ ಹೈಡ್ರೋಜನ್ ಪೊಸಿಷನ್ ಇದೆ.
ಅಂದ್ರೆ ನೀವು ಬೇರೆ ಬೇರೆ ಕಡೆ ಚುಕ್ಕಿಗಳನ್ನ ಇಡ್ತಿದ್ರೆ ಅಂದ್ರೆ ಬೇರೆ ಬೇರೆ ಕಡೆ ಹೈಡ್ರೋಜನ್ ಹೋಗಿ ಆಕ್ಯುಪೈ ಮಾಡ್ತಾ ಇದೆ ಅಂತ ಹೇಳಿ. ಅರ್ಥ ಏನು ಇಲ್ಲಿ? ಡಿಫ್ರೆಂಟ್ ಡಾಟ್ಸ್ ಇಂಡಿಕೇಟ್ಸ್ ಡಿಫ್ರೆಂಟ್ ಪ್ಲೇಸಸ್ ವೇರ್ ದ rotating carbons hydrogen is occupying. Staggered and eclipsed ಅಂತ ಹೇಳುವ ಕೋಡ್ ವರ್ಡ್ ಯೂಸ್ ಮಾಡ್ತೀವಿ. ಅಬೌಟ್ ದಟ್ ಐ ವಿಲ್ ಟೀಚ್ ಯು ಲೇಟರ್. ಸೊ ಪ್ರತಿ ರೊಟೇಷನ್ ಅನ್ನು ನಾವು ಒಂದು ಗ್ರಾಫ್ ಹಾಕಿದಾಗ ವಿ ಹ್ಯಾವ್ 0, 60, 120, 180, 240, 300. ಅದರಲ್ಲಿ ನಾವು ರಿಲೇಟಿವ್ ಎನರ್ಜಿಯನ್ನು ನೋಡ್ತೀವಿ. ರಿಲೇಟಿವ್ ಎನರ್ಜಿ ಅಂತ ಹೇಳಿದ್ರೆ ಒಂದೊಂದು ರೊಟೇಷನ್, ಈ ಮಾಲಿಕ್ಯೂಲ್ ಇಷ್ಟೊಂದು ದೂರ ಇರಲ್ಲ, ಹತ್ರ ಇರುತ್ತೆ ಅಲ್ವಾ. ಪ್ರತಿ ರೊಟೇಷನ್ಗೂ ಕೂಡ ಆ ಎರಡು ಬಾಂಡ್ಗಳ ಹತ್ರ ಬಂದಾಗ ಯಾವ ಥರ ಎನರ್ಜಿ, ಸ್ವಲ್ಪ ದೂರ ಹೋದಾಗ ಯಾವ ಥರ ಎನರ್ಜಿ. ಸೇ ದಟ್ ದಿಸ್ ಇಸ್ ಸೆಕೆಂಡ್ ಮಾಲಿಕ್ಯೂಲ್, ದಿಸ್ ಇಸ್ ಫಸ್ಟ್ ಮಾಲಿಕ್ಯೂಲ್. ಒಂದಕ್ಕೊಂದು ಓವರ್ಲ್ಯಾಪಿಂಗ್ ಇದೆ ಅಂತ ಹೇಳಿದ್ರೆ, ಬಾಂಡ್ಗಳ ಹತ್ರ ಇದೆ ಅಂತ ಹೇಳಿದ್ರೆ ಎನರ್ಜಿ, ರಿಪಲ್ಸಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಬಿಕಾಸ್ ಬಾಂಡ್ ನಲ್ಲಿ ಏನಿರುತ್ತೆ? ಎಲೆಕ್ಟ್ರಾನ್ಸ್ ಇರುತ್ತೆ. ಅದೇ ಇವಾಗ ನೀವು ಬಾಂಡ್ ಅನ್ನ ಸ್ವಲ್ಪ ತಿರುಗಿಸ್ತೀರಿ, ಎರಡು ಬಾಂಡ್ಗಳ ಎಲೆಕ್ಟ್ರಾನ್ಸ್ಗಳು ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಇದೆ, ಎನರ್ಜಿ ಕಡಿಮೆ ಆಯಿತು. ಮತ್ತೆ ವಾಪಸ್ ದೂರ ಹೋಗುತ್ತೆ, ಎನರ್ಜಿ ಕಡಿಮೆ ಆಯಿತು. ಯಾವಾಗ ಹತ್ರ ಬರುತ್ತೆ ಎನರ್ಜಿ ಜಾಸ್ತಿ ಹೋಗುತ್ತೆ. ಹಾಗಾಗಿ ಯು ಸಿ ದ ಗ್ರಾಫ್ ಹಿಯರ್ ಎಟ್ 120 ಡಿಗ್ರಿ, ಎಟ್ 240 ಡಿಗ್ರಿ, ಎಟ್ 360 ಡಿಗ್ರಿ, ಮತ್ತೆ ಅಟ್ 0 ಡಿಗ್ರಿ ಸ್ಟಾರ್ಟ್ ಆಗಬೇಕಾದ್ರೆ ಕೂಡ ಯಾವಾಗಲೂ ಆ ಬಾಂಡ್ಗಳು ತುಂಬ ಹತ್ರ ಇರುತ್ತೆ. ಆ್ಯಂಡ್ ಎಟ್ 60, 180 ಆ್ಯಂಡ್ 300 ಆ ಬಾಂಡ್ಗಳಲ್ಲಿರುವಂತಹ ಎನರ್ಜಿ, ಈ ರೊಟೇಷನಲ್ಲಿ ಏನು ಎನರ್ಜಿ ಇರುತ್ತೆ ಅಲ್ವಾ, ದ್ಯಾಟ್ ಎನರ್ಜಿ ಈಸ್ ಲೆಸ್ಸರ್ ಬಿಕಾಸ್ ಬಾಂಡ್ಗಳು ಒಂದಕ್ಕೊಂದು ಮ್ಯಾಚ್ ಆಗಲ್ಲ. ಸೊ ಹಾಗಾಗಿ ಈ ಒಂದು ರೊಟೇಷನ್, ಕೀಪಿಂಗ್ ಒನ್ ಕಾರ್ಬನ್ ಕಾನ್ಸ್ಟೆಂಟ್, ಇನ್ನೊಂದು ಕಾರ್ಬನ್ನ ನಾವು ರೊಟೇಟ್ ಮಾಡ್ಬೇಕಾದ್ರೆ ಪ್ರತಿ ಜಾಗದಲ್ಲೂ ಕೂಡ ಅದು ತನ್ನ ಒಂದು ಸ್ಥಾನವನ್ನು ಆಕ್ಯುಪೈ ಮಾಡುತ್ತಲ್ವ, ಇದನ್ನೇ ನಾವು ಕನ್ಫಾರ್ಮರ್ ಅಥವಾ ರೋಟೋಮರ್ ಅಂತ ಹೇಳಿ ಹೇಳೋದು. ಇದು 3D ಮಾಡೆಲ್ ಆಯ್ತು. ಇದನ್ನ 2D ಮಾಡೆಲ್ನಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಮಗೆ ಪ್ರೊಜೆಕ್ಷನ್ಸ್ಗಳು ಬೇಕು. ಸೊ ಅದಕ್ಕೋಸ್ಕರ ನಾವು ನ್ಯೂಮ್ಯಾನ್ ಪ್ರೊಜೆಕ್ಷನ್, ಸಾಹಾರ್ಸ್ ಪ್ರೊಜೆಕ್ಷನ್ ಅಂತ ಹೇಳ್ತೇವೆ. ಅಂದ್ರೆ ಈ ಒಂದು ರೊಟೇಷನ್ ಏನು ನೀವು 3D ಮಾಡೆಲ್ನಲ್ಲಿ ನೋಡ್ತಾ ಇದ್ದೀರಾ, ಅದನ್ನ 2 ಡೈಮೆನ್ಷನಲ್ ಒಂದು ಪೇಪರ್ನಲ್ಲಿ ಅಥವಾ ಒಂದು ಬೋರ್ಡ್ನಲ್ಲಿ ಹೇಗೆ ಎಕ್ಸ್ಪ್ರೆಸ್ ಮಾಡೋದು. So that's why we have this picture here. I'll come back to this energy, I'll come back to this diagram again. But ಅದಕ್ಕಿಂತ ಮುಂಚೆ let's understand the same thing through the picture. ಸೊ ಇವಾಗ ಈ ಎರಡು ಕಾರ್ಬನ್ ಆಟಮ್ಸ್ನ ಬರೀ ಲೈನ್ಸ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂದರೆ ಆ ಪ್ರೊಜೆಕ್ಷನ್ನ ಸಾಹಾರ್ಸ್ ಪ್ರೊಜೆಕ್ಷನ್ ಅಂತ ಹೇಳಿ ಕರೀತಾರೆ. ವಿ ಕಾಲ್ ಇಟ್ ಆಸ್ ಸಾಹಾರ್ಸ್ ಪ್ರೊಜೆಕ್ಷನ್. ಈಗ ಫಸ್ಟ್ ಕಾರ್ಬನ್ ಆಟಮ್ ಒಂದು ಸೆಂಟರ್, ಸೆಕೆಂಡ್ ಕಾರ್ಬನ್ ಆಟಮ್ ಒಂದು ಬಿಗ್ ಸರ್ಕಲ್ ಹಾಕಿ ರೆಪ್ರೆಸೆಂಟ್ ಮಾಡ್ತಾರೆ ಅನ್ಕೊಳ್ಳಿ. ಆ್ಯಂಡ್ ದ ಹೈಡ್ರೋಜನ್ ಆಟಮ್ಸ್ನ ಆಸ್ ಯೂಶುವಲ್ ಲೈನ್ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅನ್ಕೊಳ್ಳಿ. ದೆನ್ ದ್ಯಾಟ್ ಕನ್ಫರ್ಮೇಷನ್ ಇಸ್ ಕಾಲ್ಡ್ ಆಸ್ ನ್ಯೂಮ್ಯಾನ್ ಪ್ರೊಜೆಕ್ಷನ್. ಅಥವಾ ಇವಾಗ ನೀವು ನೋಡಿದ್ರಲ್ವಾ 3D ಮಾಡೆಲ್, ಒಂದು ರೊಟೇಷನ್ ಹೇಗಾಗುತ್ತೆ ಅಂತ ಹೇಳಿ, ಅಲ್ಲಿ ನಾವು ಬಿಗ್ ಸೆಂಟ್ರಲ್ ಆಟಮ್ನ ಬಿಗರ್ ಆಟಮ್, ಹೈಡ್ರೋಜನ್ ಆಟಮ್ಸ್ನ ಸಣ್ಣ ಸಣ್ಣ ಆಟಮ್ಸ್ಗಳ ಥರ ಬಾಲ್ ಆ್ಯಂಡ್ ಸ್ಟಿಕ್ ಮಾಡೆಲ್. ಸೊ ಎವ್ರಿ ಬಾಲ್ ಹಿಯರ್ ರೆಪ್ರೆಸೆಂಟ್ಸ್ ಅಥವಾ ಎವ್ರಿ ಸ್ಪಿಯರ್ ಹಿಯರ್ ರೆಪ್ರೆಸೆಂಟ್ಸ್ ದಿ ಆಟಮ್ ಆ್ಯಂಡ್ ದ ಸ್ಟಿಕ್ ರೆಪ್ರೆಸೆಂಟ್ಸ್ ದ ಬಾಂಡ್. ಈ ಸ್ಟಿಕ್ಗಳು ಬಾಂಡನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಬಾಲ್ ಆ್ಯಂಡ್ ಸ್ಟಿಕ್ ಮಾಡೆಲ್ನಲ್ಲಿ ಅಥವಾ ನ್ಯೂಮ್ಯಾನ್ ಪ್ರೊಜೆಕ್ಷನ್ನಲ್ಲಿ ಅಥವಾ ಸಾಹಾರ್ಸ್ ಪ್ರೊಜೆಕ್ಷನ್ನಲ್ಲಿ ನಾವು ಇದನ್ನು ತೋರಿಸ್ಬೋದು. ಡಿಫ್ರೆಂಟ್ ಜೊಮೆಟ್ರಿಕಲ್ ಸ್ಪೇಸನ್ನು ನಾವು ತೋರಿಸ್ಬೋದು. ಜೊಮೆಟ್ರಿಕಲ್ ಓರಿಯೆಂಟೇಷನ್ ಅಥವಾ ಡಿಫ್ರೆಂಟ್ ಜೊಮೆಟ್ರಿಕಲ್ ಏನು ಹೇಳ್ತೀವಿ, ಅದು ಆಕ್ಯುಪೈ ಮಾಡುವಂತಹ ಸ್ಪೇಸ್ ಏನಿದೆ ಅದನ್ನ ನಾವು ತೋರಿಸ್ಬೋದು. ಬಟ್ ನಾವು 3 ಡೈಮೆನ್ಷನಲ್ ತೋರಿಸ್ಬೇಕಾದ್ರೆ ಇವಾಗ ನಾನು ನಿಮಗೆ ತೋರಿಸಿದ್ದೆ ಅಲ್ವಾ, ಬಾಲ್ ಆ್ಯಂಡ್ ಸ್ಟಿಕ್ ಮಾಡೆಲ್ನೇ ನಾನು ನಿಮಗೆ ತೋರಿಸಿರುವಂಥದ್ದು. ಬಟ್ ಇದು ಯಾಕೆ ಮೇಡಮ್ ಸಾಹಾರ್ಸ್ ಮತ್ತು ನ್ಯೂಮ್ಯಾನ್ ಪ್ರೊಜೆಕ್ಷನ್ ಯಾಕೆ? ಇದು 3D ಮಾಡೆಲ್ ಅಲ್ಲ, ಇದು 2Dಗೆ ಅಪ್ಲೈ ಆಗುತ್ತೆ. ಈ ಎರಡು ಪ್ರೊಜೆಕ್ಷನ್ಸ್ ಬಂದು 2 ಡೈಮೆನ್ಷನಲ್, ಒಂದು ಪೇಪರ್ನಲ್ಲಿ ನೀವು ಬರೀತಿದ್ರ ಅಂದರೆ ಅಲ್ಲಿ ಇದು ಅಪ್ಲೈ ಆಗುತ್ತೆ. ಹಾಗಾದರೆ ಲೆಟ್ಸ್ ಲರ್ನ್ ಮೋರ್ ಅಬೌಟ್ ಇಟ್. ಏನು ಕನ್ಫಾರ್ಮರ್ ಅಂದರೆ ಸ್ಪೇಷಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ which can be converted into one form to another by just rotating across the carbon-carbon single bond are called as conformers, rotomer, ಅಥವಾ we can call them as ಈ ಪ್ರಾಸೆಸ್ ಅನ್ನು ನಾವು ಕನ್ಫರ್ಮೇಷನ್ ಅಂತ ಹೇಳಿ ಕರಿಬಹುದು. ಈಗ ಕನ್ಫರ್ಮೇಷನ್ ಆಫ್ ಈಥೇನ್ ನಾನು ಇವಾಗ ಬಾಲ್ ಆ್ಯಂಡ್ ಸ್ಟಿಕ್ ಮಾಡೆಲ್ನಲ್ಲಿ ನಿಮಗೆ ತೋರಿಸ್ದೆ, ಹೌದಾ? ಸೊ ಕನ್ಸಿಡರಿಂಗ್ ದ ಬಾಲ್ ಆ್ಯಂಡ್ ಸ್ಟಿಕ್ ಮಾಡೆಲ್, ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೂಡ ಇದನ್ನೇ ಕೊಟ್ಟಿದ್ದಾರೆ ಅವರು. ಕನ್ಸಿಡರಿಂಗ್ ದ ಬಾಲ್ ಆ್ಯಂಡ್ ಸ್ಟಿಕ್ ಮಾಡೆಲ್ ಆಫ್ ಈಥೇನ್, ಕೀಪ್ ಒನ್ ಕಾರ್ಬನ್ ಆಟಮ್ ಸ್ಟೇಷನರಿ, ನಾವು ಒಂದು ಇಟ್ವಿ, ಇನ್ನೊಂದನ್ನು ನಾವು ರೊಟೇಟ್ ಮಾಡಿದ್ವಿ, ದಿ ಅದರ್ ಕಾರ್ಬನ್ ನಾವು ರೊಟೇಟ್ ಮಾಡಿದ್ವಿ ಅರೌಂಡ್ ಕಾರ್ಬನ್ ಆಕ್ಸಿಸ್. ದಿಸ್ ರೊಟೇಷನ್ ರಿಸಲ್ಟ್ಸ್ ಇನ್ ಇನ್ಫೈನೈಟ್ ನಂಬರ್ ಆಫ್ ಸ್ಪೇಷಲ್ ಅರೇಂಜ್ಮೆಂಟ್. ಪ್ರತಿ ಒಂದು ಸಣ್ಣ ಸಣ್ಣ ಡಿಗ್ರಿಗೂ ಕೂಡ ಅವುಗಳ ರೊಟೇಷನ್ ಚೇಂಜ್ ಆಗುತ್ತೆ. ಲೈಕ್ ಒನ್ ಕಾರ್ಬನ್ ಫಿಕ್ಸ್, another carbon is for every 1 degree angle change ಆಗ್ತಾನೆ ಇರುತ್ತೆ ರೊಟೇಷನ್ಸ್, ರೈಟ್? ಸ್ಪೇಸ್ ಚೇಂಜ್ ಆಗ್ತಾನೆ ಇರುತ್ತೆ, ಸ್ಪೇಷಲ್ ಅರೇಂಜ್ಮೆಂಟ್. ಸೊ ಇನ್ಫೈನೈಟ್ ಸ್ಪೇಷಲ್ ಅರೇಂಜ್ಮೆಂಟ್ಸ್ ಆಫ್ ಹೈಡ್ರೋಜನ್ ಆಟಮ್ಸ್ ಆರ್ ಪಾಸಿಬಲ್ ಅಲ್ವಾ? ಸೊ ಹಾಗಾಗಿ ಅಂತಹ ಒಂದು ಡಿಫ್ರೆಂಟ್ ಸ್ಪೇಷಲ್ ಅರೇಂಜ್ಮೆಂಟ್ಸ್ ಅನ್ನು ನಾವು ಏನಂತ ಹೇಳಿ ಕರಿತೀವಿ? ವಿ ಕಾಲ್ ಇಟ್ ಅಸ್ ಕನ್ಫರ್ಮೇಷನಲ್ ಐಸೋಮರ್ ಅಥವಾ ಅದನ್ನ ಕನ್ಫಾರ್ಮರ್ ಅಂತ ಹೇಳಿ ಕರಿತೀವಿ. ದಿಸ್ ಇಸ್ ಆಲ್ಸೋ ಒನ್ ಟೈಪ್ ಆಫ್ ಐಸೋಮೆರಿಸಮ್. ಕನ್ಫರ್ಮೇಷನ್ ಅಂತ ಹೇಳುವಂಥದ್ದು ಕೂಡ ಐಸೋಮೆರಿಸಮ್, ಅಂದರೆ ಸೇಮ್ ಮಾಲಿಕ್ಯೂಲ್ ಬಟ್ ಡಿಫ್ರೆಂಟ್ ಸ್ಪೇಷಲ್ ಅರೇಂಜ್ಮೆಂಟ್ ಅಂತ ಹೇಳಿ. ಹೈಡ್ರೋಜನ್ ಆಟಮ್ ಅಟ್ಯಾಚ್ ಟು ದ 2 ಕಾರ್ಬನ್ ಆರ್ ಕ್ಲೋಸ್ಡ್ ಆಸ್ ಪಾಸಿಬಲ್. ಅದು ನಮಗೆ ಯಾವಾಗಲೂ ಕೂಡ ಎಕ್ಲಿಪ್ಸ್ಡ್ ಕನ್ಫರ್ಮೇಷನ್ ಕೊಡುತ್ತೆ. 2 ಕಾರ್ಬನ್ ಆಟಮ್ದು ಹೈಡ್ರೋಜನ್ ತುಂಬಾ ಹತ್ರದಲ್ಲಿದೆ ಅಂದ್ರೆ ಅದು ಎಕ್ಲಿಪ್ಸ್ಡ್ ಆಗಿರುತ್ತೆ, ಅಲ್ಲಿ ರಿಪಲ್ಷನ್ ತುಂಬಾ ಜಾಸ್ತಿ ಇರುತ್ತೆ.
ಎರಡು ಕಾರ್ಬನ್ ಆಟಮ್ಸ್ ನ ಹೈಡ್ರೋಜನ್ಸ್ ಇಫ್ ಇಟ್ ಇಸ್ as far as possible then it is called as staggered conformation. ಬಾಂಡ್ ಅಲ್ಲಿರುವ ಹೈಡ್ರೋಜನ್ಸ್ ತುಂಬಾ ದೂರ 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 ಇದೆ ಅಂತ ಹೇಳಿದ್ರೆ ಅದು ಸ್ಟ್ಯಾಗರ್ಡ್ ಕನ್ಫರ್ಮೇಷನ್ ಆಗಿರುತ್ತೆ. ಅದ್ರ ನಡುವೆ ಎಕ್ಲಿಪ್ಸ್ ಮತ್ತೆ ಸ್ಟ್ಯಾಗರ್ಡ್ ನಡುವೆ ಬೇರೆ ಹಲವಾರು ಕನ್ಫರ್ಮೇಷನ್ಸ್ ಬರುತ್ತೆ, ಅದನ್ನ ಸ್ಕ್ಯೂ ಕನ್ಫರ್ಮೇಷನ್ ಅಂತ ಹೇಳಿ ಇನ್ ಜನರಲಿ ನಾವು ಕರಿತಾ ಹೋಗ್ತೇವೆ. ಓಕೆ, ನಾವು ಲೆಟ್ಸ್ ಗೆಟ್ ಇನ್ ಟು ದ ಪ್ರೊಜೆಕ್ಷನ್. ಯಾಕೆಂದ್ರೆ ಈ ಒಂದು ರೊಟೇಷನ್ ಅನ್ನ ನಮಗೆ 2 ಡೈಮೆನ್ಷನಲ್ಲಿ ಬೋರ್ಡ್ ಮೇಲೆ, ಹಾಳೆ ಮೇಲೆ, ಪೇಪರ್ ಮೇಲೆ ತೋರಿಸಲಿಕ್ಕೆ ಸಾಹಾರ್ಸ್ ಹ್ಯಾಸ್ ಗಿವನ್ ದ ಐಡಿಯಾ. ಈ ಐಡಿಯಾದ ಪ್ರಕಾರ ಯಾವ ಕಾರ್ಬನ್ ಆಟಮ್ ನ ನೀವು ಮುಂದೆ ಒಂದು ಈಥೇನ್ ಮಾಲಿಕ್ಯೂಲ್ ಹೀಗೆ ನೋಡಿದ್ರಿ ಅಲ್ವಾ, ಸಪೋಸ್ ಇಫ್ ಐ ಕೀಪ್ ದಟ್ ಸೇಮ್ ಈಥೇನ್ ಮಾಲಿಕ್ಯೂಲ್ ಲೈಕ್ ದಿಸ್, 1 is towards you, 1 is towards me, ಆಯ್ತಾ? ಹಾಗಾದ್ರೆ ನಿಮ್ಮ ಹತ್ರ ಇರುವಂತಹ ಒಂದು ಫ್ರಂಟ್ ಕಾರ್ಬನ್ ಅನ್ನ ನಾನು ಈ ತರ ಲೋವರ್ ಎಂಡ್ ಒಂದು ಲೈನ್ ಹೇಗೆ ಎಳಿಬೇಕು ಅಂತ ಹೇಳಿದ್ರೆ ಕ್ರಾಸ್ ಆಗಿ ಎಳಿಬೇಕು, ಸಚ್ ಅ ವೇ ದಟ್ ಒಂದು ಕಾರ್ಬನ್ ಹೈಯರ್ ಪೊಸಿಷನ್, ಇನ್ನೊಂದು ಕಾರ್ಬನ್ ಲೋವರ್ ಪೊಸಿಷನ್ ಅಲ್ಲಿ ಇರುತ್ತೆ. ಅಂಡ್ ದಿಸ್ ಇಸ್ ಹೌ ಯು ರೈಟ್ ದ ಸಾಹಾರ್ಸ್ ಪ್ರೊಜೆಕ್ಷನ್. ನೋಡಿ ಮಕ್ಕಳೇ, ಸಾಹಾರ್ಸ್ ಪ್ರೊಜೆಕ್ಷನ್ ನಲ್ಲಿ ಈ ಬಾಂಡ್ ಅನ್ನ ನೀವೇನಾದ್ರೂ ಕಡಿಮೆ ಮಾಡ್ತೀರಾ ಅನ್ಕೊಳ್ಳಿ. ಇಫ್ ಯು ಕಟ್ ದಿಸ್ ಬಾಂಡ್ ಅಂಡ್ ಬ್ರಿಂಗ್ ದಿಸ್ ಕ್ಲೋಸರ್, ಇದು ಹೈಡ್ರೋಜನ್ ಒಂದೇ ಡೈರೆಕ್ಷನ್ ಅಲ್ಲಿ ಇದೆಯಾ? ಲುಕ್ ಹಿಯರ್, ಇದು ಕೂಡ ಸ್ಟ್ರೇಟ್, ಇದು ಕೂಡ ಸ್ಟ್ರೇಟ್, ಇದು ಈಚೆ ಡೈರೆಕ್ಷನ್ ಇದೆ, ಇದು ಅದೇ ಡೈರೆಕ್ಷನ್ ಇದೆ, ಇದು ಈಚೆಗಿದೆ, ಇದು ಈಚೆಗಿದೆ. ಸಪೋಸ್ ಇಫ್ ದೀಸ್ ಆರ್ ಬ್ರಾಟ್ ಟುಗೆದರ್ ದೇ ವಿಲ್ ಓವರ್ಲ್ಯಾಪ್, ಹತ್ರ ಬರುತ್ತೆ ಬಾಂಡ್ಗಳು, ಅದನ್ನ ಎಕ್ಲಿಪ್ಸ್ ಕನ್ಫರ್ಮೇಷನ್ ಅಂತ ಹೇಳ್ತೇವೆ. ಅದೇ ನಾವು ಆ ಬಾಂಡ್ ಅನ್ನ ಅಂದ್ರೆ ಈ ಕಾರ್ಬನ್ ಆಟಮ್ಸ್ ಹೀಗೆ ಜೋಡಿಸ್ತೀವಿ ಅನ್ಕೊಳ್ಳಿ, ಜೋಡಿಸಿದಾಗ ಮೇಲೆ ಒಂದು ಹೈಡ್ರೋಜನ್ ಇದೆ, ಬಟ್ ಅದಕ್ಕೆ ಡೆಡ್ ಆಪೋಸಿಟ್ ಆಗಿ ಕೆಳಗಡೆ ಒಂದು ಹೈಡ್ರೋಜನ್ ಇದೆ. ಅಂದ್ರೆ ಬಾಂಡ್ಸ್ ಆರ್ ನಾಟ್ ಕ್ಲೋಸ್, ಬಾಂಡ್ಸ್ ಆರ್ far away from each other, then such conformations are called as staggered conformation. ಇಲ್ಲಿ ಕೆಳಗೆ ಇದೆ ಸೇಮ್ ಥಿಂಗ್, ರೈಟ್ ಸೈಡ್ ನಲ್ಲಿ 1 is on the down, 1 more is up, 1 more is on the left side down, 1 more for me on my left side, this is up. ಅಂದ್ರೆ ಇಲ್ಲಿ ಬಾಂಡ್ಗಳು ದೂರ ದೂರ ಇದೆ, ಹಾಗಾಗಿ ಸ್ಟ್ಯಾಗರ್ಡ್. ಬಾಂಡ್ಸ್ಗಳ ಹತ್ರ ಇದ್ರೆ ಎರಡು ಕಾರ್ಬನ್ ಆಟಮ್ಸ್ ನ ಕಾರ್ಬನ್ ಹೈಡ್ರೋಜನ್ ಬಾಂಡ್ಸ್ ಹತ್ರ ಇದೆ ಅಂತ ಹೇಳಿದ್ರೆ ಎಕ್ಲಿಪ್ಸ್, ಎರಡು ಕಾರ್ಬನ್ ಆಟಮ್ಸ್ ನ ಬಾಂಡ್ಗಳು ದೂರ ಇದೆ ಅಂತ ಹೇಳಿದ್ರೆ ವಿ ಕಾಲ್ ಇಟ್ ಆಸ್ ಸ್ಟ್ಯಾಗರ್ಡ್ ಕನ್ಫರ್ಮೇಷನ್. ಐ ಹೋಪ್ ಇಟ್ಸ್ ಕ್ಲಿಯರ್ ಎವ್ರಿಬಡಿ ನೌ. ಎಸ್, ಹಾಗಾದ್ರೆ ನೋಡೋಣ ಸಾಹಾರ್ಸ್ ಪ್ರೊಜೆಕ್ಷನ್ ಆಫ್ ಈಥೇನ್ ಮಾಲಿಕ್ಯೂಲ್ಸ್ ನಲ್ಲಿ ನಾವು ಇನ್ನೇನು ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿ. ಸೊ ಆಸ್ ಐ ಟೋಲ್ಡ್ ಯು, ಅಪ್ಪರ್ ಎಂಡ್ ಆಫ್ ದ ಲೈನ್ ಸ್ಲೈಟ್ಲಿ ಟಿಲ್ಟೆಡ್ ಟುವರ್ಡ್ಸ್ ದ ರೈಟ್ ಸೈಡ್, ಲೆಫ್ಟ್ ಹ್ಯಾಂಡ್ ಸೈಡ್ಗೆ ನೀವು ಕೂಡ ಈ ತರ ಟಿಲ್ಟ್ ಮಾಡ್ಕೊಳ್ಬಹುದು, ಅಥವಾ ನೀವು ಹೀಗೂ ಕೂಡ ಟಿಲ್ಟ್ ಮಾಡ್ಕೊಳ್ಬಹುದು. ದ್ಯಾಟ್ ಇಂಡಿಕೇಟ್ಸ್ ರೇರ್ ಕಾರ್ಬನ್. ಫ್ರಂಟ್ ಕಾರ್ಬನ್ ಅನ್ನ ಯಾವಾಗಲೂ ಕೂಡ ಲೋವರ್ ಎಂಡ್ ನಲ್ಲಿ ಬರಿತೀವಿ, ವೇರ್ ಆಸ್ ರೇರ್ ಕಾರ್ಬನ್ ಅಂದ್ರೆ ದೂರ ಇರುವ ಕಾರ್ಬನ್, ಹಿಂಬದಿಲಿರುವ ಕಾರ್ಬನ್ ಅನ್ನು ನಾವು ಅಪ್ಪರ್ ಎಂಡ್ ನಲ್ಲಿ ಬರಿತೀವಿ. ಇದು ಫ್ರಂಟ್ ಕಾರ್ಬನ್, ನಿಮ್ ಕಡೆಗಿರುವಂತಹ ಕಾರ್ಬನ್. ವೆನ್ ಐ ಶೋ ಯು ಲೈಕ್ ದಿಸ್, ದಿಸ್ ಇಸ್ ಯೋರ್ ಕಾರ್ಬನ್ ದಟ್ ಯು ರೈಟ್ ಹಿಯರ್. ದ ಕಾರ್ಬನ್ ವಿಚ್ ಇಸ್ ಅವೇ ಫ್ರಮ್ ಯು, ಯು ವಿಲ್ ಬಿ ರೈಟಿಂಗ್ ಇಟ್ ಅವೇ ಅಥವಾ ಅಪ್ಪರ್ ಹ್ಯಾಂಡ್ ನಲ್ಲಿ. ಸೊ ದಿಸ್ ಇಸ್ ಹೌ ಸಾಹಾರ್ಸ್ ಪ್ರೊಜೆಕ್ಷನ್ ಲುಕ್ಸ್ ಲೈಕ್. ಅವ್ರು ಕೇಳ್ತಾರೆ ಸಾಹಾರ್ಸ್ ಪ್ರೊಜೆಕ್ಷನ್ ನ ಬರೀರಿ ಅಂತ ಹೇಳಿ. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಬೋರ್ಡ್ for 2 marks. Next, Newman projection. So in this projection, the molecule is viewed at carbon-carbon bond head on. So carbon na ಆ ಒಂದು axis through ನೀವು ನೋಡ್ತೀರಾ. ಇಲ್ಲೂ ಕೂಡ ಸೇಮ್ ಕಾನ್ಸೆಪ್ಟ್. ದ ಫ್ರಂಟ್ ಕಾರ್ಬನ್ ಅನ್ನ ಡಾಟ್ ಆಗಿ ನಾವು ಬರಿತೀವಿ ಅಂಡ್ ಒನ್ ಮೋರ್ ಕಾರ್ಬನ್. ಈಗ ಈಥೇನ್ ಅಂತ ಹೇಳ್ಬೇಕಾದ್ರೆ 2 ಕಾರ್ಬನ್ ಇರುತ್ತೆ, CH3 and CH3. ದಿಸ್ ಇಸ್ ಅವರ್ ಫ್ರಂಟ್ ಕಾರ್ಬನ್, ಹೌದಾ? And this is our rare carbon. So front carbon we are writing it here, rare carbon I am writing it back. Clear? So front carbon do hydrogen ಏನಿದೆ ಅಲ್ಲ, that I am writing it as it is. Rare carbon ಅಂತ ಹೇಳುವಂಥದ್ದು bigger one, ಹಿಂದೆ ಇರುವಂತಹ ಕಾರ್ಬನ್. So front carbon towards you as a point, rare carbon ನಿಮ್ಮ ಈ ನನ್ನ ಕೈನ ಹಿಂಬದಿಲಿರುವಂತಹ ಕಾರ್ಬನ್, ದಾಟ್ ವಿಲ್ ಬಿ ರಿಟನ್ ಇನ್ ಅ ಬಿಗರ್ ಸರ್ಕಲ್. ಸೊ ಬಿಗರ್ ಸರ್ಕಲ್ ಇರುವ ಕಾರ್ಬನ್ ಹೈಡ್ರೋಜನ್ ನೋಡಿ ಹತ್ರ ಇದೆ ಟು ದ ಫ್ರಂಟ್ ಸರ್ಕಲ್ ನಲ್ಲಿ, ಫ್ರಂಟ್ ಪಾಯಿಂಟ್ ನಲ್ಲಿರುವ ಕಾರ್ಬನ್ ಹೈಡ್ರೋಜನ್. ಸೊ ಇಫ್ ದೇ ಆರ್ ವೆರಿ ಕ್ಲೋಸ್, then such arrangement is called as eclipsed. If they are very far away from one another, ಈ ತರ ಇದೆ ಒಂದು ಅರೇಂಜ್ಮೆಂಟ್, ಇನ್ನೊಂದು ಅರೇಂಜ್ಮೆಂಟ್ ಡಿಫ್ರೆಂಟ್ ವೇ ನಲ್ಲಿ ಇದೆ. ಸೊ ಇಫ್ ದೇ ಆರ್ ವೆರಿ ಫಾರ್ ಅವೇ, ಎರಡು ಹೈಡ್ರೋಜನ್ಸ್ ನ ಬಾಂಡ್ಗಳು ದೂರ ಇದೆ ಅನ್ಕೊಳ್ಳಿ, ಅಲ್ಲಿ ಗ್ಯಾಪ್ ಇದೆ, ದೂರ ಇದೆ, ರಿಪಲ್ಷನ್ಸ್ ಕಡಿಮೆ ಇರುತ್ತೆ, ಅಂತ ಕನ್ಫರ್ಮೇಷನ್ಸ್ ನಾವು, ಅಂತ ಪ್ರೊಜೆಕ್ಷನ್ ನಾವು ಸ್ಟ್ಯಾಗರ್ಡ್ ಪ್ರೊಜೆಕ್ಷನ್ ಅಂತ ಹೇಳಿ ಕರಿತೀವಿ. ಇದು ನ್ಯೂಮ್ಯಾನ್ ಪ್ರೊಜೆಕ್ಷನ್. ನೋಡ್ಕೊಳ್ಳಿ, ಇನ್ ದಿಸ್ ಪ್ರೊಜೆಕ್ಷನ್ ದ ಮಾಲಿಕ್ಯೂಲ್ ಇಸ್ ವ್ಯೂಡ್ ಅಟ್ ಕಾರ್ಬನ್ ಬಾಂಡ್. ಕಾರ್ಬನ್ ಬಾಂಡ್ ಹೆಡ್ ಆನ್ ನಲ್ಲಿ ನಾವು ನೋಡ್ತೀವಿ. ಕಾರ್ಬನ್ ಆಟಮ್ ನಿಯರ್ ಟು ದಿ ಐ ಇಸ್ ರೆಪ್ರೆಸೆಂಟೆಡ್ ಬೈ ಅ ಪಾಯಿಂಟ್, ವೆರಿ ಇಂಪಾರ್ಟೆಂಟ್. ಆಂಗಲ್ ಆಫ್ ರೊಟೇಷನ್ ಆರ್ ಆಂಗಲ್ ಆಫ್ ಟಾರ್ಜನ್ ಅಥವಾ ಡೈಹೈಡ್ರಲ್ angle ಅಂತ ಹೇಳಿ ಕರಿತೀವಿ. ವಾಟ್ ಇಸ್ ಇಟ್? ಡೈಹೈಡ್ರಲ್ ಆಂಗಲ್, ದ ಆಂಗಲ್ ಬಿಟ್ವೀನ್ ದಿಸ್
ಒಂದು ಹೈಡ್ರೋಜನ್ ಮತ್ತೆ ಇನ್ನೊಂದು ಹೈಡ್ರೋಜನ್ ನಡುವೆ ಇರುವಂತ ಈ ಎರಡು ಬಾಂಡಿನ ನಡುವೆ ಇರುವ ಆಂಗಲ್ ಏನಿದೆ ಅಲ್ವಾ, that angle is called as dihedral angle. ಆ ಆಂಗಲ್ ನಾವೇನಂತ ಹೇಳಿ ಕರಿತೀವಿ, dihedral angle ಅಂತ ಹೇಳಿ ಕರಿತೀವಿ, ಅಥವಾ ಟಾರ್ಷನಲ್ ಆಂಗಲ್, ಆಂಗಲ್ ಆಫ್ ಟಾರ್ಷನ್ ಅಂತ ಹೇಳಿ ಕರಿತೀವಿ. ಸೊ ಲೆಟ್ಸ್ ಲುಕ್ ಇನ್ ಟು ಇಟ್. ಎಲ್ಲಿ ಡೈಹೈಡ್ರಲ್ ಆಂಗಲ್ ಮ್ಯಾಕ್ಸಿಮಮ್? ಡೈಹೈಡ್ರಲ್ ಆಂಗಲ್ ಇಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಇಲ್ಲಿ ರಿಪಲ್ಷನ್ ಕಡಿಮೆ, ಹಾಗಾಗಿ ಸ್ಟ್ಯಾಗರ್ಡ್ ಕನ್ಫರ್ಮೇಷನ್ ಇಸ್ ಮೋರ್ ಸ್ಟೇಬಲ್. ಇಲ್ಲಿ ಎರಡು ಬಾಂಡ್ಗಳು ಹತ್ರ ಇದೆ, ಇಲ್ಲಿ ಅದ್ರ ನಡುವಿರೋ ಆಂಗಲ್ ಮಿನಿಮಮ್ ಇದೆ ಬಟ್ ಹತ್ರ ಇದೆ, and it is not stable. Eclipse is not stable, and staggered is more stable. Now the same relative stability of conformation ಬಗ್ಗೆ ಮಾತಾಡ್ತಾ ಇದ್ವಿ. This is very important from all the perspective. Like ನಿಮ್ಮ ಬೋರ್ಡ್ ಸಿಗಾದ್ರೂ ಸರಿ, KCET ಗಾದ್ರೂ ಸರಿ, ತುಂಬಾ ಇಂಪಾರ್ಟೆಂಟ್. ಏನ್ ಹೇಳುತ್ತೆ? ಸ್ಟ್ಯಾಗರ್ಡ್ ಫಾರ್ಮ್ ಆಫ್ ಈಥೇನ್ ಯಾವ್ದು ನೆನಪಾಗುತ್ತೆ? ಯಾವ್ದಾದ್ರು ಪ್ರೊಜೆಕ್ಷನ್ ತಗೊಳ್ಳಿ, ನ್ಯೂಮ್ಯಾನ್ ಆದ್ರೂ ತಗೊಳ್ಳಿ ಅಥವಾ ನಿಮ್ಮ ಸಾಹಾರ್ಸ್ ಆದ್ರೂ ತಗೊಳ್ಳಿ. ಎಲ್ಲಿದೆ ಸಾಹಾರ್ಸ್ ನಲ್ಲಿ ಸ್ಟ್ಯಾಗರ್ಡ್ ಪ್ರೊಜೆಕ್ಷನ್? ಈ ತರ ಇದೆ, ಒಂದು ಮೇಲೆ ಇನ್ನೊಂದು ಕೆಳಗೆ, ಒಂದು ಈಚೆ ಇನ್ನೊಂದು ಅದರ ಮೇಲೆ, ಇನ್ನೊಂದು ಡೌನ್, ಒನ್ ಮೋರ್ ಇಸ್ ಅಪ್. ಅಂದ್ರೆ ಇಲ್ಲೂ ಕೂಡ ಎಲ್ಲ ಬಾಂಡ್ಸ್ ಗಳು ದೂರ ಇದೆ. ದಿಸ್ ಇಸ್ ಸಾಹಾರ್ಸ್ ಪ್ರೊಜೆಕ್ಷನ್ ಇನ್ ಸ್ಟ್ಯಾಗರ್ಡ್ ವೇ. ಇದು ಎಕ್ಲಿಪ್ಸ್ ಪ್ರೊಜೆಕ್ಷನ್ ಇನ್ ಸ್ಟ್ಯಾಗರ್ಡ್ ವೇ. Eclipse ನಲ್ಲಿ ನೋಡಿ, bonds are very far away from each other, right? So let's talk about the staggered conformation. Could be eclipse, could be Newman ಆಗಿರ್ಬೋದು, or could be Newman projection ಆದ್ರೂ ಆಗಲಿ, ಸಾಹಾರ್ಸ್ ಪ್ರೊಜೆಕ್ಷನ್ ಆದ್ರೂ ಆಗಲಿ. ಸ್ಟ್ಯಾಗರ್ಡ್ ಅಂತ ಹೇಳಿದ ತಕ್ಷಣ ಬಾಂಡ್ಸ್ ಗಳು ದೂರ ಇದೆ, ಹತ್ರ ಇಲ್ಲ. So in staggered form of ethane, electron clouds of carbon hydrogen bonds are as far apart as possible. Thus there are minimum repulsive forces and minimum energy. ಅಲ್ಲಿ ರಿಪಲ್ಸಿವ್ ಫೋರ್ಸ್ ಕಡಿಮೆ, ಎನರ್ಜಿ ಕೂಡ ಕಡಿಮೆ. ಕೆಮಿಸ್ಟ್ರಿನಲ್ಲಿ ಎನರ್ಜಿ ಕಡಿಮೆ ಅಂದ್ರೆ ದೇ ಆರ್ ವೆರಿ ಸ್ಟೇಬಲ್ ಅಂತ ಹೇಳಿ. ಸ್ಟ್ಯಾಗರ್ಡ್ ಫಾರ್ಮ್ ಆರ್ ವೆರಿ ಸ್ಟೇಬಲ್. ಆದ್ರೆ ದ ಸ್ಟ್ಯಾಗರ್ಡ್ ಫಾರ್ಮ್ ಚೇಂಜಸ್ ಇನ್ ಟು ಎಕ್ಲಿಪ್ಸ್ಡ್. ಯಾವಾಗ ಸ್ಟ್ಯಾಗರ್ಡ್ ಎಕ್ಲಿಪ್ಸ್ ಆಗಿ ಮತ್ತೆ ಚೇಂಜ್ ಆಗುತ್ತೋ ಅವಾಗ ಎಲೆಕ್ಟ್ರಾನ್ ಕ್ಲೌಡ್ ಹತ್ರ ಬರುತ್ತೆ. ಸೊ ದೆನ್ ಇಟ್ ವಿಲ್ ಬಿ ಲೈಕ್ ರಿಪಲ್ಸಿವ್ ಫೋರ್ಷನ್ ಬರುತ್ತೆ. ಸೊ ದ್ಯಾಟ್ ವಿಲ್ ಇನ್ಕ್ರೀಸ್ ದ ಎಲೆಕ್ಟ್ರಾನ್ ಕ್ಲೌಡ್ ರಿಪಲ್ಷನ್. ಯಾವಾಗ ಸ್ಟ್ಯಾಗರ್ಡ್ ಎಕ್ಲಿಪ್ಸ್ ಆಗಿ ಚೇಂಜ್ ಆಗುತ್ತೆ, ಒಂದು ರೊಟೇಷನ್ ಅಲ್ಲಿ ಸ್ಟ್ಯಾಗರ್ಡ್ ಇರುತ್ತೆ ಅನ್ಕೊಳ್ಳಿ, ದೂರ ಇರುತ್ತೆ, ಇನ್ನೊಂದು ರೊಟೇಷನ್ ಅಲ್ಲಿ ಅದು ಹತ್ರ ಬಂದ್ಬಿಡುತ್ತೆ ಅಲ್ವಾ. ಸೊ ಸ್ಟ್ಯಾಗರ್ಡ್ ವಿಲ್ ಬಿಕಮ್ ಎಕ್ಲಿಪ್ಸ್ಡ್, ಮತ್ತೆ ವಾಪಸ್ ಸ್ಟ್ಯಾಗರ್ಡ್, ಮತ್ತೆ ವಾಪಸ್ ಎಕ್ಲಿಪ್ಸ್ಡ್, ಈ ತರ ಆಗ್ತಾ ಹೋಗುತ್ತೆ. ದಟ್ ಡಿಪೆಂಡ್ಸ್ ಆನ್ ದಿ ಆಂಗಲ್. ಸೊ ಆ ಟೈಮ್ ನಲ್ಲಿ ಅಲ್ಲಿ ಏನಾಯ್ತು, ಸ್ಟೆಬಿಲಿಟಿ ಕಡಿಮೆ ಆಗುತ್ತೆ. ಸೊ ದ ಆಂಗಲ್ ಸ್ಟ್ಯಾಗರ್ಡ್ ನಿಂದ ಎಕ್ಲಿಪ್ಸ್ ನಿಂದ ಸ್ಟ್ಯಾಗರ್ಡ್, ಈ ಕಂಟಿನ್ಯೂಸ್ ಆಗಿ ಏನ್ ಆಂಗಲ್ ಚೇಂಜ್ ಆಗ್ತಿದೆಲ್ಲ, ದಟ್ ಆಂಗಲ್ ಇಸ್ ಕಾಲ್ಡ್ ಎಸ್ ವಾಟ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ಡೈಹೆಡ್ರಲ್ ಆಂಗಲ್ ಅಥವಾ ಟಾರ್ಷನಲ್ ಆಂಗಲ್, ಆಂಗಲ್ ಆಫ್ ಟಾರ್ಷನಲ್ ಆಂಗಲ್ ಅಂತ ಹೇಳಿ ಕರಿತೇವೆ. ಆಫ್ ಆಲ್ ದ ಕನ್ಫರ್ಮೇಷನ್ಸ್ ಆಫ್ ಈಥೇನ್, ಸ್ಟ್ಯಾಗರ್ಡ್ ಫಾರ್ಮ್ ಅಂತ ಹೇಳುವಂಥದ್ದು ಹ್ಯಾಸ್ ದ ಲೀಸ್ಟ್ ಟಾರ್ಷನಲ್ ಸ್ಟ್ರೈನ್. ಟಾರ್ಷನಲ್ ಸ್ಟ್ರೈನ್ ಅಂತ ಹೇಳಿದ್ರೆ ಎರಡು ಬಾಂಡ್ಗಳ ನಡುವೆ ಇರುವಂತಹ ಒಂದು ರಿಪಲ್ಷನ್, ದಟ್ ಇಸ್ ಲೀಸ್ಟ್ ಇನ್ ಸ್ಟ್ಯಾಗರ್ಡ್. ಎಕ್ಲಿಪ್ಸ್ ನಲ್ಲಿ ಅದು ಜಾಸ್ತಿ ಇದೆ, ಆಯ್ತಾ. ಹೈಯೆಸ್ಟ್ ಇನ್ ಎಕ್ಲಿಪ್ಸ್, ಲೀಸ್ಟ್ ಇನ್ ಸ್ಟ್ಯಾಗರ್ಡ್. ದೇರ್ಫೋರ್ ಸ್ಟ್ಯಾಗರ್ಡ್ ಕನ್ಫರ್ಮೇಷನ್ ಇಸ್ ಮೋರ್ ಸ್ಟೇಬಲ್ ದ್ಯಾನ್ ಎಕ್ಲಿಪ್ಸ್ ಕನ್ಫರ್ಮೇಷನ್. ಯಾಕೆಂದ್ರೆ ಎಕ್ಲಿಪ್ಸ್ ನಲ್ಲಿ ನೀವು ಯಾವುದೇ ಕನ್ಫರ್ಮೇಷನ್ ನೋಡಿ, ದಿಸ್ ಇಸ್ ಎಕ್ಲಿಪ್ಸ್ ಒನ್, ಬಾಂಡ್ಸ್ ಆರ್ ಮೋರ್. ಈ ಬಾಂಡ್ ನಲ್ಲಿರುವ ರಿಪಲ್ಷನ್ ನಾವು ಏನಂತ ಹೇಳಿ ಕರಿತೀವಿ, ವಿ ಕಾಲ್ ಇಟ್ as torsional strain ಅಂತ ಹೇಳಿ ಕರಿತೀವಿ. We would call it as torsional strain. The same thing I've mentioned here. So torsional strain, ಎರಡು ಬಾಂಡ್ಗಳ ನಡುವಿರುವಂತಹ ರಿಪಲ್ಷನ್ ಅನ್ನ ಟಾರ್ಷನಲ್ ಸ್ಟ್ರೈನ್ ಅಂತ ಹೇಳಿ ಕರಿತೀವಿ. ದಿಸ್ ಇಸ್ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್. ಈಥೇನ್ ಮಾಲಿಕ್ಯೂಲ್ಸ್ ನ ರೊಟೇಟ್ ಮಾಡಿದಾಗ, ಸಿ ಹಿಯರ್, ಇದೊಂಥರ ಸಾಹಾರ್ಸ್ ಪ್ರೊಜೆಕ್ಷನ್ ಅಲ್ವಾ. ಇಲ್ಲಿ ಅಪ್ಪರ್ ಎಂಡಿಂಗ್ ಇದೆ, ಇಲ್ಲಿ ಡೌನ್ ಇದೆ, ಇದು ಮೇಲ್ಗಡೆ ಇರಬೇಕು, ಇದೆರಡು ಕೂಡ ಇದು ಕೆಳಗಡೆ ಹೀಗಿರ್ಬೇಕು. ಸೊ ರೊಟೇಟ್ ಮಾಡ್ಬೇಕಾದ್ರೆ ಏನಾಯ್ತು, ನಿಮಗೆ ಎಲ್ಲ ಒಂದೇ ಡೈರೆಕ್ಷನ್ ಇದೆ, ಅಪ್ ಅಪ್, ಈಚೆ ಇದೆ. ಸೊ ಯು ಗೆಟ್ ಎಕ್ಲಿಪ್ಸ್ ನಿಂದ ಸ್ಟ್ಯಾಗರ್ಡ್ ಕನ್ಫರ್ಮೇಷನ್ ಗೆ ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ, ಒನ್ ಇಸ್ ಅಪ್, ಒನ್ ಇಸ್ ಡೌನ್, ಒನ್ ಇಸ್ ಈಚೆ ಇದೆ, ಈ ತರ ಇದೆ. ಅಂದ್ರೆ ಇದನ್ನ ನೀವು ಎರಡು ಮಾಲಿಕ್ಯೂಲ್ಸ್ ನ, ಎರಡು ಕಾರ್ಬನ್ ಆಟಮ್ಸ್ ನ ಓವರ್ಲ್ಯಾಪ್ ಮಾಡಿದ್ರೆ ನಿಮಗೆ ಅಲ್ಲಿ ಏನು ರಿಪಲ್ಷನ್ಸ್ ಅಷ್ಟೊಂದು ಸಿಗಲ್ಲ. ಸೊ ಐ ಕ್ಯಾನ್ ಕಾಲ್ ದಿಸ್ ಆಸ್ ಸ್ಟ್ಯಾಗರ್ಡ್. ನೀವು ಸ್ಟ್ಯಾಗರ್ಡ್ ನ ರೊಟೇಟ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ, ಎಕ್ಲಿಪ್ಸ್ಡ್. ಎಕ್ಲಿಪ್ಸ್ಡ್ ಅಂತ ಹೇಳುವಂಥದ್ದು ಲೆಸ್ ಸ್ಟೇಬಲ್, because it has more repulsion, more torsional strain and more energy. More energy, more repulsion, less stable and more torsional
ಸ್ಟ್ರೈನ್ ಅಥವಾ ಫೋರ್ಸ್ ಹೇಗೆ ಬೇಕಾದ್ರೂ ತಗೊಳ್ಳಿ. ಸ್ಟ್ಯಾಗರ್ಡ್ ಇಸ್ ಮೋರ್ ಕಂಫರ್ಟಬಲ್ ಅಲ್ವಾ, ಮೋರ್ ಸ್ಟೇಬಲ್, ಬಿಕಾಸ್ ಅಲ್ಲಿ ನಾನು ಏನೆಲ್ಲ ಮೆನ್ಷನ್ ಮಾಡಿದ್ದೀನಿ ಅದೆಲ್ಲ ಕೂಡ ಕಡಿಮೆ ಇರುತ್ತೆ, ಬಿಕಾಸ್ ಇಟ್ ಹ್ಯಾಸ್ ಲೆಸ್ ಟಾರ್ಷನಲ್ ಸ್ಟ್ರೈನ್, ಅಥವಾ ಇದಕ್ಕೆ ಇನ್ನೊಂದು ಕೋಡ್ ವರ್ಡ್ ಏನು, ಲೆಸ್ ಬಾಂಡ್ ಸ್ಟ್ರೈನ್. ಸೊ ಲೆಟ್ಸ್ ಫೋಕಸ್ ನೌ ಆನ್ ಡಿಫರೆಂಟ್ angles. This is carbon and this is a bigger carbon. Like we have two molecules here, CH3 and CH3 molecule. This is front carbon, this is a rare carbon. Front carbon ಇಟ್ಟಿದ್ದೀನಿ, rare carbon ನಾನು I'm writing it in a bigger circle. So dihedral angle ನಲ್ಲಿ ನಾವು ಪ್ರತಿ ಒಂದು 60 ಡಿಗ್ರಿ ರೊಟೇಷನ್, ಫಸ್ಟ್ 0 ಇತ್ತು, ಎರಡು ಆಂಗಲ್ಸ್ಗಳು. ಓನ್ಲಿ ಲುಕ್ ಇನ್ ಟು ದ ಹೈಡ್ರೋಜನ್ ಆ್ಯಂಡ್ ಹೈಡ್ರೋಜನ್ ಆಫ್ ಸ್ಟಾರ್ಟಿಂಗ್ ರೆಡ್ ಕಲರ್. 0 ಡಿಗ್ರಿನಲ್ಲಿ ಎರಡು ಹೈಡ್ರೋಜನ್ ಪಕ್ಕ ಪಕ್ಕ ಇದೆ. ಫಾರ್ 60 ದೇ ವೆಂಟ್ ಲಿಟಲ್ ಫಾರ್, ಆಯ್ತಾ? ಹಾಗಾಗಿ ಅದು ಸ್ಟ್ಯಾಗರ್ಡ್ ಆಯಿತು. ಫಸ್ಟ್ ಒನ್ ಇಸ್ ಎಕ್ಲಿಪ್ಸ್ ಬಿಕಾಸ್ ಪಕ್ಕ ಪಕ್ಕ ಇದೆ. ಈಗ ಅದು ಮತ್ತೆ ವಾಪಸ್ 60 ಡಿಗ್ರಿಗೆ, ನೀವು 60 ಡಿಗ್ರಿಯಿಂದ ಮತ್ತೆ ತಿರ್ಗಾ 60 ಡಿಗ್ರಿಗೆ ರೊಟೇಟ್ ಮಾಡಿದಾಗ 60 ಡಿಗ್ರಿ ಇಲ್ಲಿದೆ, ಅದನ್ನ ಮತ್ತೆ 60 ಡಿಗ್ರಿಗೆ ರೊಟೇಟ್ ಮಾಡಿದಾಗ ಈ ಹೈಡ್ರೋಜನ್ ಪಕ್ಕ ಬಂದು ನಿಂತ್ಕೊಳ್ಳುತ್ತೆ. ಇಲ್ಲಿ ನೋಡಿ, ಯಾಕೆ ಇದು ಎಕ್ಲಿಪ್ಸ್ಡ್ ಆಯಿತು? ಬಿಕಾಸ್ ಇಲ್ಲಿ ನೋಡಿ ಎರಡು ಹೈಡ್ರೋಜನ್ ಹತ್ರ ಹತ್ರ ಇದೆ. ದೆನ್ ಅಗೇನ್ ಯು ರೊಟೇಟೆಡ್ ದಿಸ್ ಫರ್ದರ್ 60 ಡಿಗ್ರಿ, ಅದು ಎಕ್ಸಾಕ್ಟಾಗಿ ಇಲ್ಲಿ ಬಂದು ನಿಂತ್ಕೊಳ್ತಾ ಇದೆ. ಸೊ ಇಲ್ಲಿ ಎರಡು ಹೈಡ್ರೋಜನ್, ಈ ಹೈಡ್ರೋಜನ್ ಈ ಹೈಡ್ರೋಜನ್ ಈ ಹೈಡ್ರೋಜನ್ ದೂರ ಇದೆ. ಸೊ ಸ್ಟ್ಯಾಗರ್ಡ್ ಫಾರ್ಮ್ ಆಯಿತು. And now in the next picture, in this picture ಏನಾಯ್ತು ಇವಾಗ, again the hydrogens are closer. ಅದು ಬ್ಲ್ಯಾಕ್ ಆದ್ರೂ ಆಯಿತು, ರೆಡ್ ಆದ್ರೂ ಆಯಿತು, they are very close. So ಇಲ್ಲಿ torsional strain ಅಂದರೆ ಬಾಂಡ್ ಆಂಗಲ್, ಎರಡು ಬಾಂಡ್ ನಡುವೆ ಇರೋ ರಿಪಲ್ಷನ್ ಇಸ್ ಮ್ಯಾಕ್ಸಿಮಮ್. and you further rotated for 300 degree. ನೀವು ಅದನ್ನ 360 ಡಿಗ್ರಿಗೆ ಮತ್ತೆ ರೊಟೇಷನ್ ತಗೊಂಡು ಬರ್ತೀರಾ ಅನ್ಕೊಳ್ಳಿ. ದಿಸ್ ಇಸ್ ಎಕ್ಸಾಕ್ಟ್ಲಿ ಹೌ ಇಟ್ ಲುಕ್ಸ್ ಲೈಕ್. ಇದನ್ನ ನೀವು ಇವಾಗ 300 ಡಿಗ್ರಿಗೆ ರೊಟೇಷನ್ ತಗೊಂಡು ಬರ್ತೀರಾ ಅಂತ ಹೇಳಿದ್ರೆ, ಸೊ ಏನಾಯ್ತು, you're rotating this to further 60 degree. ಇಲ್ಲಿಂದ ಒಂದು 60 ಡಿಗ್ರಿ ರೊಟೇಷನ್ ತಗೊಂಡು ಬರ್ತೀರಾ ಅನ್ಕೊಳ್ಳಿ. ಅವಾಗ ಏನಾಯ್ತು, ಇಲ್ಲಿರುವ ಹೈಡ್ರೋಜನ್ ಹಾಗೆ ಇದೆ, ಒನ್ ಮೋರ್ ಹೈಡ್ರೋಜನ್ ಕಮ್ಸ್ ಅಗೇನ್ ಕ್ಲೋಸರ್, ಹತ್ರ ಬರುತ್ತೆ. ಎಲ್ಲ ಹೈಡ್ರೋಜನ್ ಆಟಮ್ಸ್ ಫಸ್ಟ್ ಕಾರ್ಬನ್ ಅಂಡ್ ಸೆಕೆಂಡ್ ಕಾರ್ಬನ್ ಬಿಕಮ್ಸ್ ವೆರಿ ಕ್ಲೋಸ್. ಹಾಗಾಗಿ ನಿಮಗೆ ಯಾವಾಗಲೂ ಕೂಡ ಹೈಯೆಸ್ಟ್ ರಿಪಲ್ಷನ್ ಯಾವ ಆಂಗಲ್ನಲ್ಲಿ ಸಿಗುತ್ತೆ, ಒಂದು 0 ಡಿಗ್ರಿನಲ್ಲಿ, ಇನ್ನೊಂದು 120 ಡಿಗ್ರಿನಲ್ಲಿ, ಇನ್ನೊಂದು 240 ಡಿಗ್ರಿನಲ್ಲಿ, ಇನ್ನೊಂದು 360. ಸೊ 0, 120, 240, 360. So it's like a 12 table. 12 ones are 12, 2s are 24, 12 3s are 36. ಆ ಥರ ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ, ಇದು ಲೆಸ್ ಸ್ಟೇಬಲ್ ಇರುವಂತಹ ಆಂಗಲ್. 0 ಡಿಗ್ರಿ, 120 ಡಿಗ್ರಿ, 240 ಡಿಗ್ರಿ, 360 ಡಿಗ್ರಿ ಲೆಸ್ ಸ್ಟೇಬಲ್. ಆ್ಯಂಡ್ ಈ ಆ್ಯಂಗಲ್ನ ನಾವು ಏನಂತ ಹೇಳಿ ಕರಿತೀವಿ, ಎಕ್ಲಿಪ್ಸ್ಡ್. ಈ ಆ್ಯಂಗಲ್ನಲ್ಲಿ ಬರುವಂತಹ ಒಂದು ಜೊಮೆಟ್ರಿಯನ್ನು ಎಕ್ಲಿಪ್ಸ್ಡ್ ಅಂತ ಹೇಳಿ ರೆಫರ್ ಮಾಡ್ತೇವೆ. ಲೆಟ್ ಮಿ ಫೋಕಸ್ ಆನ್ ಮೋರ್ ಸ್ಟೇಬಲ್ ಇರುವಂತಹ ಆಂಗಲ್ ಯಾವುದು? ಮೋರ್ ಸ್ಟೆಬಿಲಿಟಿ ಎಲ್ಲಿದೆ? 60 ಡಿಗ್ರಿನಲ್ಲಿದೆ, 180 ಡಿಗ್ರಿನಲ್ಲಿದೆ, 300 ಡಿಗ್ರಿನಲ್ಲಿದೆ. ಸೊ ಎಟ್ 60 ಡಿಗ್ರಿ, so at 60 degree we have more stability, and similarly at 180 degree we have more stability, correct? And again at 300 degree we have more stability. So ಈ ಆಂಗಲ್ ನಲ್ಲಿ ನಮಗೆ ಮೋರ್ ಸ್ಟೇಬಲ್ ಫಾರ್ಮ್ ಆಗಿರುವ ಸ್ಟ್ಯಾಗರ್ಡ್ ಸಿಗುತ್ತೆ. ಗೊತ್ತಾಯ್ತು ಯಾವ್ಯಾವ ಆಂಗಲ್ ನಲ್ಲಿ ನಿಮಗೆ ಎಕ್ಲಿಪ್ಸ್ ಸಿಗುತ್ತೆ, ಯಾವ ಆಂಗಲ್ ನಲ್ಲಿ ಸ್ಟ್ಯಾಗರ್ಡ್ ಸಿಗುತ್ತೆ ಅಂತ ಹೇಳಿ. ದಿಸ್ ಇಸ್ ಇಂಪಾರ್ಟೆಂಟ್ ಓನ್ಲಿ ಫಾರ್ ಯೋರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. Now that's about like different rotation. ಕೆಲವೊಂದು 3D image ತೋರಿಸ್ತೀನಿ ಇವಾಗ related to this. We have your confirmation of ethane which is there in your syllabus. ಚೆಕ್ ಮಾಡ್ಕೊಳ್ಳಿ, ಇವಾಗ ನಿಮ್ಗೆ ಅರ್ಥ ಆಗುತ್ತೆ ಪ್ರತಿ ರೊಟೇಷನ್ಗೆ ಹೇಗೆ ಅದು. ನೋಡಿ ಇಲ್ಲಿ ಎಕ್ಲಿಪ್ಸ್ ಮತ್ತೆ ಕನ್ಫರ್ಮೇಷನ್, ಸರಿ, ಎಕ್ಲಿಪ್ಸ್ ಮತ್ತೆ ಸ್ಟ್ಯಾಗರ್ಡ್ ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳಿ. ನಾವು ರೊಟೇಷನ್ ಆಯಿತು, ಎಕ್ಲಿಪ್ಸ್ ಹೋಗಿ ಏನಾಯಿತು, ಸ್ಟ್ಯಾಗರ್ಡ್ ಬಂತು. ಅಗೇನ್ ರೊಟೇಟ್ ಆಗುತ್ತೆ, ಅವಾಗ ಸ್ಟ್ಯಾಗರ್ಡ್ ಹೋಗಿ ಎಕ್ಲಿಪ್ಸ್ ಆಗುತ್ತೆ. ಬಿಕಾಸ್ ಇದೆರಡು ಕೂಡ ಮ್ಯಾಚಿಂಗ್ ಇದೆ, ಒಂದೇ ಡೈರೆಕ್ಷನಲ್ ಇದೆ. ಅಯ್ಯಯ್ಯೋ, ಫಾರ್ ಎವ್ರಿ ರೊಟೇಷನ್ ಈ ಬಾಂಡ್ಸ್ ಗಳ ಹತ್ರ ಹತ್ರ ಇದೆ ನೋಡಿ. ಇವಾಗ ನೋಡಿ ಈ ಬಾಂಡ್ ಮತ್ತೆ ಈ ಬಾಂಡ್ ದೂರ ಇದೆ ಅಲ್ವಾ, ಸ್ಟ್ಯಾಗರ್ಡ್. ಈಗ ನೆಕ್ಸ್ಟ್ ರೊಟೇಷನ್ ಅಲ್ಲಿ ಲುಕ್ ಹಿಯರ್, ಇದು ಪ್ಯಾರಲಲ್ ಇದೆ, ಈ ಬಾಂಡ್ ಮತ್ತೆ ಈ ಬಾಂಡ್ ಪ್ಯಾರಲಲ್ ಇದೆ, ಸೊ ಎಕ್ಲಿಪ್ಸ್ಡ್ ಆಯ್ತು. ಅಗೇನ್ ಒನ್ ಮೋರ್ ರೊಟೇಷನ್ ಬರುತ್ತೆ, ಸ್ಟ್ಯಾಗರ್ಡ್. ಯಾಕೆ ಇಲ್ಲಿ ಬೋತ್ ದ ಬಾಂಡ್ಸ್ ಆರ್ ಅವೇ ಫ್ರಮ್ ಈಚ್ ಅದರ್.
ಸೊ ಇಲ್ಲಿ ಯಾವಾಗ ಎಕ್ಲಿಪ್ಸ್ ಬರುತ್ತೆ ಅವಾಗ ಬಾಂಡ್ ಆಂಗಲ್ ನೋಡಿ ಹೇಗೆ ಚೇಂಜ್ ಆಗ್ತಾ ಇದೆ ಅಂತ ಹೇಳಿ. ಸೊ ನಾವು 60 ಡಿಗ್ರಿನಲ್ಲಿ ಏನಾಯಿತು, ಅದು ಸ್ಟ್ಯಾಗರ್ಡಿಗೆ ಹೋಯಿತು. ಅಗೇನ್ 120 ಮತ್ತೆ ಒಂದು 60 ಡಿಗ್ರಿ ರೊಟೇಟ್ ಮಾಡ್ತೀರಾ, ಅಗೇನ್ ಇಟ್ ಇಸ್ ಬಿಕಮಿಂಗ್ ಪ್ಯಾರಲಲ್, ಅಗೇನ್ 60 ಡಿಗ್ರಿ ರೊಟೇಷನ್ ಕೆಳಗಡೆ ಹೋಗುತ್ತೆ, ದಿಸ್ ಇಸ್ ಬಿಕಮಿಂಗ್ ಸ್ಟ್ಯಾಗರ್ಡ್. ಸೊ at 120, at 60, at 180 and 300 ಈ ಮೂರು ಆಂಗಲ್ನಲ್ಲಿ ವಿ ವಿಲ್ ಗೆಟ್ ಸ್ಟ್ಯಾಗರ್ಡ್, ದ ಮೋಸ್ಟ್ ಕಂಫರ್ಟಬಲ್ ರೊಟೇಷನ್ ಅಥವಾ ದ ಮೋಸ್ಟ್ ಕಂಫರ್ಟಬಲ್ ಕನ್ಫರ್ಮೇಷನ್ ಅಂತ ಹೇಳಿ. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ಹೌ ಯು ಲರ್ನ್ ದ ಕನ್ಫರ್ಮೇಷನ್ ಆಫ್ ಈಥೇನ್ ಮಾಲಿಕ್ಯೂಲ್. Now let's understand the second part of our hydrocarbons main topic, that's called as alkene. What is alkene? Carbon double bonded molecules idre we call them as alkenes alva. So alkenes anta heluvantu unsaturated hydrocarbons nalli carbon naduve ಎರಡು ಬಾಂಡ್ ಬಂತು, ಮಿನಿಮಮ್ ಒಂದು ಡಬಲ್ ಬಾಂಡ್ ಇರಬೇಕು, ಮಿನಿಮಮ್ ಒಂದು ಎಂಟೈರ್ ಚೈನ್ ಅಲ್ಲಿ ಎಲ್ಲರೂ ಒಂದ್ ಕಡೆ ಒಂದು ಡಬಲ್ ಬಾಂಡ್ ಇತ್ತು ಅಂತ ಹೇಳಿದ್ರೆ we call it as alkene. So alkenes are unsaturated hydrocarbon containing at least one double bond. What is the general formula of alkene? We will write it as CnH2n, where n is equal to number of carbon atom. So ಈ alkenes ಅನ್ನು ನಾವು olefin ಅಂತ ಹೇಳಿ ಕೂಡ ಕರಿತೀವಿ, ಆಯಿಲ್ ಫಾರ್ಮಿಂಗ್, ಸಿನ್ಸ್ ದ ಫಸ್ಟ್ ಮೆಂಬರ್ ಇಥೈಲೀನ್, ಇದನ್ನ ಕಾಮನ್ ನೇಮ್ ಆಫ್ ಈಥೀನ್. ಇಥೈಲೀನ್ ಅಂತ ಹೇಳಿದ್ರೆ ಕನ್ಫ್ಯೂಷನ್ ಆಗುತ್ತೆ ತುಂಬಾ ಜನ ಮಕ್ಕಳಿಗೆ. ಇಥೈಲೀನ್ ಇಸ್ ಅ ಕಾಮನ್ ನೇಮ್ ಆಫ್ ಈಥೀನ್. ಈಥೀನ್ ಅಂತ ಹೇಳುವಂಥದ್ದು IUPAC ನೇಮ್ ಆಗಿರುತ್ತೆ. ಸೊ ಈಥೀನ್ ಅಂತ ಹೇಳಿದ್ರೆ CH2 ಡಬಲ್ ಬಾಂಡ್ CH. ನೋಡಿ ಫಸ್ಟ್ ಮೆಂಬರಿಗೆನೆ ಇಲ್ಲಿ ಎರಡು ಕಾರ್ಬನ್ ಆಟಮ್ ಇದೆ. ಸೊ ಇಥೈಲೀನ್ ಅಥವಾ ಈಥೀನ್ ಅಂತ ಹೇಳುವ ಮಾಲಿಕ್ಯೂಲ್ಸ್ ನೀವು ತಗೊಂಡಿದ್ದೀರಾ ಅಂತ ಹೇಳಿದ್ರೆ that actually looks ಅಥವಾ ಒಂಥರ it actually has found to form a oily liquid. So on a reaction with chlorine ಜೊತೆ ರಿಯಾಕ್ಟ್ ಆದಾಗ ಒಂಥರ ಆಯಿಲಿ ಲಿಕ್ವಿಡ್ ಆಗಿರೋದ್ರಿಂದ ಇದನ್ನ ಒಲಿಫಿನ್ ಅಂತ ಹೇಳಿ ಕರೀತಾರೆ. ಜನರಲ್ ಆಗಿ ಒಲಿಫಿನ್ ಅಂತ ಹೇಳಿದ್ರೆ ಆಯಿಲ್ ಫಾರ್ಮಿಂಗ್, ಅಂಡ್ ಬಿಕಾಸ್ ಆಫ್ ದಿಸ್ ರೀಸನ್ ಇಟ್ ಇಸ್ ಕಾಲ್ಡ್ ಆಸ್ ಒಲಿಫಿನ್. ಸ್ಟ್ರಕ್ಚರ್ ಆಫ್ ಡಬಲ್ ಬಾಂಡ್ ಯಾವ ತರ ಇರುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. ಸೊ ಇನ್ ಕಾರ್ಬನ್ ಆಟಮ್ಸ್ ನಲ್ಲಿ ಹೇಗೆ ಒಂದು ಸ್ಟ್ರಕ್ಚರ್ ಫಾರ್ಮ್ ಆಗಿದೆ ಅಂತ ಹೇಳಿ. ಸೊ ಇಫ್ ಐ ಕನ್ಸಿಡರ್ ಈಥೀನ್ ಮಾಲಿಕ್ಯೂಲ್ ಸ್ಟ್ರಕ್ಚರ್ CH2 double bond CH2, each carbon atom is sp2 hybridized. ಹೇಗೆ ಗೊತ್ತಾಗಬೇಕು ಮೇಡಮ್ sp2 hybridized? ನೋಡಿ ಮಕ್ಕಳೇ, ಬಿಡಿಸಿ ಬರೀರಿ ಮಾಲಿಕ್ಯೂಲ್ಸ್ನ. ಎಷ್ಟು ಸಿಗ್ಮಾ ಬಾಂಡ್ ಇದೆ ಈ ಕಾರ್ಬನ್ ಸುತ್ತ? ಎರಡು. ಇಲ್ಲಿ ಎರಡು ಬಾಂಡ್ ಇದೆ, ಅದರಲ್ಲಿ ಒಂದು ಸಿಗ್ಮಾ ಒಂದು ಪೈ ಅಂತ ಹೇಳೋದು ಮಾತ್ರ ನಿಮಗೆ ಗೊತ್ತಿದ್ರೆ ಸಾಕು. ಸೊ ಈ ಕಾರ್ಬನ್ಗೆ ಇವಾಗ ಟೋಟಲ್ ಸಿಗ್ಮಾ ಎಷ್ಟು? ಎರಡು. ಇಲ್ಲಿ ಒಂದು, ಇಲ್ಲಿ ಒಟ್ಟು 3 ಸಿಗ್ಮಾ ಬಾಂಡ್ ಇದೆ. If it has 3 sigma bond, then 3 orbital sp and p. So sp2 hybridization na use ಮಾಡಬೇಕಾಗುತ್ತೆ. ಇಲ್ಲೂ ಕೂಡ what hybridization this carbon atom undergoes? sp2. ಇಲ್ಲಿ sp2 hybridization. ಹಾಗಿದ್ರೆ sp2 orbitals ನ ಬರೆಯೋಣ. So carbon I'll write here. One of the sp2 hybridized, 3 orbitals ಅಲ್ವಾ sp2 ಅಂತ ಹೇಳಿದ್ರೆ. ಸೊ ಒಂದು, ಇಲ್ಲಿ ಎರಡು, ಇದು 3. ಅಬೌಟ್ 1 ಕಾರ್ಬನ್ ಆಯ್ತು. ಪಕ್ಕದ ಕಾರ್ಬನ್ ಬರೀತಿದ್ದೀನಿ, 1 2 and 3. ಸೊ ದೀಸ್ ಆರ್ sp2 ಹೈಬ್ರಿಡ್ ಆರ್ಬಿಟಲ್ಸ್. ಆಯ್ತಾ? ಇದು ಇವಾಗ ಯಾರ ಜೊತೆ ಬಾಂಡಿಂಗ್ ಆಗ್ತಾ ಇದೆ? ಹೈಡ್ರೋಜನ್. 1s ಆರ್ಬಿಟಲ್ ಆಫ್ ಹೈಡ್ರೋಜನ್, 1s ಆರ್ಬಿಟಲ್ ಆಫ್ ಹೈಡ್ರೋಜನ್. ಪಕ್ಕದ ಕಾರ್ಬನ್ ಅಲ್ಲೂ ಕೂಡ ಸೇಮ್ ಸ್ಟೋರಿ. ಇಲ್ಲಿ ಎರಡು ಹೈಡ್ರೋಜನ್ ಇದೆ, ಹಾಗಾಗಿ ಹೈಡ್ರೋಜನ್ ಜೊತೆ ಕಾರ್ಬನ್ ಎರಡು sp2 ಹೈಬ್ರಿಡ್ ಆರ್ಬಿಟಲ್ಸ್ಗಳು. sp2 ಆರ್ಬಿಟಲ್ಸ್ಗಳು ಸಿಗ್ಮಾ ಬಾಂಡ್ ಕೊಡುತ್ತೆ. ಇಲ್ಲಿ ಕಾರ್ಬನ್ ಇದೇನಿದು sp2 ಆರ್ಬಿಟಲ್, ಇದೇನಿದು s ಆರ್ಬಿಟಲ್ ಆಫ್ ಹೈಡ್ರೋಜನ್. sp2s ನಮಗೆ ಸಿಗ್ಮಾ ಬಾಂಡ್ ಕೊಡುತ್ತೆ. ಇದು ಯಾವ್ದಿದು ಆರ್ಬಿಟಲ್? s. ಇದು sp2 ಆಫ್ ದಿಸ್ ಕಾರ್ಬನ್ ಹೈಬ್ರಿಡೈಸ್ಡ್ ಆರ್ಬಿಟಲ್. ದಟ್ ಓವರ್ಲ್ಯಾಪಿಂಗ್ ಪಾರ್ಟ್ ಏನಿದೆ ಇದು ಸಿಗ್ಮಾ ಬಾಂಡ್. ಈ ಓವರ್ಲ್ಯಾಪಿಂಗ್ ಪಾರ್ಟ್ ಏನಿದೆ ಅಲ್ಲಿ ಬಾಂಡ್ ಫಾರ್ಮ್ ಆಗಿದೆ ಅಂತ ಹೇಳಿ ಅರ್ಥ. sigma bond. Here it is sigma bond. Next, what else is left? Unhybridized orbital. Unhybridized orbitals of both the carbon atom. Let me write that as ಎಷ್ಟು ಕಾರ್ಬನ್ ಆಟಮ್ ನಲ್ಲಿ p orbitals ಇರುವಂತದ್ದು? In carbon atom we have px, py, pz. s ಇನ್ಕ್ಲೂಡ್ ಮಾಡಿದ್ರೆ s p p ಹೈಬ್ರಿಡೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿದೆ.
ಆಯ್ತಾ. ಒಟ್ಟು ನಮಗೆ sp2 ಹೈಬ್ರಿಡ್ ಆರ್ಬಿಟಲ್ಸ್ ಇದೆ, ಅಂದ್ರೆ ಒಂದೇ ಒಂದು p ಆರ್ಬಿಟಲ್. ಸೊ ಇಟ್ ಇಸ್ ಲೆಟ್ ಮಿ ಕನ್ಸಿಡರ್ ಇಟ್ ಆಸ್ py. ಯಾವ್ದು ಬೇಕಾದ್ರೂ ನೀವು ಕನ್ಸಿಡರ್ ಮಾಡ್ಬೋದು. ಬಟ್ ಈ ತರದ ಸಿಗ್ಮಾ ಬಾಂಡ್ ಬರ್ತಾ ಇದೆ ಅಂತ ಹೇಳಿದ್ರೆ ವಿ ಹ್ಯಾವ್ ಲರ್ನ್ಡ್ ಇಟ್ ದಟ್ ಇಟ್ ಶುಡ್ ಬಿ ಎಕ್ಸ್ ಅಂತ ಹೇಳಿ ಅಲ್ವಾ. ಕಾರ್ಬನಿನ s ಆರ್ಬಿಟಲು, pz ಆರ್ಬಿಟಲು, py ಆರ್ಬಿಟಲು ಓವರ್ಲ್ಯಾಪ್ ಆಗಿದೆ. ಮಿಕ್ಕಿದ್ದು px ಅಂತ ಹೇಳೋದು ಇರ್ಲಿ ಅಂತ ಹೇಳಿ ಅನ್ಕೊಳ್ಳಿ. ಅಥವಾ ಜಸ್ಟ್ px py ಗೆ ಕನ್ಫ್ಯೂಷನ್ ಆಗ್ತಿದೆ ಅಂತ ಹೇಳಿದ್ರೆ ಕೀಪ್ ಇಟ್ ಸಿಂಪಲ್, ಜಸ್ಟ್ p ಆರ್ಬಿಟಲ್ ಹಾಗೆ ಅನ್ಹೈಬ್ರಿಡೈಸ್ಡ್ ಆಗಿ ಉಳ್ಕೊಂಡಿದೆ. ಇದು p ಒನ್ ಆಫ್ ದ p ಆರ್ಬಿಟಲ್. ಅದೇನಾಯ್ತು ಇವಾಗ ಸೈಡ್ ವೇಸ್ ಓವರ್ಲ್ಯಾಪ್ ಆಗ್ತಾ ಇದೆ. ಸೊ ಸೈಡ್ ವೇಸ್ ಓವರ್ಲ್ಯಾಪ್ ಆದಾಗ ನಮ್ಗೆ ಏನ್ ಕೊಡುತ್ತೆ, ಅದು ಪೈ ಬಾಂಡ್ ಕೊಡುತ್ತೆ, ಒನ್ ಮೋರ್ ಪೈ ಬಾಂಡ್ ಕೊಡುತ್ತೆ. ಸೊ ದ ಸೇಮ್ ಸ್ಟ್ರಕ್ಚರ್ ಐ ಹ್ಯಾವ್ ರಿಟನ್ ಹಿಯರ್. ಸೊ ದಿಸ್ ಇಸ್ ವಾಟ್. ಈ ಉದ್ದಕ್ಕಿರೋದು ಏನು, ಉದ್ದಕ್ಕಿರೋದು ಯಾವಾಗ್ಲೂ ಕೂಡ ಅನ್ಹೈಬ್ರಿಡೈಸ್ಡ್. ಎರಡು ಕಾರ್ಬನ್ ಅಲ್ಲಿ ಸೇಮ್ ಸ್ಟೋರಿ, ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲ್, ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲ್. ಸೊ ನಿಮಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ರೈಟ್ ದ ಸ್ಟ್ರಕ್ಚರ್ ಬೈ ಯೋರ್ ಸೆಲ್ಫ್. ಫಸ್ಟ್ಗೆ ಈಗ ಬಿಗಿನರ್ಸ್ ಇದ್ರ ಏನು ಗೊತ್ತಿಲ್ಲ ಅಂತ ಹೇಳೋರು ಯು ಕ್ಯಾನ್ ಫಸ್ಟ್ ರೈಟ್ ಕಾರ್ಬನ್, ಆಮೇಲೆ ಕಾರ್ಬನಿನ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬರಿಬೇಕು, 1s2 2s2 2p2 ಇದು. ಆಮೇಲೆ ನೀವು ಅರ್ಥ ಮಾಡ್ಕೋಬೇಕು 2s2 ನಲ್ಲಿ 2 ಇದೆ, 2p ಅಂತ ಹೇಳಿದ್ರೆ 3 ಬಾಕ್ಸ್ ಇದೆ, ಅಲ್ಲೂ ಕೂಡ ಈ ತರ ಎಲೆಕ್ಟ್ರಾನ್ಸ್ ಇದೆ. ಕಾರ್ಬನ್ ಯಾವಾಗ ಬಾಂಡಿಗೆ ಒಳಗಾಗ್ತಾನೆ ಆಗ ಪ್ರಮೋಷನ್ ಆಗುತ್ತೆ ಎಲೆಕ್ಟ್ರಾನ್. ಈಗ s ಅಲ್ಲೂ ಸಿಂಗಲ್ ಎಲೆಕ್ಟ್ರಾನ್, ಎಲ್ಲಾ p ಆರ್ಬಿಟಲ್ಸ್ ನಲ್ಲೂ ಕೂಡ ಸಿಂಗಲ್ ಎಲೆಕ್ಟ್ರಾನ್. ಸೊ s and p3 ಇದೆ ರೈಟ್ ನೌ. ದೀಸ್ ಆರ್ಬಿಟಲ್ಸ್ ವಿಲ್ ಅಂಡರ್ಗೋ ಹೈಬ್ರಿಡೈಸೇಷನ್ ಅಥವಾ ಮಿಕ್ಸಿಂಗ್. ಇವ್ರುಗಳು ಮಿಕ್ಸ್ ಆದಾಗ ನಮಗೆ ಏನ್ ಸಿಗ್ಬೇಕು, sp3 ಸಿಗ್ಬೇಕು. ಬಟ್ ಇಲ್ಲಿ s p ಮಿಕ್ಸ್ ಆಗುತ್ತೆ ಅಂತ ಹೇಳಿದ್ರೆ s ಆರ್ಬಿಟಲ್ p ನಲ್ಲಿ 3 ಆರ್ಬಿಟಲ್ ಇದೆ ಅಲ್ವಾ, ದಿಸ್ ವಿಲ್ ಮಿಕ್ಸ್, ದಿಸ್ ವಿಲ್ ಮಿಕ್ಸ್, ದಿಸ್ ವಿಲ್ ಮಿಕ್ಸ್. ಇದು ಮಾತ್ರ ಅನ್ಹೈಬ್ರಿಡೈಸ್ಡ್ ಆಗಿ ಉಳ್ಕೊಳ್ಳುತ್ತೆ, ಮಿಕ್ಸ್ ಆಗಲ್ಲ. ಸೊ ಇದನ್ನ ನಾನು s ಆರ್ಬಿಟಲ್ ಅಂತ ಹೇಳಿ ತಗೊಳ್ತೀನಿ, ಇದನ್ನ pz ಅಂತ ಹೇಳಿ ತಗೋತೀನಿ, ಇದನ್ನ p ಏನ್ ಬೇಕಾದ್ರೂ ತಗೋಬಹುದು, x ಅಂತ ತಗೋಬಹುದು. x ತಗೊಂಡ್ರೆ ಇದು py ಆಗುತ್ತೆ. ಬಟ್ pz ಅನ್ನ ಮಾತ್ರ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ, ಬಿಕಾಸ್ pz ಆರ್ಬಿಟಲ್ ಅಂತ ಹೇಳುವಂಥದ್ದು ಮಲಗಿರುವಂತ ಆರ್ಬಿಟಲ್, ಅದು ಲೈಕ್ ಈ ತರ ಹೊರಿಜಾಂಟಲಿ ಅಂತ ಹೇಳಿ. ಐ ಮೀನ್ ಇಟ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ದಿ ಆಕ್ಸೆಸ್ ಯು ಟೇಕ್. ಸೊ ನಿಮಗೆ ಏನ್ ಅರ್ಥ ಆಯ್ತು, ಔಟ್ ಆಫ್ 3p ಆರ್ಬಿಟಲ್ಸ್ s pz px ಮಿಕ್ಸ್ ಆಗುತ್ತೆ. sp2 ಅಂತ ಹೇಳುವಂತಹ 3 ಆರ್ಬಿಟಲ್ಸ್, ಸೊ 3 ಹೈಬ್ರಿಡೈಸ್ಡ್ ಆರ್ಬಿಟಲ್ ನ ಅದು ಕೊಡುತ್ತೆ ಅಲ್ವಾ. ಆ 3 ಆರ್ಬಿಟಲ್ಸ್ ನ ಹೇಗೆ ಬರಿಬಹುದು, ಒಂದು ಇಲ್ಲಿ ಬರಿತೀನಿ, 1 is here, 1 more is here, 1 is here. Similarly for one more carbon, hybridized orbital, 1 is here, 1 is with hydrogen, 1 is with hydrogen. ಈ ಹೈಡ್ರೋಜನ್ ಇರೋದೇ ಒಂದು s ಆರ್ಬಿಟಲ್. ನೀವು ಬಿಗಿನರ್ಸ್ ಆದ್ರೆ ನಿಮಗೆ ಗೊತ್ತಿರಬೇಕು ಹೈಡ್ರೋಜನ್ ಹ್ಯಾಸ್ ಓನ್ಲಿ 1 s ಆರ್ಬಿಟಲ್. ಸೊ ದಿಸ್ ಇಸ್ ಹೈಡ್ರೋಜನ್, 1s ಆರ್ಬಿಟಲ್, 1s ಆರ್ಬಿಟಲ್, 1s ಆರ್ಬಿಟಲ್, 1s ಆರ್ಬಿಟಲ್. ನಾನು ಈ ಗ್ರೀನ್ ಕಲರ್ ನಲ್ಲಿ ಏನ್ ಬರ್ತಿದ್ದೀನಿ ಅದೆಲ್ಲ ಕೂಡ ಯಾವ ಹೈಬ್ರಿಡೈಸ್ಡ್ ಆರ್ಬಿಟಲ್, sp2, ಇದು sp2. ಸೊ ಇದು ಕಾರ್ಬನ್, ಒಂದು ಕಾರ್ಬನ್ ಇದು sp2, ಇದು ಪಕ್ಕದ ಕಾರ್ಬನ್ ಇದು sp2, ಇದು ಈಚೆ ಕಡೆದು snp, snp2, snp2. ಸೊ ಶೇಡೆಡ್ ರೀಜನ್ ಏನಿದೆ ಅಲ್ಲೂ ಸಿಗ್ಮಾ ಬಾಂಡ್ ಫಾರ್ಮ್ ಆಗಿದೆ ಅಂತ ಹೇಳಿ ಅರ್ಥ. ಬಿಕಾಸ್ ಹೈಬ್ರಿಡೈಸ್ಡ್ ಆರ್ಬಿಟಲ್ ಎಂದು ಕೂಡ ಪೈ ಆರ್ಬಿಟಲ್ಸ್ ನ ಕೊಡಲ್ಲ. ಪೈ ಬಾಂಡ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರೆ ಯು ಹ್ಯಾವ್ ಟು ರೈಟ್ ಒಂದು ಉದ್ದ, ಎರಡು ಕೂಡ ಲೋಬ್. ಈ ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲ್ ನಲ್ಲಿ ಎರಡು ಕಡೆ ಲೋಬ್ ಕೂಡ ಉದ್ದ ಇರುತ್ತೆ. ಇಟ್ ಮೇ ಓವರ್ಲ್ಯಾಪ್ ಸೈಡ್ ವೇಸ್ ಅಬೌವ್ ದಿ ಆರ್ಬಿಟಲ್, ಬಿಲೋ ದಿ ಆರ್ಬಿಟಲ್, ಅಂಡ್ ಇಟ್ ಲುಕ್ಸ್ ಲೈಕ್ ದಿಸ್. ಸೊ that's the structure of C double bond C, hydrogen, 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 hydrogen. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಈ ತರ ಕೊಟ್ಟಿದ್ರೆ ಅವ್ರು ಏನ್ ಮಾಡಿದ್ರೆ ಸಪರೇಟ್ ಆಗಿ ಅನ್ಹೈಬ್ರಿಡೈಸ್ಡ್ ಆರ್ಬಿಟಲ್ ನ ಈ ತರ ಸಪರೇಟ್ ಆಗಿ ಕೊಟ್ಟು, ಈ ಇದು ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲ್ ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆಗಿ ಈ ತರ ಅದು ಓವರ್ಲ್ಯಾಪ್ ಆಗ್ತಿದೆ. ಮೇಲ್ಗಡೆ ಇರುವ ಲೋಬು, ಕೆಳಗಡೆ ಇರುವ ಲೋಬು ಹೀಗೆ ಓವರ್ಲ್ಯಾಪ್ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಮಿಕ್ಕಿದ 3 ಸಿಗ್ಮಾ ಬಾಂಡ್ ಅನ್ನ ಅವರು, ನಾನಿಲ್ಲಿ ಏನ್ ಲೋಬ್ಗಳು ಬರ್ದಿದೆ ಆ ತರ ಬರೆಯದೆ ಬರೀ ಲೈನ್ ಹಾಕಿ ಬರ್ದಿದೆ. ಸೊ ಇಫ್ ಯು ಫೀಲ್ ದಿಸ್ ಸ್ಟ್ರಕ್ಚರ್ ಇಸ್ ಈಸಿ, ಯು ಕ್ಯಾನ್ ಫಾಲೋ ದಿಸ್ ಸ್ಟ್ರಕ್ಚರ್ ಓನ್ಲಿ. ಸೊ ಈ ಆಲ್ಕಿನ್ಸ್ ನಲ್ಲಿ ಪೈ ಆರ್ಬಿಟಲ್ಸ್ ಗಳು ಸೈಡ್ ವೇಸ್ ಓವರ್ಲ್ಯಾಪ್ ಆಗಿರೋದ್ರಿಂದ ದೇ ಆರ್ ವೀಕ್ಲಿ ಹೆಲ್ಡ್, ಕ್ಯಾನ್ ಬಿ ಈಸಿಲಿ ಅಟ್ಯಾಕ್ಡ್ ಬೈ ಮಾಲಿಕ್ಯೂಲ್ಸ್. ಈ ಪೈ ಆರ್ಬಿಟಲ್ಸ್ ಓವರ್ಲ್ಯಾಪ್ ಏನಿದೆ, ಇಫ್ ಯು ಲುಕ್ ಇನ್ ಟು ದಿಸ್ ಡಯಾಗ್ರಾಮ್ ಇಟ್ಸ್ ವೆರಿ ಕ್ಲಿಯರ್. ಸ್ವಲ್ಪ ಅಷ್ಟೇ ಅವರು ಓವರ್ಲ್ಯಾಪ್ ಆಗುತ್ತೆ, ಸಿಗ್ನಿಫಿಕೆಂಟ್ ಆಗಿ ಸ್ಟ್ರಾಂಗ್ ಆಗಿ ಓವರ್ಲ್ಯಾಪ್ ಆಗಲ್ಲ ಅವರು. ಹಾಗಾಗಿ ಇಷ್ಟೊಂದು ದೂರ ಇರಲ್ಲ, ಆರ್ಬಿಟಲ್ಸ್ಗಳು ಹತ್ರ ಇರುತ್ತೆ. ಓವರ್ಲ್ಯಾಪಿಂಗ್ ಇಸ್ ನಾಟ್ ವೆರಿ ಸ್ಟ್ರಾಂಗ್, ಸೊ ದೇ ಆರ್ ಈಸಿಲಿ ಅಟ್ಯಾಕ್ಡ್ ಬೈ ಇಲೆಕ್ಟ್ರೋಫೈಲ್.
ಸೊ ಯಾಕೆ ಆಲ್ಕಿನ್ ಮಾಲಿಕ್ಯೂಲ್ಸ್ಗಳು ಈಸಿಲಿ ಅಟ್ಯಾಕ್ಡ್ ಬೈ ಎಲೆಕ್ಟ್ರೋಫೈಲ್? ಹೂ ಆರ್ ಎಲೆಕ್ಟ್ರೋಫೈಲ್ಸ್? ಎಲೆಕ್ಟ್ರೋಫೈಲ್ಸ್ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಪೂವರ್ ಸ್ಪೀಷೀಸ್. ಹೂ ಇಸ್ ದಿ ಎಲೆಕ್ಟ್ರಾನ್ ಪೂವರ್ ಸ್ಪೀಷೀಸ್. ಪೈ ಎಲೆಕ್ಟ್ರಾನ್ಸ್ ನಲ್ಲಿ ಏನಿದೆ? ಪೈ ಎಲೆಕ್ಟ್ರಾನ್ ಇದೆ ಅಲ್ವಾ? ಪೈ ಆರ್ಬಿಟಲ್ ನಲ್ಲಿ ಪಿ ಆರ್ಬಿಟಲ್ ಓವರ್ಲ್ಯಾಪ್ ಆಗ್ತದೆ ಅಂತ ಹೇಳಿದಾಗ ಒಂದು ಪಿ ಆರ್ಬಿಟಲ್ ನಲ್ಲಿ ಒಂದು ಎಲೆಕ್ಟ್ರಾನ್ ಇರುತ್ತೆ, ಒಂದು ಕಾರ್ಬನ್ ಆಟಮ್ದು ಪಿ ಆರ್ಬಿಟಲ್ ನಲ್ಲಿ ಒಂದು ಎಲೆಕ್ಟ್ರಾನ್, ಇನ್ನೊಂದು ಕಾರ್ಬನ್ ಆಟಮ್ನ ಪಿ ಆರ್ಬಿಟಲ್ ನಲ್ಲಿ ಇನ್ನೊಂದು ಎಲೆಕ್ಟ್ರಾನ್ ಇರುತ್ತೆ. ಸೊ ಇಲ್ಲಿ ಅಥವಾ ಇಲ್ಲಿ ಎಷ್ಟಿರುತ್ತೆ ಟೋಟಲ್ ಎಲೆಕ್ಟ್ರಾನ್ಸ್? ಈ ಕಾರ್ಬನ್ ಇಂದ ಒಂದು, ಈ ಕಾರ್ಬನ್ ಒಂದು 2 ಎಲೆಕ್ಟ್ರಾನ್ಸ್ ಇರುತ್ತೆ. ಆ 2 ಎಲೆಕ್ಟ್ರಾನ್ ಎಲ್ಲಿ ಬೇಕಾದ್ರೂ ಇರ್ಬೋದು, ಅಂದ್ರೆ ಈ ಜಾಗದಲ್ಲಿ ಬೇಕಾದ್ರೂ ಇರ್ಬೋದು ಅಥವಾ ಈ ಜಾಗದಲ್ಲಿ ಬೇಕಾದ್ರೂ ಇರ್ಬೋದು. ಇಟ್ ಇಸ್ ಅಪ್ ಟು ಫಾರ್ ದ್ಯಾಟ್ ಎಲೆಕ್ಟ್ರಾನ್ ಎಲ್ಲಿರ್ಬೇಕು ಅಂತ ಹೇಳುವಂಥದ್ದು. ಸೊ that's how pi bond is formed in alkene. Pi bond ಅಂತ ಹೇಳುವಂಥದ್ದು weaker due to poor sideways overlapping between 2 p orbitals. So presence of pi bond makes alkene behave as a source of loosely held mobile electron. Pi orbitals ನಲ್ಲಿರುವ electrons are very loosely held. ಹಾಗಾಗಿ alkenes ಅಂತ ಹೇಳುವಂಥದ್ದು can easily attacked by electron lovers ಅಥವಾ ಎಲೆಕ್ಟ್ರಾನ್ ಪೂವರ್ ಸ್ಪೀಷೀಸ್ ಇದ್ರೆ ಅವುಗಳಿಗೆ ಎಲೆಕ್ಟ್ರಾನ್ ಬೇಕಲ್ವಾ, ಅವ್ರು ಈ ಬಾಂಡ್ ಅನ್ನ ಈಸಿಯಾಗಿ ಅಟ್ಯಾಕ್ ಮಾಡ್ತಾರೆ. Why alkenes are unstable compared to alkanes? Presence of weaker pi bond. Again ಈ ತರ ಕ್ವೆಶನ್ಸ್ ನ ಕೇಳ್ತಾರೆ ಅವರು. ಆಲ್ಕೀನ್ಸ್ ಯಾಕೆ ಅನ್ಸ್ಟೇಬಲ್ ಅಂತ ಹೇಳಿ ಸ್ಟೆಬಿಲಿಟಿ ವೈಸ್ ಕಂಪೇರ್ ಮಾಡೋದಾದ್ರೆ, ಸೇ ದಟ್ ಇವಾಗ ಮೀಥೇನ್ ಆಗಿರ್ಬೋದು, ಈಥೇನ್ ಆಗಿರ್ಬೋದು, ಇವ್ರು ತುಂಬಾ ಸ್ಟೇಬಲ್ ಇದ್ದಾರೆ. ಆಲ್ಕೀನ್ ಅಂತ ಹೇಳುವಂಥದ್ದು ಅನ್ಸ್ಟೇಬಲ್ ಇದೆ. The presence of weaker pi bond makes alkene unstable molecule in comparison to alkane. Stability wise ನೋಡೋದಾದ್ರೆ ಯಾವುದು more stable? More stable is alkane molecule because pi bond will make the alkene molecule little weaker. Presence of weaker pi bond, overlapping ಕಡಿಮೆ extent ಅಲ್ಲಿ ಆಗಿದೆ ಅಲ್ವಾ, ಹಾಗಾಗಿ the presence of weaker pi bond will make the molecule little unstable ಅಂತ ಹೇಳಿ. ಸೊ ಈ ತರದ ಕ್ವೆಶನ್ ಬೇಕಾದ್ರೆ ಅವರು 1 ಮಾರ್ಕಿಗೆ ಕೇಳಬಹುದು. ಹೌ ಡು ಯು ನೇಮ್ ದ ಅಲ್ಕೀನ್? ನಾವು ಹೇಗೆ ಆಲ್ಕೀನ್ಸ್ ನ ನೇಮ್ ಮಾಡ್ತೀರಾ? ಸಿ ವೆರಿ ಸಿಂಪಲ್. ಡಬಲ್ ಬಾಂಡ್ ಇರೋ ಕಡೆಗೆ ನೀವು ಪೊಸಿಷನ್ ಕೊಡಬೇಕು. ಇದನ್ನ ಐಯುಪ್ಯಾಕ್ ನೋಮೆನ್ಕ್ಲೇಚರ್ ನಲ್ಲಿ ಹೇಳ್ಕೊಟ್ಟಿದ್ದೀನಿ ನಾನು. ಡಬಲ್ ಬಾಂಡ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆ ಜಾಗದಲ್ಲಿರುವ ಕಾರ್ಬನ್ ಆಟಮ್ಗೆ ಯು ಹ್ಯಾವ್ ಟು ಗಿವ್ ಲೋವೆಸ್ಟ್ ನಂಬರ್. ಸೊ ಇಫ್ ದಿಸ್ ಇಸ್ ಅ ಕಾರ್ಬನ್ ಯು ಹ್ಯಾವ್ ಟು ಗಿವ್ ದ ನಂಬರ್ ಆಸ್ 1 2 3. 1 2 ನಲ್ಲಿ ಲೋವೆಸ್ಟ್ ನಂಬರ್ ಏನು? 1 ಬರೆದ್ರು ನಡೆಯುತ್ತೆ, ಇಲ್ಲ ಅಂದ್ರೆ ಓಕೆ. ಸೊ ದೇರ್ ಆರ್ 3 ಕಾರ್ಬನ್, ಹಾಗಾಗಿ ಯು ವುಡ್ ಕನ್ಸಿಡರ್ ಇಟ್ ಆಸ್ ಪ್ರೋಪ್ 1 ಈನ್. ಈ 1 ಇನ್ ಬರಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಪ್ರೋಪೀನ್ ಅಂತ ಹೇಳಿ ಬರೆದ್ರು ನಡೆಯುತ್ತೆ, ತೊಂದರೆ ಇಲ್ಲ. ಈಗ ಇಲ್ಲಿ ಎಷ್ಟು ಕಾರ್ಬನ್ ಆಟಮ್ ಇದೆ? 1 2 3 4. ನಂಬರಿಂಗ್ ಎಲ್ಲಿಂದ ಮಾಡಬೇಕು? ಈಚೆ ಸೈಡ್ ಇಂದ ಮಾಡಬೇಕು. ಬಿಕಾಸ್ ಡಬಲ್ ಬಾಂಡ್ ಇರೋ ಕಡೆಗೆ ಡಬಲ್ ಬಾಂಡ್ ನಲ್ಲಿ ಇನ್ವಾಲ್ವ್ ಆಗಿರುವ ಕಾರ್ಬನ್ಗೆ ಲೋವೆಸ್ಟ್ ನಂಬರ್ಸ್ ನ ನೀವು ಕೊಡಬೇಕಾಗುತ್ತೆ. ಸೊ ದಿಸ್ ಬಿಕಮ್ಸ್ ವಾಟ್? 4 ಕಾರ್ಬನ್ಸ್ ಇದ್ರೆ ಈಗೇನ್ ರೂಟ್ ವರ್ಡ್ ಹೇಳ್ತೀರಾ? ಬ್ಯೂಟ್. And between 1 and 2 at 1th position you have double bond, and ene is the primary suffix we give for double bond. Suppose if you have 4 bonds, 4 carbon, but double bond middle ಅಲ್ಲಿ ಇದೆ ಅಂತ ಹೇಳಿದ್ರೆ ಈಚೆಯಿಂದ ಹೊಡೆದ್ರು ಇದು ಈಚೆಯಿಂದ ನಂಬರ್ ಮಾಡಿದ್ರು ಡಬಲ್ ಬಾಂಡೆಡ್ ಕಾರ್ಬನ್ 2 ಸಿಗುತ್ತೆ. ಸಪೋಸ್ ನೀವು ಈಚೆಯಿಂದ ನಂಬರಿಂಗ್ ಮಾಡಿದ್ರು ಕೂಡ ಡಬಲ್ ಬಾಂಡೆಡ್ ಕಾರ್ಬನ್ಗೆ 2 ಸಿಗುತ್ತೆ ಅನ್ಕೊಳ್ಳಿ. ಹಾಗಾದ್ರೆ ನೀವು ಇಲ್ಲಿಂದ ಮಾಡಿದ್ರು ಡಬಲ್ ಬಾಂಡೆಡ್ ಆಗಿ ಡಬಲ್ ಬಾಂಡ್ ನಲ್ಲಿ ಇನ್ವಾಲ್ವ್ ಆಗಿರುವ ಕಾರ್ಬನ್ಗೆ ಸೇಮ್ ನಂಬರ್ ಸಿಗ್ತಾ ಇದೆ ಅಂತ ಹೇಳಿದ್ರೆ start numbering from any side. 1 2 3 4. So now among 2 and 3 what is the lowest number? 2. ಎಷ್ಟು ಕಾರ್ಬನ್ ಆಟಮ್ಸ್ ಇದೆ? 4. ಸೊ ಬ್ಯೂಟ್ ಹೈಫನ್ 2 ಈನ್. ಯಾವಾಗಲೂ ನಂಬರ್ಸ್ ಅನ್ನ ವರ್ಡ್ಸ್ ನಿಂದ ನೀವು ಹೈಫನ್ ಇಟ್ಟು ದೂರ ಮಾಡಬೇಕು. ಈ ತರ ಇದ್ದಾಗ ಈಚೆಯಿಂದನೂ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ನಲ್ಲಿ ಸಿಗುತ್ತೆ, ಆಚೆಯಿಂದನೂ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಸಿಗುತ್ತೆ ಅಂತ ಹೇಳಿದ್ರೆ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ಎನಿ ಡೈರೆಕ್ಷನ್. ಇಲ್ಲಿಂದನೂ ಸ್ಟಾರ್ಟ್ ಮಾಡಬಹುದು 1 2 3 4 ಅಂತ ಹೇಳಿ, ಆಚೆನೂ ಕೂಡ ಸ್ಟಾರ್ಟ್ ಮಾಡಬಹುದು, ನೋ ಅಬ್ಜೆಕ್ಷನ್ಸ್. ಬಟ್ ವೈಲ್ ನೇಮಿಂಗ್ ಇಟ್ ಇಲ್ಲಿ ಏನಾಯ್ತು, ಇವಾಗ ಬ್ಯೂಟ್ ಅಂತ ಹೇಳುವಂಥದ್ದು ರೂಟ್ ವರ್ಡ್ ನ ಫಸ್ಟ್ ಬರೀತೀರಾ. ಬ್ಯೂಟ್ ಇಸ್ ದ ಕಾರ್ಬನ್ ಕೌಂಟ್. ಬ್ಯೂಟ್ ರೆಫರ್ಸ್ ಟು 4 ಕಾರ್ಬನ್. ಆಮೇಲೆ ಎಷ್ಟು ಪೊಸಿಷನ್ಸ್ ನಲ್ಲಿ ಡಬಲ್ ಬಾಂಡ್ ಇದೆ? ಬಿಟ್ವೀನ್ 1 and 2. ಆಮೇಲೆ ಬಿಟ್ವೀನ್ 3 and 4. ಬಿಟ್ವೀನ್ 1 and 2 ಲೋವೆಸ್ಟ್ ನಂಬರ್ ಏನು? 1. ಸೊ ಬ್ಯೂಟ್ 1, ಬಿಟ್ವೀನ್ 3 and 4 ಲೋವೆಸ್ಟ್ ನಂಬರ್ ಏನು? 3. ಸೊ 1, 3 2 ಸಲ ಡಬಲ್ ಬಾಂಡ್ ಇದೆ, ಸೊ ಡೈಇನ್. ಬಟ್ ಇಲ್ಲಿ ಬ್ಯೂಟಾ ಅಂತ ಹೇಳೋ ವರ್ಡ್ ಯೂಸ್ ಮಾಡ್ತೀವಿ. ಯಾವಾಗೆಲ್ಲ 2 ಟೈಮ್ಸ್ ಡಬಲ್ ಬಾಂಡ್ ಬರುತ್ತೆ, ಬ್ಯೂಟಾ 1, 3 ಡೈಇನ್.
ಹಾಗೆ ಯೂಸ್ ಮಾಡ್ತೀವಿ. ಸಪೋಸ್ ಇಫ್ ವಿ ಹ್ಯಾವ್ ಹಿಯರ್ ಮಿಥೈಲ್ ಗ್ರೂಪ್, ಇದು ನಮ್ಮ ಪೇರೆಂಟ್ ಚೈನ್ ಆಗಿರುತ್ತೆ. ದಿಸ್ ಬಿಕಮ್ಸ್ ದ ಸಬ್ಸ್ಟಿಟ್ಯೂಯೆಂಟ್ ಕಾರ್ಬನ್ ನಂಬರ್ 1 2 3. ಸೊ 2-methyl propene, ದಿಸ್ ಬಿಕಮ್ಸ್ 2-methyl 3 ಕಾರ್ಬನ್ ಆಟಮ್ ಇದೆ, ಪ್ರೋಪ್ 1 ಈನ್ ಅಂತಾನೂ ಬರೀಬಹುದು ನೀವು, ಅಥವಾ ಜಸ್ಟ್ ಈನ್ ಅಂತಾನೂ ಬರೀಬಹುದು. ಸೊ ರೆಸ್ಪೆಕ್ಟಿವ್ ನೇಮಿಂಗ್ಸ್ ಏನಿದೆ ಅದನ್ನ ನಾನು ಕೊಟ್ಟಿದ್ದೀನಿ ಆಲ್ರೆಡಿ, ಯು ಕ್ಯಾನ್ ರೆಫರ್ ದ ಸೇಮ್. ಅಂಡ್ ದಿಸ್ ವಿಲ್ ಬಿಕಮ್ ಈ ತರ ಇದ್ದಾಗ ದಿಸ್ ಬಿಕಮ್ಸ್ 1 2 3 4 2-methyl but 1 ene ಅಥವಾ 3-methyl butene. That's about naming the carbon atom. So next concept is isomerism. Alkanes show both structural isomerism and geometrical isomerism. Structural ಮತ್ತೆ geometrical ಎರಡು isomerism ನ ತೋರಿಸುತ್ತೆ. ವೆರಿ ಇಂಪಾರ್ಟೆಂಟ್ ಪಾರ್ಟ್. ಸ್ಟ್ರಕ್ಚರಲ್ ಐಸೋಮರ್ ಅಂತ ಹೇಳಿದ್ರೆ ಏನ್ ಬರೀತೀರಪ್ಪ? Structural isomer 1 2 3 4. Let me take 4 carbon atom compound, CH3, CH2, CH and CH2. Same structure, structural isomer nalli same molecular formula but different structures, different way of writing the double bond ಆಗಿರಬಹುದು. So this is but 1 ene ಆಯಿತು because first carbon ಮತ್ತೆ second carbon ನಲ್ಲಿ double bond ಇದೆ. but 1 ene. ಇದ್ರದ್ದು ಸ್ಟ್ರಕ್ಚರಲ್ ಐಸೋಮರ್ ಬರೀರಿ ಅಂದ್ರೆ ನೀವೇನ್ ಮಾಡ್ತೀರಾ? ಇನ್ನೊಂದು ಐಸೋಮರ್ ಬರಿತೀನಿ, ನೆನ್ಪಿಟ್ಕೊಳ್ಳಿ. ಸ್ಟ್ರಕ್ಚರಲ್ ಐಸೋಮರ್ ನಲ್ಲೂ ಟೈಪ್ಸ್ ಇದೆ. ಸಪೋಸ್ ಇಫ್ ಐ ಚೇಂಜ್ ಓನ್ಲಿ ದ ಡಬಲ್ ಬಾಂಡ್ CH3, C ಡಬಲ್ ಬಾಂಡ್ CH3, ನಾನೇನ್ ಮಾಡಿದೆ ಇಲ್ಲಿ ಬರೀ ಡಬಲ್ ಬಾಂಡ್ ನ ಮಾತ್ರ ಚೇಂಜ್ ಮಾಡಿದೆ. ಹೌದಾ? 1 2 3 and 4. ದ ಡಬಲ್ ಬಾಂಡ್ ಇಸ್ ನೌ ಬಿಟ್ವೀನ್ 2 and 3rd ಕಾರ್ಬನ್ ಆಟಮ್. ಸೊ ಅವಾಗ ನಾನು ಏನ್ ಬರಿಬಹುದು ಇಲ್ಲಿ? but 2 ene. but 1 ene and but 2 ene ಸ್ಟ್ರಕ್ಚರಲ್ ಐಸೋಮರ್. ಸ್ಟ್ರಕ್ಚರಲ್ ಐಸೋಮರ್ ನಲ್ಲಿ ಚೈನ್ ಇದೆ, ಪೊಸಿಷನ್ ಇದೆ, ಫಂಕ್ಷನ್ ಇದೆ, ಮೆಟಾ ಇದೆ, ಟಾಟಮರ್ ಇದೆ. ಸೊ ಯಾವ್ದು ಪಾಯಿಂಟಿಗೆ ಬಿಲಾಂಗ್ ಆಗುತ್ತೆ? ಇಲ್ಲಿ ಏನ್ ಚೇಂಜ್ ಆಗಿದೆ? ಚೈನ್ ಅಂತ ಹೇಳಿ ಬರೆಯೋಕ್ಕಾಗುತ್ತೆ? ಇಲ್ಲ, ಬಿಕಾಸ್ ಬೋತ್ ದ ಕಂಪೌಂಡ್ಸ್ ನಲ್ಲಿ ಇಲ್ಲೂ ಕೂಡ ಚೈನ್ ನಲ್ಲಿರುವ ಕಾರ್ಬನ್ ಆಟಮ್ಸ್ 4 ಇದೆ, ಇಲ್ಲೂ ಕೂಡ 4 ಇದೆ. ಚೈನ್ ಅಲ್ಲಿ ಏನು ವೇರಿಯೇಷನ್ಸ್ ಇಲ್ಲ. ಪೊಸಿಷನ್ ಆಫ್ ಡಬಲ್ ಬಾಂಡ್ ಅಲ್ಲಿ ಮಾತ್ರ ವೇರಿಯೇಷನ್ಸ್ ಇದೆ. ಸೊ ಕ್ಯಾನ್ ಐ ಕಾಲ್ ದಿಸ್ ಎಸ್ ಪೊಸಿಷನ್ ಐಸೋಮರ್? ಪೊಸಿಷನ್ ಐಸೋಮರ್ಸ್. ಸೊ ಸ್ಟ್ರಕ್ಚರಲ್ ಐಸೋಮರ್ ನಲ್ಲಿ ಪೊಸಿಷನ್ ಐಸೋಮರ್ ನಮಗೆ ಸಿಕ್ತು. ಅದೇ ತರ ಲೆಟ್ಸ್ ರೈಟ್ ಬ್ಯೂಟೇನ್. ಫಸ್ಟ್ ಗಿರೋ ಮಾಲಿಕ್ಯೂಲ್ಸ್ ಇನ್ನೊಂದ್ಸಲ ಬರ್ತೀನಿ. CH2, CH ಡಬಲ್ ಬಾಂಡ್ CH2 ಆಯ್ತಾ? ಕಾರ್ಬನ್ ನಂಬರ್ 1 2 3 4. ಸೊ ವಾಟ್ ಡು ವಿ ರೈಟ್ ನೌ? ದಿಸ್ ಕಂಪೌಂಡ್ ಇಸ್ ರಿಟನ್ as but 1 ene. ಇದೇ but 1 ene ಅನ್ನು ನಾನು ಇವಾಗ ಸ್ಟ್ರಕ್ಚರಲ್ ಐಸೋಮರ್ ಅಲ್ಲಿ ಚೈನ್ ಐಸೋಮರ್ ತರ ಬರಿಬಹುದಾ? ಅಂದ್ರೆ ಕಾರ್ಬನ್ ಲೆಂತ್ ಅನ್ನೇ ನಾನು ಇವಾಗ ಡಿಫ್ರೆಂಟ್ ಆಗಿ ಬರಿಬೇಕು. ಸೊ 1 2 3 ಅಷ್ಟೇ ಮಾಡ್ತೀನಿ ಇಲ್ಲಿ. ದಿಸ್ ವಿಲ್ ಬಿ ಮೈ ಒನ್ ಆಫ್ ದ ಸಬ್ಸ್ಟಿಟ್ಯೂಯೆಂಟ್ ಅಂತ ಹೇಳಿ ಅನ್ಕೊಳ್ಳಿ. ಡಬಲ್ ಬಾಂಡ್ ಇಲ್ಲಿ ಹೋಗುತ್ತೆ. ಸೊ CH2 ಆಯ್ತು, ಇಲ್ಲಿ CH3 ಆಯ್ತು, ಇಲ್ಲಿ CH3 ಆಯ್ತು, ಅಂಡ್ ಹಿಯರ್ ದಿಸ್ ಕಾರ್ಬನ್ ಇಸ್ ಫುಲ್ಲಿ ಫಿಲ್ಡ್. ಇದಕ್ಕೂ ಇರೋ ಡಿಫ್ರೆನ್ಸ್ ಏನು? ಚೈನ್ ಲೆಂತ್. ಇಲ್ಲಿ ಮೇನ್ ಚೈನ್ ಅಲ್ಲಿ 4 ಕಾರ್ಬನ್ ಆಟಮ್ ಇದೆ, ಇಲ್ಲಿ ಮೇನ್ ಚೈನ್ ಅಲ್ಲಿ ಬರೀ 3 ಕಾರ್ಬನ್ ಆಟಮ್ ಇದೆ. ದಿಸ್ ಇಸ್ ಅವರ್ ಮೇನ್ ಚೈನ್ ನೌ. ಬಟ್ ಇಫ್ ಯು ಕೌಂಟ್ ಟೋಟಲ್ ಕಾರ್ಬನ್ ಆಟಮ್ ಎಷ್ಟಿದೆ? ಇಲ್ಲಿ C4 ಇದೆ. ವಾಟ್ ಇಸ್ ದ ಟೋಟಲ್ ಹೈಡ್ರೋಜನ್? 2 + 2 ಎಷ್ಟಪ್ಪ? 4 ಆಯ್ತು. 2 + 2 is 4 plus 3 7 and 1 8. ಇಲ್ಲೂ ಕೂಡ ದ ಸೇಮ್ ಸ್ಟೋರಿ. 2 and 3 5 5 3 8 ಆಯ್ತು, ರೈಟ್? So these two are called as chain isomers. Chain isomers. So ಇದನ್ನ ಸ್ಟ್ರಕ್ಚರ್ ನಂಬರ್ 1 ಅಂತ ಹೇಳಿ ಬರಿಬಹುದಾ ನಾನು? Structure number 1 and structure number 2. Structure number 1 and structure number 2, we call them as chain isomers. Chain isomers. ಇವ್ರನ್ನ ನಾವು ಪೊಸಿಷನ್ ಐಸೋಮರ್, ಇವ್ರನ್ನ ನಾವು ಚೈನ್ ಐಸೋಮರ್ ಅಂತ ಹೇಳಿ ಕರಿತೀವಿ. So the same thing I've explained here. but 1 ene, but 2 ene. So ಇವರಿಬ್ಬರನ್ನ ನಾವು ಪೊಸಿಷನ್. One more way of writing another isomer is only one possible way. ಇದು ಬರೀ ಎಷ್ಟೇ ಪಾಸಿಬಲ್ ವೇ ಇರುವಂಥದ್ದು ಬರೆಯೋಕ್ಕೆ, ಹಾಗಾಗಿ ನಾನು ಇದನ್ನ ಕನ್ಸಿಡರ್ ಮಾಡಿದ್ದೀನಿ. ಸೊ 1 ಮತ್ತು 2 ಪೊಸಿಷನ್,
ಅದೇ ಸ್ಟ್ರಕ್ಚರ್ 1 ಸ್ಟ್ರಕ್ಚರ್ 3 ಅಥವಾ ಸ್ಟ್ರಕ್ಚರ್ 2 ಸ್ಟ್ರಕ್ಚರ್ 3 ಇದನ್ನ ಕಂಪೇರ್ ಮಾಡ್ತೀರಾ ಅಥವಾ ಇದನ್ನ ಕಂಪೇರ್ ಮಾಡ್ತೀರಾ ಅಂತ ಹೇಳಿದ್ರೆ ಚೈನ್ ನಂಬರ್ ಮೇನ್ ಚೈನ್ ನಲ್ಲಿ ಕಾರ್ಬನ್ ಆಟಮ್ಸ್ ಡಿಫರ್ ಆಗಿದೆ. ಹಾಗಾಗಿ these will become now chain isomers. The same thing I've written. Structure 1 and 3. Structure 2 and 3 are example of chain isomer. Whereas structure 1 and 2 are position isomer. You can refer the notes. Clear? So now the question will be like, write all the structural isomer of C5H10 ಅಂತ ಹೇಳಿ ಕೇಳಿದ್ರೆ C5H10 is alkane, alkene, alkene ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. 5 2 10. If the number is multiple of 2 of the carbon atom, ಅಂದ್ರೆ carbon atom ಇಲ್ಲಿ 6 ಇತ್ತು, 6 into 2 ಅಂತ ಹೇಳಿದ್ರೆ 12. So C6H12, C5H10, C4H8, all these are alkenes. Alkenes ಅಂತ ಹೇಳಿದ್ರೆ double bond ಬಂದೇ ಬರುತ್ತೆ. That idea first should go to your mind. So what are the different possible isomer? In structure 1 you have double bond with the first compound. ಇಲ್ಲೇ ಇದೆ. ನೆಕ್ಸ್ಟ್ ಗೆ ಡಬಲ್ ಬಾಂಡ್ ನ ಶಿಫ್ಟ್ ಮಾಡಿದ್ರಿ ಅಲ್ವಾ? ಸೊ ಇದು ಮತ್ತೆ ಇದು ಏನಾಯ್ತು? ಪೊಸಿಷನ್ ಐಸೋಮರ್ ಆಯ್ತು. ದ ಸ್ಟ್ರಕ್ಚರ್ A and B became position isomer. ಅಂದ್ರೆ ಸ್ಟ್ರಕ್ಚರಲ್ ಐಸೋಮರ್ ಫಸ್ಟ್ ಗೆ ಅದನ್ನ ಹೇಗೆ ಹೇಳ್ತೀರಾ ನೀವು? ಸ್ಟ್ರಕ್ಚರಲ್ ಐಸೋಮರ್ಸ್. ಸ್ಟ್ರಕ್ಚರಲ್ ಐಸೋಮರ್ಸ್ ನಲ್ಲಿ ನೀವು ಅದನ್ನ ಹೇಗೆ ಹೇಳ್ತೀರಾ? ಪೊಸಿಷನ್ ಐಸೋಮರ್. What do you call it as? Position isomers. Then you change the chain length. ಮತ್ತೆ ಬರುವಂತ ಸ್ಟ್ರಕ್ಚರ್ CDE ನಲ್ಲಿ ನೀವು ಚೈನ್ ನೋಡ್ಕೊಳ್ಳಿ. 1 2 3 4. So you keep 4 carbon in your main chain, 1 more as the branching. ಬ್ರಾಂಚಿಂಗ್ ಪಕ್ಕದಲ್ಲೇ ಡಬಲ್ ಬಾಂಡ್ ಇರೋದು ಒಂದು, ಬ್ರಾಂಚಿಂಗ್ ನಿಂದ ಮುಂದೆ ಹೋಗೋದು ಡಬಲ್ ಬಾಂಡ್ ಇರೋದು ಒಂದು. ಬ್ರಾಂಚಿಂಗ್ ನಿಂದ ಈ ಕಾರ್ಬನ್ ಆಟಮ್ ನಲ್ಲಿ ಬ್ರಾಂಚಿಂಗ್ ಇದೆ, ಹಿಂದೆ ಡಬಲ್ ಬಾಂಡ್, ಪಕ್ಕದಲ್ಲಿ ಅಂದ್ರೆ ರೈಟ್ ಸೈಡ್, ಲೆಫ್ಟ್ ಸೈಡ್ ಮತ್ತೆ ಮುಂದೆ, ಹಾಗೆ ಬಿಡ್ತಾರೆ ನಿಮಗೆ 3 ಸ್ಟ್ರಕ್ಚರ್ ಸಿಗುತ್ತೆ. ಸೊ ಸ್ಟ್ರಕ್ಚರ್ CDE ಅಗೇನ್ ಇವರು 3 ಜನ ಪೊಸಿಷನ್ ಐಸೋಮರ್ ಆಗಿರ್ತಾರೆ. ಇವರು 3 ಜನಕ್ಕೂ ಇರೋ ಡಿಫ್ರೆನ್ಸ್ ಏನು? ದೇ ಆರ್ ಆಲ್ಸೋ ಪೊಸಿಷನ್ ಐಸೋಮರ್ಸ್. ದೇ ಆರ್ ಸ್ಟ್ರಕ್ಚರ್ ನಲ್ಲಿ ಪೊಸಿಷನ್. ಸ್ಟ್ರಕ್ಚರ್ CDE ಅನ್ನ ನೀವು A ಮತ್ತೆ B ಕಂಪೇರ್ ಮಾಡಿದ್ರೆ A and B versus structure CDE, ಈ 3 ಸ್ಟ್ರಕ್ಚರ್ಸ್ ನ ಕಂಪೇರ್ ಮಾಡ್ತೀರಾ ಅಂತ ಹೇಳಿದ್ರೆ ರಿಲೇಶನ್ಶಿಪ್ ಏನು ಇವರಿಬ್ಬರಿಗೆ, ಇವ್ರ 3 ಜನಕ್ಕೂ ಮತ್ತೆ ಮೇಲಿರೋ 2 ಕಂಪೌಂಡ್ ಗಳಿಗೂ? ದೇ ಆರ್ ಚೈನ್ ಐಸೋಮರ್ಸ್. ಚೈನ್ ಅಲ್ಲಿ ಡಿಫರೆನ್ಸ್ ಇದೆ ಅವರಿಗೆ, ಮಿಕ್ಕಿದೆಲ್ಲ ಕೂಡ ಸೇಮ್ ಇರುತ್ತೆ. Hope it's clear. Next we'll move on to geometrical isomerism. So geometrical isomerism ಅಂತ ಹೇಳಿದ್ರೆ ಏನು? Same molecular formula but spatial arrangement of chemical substance across carbon-carbon double bond is different. ಎರಡು compounds same molecular formula ಇರುತ್ತೆ, but carbon-carbon double bond ಆಚೆ ಈಚೆ spatial arrangement different ಇದ್ರೆ, okay, such compounds are called as geometrical isomers, and the phenomenon is called as geometrical isomerism. ಇದರಲ್ಲಿ 2 types ಇದೆ, cis ಮತ್ತೆ trans ಅಂತ ಹೇಳುವಂತಹ isomerism. Cis and trans isomerism. So due to different arrangement of atoms or groups in space, these isomers differ in their properties like melting point and boiling point and dipole moment, solubility, that we are going to learn later part. So let me explain the cis and trans isomer by taking the example of C double bond C. CH3 ಇದೆ, hydrogen ಇದೆ, CH3 ಇದೆ. Similar groups are on diagonal line, diagonally opposite ಇದೆ. So diagonally opposite idre, we call this as trans isomer. This we are calling as trans isomer. C double bond C, CH3 and CH3. Sorry, let me consider it as same side. Same side ಇದೆ, CH3, hydrogen. See, if they are on the same side nalidare anta helidre, we call this isomer as cis isomer. So double bond na ಆಚೆ ಮತ್ತೆ ಈಚೆ 2 ಕಾರ್ಬನ್ ಆಟಮ್ಸ್ ಗಳಿಗೆ ಐಡೆಂಟಿಕಲ್ ಗ್ರೂಪ್ ಇದೆಯಾ, ಸಿಮಿಲರ್ ಗ್ರೂಪ್ಸ್ ಇದೆಯಾ ನೋಡ್ಕೊಳ್ಳಿ. ಸೊ ಎಕ್ಸಾಕ್ಟ್ ಗ್ರೂಪ್ ಇರಬೇಕು ಅಂತ ಇಲ್ಲ. ಫಾರ್ ಎಕ್ಸಾಂಪಲ್
ಸಿ ಡಬಲ್ ಬಾಂಡ್ ಸಿ ನಲ್ಲಿ CH3 ನಾದ್ರೂ ಇರ್ಲಿ, ಲೆಟ್ ಮಿ ಟೇಕ್ ಸಮ್ ಅದರ್ ಗ್ರೂಪ್ C2H5 ಆದ್ರೂ ಇರ್ಲಿ, ಅಥವಾ ಇಲ್ಲಿ ಕ್ಲೋರಿನ್ ಆದ್ರೂ ಇರ್ಲಿ, ಬ್ರೋಮಿನ್ ಆದ್ರೂ ಇರ್ಲಿ, ದಿಸ್ ಆಲ್ಸೋ ವಿಲ್ ಶೋ ಜೊಮೆಟ್ರಿಕಲ್ ಐಸೋಮೆರಿಸಮ್. ಬೇರೆ 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 ಗ್ರೂಪ್ಸ್ ಇದ್ರೂ ಕೂಡ ಜೊಮೆಟ್ರಿಕಲ್ ಐಸೋಮೆರಿಸಮ್ ತೋರಿಸುತ್ತೆ, ಆಯ್ತಾ. ಅಥವಾ ಲೈಕ್ ದಿಸ್, ಈಚೆ ಕಡೆ ಕಾರ್ಬನ್ ಅಲ್ಲಿ ಏನಿದೆ ಅದೇ ಇದ್ರೂ ಕೂಡ, ಲೈಕ್ Br ಇದೆ, ಕ್ಲೋರಿನ್ ಇದೆ ಅನ್ಕೊಳ್ಳಿ, ಸಿಮಿಲರ್ ಗ್ರೂಪ್ಸ್ ಆನ್ ಬೋತ್ ದ ಕಾರ್ಬನ್ ಆಟಮ್ಸ್ ವಿಚ್ ಆರ್ ಪಾರ್ಟಿಸಿಪೇಟೆಡ್ ಇನ್ ಡಬಲ್ ಬಾಂಡ್. ಸಿಮಿಲರ್ ಗ್ರೂಪ್ಸ್ ಅಂತ ಹೇಳ್ಬೇಕಾದ್ರೆ ಎರಡೂ ಕಂಪೌಂಡ್ಗಳು ಸಿಮಿಲರ್ ಇರಬಾರ್ದು. ಕಾರ್ಬನ್ಗೆ ಎರಡು ಗ್ರೂಪ್ಗಳು ಏನು ಅಟ್ಯಾಚ್ಡ್ ಆಗಿದೆಯೋ ಒಂದು ಕಾರ್ಬನ್ಗೆ ಅದು ಡಿಫ್ರೆಂಟ್ ಇರಬೇಕು. ಅಂಥದ್ದೇ ಆಚೆ ಕಡೆ ಕೂಡ ಇದ್ರೆ ಇಟ್ ವಿಲ್ ಶೋ ಜೊಮೆಟ್ರಿಕಲ್ ಐಸೋಮೆರಿಸಮ್. ಓಕೆನಾ. ಸೊ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಕಲಿಯೋಣ. ಫಸ್ಟ್ಗೆ ಕಾರ್ಬನ್ ಆಟಮ್ಸ್ ಇನ್ವಾಲ್ವ್ಡ್ ಇನ್ ಡಬಲ್ ಬಾಂಡ್, ಬೋತ್ ಹ್ಯಾಸ್ similar types of group. ಇಲ್ಲಿ CH3, ಇಲ್ಲಿ H, ಇಲ್ಲೂ CH3, ಇಲ್ಲೂ H, and they are diagonally opposite. We call it as trans isomer. If it is on the same side, then it is called as cis isomer. ಎಲ್ಲಿ ತೋರಿಸಲ್ಲ. If carbon atom involved in the double bond has exactly same type of atoms, like hydrogen atoms ಇದೆ, ಅಥವಾ C double bond C ನಲ್ಲಿ ಇಲ್ಲಿ Cl2 ಇದೆ, ಸಿಮಿಲರ್ ಟೈಪ್ ಆಫ್ ಐಟಮ್ ಇದೆ, ಇಲ್ಲಿ ಡಿಫ್ರೆಂಟ್ ಇದೆ ಅನ್ಕೊಳ್ಳಿ, CH3 ಇದೆ, C2H5 ಇದೆ, ಇಲ್ಲೆಲ್ಲ ಐಸೋಮರ್ ಎಕ್ಸಿಸ್ಟ್ ಆಗಲ್ಲ, ಇಲ್ಲೂ ಕೂಡ ಆಗಲ್ಲ. ಸೊ ಎರಡೂ ಕಾರ್ಬನ್ ಆಟಮ್ ನಲ್ಲಿ ಎಲ್ಲಾ ಗ್ರೂಪ್ಗಳು ಕೂಡ ಡಿಫ್ರೆಂಟ್ ಇರಬೇಕು, ಇಲ್ಲ ಎರಡು ಗ್ರೂಪ್ಗಳು ಈಚೆ ಕಾರ್ಬನ್ ಮತ್ತೆ ಎರಡು ಕಾರ್ಬನ್ ಅಂದ್ರೆ ಕಾರ್ಬನ್ ಆಟಮ್ ಇನ್ವಾಲ್ವ್ಡ್ ಇನ್ ಡಬಲ್ ಬಾಂಡ್ ನಲ್ಲಿ ದೇ ಶುಡ್ ಹ್ಯಾವ್ ಸಿಮಿಲರ್ ಗ್ರೂಪ್ಸ್. ಬೋತ್ ದ ಕಾರ್ಬನ್ ಟುಗೆದರ್ ಶುಡ್ ಹ್ಯಾವ್ ಸಿಮಿಲರ್ ಗ್ರೂಪ್ಸ್ ಲೈಕ್ ದಿಸ್. ಇಲ್ಲೂ ಜೊಮೆಟ್ರಿಕಲ್ ಐಸೋಮೆರಿಸಮ್ ತೋರಿಸಲ್ಲ, ಇಲ್ಲೂ ಕೂಡ ಜೊಮೆಟ್ರಿಕಲ್ ಐಸೋಮೆರಿಸಮ್ ನ ತೋರಿಸಲ್ಲ. ಸಪೋಸ್ ಎಲ್ಲಾ ಗ್ರೂಪ್ಗಳು ಡಿಫ್ರೆಂಟ್ ಇದ್ರೆ ನಾವು ಅದನ್ನ ಇಟ್ಸ್ ನಾಟ್ ದೇರ್ ಇನ್ ಯೋರ್ ಬುಕ್, ನಾನು ಎಕ್ಸ್ಟ್ರಾ ಟೀಚ್ ಮಾಡ್ತಾ ಇದ್ದೀನಿ. ಈಗ ಈ ತರ ಇತ್ತು ಅನ್ಕೊಳ್ಳಿ, ಕಾರ್ಬನ್ ಆಟಮ್ ಡಬಲ್ ಬಾಂಡೆಡ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ, ಒಂದು ಕಾರ್ಬನ್ ಆಟಮ್ಗೆ ಬ್ರೋಮಿನ್ ಇದೆ, ಇನ್ನೊಂದಕ್ಕೆ ಫ್ಲೂರಿನ್ ಇದೆ, ಈಚೆ ಕಡೆ ಕ್ಲೋರಿನ್ ಇದೆ ಮತ್ತೆ ಹೈಡ್ರೋಜನ್ ಇದೆ, 4 ಗ್ರೂಪ್ಸ್ಗಳು ತುಂಬಾ ಡಿಫ್ರೆಂಟ್ ಆಗಿದೆ ಅನ್ಕೊಳ್ಳಿ. ಇಟ್ ಆಲ್ಸೋ ಶೋಸ್ similar, it also shows isomer, geometrical isomer. ಇಲ್ಲಿ ಹೇಗೆ geometrical isomer ಡಿಸೈಡ್ ಮಾಡ್ತಾರೆ? based on the weight. ಹೈಡ್ರೋಜನ್ atomic mass ಏನು? atomic mass is 1. chlorine atomic mass is 35.5. bromine fluorine ಗೊತ್ತಿಲ್ಲ, but definitely bromine has higher atomic mass compared to fluorine. highest atomic mass bromine ಮತ್ತೆ chlorine, or are they on the same side? then it is called as Z isomer. ಅದನ್ನ ನಾನು Z isomer ಅಂತ ಹೇಳಿ ಕರಿತೀನಿ. ಯಾವಾಗ highest atomic size, high atomic size ಇರುವ ಗ್ರೂಪ್ on same side ಇದೆ ಅಂತ ಹೇಳಿದ್ರೆ we call it as Z isomer. if they are on the different group, for example carbon double bond ಇದೆ ಅನ್ಕೊಳ್ಳಿ, highest atomic size ಇಲ್ಲಿ ಬ್ರೋಮಿನ್ ಇತ್ತು, ಈಚೆ ಫ್ಲೂರಿನ್ ಇದೆ, ಹಾಗೆ ಇಟ್ಕೊಳ್ತೀನಿ. ಇವಾಗ ಹೈಯೆಸ್ಟ್ ಅಟಾಮಿಕ್ ಸೈಜ್ ಪಕ್ಕದ ಕಾರ್ಬನ್ ಆಟಮ್ ನಲ್ಲಿ ಕ್ಲೋರಿನ್ ಇದೆ, ಅಂಡ್ ಕ್ಲೋರಿನ್ ಬ್ರೋಮಿನ್, ಇಲ್ಲಿ ಹೈಯೆಸ್ಟ್ ಅಟಾಮಿಕ್ ಸೈಜ್ ಫಾರ್ ಹೈಡ್ರೋಜನ್ ಕ್ಲೋರಿನ್ ನಲ್ಲಿ ಹೈಯೆಸ್ಟ್ ಅಟಾಮಿಕ್ ಮಾಸ್, ನಾಟ್ ಸೈಜ್, ಹೈಯೆಸ್ಟ್ ಅಟಾಮಿಕ್ ಮಾಸ್ ಕ್ಲೋರಿನಿಗೆ ಜಾಸ್ತಿ ಇದೆ, ಇಲ್ಲಿ ಹೈಯೆಸ್ಟ್ ಅಟಾಮಿಕ್ ಮಾಸ್ ಫಾರ್ ಬ್ರೋಮಿನ್ ಜಾಸ್ತಿ ಇದೆ. ಹೈಯೆಸ್ಟ್ ಅಟಾಮಿಕ್ ಮಾಸ್, ರಿಪೀಟಿಂಗ್ ಅಗೈನ್, ಇವ್ರುಗಳು ಆಪೋಸಿಟ್, ಡಯಾಗನಲಿ ಆಪೋಸಿಟ್ ಆಗಿದೆ ಅಂತ ಹೇಳಿದ್ರೆ ವಿ ಕಾಲ್ ದೆಮ್ ಆಸ್ ಈ ಕಾನ್ಫಿಗರೇಷನ್ ಅಥವಾ ಈ ಐಸೋಮರ್. ಇದು ಎಕ್ಸ್ಟ್ರಾ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇಕಾಗುತ್ತೆ. So this will also show geometrical isomerism. ಇನ್ನೊಂದು ಟೈಪ್ ಏನು? ಸಿನ್ ಮತ್ತೆ ಆಂಟಿ. ಈ ಸಿನ್ ಮತ್ತೆ ಆಂಟಿ ಅಂತ ಹೇಳಿದ್ರೆ ಅರ್ಥ ಏನು? ಎಲ್ಲಿ ಇದನ್ನ ನೀವು ನೋಡ್ತೀರಾ? ಸೊ ಯು ವಿಲ್ ಸಿ ಇಟ್ ಇನ್ ಹೈಡ್ರಾಕ್ಸಿಲ್ ಅಮೈನ್ ಅಂತ ಹೇಳುವ ಕಂಪೌಂಡ್. ಅಂದ್ರೆ C ಡಬಲ್ ಬಾಂಡ್ N ಇದೆ ಅನ್ಕೊಳ್ಳಿ, ಈ ನೈಟ್ರೋಜನ್ಗೆ ಒಂದು OH ಗ್ರೂಪ್ ಇರುತ್ತೆ, ಇನ್ನೊಂದು ಲೋನ್ ಪೇರ್ ಆರ್ಬಿಟಲ್ಸ್ ಇರುತ್ತೆ, ಓಕೆನಾ. ಕಾರ್ಬನ್ಗೆ CH3 ಗ್ರೂಪ್ ಇದೆ ಮತ್ತೆ ಹೈಡ್ರೋಜನ್ ಗ್ರೂಪ್ ಇದೆ. ಸೊ ಇಲ್ಲಿ ಆಬ್ವಿಯಸ್ಲಿ OH ಗ್ರೂಪ್ ಮತ್ತೆ H ಗ್ರೂಪ್ ಇದು ಕಂಪ್ಯಾರಿಸನ್ ತಗೊಳ್ತೀವಿ. OH H ಆಪೋಸಿಟ್ ಸೈಡ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಲೈಕ್ ದಿಸ್, OH and H ಆಪೋಸಿಟ್ ಸೈಡ್ ಅಲ್ಲಿ ಇತ್ತು ಅಂದ್ರೆ we call this as anti, ಆಯ್ತಾ. if they are on the same side, C double bond N, H ಮತ್ತೆ OH are on the same side, ಇಲ್ಲಿ ಲೋನ್ ಪೇರು, ಇಲ್ಲಿ ಯಾವ್ದಾದ್ರು ಗ್ರೂಪ್ ಇರಲಿ, CH3 ನಾದ್ರೂ ಇರಲಿ, ಏನಾದ್ರೂ ಇರಲಿ, if the OH and H of C double bond N are on the same side, then we call this as syn isomer. So geometrical isomer in depth ನೀವು ಇಳಿಯೋದಾದ್ರೆ 3 types ನ ನೀವು ಆಲ್ ಟುಗೆದರ್ ನೋಡ್ತೀರಾ. ಸೊ ಎಲ್ಲಿ ನೋಡ್ತೀರಾ ಎಲ್ಲಿ ನೋಡಲ್ಲ ಅಂತ ಹೇಳೋ ಕ್ಲಾರಿಟಿ ನಿಮಗೆ ಇರಬೇಕಷ್ಟೇ. ಸೊ ಸಿಸ್ ಮತ್ತೆ ಟ್ರಾನ್ಸ್ ಮಾತ್ರ ಲಿಮಿಟ್ ಮಾಡ್ಕೋಬೇಡಿ. ಸಿಸ್ ಅಂಡ್ ಟ್ರಾನ್ಸ್ ಅಲ್ಲದೆ ಇ ಮತ್ತೆ Z ಐಸೋಮರ್ ಇರುತ್ತೆ, ಸಿನ್ ಮತ್ತೆ ಆಂಟಿ ಐಸೋಮರ್ ಇರುತ್ತೆ. ಇನ್ನ ಎಕ್ಸಾಂಪಲ್ ಬೇಕು ಅಂತ ಹೇಳಿದ್ರೆ ಲೆಟ್ ಮಿ ಟೇಕ್ ದಿಸ್ ಎಕ್ಸಾಂಪಲ್.
ಈಗ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ತಗೋತಾ ಇದ್ದೀನಿ ಆಯ್ತಾ. ಇಲ್ಲಿ Cl ಗ್ರೂಪ್, ಇಲ್ಲಿ Br ಗ್ರೂಪ್ ಆಡ್ ಮಾಡ್ತಾ ಇದ್ದೀನಿ. ಇಲ್ಲಿ Cl ಗ್ರೂಪ್, ಇಲ್ಲಿ Br ಗ್ರೂಪ್. ಇವಾಗ ನೋಡ್ತೀರಾ ಎರಡು ಕಾರ್ಬನ್ಗೆ ಗ್ರೂಪ್ಗಳು ಸೇಮ್ ಇದೆಯಾ? ಎಸ್. ಅಂಡ್ ಆರ್ ದೇ ಆನ್ ದ ಸೇಮ್ ಸೈಡ್? ಇಲ್ಲಿ Br, ಇಲ್ಲಿ Br, ಅಲ್ಲಿ Cl, ಅಲ್ಲಿ Cl. ಎಸ್. ದೆನ್ ವಿ ಕಾಲ್ ದಿಸ್ ಐಸೋಮರ್. ಸೇಮ್ ಗ್ರೂಪ್ಸ್ಗಳು ಸೇಮ್ ಸೈಡ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಸಿಸ್ ಐಸೋಮರ್. ಈ ಸಿಸ್ಸು ಟ್ರಾನ್ಸು ಯಾವಾಗ ಎರಡು ಕಾರ್ಬನ್ಗೆ ಸೇಮ್ ಟೈಪ್ ಆಫ್ ಗ್ರೂಪ್ಗಳು ಬಂದಾಗ. Now Br and Br and ಇಲ್ಲಿ chlorine and chlorine opposite ಇದೆ. Then we call this isomer as trans isomer. We call this as trans isomer. ಇದು ಒಂದು ಟೈಪ್. ಇದು ನಿಮಗೆ ಎಕ್ಸಾಮ್ ನಲ್ಲಿ ಕೇಳುವಂತಹ ಟೈಪ್. ಓಕೆನಾ? ನೆಕ್ಸ್ಟ್ C ಡಬಲ್ ಬಾಂಡ್ C. ಒಂದ್ ಕಡೆ CH3 ಗ್ರೂಪ್ ಹಾಕ್ತೀನಿ, ಇನ್ನೊಂದು ಕಡೆ Cl ಗ್ರೂಪ್, ಇನ್ನೊಂದು ಕಡೆ C2H5 ಗ್ರೂಪ್ ಹಾಕ್ತೀನಿ, ಇನ್ನೊಂದು ಕಡೆ Br ಗ್ರೂಪ್. ನೀವು CH3 ಇದು ಟೋಟಲ್ ಮಾಸ್ ನ ಕಂಡುಹಿಡಿಯೋದಲ್ಲ, ಇಲ್ಲಿ ಫಸ್ಟ್ ಆಟಮ್ ಕಾರ್ಬನ್ ಇದು ಅಟಾಮಿಕ್ ಮಾಸ್ ನ ಚೆಕ್ ಮಾಡ್ಬೇಕಷ್ಟೇ. ಸೊ ಕಾರ್ಬನ್ ಇದು ಅಟಾಮಿಕ್ ಮಾಸ್, ಇಲ್ಲಿ ಫಸ್ಟ್ ಅಟ್ಯಾಚ್ಡ್ ಆಗಿರೋದು ಇಲ್ಲೂ ಕೂಡ ಕಾರ್ಬನ್ ಇದು ಅಟಾಮಿಕ್ ಮಾಸ್. ಸೊ ಆತರ ಇದ್ದಾಗ ಲೈಕ್ ಇಲ್ಲಿ CH2 CH3 ಅಂತ ಹೇಳಿ ಬರೀಬಹುದಾ ಈಥೈಲ್ ಗ್ರೂಪ್ ನ. ದ ಫಸ್ಟ್ ಬಾಂಡೆಡ್ ಕಾರ್ಬನ್ ಅಟಾಮಿಕ್ ಮಾಸ್ ಮಾತ್ರ ನೀವು ಚೆಕ್ ಮಾಡಿ. ಇಫ್ ದ್ಯಾಟ್ ಹ್ಯಾಸ್ ಹೈಯರ್ ಅಟಾಮಿಕ್ ಮಾಸ್ ದೆನ್ ಅದನ್ನ ನೀವು ಕಂಪ್ಯಾರಿಸನ್ ತಗೊಳ್ಬೇಕು. ಇಲ್ಲ ನಿಮಗೆ ಇದು ಫುಲ್ ಆಗಿ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿದ್ರೆ ಐ ಕ್ಯಾನ್ ಚೇಂಜ್ ದ ಎಂಟೈರ್ ಕಾನ್ಸೆಪ್ಟ್, ಬ್ರಿಂಗ್ ಇಟ್ ನ ಸಿಂಪ್ಲರ್ ಲೆವೆಲ್, so that ನೀವು ಫಸ್ಟ್ ಟೈಮ್ ಓದ್ಬೇಕಾದ್ರೆ it will not create confusion. Let me create this way. ಇಲ್ಲಿ ಹೈಡ್ರೋಜನ್, ಇಲ್ಲಿ ಫ್ಲೂರಿನ್, ಇಲ್ಲಿ ಕ್ಲೋರಿನ್ ಅಂಡ್ ಇಲ್ಲಿ ಅಯೋಡಿನ್. ಹೈಡ್ರೋಜನ್ ಫ್ಲೂರಿನ್ ಗೆ ಕಂಪೇರ್ ಮಾಡಿದ್ರೆ ಹೈಯೆಸ್ಟ್ ಅಟಾಮಿಕ್ ಮಾಸ್ ಯಾವುದು? ಫ್ಲೂರಿನ್. ಫ್ಲೂರಿನ್ ಹ್ಯಾಸ್ ಹೈಯೆಸ್ಟ್ ಅಟಾಮಿಕ್ ಮಾಸ್ ಆಫ್ 9 + 10 19. ಅಯೋಡಿನ್ ಗೆ ಇನ್ನ ಜಾಸ್ತಿ ಇದೆ, 127 ಅರೌಂಡ್ ಅಲ್ವಾ? ಸೊ ನೋಡಿ, ಹೈಯೆಸ್ಟ್ ಅಟಾಮಿಕ್ ಮಾಸ್ ಒಂದೇ ಕಡೆ ಇದೆ ಅಂತ ಹೇಳಿದ್ರೆ Z ಐಸೋಮರ್, ಅದನ್ನ ನಾವು Z ಐಸೋಮರ್ ಅಥವಾ Z ಐಸೋಮರ್ ಅಂತ ಹೇಳಿ ಕರಿತೇವೆ. ಸಪೋಸ್ ಹೈಯೆಸ್ಟ್ ಅಟಾಮಿಕ್ ಮಾಸ್ ಇರುವಂತಹದ್ದು ಇಲ್ಲಿ ಫ್ಲೂರಿನ್ ನ ಹಾಗೆ ಇಟ್ಕೊಂಡಿದ್ದೀನಿ ಅಂಡ್ ಐ ಆಮ್ ಬ್ರಿಂಗಿಂಗ್ ಅಯೋಡಿನ್ ಆನ್ ದ ಅಪ್ಪರ್ ಸೈಡ್, ಕ್ಲೋರಿನ್ ಆನ್ ದ ಡೌನ್ ಸೈಡ್. ನೋಡಿ, highest atomic are on the opposite direction, then I would call it as E isomer. E isomer. ಈ Z ನಲ್ಲಿ it is a German word. Z ಅಂತ ಹೇಳಿದ್ರೆ on the same side, E ಅಂತ ಹೇಳಿದ್ರೆ just like remember enemies are always on the opposite side. So highest atomic weights are on the opposite side. When ಕಾರ್ಬನ್ ಡಬಲ್ ಬಾಂಡೆಡ್ ನಲ್ಲಿರುವಂತಹ ಎಲ್ಲಾ ಗ್ರೂಪ್ಗಳು ಡಿಫ್ರೆಂಟ್ ಆಗಿದ್ದಾಗ ನಾವು Z ಅಂತ ಹೇಳುವ ಐಸೋಮರ್ನ ನಾವು ಕೊಡ್ತೀವಿ. ಅಲ್ಲಿ ಸಿಸ್ ಅಂಡ್ ಟ್ರಾನ್ಸ್ ಯೂಸ್ ಮಾಡಲ್ಲ. ಜೊತೆಗೆ Z ಅಂತ ಹೇಳಿದ್ರೆ ಆನ್ ದ ಸೇಮ್ ಸೈಡ್ high atomic weight group on same side. ಇಲ್ಲಿ high atomic weight group on different side. ಕ್ಲಿಯರ್ ಇದೆ? ಇದೆರಡು ಕೂಡ ನಿಮಗೆ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ. ನಿಮಗೆ ಟೆಕ್ಸ್ಟ್ ಬುಕ್ ನಲ್ಲಿ ಇಲ್ಲದೆ ಇರುವಂತ ಎಕ್ಸ್ಟ್ರಾ ಏನು ಆಂಟಿ ಅಂಡ್ ಅದು ಎಲ್ಲಿ? C ಡಬಲ್ ಬಾಂಡ್ N. ಇದು ಹೈಡ್ರಾಕ್ಸಿಲ್ ಅಮೈನ್ ಅಂತ ಹೇಳುವ ಕಂಪೌಂಡ್. ಹೈಡ್ರಾಕ್ಸಿಲ್ ಅಮೈನ್. ನೈಟ್ರೋಜನ್ಗೆ ಇಲ್ಲಿ OH ಇದೆ, ಇಲ್ಲಿ ಡಬಲ್ ಬಾಂಡ್ ಇದೆ. ಇಲ್ಲಿ H ಆದ್ರೂ ಇರ್ಲಿ, ಈಚ್ ಕಡೆ ಏನ್ ಗ್ರೂಪ್ ಬಾರು ಇರ್ಲಿ, CH3 ಅಂದ್ರೆ CH3 ನೇ ಬರ್ಕೊಳ್ಳಿ. ಇಫ್ H ಅಂಡ್ OH, ಇಲ್ಲಿ ನೀವೇನ್ ನೋಡ್ಬೇಕು? H ಮತ್ತೆ OH. ಇಫ್ ದೇ ಆರ್ ಆನ್ ದ ಆಪೋಸಿಟ್ ಡೈರೆಕ್ಷನ್ ದೆನ್ ಇಟ್ ಇಸ್ ಆಂಟಿ. ಇಫ್ C ಡಬಲ್ ಬಾಂಡ್ N ನಲ್ಲಿ OH ಮತ್ತೆ H are on the same direction, then it is called as syn isomer. ಇದು ಎಕ್ಸ್ಟ್ರಾ.
Clear aita? So because of their different arrangement, their properties are different. You can look into the boiling point. Here it is maximum. For cis, the boiling point is 277, and for the trans, it is quite lesser. Aita? So similarly, for if you consider the dipole moment nalli elli cis nalli same side molecules galu same direction alli ide, trans nalli they are on the opposite direction. So electron movements are also from the opposite two direction. They are not from the same direction. So and also it depends on the shape of the molecule. So because of the shape configurations ella consider ಮಾಡಿದಾಗ ಇಲ್ಲಿ total dipole moment 0. ಇಲ್ಲಿ considering the shape of entire molecule, total dipole moment is 3.33 d. It's not only based on the direction. Based on the direction, dipole moment ಅನ್ನ 100% ನಮಗೆ justify ಮಾಡಕ್ಕಾಗಲ್ಲ. It is also based on the shape of the molecule. ಇಲ್ಲಿ complete 0 ಇಲ್ಲಿ ಇದೆ. So ಅರ್ಥ ಏನು? Cis isomers are polar in nature. ಇವರು polar ಅಂತ ಹೇಳಿದ್ರೆ ಚಾರ್ಜ್ ಇದೆ. ಚಾರ್ಜ್ ಇರೋ ಕಾರಣಕ್ಕೋಸ್ಕರ ಇವ್ರದ್ದು ಸಾಲ್ಯುಬಿಲಿಟಿ ಸ್ವಲ್ಪ ಜಾಸ್ತಿ. ಅದೇ ತರ ಸಾಲ್ಯುಬಿಲಿಟಿ ಅಂತ ಹೇಳೋದಕ್ಕಿಂತನೂ ಇವರ attractions between two molecules. So polar molecules ಅಂದ್ರೆ between two butane molecules ಅವ್ರಗಳ ನಡುವೆ attraction ಸ್ವಲ್ಪ ಜಾಸ್ತಿ ಇರೋದ್ರಿಂದ high boiling point ಇದೆ. So cis form of alkene is found to be more polar than trans form. ಆಯ್ತಾ? So ಅಲ್ಲಿ ಅವ್ರದ್ದು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ 0.33 ಡಿಬೆ ಇದೆ, whereas dipole moment for trans form is 0. ಸೊ ಹಾಗಾಗಿ ಸಿಸ್ಸಿಗೆ ಜಾಸ್ತಿ ಬಾಯ್ಲಿಂಗ್ ಪಾಯಿಂಟ್ ಇದೆ ಕಂಪೇರ್ ಟು ಟ್ರಾನ್ಸ್. ಅವ್ರು ಇದನ್ನ ಕೇಳ್ತಾರೆ, ವೈ ಸಿಸ್ ಮಾಲಿಕ್ಯೂಲ್ಸ್ ಆರ್ ಹ್ಯಾವಿಂಗ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ಅಥವಾ ಸ್ಲೈಟ್ಲಿ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ಕಂಪೇರ್ ಟು ಟ್ರಾನ್ಸ್ ಮಾಲಿಕ್ಯೂಲ್ ಅಂತ ಹೇಳಿ. ವೆರಿ ಇಂಪಾರ್ಟೆಂಟ್ ರೀಸನಿಂಗ್ ಟೈಪ್ ಆಫ್ ಕ್ವೆಶನ್ ಫಾರ್ 2 ಮಾರ್ಕ್. ಅವಾಗ ನೀವು ಡೈಪೋಲ್ ಮೊಮೆಂಟ್ ಇದು ಆನ್ಸರ್ ಅನ್ನ ಕೊಡಬೇಕಾಗುತ್ತೆ. ಇನ್ ಕೇಸ್ ಆಫ್ ಸಾಲಿಡ್ಸ್ ನಲ್ಲಿ ಟ್ರಾನ್ಸ್ಗೆ ಜಾಸ್ತಿ ಮೆಲ್ಟಿಂಗ್ ಪಾಯಿಂಟ್ ಇದೆ ಕಂಪೇರ್ ಟು ಸಿಸ್, ಬಿಕಾಸ್ ಟ್ರಾನ್ಸ್ ಐಸೋಮರ್ಗೆ symmetrical ಆಗಿದ್ದಾರೆ. ಟ್ರಾನ್ಸ್ ಐಸೋಮರ್ಸ್ ಆರ್ ಆಕ್ಚುಲಿ ಹ್ಯಾವಿಂಗ್ ಸಿಮೆಟ್ರಿಕಲ್ ನೇಚರ್ ಅಂತ ಹೇಳಿ. ಸೊ ಸಾಲಿಡ್ಸ್ ಬಂದಾಗ ಟ್ರಾನ್ಸ್ ಐಸೋಮರ್ಗೆ ಸಿಮೆಟ್ರಿ ಇದೆ, ದೋ ದೇ ಆರ್ ಇನ್ ದ ಆಪೋಸಿಟ್ ಸೈಡ್. ಯಾವಾಗ ಮೆಲ್ಟಿಂಗ್ ಪಾಯಿಂಟ್ ಬರುತ್ತೆ? ಮೆಲ್ಟಿಂಗ್ ಪಾಯಿಂಟ್ ಯಾವಾಗ ಬರುತ್ತೆ? ಟ್ರಾನ್ಸ್ ಐಸೋಮರ್ ಹ್ಯಾಸ್ ಮೋರ್ ಮೆಲ್ಟಿಂಗ್ ಪಾಯಿಂಟ್ due to symmetry factor. Now let's talk about which shows isomerism, which do not. CH3 whole twice C ಇದೆ, similar group ಬಂದ್ಬಿಟ್ಟಿದೆ ನೋಡಿ. ಕಾರ್ಬನ್ ಆಟಮ್ ಇನ್ವಾಲ್ವ್ಡ್ ಇನ್ ಡಬಲ್ ಬಾಂಡ್ ಹ್ಯಾಸ್, ಇಲ್ಲಿ ನೋಡಿ ಈ ಕಾರ್ಬನ್ಗೆ ಒಂದು ಹೈಡ್ರೋಜನ್ ಗ್ರೂಪ್ ಇದೆ, ಇನ್ನೊಂದು C2H5 ಇದೆ. ಬಟ್ ದಿಸ್ ಕಾರ್ಬನ್ ಆಟಮ್ ನಿಮ್ಮ ಫೋಕಸ್ ಯಾವಾಗಲೂ ಇಲ್ಲಿರಬೇಕು, ಐಡೆಂಟಿಕಲ್ ಆಗಿರುವ ಸಿಮಿಲರ್ ಆಗಿರುವ ಗ್ರೂಪ್ ಇರಬೇಕು. ಡಿಸಿಮಿಲರ್ ಗ್ರೂಪ್ಸ್ ಇದು ಎರಡು ಕಾರ್ಬನ್ ಮ್ಯಾಚ್ ಆಗ್ತಿದೆ ಅಂದ್ರೆ ಓಕೆ, ಬಟ್ ಒಂದೇ ಕಾರ್ಬನ್ಗೆ ಎರಡು ಸಿಮಿಲರ್ ಗ್ರೂಪ್ ಇರಬಾರ್ದು. ಎರಡು ಕಾರ್ಬನ್ಗೆ ಸೇಮ್ ಟೈಪ್ ಆಫ್ ಗ್ರೂಪ್ಸ್ ಇರಬಹುದು, ಬಟ್ ಒಂದೇ ಕಾರ್ಬನ್ಗೆ ಸಿಮಿಲರ್ ಗ್ರೂಪ್ಸ್ ಇರಬಾರ್ದು. ನೋ. ವಾಟ್ ಅಬೌಟ್ ಹಿಯರ್? CH2 CBr2 ನೋಡಿ, ಈ ಕಾರ್ಬನ್ಗೆ ಹೈಡ್ರೋಜನ್ ಇದೆ, 2 ಸಲ ರಿಪೀಟ್ ಆಗಿದೆ. ಈ ಕಾರ್ಬನ್ಗೆ Br ಇದೆ, 2 ಸಲ ರಿಪೀಟ್ ಆಗಿದೆ. ನೋ. ವಾಟ್ ಅಬೌಟ್ ದಿಸ್ ಒನ್? C6H5 CH ಹೈಡ್ರೋಜನ್. ಲುಕ್ ಇನ್ ಟು ಓನ್ಲಿ ಒನ್ ಕಾರ್ಬನ್ ಫಸ್ಟ್. ದಿಸ್ ಕಾರ್ಬನ್, ಇದಕ್ಕೆ ಹೈಡ್ರೋಜನ್ ಒಂದು ಗ್ರೂಪ್ ಇದೆ, ಬೆನ್ಸಿನ್ ಅನ್ನೊಂದು ಗ್ರೂಪ್ ಇದೆ. ಪಕ್ಕದ ಕಾರ್ಬನ್ಗೆ ಹೈಡ್ರೋಜನ್ ಇದೆ, CH3 ಇದೆ. ಎಸ್, ದಿಸ್ ವಿಲ್ ಶೋ ದಿ ಐಸೋಮರ್ ಅಲ್ವಾ? ಈ ಕಾರ್ಬನ್ ಬೇಸ್ಡ್ ಆನ್ ಹೈಡ್ರೋಜನ್ ನೀವು ಬರೀಬಹುದು. ಸೊ ಇಫ್ ಹೈಡ್ರೋಜನ್ ಆಟಮ್ಸ್ ಆರ್ ಆನ್ ದ ಸೇಮ್ ಸೈಡ್, ಅದನ್ನ ನಾನು ಸಿಸ್ ಐಸೋಮರ್ ಅಂತ ಹೇಳಿ ಬರೀಬಹುದು. If hydrogen atoms are on the different side, I can call this as trans isomer. So what about the last one? CH3H Cl CH3 idu. Can I write isomer for that? C double bond C ನಲ್ಲಿ Cl ಒಂದ್ ಕಡೆ ಇದೆ, CH3 ಒಂದ್ ಕಡೆ ಇದೆ, ಆಮೇಲೆ ಹೈಡ್ರೋಜನ್ ಒಂದ್ ಕಡೆ ಇದೆ, CH3 ಒಂದ್ ಕಡೆ ಇದೆ. ಇಲ್ಲಿ EZ ಮೆಕ್ಯಾನಿಸಮ್ ಬರುತ್ತೆ ಅಲ್ವಾ? ಇಲ್ಲಿ ನೀವೇನ್ ಮಾಡಬೇಕು, ಹೈ ವೇಟೇಜ್ ಇರೋ ಮಾಲಿಕ್ಯೂಲ್. ಕಾರ್ಬನ್ ಹ್ಯಾಸ್ ಹೈ ವೇಟೇಜ್, CH3 ನಲ್ಲಿ ಕಾರ್ಬನ್ ಹ್ಯಾಸ್ ಹೈ ವೇಟೇಜ್, Cl ಹ್ಯಾಸ್ ಹೈ ವೇಟೇಜ್. ಹೈ ವೇಟೇಜ್ ಆಪೋಸಿಟ್ ಇತ್ತು ಅಂತ ಹೇಳಿದ್ರೆ ವಿ ಕಾಲ್ ದಿಸ್ ಆಸ್ E ಐಸೋಮರ್. E
ಐಸೋಮರ್. ಇದು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತಹ ಕ್ವೆಶ್ಚನ್ ನಾನು ಸಾಲ್ವ್ ಮಾಡ್ತಿರೋದು. ಸಪೋಸ್ ಇಫ್ Cl and CH3 of both the carbons are on the same side. ಇಲ್ಲಿ hydrogen and CH3 ಅವ್ರು ಬೇರೆ ಕಡೆ ಇದ್ದಾರೆ, ಅಂದ್ರೆ ಹೈ weightage ಇರುವಂತಹ ಮಾಲಿಕ್ಯೂಲ್ಸ್ ಆರ್ ಆನ್ ದ ಸೇಮ್ ಸೈಡ್, ದೆನ್ ಇಟ್ ಇಸ್ ಕಾಲ್ಡ್ ಆಸ್ Z ಐಸೋಮರ್. ಕಾರ್ಬನ್ದು ಅಟಾಮಿಕ್ ವೆಯ್ಟು, ಕ್ಲೋರಿನ್ದು ಅಟಾಮಿಕ್ ವೆಯ್ಟು ಚೆಕ್ ಮಾಡ್ಬೇಕು ನೀವು. ಸೊ ಈ ತರದ ಕ್ವೆಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಲೆಟ್ ಮಿ ಕನ್ಸಿಡರ್ ದ ಆಲ್ಕಿನ್ ಮೆಥಡ್ಸ್ ಆಫ್ ಪ್ರಿಪರೇಷನ್. ಅದಾದ್ಮೇಲೆ ಕೆಮಿಕಲ್ ಪ್ರಾಪರ್ಟೀಸ್ ಅಂಡ್ ಫಿಸಿಕಲ್ ಪ್ರಾಪರ್ಟೀಸ್. ಆಲ್ಕಿನ್ ಇಸ್ ಡನ್. ಓಕೆ, ಸೊ ಆಲ್ಕಿನ್ ಮೆಥಡ್ಸ್ ಆಫ್ ಪ್ರಿಪರೇಷನ್ ನಲ್ಲಿ ಐ ಕ್ಯಾನ್ ಯೂಸ್ ಲಿಂಡ್ಲಾರ್ಸ್ ಕ್ಯಾಟಲಿಸ್ಟ್ or I can also use sodium in liquid ammonia. Lindlar catalyst na use ಮಾಡಿದ್ರೆ ನನಗೆ ಸಿಸ್ ಆಲ್ಕೀನ್ ಸಿಗುತ್ತೆ. ಆಯ್ತಾ? ಸೋಡಿಯಂ ಅಂಡ್ ಲಿಕ್ವಿಡ್ ಅಮೋನಿಯಾವನ್ನ ಯೂಸ್ ಮಾಡಿದ್ರೆ ಐ ವಿಲ್ ಗೆಟ್ ಟ್ರಾನ್ಸ್ ಆಲ್ಕೀನ್ ಕಂಪೌಂಡ್. I will get what? Trans alkene compound. So cis alkene and trans alkenes are actually obtained by which of the reactant? ನಿಮ್ಮ reactant ಏನು? C ಟ್ರಿಪಲ್ ಬಾಂಡ್ H. ಆಲ್ಕೈನ್ ಇಂದ ಇಲ್ಲಿ H ಅಂತ ಹೇಳೋದಕ್ಕಿಂತ ನಾವು ಏನ್ ಮಾಡ್ಬೋದು? We can take any other alkyne, substituted alkyne, R C triple bond R ತಗೊಳ್ಳೋಣ. ಯಾಕಂದ್ರೆ R ಅಂತ ಹೇಳೋದು ಆಲ್ರೆಡಿ ಡಿಫರೆಂಟ್ ಗ್ರೂಪ್. ಇದಕ್ಕೆ ಹೈಡ್ರೋಜನ್ ಬಂದು ಆಡ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಲಿಂಡ್ಲಾರ್ ಕ್ಯಾಟಲಿಸ್ಟ್ ಆರ್ ಸೋಡಿಯಂ. ಲಿಂಡ್ಲಾರ್ ಕ್ಯಾಟಲಿಸ್ಟ್ ಅಂತ ಹೇಳಿದ್ರೆ ಏನು? It is like palladized carbon, palladium and partly deactivated carbon, poisoned carbon ಅಂತಾನು ಹೇಳ್ಬೋದು. So sodium and liquid ammonia is another reagent. NaNH3, this is the reagent which will give different products. ಹಾಗಿದ್ರೆ let's write the reaction for it. Preparation of alkene from alkyne. ನೀವು alkyne ಇಂದ prepare ಮಾಡ್ತಾ ಇದ್ದೀರಾ alkenes ಅನ್ನ. Okay, alkyne when treated with palladium bar carbon, deactivated carbon ಅಥವಾ deactivated charcoal, what happens? Hydrogen gets added on the same side. Hydrogen is getting added on the same side. R ಜಾಗದಲ್ಲಿ ನೀವು CH3 ಅನ್ನ substitute ಮಾಡಿ. So what you get? CH3, C triple bond CH3 and you are adding hydrogen in the presence of palladium bar carbon. ನಮ್ಗೆ ಏನು ಸಿಗ್ಬೇಕು ಇವಾಗ? So let me write C triple bond C. ಇದನ್ನ ನಾನು C double bond C ಅಂತ ಹೇಳಿ ಬರೀತೀನಿ. CH3 already ಇತ್ತಲ್ವಾ? So let me push them on the same side and hydrogen ಅನ್ನು ನಾನು ಇನ್ನೊಂದು ಕಡೆ ಬರೀತಾ ಇದ್ದೀನಿ. So this is my cis alkene, palladized carbon ನಲ್ಲಿ ಇಟ್ಟಾಗ. So same alkyne molecules na if I treat in the presence of sodium and liquid ammonia, ಏನಾಗಬೇಕು ಇಲ್ಲಿ? So if I consider C triple bond C molecule and you're adding hydrogen to this in the presence of sodium in liquid ammonia, ಏನಾಗಬೇಕು? hydrogen should get added. C double bond C ನಲ್ಲಿ hydrogen should get added on the opposite direction. ಈ ತರ ನನಗೆ ಏನು ಸಿಕ್ತು ಇಲ್ಲಿ? ಟ್ರಾನ್ಸ್ ಕಂಪೌಂಡ್ ಸಿಕ್ತು. ಇನ್ ದ ಪ್ಲೇಸ್ ಆಫ್ R you just have to substitute CH3. ಸೊ cis and trans ಅಂತ ಹೇಳುವಂತಹ ಕಂಪೌಂಡ್ ಅನ್ನ ಸ್ಪೆಸಿಫಿಕ್ ಆಗಿ ನಿಮಗೆ ಪ್ರಿಪೇರ್ ಮಾಡಬಹುದು. ಸೊ ದಿಸ್ ಇಸ್ ಅನದರ್ ಮಾಲಿಕ್ಯೂಲ್. ಈಥೈನ್ ಮಾಲಿಕ್ಯೂಲ್ಸ್ ನ ತಗೊಂಡ್ರೆ ಹೈಡ್ರೋಜನ್ ನೋಡಿ, ಇಲ್ಲಿ ನಮಗೆ cis and trans ಗೊತ್ತಾಗಲ್ಲ, ಆಲ್ರೆಡಿ ಹೈಡ್ರೋಜನ್ ಇರೋದ್ರಿಂದ cis ಯಾವುದು ಟ್ರಾನ್ಸ್ ಯಾವುದು ಗೊತ್ತಾಗಲ್ಲ. ಜಸ್ಟ್ ದಟ್ ಒಂದು ಬಾಂಡ್ ಬ್ರೇಕ್ ಆಗಿ ಪಕ್ಕದ ಎರಡು ಕಾರ್ಬನ್ಗೆ ಏನಾಯ್ತು? ಹೈಡ್ರೋಜನ್ ಆಡ್ ಆಗ್ತಾ ಇದೆ. ಇಲ್ಲಿ ಫಾರ್ ದಿಸ್ ಒಂದು ಡೈರೆಕ್ಷನ್ ಅಲ್ಲಿ ಆಡ್ ಆಗುತ್ತೆ, ಬಟ್ ಈ ಕಾರ್ಬನ್ಗೆ ಹೈಡ್ರೋಜನ್ ಆಡ್ ಆಗೋದ್ರಿಂದ ಇಲ್ಲಿ ಆಲ್ರೆಡಿ ಹೈಡ್ರೋಜನ್ ಇದೆ, ನೀವು ಇನ್ನೊಂದು ಹೈಡ್ರೋಜನ್ ಅನ್ನ ಸೇಮ್ ಕಾರ್ಬನ್ಗೆ ಆಡ್ ಮಾಡ್ತೀರಾ ಬೈ ಬ್ರೇಕಿಂಗ್ ಒನ್ ಆಫ್ ದ ಡಬಲ್ ಬಾಂಡ್. ಇಲ್ಲೂ ನಿಮಗೆ cis and trans ಅಂತ ಹೇಳೋದು ಸಿಗಲ್ಲ. ಸೊ ಈಥೀನ್ ಮತ್ತೆ ಪ್ರೋಪಿನ್ ಕೇಸ್ ನಲ್ಲಿ cis and trans ನಿಮಗೆ ಗೊತ್ತಾಗಲ್ಲ. cis and trans ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು? ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ನ ಇಟ್ಕೊಂಡು ಒಂದು ಗ್ರೂಪ್ ಅನ್ನ ನೀವು ಬೇರೆ ತಗೊಳ್ಬೇಕು. ಆರ್ ಗ್ರೂಪ್ ಅಥವಾ R dash group, it can be any other group apart from hydrogen. So yes, that's how it is. So ಏನು ಐಡಿಯಲಿ ಬೇಸಿಕಲಿ ಏನು ಟ್ರಿಪಲ್ ಬಾಂಡ್ ನಲ್ಲಿ ಎರಡು ಪೈ ಬಾಂಡ್ ಒಂದು ಸಿಗ್ಮಾ ಬಾಂಡ್ ನ ಬ್ರೇಕ್ ಮಾಡೋಕ್ಕಾಗಲ್ಲ ಬಿಕಾಸ್ ಇಟ್ ಇಸ್ ಸ್ಟ್ರಾಂಗ್ಲಿ ಹೆಲ್ಡ್, ಮ್ಯಾಕ್ಸಿಮಮ್ ಓವರ್ಲ್ಯಾಪಿಂಗ್. ಆದ್ರೆ ಪೈ ಬಾಂಡ್ ಅನ್ನ ಈಸಿಯಾಗಿ ಬ್ರೇಕ್ ಮಾಡಬಹುದು, ಪೈ ಬಾಂಡ್ ಅನ್ನ ಈಸಿಯಾಗಿ ಅಟ್ಯಾಕ್ ಮಾಡಬಹುದು. ಆ ಪೈ ಬಾಂಡ್ ಅನ್ನ ನೀವು ಬ್ರೇಕ್ ಮಾಡಿದ್ರಿ, ಅಲ್ಲಿಗೆ ಹೈಡ್ರೋಜನ್ ಅನ್ನ ಆಡ್ ಮಾಡ್ತೀರಾ ಬಿಕಾಸ್ ಪೈ ಬಾಂಡ್ ಅಂತ ಹೇಳುವಂಥದ್ದು ಇಸ್ ಅ ಲೂಸ್ಲಿ ಹೆಲ್ಡ್ ಮಾಲಿಕ್ಯೂಲ್ ಅಂತ ಹೇಳಿ. ಸೊ ಎಸ್, ಅವ್ರು ಕೇಳ್ತಾರೆ ಅಬೌವ್ ಪ್ರಾಡಕ್ಟ್ ವಿಲ್ ನಾಟ್ ಶೋ ಜೊಮೆಟ್ರಿಕಲ್ ಐಸೋಮೆರಿಸಮ್. ಯಾಕೆ? ಬಿಕಾಸ್ ಆಫ್ ದ ಸೇಮ್ ಮಾಲಿಕ್ಯೂಲ್ ಆಫ್ ಹೈಡ್ರೋಜನ್, ಸೇಮ್ ಮಾಲಿಕ್ಯೂಲ್ ಹೈಡ್ರೋಜನ್ ಆನ್ ಬೋತ್ ದ ಕಾರ್ಬನ್, ಇಲ್ಲಿ ಒನ್ ಕಾರ್ಬನ್. ನೆಕ್ಸ್ಟ್
ಬೀಟಾ ಎಲಿಮಿನೇಷನ್ ಮೆಥಡ್ ಆಫ್ ಡಿಹೈಡ್ರೋಹ್ಯಾಲೋಜಿನೇಷನ್. ಆಲ್ಕೈಲ್ ಹ್ಯಾಲೈಡ್ ನ ತಗೊಂಡ್ಬೇಕಾದ್ರೆ ನಾವೇನ್ ಮಾಡಬಹುದು, ವಿ ಕ್ಯಾನ್ ಆಕ್ಚುಲಿ ಸಿಂಥಸೈಸ್ ಆಲ್ಕೀನ್ ಅಂತ ಹೇಳುವ ಕಂಪೌಂಡ್. ಹೇಗೆ? ಆಲ್ಕೈಲ್ ಹ್ಯಾಲೈಡ್ ಅದನ್ನ ಜನರಲ್ ಆಗಿ RX ಅಂತ ಹೇಳಿ ಬರುತ್ತೇವೆ. ಆನ್ ಹೀಟಿಂಗ್ ವಿತ್ ಆಲ್ಕೋಹಾಲಿಕ್ ಪೊಟ್ಯಾಶ್ it will eliminate one molecule of halogen acid to form alkene. ಇದನ್ನ ನಾನು ಡಿಹೈಡ್ರೋಹ್ಯಾಲೋಜಿನೇಷನ್, ಬಿಕಾಸ್ ಹೈಡ್ರೋಜನ್ ಮತ್ತೆ ಹ್ಯಾಲೋಜನ್ ರಿಮೂವ್ ಮಾಡ್ತಾ ಇದ್ದೀನಿ, ರಿಮೂವಲ್ ಆಫ್ ಹ್ಯಾಲೋಜನ್ ಆಸಿಡ್ ಅಂತಾನೂ ಕರೀತಾರೆ. ಇಲ್ಲಿ ನಾವು ಯಾವಾಗಲೂ ಕೂಡ ಸಪೋಸ್ ಇಫ್ ಐ ಕನ್ಸಿಡರ್ CH3, ನಂಗೆ ಆಲ್ಕೀನ್ ಬೇಕಲ್ಲ, ಹಾಗಾಗಿ 2 ಕಾರ್ಬನ್ ಆಟಮ್ಸ್ನ ತಗೊಳ್ಳೇಬೇಕು. ಸೊ ಐ ವಿಲ್ ಸ್ಪ್ಲಿಟ್ ದಿಸ್ ಮಾಲಿಕ್ಯೂಲ್ CH3 CH2I. ಓಕೆನಾ? ಈ ಮಾಲಿಕ್ಯೂಲ್ಸ್ ನಾನು ತಗೋತಾ ಇದ್ದೀನಿ. CH3 ನಲ್ಲಿ CH2 ಅನ್ನ ಹಾಗೆ ಬರ್ದೆ, ಒಂದು ಹೈಡ್ರೋಜನ್ ಕೆಳಗಡೆ ಇಟ್ಟೆ. CH2I ಆಲ್ಸೋ ಐ ಆಮ್ ರೈಟಿಂಗ್ ಲೈಕ್ ದಿಸ್. ಏನಾಯ್ತು? ಅಯೋಡಿನ್ ಹೋಗ್ಬೇಕಾದ್ರೆ ತನ್ನ ಬಾಂಡ್ ಎಲೆಕ್ಟ್ರಾನ್ಸ್ ಜೊತೆಗೆ ಹೋಗ್ತಾನೆ, ಹೈಡ್ರೋಜನ್ ವಿದೌಟ್ ಬಾಂಡ್ ಎಲೆಕ್ಟ್ರಾನ್ ಹೋಗ್ತಾನೆ. ಸೊ ನೀವು ಈ ಬಾಂಡ್ ಅನ್ನ ಶಿಫ್ಟ್ ಮಾಡ್ತೀರಾ. ದಿಸ್ ಹ್ಯಾಪನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಎಲಿಮಿನೇಟಿಂಗ್ ರಿಯೇಜೆಂಟ್ ಇಲ್ಲ ಅಂದ್ರೆ ಅಲ್ಲಿ ಎಲಿಮಿನೇಷನ್ ನಡೆಯಲ್ಲ. CH2 single bond, CH2 ಅನ್ನ ಹಾಗೆ ಬರೀತೀರಾ, and you're pushing this bond here, so that creates one more double bond. So I hope it's clear ಹೇಗೆ ಹ್ಯಾಲೋಜನ್ ಆಸಿಡ್ಸ್ ನಿಂದ ನಾವು ಪ್ರಿಪೇರ್ ಮಾಡುವಂಥದ್ದು ಅಂತ ಹೇಳಿ. So let's take one more example or we'll take one more example. ಏನದು? CH2 hydrogen. You can actually prepare it from any other series like molecules. One more example. CH2 ಒಂದು hydrogen split ಮಾಡಿ ಬರ್ದೆ, or I'll take CH3 as it is, CH2 and CH2Cl ಈ ತರ ಇದೆ ಅನ್ಕೊಳ್ಳಿ. ಇವಾಗ ಎಲ್ಲಿಂದ ಹೈಡ್ರೋಜನ್ ಹೋಗ್ಬೇಕು? See, this carbon is called as alpha carbon. This carbon is called as beta carbon. This carbon is called as gamma carbon. ನಮ್ಮ ಸಬ್ಸ್ಟಿಟ್ಯೂಯೆಂಟಿಗೆ ಹತ್ರ ಇರುವ ಕಾರ್ಬನ್ ಅನ್ನ ಆಲ್ಫಾ ಕಾರ್ಬನ್ ಅಂತಾನೆ ಕರಿತೇವೆ. ಆಲ್ಫಾ ಕಾರ್ಬನ್ ಇಂದ ಕ್ಲೋರಿನ್ ಹೊರಟೋಗುತ್ತೆ, ಬೀಟಾ ಕಾರ್ಬನ್ ಇಂದ ಹೈಡ್ರೋಜನ್ ಹೊರಟೋಗುತ್ತೆ. ಬೀಟಾ ಕಾರ್ಬನ್ ಇಂದ ಏನು ಹೊರಟೋಗುತ್ತೆ? ಹೈಡ್ರೋಜನ್ ಹೊರಟೋಗುತ್ತೆ. ಸೊ ಇಲ್ಲಿ ಕ್ಲೋರಿನ್ ಹೊರಟೋಗುತ್ತೆ, ಇಲ್ಲಿ ಹೈಡ್ರೋಜನ್ ಹೊರಟೋಗುತ್ತೆ. ಈ CH3 ಗೆ ಯಾವುದೇ ತರದ ಚೇಂಜಸ್ ಇಲ್ಲ. So we will write CH3 as it is and this carbon as it is out of 2 hydrogen. Let me write only 1 hydrogen. ಆಯ್ತಾ? ಇಲ್ಲಿ ಇವಾಗ ಈ ಎಲಿಮಿನೇಷನ್ ನಾನು ಬೇಕಾದ್ರೆ ಹೀಗೂ ಬರ್ ತೋರಿಸ್ಬೋದು, ಒಂದು ಹೈಡ್ರೋಜನ್ ಇಲ್ಲಿ ಅಂತಾನು ಬರ್ ತೋರಿಸ್ಬೋದು. and I can push the bond CH ಆಯ್ತು, ಡಬಲ್ ಬಾಂಡ್ CH2. ಏನ್ ಎಲಿಮಿನೇಟ್ ಆಯ್ತು ಇಲ್ಲಿ? ಇಲ್ಲಿಂದ ಹೈಡ್ರೋಜನ್, ಇಲ್ಲಿಂದ Cl. ಸೊ ಏನ್ ಎಲಿಮಿನೇಟ್ ಆಗಿದೆ ಅದನ್ನ ನೀವು ಇಲ್ಲಿ ಬರ್ಕೊಳ್ಬೋದು, -HCl. Here also you can write -HI. ಏನ್ ಎಲಿಮಿನೇಟ್ ಆಗ್ತಿದೆ? ಹ್ಯಾಲೋಜನ್ ಆಸಿಡ್ ಅಲ್ವಾ? ಹ್ಯಾಲೋಜನ್ ಆಸಿಡ್ ಎಲಿಮಿನೇಟ್ ಆಗ್ತಿದೆ, HI ಎಲಿಮಿನೇಟ್ ಆಗ್ತಾ ಇದೆ ಅಂತ ಹೇಳಿ. ಸೊ ರೇಟ್ ಯಾವಾಗಲೂ ಕೂಡ ಬಾಂಡ್ ಬ್ರೇಕ್ ಮಾಡ್ತೀರಾ ಅಂದ್ರೆ CI can be easily broken, followed by CBr, followed by Cl, followed by CF, because iodine and carbon size comparison ಮಾಡೋದಾದ್ರೆ iodine is bigger compared to carbon. So one bigger molecule and one small molecule, ಅವುಗಳ ನಡುವಿರೋ ಬಾಂಡ್ is not very stable, which you can easily break. ಹಾಗಾಗಿ rate of the reaction is more for halogen ತಗೊಂಡಾಗ iodine, bromine, chlorine. ಅದೇ ತರ alkyl groups ತಗೊಂಡಾಗ tertiary alkyl group will actually react faster compared to secondary, followed by primary, because tertiary ಅಂತ ಹೇಳಬೇಕಾದ್ರೆ, so this is what the halogens you are considering, a tertiary halogen. But tertiary halogen elimination ಆಗೋದಕ್ಕಿಂತ ಒಂದು addition products correct. So tertiary halogen ಯಾಕೆ? ಇದು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಕೇಳ್ತಾರೆ, the second statement. So for that I'll give you one example. CH3, what is tertiary carbon atom? Carbon which has 3 other carbon group with Cl. Okay na? So this molecule is reacting with what now? It is reacting in the presence of KOH. Wherever you see alcoholic KOH and you have here RX, ನೀವೇನ್ ತಗೊಳ್ಬೇಕು ಇಲ್ಲಿ? Cl is eliminating with the bond. ಈಗ ನೀವು ಹೈಡ್ರೋಜನ್ ಇಲ್ಲಿಂದ ಬೇಕಾದ್ರೂ ಎಲಿಮಿನೇಟ್ ಮಾಡ್ಬೋದು, ಇಲ್ಲಿಂದ ಬೇಕಾದ್ರೂ ಎಲಿಮಿನೇಟ್ ಮಾಡ್ಬೋದು, ಇಲ್ಲಿಂದ ಬೇಕಾದ್ರೂ ಎಲಿಮಿನೇಟ್ ಮಾಡ್ಬೋದು, ಬಿಕಾಸ್ ದಿಸ್ ಇಸ್ ಆಲ್ಸೋ ಬೀಟಾ, ದಿಸ್ ಇಸ್ ಆಲ್ಸೋ ಬೀಟಾ, ದಿಸ್ ಇಸ್ ಆಲ್ಸೋ ಬೀಟಾ. ಕಾರ್ಬನ್ Cl ಗೆ ಅಟ್ಯಾಚ್ ಆಗಿದೆ, ಇದು ಮೂರು ಕೂಡ. ಎಲ್ಲಿಂದ ಬೇಕಾದ್ರೂ ಹೈಡ್ರೋಜನ್ ಎಲಿಮಿನೇಟ್ ಮಾಡ್ಬೋದು. ಹಾಗಾಗಿನೇ ಈ ರಿಯಾಕ್ಷನ್ ನ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಕ್ಯಾನ್ ಐ ರೈಟ್ ಲೈಕ್ ದಿಸ್? ಈ CH3 ನಾನು ಮುಟ್ಟಲ್ಲ, ಹಾಗಾಗಿ ಅದನ್ನ ಹಾಗೆ ಬರೀತೀನಿ. ಅಂಡ್ ದ ಸಿ, ಲೆಟ್ ಮಿ ರೈಟ್ ಇಟ್
let me write it as it is. Out of 3 hydrogen, let me write like this. Hydrogen ಹೊರಟೋಗುತ್ತೆ, shifting the bond. So I will get what? ಈ ಒಂದು ಬಾಂಡ್ ಏನಿದೆ ಅಲ್ವಾ, CH3. I would write it as C double bond CH2. Okay. So this chlorine molecule is leaving. Carbon has a 3 bonds. 2 bonds ನಾನು ಇಲ್ಲಿ already ಬರ್ದಿದ್ದೀನಿ. CH3 1 bond, CH3 1 more bond, ಈ ತರ. This is what you get. ಇಲ್ಲಿಂದ ಒಂದು ಹೈಡ್ರೋಜನ್ ಹೊರಟೋಗುತ್ತೆ, ಇಲ್ಲಿಂದ ಕ್ಲೋರಿನ್ ಹೊರಟೋಗುತ್ತೆ. ನೀವು ಎಲ್ಲಿಂದ ಬೇಕಾದ್ರೂ ಹೈಡ್ರೋಜನ್ ತಗೊಳ್ಬಹುದು. ಸೊ ಟರ್ಷರಿ ಬ್ಯೂಟೈಲ್ ಯಾಕೆ ಅಂದ್ರೆ ಇದು ಹೊರಟೋದ್ರೆ ಟರ್ಷರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯಾನ್ is more stable, followed by secondary, followed by primary. That's why we prefer the reaction with tertiary butyl ಕಾರ್ಬೋಕ್ಯಾಟಯಾನ್. ಕರೆಕ್ಟಾ? ಈಗ ಹ್ಯಾಲೋಜನ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಈ ಟರ್ಷರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯಾನ್ ಅಂತ ಏನಿದೆ, this is going to be very stable students, because 3 ಆಲ್ಕೈಲ್ ಗ್ರೂಪ್ಗಳು ಏನಿದೆ that will stabilize the tertiary ಕಾರ್ಬೋಕ್ಯಾಟಯಾನ್. ಹಾಗಾಗಿ ಆರ್ಡರ್ ವೈಸ್ ಇದು ಯಾವಾಗಲೂ ಕೂಡ ಸ್ಟೇಬಲ್. ಟರ್ಷರಿ ಬ್ಯೂಟೈಲ್ ಹ್ಯಾಲೈಡ್ ಏನಿದೆ ಅಲ್ಲ, this is going to be more stable. So reaction of RX ಯಾವ ಆರ್ಡರ್ ನಲ್ಲಿ ಹೋಗುತ್ತೆ? RX ಅಂತ ಹೇಳಿ ತಗೊಂಡಾಗ tertiary alkyl halide will react faster to give alkene molecule. So this will react faster, followed by CH3 secondary alkyl halide, followed by primary alkyl halide, right? So this is tertiary alkyl halide, secondary alkyl halide and primary alkyl halide. So that's about the second methods of preparation with additional information. And now you understood the name why it is beta elimination, because beta carbon atom ninda ನೀವು hydrogen ಅನ್ನ remove ಮಾಡ್ತಾ ಇದ್ದೀರಾ. So ಇಲ್ಲಿ ನೋಡಿ carbon atom attached to iodine ಇದೆಯಲ್ಲ, ಈ iodine attached ಆಗಿರೋ carbon is alpha, ಈ carbon is beta. From the beta you're removing hydrogen. ಆ ಬಾಂಡ್ ಅನ್ನ ನೀವು ಈಚೆಗೆ ಶಿಫ್ಟ್ ಮಾಡ್ತಾ ಇದ್ದೀರಾ. That's why this is called as beta elimination reaction. Beta elimination reaction. Now let's speak about, here I've mentioned it, alpha beta ನಿಮಗೆ ಅರ್ಥ ಆಗಲಿ ಅಂತ ಹೇಳಿ. ಇದು ಜನರಲ್ ರಿಯಾಕ್ಷನ್ ಆಫ್ ದ ಸೇಮ್. ಹೈಡ್ರೋಜನ್ ಹೊರಟೋಗುತ್ತೆ, ಪಕ್ಕದ ಕಾರ್ಬನ್ ಬೀಟಾ ಕಾರ್ಬನ್ ಇಂದ ಹೈಡ್ರೋಜನ್ ಬಾಂಡ್ ಈಚೆಗೆ ಬರುತ್ತೆ, ಈ ಹೈಡ್ರೋಜನ್ ಕೂಡ ಹೊರಟೋಗುತ್ತೆ. ಈ ಹೈಡ್ರೋಜನ್ ಅಲ್ಲ, ಸಾರಿ, ಇಲ್ಲಿ ಎಕ್ಸ್ ಹೊರಟೋಗುತ್ತೆ. X is leaving along with the electron. ಯಾವಾಗಲೂ ಮಕ್ಕಳೇ ಕೆಮಿಕಲ್ ರಿಯಾಕ್ಷನ್ಸ್ ನಲ್ಲಿ ಈ ತರ ಬರೀತೀನಿ ಅನ್ಕೊಳ್ಳಿ, ಬಾಂಡ್ ಸಮೇತ ಇದು ಬರ್ತಾ ಇದೆ, ಆಗ ಕಾರ್ಬನ್ಗೆ ಪಾಸಿಟಿವ್ ಚಾರ್ಜ್ ಸಿಗುತ್ತೆ. ಅವಾಗ ಇಲ್ಲಿದು ಬಾಂಡ್ ಅನ್ನು ನಾನು ಮೇಲೆ ಶಿಫ್ಟ್ ಮಾಡ್ತಾ ಇದ್ದೀನಿ. H will come as H plus, X will come as X minus, forming halogen acid and alkene product. Next is dehalogenation reaction. Dehalogenation reaction. Dehalogenation ali from vicinal dihalide. What is vicinal dihalide? Dihalides in which 2 halogen atoms are attached to the 2 adjacent carbon atom. ಪಕ್ಕ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಅಟ್ಯಾಚ್ಡ್ ಆದ್ರೆ ಅಂತ ಮಾಲಿಕ್ಯೂಲ್ಸ್ ನ ವಿಸಿನಾಲ್ ಡೈಹ್ಯಾಲೈಡ್ ಅಂತ ಹೇಳಿ ಕರಿತೀವಿ. So when vicinal dihalide is reacting on treatment with zinc metal loses a molecule of ZnX2 to form alkene. This reaction is known as dehalogenation reaction. So let's check ಹೇಗೆ ಈ ಮಾಲಿಕ್ಯೂಲ್ ಫಾರ್ಮ್ ಆಗ್ತದೆ ಅಂತ ಹೇಳಿ. Let me write first CH2Br and here again CH2Br. So both the molecules are eliminated here. Br and Br molecules are eliminated, resulting CH2 double bond CH2. ಈ ಎರಡು ಮಾಲಿಕ್ಯೂಲ್ಸ್ ಗಳು Zn ಜೊತೆ ರಿಯಾಕ್ಟ್ ಆಗಿ ZnBr2 ಫಾರ್ಮ್ ಆಗುತ್ತೆ. So suppose if I consider another molecule, here I've written that example, CH3 as it is. ಇಲ್ಲಿ CH ಇದೆ, Br attached ಆಗಿದೆ, CH2Br. ಇದೆರಡು ಕೂಡ vicinal dihalide, Br ಇದೆ. ಇದೆರಡು ಕೂಡ eliminate ಆಗುತ್ತೆ in the presence of zinc and resulting CH3 as it is, CH double bond CH2. Plus ZnBr2. This is one more way of removing the, creating the double bond ಅಂತ ಹೇಳ್ಬೋದು.
ಸೊ ಈ ರಿಯಾಕ್ಷನ್ ಡಿಹ್ಯಾಲೋಜಿನೇಷನ್ ಬಿಕಾಸ್ ವಿ ಆರ್ ರಿಮೂವಿಂಗ್ ದ ಹ್ಯಾಲೋಜನ್ಸ್, ರೈಟ್. ಸೊ ನಿಮಗೆ ವಿಸಿನಲ್ ಡೈಹ್ಯಾಲೈಡ್ ಅಂತ ಹೇಳಿದ್ರೆ ಗೊತ್ತಾಯ್ತು, ಹೇಗೆ ರಿಮೂವ್ ಆಗುತ್ತೆ ಅಂತ ಹೇಳಿ ಗೊತ್ತಾಯ್ತು. ಅಸಿಡಿಕ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್, ಇಲ್ಲೇನಾಗ್ತಿದೆ, ಆಲ್ಕೋಹಾಲ್ ನ ಕನ್ಸಿಡರ್ ಮಾಡ್ತೀರಾ ಇನ್ ದ ಪ್ರೆಸೆನ್ಸ್ ಆಫ್ ಆಸಿಡ್ ಅನ್ನ ಹೀಟ್ ಮಾಡ್ತೀರಾ. ಸೊ ಆಲ್ಕೋಹಾಲ್ ನಲ್ಲಿ ಫ್ರಮ್ 1 ಕಾರ್ಬನ್ OH ಹೊರಟೋಗುತ್ತೆ, ಜಸ್ಟ್ ಲೈಕ್ ಬೀಟಾ ಎಲಿಮಿನೇಷನ್. ಪಕ್ಕದ ಕಾರ್ಬನ್ ಆಟಮ್ಸ್ ನಿಂದ ಹೈಡ್ರೋಜನ್ ಬಾಂಡ್ ಏನಾಯ್ತು ಮೇಲಕ್ಕೆ ಶಿಫ್ಟ್ ಆಗುತ್ತೆ. ಸೊ ಯು ವಿಲ್ ಗೆಟ್ CH2 ಡಬಲ್ ಬಾಂಡ್ CH2 ಆಸ್ ಯುವರ್ ಪ್ರಾಡಕ್ಟ್. OH ಕಂಪ್ಲೀಟ್ ಆಗಿ ಹೊರಟೋಗುತ್ತೆ, ಈ ಕಾರ್ಬನ್ ನ H ಹಾಗೆ ಇದೆ, ರೈಟ್. ಸೊ ಈ ಒಂದು H ಈ ಒಂದು H ಏನಾಗಬೇಕು, CH2 ಆಯ್ತು. ಪಕ್ಕದ ಕಾರ್ಬನ್ ಆಟಮ್ ನಲ್ಲಿ ಹೈಡ್ರೋಜನ್ ಹೊರಟೋಗುತ್ತೆ, ಹೈಡ್ರೋಜನ್ ಬಾಂಡ್ ಮಾತ್ರ ಶಿಫ್ಟ್ ಆಗುತ್ತೆ, ಈ ಹೈಡ್ರೋಜನ್ ಇಲ್ಲೇ ಇದೆ. ಸೊ ಆಲ್ಕೋಹಾಲ್ ನಿಂದ ನಿಮಗೆ ಏನು ಸಿಗುತ್ತೆ, ಈಥೀನ್ ಸಿಗುತ್ತೆ. ಅಂಡ್ ವೈ ಡು ಯು ಕಾಲ್ ಇಟ್ ಆಸ್ ಬೀಟಾ ಎಲಿಮಿನೇಷನ್? ಬಿಕಾಸ್ ಯು ರಿಮೂವಿಂಗ್ ಹೈಡ್ರೋಜನ್ ಫ್ರಮ್ ದ ಬೀಟಾ ಕಾರ್ಬನ್. ಆಲ್ಫಾ ಕಾರ್ಬನ್ ಇಸ್ ದ ಒನ್ ವಿಚ್ ಹ್ಯಾಸ್ OH, ಪಕ್ಕದಲ್ಲಿರೋ ಕಾರ್ಬನ್ ನ ಬೀಟಾ ಅಂತ ಹೇಳ್ತೀವಿ, ಅಲ್ಲಿಂದ ಹೈಡ್ರೋಜನ್ ರಿಮೂವ್ ಆದ್ರೆ ವಿ ವುಡ್ ಕಾಲ್ ಇಟ್ ಆಸ್ ಬೀಟಾ ಎಲಿಮಿನೇಷನ್ ಅಂತ ಹೇಳಿ. ಸೊ ಇದು ಇನ್ನೊಂದು ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ಈಥೀನ್ ಮಾಲಿಕ್ಯೂಲ್. ಫಿಸಿಕಲ್ ಪ್ರಾಪರ್ಟಿ ಬಂದಾಗ C1 ಇಂದ C3 ಈಥೀನ್, ಪ್ರೋಪೀನ್ ಮತ್ತೆ C1 ಅಂತ ಹೇಳಲಿಕ್ಕಾಗಲ್ಲ ಇಲ್ಲಿ, ಲೈಕ್ C2 ಇಂದ ಫಸ್ಟ್ 3 ಕಂಪೌಂಡ್ C2, C3 and C4 ಇಲ್ಲಿವರೆಗೂ ಕೂಡ ಈಥೀನ್, ಪ್ರೋಪೀನ್, ಬ್ಯೂಟಿನ್ ಆರ್ ಗ್ಯಾಸಸ್. C4 to C17 ಮೇ ಬಿ 15 C15 ತಗೊಳ್ಬೋದು. ಸೊ ನೆಕ್ಸ್ಟ್ 5th ಮೆಂಬರ್ನಿಂದ ಎಲ್ಲರೂ ಕೂಡ ಲಿಕ್ವಿಡ್ಸ್ ಅಂಡ್ ಹೈಯರ್ ಒನ್ಸ್ ಸಾಲಿಡ್ಸ್ ನಲ್ಲಿದ್ದಾರೆ. ಈಥೀನ್ ಅಂತ ಹೇಳುವಂಥದ್ದು ಕಲರ್ಲೆಸ್ ಗ್ಯಾಸ್ ವಿತ್ ಅ ಫೇಂಟ್ ಸ್ವೀಟ್ ಸ್ಮೆಲ್ ಇದೆ, ಅದಕ್ಕೆ ಫಿಶಿ ಸ್ಮೆಲ್ ಇಲ್ಲ. ಆಲ್ ಅದರ್ ಆಲ್ಕೀನ್ಸ್ ಆರ್ ಕಲರ್ಲೆಸ್ ಮತ್ತೆ ಓಡರ್ಲೆಸ್. ಓನ್ಲಿ ಫಾರ್ ಈಥೀನ್ ಸ್ವಲ್ಪ ಒಂದು ಪ್ಲೆಸೆಂಟ್ ಆಗಿರುವಂತಹ ಫೇಂಟ್ ಆಗಿರುವ ಸ್ಮೆಲ್ ಇದೆ ಅಂತ ಹೇಳಿ. ಈಥೀನ್ ಇಸ್ ಇನ್ಸಾಲ್ಯುಬಲ್ ಇನ್ ವಾಟರ್ಸ್ ಆರ್ ಎನಿ ಆಲ್ಕಿನ್ ಮಾಲಿಕ್ಯೂಲ್ಸ್. ದೇ ಆರ್ ಕಂಪ್ಲೀಟ್ಲಿ ಹೈಡ್ರೋಕಾರ್ಬನ್ಸ್ ಅಂಡ್ ನಾನ್ ಪೋಲಾರ್. ಪೊಲಾರಿಟಿ ಇದ್ರೂ ಕೂಡ ಸ್ವಲ್ಪ ಕಡಿಮೆನೆ, ಹಾಗಾಗಿ ದೇ ಆರ್ ಸಾಲ್ಯುಬಲ್ ಇನ್ ಲಿಕ್ವಿಡ್ ಲೈಕ್ ಬೆನ್ಸಿನ್, ಪೆಟ್ರೋಲಿಯಂ, ಈಥರ್ ಎಕ್ಸೆಟ್ರಾ. They show regular increase in boiling point with increase in the size because of the van der Waals force of attraction. I have covered this part in the alkane. Alkane ನಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ಕೊಟ್ಟೆ ಏನು van der Waals force of attraction ಅಂತ ಹೇಳಿ. When the molecular size increases ಏನಾಗುತ್ತೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಹಾಗೆ ಪ್ರತಿ ಕಾರ್ಬನ್ ಆಟಮ್ಗೆ ಕಂಪೇರ್ ಮಾಡಿದ್ರೆ ಕಾರ್ಬನ್ ನಂಬರ್ 4 ನಿಂದ ಕಾರ್ಬನ್ ನಂಬರ್ 5, ಕಾರ್ಬನ್ ನಂಬರ್ 6, ಸೊ ಲೈಕ್ ಹೆಕ್ಸೀನ್ ಬಂತು ಅನ್ಕೊಳ್ಳಿ. ಹೆಕ್ಸೀನ್ ಹ್ಯಾಸ್ ಮೋರ್ ಬಾಯ್ಲಿಂಗ್ ಪಾಯಿಂಟ್ ಕಂಪೇರ್ಡ್ ಟು pentene. Pentene has more boiling point compared to butene. This is how we go with boiling point anta helidare ee ಒಂದು ಆರ್ಡರ್ ನ ನಾವು ಅಬ್ಸರ್ವ್ ಮಾಡ್ತೇವೆ. So that's about the properties. Next we'll look into chemical properties. So ಯಾವುದೆಲ್ಲ chemical properties? Addition of hydrogen, dihydrogen. So ನಾವು ಅದನ್ನ ಕಲ್ತಿದೀವಿ ಅಲ್ವಾ. So in our first chapter itself CH2 double bond CH2 ಗೆ ನಾವು hydrogen add ಮಾಡ್ತಾ ಇದೀವಿ in the presence of catalyst, nickel, palladium, platinum. If you take nickel, raise the temperature and you get what? Unsaturation in the saturated compound. CH3 double bond CH3 compounds nimge sigutte. So similarly, addition of halogens. You can actually add halogen across the double bond and nimige atra ಮಾಡಿದಾಗ vicinal dihalide sigutte. So iodine does not show addition reaction under normal conditions. ಮತ್ತೆ bromine, the reddish orange color of bromine solution in carbon tetrachloride is discharged when bromine will add to an unsaturation. E reaction is used as a test for unsaturation. ಏನು ಹೇಳ್ತಾ ಇದೆ? So suppose if I take ethene molecule, CH2 single bond CH2 and you're adding Br2 molecules to this. ನಮಗೆ ಏನು ಸಿಗಬೇಕು? CH2Br single bond CH2Br ಸಿಗ್ತಾ ಇದೆ. So ಇಲ್ಲಿ ಏನಾಯ್ತು? Br had a color of orangish, reddish orange. ಅದು ಹೊರಟೋಗುತ್ತೆ. So if any unsaturated compounds are present, this reddish color will disappear, giving normal compounds. And this compound is called as what? Vicinal dibromide. Vicinal dibromide. So that's how we come up with addition of halogens. So when we take Br2 addition, solvent ಅನ್ನ CCl4 ಆಗಿ ತಗೊಳ್ಬೇಕಾಗುತ್ತೆ. ನಾನ್ ಪೋಲಾರ್ ಸಾಲ್ವೆಂಟ್ ನಲ್ಲಿ ಆಡ್ ಆಗ್ತಾ ಇದೆ ಅಂತ. So example and the textbook reactions I have given here. So ಎರಡು ಕಾರ್ಬನ್ಗೆ ಡಬಲ್ ಬಾಂಡ್ ಬ್ರೇಕ್ ಆಗಿ ಬ್ರೋಮಿನ್ ಆಡ್ ಆಗುತ್ತೆ. ಇಲ್ಲಿ ಇಫ್ ಯು ಆಡ್ Cl2 molecules,
ಇಲ್ಲಿ ಡಬಲ್ ಬಾಂಡ್ ಇದೆ, ಅದು ಸಿಂಗಲ್ ಬಾಂಡ್ ಆಗುತ್ತೆ. ಅಂಡ್ ಫಾರ್ ಬೋತ್ ದ ಕಾರ್ಬನ್ ಆಟಮ್ಸ್ ಯು ಆರ್ ಆಡಿಂಗ್ chlorine and chlorine. Next, addition of halogen, hydrogen halide like hydrochloric acid, hydrobromic acid, hydroiodic acid. So ಇದನ್ನ ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ HI will be added faster, followed by HBr, followed by HCl, because ಇಲ್ಲಿ size matter ಆಗುತ್ತೆ H ಮತ್ತೆ I ನಡುವೆ. So addition reaction of HBr to symmetrical alkene first check ಮಾಡೋಣ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ is the addition of HBr ಮಕ್ಕಳೇ. ಸೊ ಏನದು, ಲೆಟ್ಸ್ ಟೇಕ್ ದ ಸಿಮೆಟ್ರಿಕಲ್ ಆಲ್ಕಿನ್. ಸಿಮೆಟ್ರಿಕಲ್ ಆಲ್ಕಿನ್ ಅಂದ್ರೆ ಡಬಲ್ ಬಾಂಡ್ ಸುತ್ತ ಈಕ್ವಲ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇರಬೇಕು. ಅಂಡ್ ಯು ಆಡಿಂಗ್ HBr ಟು ದಿಸ್ ಆಲ್ಕಿನ್. ಏನಾಗಬೇಕು, ಹೈಡ್ರೋಜನ್ ಇಲ್ಲಿ ಆಡ್ ಆಗುತ್ತೆ, ಬ್ರೋಮಿನ್ ಪಕ್ಕದ ಕಾರ್ಬನ್ಗೆ ಆಡ್ ಆಗುತ್ತೆ. ಸೊ ಐ ವುಡ್ ಗೆಟ್ ದ ಕಂಪೌಂಡ್ ಆಸ್ CH2 ಡಸಂಟ್ ಮ್ಯಾಟರ್. ಹೈಡ್ರೋಜನ್ H ಪ್ಲಸ್ ಮತ್ತೆ Br ಮೈನಸ್ ಎಲ್ಲಿ ಆಡ್ ಆಗಬೇಕು ಅಂತ ಹೇಳಿದ್ರು ಮ್ಯಾಟ್ರೇ ಅಲ್ಲ ಇಲ್ಲಿ. ಸೊ ಒಂದು ಕಾರ್ಬನ್ ಆಟಮ್ಗೆ ಹೈಡ್ರೋಜನ್ ಆಡ್ ಆಗುತ್ತೆ, ಇನ್ನೊಂದು ಕಾರ್ಬನ್ ಆಟಮ್ಗೆ Br ಆಡ್ ಆಗುತ್ತೆ, ರೈಟ್. ಅಂಡ್ ದ ಕಂಪೌಂಡ್ ವುಡ್ ಲುಕ್ ಲೈಕ್, ಇದೇ ಕಂಪೌಂಡ್ ನ ಹೇಗೆ ಬರಿಬಹುದು ನಾನು, CH3CH2Br ಅಂತ ಹೇಳಿ ಬರಿಬಹುದು, ಸೇಮ್ ಕಂಪೌಂಡ್. ಅಂಡ್ ದಿಸ್ ವಿಲ್ ಬಿ ಮೈ ಫೈನಲ್ ಪ್ರಾಡಕ್ಟ್. ಎಸ್. ಸೊ ಅಡಿಷನ್ ರಿಯಾಕ್ಷನ್ ಇಸ್ ಕ್ವೈಟ್ ಸಿಂಪಲ್ ಫಾರ್ ಸಿಮೆಟ್ರಿಕಲ್ ಆಲ್ಕಿನ್. One more symmetrical alkene, let me take CH3, C double bond, CH3. This is symmetrical because carbon atoms which are involved in double bonding equal number. Illu ondide, each kade kuda one carbon atom ide. And whenever you add HBr to such compounds, addition has no confusion. So yavudak bekadru ನೀವು hydrogen na add ಮಾಡಬಹುದು, ಎಲ್ಲಿ ಬೇಕಾದ್ರೂ ನೀವು bromine na add ಮಾಡಬಹುದು, but both the carbon atoms should be involved in the double bond formation. ಈ ಡಬಲ್ ಬಾಂಡ್ ಫಾರ್ಮೇಷನ್ ಅಲ್ಲಿ ಎರಡು ಕಾರ್ಬನ್ ಆಟಮ್ಸ್ ಗಳು ಇರಬೇಕು. ಓಕೆ, ಅವರು ಚೇಂಜ್ ಆಗುವಾಗಿಲ್ಲ. ಸೊ ದಿಸ್ ಇಸ್ ಹೌ ದ ಮಾಲಿಕ್ಯೂಲ್ ಯು ವಿಲ್ ಗೆಟ್. ಸೊ ಯು ಕ್ಯಾನ್ ರೈಟ್ ದ ಪ್ರಾಡಕ್ಟ್ ನೇಮ್. ನಿಮಗೆ ಪ್ರಾಡಕ್ಟ್ ನೇಮ್ ಬರೀಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ ethyl bromide. And here it is. If you add to this 2-butene, this is ethene. 2-butene ಗೆ ನೀವು ಆಡ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ, 2-bromo-butane ಅಂತ ಹೇಳುವ ಕಂಪೌಂಡ್ ಸಿಗುತ್ತೆ. ಕ್ಲಿಯರಾ? ಸೊ ಅಡಿಷನ್ ಆಫ್ HBr ಟು ಅನ್ಸಿಮೆಟ್ರಿಕಲ್ ಆಲ್ಕಿನ್ ನೋಡೋಣ. HBr ಆದ್ರೂ ಆಡ್ ಮಾಡಿ, HCl ಆದ್ರೂ ಆಡ್ ಮಾಡಿ, ಟು ಅನ್ಸಿಮೆಟ್ರಿಕಲ್ ಆಲ್ಕಿನ್ ನೀವು ಆಡ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ HBr ಆರ್ HCl ಆರ್ HI. ಟು ಅನ್ಸಿಮೆಟ್ರಿಕಲ್ ಆಲ್ಕಿನ್ ಆಡ್ ಮಾಡ್ತೀರಾ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಫಾಲೋ ಮಾರ್ಕೋನಿಕಾವ್ಸ್ ರೂಲ್. ಮಾರ್ಕೋನಿಕಾವ್ಸ್ ರೂಲ್ ಅನ್ನ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ವಿತ್ ಎಕ್ಸಾಂಪಲ್ ಐ ವಿಲ್ ಟೀಚ್ ಯು. CH3CH2 ಡಬಲ್ ಬಾಂಡ್ CH3CH double bond CH2. Okay, this is called as propene. And this is reacting with HBr. This is reacting with HBr. So when HBr is reacting with propene, yen agbeku next? What should happen? Illi ಕಾರ್ಬನ್ ಅಬ್ಸರ್ವ್ ಮಾಡಿ. ಯಾಕೆ ಇದನ್ನ ಅನ್ಸಿಮೆಟ್ರಿಕಲ್ ಅಂತ ಹೇಳಿ ಕರ್ತಾನೆ, ಬಿಕಾಸ್ ಕಾರ್ಬನ್ ಡಬಲ್ ಬಾಂಡೆಡ್ ಕಾರ್ಬನ್ ಆಚೆ ಈಚೆ ಈವನ್ ಆಗಿ ಕಾರ್ಬನ್ ಇಲ್ಲ. ಈ ಕಾರ್ಬನ್ಗೆ ಒಂದು ಸಬ್ಸ್ಟಿಟ್ಯೂಯೆಂಟ್ ಇದೆ, ಪಕ್ಕದ ಕಾರ್ಬನ್ಗೆ ಒಂದು ಸಬ್ಸ್ಟಿಟ್ಯೂಯೆಂಟ್ ಇಲ್ಲ. ಹಾಗಾಗಿ ನೆಗೆಟಿವ್ ಪಾರ್ಟ್ ಆಫ್ ದಿ ಆಡಿಂಗ್ ಮಾಲಿಕ್ಯೂಲ್ ವಿಲ್ ಆಕ್ಚುಲಿ ಗೋ ಟು ದ್ಯಾಟ್ ಕಾರ್ಬನ್. ನೆಗೆಟಿವ್ ಪಾರ್ಟ್ ಆಫ್ ದಿ ಆಡಿಂಗ್ ಮಾಲಿಕ್ಯೂಲ್ ವಿಲ್ ಗೋ ಟು ದ್ಯಾಟ್ ಕಾರ್ಬನ್ ವಿಚ್ ಕಂಟೈನ್ಸ್ ಲೆಸ್ ನಂಬರ್ ಆಫ್ ಹೈಡ್ರೋಜನ್. So the rule states that negative part of the addendum anta helidre this adding molecule gets attached to that carbon which contains less number of hydrogen atom. Okay, kadime hydrogen atom iruva kadege bromine hogi add agutte because bromine carries negative charge. Hagagi how do you write now? CH3 as it is, ಏನು changes illa CH3 ge, and C carbon na hage barena, adike yaru add ಆಗ್ತಾ ಇದ್ದಾರೆ, Br ಆಡ್ ಆಗ್ತಾ ಇದ್ದಾರೆ, H ನ ಹಾಗೆ ಬರ್ದೆ. ಈ ಒಂದು ಪೈ ಎಲೆಕ್ಟ್ರಾನ್ ಇವಾಗ ಈಗ ನೆಗೆಟಿವ್ ಬಂದು ಇಲ್ಲಿ ಆಡ್ ಆಗಬೇಕು ಅಂದ್ರೆ ಪೈ ಎಲೆಕ್ಟ್ರಾನ್ ಶುಡ್ ಶಿಫ್ಟ್ ಟು CH2, ರೈಟ್? ಸೊ CH2 ಮೈನಸ್ ಆಗುತ್ತೆ. CH2 ಮೈನಸ್ ವಿಲ್ ಅಟ್ರಾಕ್ಟ್ ದ H ಪ್ಲಸ್ ಅಂಡ್ ವಿ ಗೆಟ್ ಹಿಯರ್ CH3.
ಸೊ ನಂಗೆ ಏನು ಸಿಕ್ತು ಇವಾಗ 2 bromopropane ಸಿಕ್ತು. ಸೊ ದಿಸ್ ವಿಲ್ ಬಿ ಮೈ ಮೇಜರ್ ಪ್ರಾಡಕ್ಟ್. ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಮೇಜರ್ ಪ್ರಾಡಕ್ಟ್. ಮೈನರ್ ಆಗಿ ಈ ಪ್ರಾಡಕ್ಟ್ ಕೂಡ ಫಾರ್ಮ್ ಆಗುತ್ತೆ. ಯಾವುದು? ಬಿ ಆರ್ ಈಗ ಕಾರ್ಬನ್ನಿಗೂ ಆ್ಯಡ್ ಆಗ್ಬೋದು, ಬಿ ಆರ್ ಇವಾಗ ಈಚ ಕಾರ್ಬನ್ಗೂ ಕೂಡ ಆ್ಯಡ್ ಆಗ್ಬೋದು. ಸೊ ಒಂದು ಕಾರ್ಬನ್ಗೆ ಆ್ಯಡ್ ಆಗಿರೋದನ್ನ ನಾನು ಆಲ್ರೆಡಿ ಬರೆದಿದ್ದೀನಿ. ದ ಸೇಮ್ ಬಿ ಆರ್ ಕ್ಯಾನ್ ಆ್ಯಡ್ ಅಪ್ ಟು ದ ಫಸ್ಟ್ ಕಾರ್ಬನ್ ಆಟಮ್. ದ ಪ್ರಾಡಕ್ಟ್ ವಿಲ್ ಬಿ ಸೊ ಡಬಲ್ ಬಾಂಡ್ ಅನ್ನು ನಾವು ಈಗ ಬಿ ಆರ್ ಇಲ್ಲಿಗೆ ಬರ್ತಿದ್ದೇನೆ ಅನ್ಕೊಳ್ಳಿ. ದ ಸೇಮ್ ಬಿ ಆರ್ ಇಫ್ ಇಟ್ ಇಸ್ ಕಮಿಂಗ್ ಹಿಯರ್, ದೆನ್ ಈ ಕಾರ್ಬನ್ಗೆ ಪಾಸಿಟಿವ್ ಚಾರ್ಜ್ ಇರಬೇಕು, ಅರ್ಥ ನಾನು ಇದನ್ನ ಈಚೆಗೆ ಶಿಫ್ಟ್ ಮಾಡಬೇಕು ಅಂತ. ಹೀಗಾದ್ರೆ ನನಗೆ ಮೈನರ್ ಪ್ರಾಡಕ್ಟ್ ಸಿಗುತ್ತೆ. So we get minor product. So major product kuda sigutte, minor product kuda sigutte. So it's up to the nature of alkene. Okay na? Oh. Shreya, you're disturbed because of multiple thoughts. And that's the reason. Addition of HBr, HCl, HI to unsymmetrical alkene. So unsymmetrical alkene anta helidre carbon involved in double bond has uneven substitution. Illi ಒಂದು ಕಾರ್ಬನ್ ಇದೆ, ಈಚೆ ಕಾರ್ಬನ್ ಇಲ್ಲ, ಎರಡು ಹೈಡ್ರೋಜನ್ ಇದೆ. In such cases we get two products. ಒಂದು major, ಒಂದು minor ಆಗಿರುತ್ತೆ. So this carbon will give you two products. Let me write this unsymmetrical alkene here. C double bond CH2 major product, minor product. Major product will be always formed according to the law of Markovnikov. So Markovnikov's rule ಏನು ಹೇಳುತ್ತೆ ಅಂತ ಹೇಳಿದ್ರೆ, whenever you are adding hydrogen bromide HBr to this molecule, so I would write this HBr together. ನೋಡಿ HBr ನಾನು ಆಡ್ ಮಾಡ್ತಿದ್ದೀನಿ ಅನ್ಕೊಳ್ಳಿ. ಸೊ ನನಗೆ ಏನು ಸಿಗಬೇಕು? It depends now. Should I add Br minus to the carbon having more hydrogen or carbon having less hydrogen? So Markovnikov's rules ಹೇಳುತ್ತೆ ನೆಗೆಟಿವ್ ಪಾರ್ಟ್ ಅನ್ನ ಕಾರ್ಬನ್ ಕ್ಯಾರಿಂಗ್ ಲೆಸ್ ಹೈಡ್ರೋಜನ್ ಗೆ ಆಡ್ ಮಾಡಿ ಅದು ತುಂಬಾ ಸ್ಟೇಬಲ್ ಆಗಿರುತ್ತೆ ಅಂತ ಹೇಳಿ. ಸೊ ಅದು ನಮ್ಮ ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. CH3 CH Br CH3. ಹಾಗಾದ್ರೆ ಹೈಡ್ರೋಜನ್ ಈಗ ನೀವು ಈ Br ಮೈನಸ್ ನ ಇಲ್ಲಿಗೆ ತಗೊಂಡು ಬಂದು ಆಡ್ ಮಾಡ್ತೀರಾ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಶಿಫ್ಟ್ ದ ಪೈ ಎಲೆಕ್ಟ್ರಾನ್ ಟು ದಿಸ್ ಕಾರ್ಬನ್. ಆ ಕಾರ್ಬನ್ ವಿಲ್ ಅಟ್ರಾಕ್ಟ್ ದ ಹೈಡ್ರೋಜನ್ ಅಲ್ವಾ? ಸೊ CH2 ಮೈನಸ್ ಲೇಟರ್ ಪಾರ್ಟ್ ಬಿಕಮ್ CH3 ಓವರ್ ದೇರ್. CH ಗೆ Br ಕನೆಕ್ಟಿಂಗ್ ಕೊಡ್ತಿದ್ದೀರಾ, ಸೊ CH Br ಆಯ್ತು. ಅಂಡ್ ಹಿಯರ್ CH3 ಗೆ ನೀವು CH3 ಆಸ್ ಇಟ್ ಇಸ್, ಈ CH3 ಅನ್ನ ಆಸ್ ಇಟ್ ಇಸ್ ತಗೋತೀರಾ. So this is major product. Negative part of the addendum goes and adds to the carbon which contains less number of hydrogen. Adu ನಿಮ್ಮ Markovnikov's rule. Minor product ಏನು? Negative part goes and add to the very first carbon atom. ಬರೀರಿ ಅದನ್ನ. That's less stable. CH3 CH2 CH2 Br. This is less stable and this is more stable.
ಯಾಕೆ ಈ ಥರ ಎರಡು ಮೇಜರ್ ಆ್ಯಂಡ್ ಮೈನರ್, ಯಾಕೆ ಈ ಥರ ಪ್ರಾಡಕ್ಟ್ ಸಿಗ್ತಾ ಇದೆ ಮೇಜರ್ ಆ್ಯಂಡ್ ಮೈನರ್ ಅಂತ ಹೇಳಿ ನೋಡೋಣ. ಸೊ ಇಟ್ಸ್ ಬಿಕಾಸ್ ಬೇಸಿಕಲಿ ಆಫ್ ದ ಏನು ಹೇಳ್ತೀವಿ ಕಾರ್ಬೋಕ್ಯಾಟಯಾನ್ ಫಾರ್ಮ್ಸ್. ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು? ಲೆಟ್ಸ್ ರೈಟ್ ದ mechanism. Hydrogen bromide provides an electrophile H plus which attacks the double bond to form carbocation as shown below. So CH3 CH double bond CH2 ide. Okay, this molecule will react with now H plus ion of HBr. ಯಾವುದರಿಂದ ಬಂತು ಇದು? HBr ಆಡ್ ಮಾಡಬೇಕಿತ್ತು. ಇದರಲ್ಲಿ ಫಸ್ಟಿಗೆ H ಪ್ಲಸ್ ಅಂತ ಹೇಳುವ ಎಲೆಕ್ಟ್ರೋಫೈಲ್ ಫೋಕಸ್ ಮಾಡೋಣ. ನಮ್ಗೆ ಇವಾಗ ಇಲ್ಲಿ ಎರಡು ತರದ ಕಾರ್ಬೋಕ್ಯಾಟಯಾನ್ ಜನರೇಟ್ ಆಗುತ್ತೆ. ಇದು ನಮ್ಮ ಫಸ್ಟ್ ಸ್ಟೆಪ್. ನಾವು ಏನು ಆ ಮಾರ್ಕೋನಿಕೋವ್ಸ್ ರೂಲ್ ಇದು ರಿಯಾಕ್ಷನ್ ಬರೆದ್ವಿ ಅದ್ರದ್ದು ಮೆಕ್ಯಾನಿಸಮ್ ಸ್ಟೆಪ್ 1. ವಾಟ್ ಇಸ್ ಹ್ಯಾಪನಿಂಗ್ ಹಿಯರ್? ಪೈ ಎಲೆಕ್ಟ್ರಾನ್ ಇದೆಯಲ್ಲ, ಪೈ ಎಲೆಕ್ಟ್ರಾನ್ ಈಚೆಗೆ ಶಿಫ್ಟ್ ಆಯ್ತು ಅನ್ಕೊಳ್ಳಿ. ಪೈ ಎಲೆಕ್ಟ್ರಾನ್ ಈಚೆಗೆ ಶಿಫ್ಟ್ ಆದ್ರೆ ಇವನೇನ್ ಮಾಡ್ತಾನೆ? ಈ H ಪ್ಲಸ್ ನ ಅಕ್ಸೆಪ್ಟ್ ಮಾಡ್ತಾನೆ. ಅವಾಗ ನನಗೇನು ಪ್ರಾಡಕ್ಟ್ ಸಿಗಬೇಕು? CH3 CH2 ಮೈನಸ್ CH ಮೈನಸ್ H ಪ್ಲಸ್ CH2 ಆಯಿತು. ಈ CH2ಗೆ ಇವಾಗ ಏನು ಸಿಗಬೇಕು? ಚಾರ್ಜು ಪಾಸಿಟಿವ್ ಚಾರ್ಜ್ ಸಿಗಬೇಕು. ಬಿಕಾಸ್ ಪೈ ಎಲೆಕ್ಟ್ರಾನ್ ಈಚೆಗೆ ಹೋದ್ರೆ ಇವನಿಗೆ ಲಾಸ್ ಅಲ್ವಾ? ಆ್ಯಂಡ್ ವಾಟ್ ಟೈಪ್ ಆಫ್ ಕಾರ್ಬೋಕ್ಯಾಟಯಾನ್ ಇಸ್ ದಿಸ್? ಪ್ರೈಮರಿ ಕಾರ್ಬೋಕ್ಯಾಟಯಾನ್. ಪ್ರೈಮರಿ ಕಾರ್ಬೋಕ್ಯಾಟಯಾನ್ ಆಯಿತು. ಹಾಗಾದ್ರೆ ವಾಟ್ ಅಬೌಟ್ ದಿ ಅದರ್ ಒನ್? ಇನ್ನೊಂದು ಪಾಸಿಬಲ್ ವೇ ಏನು? ಇನ್ನೊಂದು ಪಾಸಿಬಲ್ ವೇನಲ್ಲಿ ನಾನು ಈ ಥರ ಮಾಡ್ಬೋದಾ? ಸಪೋಸ್ ದ ಸೇಮ್ ಮಾಲಿಕ್ಯೂಲ್ ಐ ಆಮ್ ಜಸ್ಟ್ ರೈಟಿಂಗ್ ಇಟ್ ಲೈಕ್ ದಿಸ್. CH ಡಬಲ್ ಬಾಂಡ್ CH2 ಈಚೆಗೆ ಶಿಫ್ಟ್ ಮಾಡಿದೆ ಅನ್ಕೊಳ್ಳಿ. ಓಕೆ, ಈಚೆಗೆ ಶಿಫ್ಟ್ ಮಾಡಿದೆ. ಅವಾಗ ಏನಾಯ್ತು? ದಿಸ್ ಕಾರ್ಬನ್ ವಿಲ್ ಅಟ್ರಾಕ್ಟ್ ದ ಹೈಡ್ರೋಜನ್ ಬಿಕಾಸ್ ಈ ಪೈ ಬಾಂಡ್ ನ ಈ ಕಾರ್ಬನ್ಗೆ ಅಟ್ಯಾಚ್ ಮಾಡಿದ್ರೆ CH2 ಮೈನಸ್ ಆಗುತ್ತೆ, H ಪ್ಲಸ್ ನ ಅಟ್ರಾಕ್ಟ್ ಮಾಡುತ್ತೆ. And positive charge ಇವಾಗ middle carbon atom ಗೆ form ಆಗುತ್ತೆ. In such cases, let me write CH3 as it is, no change for this. ಇಲ್ಲಿ ಏನಾಯ್ತು? CH positive ಆಯ್ತು and double bond ಇದದು single bond ಆಯ್ತು. CH2 minus will take away H plus, it becomes CH3. So ಇದು primary carbocation, ಇದು secondary carbocation ಆಯ್ತು. Secondary carbocation ಆಯ್ತು. Which is more stable? Secondary carbocation is more stable because ಇದಕ್ಕೆ ಎರಡು alkyl group can help the carbon positive charge dispersion. ಆ ಕಾರ್ಬನ್ ಪಾಸಿಟಿವ್ ನ ಡಿಸ್ಪರ್ಸ್ ಮಾಡೋಕ್ಕೆ, ಕಡಿಮೆ ಮಾಡೋಕ್ಕೆ ಈ ಎರಡು ಆಲ್ಕೈಲ್ ಗ್ರೂಪ್ ಮಿಥೈಲ್ ಗ್ರೂಪ್ಗಳು ಹೆಲ್ಪ್ ಮಾಡುತ್ತೆ ಥ್ರೂ ಪ್ಲಸ್ ಐ ಇಫೆಕ್ಟ್ ಅಥವಾ ಹೈಪರ್ ಕಾಂಜುಗೇಷನ್ ಇಫೆಕ್ಟ್. ಹಾಗಾಗಿ ಇದು ಮೋರ್ ಸ್ಟೇಬಲ್. ದಿಸ್ ಈಸ್ ಮೋರ್ ಸ್ಟೇಬಲ್. ಇದು ಮೋರ್ ಸ್ಟೇಬಲ್ ಆಗಿರುತ್ತೆ. ಹಾಗಾಗಿ ಸ್ಟೆಪ್ 2 ಆಫ್ ದ ಮೆಕ್ಯಾನಿಸಮ್ನ ನಾನು ಬರೀತೀನಿ. In the next slide, step 2 ಏನಾಯಿತು? Br minus step 2 will actually happens now. Br minus will add to that more stable carbocation CH3 CH positive CH3. ಇದಕ್ಕೆ ಇವಾಗ Br minus ಏನು ಮಾಡುತ್ತೆ? ಸೆಕೆಂಡರಿ ಕಾರ್ಬೋಕ್ಯಾಟಯಾನಿಗೆ ಆಡ್ ಆಗ್ತಾ ಇದೆ. ಹಾಗಾಗಿ ನಮಗೆ ಅದು ನಮ್ಮ ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. That will be our major product. So what do we get now here? 2-bromobutane as our major product. ಅರ್ಥ ಆಗ್ತದೆಯಾ? ಸೊ ಸೇಮ್ ಇವಾಗ ನಾವು ಇದೇ ಒಂದು ಅಡಿಷನ್ ಅನ್ನ ಇನ್ ದ ಪ್ರೆಸೆನ್ಸ್ ಆಫ್ ಕೆಲವೊಂದು ಕಂಪೌಂಡ್ ಕಾಲ್ಡ್ ಆಸ್ ಪೆರಾಕ್ಸೈಡ್ ಕಂಪೌಂಡ್. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಪೆರಾಕ್ಸೈಡ್ ಕಂಪೌಂಡ್ ನಾವು ಆಡ್ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಮೆಕ್ಯಾನಿಸಮ್ ಸ್ವಲ್ಪ ಡಿಫ್ರೆಂಟ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು HBr. ಸೊ HBr ಸ್ವಲ್ಪ ವಿಚಿತ್ರವಾಗಿ ಆಡ್ತಾನೆ. ಆ್ಯಂಡ್ ದಿಸ್ ಲಾ ಈಸ್ ಆಕ್ಚುಲಿ ಆಂಟಿ ಮಾರ್ಕೋನಿಕೋವ್ಸ್ ರೂಲ್ ಬಂದಾಗ HBr ಮಾತ್ರ ಈ ಥರ ಬಿಹೇವ್ ಮಾಡ್ತಾನೆ. ಏನು? ನಾನೇನು ಇವಾಗ ನಿಮಗೆ ಮೇಜರ್ ಪ್ರಾಡಕ್ಟ್ ಹೇಳ್ಕೊಟ್ಟಿದ್ದೆ, ಇನ್ ದ ಪ್ರೆಸೆನ್ಸ್ ಆಫ್ ಆಂಟಿ ಮಾರ್ಕೋನಿಕೋವ್ಸ್ ರೂಲ್ ಎಲ್ಲ ಇವಾಗ ಏನು ಕಲ್ತ್ವಿ ಎಲ್ಲ ಉಲ್ಟಾ ಹೊಡೆಯುತ್ತೆ. ಹೇಳ್ಕೊಡ್ತೀನಿ ಹೇಗೆ ಅಂತ ಹೇಳಿ. ಅದಕ್ಕೂ ಮುಂಚೆ ಅರ್ಥ ಮಾಡ್ಕೊಳ್ಳಿ, ಇದು ಈ ಒಂದು ಆಂಟಿ ಮಾರ್ಕೋನಿಕೋವ್ಸ್ ರೂಲ್ನಲ್ಲಿ ಅಥವಾ ಅದು ಯಾವಾಗ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಪೆರಾಕ್ಸೈಡ್, ಅದನ್ನ ಕರಾಶ ಇಫೆಕ್ಟ್ ಅಂತ ಹೇಳಿ ಕರಿತೀವಿ. ದಿಸ್ ಹ್ಯಾಪನ್ಸ್ ಓನ್ಲಿ ಫಾರ್ HBr ಬಟ್ ನಾಟ್ ವಿತ್ HCl ಆ್ಯಂಡ್ HI. ದರ್ ಇಸ್ ಅ ರೀಸನ್ ಫಾರ್ ಇಟ್. ಯಾಕೆ HCl ಮತ್ತು HIಗೆ ಇದು ಆಗಲ್ಲ, ಸಾಧ್ಯ ಯಾಕಿಲ್ಲ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ, HCl ಈ ಥರ ಎಲ್ಲ ತೋರಿಸಲ್ಲ ಬಿಕಾಸ್ HClದು ಬಾಂಡ್ ಎನರ್ಜಿ ಇದೆಯಲ್ವಾ, ದಟ್ ಇಸ್ ಮೋರ್ ದ್ಯಾನ್ HBr. ಅದೇ ಥರ HIದು ಬಾಂಡ್ ಎನರ್ಜಿ ಈಸ್ ವೀಕರ್ ದ್ಯಾನ್ HBr. ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ದ ಬಾಂಡ್ ಎನರ್ಜಿ.
ಸೊ HI ಏನ್ ಮಾಡುತ್ತೆ, HI ದು ಬಾಂಡ್ ಎನರ್ಜಿ ಕಡಿಮೆ ಇರೋದ್ರಿಂದ ಇದು ಬ್ರೇಕ್ ಆಗುತ್ತೆ. HI ಮತ್ತೆ HI ಮಾಲಿಕ್ಯೂಲ್ಗಳು ಈಸಿಯಾಗಿ ಬ್ರೇಕ್ ಆಗಿ I2 ಗ್ಯಾಸ್ ಆಗಿ ರಿಲೀಸ್ ಆಗಿಬಿಡುತ್ತೆ. ಸೊ I2 ಇಟ್ಸ್ ನಾಟ್ ಅ ಗ್ಯಾಸ್, ಲೆಟ್ ಇಟ್ ಬಿ, I2 ಆಗಿ ಅದು ಕಂಬೈನ್ ಆಗಿಬಿಡುತ್ತೆ. ಸೊ HI and HCl will not show this effect. Karasha effect ಅಂತ ಹೇಳುವಂಥದ್ದು only HBr molecule shows. Then what is this Karasha effect or anti-Markovnikov's effect or peroxide effect ಅಂತ ಹೇಳೋದು ಏನು? ಇದನ್ನ ಅಬ್ಸರ್ವ್ ಮಾಡಿದ್ದು MS Karash and FR Mayo in 1933. ಸೊ ಯೂನಿವರ್ಸಿಟಿ ಆಫ್ ಶಿಕಾಗೋದಲ್ಲಿ ಅವರು ಇದನ್ನ ಅಬ್ಸರ್ವ್ ಮಾಡ್ತಾರೆ. ದಿಸ್ ರಿಯಾಕ್ಷನ್ ಇಸ್ ನೋನ್ ಆಸ್ ಪೆರಾಕ್ಸೈಡ್ ಕರಾಶಾ ಇಫೆಕ್ಟ್ ಅಥವಾ ಅಡಿಷನ್ ರಿಯಾಕ್ಷನ್ ಆಂಟಿ ಟು ದ ಮಾರ್ಕೋನಿಕೋವ್ಸ್ ರೂಲ್ ಅಂತ ಹೇಳಿ ಕೂಡ ನಾವು ಇದನ್ನ ಕರಿತೀವಿ. ಲೆಟ್ ಮಿ ಎಕ್ಸ್ಪ್ಲೇನ್ ದಿಸ್ ಟು ಯು, ಓಕೆನಾ? ಇದನ್ನ ಎಕ್ಸ್ಪ್ಲೇನ್ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ ವಿತ್ ಅನ್ ಎಕ್ಸಾಂಪಲ್. ಸೊ ಐ ಟೇಕ್ ದ ಸೇಮ್ ರಿಯಾಕ್ಟೆಂಟ್ CH3 CH2 CH3 CH ಡಬಲ್ ಬಾಂಡ್ CH2, ಇದಕ್ಕೆ HBr ಆಡ್ ಮಾಡ್ತಾ ಇದ್ದೀನಿ ಇನ್ ದ ಪ್ರೆಸೆನ್ಸ್ ಆಫ್ ಪೆರಾಕ್ಸೈಡ್. ಪೆರಾಕ್ಸೈಡ್ ಅಂತ ಹೇಳುವಂಥದ್ದು ನೀವು ಹೈಡ್ರೋಜನ್ ಪೆರಾಕ್ಸೈಡ್ ಕೇಳಿದ್ರಲ್ವಾ? ವಾಟ್ ಇಸ್ ಪೆರಾಕ್ಸೈಡ್? ಆಕ್ಸಿಜನ್ ಕನೆಕ್ಟೆಡ್ ವಿತ್ ಸಿಂಗಲ್ ಲಿಂಕ್. ದಿಸ್ ಇಸ್ ಕಾಲ್ಡ್ as ಹೈಡ್ರೋಜನ್ ಪೆರಾಕ್ಸೈಡ್. ಇದನ್ನ ಹೈಡ್ರೋಜನ್ ಪೆರಾಕ್ಸೈಡ್ ಅಂದ್ರೆ ಒಂದು ಎಕ್ಸ್ಟ್ರಾ ಆಕ್ಸಿಜನ್ ಇದೆ ವಾಟರ್ಗೆ ಕಂಪೇರ್ ಮಾಡಿದ್ರೆ. ವಾಟರ್ ಇಸ್ H2O, ಇದೇನಿದು H2O2, ಎಕ್ಸ್ಟ್ರಾ ಆಕ್ಸಿಜನ್ ಪೆರಾಕ್ಸೈಡ್ ಅಂತ ಹೇಳಿ ಕರೀತಾರೆ. ಅದೇ ತರ ಬೆನ್ಜೋಯಿಲ್ ಪೆರಾಕ್ಸೈಡ್ ಅಂತ ಹೇಳೋ ಗ್ರೂಪ್ ಇದೆ, C6H5C ಡಬಲ್ ಬಾಂಡ್ O, ಅಗೇನ್ C6H5C ಡಬಲ್ ಬಾಂಡ್ O. ಇಲ್ಲಿ ಬ್ರೇಕ್ ಆಗ್ತಾ ಇದೆ ಬಾಂಡ್ ಈ ಪಾಯಿಂಟ್ ಅಲ್ಲಿ. ಸೊ ನಮ್ಗೆ ಏನ್ ಸಿಗುತ್ತೆ ಇಲ್ಲಿ? C6H5O ಅಂತ ಹೇಳೋ ಫ್ರೀ ರಾಡಿಕಲ್ ಸಿಗ್ತಾ ಇದೆ. ದ ಬಾಂಡ್ ಇಸ್ ಆಕ್ಚುಲಿ ಬ್ರೇಕಿಂಗ್ ಇನ್ ಅ ಹೋಮೋಲಿಟಿಕ್ ವೇ. C6H5C ಡಬಲ್ ಬಾಂಡ್ O ರಾಡಿಕಲ್ ಆಯ್ತಾ? ಇಲ್ಲೂ ಕೂಡ C6H5C ಡಬಲ್ ಬಾಂಡ್ O ರಾಡಿಕಲ್ 2 ಟೈಮ್ಸ್ ಸಿಗ್ತಾ ಇದೆ. ಸೊ ನಮ್ಗೆ ಯಾವಾಗಲೂ ಕೂಡ ಈ ಪೆರಾಕ್ಸೈಡ್ಸ್ ನ ಯೂಸ್ ಮಾಡಿದ್ರೆ ಫ್ರೀ ರಾಡಿಕಲ್ ಮೆಕ್ಯಾನಿಸಮ್ ಆಗ್ಬಿಡುತ್ತೆ. ಫ್ರೀ ರಾಡಿಕಲ್ ಮೆಕ್ಯಾನಿಸಮ್ ನಲ್ಲಿ ಅಡಿಷನ್ ರಿಯಾಕ್ಷನ್ ನಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇದೆ ವಿತ್ ರೆಸ್ಪೆಕ್ಟ್ ಟು HBr. ಸೊ ವಿ ವಿಲ್ ಕಾಲ್ ದಿಸ್ ಎಂಟೈರ್ ಮಾಲಿಕ್ಯೂಲ್, ನೀವು ಬ್ರೇಕಿಂಗ್ ನೋಡಬೇಡಿ, ಜಸ್ಟ್ ಮಾಲಿಕ್ಯೂಲ್ ನ ಅಬ್ಸರ್ವ್ ಮಾಡಿ, ಬೆನ್ಜೋಯಿಲ್ ಪೆರಾಕ್ಸೈಡ್ ಅಂತ ಹೇಳಿ ಕರೀತಾರೆ. ಸೊ ಇದು ಬೆನ್ಜೋಯಿಲ್ ಪೆರಾಕ್ಸೈಡ್ ಮಾಲಿಕ್ಯೂಲ್ ಆಗಿರುತ್ತೆ. ಸೊ ಅದು ಯಾವಾಗಲೂ ಕೂಡ ಫ್ರೀ ರಾಡಿಕಲ್ ಅನ್ನ ಜನರೇಟ್ ಮಾಡುತ್ತೆ. ಹಾಗಾಗಿನೇ ಇಲ್ಲಿ ನಾವು ಡಿಫ್ರೆಂಟ್ ಆಗಿರುವ ರಿಯಾಕ್ಷನ್ಸ್ ನ ಅಬ್ಸರ್ವ್ ಮಾಡ್ತೀವಿ. ಸೊ ಲೆಟ್ ಮಿ ರೈಟ್ ದಟ್. C6H5CO ಹೋಲ್ ಟ್ವೈಸ್ O ಇದೆ, ಹೋಲ್ ಟ್ವೈಸ್ O ಇದೆ. ಸೊ ಹೌ ಡು ವಿ ರೈಟ್ ದಿಸ್? CH3 as it is, CH, ಇವಾಗ ನೋಡಿ, in the presence of this benzoyl peroxide, Br will go to that carbon which contains greater number of hydrogen. Anti-Markovnikov's rule ಹೇಳೋದು ಏನು? Markovnikov's rule ಗೆ opposite, ಅಂದ್ರೆ negative part of the adding molecule is going and adding to that carbon which has larger number, more number of hydrogen. In such cases we get here CH2 and here CH2Br. So ನಮಗೆ rather getting 2 bromopropane, I am getting now 1 bromopropane. So 1 bromopropane becomes my major product. This will be my major product. ಹೇಗೆ ಸಾಧ್ಯ ಆಯಿತು? ಸೊ Br ಹೋಗ್ಬಿಟ್ಟು ಕಡಿಮೆ ಕಾರ್ಬನ್ ಇರುವ, ಕಡಿಮೆ ಹೈಡ್ರೋಜನ್ ಇರುವ ಕಾರ್ಬನ್ಗೆ ಅಟ್ಯಾಕ್ ಆಗಬೇಕಲ್ವಾ? ಇದು ಹೇಗಾಯಿತು? ದಿಸ್ ಇಸ್ ವೆರಿ ಸಿಂಪಲ್. ಈ ಎಂಟೈರ್ ರಿಯಾಕ್ಷನ್ ಪ್ರೊಸೀಡ್ಸ್ ಥ್ರೂ ಫ್ರೀ ರಾಡಿಕಲ್ ಮೆಕ್ಯಾನಿಸಮ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಮೆಕ್ಯಾನಿಸಮ್ ಆಫ್ ದಿಸ್ ರಿಯಾಕ್ಷನ್. ಈ ರಿಯಾಕ್ಷನಿನ ಮೆಕ್ಯಾನಿಸಮ್ ನ ಅರ್ಥ ಮಾಡ್ಕೊಳ್ಳೋಣ. ಫಸ್ಟಿಗೆ ಐ ಆಮ್ ಗೋಯಿಂಗ್ ಟು ಜನರೇಟ್ ದ ಫ್ರೀ ರಾಡಿಕಲ್. ಫ್ರೀ ರಾಡಿಕಲ್ ನ ಹೇಗೆ ಜನರೇಟ್ ಮಾಡಬೇಕು? by writing the benzoyl peroxide, C6H5C double bond O and O. ಇದು peroxide bond, O and O. C double bond O, C6H5. Break the bond here. Homolytically, ನೀವೇನ್ ಮಾಡ್ತಿದ್ರೆ ಬಾಂಡ್ ಅನ್ನ ಬ್ರೇಕ್ ಮಾಡ್ತೀರಾ, ಅಂದ್ರೆ even ಆಗಿ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. That results in 2 times of C6H5C double bond O radical ನಮಗೆ ರಿಸಲ್ಟಿಂಗ್ ಕೊಡುತ್ತೆ. ಇದು ಮತ್ತೆ ವಾಪಸ್ ಈ ಒಂದು ಪಾಯಿಂಟ್ ಅಲ್ಲಿ ಬ್ರೇಕ್ ಆಗುತ್ತೆ. ಹೀಗೆ ಇಲ್ಲೊಂದು ರಾಡಿಕಲ್, ಇಲ್ಲೊಂದು ರಾಡಿಕಲ್. ನೋಡಿ ಇಲ್ಲಿ ಇದು ರಾಡಿಕಲ್, ಇದು ರಾಡಿಕಲ್. ಈ ರಾಡಿಕಲ್ ಕಂಬೈನ್ ಆದಾಗ ನಮ್ಗೆ ಏನ್ ಸಿಗುತ್ತೆ?
ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ ಸಿಗುತ್ತೆ. ವಿ ಗೆಟ್ ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಸ್. ಸೊ ವಿ ವಿಲ್ ನೌ ಗೆಟ್ C6H5 ಅಂತ ಹೇಳುವ ರಾಡಿಕಲ್ 2 ಟೈಮ್ಸ್. ಇದಕ್ಕೆ ರಾಡಿಕಲ್ ಫಾರ್ಮ್ ಆಗುತ್ತೆ, ಪಕ್ಕದ್ದು ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ C6H5 C ಡಬಲ್ ಬಾಂಡ್ O ರಾಡಿಕಲ್ ಇದೆ ಅಲ್ವಾ, ಇದು ಬ್ರೇಕ್ ಆಗ್ತಿದೆ ಅನ್ಕೊಳ್ಳಿ. ಈ ಬಾಂಡ್ ಬ್ರೇಕ್ ಆಗ್ತಿದೆ, ಇಲ್ಲಿಗೊಂದು ಎಲೆಕ್ಟ್ರಾನ್ ಇಲ್ಲಿಗೊಂದು ಎಲೆಕ್ಟ್ರಾನ್. ಅಂದ್ರೆ ಅರ್ಥ ಏನು, ಇಲ್ಲಿ C6H5 ಅಂತ ಹೇಳೋ ರಾಡಿಕಲ್ ಫಾರ್ಮ್ ಆಯ್ತು, ಪ್ಲಸ್ ಇಲ್ಲಿ C ಡಬಲ್ ಬಾಂಡ್ O C ಡಬಲ್ ಬಾಂಡ್ O ಅಂದ್ರೆ ಇಲ್ಲಿ ಏನಾಯ್ತು, CO2 ಮಾಲಿಕ್ಯೂಲ್ ಆಗಿ ಫಾರ್ಮ್ ಆಯ್ತು. CO2 ಮಾಲಿಕ್ಯೂಲ್ ಆಗಿ ಫಾರ್ಮ್ ಆಯ್ತು. ಇದೇ C6H5 ರಾಡಿಕಲ್ಸ್ ನಾನು ತಗೊಂಡೋಗಿ ಹಾಕಿದ್ದೀನಿ. ದಿಸ್ ಇಸ್ ಕಾಲ್ಡ್ ಆಸ್ ಬೆನ್ಸಿನ್ ರಾಡಿಕಲ್. ಸಾರಿ, ಇಟ್ಸ್ ಕಾಲ್ಡ್ ಆಸ್ ಫಿನೈಲ್ ರಾಡಿಕಲ್. ಸರಿ, ಈಗ ಈ ಫಿನೈಲ್ ರಾಡಿಕಲ್ ಇಸ್ ನೌ ಆಲ್ ಸೆಟ್ ಟು ರಿಯಾಕ್ಟ್ ವಿತ್ ಅವರ್ HBr. ಫಸ್ಟ್ ರಿಯಾಕ್ಷನ್ HBr ಜೊತೆಗೆ ನಡೆಯುತ್ತೆ, ಆಯ್ತಾ? ಫಸ್ಟ್ ರಿಯಾಕ್ಷನ್ HBr ಜೊತೆಗೆ ನಡೆಯುತ್ತೆ. ಇದನ್ನ ಬ್ರೇಕ್ ಮಾಡ್ತಾ ಇದ್ದೀನಿ. ಸೊ ನನಗೇನ್ ಸಿಕ್ತು ಇಲ್ಲಿ, ಇದನ್ನ ಬ್ರೇಕ್ ಮಾಡಿದ್ರೆ H ರಾಡಿಕಲ್ Br ರಾಡಿಕಲ್ ಸಿಗುತ್ತೆ. C6H5 ರಾಡಿಕಲ್ H ರಾಡಿಕಲ್, ಎರಡು ರಾಡಿಕಲ್ ಸೇರಿದ್ರೆ ಅಲ್ಲಿ ಬಾಂಡ್ ಫಾರ್ಮ್ ಆಯ್ತು, C6H6 ಆಯ್ತು. Br ರಾಡಿಕಲ್ ಹಾಗೆ ಉಳ್ಕೊಂಡಿದೆ. Now this is the radical which is going to react with my reactant propene, unsymmetrical alkene. Let me take now the reactant unsymmetrical alkene, that is CH3 ಮೇಲೆ ಬರ್ತೇನೆ, CH3 ಆಯ್ತಾ, CH double bond CH2 plus Br radical. I'm going to take this now. All set. ಇದು ಇದ್ರ ಜೊತೆ ರಿಯಾಕ್ಟ್ ಆಗೋಕ್ಕಿಂತ ಮುಂಚೆ ಇದು ಎರಡು ರೀತಿಯಲ್ಲಿ ಹೋಮೋಲೈಸಿಸ್ ಆಗುತ್ತೆ. ಅಂದ್ರೆ ಇಲ್ಲೂ ಕೂಡ ನೀವೇನ್ ಮಾಡಬೇಕು, ಹೋಮೋಲಿಸಿಸ್ ಮಾಡಬೇಕು, ಬಾಂಡ್ ಅನ್ನ ಈವನ್ ಆಗಿ ಬ್ರೇಕ್ ಮಾಡಬೇಕು. ಇದು ಇದ್ರ ಜೊತೆಗೆ ರಿಯಾಕ್ಟ್ ಆಗೋಕ್ಕಿಂತ ಮುಂಚೆಗೆನೆ ನೀವು ಇದನ್ನ ಹೋಮೋಲೈಸಿಸ್ ಮಾಡ್ಕೋಬೇಕು. ಹೇಗೆ ಹೋಮೋಲೈಸಿಸ್ ಮಾಡ್ತೀರಾ ನೋಡಿ ಇಲ್ಲಿ. ಸಪೋಸ್ ನಾನು ಇದನ್ನ ಈವನ್ ಆಗಿ ಬ್ರೇಕ್ ಮಾಡಿದೆ ಅನ್ಕೊಳ್ಳಿ, ಆಗ ನನಗೆ CH ರಾಡಿಕಲ್ ಸಿಗುತ್ತೆ, ಸಿಂಗಲ್ ಬಾಂಡ್ ಆಯ್ತು, CH2 ರಾಡಿಕಲ್ ಸಿಕ್ತು. ಆಗೇನಾಗುತ್ತೆ, ಈ Br ಬಂದು ಇವಾಗ ಇದ್ರ ಜೊತೆಗೆ ರಿಯಾಕ್ಟ್ ಆಗ್ತಿದೆ ಅನ್ಕೊಳ್ಳಿ. ಸೊ ಇಫ್ ದ Br ರಾಡಿಕಲ್ ಇಸ್ ಕಮಿಂಗ್ ಅಂಡ್ ಬಾಂಡಿಂಗ್ ದಿಸ್, ದೆನ್ ನನಗೇನು ಸಿಗ್ಬೇಕು ಇಲ್ಲಿ, CH2Br ಸಿಗ್ಬೇಕು. ಒನ್ ಆಫ್ ದ ರಾಡಿಕಲ್ ಹಾಗೆಯೇ ಉಳ್ಕೊಳ್ಳುತ್ತೆ. ಓಕೆನಾ? ಒನ್ ಮೋರ್ ಪ್ರಾಡಕ್ಟ್ ಏನು, ಒನ್ ಮೋರ್ ಪ್ರಾಡಕ್ಟ್ ವಿಲ್ ಬಿ CH3 ಹಾಗೆ ಉಳ್ಕೊಂಡಿದೆ, CH ರಾಡಿಕಲ್ ಈವನ್ ಆಗಿ ಬಾಂಡ್ ಬ್ರೇಕ್ ಆಯಿತು, CH2 ರಾಡಿಕಲ್ ಈ ತರ ಈವನ್ ಆಗಿ ಬಾಂಡ್ ಬ್ರೇಕ್ ಆಗಿದೆ, ಅಂದ್ರೆ ಇಲ್ಲಿ ಹೋಮೋಲಿಸಿಸ್ ಆಗಿದೆ. ಈಗ Br ಬಂದು ಇದ್ರ ಜೊತೆಗೆ ರಿಯಾಕ್ಟ್ ಆಗ್ತಿದೆ ಅನ್ಕೊಳ್ಳಿ, Br ರಾಡಿಕಲ್ ಇಸ್ ಕಮಿಂಗ್ ಅಂಡ್ ರಿಯಾಕ್ಟಿಂಗ್ ವಿತ್ ದಿಸ್. ಅವಾಗ ಏನಾಗಬೇಕು, ಇಲ್ಲಿ Br ಬಾಂಡ್ ಫಾರ್ಮ್ ಆಗಬೇಕು, ಹೌದಾ? ಸೊ ಲೆಟ್ ಮೀ ರೈಟ್ ದ ಸೇಮ್ ಥಿಂಗ್ ನೌ, CHBr CH2 ರಾಡಿಕಲ್. ನೋಡಿ ಮಕ್ಕಳೇ, ನನಗೆ ಮೇಜರ್ ಪ್ರಾಡಕ್ಟ್ ಸಿಗದೆ ಇದು 1 ಬ್ರೋಮೋ ಪ್ರೊಪೇನ್. ಇದು ಯಾಕೆ ಮೇಜರ್ ಅಂತ ಹೇಳಿದ್ರೆ, ದಿಸ್ ಇಸ್ ಮೈ ಮೇಜರ್ ಪ್ರಾಡಕ್ಟ್. ಲೇಟರ್ ಪಾರ್ಟ್ ಈ ರಾಡಿಕಲ್ ತೆಗೆದು ಇದು ನನ್ನ ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ, ಇದು ನನ್ನ ಮೈನರ್ ಪ್ರಾಡಕ್ಟ್ ಆಗಿರುತ್ತೆ. ಈ ಪ್ರಾಡಕ್ಟ್ ಏನಿದೆ, ದಿಸ್ ಇಸ್ ಮೈ ಮೈನರ್ ಪ್ರಾಡಕ್ಟ್. ಬಿಕಾಸ್ ಇದು ಮೇಜರ್ ಯಾಕೆ ಅಂದ್ರೆ ಇಲ್ಲಿ ಫಾರ್ಮ್ ಆಗಿರೋ ಫ್ರೀ ರಾಡಿಕಲ್ ನೋಡಿ, ಕಾರ್ಬನ್ ಆಚೆಗೂ ಕಾರ್ಬನ್ ಇದೆ, ಈಚೆಗೂ ಕಾರ್ಬನ್ ಇದೆ. ಸೊ ವಾಟ್ ಟೈಪ್ ಆಫ್ ಫ್ರೀ ರಾಡಿಕಲ್ ಇಟ್ ಇಸ್? ಸೆಕೆಂಡರಿ ಫ್ರೀ ರಾಡಿಕಲ್. ದಿಸ್ ಇಸ್ ಸೆಕೆಂಡರಿ free radical which is more stable compared to primary free radical. Primary free radical ಗೆ compare ಮಾಡಿದ್ರೆ secondary free radical is very very stable. Later part, okay, I'll take this. So ಇಲ್ಲಿವರೆಗೂ ಕೂಡ ನನ್ನ ಸ್ಟೆಪ್ 1 ಅಂತ ಹೇಳುವಂಥದ್ದು ಕಂಪ್ಲೀಟ್ ಆಯಿತು. ಸ್ಟೆಪ್ 2 ಏನು? ಸ್ಟೆಪ್ 2 is very simple. Another molecules of HB ಅನ್ನ ಕನ್ಸಿಡರ್ ಮಾಡಿ. ಇದನ್ನು ಮೇಜರ್, ಸೆಕೆಂಡರಿ ಫ್ರೀ ರಾಡಿಕಲ್ ಇಸ್ ಮೇಜರ್, ರೈಟ್? ಸೊ ಐ ಆಮ್ ಟೇಕಿಂಗ್ ದ CH3 CH radical CH2Br. This is reacting with HBr. ಸೊ ಇಲ್ಲೂ ಕೂಡ ಏನಾಯ್ತು, ಬಾಂಡ್ ಬ್ರೇಕ್ ಆಯ್ತು. ಓಕೆ, ಸೊ ಇವಾಗ H ರಾಡಿಕಲ್ ಸಿಗುತ್ತೆ, Br ರಾಡಿಕಲ್ ಸಿಗುತ್ತೆ. ಈ H ರಾಡಿಕಲ್ ಮತ್ತೆ CH ರಾಡಿಕಲ್ ಕಂಬೈನ್ ಆಗುತ್ತೆ ಅಂಡ್ ಐ ಗೆಟ್ ವಾಟ್ ನೌ, CH3. ಏನು ಚೇಂಜಸ್ ಇಲ್ಲ, ಚೇಂಜಸ್ ಬರೋದು ಈ ಕಾರ್ಬನ್ ಅಲ್ಲಿ. CH2 ಆಯ್ತು, ಬಿಕಾಸ್ ಇದೇನಾಯ್ತು, ಇವಾಗ ಇದು ಇಲ್ಲಿಗೆ ಹೋಗಿ ಆಡ್ ಆಗುತ್ತೆ, ಆಯ್ತಾ? CH2 ಆಯ್ತು ಅಂಡ್ ಈಚೆ ಕಡೆ ಕೂಡ ಏನು ಚೇಂಜಸ್ ಇಲ್ಲ, CH2Br ಹಾಗೆ ಇರುತ್ತೆ, ಪ್ಲಸ್ CH2Br ಹಾಗೆ ಇರುತ್ತೆ, ಪ್ಲಸ್ ಏನ್ ಮಕ್ಕಳೇ, ಇಲ್ಲಿ Br ರಾಡಿಕಲ್ ಅಂತ ಹೇಳೋದು ಹಾಗೆ ಉಳ್ಕೊಂಡಿರುತ್ತೆ.
ಇದು ಚೈನ್ ಟರ್ಮಿನೇಷನ್ ಮೂಲಕ ಹೊರಗಡೆ ತೆಗಿಬಹುದು, ಬಟ್ ದಿಸ್ ವಿಲ್ ಬಿಕಮ್ ಅವರ್ ಮೇಜರ್ ರಿಯಾಕ್ಟೆಂಟ್. ಇದು ನಮ್ಮ ಮೇಜರ್ ಪ್ರಾಡಕ್ಟ್ ಆಗಿ ಫಾರ್ಮ್ ಆಗುತ್ತೆ. ಐಡಿಯಾ ಇಷ್ಟೇ ಮಕ್ಕಳೇ, ಫಸ್ಟ್ ನೀವು ಬೆನ್ಜೋಯಿಲ್ ರಾಡಿಕಲ್ನ ಬ್ರೇಕ್ ಮಾಡಿ ಅದನ್ನ ಮತ್ತೆ ಬೆನ್ಸಿನ್ ರಾಡಿಕಲ್ ಆಗಿ ಕ್ರಿಯೇಟ್ ಮಾಡ್ತೀರಾ. ಇಲ್ಲಿ ಒಂದು ಮೋಲ್ ಆಫ್ HBr ನ ಯೂಸ್ ಮಾಡ್ಕೋತೀರಾ, ಇಲ್ಲಿ ಒಂದು ಮೋಲ್ ಆಫ್ HBr ನ ಯೂಸ್ ಮಾಡಿಬಿಟ್ಟು ನಿಮಗೆ Br ರಾಡಿಕಲ್ ನ ಜನರೇಟ್ ಮಾಡ್ಕೋತೀರಾ. ಆಮೇಲೆ ನೀವು ನಿಮ್ಮ ಮೇಜರ್ ರಿಯಾಕ್ಟೆಂಟ್ ಅನ್ನು ತಗೊಳ್ತೀರಾ, Br ರಾಡಿಕಲ್ ತಗೋತೀರಾ, ಹೋಮೋಲಿಸಿಸ್ ಮಾಡ್ತೀರಾ. ಫಸ್ಟ್ಗೆ ಹೋಮೋಲಿಸಿಸ್ ಮಾಡ್ಬೇಕಾದ್ರೆ ಇಲ್ಲಿ ಒಂದು ರಾಡಿಕಲ್ ಕ್ರಿಯೇಟ್ ಆಗುತ್ತೆ, ಈ ರಾಡಿಕಲ್ ಎರಡು ಒಂದು ಬಾಂಡ್ ಅನ್ನ ಫಾರ್ಮ್ ಮಾಡ್ತಾರೆ. ಅವಾಗ ನಮಗೆ ಸೆಕೆಂಡರಿ ರಾಡಿಕಲ್ ಸಿಗುತ್ತೆ. ಸೆಕೆಂಡ್ ಹೋಮೋಲಿಸಿಸ್ ನಲ್ಲಿ ಅಗೇನ್ ವಿ ಗೆಟ್ ಇಲ್ಲಿ ನಮಗೆ ಇಲ್ಲಿ ಮತ್ತೆ ಇಲ್ಲಿ ಬಾಂಡ್ ಫಾರ್ಮ್ ಆಗುತ್ತೆ. ಈ ರಾಡಿಕಲ್ ಪ್ರೈಮರಿ ರಾಡಿಕಲ್ ಆಗಿ ಹಾಗೆ ಉಳ್ಕೊಳ್ಳುತ್ತೆ. ಅಂಡ್ ದೆನ್ ವಿ ಸೇ ದಟ್ ಪ್ರೈಮರಿ ರಾಡಿಕಲ್ ಈಸ್ ಲೆಸ್ ಸ್ಟೇಬಲ್, ಇದು ಲೆಸ್ ಸ್ಟೇಬಲ್, ಇದು ಮೋರ್ ಸ್ಟೇಬಲ್, ದಿಸ್ ಒನ್ ಈಸ್ ಮೋರ್ ಸ್ಟೇಬಲ್. ಸೊ ಲೆಸ್ ಸ್ಟೇಬಲ್ ಮತ್ತೆ ಮೋರ್ ಸ್ಟೇಬಲ್ ಡಿಫರೆನ್ಸ್ ನಿಮಗೆ ಗೊತ್ತಾಯ್ತು ಅಲ್ವಾ. ಸೊ ಮೋರ್ ಸ್ಟೇಬಲ್ ವಿಲ್ ಅಂಡರ್ಗೋ ಫರ್ದರ್ ರಿಯಾಕ್ಷನ್ ವಿತ್ ನೆಕ್ಸ್ಟ್ ಸೆಟ್ ಆಫ್ HBr molecule to give you final product of 1-bromopropane. This is our 1-bromopropane molecule. I hope it's clear, everybody. Now, why this anti-Markovnikov's rule doesn't work with HCl and HBr? ಇದಕ್ಕೆ questions ಕೇಳಿದ್ರು ಕೇಳಬಹುದು. HCl ಜೊತೆ ವರ್ಕ್ ಆಗಲ್ಲ because bond energy of HCl is greater, and HI ಜೊತೆ ವರ್ಕ್ ಆಗಲ್ಲ because bond energy of HI is weaker. ಅಲ್ಲಿ HI ಬ್ರೇಕ್ ಆಗಿದ ತಕ್ಷಣ ಅಯೋಡಿನ್ ರೆಡಿ ಆಗಲ್ಲ ಆಡ್ ಮಾಡಕ್ಕೆ, rather it will combine to give you iodine crystals. Let's focus on how do we add sulfuric acid to alkene molecule. Alkene molecule ಗೆ sulfuric acid ನ ಹೇಗೆ ಆಡ್ ಮಾಡೋದು ಅಂತ ಹೇಳಿ. So this is the reaction of alkene plus sulfuric acid. ಇದೊಂದು ಕೆಮಿಕಲ್ ಪ್ರಾಪರ್ಟಿ. ಹೇಗೆ ನಮ್ಮ ಆಲ್ಕೀನ್ ಕಾಲ್ಡ್ as ethene reacts with sulfuric acid ಅಂತ ಹೇಳಿ. ಸೊ ವೆರಿ ಸಿಂಪಲ್. ನೀವು ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಬಾಂಡ್ ಅನ್ನು ಒನ್ ಆಫ್ ದ ಕಾರ್ಬನ್ ಗೆ ಶಿಫ್ಟ್ ಮಾಡ್ತೀರಾ. ದಟ್ ಕಾರ್ಬನ್ ಬಿಕಮ್ಸ್ ನೆಗೆಟಿವ್, ಆಯ್ತಾ? ಅಂಡ್ ದಟ್ ಕಾರ್ಬನ್ ವಿಲ್ ಅಟ್ರಾಕ್ಟ್ ದ ಹೈಡ್ರೋಜನ್ ಅಂಡ್ ದಿಸ್ ಬಾಂಡ್ ಎಲೆಕ್ಟ್ರಾನ್ ಗೋಸ್ ಟು ಆಕ್ಸಿಜನ್. ಸೊ ನಮಗೆ ಏನ್ ಸಿಗುತ್ತೆ ಇಲ್ಲಿ SO3, ಈ ಆಕ್ಸಿಜನ್ ಮೈನಸ್ ಚಾರ್ಜ್ ಇದೆ, ಇಲ್ಲಿ H ಇದೆ. ದಿಸ್ ಇಸ್ ವಾಟ್ ಗೋಯಿಂಗ್ ಟು ಆಡ್ ಅಲ್ವಾ. ಸೊ ದಿಸ್ ಇಸ್ ವಾಟ್ ಗೋಯಿಂಗ್ ಟು ಆಡ್. ಸೊ ನಿಮಗೆ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಇಸ್ ಜಸ್ಟ್ ದ ಮೆಕ್ಯಾನಿಸಮ್ ಪಾರ್ಟ್. ಮೆಕ್ಯಾನಿಸಮ್ ಅಂದ್ರೆ ಕಂಪ್ಲೀಟ್ ಮೆಕ್ಯಾನಿಸಮ್ ಅಲ್ಲ. CH2 ಡಬಲ್ ಬಾಂಡ್ CH2, ಇಲ್ಲಿ ಏನಾಗುತ್ತೆ ಬಾಂಡ್ ಶಿಫ್ಟ್ ಆಗುತ್ತೆ. ಬಾಂಡ್ ಶಿಫ್ಟ್ ಆದಾಗ ಒನ್ ಆಫ್ ದ ಕಾರ್ಬನ್ ಏನಾಯ್ತು ಪಾಸಿಟಿವ್ ಆಯ್ತು, ಇನ್ನೊಂದು ಕಾರ್ಬನ್ ಏನಾಯ್ತು ನೆಗೆಟಿವ್ ಆಯ್ತು. ಕರೆಕ್ಟಾ? H2SO4 ನಲ್ಲಿ ಏನಾಗ್ತಾ ಇದೆ? ವಾಟ್ ಇಸ್ ಸಲ್ಫ್ಯೂರಿಕ್ ಆಸಿಡ್? ಸಲ್ಫ್ಯೂರಿಕ್ ಆಸಿಡ್ ಇಸ್ ಈ ತರ ಎಸ್ ಡಬಲ್ ಬಾಂಡು OH ಇಲ್ಲಿದೆ, OH ಇಲ್ಲಿದೆ. ಇಲ್ಲಿ ಇಮ್ಯಾಜಿನ್ ದಟ್ ದಿಸ್ ನೆಗೆಟಿವ್ಲಿ ಚಾರ್ಜ್ ಕಾರ್ಬನ್ ಏನ್ ಮಾಡ್ತಾನೆ, ಈ ಹೈಡ್ರೋಜನ್ ಪಿಕ್ ಮಾಡ್ತಾನೆ. ಅವಾಗ ಅವನೇನಾಯ್ತು CH3 ಆಯ್ತು, ರೈಟ್? ಪಾಸಿಟಿವ್ಲಿ ಚಾರ್ಜ್ ಹಾಗೆ ಇರುತ್ತೆ. ಆ ಪಾಸಿಟಿವ್ಲಿ ಚಾರ್ಜ್ಗೆ ಈ ಒಂದು ಕಾರ್ಬನ್ ನೆಗೆಟಿವ್ಲಿ ಚಾರ್ಜ್ ಹೈಡ್ರೋಜನ್ ಇಲ್ಲಿ ಕನೆಕ್ಟ್ ಆಗ್ತಾನೆ. ಸೊ ವಾಟ್ ಇಸ್ ಅ ಪ್ರಾಡಕ್ಟ್ ಯು ಗೆಟ್ ನೌ? ಏನ್ ಪ್ರಾಡಕ್ಟ್ ಸಿಗುತ್ತೆ ನಿಮಗೆ? ಇಲ್ಲಿ ನೋಡಿ SO ಏನಾಯ್ತು SO3. ಇದನ್ನ ಬೇಕಾದ್ರೆ ಬರ್ಕೊಳ್ಳಿ ಒಂದ್ ಕಡೆಗೆ. 3 ಆಕ್ಸಿಜನ್ ಆಯ್ತು, ಇಲ್ಲಿ 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 ಸೇರಿ 3 ಆಕ್ಸಿಜನ್ ಆಯ್ತು. ಹೈಡ್ರೋಜನ್ ಹಾಗೆ ಇದೆ. ಆಮೇಲೆ ಈ ಒಂದು ಆಕ್ಸಿಜನ್ ಅನ್ನ ಹಾಗೆ ಬರ್ಕೊಂಡೆ, ಅದು ಯಾರ ಜೊತೆ ಕಂಬೈನ್ ಆಗಿದೆ? ಕಾರ್ಬನ್ ಜೊತೆ ಕಂಬೈನ್ ಆಗಿದೆ. ಆ ಕಾರ್ಬನ್ಗೆ ಏನು CH2 ವ್ಯಾಲ್ಯೂ ಇದೆ. ದೆನ್ ಇಲ್ಲಿ CH2 ಮೈನಸ್ ಆದವನ್ ಏನ್ ಮಾಡ್ತಾನೆ, H ಅನ್ನ ಅಟ್ರಾಕ್ಟ್ ಮಾಡಿ CH3 ಅಂತ ಹೇಳಿ ತಗೊಳ್ತಾನೆ. ಸೊ ನಮಗೆ ಏನ್ ಗ್ರೂಪ್ ಆಡ್ ಆಯ್ತು ಇಲ್ಲಿ? ಸಲ್ಫೋನಿಕ್ ಗ್ರೂಪ್ ಆಡ್ ಆಯ್ತು. ಸೊ ನಾವ್ ಏನ್ ಕರಿತೀವಿ ಇಲ್ಲಿ? ಈಥೈಲ್ ಹೈಡ್ರೋಜನ್ ಸಲ್ಫೇಟ್ ಅಂತ ಹೇಳಿ ಕರಿತೇವೆ. ಸೊ ಈಥೈಲ್ ಹೈಡ್ರೋಜನ್ ಸಲ್ಫೇಟ್, ಈಥೈಲ್ ಗ್ರೂಪ್ ಅಂತ ಹೇಳಿದ್ರೆ ಇದು. So it is ethyl hydrogen sulfate. ಸಲ್ಫೇಟ್ ಅಂತ ಹೇಳಿದ್ರೆ SO4 ಗ್ರೂಪ್, ಇದು ನೆಗೆಟಿವ್ ಚಾರ್ಜ್ ಇತ್ತು ಹೈಡ್ರೋಜನ್, ಇದು ಹೈಡ್ರೋಜನ್ ಸಲ್ಫೇಟ್, ಇದು ಜಸ್ಟ್ ಸಲ್ಫೇಟ್ ಅಯಾನ್ ಅಲ್ವಾ. ವಿ ನೋ ದ ಡಿಫರೆನ್ಸ್ ಬಿಟ್ವೀನ್ ಹೈಡ್ರೋಜನ್ ಸಲ್ಫೇಟ್ ಅಂಡ್ ಸಲ್ಫೇಟ್. ಹೈಡ್ರೋಜನ್ ಸಲ್ಫೇಟ್ ಇಥೈಲಿಗೆ ಆಡ್ ಆಗಿದೆ, HSO4 ಮೈನಸ್ ಆಡ್ ಆಗಿದೆ, ಹಾಗಾಗಿ ಇಥೈಲ್ ಹೈಡ್ರೋಜನ್ ಸಲ್ಫೇಟ್. ಇಥೈಲ್ ಹೈಡ್ರೋಜನ್ ಸಲ್ಫೇಟ್ ಇಸ್ ಅವರ್ ಪ್ರಾಡಕ್ಟ್. Now addition of water also happens according to the Markovnikov's rule. ಹೇಗೆ ಆಡ್ ಆಗುತ್ತೆ? CH2 ಡಬಲ್ ಬಾಂಡ್ CH2. ಓಕೆ, ದಿಸ್ ಇಸ್ ಆಲ್ಕೀನ್. ವಾಟರ್ ನಲ್ಲಿ ಏನಿದೆ?
So in water we have bond like this. Hydrogen ಹೊರಗಡೆಗೆ ಬರ್ತಾನೆ, ಇದು ಆಕ್ಸಿಜನ್ ಗೆ ಹೊರಟೋಗುತ್ತೆ, O becomes negative. ಈ ಬಾಂಡ್ ನ ಎಲೆಕ್ಟ್ರಾನ್ಸ್ ನಾನು ಕಾರ್ಬನ್ ಗೆ ಶಿಫ್ಟ್ ಮಾಡ್ತೀನಿ. So CH2 will be positive, single bond CH2 will be negative. ಆಯ್ತಾ? ಇವಾಗ ಇಲ್ಲಿ ಏನಾಗ್ತಿದೆ, CH2 ಪಾಸಿಟಿವ್ ಆಯ್ತು, ಈಚ CH2 ನೆಗೆಟಿವ್ ಆಯ್ತು. ಸೊ ನೆಗೆಟಿವ್ ಇರೋನು H ಪ್ಲಸ್ ಅನ್ನ ಆಕ್ಟ್ ಮಾಡ್ತಾನೆ, ವಾಟರ್ ನಲ್ಲಿರುವಂತ H ಪ್ಲಸ್ ಅನ್ನ ಟೇಕಪ್ ಮಾಡ್ತಾನೆ. ಪಾಸಿಟಿವ್ ಆಗಿರುವಂತವನು OH ಮೈನಸ್ ಅನ್ನ ಟೇಕಪ್ ಮಾಡ್ತಾನೆ. ಸೊ OH ಮೈನಸ್ ಫ್ರಮ್ ವಾಟರ್ ನೋಡಿ, ಇದು ಏನ್ ಕ್ರಿಯೇಟ್ ಮಾಡುತ್ತೆ, H ಅನ್ನ H ಪ್ಲಸ್ ಆಗಿ ಕ್ರಿಯೇಟ್ ಮಾಡುತ್ತೆ, ಬಿಕಾಸ್ ಇಟ್ಸ್ ಕಮಿಂಗ್ ವಿದೌಟ್ ಎಲೆಕ್ಟ್ರಾನ್. ಒಂದು ಎಲೆಕ್ಟ್ರಾನ್, ಬಾಂಡ್ ಎಲೆಕ್ಟ್ರಾನ್ ಆಕ್ಸಿಜನ್ ಗೆ ಹೋದ್ರೆ ಅದೇನಾಯ್ತು, ನೆಗೆಟಿವ್ ಆಯ್ತು, ರೈಟ್. ಸೊ ವಾಟ್ ಹ್ಯಾಪನ್ಸ್ ಹಿಯರ್, ಒನ್ ಆಫ್ ದ ಕಾರ್ಬನ್ ಆಟಮ್ ಗೆ ನೆಗೆಟಿವ್ ಹೊರಟೋಗುತ್ತೆ, ಇಲ್ಲಿಗೆ ನಾನು ಪೈ ಎಲೆಕ್ಟ್ರಾನ್ ಶಿಫ್ಟ್ ಮಾಡಿದ್ದೀನಿ, ದಟ್ ಇಸ್ ನೆಗೆಟಿವ್, attracts positive, and this is positive, attracts negative, and we get what? We get CH2 OH CH3. For symmetrical alkene there is no problem. When ethene molecule is reacting, we get ethyl alcohol, ethanol. But what about unsymmetrical alkene? Addition of water to unsymmetrical alkene test ಮಾಡೋಣ. CH3 CH double bond CH2. Water na ನಾನು ಇವಾಗ just H2O ಬರೀತೀನಿ. You should know that it has H plus OH minus ion. And imagine Markovnikov's rule na ನೀವು ಫಾಲೋ ಮಾಡ್ತಿದ್ದೀರಾ ಅಂತ ಹೇಳಿ imagine ಮಾಡಿ. Markovnikov's rule will always be obeyed in the absence of peroxide. ಇಲ್ಲಿ ಯಾವುದೇ ತರದ peroxide ಇಲ್ಲ, ಹಾಗಾಗಿ ನಾವು ಏನು ಮಾಡ್ತೀವಿ, ನೆಗೆಟಿವ್ ಪಾರ್ಟ್ ಆಫ್ ದಿ ಆಡಿಂಗ್ ಮಾಲಿಕ್ಯೂಲ್, ನೆಗೆಟಿವ್ ಪಾರ್ಟ್ ಆಫ್ ದಿಸ್ OH ಮೈನಸ್ ಏನಿದೆ ಅಲ್ವಾ, this will go and add to that carbon which contains minimum number of hydrogen atom. So what product do we get here? CH3 as it is, CHOH, and we have here CH3. And what is this compound? ಎರಡನೇ ಕಾರ್ಬನ್ ಅಲ್ಲಿ OH ಮಾಲಿಕ್ಯೂಲ್ ಇದೆ ಅಂತ ಹೇಳಿದ್ರೆ it is like 2-ol. So propane 2-ol, right? Carbon atom is prop, between them single bond ane, and ಎರಡನೇ ಪೊಸಿಷನ್ ಅಲ್ಲಿ ol ಇದೆ. So E ಅನ್ನ ನೀವು ರಿಮೂವ್ ಮಾಡ್ತೀರಾ, ನೇಮ್ ಆಫ್ ದ ಕಂಪೌಂಡ್ ಇಸ್ propanol. Propane 2-ol. So now I hope it's clear everybody. Water molecules na add ಮಾಡಬೇಕಾದ್ರೆ negative part will go and add to that carbon which contains least number of hydrogen atom. Clear? Least number of hydrogen atom ಇರೋ ಕಡೆಗೆ ನೀವು add ಮಾಡ್ತೀರಿ. One more example let me take. ಇದಕ್ಕೆ ವಾಟರ್ ನ ಆಡ್ ಮಾಡಿ, CH3 CH double bond CH2 CH3 CC double bond CH2 ಇದೆ ಅನ್ಕೊಳ್ಳಿ, and you're adding water. ಇವಾಗ negative part will go and add to this carbon which has no hydrogen or less number of hydrogen. So what do we get now? We get the product as CH3 as it is. C ಗೆ ಇಲ್ಲಿ ಕೆಲವೊಂದು ಕೆಳಗಡೆ ಸಬ್ಸ್ಟಿಟ್ಯೂಷನ್ ಹಾಗೆ ಇರುತ್ತೆ, ಡಬಲ್ ಬಾಂಡ್ ಬ್ರೇಕ್ ಆಗಿ ಸಿಂಗಲ್ ಬಾಂಡ್ ಆಗುತ್ತೆ. ಇಟ್ ಮೀನ್ಸ್ ಡಬಲ್ ಬಾಂಡ್ ಯು ಶಿಫ್ಟಿಂಗ್ ಹಿಯರ್, ಕಾರ್ಬನ್ ಗೆ ಇಲ್ಲಿ OH ಆಡ್ ಆಗುತ್ತೆ, and CH2 becomes CH3. So we get tertiary alcohol. 1 2 3 ಕಾರ್ಬನ್ ಇರುವಂತದ್ದು tertiary alcohol, or you can name the IUPAC name. IUPAC name ಏನಾಯ್ತು ಇದಕ್ಕೆ, 2-methyl, number the carbon atom 1 2 3, 2-methyl propane 2-ol. This will be our product. So what is this product? 2-methyl propane. So 2-methyl propane will obey the Markovnikov's rule because we are not maintaining any peroxide. Peroxide ittu anta heli ಅನ್ಕೊಳ್ಳಿ. Say that ಇಲ್ಲಿ benzoyl peroxide ಅಥವಾ hydrogen peroxide ಇಟ್ಕೊಂಡ್ವಿ ಅನ್ಕೊಳ್ಳಿ. If it has peroxide, then what should have been the product?
ಪೆರಾಕ್ಸೈಡ್ ಅಂತ ಹೇಳುವಂಥದ್ದು H2O2. H2O2 ಇತ್ತು ಅಂತ ಹೇಳಿದ್ರೆ ಪ್ರಾಡಕ್ಟ್ ಏನಾಗಬೇಕು? CH3 CH3 ಸಿಂಗಲ್ ಬಾಂಡ್ ಆಯ್ತು, ಇಲ್ಲಿ CH3 ಆಯ್ತು. ಈ ತರ ನೀವು ಬರೆದ್ರೆ ರಾಂಗ್ ಆಗುತ್ತೆ. ಇಲ್ಲಿ ಪೆರಾಕ್ಸೈಡ್ ಇದ್ದಾಗ OH ಗ್ರೂಪ್ ವಿಲ್ ಗೋ ಅಂಡ್ ಆಡ್ ಟು ದಟ್ ಕಾರ್ಬನ್ ವಿಚ್ ಹ್ಯಾಸ್ ಹೈಯೆಸ್ಟ್ ನಂಬರ್ ಆಫ್ ಹೈಡ್ರೋಜನ್. ಆಯ್ತಾ? ಇದು ಆಗಲ್ಲ ಇಲ್ಲಿ, ಹಾಗಾಗಿ ನಾನು ಬರೀತಾ ಇಲ್ಲ, ಬಿಕಾಸ್ ಸುಮ್ಮನೆ ಬರೆದು ನಿಮ್ಮನ್ನ ಕನ್ಫ್ಯೂಸ್ ಮಾಡಬಾರ್ದು. ಜಸ್ಟ್ ರಿಮೆಂಬರ್, OH ಇತ್ತು ಅಂತ ಹೇಳಿದ್ರೆ, ಐ ಮೀನ್ H2O2 ಇತ್ತು ಅಂತ ಹೇಳಿದ್ರೆ ನಾವೇನು OH ಸೆಕೆಂಡ್ ಕಾರ್ಬನಿಗೆ ಆ್ಯಡ್ ಮಾಡ್ತಾ ಇದ್ದೀವಿ ಅದು ಇಲ್ಲಿಗೆ ಹೋಗಿ ಆ್ಯಡ್ ಆಗ್ತಿತ್ತು. ಇಫ್ ಐ ರೈಟ್, ನಾನು ಬರಿಬೋದು, ಬಟ್ ಬರೆದ್ರೆ ನೀವು ಮತ್ತೆ ಕನ್ಫ್ಯೂಷನ್ ಆಗುತ್ತೆ, ಮತ್ತೆ ಸುಮ್ಮನೆ ನೀವು ಕನ್ಫ್ಯೂಸ್ ಮಾಡಿ ಇರೋದನ್ನು ಕೂಡ ಕಾಂಪ್ಲಿಕೇಟ್ ಮಾಡಬೇಡಿ. ಆಕ್ಸಿಡೇಷನ್ ರಿಯಾಕ್ಷನ್, ಇಲ್ಲಿ ಬೇಯಸ್ ರಿಯೇಜೆಂಟ್ ಅಂತ ಹೇಳ್ತೀವಿ. ವಾಟ್ ಇಸ್ ಬೇಯಸ್ ರಿಯೇಜೆಂಟ್? ಎಕ್ವಿಯಸ್ ಅಥವಾ ಕೋಲ್ಡ್ ಡೈಲ್ಯೂಟ್ ಎಕ್ವಿಯಸ್ ಸೊಲ್ಯೂಷನ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್. ಕೋಲ್ಡ್ ಅಂಡ್ ಡೈಲ್ಯೂಟ್ ಎಕ್ವಿಯಸ್ ಸೊಲ್ಯೂಷನ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅನ್ನ KMnO4 ಸೊಲ್ಯೂಷನ್ ಬೇಯಸ್ ರಿಯೇಜೆಂಟ್ ಅಂತ ಹೇಳ್ತೀವಿ. ಅದನ್ನ ವಿಸಿನಾಲ್ ಗ್ಲೈಕೋಲ್, ವಿಸಿನಾಲ್ ಅಂತ ಹೇಳಿದ್ರೆ ಅಡ್ಜಸೆಂಟ್ ಕಾರ್ಬನ್ ನಲ್ಲಿ ಓಲ್ ಅಂತ ಹೇಳಿದ್ರೆ ಆಲ್ಕೋಹಾಲ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಎಕ್ಸಾಂಪಲ್, ಲೆಟ್ ಮಿ ರೈಟ್ ಒನ್ ಎಕ್ಸಾಂಪಲ್ ಹಿಯರ್. CH2 double bond CH2 reacts with KMnO4 cold and aqueous. What do I get? I get CH3, sorry, CH2OH, addition of oxygen add ಆಯ್ತು. addition of OH on both the carbon. ಇಲ್ಲೂ ಕೂಡ OH add ಆಗುತ್ತೆ, ಇಲ್ಲೂ ಕೂಡ OH add ಆಗುತ್ತೆ. So ಇಲ್ಲಿ glycol, I would call it as ethylene glycol. ಇಥಿಲೀನ್ ಗ್ಲೈಕಾಲ್ ಅಂತ ಹೇಳುವಂಥದ್ದು ಫಾರ್ಮ್ ಆಯ್ತು. So let's talk about other reactions. ಇದನ್ನ ನಿಮಗೆ ಹೇಳ್ಕೊಟ್ಟೆ, ಇಥಿಲೀನ್ ಗ್ಲೈಕಾಲ್ ಅಥವಾ ಇದನ್ನ ಸ್ಟ್ಯಾಂಡರ್ಡ್ ನೇಮ್ ನಲ್ಲಿ ಈಥೇನ್ 1,2 ಡೈಓಲ್ ಅಂತ ಹೇಳ್ತೀವಿ. ದಿಸ್ ಇಸ್ IUPAC ನೇಮ್. ಇಥಿಲೀನ್ ಗ್ಲೈಕಾಲ್ ಅಂತ ಹೇಳುವಂತದ್ದು ಕಾಮನ್ ನೇಮ್. ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಇಥಿಲೀನ್ ಗ್ಲೈಕಾಲ್. ದಿಸ್ ಅ ಕಾಮನ್ ನೇಮ್ ಆಫ್ alkene molecules. Suppose if I take propene, ಅವಾಗೇನು? ಪ್ರೋಪೀನ್ ತಗೊಂಡ್ರೆ ಇಲ್ಲೂ ಅಷ್ಟೇ ಡಬಲ್ ಬಾಂಡ್ ಬದಲಿಗೆ ಇಲ್ಲಿ ಒಂದು OH ಆಡ್ ಆಗುತ್ತೆ, ಈಚೆ ಒಂದು OH ಆಡ್ ಆಗುತ್ತೆ. ಇಲ್ಲಿ ಮಾರ್ಕೋನಿಕೋವ್ಸ್ ರೂಲ್ದು ಪ್ರಾಬ್ಲಮೇ ಬರಲ್ಲ ಅಲ್ವಾ? ಸೊ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಇದೇನಿದು? ಇದು ನೇಸೆಂಟ್ ಆಕ್ಸಿಜನ್. ನೇಸೆಂಟ್ ಆಕ್ಸಿಜನ್ ಅಂದ್ರೆ ಅವಾಗಷ್ಟು ರಿಲೀಸ್ ಆಗಿರುವಂತಹ ಆಕ್ಸಿಜನ್, ನ್ಯೂಲಿ ಪ್ರೊಡ್ಯೂಸ್ಡ್ ಆಕ್ಸಿಜನ್ ಅಂತ ಹೇಳಿ. So here both the carbon atoms will have OH and OH group. So that's how it will work. So yeah. Next we have to move on to the very important set of reaction, ozonolysis. Ozonolysis reaction anta helidre ಏನು? Very very important. In ozonolysis reaction, ozonide complex form ಆಗಿ ನಮಗೆ alkene double bonded unsaturated compound will give you aldehyde or ketones. aldehyde ಅಥವಾ ketones ನ ಕೊಡುತ್ತೆ. ಹೇಗೆ? Let me write this reaction. CH2 single bond CH2 ಇದೆ ಅನ್ಕೊಳ್ಳಿ, and this is reacting with ozone. So ozonolysis of alkene involves addition of ozone molecule to the alkene to form ozonide, and then cleavage of ozonide by Zn in water. ಹಾಗಾದ್ರೆ ಓಝೋನೈಡ್ ಹೇಗೆ ಫಾರ್ಮ್ ಆಗುತ್ತೆ? CH2 ಆಕ್ಸಿಜನ್ CH2 ಇದು, ದಿಸ್ ಇಸ್ ಕಾಲ್ಡ್ ಆಸ್ ಓಝೋನೈಡ್. ಇದು ಬ್ರೇಕ್ ಆಗುತ್ತೆ. ಇದು ಹೇಗೆ ಬ್ರೇಕ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ ನಿಮಗೆ. ಇನ್ ದ ಪ್ರೆಸೆನ್ಸ್ ಆಫ್ ಜಿಂಕ್ ಇನ್ ವಾಟರ್, ಹೌ ಇಟ್ ವಿಲ್ ಬ್ರೇಕ್? ಇದು ಒಂದು ಸೆಟ್ ಆಫ್ ಮಾಲಿಕ್ಯೂಲ್, ಶಾರ್ಟ್ ಟ್ರಿಕ್ಸ್ ಹೇಳ್ಕೊಡ್ತಿರೋದು. ಇದು ಇನ್ನೊಂದು ಸೆಟ್ ಆಫ್ ಮಾಲಿಕ್ಯೂಲ್ಸ್. ಐ ಆಮ್ ನಾಟ್ ಟೀಚಿಂಗ್ ಮೆಕ್ಯಾನಿಸಮ್ ಇನ್ ಎನಿ ಆಫ್ ದ ರಿಯಾಕ್ಷನ್ಸ್ ಬಿಕಾಸ್ ಫಾರ್ ಕರ್ನಾಟಕ ಬೋರ್ಡ್ ಮೆಕ್ಯಾನಿಸಮ್ ಇಸ್ ನಾಟ್ ರಿಕ್ವೈರ್ಡ್. ದಿಸ್ ಇಸ್ ಓನ್ಲಿ ರಿಕ್ವೈರ್ಡ್ ಇಫ್ ಯು ಫೋಕಸ್ ಆನ್ ದ KCET need perspective, not even KCET, need perspective.
ಇದು ಒಂದು ಸೆಟ್ ಆಫ್ ಮಾಲಿಕ್ಯೂಲ್, ಇದೊಂದು ಸೆಟ್ ಆಫ್ ಮಾಲಿಕ್ಯೂಲ್. ಆಕ್ಸಿಜನ್ ನ H2O ತಗೊಂಡು H2O2 ಆಗಿ ಹೊರಗಡೆ ಬಂದ್ಬಿಡುತ್ತೆ. ಸೊ ದಿಸ್ H2O will take up another oxygen and H2O2 ಆಗಿ ಹೊರಗಡೆ ಬರುತ್ತೆ. So what do we get? We get two molecules of CH2. CHHO. What is CH2O? CH2O ಅಂತ ಹೇಳಿದ್ರೆ ನಾನು aldehyde ಬರಿಬಹುದಾ? I can write it as aldehyde HC double bond OH. Aldehyde, right? ಇದನ್ನ ಹೇಗೆ ಬರಿಬಹುದು ನಾವು otherwise? HCHO ಅಥವಾ CH2O. We can write this way. Yeah. So two molecules of formaldehyde form ಆಯಿತು. ಎರಡು molecules of formaldehyde ಅಂತ ಹೇಳುವಂಥದ್ದು ನನಗೆ ಪ್ರೊಡ್ಯೂಸ್ ಆಗುತ್ತೆ. When I treat alkene molecule. ಯಾವ alkene ಇದು? Ethene molecule. Try the same reaction with butene molecule and see what product do you get. Or you can also try with ಈ ತರ ಇದೆ ಅನ್ಕೊಳ್ಳಿ. What about this molecule reacting with ozonide? ಇದು O3. O3 ಅಂದ್ರೆ ಓಝೋನ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. And we will get a ozonoid complex. ಹೇಗೆ ಬರೀತೀರಾ? ಫಸ್ಟ್ CH3 ಹಾಗೆ ಇಟ್ಕೊಳ್ಳಿ, ಸೆಕೆಂಡ್ ಕಾರ್ಬನ್ ನ ಹಾಗೆ ಇಟ್ಕೊಳ್ಳಿ, ಅದರಲ್ಲಿರುವ ಬ್ರಾಂಚಿಂಗ್ ನ ಸ್ವಲ್ಪ ದೂರ ಬರಬೇಡಿ. ಹೀಗೆ ಬ್ರಾಂಚಿಂಗ್ you have written in a different way and that will connect with carbon. ಈ ಎರಡು ಕಾರ್ಬನ್ ಕೂಡ ಇವಾಗ ಆಕ್ಸಿಜನ್ ಥ್ರೂ ಕನೆಕ್ಟ್ ಆಗುತ್ತೆ. ಅಂದ್ರೆ ಇವುಗಳ ನಡುವೆ ಇರುವ ಡಬಲ್ ಬಾಂಡ್ ಕಂಪ್ಲೀಟ್ ಬ್ರೇಕ್ ಆಗಿ ಆಕ್ಸಿಜನ್ ಒಂದು ಕಾಂಪ್ಲೆಕ್ಸ್ ಫಾರ್ಮ್ ಆಗಿಬಿಡುತ್ತೆ. ಆಮೇಲೆ ಇದು ರಿಯಾಕ್ಟ್ಸ್ ವಿತ್ zinc in water. Okay, so what do I get now? I get one set of this molecule. ಇಲ್ಲಿಗೆ ಹೈಡ್ರೋಜನ್ ಎರಡಿದೆ, ಅದನ್ನ ಕೂಡ ಬರೆದ್ಬಿಡ್ತೀನಿ. Second set of one molecule. Oxygen will be taken away from water and final product ಏನು ಸಿಗುತ್ತೆ ನಿಮಗೆ ಇವಾಗ? So ketone ಸಿಗುತ್ತೆ CH3PO. That will later part become ketone. This is one of the molecule. Ketone molecule ಅಂತ ಹೇಳುವಂಥದ್ದು ಒಂದು ಪ್ಲಸ್. ಮೇಡಮ್ ಇಲ್ಲಿ CO ಅಷ್ಟೇ ಇದೆ ಅಲ್ವಾ? ಮೆಕ್ಯಾನಿಸಮ್ ನಲ್ಲಿ ನಾವು ಕರೆಕ್ಟ್ ಆಗಿ ಡೀಲ್ ಮಾಡಿದ್ರೆ ಅಲ್ಲಿ C ಡಬಲ್ ಬಾಂಡ್ ಹೇಗೆ ಬರುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಬಟ್ ಯು ಕ್ಯಾನ್ ರೈಟ್ ದಿಸ್ ಆಸ್ CO, ಕಾರ್ಬೋನಲ್ ಕಾರ್ಬನ್. ಆಯ್ತಾ? ಇಲ್ಲಿ ಏನು? CH2O. CH2O ಅಂತ ಹೇಳಿದ್ರೆ ಏನು? ಆಲ್ಡಿಹೈಡ್ ಅಲ್ವಾ? ಹೇಗೆ ಬರೀತೀರಾ ಅದನ್ನ? HC ಡಬಲ್ ಬಾಂಡ್ OH. ಇಲ್ಲ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿದ್ರೆ ಸೈಡ್ ನಲ್ಲಿ ಇದನ್ನೇ CH2O ಅಂತ ಹೇಳಿ ಬರ್ಕೊಳ್ಳಿ. ಸೊ ದಿಸ್ ವಿಲ್ ಬಿ another molecule. So one is ketone or acetone and one more is aldehyde. That's it. So ಇದು ಯಾವ ketone? Acetone. In general ಇದನ್ನ ketone ಅಂತ ಹೇಳಿ ಕರಿತೀವಿ. One more is aldehyde. ಯಾವ aldehyde ಇದು? acetaldehyde. ಜನರಲ್ ಆಗಿ ಇದನ್ನ acetaldehyde ಅಂತ ಹೇಳಿ ಕರಿತೀವಿ. So this is about ozonolysis reaction. Then comes the last reaction, chemical property nalli, polymerization. What is polymerization, students? Polymerization anta helidre ಏನು? So polythene bags ಮತ್ತೆ polythene sheets ನೆಲ್ಲ ನೀವು ತುಂಬಾ ನಿಮ್ಮ ಮನೆಯಲ್ಲೆಲ್ಲ ಯೂಸ್ ಮಾಡ್ತಾ ಇರ್ತೀರಾ, ಹೌದಾ? ಈ polythene ಹೇಗೆ ಸಿಗುತ್ತೆ? It is obtained by the combination of large molecule of ethene at very high temperature, high pressure, in the presence of catalyst. The large molecule thus obtained are called as polymer. Adli ಒಂದು ಯೂನಿಟ್ ಅನ್ನ monomer, and when monomer combines to give you, it will give you polymer ಅಂತ ಹೇಳಿ ಹೇಳ್ಬೋದು. ಸೊ ಇದನ್ನ ಪಾಲಿಮರೈಸೇಷನ್, ಒಂದು ಕಂಪೌಂಡ್ ಅನ್ನ ರಿಪೀಟೆಡ್ ಆಗಿ ನೀವು ಆಡ್ ಮಾಡ್ತಾ ಹೋಗ್ತೀರಾ ಅಂತ ಹೇಳಿದ್ರೆ ಯು ವುಡ್ ಕಾಲ್ ದಟ್ ಕಂಪೌಂಡ್ ಆಸ್ ಪಾಲಿಮರೈಸೇಷನ್. ದ ಸಿಂಪಲ್ ಕಂಪೌಂಡ್ ಫ್ರಮ್ ವಿಚ್ ಪಾಲಿಮರ್ಸ್ ಆರ್ ಮೇಡ್ ಕಾಲ್ಡ್ ಆಸ್ ಮೊನೋಮರ್. ಸೊ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳುವ? ಲೆಟ್ಸ್ ಕನ್ಸಿಡರ್ ದ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ ದೇ ಹ್ಯಾವ್ ಗಿವನ್. ಈಥೀನ್ ಮಾಲಿಕ್ಯೂಲ್ n times ತಗೊಂಡಿದ್ರಿ. n times ಅಂದ್ರೆ it is like finite times, you can count. When this ethane molecule you are heating at very high temperature, ಇದು ಎಷ್ಟು ಸಲ ಆಡ್ ಆಗುತ್ತೆ ಗೊತ್ತಿಲ್ಲ, ಬಟ್ ಅದೇನಾಯ್ತು? ಪಾಲಿಇಥೀನ್ ಆಯ್ತು. ಅಂದ್ರೆ ಇಲ್ಲಿ ಡಬಲ್ ಬಾಂಡ್ ಅಂತ ಹೇಳೋದು ಬ್ರೇಕ್ ಆಗುತ್ತೆ. ವಿ ಗೆಟ್ ಎರಡು ಕಡೆ ಕೂಡ ಚೈನ್ ಅನ್ನು ನೀವು ಓಪನ್ ಮಾಡಿ ಇಟ್ಕೊಳ್ಬಹುದು. CH2 ಸಿಂಗಲ್ ಬಾಂಡ್ CH2 n time and polythene is the answer.
Similarly, if you take propene, n times of propene, here propene anta ಹೇಳುವಂತದ್ದು ನಿಮ್ಮ monomer ಆಗಿರುತ್ತೆ. Ethene anta ಹೇಳುವಂತದ್ದು your monomer. This molecule name is ethene and that's your monomer. This molecule name is propene. And that's the monomer at very high temperature and pressure. ಇಲ್ಲಿ ನೋಡಿ ಹೇಗೆ ಇದ್ರದ್ದು single unit ನೋಡಿ, whatever the branching is there, that CH3, you're writing that CH3 as it is. CH double bond ಇದ್ದದ್ದು single bond ಆಯಿತು, CH2 and open the bracket. ಎರಡು ಕಡೆ ಕೂಡ n times. So this becomes polypropene. ನಿಮ್ಮ food storage bottle ನಲ್ಲಿ ಈ PP ಅಂತ ಹೇಳುವ ನಂಬರ್ ಇರುತ್ತೆ, ಇಲ್ಲ ನಂಬರ್ 5 if I'm not wrong, check once. ಈ ನೀವೇನಾದರೂ ಫುಡ್ನ ಆರ್ಡರ್ ಮಾಡ್ತೀರಾ, ಫುಡ್ನ ಪಾರ್ಸೆಲ್ ತಗೋತೀರಾ, ಅಂತಹ ಫುಡ್ ಗ್ರೇಡ್ ಪ್ಲಾಸ್ಟಿಕ್ಸ್ನಲ್ಲಿ ಪಿ ಪಿ ಇರುತ್ತೆ, ಪಾಲಿಪ್ರೊಪಿಲಿನ್ ಅಂತ ಹೇಳಿ ಅಥವಾ ಪಾಲಿಪ್ರೊಪೀನ್ ಅಂತ ಹೇಳಿ. ಸೊ ಇಂಥ ಪ್ಲಾಸ್ಟಿಕ್ಸ್ ಆರ್ ಆ್ಯಕ್ಚುಲಿ ನೋ ಪ್ಲಾಸ್ಟಿಕ್ಸ್ ಆರ್ ಗುಡ್ ಫಾರ್ ಹೆಲ್ತ್, ಬಟ್ ಫುಡ್ ಗ್ರೇಡ್ನಲ್ಲಿ ನಾವು ಪಾಲಿಪ್ರೊಪೀನ್ನ ಬಳಸ್ತೀವಿ ರಾದರ್ ಪಾಲಿಥೀನ್ ಪ್ಲಾಸ್ಟಿಕ್ಸ್. ಪಾಲಿಥೀನ್ಸ್ ಆರ್ ನಾಟ್ ಗುಡ್ ಫಾರ್ ಯುವರ್ ಹೆಲ್ತ್, ನೋ ಪ್ಲಾಸ್ಟಿಕ್ಸ್ ಆರ್ ಆ್ಯಕ್ಚುಲಿ ಗುಡ್ ಫಾರ್ ಯುವರ್ ಹೆಲ್ತ್. ಸೊ ಪಾಲಿಮರ್ಸ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪ್ಲಾಸ್ಟಿಕ್ ಬ್ಯಾಗ್, ಸ್ಕ್ವೀಸ್ ಬಾಟಲ್, ನಮ್ಮ ಬಿಸ್ಲರಿ ಬಾಟಲ್ಸ್ ಆರ್ ಎನಿ ಎಂತ ಹೇಳ್ತೀವಿ ಮಿನರಲ್ ವಾಟರ್ ಬಾಟಲ್ಸ್ನಲ್ಲಿ ಯೂಸ್ ಮಾಡುವಂಥದ್ದು, ರೆಫ್ರಿಜರೇಟರ್, ಡಿಶಸ್, ಟಾಯ್ಸ್, ಪೈಪ್ಸ್, ರೇಡಿಯೋ, ಟಿವಿ, ಕ್ಯಾಬಿನೆಟ್ನಲ್ಲೆಲ್ಲ ನಾವು ಯೂಸ್ ಮಾಡ್ತೀವಿ. ಪಾಲಿಪ್ರೊಪೇನ್ ಇಸ್ ಯೂಸ್ ಫಾರ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಮಿಲ್ಕ್ ಕ್ರೇಟ್ಸ್. ಇಲ್ಲಿ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಪ್ಲಾಸ್ಟಿಕ್ ಬಕೆಟ್ಸ್ ಆ್ಯಂಡ್ ಅದರ್ ಮೋಲ್ಡೆಡ್ ಆರ್ಟಿಕಲ್ಸ್ನಲ್ಲಿ ಕೂಡ ನಾವು ಪಾಲಿಪ್ರೊಪೇನ್ನ ಯೂಸ್ ಮಾಡ್ತೀವಿ ಅಪಾರ್ಟ್ ಫ್ರಮ್ ಫುಡ್ ಕಂಟೈನರ್. Now comes the next important part that's called as alkyne. So alkyne is very, very important and simple. The general formula of alkyne anta ಹೇಳುವಂತದ್ದು CnH2n. CnH2n. So alkyne anta ಹೇಳುವಂತದ್ದು is an unsaturated compound because ಇಲ್ಲಿ ಕಾರ್ಬನ್ ಆಟಮ್ ನಡುವೆ ಏನಿದೆ, ಟ್ರಿಪಲ್ ಬಾಂಡ್ ಇದೆ. ಕಾರ್ಬನ್ ಆಟಮ್ ನಡುವೆ ಟ್ರಿಪಲ್ ಬಾಂಡ್ ಇದೆ. ಜನರಲ್ ಫಾರ್ಮುಲಾ CnH2n. And the very first member of alkyne ಅನ್ನು ನಾವು ethyne ಅಂತ ಹೇಳಿ ಕೂಡ ಕರಿತೀವಿ, or in general we call this as acetylene molecule. acetylene. ethene ಅನ್ನ ethylene ಅಂತ ಹೇಳಿ ಕರಿತಿದ್ವಿ, alkynes ಅನ್ನ acetylene molecule ಅಂತ ಹೇಳಿ ಕರಿತೀವಿ. acetylene ನ ಮೇಜರ್ ಆಗಿ ವೆಲ್ಡಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ, ಆಸ್ ಅ ಫ್ಯೂಯಲ್ ಆಗಿ ವಿತ್ ಆಕ್ಸಿಜನ್ ಮಿಕ್ಸ್ ಮಾಡಿ ಯೂಸ್ ಮಾಡ್ತೀವಿ ಟು ವೆಲ್ಡ್, ಬಿಕಾಸ್ ಬರ್ನಿಂಗ್ ದ ಹೈಡ್ರೋಕಾರ್ಬನ್ ವಿಲ್ ಆಲ್ವೇಸ್ ರಿಸಲ್ಟ್ಸ್ ಹೈ ಅಮೌಂಟ್ ಆಫ್ temperature ಅಂತ ಹೇಳಿ. So alkynes are starting material for large number of organic compounds, hence it is interesting to study this class of organic compounds because alkynes ನಿಂದ ನೀವು alkenes ನ ಪ್ರಿಪೇರ್ ಮಾಡಬಹುದು, alkenes ನಿಂದ ನೀವು alkanes ನ ಕೂಡ ಪ್ರಿಪೇರ್ ಮಾಡಬಹುದು, right? So let's get into the different types of reactions. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಡಿಫರೆಂಟ್ ಮೆಂಬರ್ಸ್ ನ ನೋಡಬಹುದು. ಕಾಮನ್ ನೇಮ್ ಆಫ್ acetylene is ethyne, ethine, propyne, but 1-ine, but 2-ine, all these are alkyne into different member. So structure of triple bond, ಹೇಗೆ structure of triple bond ಅನ್ನು explain ಮಾಡೋದು? So in your textbook it is given like this. So carbon and carbon, ethyne molecule, CH triple bond CH na structure is given like this. This is one carbon, one more carbon. Sigma bond is formed by the overlapping of one orbital. ಹೈಡ್ರೋಜನ್ ಜೊತೆ ಕೂಡ ಇಲ್ಲಿ ಒಂದು ಸಿಗ್ಮಾ ಬಾಂಡ್ ಇದೆ, ಅದು ಕೂಡ ಓವರ್ಲ್ಯಾಪಿಂಗ್ ಆಫ್ ಒನ್ ಮೋರ್ sp orbital. ಸೊ ಟೋಟಲ್ ಈಚ್ ಕಾರ್ಬನ್ ಆಟಮ್ ಹ್ಯಾಸ್ 2 sp ಹೈಬ್ರಿಡೈಸ್ಡ್ ಆರ್ಬಿಟಲ್, ಒಂದು ಇಲ್ಲಿ ಇನ್ನೊಂದು ಇಲ್ಲಿ, ರೈಟ್? ಈಚ್ ಕಾರ್ಬನ್ ಅಲ್ಲೂ ಕೂಡ ಒಂದು ಹೈಬ್ರಿಡೈಸ್ಡ್ ಆರ್ಬಿಟಲ್, ಇನ್ನೊಂದು ಹೈಬ್ರಿಡೈಸ್ಡ್ ಆರ್ಬಿಟಲ್. ಒನ್ ಆಫ್ ದಿ ಹೈಬ್ರಿಡೈಸ್ಡ್ ಆರ್ಬಿಟಲ್ ಇಸ್ ವಿತ್ ಹೈಡ್ರೋಜನ್, ಒನ್ ಮೋರ್ ಹೈಬ್ರಿಡೈಸ್ಡ್ ಆರ್ಬಿಟಲ್ ವಿತ್ ಅನಾದರ್ ಹೈಡ್ರೋಜನ್, ಇನ್ನೊಂದು ಕಾರ್ಬನ್ ಜೊತೆ ಸಿಗ್ಮಾ ಬಾಂಡ್ ಅನ್ನ ಫಾರ್ಮ್ ಮಾಡಿದೆ. ಹಾಗಿದ್ರೆ ಕಾರ್ಬನ್ ನ ಮಿಕ್ಕಿದ 2 p ಆರ್ಬಿಟಲ್ಸ್ ಎಲ್ಲಿ? ಅದು ಅನ್ಹೈಬ್ರಿಡೈಸ್ಡ್ ಸ್ಟೇಟ್ ನಲ್ಲಿದೆ. ಇದು ಒಂದು ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲ್, ಇನ್ನೊಂದು y ಆಕ್ಸಿಸ್ ನಲ್ಲಿ ಇನ್ನೊಂದು ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲ್. ಇದು ಎರಡು ಕೂಡ ಏನ್ ಮಾಡುತ್ತೆ ಇವಾಗ? ಸೈಡ್ ವೇಸ್ ಓವರ್ಲ್ಯಾಪಿಂಗ್. ಸೊ ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಮಾಡಿ ಪೈ ಬಾಂಡ್ ಅನ್ನ ಕ್ರಿಯೇಟ್ ಮಾಡುತ್ತೆ. ದೇರ್ ಆರ್ 2 ಟೈಪ್ಸ್ ಆಫ್ ಸೈಡ್ ವೇಸ್ ಓವರ್ಲ್ಯಾಪಿಂಗ್ because there are 2 types of p orbital. ಇದು one way of side overlapping, this is one more way of overlapping. So ಇಲ್ಲೇನಾಯ್ತು? C triple bond C ಫಾರ್ಮ್ ಆಯ್ತು ಮಕ್ಕಳೇ. ನಮಗೆ C triple bond C ಅಂತ ಹೇಳುವಂಥದ್ದು ಫಾರ್ಮ್ ಆಗುತ್ತೆ. So in your structure they have given, ಈ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ they have given that unhybridized orbital sideways overlapping. This is one lobe and one more lobe. ಇಲ್ಲಿದೆ ನೋಡಿ, ಸೆಕೆಂಡ್ ಲೋಬ್. So
Yes, that's about the structure. So structure ನಲ್ಲಿ ನೆನಪಿಟ್ಕೊಳ್ಳಿ, ಇಥೈನ್ ನಲ್ಲಿ ಒಂದು ಸಿಗ್ಮಾ ಬಾಂಡ್ ಇದೆ, ಎರಡು ಪೈ ಬಾಂಡ್ ಇದೆ, and both the pi bonds are formed by unhybridized overlapping of both the carbon atoms. So preparation part ಬಂದಾಗ very important, it's actually prepared from calcium carbide. ಕ್ಯಾಲ್ಸಿಯಂ ಕಾರ್ಬೈಡ್ ಇಂದ ಪ್ರಿಪೇರ್ ಮಾಡ್ತಾರೆ. ಇಂಡಸ್ಟ್ರಿಯಲ್ ಸ್ಕೇಲ್ ನಲ್ಲಿ ಪ್ರಿಪರೇಷನ್ ಹೇಳುದಾದ್ರೆ ಫಸ್ಟ್ ಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ನಾವು ಡಿಕಂಪೋಸ್ ಮಾಡ್ತೀವಿ, ವಿ ಗೆಟ್ ಕ್ವಿಕ್ ಲೈಮ್ ಅಥವಾ ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಹೇಳುವಂಥದ್ದು ನಮಗೆ ಸಿಗುತ್ತೆ. and this calcium oxide combines with carbon, ನಮಗೆ calcium carbide ಸಿಗುತ್ತೆ. when this calcium carbide reacts with water, ನಮಗೆ ಇದು ಮೇನ್ ಪ್ರಾಡಕ್ಟ್, ಈಥೈನ್ ಅಂತ ಹೇಳುವಂತಹ ಮೇನ್ ಪ್ರಾಡಕ್ಟ್ ನಮಗೆ ಸಿಗುವಂಥದ್ದು. by product will be calcium hydroxide. So CaC2, ಈ Ca will combine with OH minus ion, CaOH twice ಆಗುತ್ತೆ. C will combine with hydrogen to give you C2H2. This is one method of preparation of alkyne. Second method, ಬರೀ ಎರಡೇ method of preparation ಇರೋದು. This is very important, another method. ಇನ್ನೊಂದು, you have to eliminate the halogens. So vicinal dihalide, adjacent carbon ನಲ್ಲಿ ಎರಡು halogen ಇದ್ರೆ you would call this as vicinal dihalide. So ಇಲ್ಲಿ first time bromine ಅನ್ನು ರಿಮೂವ್ ಮಾಡ್ತೀರಾ, ಆಗ ಈಚೆ ಕಾರ್ಬನ್ ಇಂದ ಒಂದು ಹೈಡ್ರೋಜನ್ ಹೊರಟೋಗುತ್ತೆ, ಸೊ ಡಬಲ್ ಬಾಂಡ್ ಕ್ರಿಯೇಟ್ ಆಗುತ್ತೆ, ರೈಟ್. ಒಂದು ಹೈಡ್ರೋಜನ್ ಬಾಂಡ್ ಇಲ್ಲಿಗೆ ಬರುತ್ತೆ, ಸೊ CH ಡಬಲ್ ಬಾಂಡ್ CH. ಸೊ ಯಾವ ಬ್ರೋಮಿನ್ ಎಲಿಮಿನೇಟ್ ಮಾಡಿದ್ದಾರೆ ಅವರು? ಈ ಬ್ರೋಮಿನ್ ಅನ್ನ ಎಲಿಮಿನೇಟ್ ಮಾಡಿದ್ದಾರೆ. ಎರಡು ಹೈಡ್ರೋಜನ್ ನ ಹಾಗೆ ಇಟ್ಟಿದ್ದಾರೆ, ಇಲ್ಲಿ 2 ಹೈಡ್ರೋಜನ್, and this part will come here and the hydrogen will go as HBr. so ಇಲ್ಲಿ HBr ಹೊರಟೋಗುತ್ತೆ, so it should be HBr. and now you have one more Br here, ಇದು ಕೂಡ ಹೊರಟೋಗುತ್ತೆ with the bond electron. this goes with the bond and ಪಕ್ಕದ ಕಾರ್ಬನ್ ನ ಹೈಡ್ರೋಜನ್, ಅದೇ ಕಾರ್ಬನ್ ನ ಹೈಡ್ರೋಜನ್ ಇನ್ವೆಸ್ಟ್ ಮಾಡಲ್ಲ, ಪಕ್ಕದ ಕಾರ್ಬನ್ ನ ಹೈಡ್ರೋಜನ್ ಕೊಡುತ್ತೆ. ಇಲ್ಲಿ ಎಲಿಮಿನೇಷನ್ ಗೆ ಐ ಆಮ್ ಯೂಸಿಂಗ್ ಸೋಡಿಯಂ ಸೋಡಾ ಅಮೈಡ್, ಓಕೆ, NaNH2 ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಸೊ ವಿಸಿನಾಲ್ ಡೈಹ್ಯಾಲೈಡ್, ಪಕ್ಕ ಕಾರ್ಬನ್ ಇರುವಂತಹ ಎರಡು ಹೈಡ್ರೋಜನ್ ಇರೋ ಗ್ರೂಪ್ ಅನ್ನ we would call this as vicinal dihalide in general. So vicinal dihalide on treatment with alcoholic potassium hydroxide will undergo dehydrohalogenation reaction. Dehydrohalogenation ಅಂತ ಹೇಳಿದ್ರೆ ಹೈಡ್ರೋಜನ್ ಹ್ಯಾಲೋಜನ್ ಹೊರಟೋಗುವಂಥದ್ದು 2 times. ಫಸ್ಟ್ ಟೈಮ್ ಹೋಗುತ್ತೆ ಆಲ್ಕೀನ್ ಕೊಡುತ್ತೆ, ಸೆಕೆಂಡ್ ಟೈಮ್ ಎಲಿಮಿನೇಷನ್ ಅಲ್ಲಿ ನಮಗೆ ಆಲ್ಕೈನ್ ಅಂತ ಹೇಳುವ ಪ್ರಾಡಕ್ಟ್ ಸಿಗುತ್ತೆ. ಸೊ ಒನ್ ಮಾಲಿಕ್ಯೂಲ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ ಇಸ್ ಎಲಿಮಿನೇಟೆಡ್ ಟು ಫಾರ್ಮ್ alkenyl halide, which on treatment with soda amide, this is called as soda amide, will give you alkyne. So ಇಲ್ಲಿ ಎರಡು dehydrating agent ಅನ್ನ ಯೂಸ್ ಮಾಡ್ತೀರಾ, ಒಂದು KOH, one more is NaNH2. These two are the dehydrating agent we use to remove halogen along with hydrogen. Next, physical properties of alkynes. Alkynes ಕೂಡ colorless, odorless, ಮತ್ತೆ immiscible in water, very ಏನು ಹೇಳ್ಬೋದು, ಲೆಸ್ ಡೆನ್ಸರ್ ಕಂಪೇರ್ ಟು ವಾಟರ್. ಇಲ್ಲೂ ಕೂಡ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಎಲ್ಲ ಅವುಗಳ ಮಾಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಕೂಡ ಜಾಸ್ತಿ ಆಗುತ್ತೆ. ಅಂತ ಹೇಳಿದ್ರೆ ಫಸ್ಟ್ ಮೆಂಬರ್ ಅಂತ ಹೇಳಿದ್ರೆ ಇಲ್ಲಿ ಈಥೈನ್ ಮಾಲಿಕ್ಯೂಲ್, ಹೌದಾ, CH ಟ್ರಿಪಲ್ ಬಾಂಡ್ CH. ಸೆಕೆಂಡ್ ಮೆಂಬರ್ ಅಂತ ಹೇಳಿದ್ರೆ ಇಲ್ಲಿ ಏನು, ಪ್ರೋಪೈನ್ ಮಾಲಿಕ್ಯೂಲ್. ಥರ್ಡ್ ಮೆಂಬರ್ ಅಂತ ಹೇಳಿದ್ರೆ ಇಲ್ಲಿ ಬ್ಯೂಟೈನ್ ಮಾಲಿಕ್ಯೂಲ್. am I correct? ಬ್ಯೂಟೈನ್ ಮಾಲಿಕ್ಯೂಲ್. ಸೊ when the carbon atoms are increasing, its surface area ಮತ್ತೆ ಅವುಗಳ ಮಾಸ್ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಆಬ್ವಿಯಸ್ಲಿ ದ ಪ್ರಾಪರ್ಟೀಸ್ ಸಚ್ ಆಸ್ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಡೆನ್ಸಿಟಿ ಎಲ್ಲ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಾಟ್ಸ್ ಅಬೌಟ್ ದ ಫಿಸಿಕಲ್ ಪ್ರಾಪರ್ಟಿ. ಕೆಮಿಕಲ್ ಪ್ರಾಪರ್ಟಿನಲ್ಲಿ ದೇ ಶೋ ಅಸಿಡಿಕ್ ಬಿಹೇವಿಯರ್. ಯಾಕೆ? ಬಿಕಾಸ್ ಆಫ್ ದ ನೇಚರ್ ಆಫ್ ಹೈಬ್ರಿಡೈಸೇಷನ್ ಇಥೈನ್ ಮಾಲಿಕ್ಯೂಲ್ ಹ್ಯಾಸ್. ಇಥೈನ್ ಮಾಲಿಕ್ಯೂಲ್ನ ಕಾರ್ಬನ್ನಲ್ಲಿ ಹೈಬ್ರಿಡೈಸೇಷನ್ ಏನು? SP. ಸೊ SP hybridized carbon atom is always electron negative, alva. So it will be negative, hydrogen is positive. This carbon is negative, hydrogen is positive. So ಇಲ್ಲಿ polarization ಅಥವಾ bond breaking is quite easy. ಹಾಗಾಗಿ H plus ನ, ಈಗ suppose H plus ಇದೆ ಅಂತ ಹೇಳಿ ಅನ್ಕೊಳ್ಳಿ, H plus can receive electron from sodium. So sodium will give electron to H plus and sodium becomes Na plus. So C minus Na plus. ಏನಾಯ್ತಿದು? Monosodium ethanide. Monosodium ethanide, and whatever the hydrogen has released, ಅದು ಗ್ಯಾಸ್ ಆಗಿ ನಮ್ಮ ಜೊತೆ ಇರುತ್ತೆ, ಬೈ ಪ್ರಾಡಕ್ಟ್ ಆಗಿ ಆಸ್ ಅ ಗ್ಯಾಸ್ ಆಗಿರುತ್ತೆ. ಸೊ ಸಪೋಸ್ ಇಫ್ ಐ
treat the same monosodium ethanide with another sodium molecule, ಇಲ್ಲಿ ಇನ್ನೊಂದು hydrogen is replaceable. So ನನಗೆ disodium ethanide with hydrogen ಸಿಗುತ್ತೆ. Right. So if I have, suppose if I take butane molecule, CH3, C triple bond, CH3. This cannot react with sodium. ಯಾಕೆ ಇದು ರಿಯಾಕ್ಟ್ ಮಾಡೋಕ್ಕಾಗಲ್ಲ? ಬಿಕಾಸ್ ಟ್ರಿಪಲ್ ಬಾಂಡ್ ನಲ್ಲಿರುವಂತಹ ಕಾರ್ಬನ್ ಮಾತ್ರ sp hybridized. Only this is sp hybridized which can be acidic also. ಇದು sp3 hybridized, ಇದು sp3 hybridized. ನಾವು ಆಲ್ಕೇನ್ ನಲ್ಲಿ ಎಲ್ಲೂ ಕೂಡ ರಿಯಾಕ್ಷನ್ ವಿತ್ ಸೋಡಿಯಂ ನೋಡಿಲ್ಲ. Am I correct? ಹಾಗಾಗಿ ನೆನ್ಪಿಟ್ಕೊಳ್ಳಿ, ಈ ಒಂದು ಸೋಡಿಯಂ ರಿಯಾಕ್ಷನ್ ಅಂತ ಹೇಳುವಂಥದ್ದು ಟರ್ಮಿನಲ್ ಆಲ್ಕೈನ್ ಮಾಲಿಕ್ಯೂಲ್ಸ್ಗೆ ಮಾತ್ರ ಪಾಸಿಬಲ್ ಆಗುತ್ತೆ. ಸೊ ದಿಸ್ ಇಸ್ ಟರ್ಮಿನಲ್ ಆಲ್ಕೈನ್ ಮಾಲಿಕ್ಯೂಲ್. ಯಾವಾಗ ಆಲ್ಕೈನ್ ಗ್ರೂಪ್ ಅಂತ ಹೇಳುವಂಥದ್ದು ಕೊನೆಯಲ್ಲಿ ಬರುತ್ತೋ, ದಿಸ್ ಇಸ್ ಕಾಲ್ಡ್ ಆಸ್ ಟರ್ಮಿನಲ್ ಆಲ್ಕೈನ್ ಮಾಲಿಕ್ಯೂಲ್. ಟರ್ಮಿನಲ್ ಆಲ್ಕೈನ್ ಮಾಲಿಕ್ಯೂಲ್. ಸೊ ಸೋಡಿಯಂ ಪ್ರೊಪನೈಡ್ ಅಂತ ಹೇಳುವಂಥದ್ದು ಕೂಡ like 1, 2, 3, or you can consider this as 1, 2, 3. At first carbon atom we have sodium ion. So sodium propionide anta heluvanta compound yen sikkide, this is acidic in nature because it can release the hydrogen. One of the hydrogen here was replaced by Na, and illi the reaction has actually happened with soda amide. Soda amide, because soda amide nallu iruvantaha Na is there here, right? Soda amide nalliruvantaha Na ಏನಾಗ್ತಿದೆ ನಮಗೆ ಇಲ್ಲಿ ರಿಯಾಕ್ಷನ್ ಗೆ ಸಿಗ್ತಾ ಇದೆ. ಅಂಡ್ ಒಂದು ಹೈಡ್ರೋಜನ್ ಏನು ಹೋಗುತ್ತೆ, ಅದು NH2 ಮೈನಸ್ ರಿಸೀವ್ ಮಾಡಿಕೊಂಡು NH3 ಗ್ಯಾಸ್ ಆಗಿ ರಿಲೀಸ್ ಆಗುತ್ತೆ. ಸೊ ಅಸಿಡಿಕ್ ಟೆಸ್ಟ್ ನ ಹೇಗೆ ಮಾಡ್ತೀವಿ? either with metal sodium or with sodamide you can test and you will get to know the actual product. Now addition of hydrogen, one more reaction it undergoes is addition of hydrogen. So as I told you here, general reaction ಆಗಿರ್ಬೋದು, any reaction ಆಗಿರ್ಬೋದು, hydrogen can be added across the double bond. ಇವಾಗ ಇಲ್ಲಿ ಈ ರಿಯಾಕ್ಷನ್ ನಾವು ಆಲ್ಕೇನ್ ನಲ್ಲಿ ನೋಡಿದೀವಿ, ಪ್ರಿಪರೇಷನ್ ಆಫ್ ಆಲ್ಕೇನ್ ನಲ್ಲಿ, ರೈಟ್? ಸೊ ಡಬಲ್ ಬಾಂಡ್ ಇದೆ, 2 moles ಆಫ್ ಹೈಡ್ರೋಜನ್ ಬೇಕು. ಇಲ್ಲ ಫಸ್ಟ್ ಟೈಮ್ ಹೈಡ್ರೋಜನ್ ಪಾಸ್ ಮಾಡ್ತೀರಾ, ಡಬಲ್ ಬಾಂಡ್ ಇದ್ದು ಟ್ರಿಪಲ್ ಬಾಂಡ್ ಇದ್ದು ಡಬಲ್ ಬಾಂಡ್ ಆಯ್ತು, ಅಗೇನ್ ಯು ಪಾಸ್ ಅನದರ್ ಮಾಲ್ ಆಫ್ ಹೈಡ್ರೋಜನ್, ಇಲ್ಲಿ ಹೈಡ್ರೋಜನ್ ಆಡ್ ಆಗುತ್ತೆ, ಇಲ್ಲಿ ಹೈಡ್ರೋಜನ್ ಆಡ್ ಆಗುತ್ತೆ, ಬಾಂಡ್ ಬ್ರೇಕ್ ಆಗುತ್ತೆ, and you get methane molecule, CH3. So if I take propine, then that will also undergo addition to give propane. So unsaturated molecules ninda saturated molecules na ನೀವು ನೋಡಬಹುದು. One more example of addition reaction ನೋಡೋಣ, from butane molecule. So CH3 you have C triple bond CH3. So I can take 2 moles of hydrogen gas in the presence of nickel, palladium and platinum catalyst, and I can actually pass hydrogen gas. ಏನಾಗುತ್ತೆ ಇಲ್ಲಿ ಎರಡು ಬಾಂಡ್ ಬ್ರೇಕ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಎರಡು ಹೈಡ್ರೋಜನ್ ಆಡ್ ಆಗುತ್ತೆ, ಇಲ್ಲಿ ಎರಡು ಹೈಡ್ರೋಜನ್ ಆಡ್ ಆಗುತ್ತೆ. ಸೊ CH2 ಅಗೇನ್ CH3 ಆಯ್ತು. ಸೊ ಬ್ಯೂಟೀನ್ ಇಂದಾಗಿ ನಮಗೆ 2 ಬ್ಯೂಟೈನ್ ಅಂತ ಹೇಳುವಂತ ಕಂಪೌಂಡ್ ಏನಿದೆ, ಸೊ 2 ಬ್ಯೂಟೈನ್ ನಿಂದ we got butane. 2 butane in the we have got butane. Next, addition of halogens. The same story goes for halogen. Hege halogen add agutte illi. See here we have taken propine molecule. I have taken propine molecule. Propine molecule na nanu Br ninda add ಮಾಡಿದಾಗ ಫಸ್ಟ್ ಗೆ ಒಂದು ಡಬಲ್ ಬಾಂಡ್ ಬ್ರೇಕ್ ಆಗುತ್ತೆ, ಎರಡು ಕಡೆ ಕೂಡ Br and Br add ಆಗುತ್ತೆ. Again I want to break one more. So first ಗೆ add ಮಾಡಿದಾಗ 1,2 dibromopropane. Again one more time if you add bromine, so ಕಾರ್ಬನ್ಗೆ 4 bromine molecule ಸಿಗುತ್ತೆ ನಿಮಗೆ. ಕಂಪ್ಲೀಟ್ ಆಗಿ molecule will become saturated. So 1,1, 2,2 tetra bromopropane ಆಗುತ್ತೆ. So reddish orange color ಹೊರಟೋಗುತ್ತೆ, and this test is actually used for saturation. So one more example if you want, you can consider this. Same thing, CH3, CH triple bond, CH. When it reacts with first moles of chlorine, we get what? CH3, C. First ಗೆ ಟ್ರಿಪಲ್ ಬಾಂಡ್ ನಲ್ಲಿ ಒಂದು ಬಾಂಡ್ ಹಾಗೆ ಬ್ರೇಕ್ ಆಗುತ್ತೆ, ಇನ್ನು ಮಿಕ್ಕಿದ ಎರಡು ಬಾಂಡ್ ಬ್ರೇಕ್ ಹಾಗೆ ಉಳ್ಕೊಳ್ಳುತ್ತೆ. So we have here Cl and hydrogen. So CH3 as it is,
EC ಏನಿದೆ ಅಲ್ವಾ ಅದು ಇಲ್ಲೇ ಇದೆ and double bond ಏನಿದೆ ಅದು ಇಲ್ಲೇ ಇದೆ. So ಎರಡು ಕಡೆ ಕೂಡ Cl2 add ಆಯ್ತು. This further reacts with Cl2 molecule and we get CH3 Cl Cl single bond Cl Cl hydrogen. So this is our final product. What is the product name? E product is 3 no? 1, 2, 3. So this will be 1,1, 2,2 tetrachloro. Tetra, 4 ಸಲ ಕ್ಲೋರಿನ್ ಇದೆ tetrachloro propane. Addition of halogen halide ಅಥವಾ hydrogen halide ಅಥವಾ HX in general. You can add across the triple bond. HBr add ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಇಲ್ಲೂ ಕೂಡ ನೀವು ಮಾರ್ಕೋನಿಕೋವ್ಸ್ ರೂಲ್ ನ ಅಪ್ಲೈ ಮಾಡಬಹುದು if it is not symmetrical. ಸೊ ಇವಾಗ ಇದು ಬಂದು ಪಕ್ಕಾ symmetrical, triple bond ಆಚೆ hydrogen ಇದೆ. So Br you are adding to this carbon, hydrogen to this. So E carbon becomes CH2, double bond CHBr. So further if you add again one more molecules, ಇವಾಗ ಇಲ್ಲೂ ಮತ್ತೆ ನೀವು HBr ನ add ಮಾಡ್ತೀರಾ ಅಂತ ಹೇಳಿದ್ರೆ you will get a final product like this. CH3Br2. So let me explain the same with another example. In my textbook nalliruvanthadu. One more example like CH triple bond CH ide. Adike ನೀವು HCl na add ಮಾಡಿದ್ರೆ what type of additional reaction happens? So first of all bond break ಆಗುತ್ತೆ ಆಯ್ತಾ ಇಲ್ಲಿಗೆ ಈಗ ನೆಗೆಟಿವ್ ಚಾರ್ಜ್ ಇದೆ ಅಂತ ಹೇಳಿದ್ರೆ hydrogen will attack here and chlorine will be on the other molecule. So CHCl double bond CH2 ಆಯ್ತು. Again further if you treat this with HCl molecule ಇಲ್ಲೇನಾಯ್ತು negative pi electrons ಏನಿದೆ it will go to this carbon and you have here see same halogen to the one carbon atom. CH3. So when two halogens are present on the same carbon, you call this as geminal or gem dihalide. Geminal dihalide. Let's focus on addition of water. When water will add to alkyne molecule, so water na ನೀವು ಟ್ರೀಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಫೈನಲ್ ಪ್ರಾಡಕ್ಟ್ ಬಂದು ಆಲ್ಡಿಹೈಡ್ ಸಿಗುತ್ತೆ. So if I have your ethyne molecules first ಗೆ H ಮತ್ತೆ OH in the presence of mercuric sulfate will react to this. ಹೇಗೆ ರಿಯಾಕ್ಟ್ ಆಗುತ್ತಪ್ಪ ಟ್ರಿಪಲ್ ಬಾಂಡ್ ನಲ್ಲಿ ಒಂದು ಬಾಂಡ್ ಕಾರ್ಬನಿಗೆ ಹೋಗುತ್ತೆ that becomes negative. It will take up hydrogen. The other carbon becomes positive and this will take up the OH minus part. So ನಮಗೆ ಏನು ಸಿಗುತ್ತೆ one of the carbon has OH, the other carbon has CH2. Later this will undergo change in molecule ಅಥವಾ molecular rearrangement ಆದಾಗ isomerism ಆದಾಗ ನಮಗೆ ಅದು ethanol ಅಂತ ಹೇಳುವ ಕಂಪೌಂಡ್ ಅನ್ನು ಕೊಡ್ತಾ ಇದೆ. So the same reaction with one more example I'll give you. Let me take the example of propyne molecules. So let CH3 be as it is, CH3 C triple bond ಇಲ್ಲಿ ಹೈಡ್ರೋಜನ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇಫ್ ದಿಸ್ ಇಸ್ ರಿಯಾಕ್ಟಿಂಗ್ ವಿತ್ ವಾಟರ್ ಏನಾಗಬೇಕು ಇನ್ ಫಸ್ಟ್ ಕೇಸಸ್ ವಾಟರ್ ಮಾಲಿಕ್ಯೂಲ್ಸ್ ಅದು ರಿಯಾಕ್ಟ್ ಆಗ್ತಿದೆ. ಮಾರ್ಕೋನಿಕೋವ್ಸ್ ರೂಲ್ ನ ನೀವು ಫಾಲೋ ಮಾಡ್ತೀರಾ ಅಂದ್ರೆ ಇಲ್ಲಿಗೆ OH ಗ್ರೂಪ್ ಬರುತ್ತೆ. ಸೊ ನೆಗೆಟಿವ್ ಪಾರ್ಟ್ ಆಫ್ ದಿ ಆಡಿಂಗ್ ಮಾಲಿಕ್ಯೂಲ್ OH ಮೈನಸ್ ಏನಿದೆ ಇಟ್ ವಿಲ್ ಆಡ್ ಟು ದಟ್ ಕಾರ್ಬನ್. ನೆಗೆಟಿವ್ ಪಾರ್ಟ್ ಆಫ್ ದ ಕಾರ್ಬನ್ಗೆ OH ಮೈನಸ್ ವಿಲ್ ಗೋ ಅಂಡ್ ಆಡ್ ಫಾಲೋಸ್ ಮಾರ್ಕೋನಿಕೋವ್ಸ್ ರೂಲ್ ಅಂತ ಹೇಳ್ಬೋದು. ಕರೆಕ್ಟ್. ಸೊ ವಿ ಹ್ಯಾವ್ ಹಿಯರ್ CH3 followed by C triple bond ಇದೆ ಇವಾಗ double bond ಆಯ್ತು and we have here OH molecule. To this carbon already one hydrogen was there. It will attract one more hydrogen from the water and we have here CH2. So now this is going to be, it is in the alcoholic form and ene form. ಇಲ್ಲಿ ene ಮತ್ತೆ ol ಅಂತ ಹೇಳಿದೆ. ಇಲ್ಲಿ double bond ene and this is ol. So this is what we call as tautomerization. Tautomerization ಅಂತ ಹೇಳಿದ್ರೆ two different structures, same molecule, two different structures, same molecular formula. Difference ಅಲ್ಲಿ ಬರುತ್ತೆ ಇಲ್ಲಿ functional group ನಲ್ಲಿ because of the migration of hydrogen. ಎಲ್ಲಿ migration ಆಗ್ತಾ ಇದೆ
ಸೇ ದಟ್ ಇವಾಗ ಇದು ಐಸೋಮೆರೈಸ್ ಆಗ್ತಾ ಇದೆ ಅಂತ ಹೇಳಿ ಅನ್ಕೊಳ್ಳಿ. ಅಂದ್ರೆ ಐಸೋಮೆರೈಸೇಷನ್ ಆಗ್ತಿದೆ, ಇಟ್ ಇಸ್ ಗೋಯಿಂಗ್ ಟು ಟೇಕ್ ಅನದರ್ ಸ್ಟ್ರಕ್ಚರ್. ಹೇಗೆ? ದಿಸ್ CH3 ವಿಲ್ ರಿಮೈನ್ ಆಸ್ ಇಟ್ ಇಸ್. ಆಯ್ತಾ? ಇಲ್ಲಿದೆಯಲ್ಲ ಈ ಹೈಡ್ರೋಜನ್, ಇಷ್ಟೇ ಬಾಂಡ್ ಅನ್ನು ಈಚೆಗೆ ಶಿಫ್ಟ್ ಮಾಡ್ತೀರಾ ಕಾರ್ಬನ್ಗೆ, ಅವಾಗ ವ್ಯಾಲೆನ್ಸಿ ಸ್ಯಾಟಿಸ್ಫೈಡ್ ಆಗಲ್ಲ. ಇಮಿಡಿಯೇಟ್ಲಿ ನೀವೇನ್ ಮಾಡ್ತೀರಾ, ಈ ಬಾಂಡ್ ಬಿಟ್ವೀನ್ ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಏನಿದೆ ಅಲ್ವಾ, ಸೊ ಯು ವಿಲ್ ಶಿಫ್ಟ್ ದಟ್ ದೇರ್. ಸೊ ನಿಮಗೆ ಏನ್ ಸಿಗುತ್ತೆ ಇವಾಗ? CH3 ಆಯ್ತು, C ಡಬಲ್ ಬಾಂಡ್ O ಆಯ್ತು, and here single bond CH2 minus ittu. When you shifted this bond to carbon, it was minus. It accepts this hydrogen, becomes CH3. So now in this case it is propanone. Illu kuda the reaction will be followed according to the Markovnikov's rule. Idu enidu? Propine. So propine anna neevu ಪ್ರೊಪನೋನ್ ಆಗಿ ಕನ್ವರ್ಟ್ ಮಾಡಬಹುದು. ಸೊ ಪ್ರೊಪೈನ್ ನ ನೀವೇನ್ ಮಾಡಬಹುದು? ಪ್ರೊಪನೋನ್ ಆಗಿ ಕನ್ವರ್ಟ್ ಮಾಡಬಹುದು. ಪ್ರೊಪೈನ್ ಮಾಲಿಕ್ಯೂಲ್ ವಿಲ್ ಒಬೇ Markovnikov's rule. And now we have polymerization, linear polymerization. What is it? So we have here CH2 or CH triple bond CH molecule undergoing polymerization. In times of this molecule ಈಗ ಪಾಲಿಮರೈಸ್ ಆಗ್ತದೆ ಅಂದ್ರೆ ಅದು ಒಂದಕ್ಕಿಂತ ಜಾಸ್ತಿ ಬಾರಿ ಈ ಮಾಲಿಕ್ಯೂಲ್ಸ್ ಏನಾಗ್ತದೆ, ಕಂಬೈನ್ ಆಗ್ತಾ ಇದೆ. ದಿಸ್ ಮಾಲಿಕ್ಯೂಲ್ ಇಸ್ ಕಂಬೈನಿಂಗ್ ಎನ್ ಟೈಮ್ಸ್, ಒಂದಕ್ಕಿಂತ ಹೆಚ್ಚು ಬಾರಿ ಕಂಬೈನ್ ಆದಾಗ ನಮ್ಗೆ ಏನ್ ಸಿಗುತ್ತೆ? ವಿ ಗೆಟ್ ದ ಮಾಲಿಕ್ಯೂಲ್ ಲೈಕ್ ದಿಸ್. ಅಂಡರ್ ಸ್ಪೆಷಲ್ ಕಂಡೀಷನ್ಸ್ ದಿಸ್ ಪಾಲಿಮರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಇದನ್ನ ಏನು ಅಂತ ಹೇಳಿ ಕರೀತಾರೆ? ಪಾಲಿಎಸಿಟೈಲೀನ್ ಅಂತ ಹೇಳಿ ಕರೀತಾರೆ. ಪಾಲಿಎಸಿಟೈಲೀನ್, ಇಟ್ ಕ್ಯಾನ್ ಬಿ ರಿಟನ್ ಆಸ್ CH single bond double bond CH, again single bond, this is called as polyacetylene. So polyacetylene anna ನಾವು electrode anna batteries anna ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. It is a very good conductor. Yes, so these films are good conductors and they are cheaper than metal conductors ಅಂತ ಹೇಳೋ ಒಂದು ಒಪಿನಿಯನ್ ಕೂಡ ಇದೆ. So that's about polyacetylene linear polymerization. Next ಇವಾಗ linear polymerization ಆಗ್ತಿಲ್ಲ, cyclic polymerization ಆಗ್ತಿದೆ ಅನ್ಕೊಳ್ಳಿ. This is very important reaction students, very 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 important reaction. Cyclic polymerization ಆಗ್ತಿದೆ ಅಂತ ಹೇಳಿದ್ರೆ ನಾವು ಹೇಗೆ ತಗೋತೀವಿ ಆ ರಿಯಾಕ್ಷನ್ ಅನ್ನ? ಸೊ ಇಲ್ಲಿ ನಾವು 3 ಇಥೈನ್ ಮಾಲಿಕ್ಯೂಲ್ಸ್ ನ ತಗೊಂಡಿದ್ದೀವಿ. 3 ಇಥೈನ್ ಮಾಲಿಕ್ಯೂಲ್ಸ್ ನಲ್ಲಿ ರಿಯಾಕ್ಷನ್ಸ್ ಆಗ್ತಾ ಇದೆ. ಲೈಕ್ ಫ್ರಮ್ ದಿಸ್ ಇಥೈನ್ ಮಾಲಿಕ್ಯೂಲ್ ಒನ್ ಆಫ್ ದ ಬಾಂಡ್ ಇಸ್ ಬ್ರೇಕಿಂಗ್, ಅಂದ್ರೆ ಈ ಬಾಂಡ್ ಹೋಗಿ ಈ ಕಾರ್ಬನಿಗೆ ಹೋಗಿ ಕುತ್ಕೊಳ್ಳುತ್ತೆ ಅನ್ಕೊಳ್ಳಿ. ದಿಸ್ ಬಿಕಮ್ಸ್ ನೆಗೆಟಿವ್. ಇಲ್ಲಿ ಇದು ಈ ಕಾರ್ಬನಿಗೆ ಹೋಗಿ ಕುತ್ಕೋತಾ ಇದೆ. ಸೊ ದಿಸ್ ಬಿಕಮ್ಸ್ ಪಾಸಿಟಿವ್, ದಿಸ್ ಬಿಕಮ್ಸ್ ನೆಗೆಟಿವ್. ಇಲ್ಲಿ ಏನಾಗ್ತಾ ಇದೆ? ದಿಸ್ ಇಸ್ ಪಾಸಿಟಿವ್. ಸೊ ಇಲ್ಲಿ ಈ ಕಾರ್ಬನಿಗೆ ನಾನು ಬಾಂಡ್ ಅನ್ನ ಶಿಫ್ಟ್ ಮಾಡ್ತಿದ್ದೀನಿ. ದಿಸ್ ನೆಗೆಟಿವ್, ದಿಸ್ ಇಸ್ ಪಾಸಿಟಿವ್. ಈಗ ಕನೆಕ್ಟ್ ಮಾಡಿ, ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್. ಇಲ್ಲೂ ಕೂಡ ಅಷ್ಟೇ, ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್. ನಮ್ಗೆ ಏನು ಸಿಗುತ್ತೆ? ಆಲ್ಟರ್ನೇಟ್. ಯಾವಾಗ ಈ ಬಾಂಡ್ ಅನ್ನ ಬ್ರೇಕ್ ಮಾಡ್ತೀರಾ ಅವಾಗ ತಾನೇ ನಮಗೆ ಪಾಸಿಟಿವ್ ನೆಗೆಟಿವ್ ಸಿಗುವಂಥದ್ದು. ರೆಡ್ ಹಾಟ್ ಟ್ಯೂಬ್ ನಲ್ಲಿ ಹಾಕಿದ್ರೆ ನಿಮಗೆ ಏನು ಸಿಗುತ್ತೆ? ಇಲ್ಲಿ ಬೆನ್ಸಿನ್ ಮಾಲಿಕ್ಯೂಲ್ ಸಿಗುತ್ತೆ. ಯು ವಿಲ್ ಗೆಟ್ ಬೆನ್ಸಿನ್ ಮಾಲಿಕ್ಯೂಲ್. ಸೊ ದಿಸ್ ಇಸ್ ಅನದರ್ ವೇ ಆಫ್ ಪ್ರಿಪೇರಿಂಗ್ ಬೆನ್ಸಿನ್. ಪ್ರಿಪರೇಷನ್ ಆಫ್ ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಬೆನ್ಸಿನ್ ಅಲ್ಲೂ ಕೂಡ ನೀವು ಈ ರಿಯಾಕ್ಷನ್ ಅನ್ನ ಕಲಿತೀರಾ. ಸೊ ಇಫ್ ಯು ಕೀಪ್ ದ ಟೆಂಪರೇಚರ್ ವೆರಿ ಹೈ ಇನ್ ಪ್ರೆಸೆನ್ಸ್ ಆಫ್ ಅಯನ್ ಆಸ್ ಅ ಮೆಟಲ್ ರಾಡ್, ಸೊ ಅಯನ್ ಅವ್ರು ಹೇಳುವಂಥದ್ದು ರೆಡ್ ಹಾಟ್ ಅಯನ್ ಟ್ಯೂಬ್ ನಲ್ಲಿ ಇಫ್ ಯು ಪಾಸ್ ದಿಸ್ ಇಥೈನ್ ಗ್ಯಾಸ್ ಮಾಲಿಕ್ಯೂಲ್, ಅದು ಸೈಕ್ಲಿಕ್ ಪಾಲಿಮರೈಸ್ ಆಗಿ ನಮಗೆ ಬೆನ್ಸಿನ್ ಮಾಲಿಕ್ಯೂಲ್ ಸಿಗ್ತಾ ಇದೆ ಅಂತ ಹೇಳಿ. ಸೊ ಹೋಪ್ ಇಟ್ಸ್ ವೆರಿ ಕ್ಲಿಯರ್. ಸೈಕ್ಲಿಕ್ ಪಾಲಿಮರೈಸೇಷನ್ ದ್ಯಾನ್ ಲೀನಿಯರ್ ಪಾಲಿಮರೈಸೇಷನ್. ಸೈಕ್ಲಿಕ್ ಪಾಲಿಮರೈಸೇಷನ್ ಅಂತ ಹೇಳುವಂಥದ್ದು ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇನ್ ಅ ನಟ್ ಶೆಲ್ ನಾವಿವಾಗ ಆಲ್ಕೇನ್ ಕಲ್ತ್ವಿ, ಆಲ್ಕೀನ್ ಕಲ್ತ್ವಿ, ಆಲ್ಕೈನ್ ಕಲ್ತ್ವಿ. ಹಾಗಾದ್ರೆ ಹೌ ಡು ವಿ ಆನ್ಸರ್ ದಿಸ್ ಕ್ವೆಶನ್? How will you convert ethanoic acid
into benzene. ಸೊ ಫಸ್ಟ್ಗೆ ನಾವು ಆಲ್ಕೇನ್ ಚಾಪ್ಟರ್ ನಲ್ಲಿ ಕಲ್ತಿದ್ವಿ ಯಾವ್ದದು ಡಿಕಾರ್ಬಾಕ್ಸಿಲೇಟಿಂಗ್ ಏಜೆಂಟ್, ಯಾವ್ದದು ಸೋಡಾ ಲೈಮ್. ಅದನ್ನ ಯೂಸ್ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ, ಕಾರ್ಬನ್ ಮತ್ತೆ ಸೋಡಿಯಂ ಕಾರ್ಬೋನೇಟ್ ಆಗಿ ಎಲಿಮಿನೇಟ್ ಆಗುತ್ತೆ. CH3 ಮತ್ತೆ H ಅಂತ ಹೇಳುವಂಥದ್ದು ಇಸ್ ಅ ಫಸ್ಟ್ ಪ್ರಾಡಕ್ಟ್. ಆಲ್ಕೇನ್ ಚಾಪ್ಟರ್ ನಲ್ಲಿ ನಾನು ಏನ್ ಹೇಳ್ಕೊಟ್ಟಿದ್ದೆ ನಿಮಗೆ, ಫ್ರೀ ರಾಡಿಕಲ್ ಹ್ಯಾಲೋಜಿನೇಷನ್ ಸ್ಟೆಪ್ ಹೇಳ್ಕೊಟ್ಟಿದೆ, ಕ್ಲೋರಿನ್ ಹೇಗೆ ಆಡ್ ಮಾಡೋದು. ಸೊ ಪಾಸ್ ಕ್ಲೋರಿನ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ನಿಮಗೇನು ಸಿಗಬೇಕು, ಮಿಥೈಲ್ ಕ್ಲೋರೈಡ್ ಸಿಗಬೇಕು. ಆಲ್ಕೇನ್ ಚಾಪ್ಟರ್ ನಲ್ಲಿ ನಾನು ವುಡ್ಸ್ ರಿಯಾಕ್ಷನ್ ಹೇಳ್ಕೊಟ್ಟಿದ್ದೆ. ವಾಟ್ ಇಸ್ ವುಡ್ಸ್ ರಿಯಾಕ್ಷನ್? ವೆನ್ ಟು ಅಲ್ಕೈಲ್ ಹ್ಯಾಲೈಡ್ ರಿಯಾಕ್ಟ್ಸ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಅಂಡ್ ಡ್ರೈ ಹೀಟರ್ ವಿ ಗೆಟ್ ವಾಟ್, ಆಲ್ಕೇನ್, ಹೈಯರ್ ಆಲ್ಕೇನ್ ಸಿಗುತ್ತೆ. ದಿಸ್ ಇಸ್ ವುಡ್ಸ್ ರಿಯಾಕ್ಷನ್, ಅಗೇನ್ ಅ ಪಾರ್ಟ್ ಆಫ್ ಆಲ್ಕೇನ್ ಚಾಪ್ಟರ್. ಈಗ ನಾವು ಈಥೇನ್ ಅನ್ನ ಜಸ್ಟ್ ವಿ ಆರ್ ಟ್ರೀಟಿಂಗ್ ಇಟ್ ವಿತ್ ಕ್ಲೋರಿನ್. ಅಗೇನ್ ಯು ಪಾಸ್ ಕ್ಲೋರಿನ್. ಈಥೇನ್ ಮಾಲಿಕ್ಯೂಲ್ಸ್ಗೆ ನಾವು ಕ್ಲೋರಿನೇಷನ್ ಮಾಡ್ತಾ ಇದ್ದೀವಿ. ಅಲ್ಲಿ ಒನ್ ಆಫ್ ದ ಹೈಡ್ರೋಜನ್ ಸಬ್ಸ್ಟಿಟ್ಯೂಟ್ಸ್ ವಿತ್ ಕ್ಲೋರಿನ್, ಇದಕ್ಕೆ ನಾವೇನಂತ ಹೇಳಿ ಕರಿತೀವಿ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಹೌದಾ? ಈ ಇಥೈಲ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಏನಿದು ಬೀಟಾ ಎಲಿಮಿನೇಷನ್ ಹೇಳ್ಕೊಟ್ಟಿದ್ದೆ ನಾನು ನಿಮಗೆ, ಹೈಡ್ರೋಜನ್ ಮತ್ತೆ ಹ್ಯಾಲೋಜನ್. ಸೊ ಡಿಹೈಡ್ರೋ ಹ್ಯಾಲೋಜಿನೇಷನ್ ಆಗುತ್ತೆ, ವಿಚ್ ಇಸ್ ಅ ಬೀಟಾ ಎಲಿಮಿನೇಷನ್ ಅಂತ ಹೇಳಿದ್ದೆ. ಸೊ ಈ ಮಾಲಿಕ್ಯೂಲ್ ಬೀಟಾ ಎಲಿಮಿನೇಟ್ ಆಗ್ತಾ ಇದೆ. ಬೀಟಾ ಎಲಿಮಿನೇಟ್ ಹೇಗಾಗ್ತಾ ಇದೆ, ದಿಸ್ ಪಾರ್ಟ್ ಐ ವಿಲ್ ಶೋ ಯು. ಸೊ C2H5 ನಲ್ಲಿ CH3 CH2 ಇದೆ, ಇಲ್ಲಿ Cl ಇದೆ. Cl ಹೊರಟೋಗುತ್ತೆ, ಪಕ್ಕದ ಮಾಲಿಕ್ಯೂಲ್ ನಲ್ಲಿರುವ ಹೈಡ್ರೋಜನ್ ನಾನು ಸ್ಪೆಷಲ್ ಆಗಿ ಈ ತರ ಬರ್ತೀನಿ, ಇದು ಮೇಲೆ ಹೋಗುತ್ತೆ ಅಂಡ್ ಐ ಗೆಟ್ ಹಿಯರ್ CH2 ಡಬಲ್ ಬಾಂಡ್ CH2, the same molecule I have got here. So in the presence of alcoholic potassium hydroxide I get ethene molecules. ಈ ethene molecule ಏನಿದೆ in the presence of Br2 ಏನಾಯ್ತು, ಇಲ್ಲಿಗೂ ಕೂಡ Br ಆಡ್ ಆಗ್ತಾ ಇದೆ, right? On both the carbon atoms Br is getting added because it's an addition reaction. ಇದು elimination ಆಯ್ತು, addition, this we have learnt in alkyne chapter. Alkene chapter also we are adding something across the double bond. Br gets added, again eliminate ಮಾಡುವ, again elimination will result in one of the bromine ಹೊರಟೋಗಿ double bond create ಆಯಿತು. That's what we have written. One more time, double elimination ಗೆ we use soda amide. ಇದನ್ನ ನಾವು ಆಲ್ಕೈನ್ ಇದು ಮೆಥಡ್ಸ್ ಆಫ್ ಪ್ರಿಪರೇಷನ್ ಅಲ್ಲಿ ಕಲ್ತಿದ್ದೀವಿ ಅಲ್ವಾ. ಇನ್ನೊಂದು ಟೈಮ್ ನಲ್ಲಿ ನಾವು ಸೋಡಾ ಅಮೈಡ್ ನ ಯೂಸ್ ಮಾಡಿದ್ರೆ ಬ್ರೋಮಿನ್ ಇನ್ನೊಂದ್ಸಲ ಎಲಿಮಿನೇಟ್ ಆಗಿ ವಿ ಗೆಟ್ CH ಟ್ರಿಪಲ್ ಬಾಂಡ್ CH. that on cyclic polymerization will give you benzene. ಸೊ ಇಲ್ಲಿವರೆಗೂ ಕೂಡ ನಿಮಗೆ ಕ್ಲಿಯರ್ ಇದೆ ಅನ್ಕೊಳ್ತೀನಿ. ಬಟ್ ರಿಮೆಂಬರ್ ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಯೂಸ್ ಮಾಡಿದ್ರೆ ಇಲ್ಲೂ ಎಲಿಮಿನೇಷನ್ ಆಗುತ್ತೆ, ಡಬಲ್ ಬಾಂಡ್ ಸಿಗುತ್ತೆ. ಅಲ್ಲಿ ನಾವು ಮತ್ತೆ ವಾಪಸ್ ಬ್ರೋಮಿನ್ ಆಡ್ ಮಾಡಿ ತಿರ್ಗಾ ಅದನ್ನ ಎಲಿಮಿನೇಟ್ ಮಾಡ್ತಿದೀವಿ ಬಿಕಾಸ್ ವಿ ವಾಂಟ್ ಟು ಕ್ರಿಯೇಟ್ yes, so we want to create final benzene molecules, that's why. Okay, is that clear? Next is aromatic hydrocarbon. Aromatic hydrocarbons anta helidre they are the special class of hydrocarbon compounds. ಎಲ್ಲ ಬೆನ್ಸಿನ್ ಇರೋರು ಮಾತ್ರ, ಎಲ್ಲ ಕಂಪೌಂಡ್ಗೆ ಬೆನ್ಸಿನ್ ಇದ್ರೆ ಮಾತ್ರ aromatic ಅಂತ ಹೇಳುವ ಒಂದು ಐಡಿಯಾ ಏನಿದೆ ಅದನ್ನ ನೀವು ರಿಮೂವ್ ಮಾಡಿ. aromatic compounds could be benzene, benzenoid or non-benzenoid compounds. So special class of cyclic compounds ನಾವು aromatic compounds ಅಂತ ಕರಿತೇವೆ. ಡೆಫಿನೇಷನ್ ವೈಸ್ ಹೋಗೋದಕ್ಕಿಂತನೂ ಬೆಟರ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ aromatic hydrocarbon ಅನ್ನ ಹೇಗೆ, see these are the compounds which will follow certain special rule. ಸ್ಪೆಷಲ್ ರೂಲ್ ಏನು ಅಂತ ಹೇಳಿದ್ನ ನಾನು ಇಲ್ಲಿ ಬರ್ದ್ಬಿಡ್ತೀನಿ. aromatic ಕಂಪೌಂಡ್ಸ್, ಕೆಲವೊಂದು ಕಂಪೌಂಡ್ಸ್ ಈ ರೂಲ್ ಅನ್ನ ಫಾಲೋ ಮಾಡುತ್ತೆ ಬಟ್ ಎಲ್ಲೋ ಒಂದು ಕಡೆ ಮಾತ್ರ ಅದು ಸಣ್ಣದಾಗಿ ಮಿಸ್ ಹೊಡೆಯುತ್ತೆ. ಸೊ ಸಚ್ ಕಂಪೌಂಡ್ಸ್ ಆರ್ ಆಂಟಿ ಅರೋಮ್ಯಾಟಿಕ್ ಅಂತ ಹೇಳಿ ಕರಿತೀನಿ. ಅಂಡ್ ಕಂಪೌಂಡ್ ಲೈಕ್ ಸೈಕ್ಲೋಪ್ರೊಪೇನ್, alicyclic compound ಅವರೆಲ್ಲ ನಾನ್ aromatic compounds. ನಾನ್ aromatic compounds ಬೇಜಾನ್ ಇದೆ. Like just write anything with sp3 hybridized carbon, propane ಆಗಿರಬಹುದು, butane ಆಗಿರಬಹುದು, pentane ಆಗಿರಬಹುದು, or you can write alkene, CH3 CH2 CH3 propane, anything, they are non aromatic. ಸೊ ನಾನ್ ಆರೋಮ್ಯಾಟಿಕ್ ನಲ್ಲಿ ಮೇಜರ್ ಪಾಯಿಂಟ್ ಏನಂದ್ರೆ ಕಾರ್ಬನ್ ಗೆ ಅಲ್ಲಿ sp3 ಹೈಬ್ರಿಡೈಸೇಷನ್ ಇರಬೇಕು. ಕಾರ್ಬನ್ ಶುಡ್ ನಾಟ್ ಬಿ ಇನ್ವಾಲ್ವ್ಡ್ ಇನ್ ದ ಡಬಲ್ ಬಾಂಡ್. ಕಾರ್ಬನ್ ಪ್ಯೂರ್ಲಿ ಸಿಂಗಲ್ ಬಾಂಡ್ ಆಗಿರ್ಬೇಕು. ಅಟ್ ಲೀಸ್ಟ್ ಒಂದು ಕಾರ್ಬನ್ ಅದರಲ್ಲಿ ಸಿಂಗಲ್ ಬಾಂಡೆಡ್ ಇರಬೇಕು. ಈಗ ನಾವು ಸೈಕ್ಲೋಹೆಕ್ಸೇನ್ ತಗೊಳ್ಳೋಣ, ಸೈಕ್ಲೋಹೆಕ್ಸೀನ್ ತಗೊಳ್ಳೋಣ, ಒಂದು ಈನ್.
ಅಥವಾ ಸೈಕ್ಲೋಹೆಕ್ಸ್ ಡೈಈನ್ ತಗೊಳ್ಳೋಣ 2 ಸಲ. ಈ ಮಾಲಿಕ್ಯೂಲ್ ಎಲ್ಲ ಕೂಡ ನಾನ್ ಆರೋಮ್ಯಾಟಿಕ್. ಯಾಕೆಂದ್ರೆ ಇದರಲ್ಲಿ ಮಿನಿಮಮ್ ಒಂದು ಕಾರ್ಬನ್ sp3 ಹೈಬ್ರಿಡೈಸ್ಡ್ ಇದೆ. ದಿಸ್ ಇಸ್ sp3 ಹೈಬ್ರಿಡೈಸ್ಡ್, sp3 ಹೈಬ್ರಿಡೈಸ್, ಇದು ಕೂಡ sp3 ಯಾವುದು ಡಬಲ್ ಬಾಂಡ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಅದೆಲ್ಲ ಕೂಡ sp3. ಸೊ ಅರ್ಥ ಏನು ನಿಮಗೆ? ಸೊ ಇಟ್ ಲುಕ್ಸ್ ಮೋರ್ ಕ್ಲಮ್ಸಿ. ಯು ಕ್ಯಾನ್ ರೈಟ್ ಡೌನ್ ದ ರಿಮೈನಿಂಗ್ ಪಾರ್ಟ್. ಆಯ್ತಾ? ಈ ಕಾರ್ಬನ್ಸ್ ಎಲ್ಲ sp2 ಕಾರ್ಬನ್, ಇದು sp2 ಕಾರ್ಬನ್, ಸಾರಿ ದಿಸ್ ಶುಡ್ ಬಿ sp2 ಕಾರ್ಬನ್. ಇದು sp3, ಇದು sp3, ಈ ಎರಡು ಕಾರ್ಬನ್ ಮಾತ್ರ sp3 ಇದರಲ್ಲಿ. ದಿಸ್ ಇಸ್ sp2 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 sp2. sp2 ಇರಲೇಬಾರ್ದು ನಾನ್ ಆರೋಮ್ಯಾಟಿಕ್ ಕಂಪೌಂಡ್ಸ್ಗಳಿಗೆ. ಸೊ ಇದು ಸೆಕ್ಟರ್ನ ನಾನು ಬಿಟ್ಬಿಡ್ತೀನಿ. ನಾವು ಕಮಿಂಗ್ ಟು ಆರೋಮ್ಯಾಟಿಕ್ ಕಂಪೌಂಡ್ಸ್ ಅಂಡ್ ಆಂಟಿ ಆರೋಮ್ಯಾಟಿಕ್ ಕಂಪೌಂಡ್ಸ್. ಜನರಲ್ ಆಗಿ ಆರೋಮ್ಯಾಟಿಕ್ ಕಂಪೌಂಡ್ಸ್ ಆಫ್ ಹೈಡ್ರೋಕಾರ್ಬನ್ಸ್ನ ಅರೀನ್ಸ್ ಅಂತ ಹೇಳಿ ಕರಿತೇವೆ. ಅಂಡ್ ಕೆಲವೊಂದು ಆರೋಮ್ಯಾಟಿಕ್ ಕಂಪೌಂಡ್ಸ್ ವಿಚ್ ಹ್ಯಾಸ್ ಬೆನ್ಸಿನ್ ರಿಂಗ್ ಆರ್ ಕಾಲ್ಡ್ ಆಸ್ ಬೆನ್ಸಿನಾಯ್ಡ್ ಆರೋಮ್ಯಾಟಿಕ್ ಕಂಪೌಂಡ್. ಕೆಲವೊಂದಕ್ಕೆ ಬೆನ್ಸಿನ್ ಇರಲ್ಲ, ನಾನ್ ಬೆನ್ಸಿನಾಯ್ಡ್ ಆರೋಮ್ಯಾಟಿಕ್ ಕಂಪೌಂಡ್ಸ್. ಇದಕ್ಕೆ ಒಂದು ಸ್ಪೆಷಲ್ ಟೈಪ್ ಆಫ್ ಆರೋಮಾ ಇರುತ್ತೆ, ಸ್ಮೆಲ್ಲಿಂಗ್ ಇರುತ್ತೆ. ಹಾಗಾಗಿ ಇನಿಷಿಯಲ್ ಡೇಸ್ ನಲ್ಲಿ ಸ್ಮೆಲ್ ಇರೋ ಕಂಪೌಂಡ್ಸ್ ನ ಆರೋಮ್ಯಾಟಿಕ್ ಅಂತ ಹೇಳಿ ಕರಿತಾ ಇದ್ರು. ಬಟ್ ಇವಾಗ ಆ ಥರ ಅಲ್ಲ. ಇವಾಗ ರೂಲ್ಸ್, ಸರ್ಟನ್ ಸೆಟ್ ಆಫ್ ರೂಲ್ಸ್ ನ ಫಾಲೋ ಮಾಡೋ ಕಂಪೌಂಡ್ಸ್ ಅನ್ನ ಆರೋಮ್ಯಾಟಿಕ್ ಕಂಪೌಂಡ್ಸ್ ಅಂತ ಹೇಳಿ ಕರಿತೀವಿ. ಸೊ ವಾಟ್ ಆರ್ ದ ರೂಲ್ಸ್? ಒಂದು, ಸೈಕ್ಲಿಕ್ ಇರಬೇಕು. ದೇ ಕೆನಾಟ್ ಬಿ ಓಪನ್ ಚೈನ್ ಲೈಕ್ ದಿಸ್. ಸೈಕ್ಲಿಕ್ ಇರಬೇಕು. ಹಾಗಾದ್ರೆ ಇವರು ಆರೋಮ್ಯಾಟಿಕ್? ನೋ, ದೇ ಆರ್ ಆಲ್ರೆಡಿ ಅಂಡರ್ ನಾನ್ ಆರೋಮ್ಯಾಟಿಕ್. ಹಾಗಾದ್ರೆ ನೆಕ್ಸ್ಟ್ ಕಂಡೀಷನ್, ಪ್ಲೇನಾರ್ ಇರಬೇಕು. ಪ್ಲೇನಾರ್ ಅಂತ ಹೇಳಿ ನಮಗೆ ಗೊತ್ತಾಗಲ್ಲ, ಬಿಕಾಸ್ ಅದು ಎಕ್ಸ್ಪೆರಿಮೆಂಟಲಿ ಒಂದು ಮಾಲಿಕ್ಯೂಲ್ ಪ್ಲೇನಾರ ಅಥವಾ ಅದಕ್ಕೆ ಬೇರೆ ಏನಾದರೂ ಶೇಪ್ ಇದೆಯಾ ಅಂತ ಹೇಳಿ ಗೊತ್ತಾಗೋದು ಎಕ್ಸ್ಪೆರಿಮೆಂಟಲ್ ಫ್ಯಾಕ್ಟರ್. ದೆನ್ ಹೌ ಡು ವಿ ಐಡೆಂಟಿಫೈ ಇಟ್ ಇಸ್ ಪ್ಲೇನಾರ್? ಚೆಕ್ ಮಾಡಿ ಹೈಬ್ರಿಡೈಸೇಷನ್. ಎವ್ರಿ ಆಟಮ್ ಇನ್ ದ ಸೈಕ್ಲಿಕ್ ಸ್ಟ್ರಕ್ಚರ್ ಶುಡ್ ಬಿ sp2. ಅಂಡ್ ಅದಕ್ಕೋಸ್ಕರ ಅವ್ರು ಏನಾಗಿರ್ಬೇಕು? ಡಬಲ್ ಬಾಂಡ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ಬೇಕು. ಅಂದ್ರೆ ಅಲ್ಲಿ ಆಲ್ಟರ್ನೇಟಿಂಗ್ ಡಬಲ್ ಅಂಡ್ ಸಿಂಗಲ್ ಬಾಂಡ್ ಇರಬೇಕು. ಕಾಂಜುಗೇಷನ್ ಇರಬೇಕು. ಕಾಂಜುಗೇಷನ್ ಅಂತ ಹೇಳಿದ್ರೆ ಆಲ್ಟರ್ನೇಟ್ ಬೇಸ್ ಮೇಲೆ ಡಬಲ್ ಅಂಡ್ ಸಿಂಗಲ್ ಬಾಂಡ್. ಆಲ್ಟರ್ನೇಟ್ ಬೇಸ್ ಮೇಲೆ ಡಬಲ್ ಬಾಂಡ್ ಅಂಡ್ ಸಿಂಗಲ್ ಬಾಂಡ್. ಆಯ್ತಾ? ಇದಿತ್ತು ಅಂದ್ರೆ ಕಾಂಜುಗೇಷನ್. ಜೊತೆಗೆ ಇಂಪಾರ್ಟೆಂಟ್ ಹಕ್ಕಲ್ಸ್ ಎಲೆಕ್ಟ್ರಾನ್ ಅನ್ನ, ಹಕ್ಕಲ್ಸ್ ರೂಲ್ ಅನ್ನ ಫಾಲೋ ಮಾಡಬೇಕು. ಹಕ್ಕಲ್ಸ್ ರೂಲ್ ಹೇಳುತ್ತೆ ಯಾವ ಕಂಪೌಂಡಿಗೆ 4n + 2π ಎಲೆಕ್ಟ್ರಾನ್ಸ್ ಇರುತ್ತೋ, ಯಾವ ಕಂಪೌಂಡಿಗೆ 4n + 2 ಎಲೆಕ್ಟ್ರಾನ್ಸ್ ಇರುತ್ತೆ, 4n + 2π ಎಲೆಕ್ಟ್ರಾನ್ಸ್ ಇರುತ್ತೋ, such compounds are called as aromatic compounds. ಎಕ್ಸಾಂಪಲ್ ಹೇಳೋದಾದ್ರೆ ಇಲ್ಲಿ n ವ್ಯಾಲ್ಯೂ ಏನು? n ವ್ಯಾಲ್ಯೂ ಕ್ಯಾನ್ ಬಿ 0, n ವ್ಯಾಲ್ಯೂ ಕ್ಯಾನ್ ಬಿ 1, n ವ್ಯಾಲ್ಯೂ ಕ್ಯಾನ್ ಬಿ 2, n ವ್ಯಾಲ್ಯೂ ಕ್ಯಾನ್ ಬಿ 3, ಹೋಲ್ ನಂಬರ್ ಆಗಿರಬೇಕು. ಇಟ್ ಕಂಟಿನ್ಯೂಸ್. ಓಕೆನಾ? ಸಪೋಸ್ n ವ್ಯಾಲ್ಯೂ 0 ಇತ್ತು ಅನ್ಕೊಳ್ಳಿ. 0 ಅಂದ್ರೆ ಅದೇನಾಯ್ತು? 2π ಎಲೆಕ್ಟ್ರಾನ್ಸ್ ಆಯ್ತು. n ವ್ಯಾಲ್ಯೂ 1 ಇತ್ತು ಅಂತ ಹೇಳಿದ್ರೆ 6π ಎಲೆಕ್ಟ್ರಾನ್, 4 1s + 2 6π ಎಲೆಕ್ಟ್ರಾನ್. 2 ಇತ್ತು ಅಂತ ಹೇಳಿದ್ರೆ 4 2 8 + 2 10, 10π ಎಲೆಕ್ಟ್ರಾನ್. ನೋಡಿ ಡಿಫ್ರೆನ್ಸ್ ಏನು ಇವುಗಳದ್ದು? 4. ನೆಕ್ಸ್ಟ್ ಪೈ ಎಲೆಕ್ಟ್ರಾನ್ ಅಂದ್ರೆ 14, ಆಮೇಲೆ 18π ಎಲೆಕ್ಟ್ರಾನ್, 22π ಎಲೆಕ್ಟ್ರಾನ್, 26π ಎಲೆಕ್ಟ್ರಾನ್, 30π ಎಲೆಕ್ಟ್ರಾನ್, 34π ಎಲೆಕ್ಟ್ರಾನ್, 38π ಎಲೆಕ್ಟ್ರಾನ್. ಈ ಇಷ್ಟು ಪೈ ಎಲೆಕ್ಟ್ರಾನ್ಸ್ ಇರುವಂತ ಯಾವುದೇ ಸಿಸ್ಟಮ್ ಇದ್ದು ಅದು ಸೈಕ್ಲಿಕ್, ಪ್ಲೇನಾರ್, sp2 ಮತ್ತೆ ಕಾಂಜುಗೇಷನ್ ಇದೆ ಅಂತ ಹೇಳಿದ್ರೆ ಸಚ್ ಕಂಪೌಂಡ್ಸ್ ಆರ್ ವೆರಿ ಸ್ಪೆಷಲ್ ಅಂಡ್ ವಿ ಕಾಲ್ ದೆಮ್ ಆಸ್ ಆರೋಮ್ಯಾಟಿಕ್ ಕಂಪೌಂಡ್ಸ್. ಇದು ಎಲ್ಲಾ ರೂಲ್ ಅನ್ನ ಫಾಲೋ ಮಾಡುತ್ತೆ. ಅಂದ್ರೆ ಸೈಕ್ಲಿಕ್ಗೆ ಸೈಕ್ಲಿಕ್ ಕೂಡ, ಪ್ಲೇನಾರ ಹೌದು ಪ್ಲೇನಾರ್, ಪ್ರತಿ ಕಾರ್ಬನ್ ಆಟಮ್ sp2 ಹೈಬ್ರಿಡೈಸ್ಡ್ ಹೌದು, ಕಾಂಜುಗೇಷನ್ ಇದೆಯಾ? ಕಾಂಜುಗೇಷನ್ ಕೂಡ ಇದೆ. ಆದ್ರೆ ಮಲ್ಟಿಪಲ್ಸ್ ಆಫ್ 4π 2 ಅಂದ್ರೆ ಮಲ್ಟಿಪಲ್ಸ್ ಆಫ್ 4 ಎಲೆಕ್ಟ್ರಾನ್ಸ್, 4n π ಎಲೆಕ್ಟ್ರಾನ್ಸ್ ಇತ್ತು ಅಂತ ಹೇಳಿದ್ರೆ 4n ಅಂದ್ರೆ ಇಲ್ಲಿ 4 1s 4, 4 2s 8, 4 3s 12, 4 4s 16, ಆ ತರ 16 20 24. ಸೊ 4 ಟೇಬಲ್ಸ್ ಎಲೆಕ್ಟ್ರಾನ್ ಇತ್ತು, 4π 8π 12π 16π 20π
24 pi ಇಂಥ ಎಲೆಕ್ಟ್ರಾನ್ಸ್ ಇತ್ತು ಅಂತ ಹೇಳಿದ್ರೆ then the system is called as anti-aromatic ಅಂತ ಹೇಳಿ. So let's see the example ನೋಡೋಣ. ಇವಾಗ ಇಲ್ಲಿರುವಂತ ಎಲ್ಲಾ compounds ಗಳು obviously aromatic hydrocarbons ಗೆ examples. These are examples for aromatic hydrocarbon. ನೋಡಿ ಇಲ್ಲಿ ಕಾರ್ಬನ್ಗೆ sp3, ಈ ಕಾರ್ಬನ್ ಬಂದು sp3 hybridized, ಬಟ್ ಅದು ರಿಂಗ್ ಇಂದ ಹೊರಗಡೆ ಇದೆ. ಬಟ್ ದಿಸ್ ರಿಂಗ್ ಹ್ಯಾಸ್ pi electrons equal to Huckel's value. ಇದು ಎರಡು 2 pi 4 pi 6 pi ಒಟ್ಟು 6 pi electron ಇದೆ. ಸೈಕ್ಲಿಕ್, ಪ್ಲೇನಾರ್, ಕಾಂಜುಗೇಟ್ ಎಲ್ಲ ಇದೆ. ಕಾಂಜುಗೇಟ್ ಅಂದ್ರೆ ಡಬಲ್ ಸಿಂಗಲ್ ಆ ಥರ ಇರಬೇಕು. ದಿಸ್ ಆಲ್ಸೋ ಸೇಮ್ ಸ್ಟೋರಿ, 6 pi electron ಇದೆ. ಸೈಕ್ಲಿಕ್, ಕಾಂಜುಗೇಟ್, ಪ್ಲೇನಾರ್, aromatic. We don't have to bother about this. ರಿಂಗ್ ಇಸ್ aromatic ಅಂತ ನೋಡ್ಕೊಳ್ಳಿ. ಇಲ್ಲಿ ಎರಡು ರಿಂಗ್ ಫ್ಯೂಸ್ಡ್ ಇದೆ, ಹಾಗಾಗಿ ಒಟ್ಟು ಎಲೆಕ್ಟ್ರಾನ್ಸ್ ಕೌಂಟ್ ಮಾಡಿ 2 pi 4 pi 6 pi 8 pi 10 pi ಟೋಟಲ್ ಎಷ್ಟು pi ಎಲೆಕ್ಟ್ರಾನ್ಸ್ ಇದೆ? 5 ಒಳಗಡೆ ಬಾಂಡ್ ಇದೆ ಅಂದ್ರೆ 10 pi ಎಲೆಕ್ಟ್ರಾನ್ಸ್ ಇದೆ ಅಂತ ಅರ್ಥ ಅಲ್ವಾ. 1 2 3 4 5 ಎಕ್ಸ್ಟ್ರಾ ಬಾಂಡ್ ಇದೆ, pi ಬಾಂಡ್ ಇದೆ ಅಂದ್ರೆ 10 pi ಎಲೆಕ್ಟ್ರಾನ್. 10 pi is pi electron value, Huckel's value ನೋಡಿ ಚೆಕ್ ಮಾಡಿ. yes, 10 pi is Huckel's value. so cyclic, planar, conjugate and Huckel's value ನ ಸ್ಯಾಟಿಸ್ಫೈ ಮಾಡ್ತಾ ಇದೆ. ವಾಟ್ ಅಬೌಟ್ ದಿಸ್? ಈ ತರ ಇದ್ದಾಗ ನೀವು ಒಂದೊಂದು ರಿಂಗ್ ಅನ್ನ ಸಪರೇಟ್ ಆಗಿ aromatic compound ಅಂತ ಹೇಳಬೇಕು, ಬಿಕಾಸ್ ಇಟ್ ಇಸ್ ನಾಟ್ ಫ್ಯೂಸ್ಡ್, ಇಟ್ ಇಸ್ ಕನೆಕ್ಟೆಡ್ ಬೈ ಫಿನೈಲ್ ಕಂಪೌಂಡ್. ಈ ಒಂದು ರಿಂಗ್ ನಲ್ಲಿ 6 pi ಎಲೆಕ್ಟ್ರಾನ್ ಇದೆ, ಇದರಲ್ಲೂ ಕೂಡ 6 pi ಎಲೆಕ್ಟ್ರಾನ್ ಇದೆ. ಇಂಡಿವಿಜುವಲಿ ಈ ರಿಂಗ್ ಏನ್ ಮಾಡುತ್ತೆ? aromaticity-ನ ಎಕ್ಸಿಬಿಟ್ ಮಾಡುತ್ತೆ. ಸೊ aromaticity, ನಾನ್ aromaticity, ಆಂಟಿ aromaticity ನಲ್ಲಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಚೆಕ್ ಮಾಡುವಂತದ್ದು ಹೇಗೆ ಅಂತ ಹೇಳಿ. So now let's move on to few more examples. Later part I'll teach you the structure of benzene. So aromaticity ನಲ್ಲಿ what else we need to know? Different examples ಅಂತ ಹೇಳಿ ಬಂದಾಗ check here. ಕೆಲವೊಂದ್ಸಲ ನಿಮ್ಗೆ ಕನ್ಫ್ಯೂಷನ್ ಮಾಡ್ಸಕ್ಕೆ ಅವರು ಕೇಳ್ತಾರೆ, ಫ್ಯೂರಾನ್ ಅಂತ ಹೇಳುವಂಥದ್ದು aromatic ಹೌದಾ? ಅಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇತ್ತು ಅಂದ್ರೆ ಕನ್ಸಿಡರ್ ದಟ್ ಆಸ್ ಅ pi ಬಾಂಡ್. ಅವಾಗ ಎಷ್ಟು pi ಬಾಂಡ್ ಆಯ್ತು? ಇಲ್ಲಿ ಒಂದು pi ಬಾಂಡ್, ಇಲ್ಲಿ ಒಂದು pi ಬಾಂಡ್, ಇಲ್ಲಿ ಒಂದು pi ಬಾಂಡ್, 6 pi ಬಾಂಡ್. ನೋಡಿ ಇದು ನಾನ್ ಬೆನ್ಸಿನಾಯ್ಡ್, ಬಟ್ ಸ್ಟಿಲ್ ಇಟ್ ಇಸ್ aromatic. ನಾನ್ ಬೆನ್ಸಿನಾಯ್ಡ್ ಬೆನ್ಸಿನ್ ರಿಂಗ್ ಇಲ್ಲ ಅದು, ಆದ್ರೂ ಈ ಫ್ಯೂರಾನ್ ಅಂತ ಹೇಳುವ ಕಂಪೌಂಡ್ ಈಸ್ aromatic because it is cyclic, it is having conjugation, it is having 6 pi electrons. ಆಯ್ತಾ? ಇಲ್ಲಿ ಆಕ್ಸಿಜನ್ ಹ್ಯಾಸ್ 2 sigma bond. ಸೊ ಪ್ಲೇನಾರ್ ಮಾಲಿಕ್ಯೂಲ್ ಇದು. ಅದೇ ತರ ಪ್ರತಿ ಮಾಲಿಕ್ಯೂಲ್ಸ್, ನ್ಯಾಫ್ಥಲಿನ್ ಅಂತ ಹೇಳುವಂಥದ್ದು ನಾನು ಆಲ್ರೆಡಿ ಹೇಳಿದೆ, 2 ಬೆನ್ಸಿನ್ ರಿಂಗ್ ಫ್ಯೂಸ್ ಆದ್ರೆ ನ್ಯಾಫ್ಥಲಿನ್ ಅಂತ ಹೇಳಿ ಕರಿತೀವಿ. ಪಿರಿಡಿನ್ ನಲ್ಲಿ, ಪಿರಿಡಿನ್ ಹ್ಯಾಸ್ ದಿಸ್ ಸ್ಟ್ರಕ್ಚರ್, ಇಲ್ಲಿ ಆಲ್ರೆಡಿ 6 pi ಎಲೆಕ್ಟ್ರಾನ್ಸ್ ಇದೆ ನಮ್ಮ ಹತ್ರ, ಸೊ ಇಟ್ ಇಸ್ aromatic. ಮತ್ತೆ ಟ್ರೋಪೀಲಿಯಂ ಅಯಾನ್, ಇಲ್ಲಿ ನೋಡಿ ಟ್ರೋಪೀಲಿಯಂ ಅಯಾನ್ ಅಲ್ಲಿ ಇಲ್ಲೊಂದು pi ಬಾಂಡ್, ಇಲ್ಲೊಂದು pi ಬಾಂಡ್, ಇಲ್ಲೊಂದು pi ಬಾಂಡ್. ಈ ಕಾರ್ಬನ್ಗೆ ಪಾಸಿಟಿವ್ ಚಾರ್ಜ್ ಇದೆ. ಪಾಸಿಟಿವ್ಲಿ ಚಾರ್ಜ್ಡ್ ಕಾರ್ಬನ್ಸ್ ಆರ್ sp2 hybridized. Carbocations are sp2 hybridized. sp2 hybridization ಬಂತು ಅಂದ್ರೆ ಮಿಕ್ಕಿದೆಲ್ಲ ಫ್ಯಾಕ್ಟರ್ಸ್ ಅಲ್ಲಿ ಸ್ಯಾಟಿಸ್ಫೈ ಆಯ್ತು ಅಂತ ಆಯ್ತಾ. ಅಲ್ಲಿ ಕಾಂಜುಗೇಷನ್ ಇಲ್ಲ, ಡಬಲ್ ಸಿಂಗಲ್ ಅಂಡ್ ಸಿಂಗಲ್ ಇದೆ, ಕಾಂಜುಗೇಷನ್ ಮಿಸ್ ಹೊಡಿತು. ಬಟ್ ಲುಕ್ ಇನ್ ಟು ದ ಕಾರ್ಬನ್ sp2 ನ, ದಟ್ ಇಸ್ ಟ್ರೋಪೋಲಿಯಂ ಅಯಾನ್ ಈಸ್ aromatic because it has 6 pi electron. ಪ್ರತಿ ಕಾರ್ಬನ್ ಆಟಮ್ ಅಲ್ಲೂ ಕೂಡ ಅದು sp2 hybridized ಆಗಿದೆ. ನೆಗೆಟಿವ್ ಅಯಾನ್ ಬಂತು, ನೆಗೆಟಿವ್ ಅಯಾನ್ ಇರಲಿ, ಲೋನ್ ಪೇರ್ ಇರಲಿ, ನೆಗೆಟಿವ್ ಅಯಾನ್ನ ನೀವು ಪೈ ಬಾಂಡ್ ಅಂತ ಕನ್ಸಿಡರ್ ಮಾಡಿ. ಇದು ನಿಮ್ಮ ಪೈ ಬಾಂಡ್ ಆಗಿರುತ್ತೆ, ಇದು ಕೂಡ ನಿಮ್ಮ ಪೈ ಬಾಂಡ್ ಆಗಿರುತ್ತೆ. ಒಟ್ಟು ನಮ್ಮ ಸೈಕ್ಲೋಪೆಂಟಾ ಡೈಇನೈಲ್ ಕಂಪೌಂಡ್ ಇದೆಯಲ್ಲ, ಈ ಒಂದು ಕಂಪೌಂಡ್ ಏನಿದೆ ಇದಕ್ಕೆ ಒಟ್ಟು ಎಷ್ಟಿದೆ? ಒಟ್ಟು 3 ಸಿಗ್ಮಾ ಬಾಂಡ್ ಇದೆ, ಸಾರಿ 3 ಪೈ ಬಾಂಡ್ಸ್ ಇದೆ, 3 ಪೈ ಬಾಂಡ್ಸ್ ಇದೆ. ಅಂದ್ರೆ ಇಲ್ಲಿ ಒಟ್ಟು ಎಷ್ಟು ಪೈ ಎಲೆಕ್ಟ್ರಾನ್ ಆಯ್ತು? 6 ಪೈ ಎಲೆಕ್ಟ್ರಾನ್ ಆಯ್ತು. 6 pi electron ಪ್ರತಿ ಕಾರ್ಬನ್ ಆಟಮ್. ಇನ್ ಸೈಕ್ಲಿಕ್ ಸ್ಟ್ರಕ್ಚರ್ ಕಾರ್ಬನ್ಗೆ ನೆಗೆಟಿವ್ ಚಾರ್ಜ್ ಬಂತು ಅಂತ ಹೇಳಿದ್ರೆ this is going to be sp2 hybridized. This is going to be sp2 hybridized. ಎಕ್ಸಾಂಪಲ್ ನಲ್ಲಿ ಎಕ್ಸೆಪ್ಷನ್ ಕೇಸ್ ನೋಡ್ಕೊಳ್ಳಿ, ಇದು ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಸೈಕ್ಲೋ ಆಕ್ಟಾ ಟೆಟ್ರೈನ್, ಇದು ಆಕ್ಟಗನ್, 1 2 3 4 5 6 7 8 ಕಾರ್ಬನ್ ಇದೆ ವಿತ್ 4 ಡಬಲ್ ಬಾಂಡ್. ಸೊ ಸೈಕ್ಲೋ ಆಕ್ಟಾ ಟೆಟ್ರಾ ene, ಈ molecules is the non-aromatic compound. It is not aromatic. ಇದನ್ನ ನಾವು non-aromatic ಅಂತ ಹೇಳ್ತೀವಿ. It's not even anti-aromatic. 4 8 anti-aromatic. 8 is the multiple of 4, right? Anti-aromatic, no. Non-aromatic. ಇದು ಯಾಕೆ non-aromatic? Because
ಇಲ್ಲಿ ಅದು ಸೈಕ್ಲಿಕ್ ಇದೆ, ಪ್ಲೇನಾರ್ ಇದೆ, ಎಲ್ಲವೂ ಇದೆ. ಆದ್ರೆ ಎಕ್ಸ್ಪೆರಿಮೆಂಟಲಿ ನಮಗೆ ಗೊತ್ತಾಯ್ತು ಇಟ್ ಹ್ಯಾಸ್ ಅ ಟ್ಯೂಬ್ ಶೇಪ್. ಟ್ಯೂಬ್ ಶೇಪ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಈ ಶೇಪ್ ನಲ್ಲಿ ಇದೆ. ಇಲ್ಲಿ ಒಂದು ಬಾಂಡ್, ಇಲ್ಲಿ ಒಂದು ಬಾಂಡ್, ಇಲ್ಲಿ ಒಂದು ಬಾಂಡ್, ಇಲ್ಲಿ ಒಂದು ಬಾಂಡ್, ಸಮಥಿಂಗ್ ದಟ್ ಸಾರ್ಟ್ ಆಫ್ ಟ್ಯೂಬ್ ಶೇಪ್ ಇದೆ. ಅಂದ್ರೆ ಅದು ಪ್ಲೇನ್ ಮೇಲಿಂದ ಈ ತರ ಬೋರ್ಡ್ ತರ ಇದ್ ನಿಲ್ಲುತ್ತೆ. ಇಟ್ ಇಸ್ ನಾಟ್ ಪ್ಲೇನಾರ್. ಐ ಆಮ್ ನಾಟ್ ರೈಟಿಂಗ್ ದ ಶೇಪ್ ರೈಟ್ ನೌ. ಸೊ ಇಟ್ ಇಸ್ ನಾನ್ ಪ್ಲೇನಾರ್. ಯಾಕೆ ಇದು ನಾನ್ ಆರೋಮ್ಯಾಟಿಕ್? ಅದು ಪ್ಲೇನಾರ್ ಅಲ್ಲ, ನಾನ್ ಪ್ಲೇನಾರ್. ಪ್ಲೇನಾರ್ ಅಂದ್ರೆ ಒಂದು ಶೀಟ್ ಮೇಲೆ ನೀವು ಬಿಡಿಸ್ದಂಗೆ ಅದು ಹಾಗೆ ಇರಬೇಕು, ಶೀಟ್ ಮೇಲೆ ಇರಬೇಕು. ಬೋರ್ಡ್ ಇದ್ರೆ ಬೋರ್ಡ್ ಮೇಲೆ ಇರಬೇಕು. ಸೊ you understood about non-aromatic, you understood about all the aromatic examples. Now let me talk about anti-aromatic example. ಈ ಒಂದು ಎಕ್ಸಾಂಪಲ್ ನ ಕನ್ಸಿಡರ್ ಮಾಡಿ ಆಂಟಿ ಅರೋಮ್ಯಾಟಿಕ್ ಗೆ. ದಿಸ್ ಇಸ್ ಒನ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್ ಯು. ಇಲ್ಲಿ ಇದು ಆಂಟಿ ಅರೋಮ್ಯಾಟಿಕ್ ಹೌದು. ಯಾಕೆ? ಸೈಕ್ಲಿಕ್ ಇದೆ, ಪ್ರತಿ ಕಾರ್ಬನ್ ಆಟಮ್ sp2 ಹೈಬ್ರಿಡೈಸ್ಡ್ ಇದೆ, ಪ್ರತಿ ಕಾರ್ಬನ್ ಆಟಮ್ ಡಬಲ್ ಬಾಂಡ್ ನಲ್ಲಿ ಇನ್ವಾಲ್ವ್ ಇದೆ ಅಂದ್ರೆ ಅದು ಬೈ ಡಿಫಾಲ್ಟ್ sp2 ಹೈಬ್ರಿಡೈಸೇಷನ್ ಆಗೇ ಆಗುತ್ತೆ. ಮತ್ತೆ ಇಲ್ಲಿ ಪ್ರತಿ ಕಾರ್ಬನ್ ಆಟಮ್ sp2 ಹೈಬ್ರಿಡೈಸೇಷನ್ ಸ್ಟೇಟ್ ನಲ್ಲಿ ಇದ್ದು, ಸೈಕ್ಲಿಕ್ ಇದ್ದು, ಪ್ಲೇನಾರ್ ಇದ್ದು, ಎಲೆಕ್ಟ್ರಾನ್ಸ್ ಚೆಕ್ ಮಾಡಿದಾಗ ಮಲ್ಟಿಪಲ್ಸ್ ಆಫ್ 4, 2π 4π ಒಟ್ಟು 4π ಎಲೆಕ್ಟ್ರಾನ್ಸ್ ಇದೆ ಅಂತ ಹೇಳಿದ್ರೆ ದಿಸ್ ಮಾಲಿಕ್ಯೂಲ್ ಈಸ್ ಆಂಟಿ ಆರೋಮ್ಯಾಟಿಕ್. ಆಂಟಿ ಆರೋಮ್ಯಾಟಿಕ್. ಈಗ ನಿಮಗೆ ಕನ್ಫ್ಯೂಷನ್ ಮಾಡಿಸ್ಲಿಕ್ಕೆ ಬೇಜಾನ್ ಎಕ್ಸಾಂಪಲ್ಸ್ ಗಳಿದೆ. ಚೆಕ್ ಮಾಡಿ ಒನ್ ಬೈ ಒನ್. ಅಂಡ್ ಆಲ್ ದಿಸ್ ಎಕ್ಸ್ಟ್ರಾ ಎಕ್ಸಾಂಪಲ್ಸ್ ವಿಲ್ ಬಿ ಡಿಸ್ಕಸ್ಡ್ ಇನ್ ದ like competitive examination. Since it is a board related, I am not touching that part. ಆದ್ರೂ ನಿಮ್ಮ ಒಂದು ಕ್ಯೂರಿಯಾಸಿಟಿಗೆ ಈ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೈಕ್ಲೋಪ್ರೊಪೈಲ್, ಸೈಕ್ಲೋಪ್ರೋಪೀನ್ ಮತ್ತೆ ಕ್ಯಾಟಯಾನ್ ಇದೆ. ಸೈಕ್ಲೋಪ್ರೋಪಿನೈಲ್ ಕ್ಯಾಟಯಾನ್, ಸೈಕ್ಲೋಪ್ರೋಪಿನೈಲ್ ಆನಯಾನ್ ಇದೆ ಅನ್ಕೊಳ್ಳಿ. ನೋಡಿ ಇಲ್ಲಿ ಡಬಲ್ ಇದೆ, ಸಿಂಗಲ್ ಬಾಂಡ್ ಇದೆ, ಮತ್ತೆ ಡಬಲ್ ಬಾಂಡ್ ಬರಬೇಕಿತ್ತು. ಆದ್ರೆ ಡಬಲ್ ಇದ್ದು ಎರಡು ಸಿಂಗಲ್ ಬಾಂಡ್ ನಡುವೆ ಪಾಸಿಟಿವ್ ಚಾರ್ಜ್ ಇದೆ ಅಂತ ಹೇಳಿದ್ರೆ ಇದು sp2, ಇದು sp2, ಇದು sp2. ಆಲ್ ಆರ್ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್. ಎಲ್ಲವೂ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ ಇತ್ತು. ಜೊತೆಗೆ 2π ಎಲೆಕ್ಟ್ರಾನ್ಸ್ ಇದೆ. ಆಬ್ವಿಯಸ್ಲಿ sp2 ಇತ್ತು ಅಂದ್ರೆ ಪ್ಲೇನಾರ್ ಇರುತ್ತೆ. ಮತ್ತೆ ಅಲ್ಲಿ ಪ್ರತಿ ಕಾರ್ಬನ್ ಆಟಮ್ sp2 ಇತ್ತು ಅಂದ್ರೆ ಪ್ಲೇನಾರ್ ಇರುತ್ತೆ. 2π ಎಲೆಕ್ಟ್ರಾನ್ ಇದೆ, ಹಕ್ಕಲ್ಸ್ ವ್ಯಾಲ್ಯೂ ಸ್ಯಾಟಿಸ್ಫೈ ಮಾಡ್ತಿದೆ ಅಂತ ಹೇಳಿದ್ರೆ ಈ ಕಂಪೌಂಡ್ ಇದೆಯಲ್ಲ, ದಿಸ್ ಕಂಪೌಂಡ್ ಇಸ್ ಆಕ್ಚುಲಿ ಆರೋಮ್ಯಾಟಿಕ್ ಕಂಪೌಂಡ್. ವಾಟ್ ಅಬೌಟ್ ದಿಸ್ ಕಂಪೌಂಡ್? ಇದು ಆರೋಮ್ಯಾಟಿಕ್ ಕಂಪೌಂಡ್ ಅಲ್ಲ. ಯಾಕೆ? ಈ ನೆಗೆಟಿವ್ ಚಾರ್ಜ್ ಅನ್ನ ನೀವು ಒಂದು ಪೈ ಬಾಂಡ್ ಅಂತ ಕನ್ಸಿಡರ್ ಮಾಡಬೇಕು. ದಿಸ್ ಯು ಹ್ಯಾವ್ ಟು ಕನ್ಸಿಡರ್ ಆಸ್ ಒನ್ ಪೈ ಬಾಂಡ್. ಅಂಡ್ ಇಲ್ಲಿ ಆಲ್ರೆಡಿ ಒಂದು ಪೈ ಬಾಂಡ್ ಇದೆ ನಿಮ್ಮ ಹತ್ರ. ಒಟ್ಟಿಗೆ ಎಷ್ಟು ಪೈ ಬಾಂಡ್ ಆಯ್ತು? 2π ಬಾಂಡ್. 2π ಬಾಂಡ್ ಅಂದ್ರೆ ಒಂದು ಬಾಂಡ್ ನಲ್ಲಿ 2 ಎಲೆಕ್ಟ್ರಾನ್, 2 ಬಾಂಡ್ ನಲ್ಲಿ 4π ಎಲೆಕ್ಟ್ರಾನ್ ಆಯ್ತು. ಒಟ್ಟು 4π ಎಲೆಕ್ಟ್ರಾನ್ಸ್ ಇದೆ. ಸೊ 4 is the multiple of 4. ಹಾಗಾಗಿ this will become anti-aromatic compound. This will be anti-aromatic compound. ಇಲ್ಲೂ ಕೂಡ ಇದು sp2 hybridized, sp2 hybridized, sp2 hybridized. All are sp2 planar ಇದೆ, but anti-aromatic ಆಗುತ್ತೆ. I hope it's clear everybody. So next, more examples for aromatic compounds ಗೆ ಇಲ್ಲಿ ಕೊಟ್ಟಿದ್ದೀನಿ. All these are aromatic compounds. Now you apply the logic. So ಇಲ್ಲೆಲ್ಲ ಚೆಕ್ ಮಾಡ್ಬೋದು ಯಾಕೆ ಇದು aromatic ಅಂತ ಹೇಳಿ. ನೋಡಿ ಎಷ್ಟು ಪೈ ಎಲೆಕ್ಟ್ರಾನ್ಸ್ ಇದೆ? 2 4 6 8 10 12 14. This has 14 pi electron. Cyclic, conjugated. ಇದು ಎಷ್ಟಿದೆ? 2 4 6 8 10 12 14. ಇಲ್ಲೂ ಕೂಡ 14 pi electrons ಇದೆ. aromatic. ಇಲ್ಲಿ 10 pi electrons ಇದೆ. aromatic. cyclic ಇದೆ. ಪ್ರತಿ ಕಾರ್ಬನ್ ಆಟಮ್ಸ್ ನಲ್ಲೂ ಕೂಡ ಅಲ್ಲಿ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್ ರಿಪೀಟ್ ಆಗಿದೆ. ಇಲ್ಲಿ 2 ಪೈ ಎಲೆಕ್ಟ್ರಾನ್ ಇದೆ, ಬಟ್ ನೆಗೆಟಿವ್ ಚಾರ್ಜ್ ಇದ್ರೆ ಅದನ್ನ ಕೂಡ ನಾವು ಪೈ ಬಾಂಡ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ಒಟ್ಟು 6 ಪೈ ಎಲೆಕ್ಟ್ರಾನ್ಸ್ ಆಯ್ತು. aromatic. 6 ಪೈ ಎಲೆಕ್ಟ್ರಾನ್ aromatic ಆಯ್ತಾ. ಇಲ್ಲಿ ಏನು 6 ಪೈ ಎಲೆಕ್ಟ್ರಾನ್ ಇದೆ, ಜೊತೆಗೆ ಈ ಒಂದು ಪಾಯಿಂಟ್ ನಲ್ಲಿ ಪಾಸಿಟಿವ್ ಚಾರ್ಜ್ ಇದೆ. ಅಂದ್ರೆ ಎಲ್ಲಾ ಕಾರ್ಬನ್ ಇಲ್ಲಿ sp2 ಹೈಬ್ರಿಡೈಸ್ಡ್ ಇದೆ. So this is also aromatic. So now you understood what is aromatic compounds. Aromatic compounds ಅಂತ ಹೇಳಿದ್ರೆ ಏನು ಅಂತ ನಿಮಗೆ ಅರ್ಥ ಆಯ್ತು, ಹೌದಾ? So now discuss ಮಾಡುವಂತ basic aromatic compound ಯಾವುದು? benzene. And the structure of benzene like this. Alternative double single bond. ಇದು ಹೀಗೂ ಇರುತ್ತೆ, but actual structure of benzene ಇದು. ಇದನ್ನ ನಾವು resonance hybrid structure ಅಂತ ಹೇಳ್ತೀವಿ. ಅಂದ್ರೆ ಈ actual structure ಏನ್ ಹೇಳ್ತಾ ಇದೆ? ಪೈ ಬಾಂಡ್ ತಿರುಗ್ತಾ ಇದೆ. ಪೈ ಬಾಂಡ್ ಇಸ್ ನಾಟ್ ಫಿಕ್ಸ್ಡ್ ಅಟ್ ಒನ್ ಪೊಸಿಷನ್, ಅದು ಕಂಟಿನ್ಯೂಸ್ ಆಗಿ ತಿರುಗುತ್ತೆ ಅಂತ ಹೇಳಿ. ಸೊ ಬೆನ್ಸಿನ್ ನ ಸ್ಟ್ರಕ್ಚರ್ ನೀವು ಬರೀತೀರಾ ಅಂದ್ರೆ ಫಸ್ಟ್ ಗೆ 6 ಕಾರ್ಬನ್ ಆಟಮ್ಸ್ ನ ಬರೀತೀರಾ ವಿತ್ 1 ಹೈಡ್ರೋಜನ್ ಫಾರ್ ಈಚ್ ಕಾರ್ಬನ್ ಆಟಮ್. ಡಬಲ್ ಬಾಂಡ್, ಡಬಲ್ ಸಿಂಗಲ್, ಡಬಲ್ ಸಿಂಗಲ್, ಡಬಲ್ ಬಾಂಡ್. ನೀವು ನೆನ್ಪಿಟ್ಕೊಳ್ಬೇಕಾಗಿದ್ದಷ್ಟೇ,
ಪ್ರತಿ ಕಾರ್ಬನ್ ಆಟಮ್ಗೆ ಹೈಡ್ರೋಜನ್ ಆಟಮ್, 1 ಹೈಡ್ರೋಜನ್ ಆಟಮ್ ಇದೆ ಟು ಸ್ಯಾಟಿಸ್ಫೈ ದ ವ್ಯಾಲೆನ್ಸಿ. 1 2 3 4 ಅಲ್ವಾ, ಇಲ್ಲೊಂದು ಬಾಂಡ್, ಇಲ್ಲಿ 3, ಇಲ್ಲೊಂದು, ಒಟ್ಟು 4 ಬಾಂಡ್ ಇದೆ ಅಂತ ಹೇಳಿ ಗೊತ್ತಾಯ್ತು ನಮಗೆ. ಸೊ ಪ್ರತಿ ಕಾರ್ಬನ್ ಆಟಮ್ಗೆ ವ್ಯಾಲೆನ್ಸಿ ಬಂದು 4 ಇದೆ ಅಂತ ಹೇಳಿ ಗೊತ್ತಾಯ್ತು. ಸೊ ಈ ಕಾರ್ಬನ್ ಆಟಮ್ ಸಿನ್ಸ್ ಇಟ್ ಇಸ್ sp2 ಹೈಬ್ರಿಡೈಸ್ಡ್, ಡಬಲ್ ಬಾಂಡ್ ನಲ್ಲಿ ಇನ್ವಾಲ್ವ್ ಆಗಿದ್ರೆ sp2 ಹೈಬ್ರಿಡೈಸ್ಡ್, ಪ್ರತಿ ಕಾರ್ಬನ್ ಆಟಮ್ ನಲ್ಲಿ ಒಂದು p ಆರ್ಬಿಟಲ್ ಇಸ್ ನಾಟ್ ಇನ್ ಹೈಬ್ರಿಡೈಸ್ಡ್ ಸ್ಟೇಟ್. ಆ p ಆರ್ಬಿಟಲ್ ವಿಚ್ ಇಸ್ ನಾಟ್ ಇನ್ ಹೈಬ್ರಿಡೈಸ್ಡ್ ಸ್ಟೇಟ್ ಇದೆಯಲ್ವಾ, ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲ್ ನ ನಾವು ಹೀಗೆ ಬರಿಬೋದಾ, ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲ್ will be written like this. ಪ್ರತಿ ಕಾರ್ಬನ್ ಆಟಮ್ ನಲ್ಲಿ ಒಂದು p ಆರ್ಬಿಟಲ್ ಏನಾಗಿದೆ, ಹೈಬ್ರಿಡೈಸ್ಡ್ ಅಲ್ಲ, ಹೈಬ್ರಿಡೈಸ್ಡ್ ಅಲ್ಲ. ಅದು ಈ ತರ ಕನೆಕ್ಟ್ ಆಗುತ್ತೆ, ಫ್ರಂಟ್ ಲೋಬ್ ಹೀಗೆ ಬ್ಯಾಕ್ ಲೋಬ್ ಕನೆಕ್ಟ್ ಆಗುತ್ತೆ. ಸೊ ಈ ಡಯಾಗ್ರಾಮ್ ನಿಮ್ಗೆ ಇಲ್ಲಿ ಕ್ಲಾರಿಟಿ ಸಿಗಲ್ಲ, ಹಾಗಾಗಿ ಐ ಆಮ್ ಜಸ್ಟ್ ಇರೇಸಿಂಗ್ ಇಟ್ ಬಿಕಾಸ್ ದಿಸ್ ವಿಲ್ ನಾಟ್ ಗಿವ್ ಯು ಕ್ಲಾರಿಟಿ. ಪ್ರತಿ ಹೈಡ್ರೋಕಾರ್ಬನ್ ಪ್ರತಿ ಕಾರ್ಬನಿನ ಒಂದು ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲ್ ನೋಡಿ ಈ ತರ ಇರುತ್ತೆ. ಸೊ ಅದೇನಾಯ್ತು, ಮೇಲ್ಗಡೆ ಇರುವ ಲೋಬ್ ಏನಾಗ್ತಿದೆ, ಕನೆಕ್ಟ್ ಆಗ್ತಾ ಇದೆ ಲೈಕ್ ದಿಸ್. ದ ಮೇಲ್ಗಡೆ ಇರುವಂತಹ ಅಪ್ಪರ್ ಲೋಬ್ ಕನೆಕ್ಟ್ ಆಗುತ್ತೆ, ಕೆಳಗಡೆ ಇರುವಂತಹ ಲೋಬ್ ಅನ್ನು ನಾನು ಐ ವಿಲ್ ಬಿ ಡ್ರಾಯಿಂಗ್ ಇಟ್ ವಿತ್ ರೆಡ್ ಕಲರ್. ಸೊ ಅದು ಕೂಡ ಕನೆಕ್ಟ್ ಆಗುತ್ತೆ, ಓವರ್ಲ್ಯಾಪ್ ಆಗುತ್ತೆ, ಸೈಡ್ ವೈಸ್ ಓವರ್ಲ್ಯಾಪ್ ಆಗುತ್ತೆ. ಅಂಡ್ ದಿಸ್ ಅನ್ಹೈಬ್ರಿಡೈಸ್ಡ್ ಎಂಟಿ ಅಲ್ಲ, ಅದರೊಳಗಡೆ ಒಂದು ಎಲೆಕ್ಟ್ರಾನ್ ಇದೆ, ಪ್ರಮೋಷನ್ ಆಗಿ 2s1. ದಿಸ್ ಇಸ್ ಅನ್ಹೈಬ್ರಿಡೈಸ್ಡ್. ಮಿಕ್ಕಿದ 3 ಬಾಂಡ್ಗಳನ್ನ, ಈಗ ಒಂದು ಕಾರ್ಬನ್ ತಗೊಂಡ್ರೆ ಅದಕ್ಕೊಂದು ಬಾಂಡ್ ಇದೆ, ಸೆಕೆಂಡ್ ಬಾಂಡ್ ಇದೆ, ಥರ್ಡ್ ಬಾಂಡ್ ಇದೆ. ಸೊ sp2 ಹೈಬ್ರಿಡೈಸೇಷನ್ ಅಲ್ಲಿ 3 ಬಾಂಡ್ಸ್ ಅನ್ನು ಅದು ಮಾಡ್ಕೊಳ್ಳುತ್ತೆ. 1 p ಆರ್ಬಿಟಲ್ ಏನಿದೆ, ಎಂಟಿ ಏನಿದೆ, ದಟ್ ವಿಲ್ ಓವರ್ಲ್ಯಾಪ್ ಅಪ್ಪರ್ ಪಾರ್ಟ್ ನಲ್ಲೂ ಲೋವರ್ ಪಾರ್ಟ್ ನಲ್ಲೂ, ರಿಸಲ್ಟಿಂಗ್ ದ ಪೈ ಬಾಂಡ್ ಫಾರ್ಮೇಶನ್. ಡಿಲೋಕಲೈಸೇಷನ್, ಎಲೆಕ್ಟ್ರಾನ್ ಜಂಪ್ ಆಗೋದು ಯಾವಾಗಲೂ ಕೂಡ ಈ ಒಂದು ಆರ್ಬಿಟಲ್ಸ್ ನಲ್ಲಿ. ಸೊ ವೆನೆವರ್ ವಿ ರೈಟ್ ಬೆನ್ಸಿನ್ ವಿತ್ ಈ ತರ ಸ್ಟ್ರಕ್ಚರ್ ಬರಿತೀವಲ್ಲ, ಬೆನ್ಸಿನ್ ಇಲ್ಲೂ ಪೈ ಬಾಂಡ್ ಇರ್ಬೋದು, ಅಥವಾ ಬೆನ್ಸಿನ್ ಸ್ಟ್ರಕ್ಚರ್ ವಿಲ್ ಹ್ಯಾವ್ ಪೈ ಬಾಂಡ್ ಹಿಯರ್. ಪೈ ಬಾಂಡ್ ಯಾಕೆ ಮೂವ್ ಆಗುತ್ತೆ, ಬಿಕಾಸ್ ಆಫ್ ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲ್ ನ ಸೈಡ್ ವೈಸ್ ಓವರ್ಲ್ಯಾಪಿಂಗ್ ನಲ್ಲಿ ಎಲೆಕ್ಟ್ರಾನ್ಸ್ ಗಳು ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಇರುತ್ತೆ. ಸೊ ಬಿಕಾಸ್ ಆಫ್ ದಿಸ್ ಮೂಮೆಂಟ್ ಹಿಯರ್ ಐ ರಿಟನ್, ಬಿಕಾಸ್ ಆಫ್ ದಿಸ್ ಮೂಮೆಂಟ್ ಏನಾಯ್ತು, ಇಲ್ಲಿ ಪೈ ಬಾಂಡ್ ಅಂತ ಹೇಳುವಂಥದ್ದು ಕ್ಲಿಯರ್ ಫಾರ್ಮ್ ಆಯ್ತು ಅಂತ ಹೇಳಿ. ಸೊ pi bond orbitals between different carbon atom, finally pi bonds between all the carbon will give you almost like this. Electron density above the benzene ring, below the benzene ring. Benzene ring ina ಮೇಲ್ಗಡೆ ಪ್ಲೇನ್ ನಲ್ಲೂ ಇದೆ, ಕೆಳಗಡೆ ಪ್ಲೇನ್ ನಲ್ಲೂ ಇದೆ. ಇದು ಪ್ಲೇನ್, ಬೆನ್ಸಿನ್ ಇಸ್ ಅ ಪ್ಲೇನಾರ್ ಮಾಲಿಕ್ಯೂಲ್, ಬಟ್ ಅದರ ಮೇಲೆ ಡೆನ್ಸಿಟಿ ಇದೆ, ಕೆಳಗಡೆ ಡೆನ್ಸಿಟಿ ಇದೆ ಅಂತ ಹೇಳ್ತಾ ಇದೆ. So that's about the benzene structure. Now cyclic polymerization and decarboxylations ಅಂತ ಹೇಳುವಂಥದ್ದು is a major important methods of preparation of benzene. ಹಾಗಿದ್ರೆ cyclic polymerization ethyne part ಇದು ಎಂಡ್ ನಲ್ಲಿ ನಾವು ನೋಡಿದೀವಿ. This we have already covered in ethyne part. Decarboxylation of aromatic salt, ಇಲ್ಲಿ ಏನಾಗ್ತಿದೆ, ಇದಿಷ್ಟು ಮಾಲಿಕ್ಯೂಲ್ಗಳು ಕೂಡ ಅವಾಯ್ಡ್ ಆಗಿ Na2CO3 ಆಗ್ತಾ ಇದೆ. ಶಾರ್ಟ್ ಕಟ್ ಹೇಳ್ತಾ ಇದ್ದೀನಿ, H ಹೋಗಿ ಬೆನ್ಸಿನ್ ಮೇಲೆ ಕುತ್ಕೊಳ್ಳುತ್ತೆ. ಡಿಕಾರ್ಬಾಕ್ಸಿಲೇಷನ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋನೇಟ್ ಅಯಾನ್ ಆಗಿ, ಆ CO ಏನಿದೆ ಅದು ಕಾರ್ಬೋನೇಟ್ ಅಯಾನ್ ಆಗಿ ರಿಮೂವ್ ಆಗ್ತಾ ಇದೆ. ಸೊ ಇಲ್ಲಿ ಡಿಕಾರ್ಬಾಕ್ಸಿಲೇಟಿಂಗ್ ಏಜೆಂಟ್ ಯಾವುದು, ಮಿಕ್ಸ್ಚರ್ ಆಫ್ ಸೋಡಾ ಲೈಮ್. ದಿಸ್ ಇಸ್ ಸೋಡಾ, ಕಾಸ್ಟಿಕ್ ಸೋಡಾ, ದಿಸ್ ಇಸ್ ಕ್ವಿಕ್ ಲೈಮ್, ಸೋಡಾ ಲೈಮ್. ಇದನ್ನ ಯೂಸ್ ಮಾಡಿದ್ರೆ ಇದು ಕಂಪ್ಲೀಟ್ ಆಗಿ ರಿಮೂವ್ ಆಗುತ್ತೆ, ಇದರಲ್ಲಿರುವ H ಹೋಗಿ ಬೆನ್ಸಿನಿಗೆ ಆಡ್ ಆಗುತ್ತೆ. ಯು ವಿಲ್ ಗೆಟ್ ಒನ್ ಆಫ್ ದ ಇಂಪಾರ್ಟೆಂಟ್ ಬೆನ್ಸಿನ್ ಪ್ರಾಡಕ್ಟ್. ಥರ್ಡ್ ಮೆಥಡ್ ಇಸ್ ರಿಡಕ್ಷನ್ ವಿತ್ ಫಿನಾಲ್. ಫಿನಾಲ್ ನಲ್ಲಿ ರೆಡ್ಯೂಸ್ ಮಾಡ್ತೀರಾ ಅಂದ್ರೆ ಸಿಂಪಲ್, ಜಿಂಕ್ ಹೋಗಿ ಆಕ್ಸಿಜನ್ ನ ಅಬ್ಸ್ಟ್ರಾಕ್ಟ್ ಮಾಡಿ ಜಿಂಕ್ ಆಕ್ಸೈಡ್ ಆಗುತ್ತೆ, ಹೈಡ್ರೋಜನ್ ವಿಲ್ ಜಸ್ಟ್ ಗೆಟ್ ಇನ್ ಟು ದ ಪ್ಲೇಸ್. ಸೊ ದಿಸ್ ಇಸ್ ಅನದರ್ ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ಫಿನಾಲ್. Now let's look into the physical property of benzene or aromatic hydrocarbon. Aromatic hydrocarbons will not undergo complete combustion. ಹಾಗಾಗಿ ಅದು ಯಾವಾಗಲೂ ಕೂಡ ಸೂಟಿ ಫ್ಲೇಮ್ ನ ಕೊಡುತ್ತೆ ನೀವು ಬರ್ನ್ ಮಾಡಿದಾಗ. ಇನ್ನೊಂದು, they are very non-polar. They do not carry any charge because it is made up of carbon and hydrogen, and they are rich in electrons. Electrons rich ಆಗಿರೋದ್ರಿಂದ chemical properties ನಲ್ಲಿ they will preferably undergo electrophilic substitution reaction, and yes, so non-polar in nature ಅಂತ ಹೇಳಿ. One of the application ಅವರು ಮೆನ್ಷನ್ ಮಾಡಿದ್ರು ರಿಗಾರ್ಡಿಂಗ್ ನ್ಯಾಫ್ಥಲಿನ್. ನ್ಯಾಫ್ಥಲಿನ್ ಯೂಸ್ ಆಸ್ ಅ ಕಾಕ್ರೋಚ್ ರಿಪೆಲೆಂಟ್ ಆಗಿ ಯೂಸ್ ಮಾಡ್ತಾರೆ ಅದನ್ನ, ಮತ್ತೆ ಟಾಯ್ಲೆಟ್ ನಲ್ಲಿ ಒಂದು ಸ್ಮೆಲ್ ನ ಅವಾಯ್ಡ್ ಮಾಡ್ಲಿಕ್ಕೆ, ಲೈಕ್ ಬ್ಯಾಡ್ ಸ್ಮೆಲ್ ನ ಅವಾಯ್ಡ್ ಮಾಡ್ಲಿಕ್ಕೆ, ರಾದರ್ ದ್ಯಾನ್ ಯೂಸಿಂಗ್ ಅದರ್ ಪರ್ಫ್ಯೂಮ್ಸ್ ಇದನ್ನ ಯೂಸ್ ಮಾಡ್ತಾರೆ. ಮತ್ತೆ ಈವನ್ ಟು ಅವಾಯ್ಡ್ ದ ಕಾಕ್ರೋಚ್, ಮೇಜರ್ಲಿ ಅರ್ಲಿಯರ್ ಡೇಸ್ ನಲ್ಲೆಲ್ಲ ಬಟ್ಟೆ ಒಳಗಡೆ ಎಲ್ಲ ಇಡ್ತಾ ಇದ್ರು, ಇವಾಗಲೂ ಇಡ್ತಾರೆ ಕೆಲವೊಂದು ಮನೆಯಲ್ಲಿ.
So very important, it is insoluble in water, immiscible with water, but readily miscible with organic solvents such as carbon tetrachloride, ether, one more was toluene. ಬೇರೆ ಬೇರೆ organic compounds ನಲ್ಲಿ ಅದು dissolve ಆಗುತ್ತೆ ಅಂತ ಹೇಳಿ. Let's look into electrophilic substitution property ಅಥವಾ chemical properties of hydrocarbon. Electrophilic substitution reaction, benzene is rich in electron. ಹಾಗಾಗಿ ಬೆನ್ಝನ್ಗೆ electrophile substituents attack ಮಾಡಿ ಪ್ರಾಡಕ್ಟ್ ಅನ್ನ ಕೊಡುವಂತಹ ರಿಯಾಕ್ಷನ್ಸ್ ಆರ್ ಕಾಲ್ಡ್ as electrophilic substitution reaction. ಯಾವುದೆಲ್ಲ ಅದು ಹ್ಯಾಲೋಜಿನೇಷನ್, thereof halogenation, sulfonation, friedel craft, alkylation, acylation reactions ಮತ್ತೆ nitration reaction ಕೂಡ. So there are 5 electrophilic substitution reaction. Halogenation, nitration, sulfonation, friedel craft alkylation, and acylation. So let's see this one by one. Halogenation check ಮಾಡೋಣ. What is halogenation? Benzene ಅನ್ನ ನಾವು ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಮಾಡ್ತಾ ಇದೀವಿ in the presence of anhydrous aluminum chloride. Chlorobenzene ಹೋಗಿ ಆಡ್ ಆಗುತ್ತೆ. So this chlorobenzene will go and add to the benzene. ಇದು ಅಲ್ಯೂಮಿನಿಯಂ ಕ್ಲೋರೈಡ್ ನಲ್ಲೂ ಮಾಡಬಹುದು ಅಥವಾ anhydrous FeCl3, FeBr3 ಈ ಎಲ್ಲ ಕ್ಯಾಟಲಿಸ್ಟ್ ಪ್ರೆಸೆನ್ಸ್ ನಲ್ಲಿ ಇದು ಆಕ್ಟ್ ಆಗುತ್ತೆ. This will act as a catalyst here. Catalyst, and also it is a Lewis acid. Lewis acid ಯಾಕೆ? Because it is going to accept electron from chlorine. So ಈ ಒಂದು reaction will happen in 3 steps. Let's understand the mechanism of chlorination. First is generation of electrophile. Generation of electrophile. So ClCl molecule is reacting with AlCl3. ಇದು lone pair aluminum ಗೆ ಡೊನೇಟ್ ಮಾಡುತ್ತೆ. ಇದು ಈ ಬಾಂಡ್ ಈಚೆ ಹೋಗುತ್ತೆ, ಅಲ್ಲಿ ಕ್ಲೋರಿನಿಗೆ ಹೋಗುತ್ತೆ. So it becomes Cl positive, AlCl4 minus. ಓಕೆ, AlCl4 ಮೈನಸ್ ಅಂತ ಹೇಳಿ ಬರೆಯೋದಕ್ಕಿಂತನೂ AlCl3 Cl ಮೈನಸ್ ಈ ತರ ಬರೆದ್ರು ಓಕೆ, ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಬಿಕಾಸ್ ಅಲ್ಯೂಮಿನಿಯಂಗೆ 3 ಬಾಂಡ್ ಬರಬೇಕು, ಸಡನ್ ಆಗಿ 1 ಬಾಂಡ್ ಇಲ್ಲಿಂದ ಬಂತು, ನೋ ಕನ್ಫ್ಯೂಷನ್ಸ್. ಸೊ ಇಟ್ಸ್ ಅ ಆಸಿಡ್ ವಿಚ್ ಇಸ್ ಬಿನ್ ಫಾರ್ಮ್ಡ್. ಇನ್ನೊಂದು ಪೇರ್ ಆಫ್ ಎಲೆಕ್ಟ್ರಾನ್ ನ ಕೊಟ್ಟು ಬರುವಂಥದ್ದು Cl ಮೈನಸ್, ಅದಕ್ಕೆ ಮೈನಸ್ ಚಾರ್ಜ್ ಹಾಗೆ ಇರುತ್ತೆ. ಸರಿ, ಈಗ ಇದು ನಮ್ಮ ಎಲೆಕ್ಟ್ರೋಫೈಲ್. ಅಟ್ಯಾಕ್ ಆಫ್ ಎಲೆಕ್ಟ್ರೋಫೈಲ್ ಆನ್ ಬೆನ್ಝೀನ್ ರಿಂಗ್. ಅಟ್ಯಾಕ್ ಆಫ್ electrophile on benzene ring. ಪೈ ಎಲೆಕ್ಟ್ರಾನ್ ಅಟ್ಯಾಕ್ ಮಾಡ್ತಾ ಇದೆ, ಅಥವಾ ನೀವು ಹೀಗೂ ತಗೊಳ್ಬೋದು. ಇದನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂದ್ರೆ ಫಸ್ಟ್ಗೆ ಪೈ ಎಲೆಕ್ಟ್ರಾನ್ ಇದೆಯಲ್ವಾ, ಪೈ ಎಲೆಕ್ಟ್ರಾನ್ ಈ ಕಾರ್ಬನ್ಗೆ ಶಿಫ್ಟ್ ಮಾಡಿ. ಆ ಕಾರ್ಬನ್ ಏನ್ ಮಾಡ್ತಾನೆ, ಲೇಟರ್ ಪಾರ್ಟ್ ವಿಲ್ ಬಿ ಅಟ್ಯಾಕಿಂಗ್ ದ ಕ್ಲೋರಿನ್. ಯಾವ ಕಾರ್ಬನ್ಗೆ ಶಿಫ್ಟ್ ಮಾಡಿರ್ತೀರೋ ಅದು ನೀವು ಕ್ಲೋರಿನ್ಗೆ ಅಟ್ಯಾಚ್ ಮಾಡ್ಬೇಕಷ್ಟೇ, ಯಾಕೆಂದ್ರೆ ಇದು ನೆಗೆಟಿವ್, ಇದು ಪಾಸಿಟಿವ್ ಆಯ್ತು. ಸೊ ದಿಸ್ ಇಸ್ ಪಾಸಿಟಿವ್. ನೆಗೆಟಿವ್ ಇರೋ ಸ್ಪೀಷಸ್ ಏನ್ ಮಾಡುತ್ತೆ, ಕ್ಲೋರಿನ್ ಅನ್ನ ಅಟ್ಯಾಕ್ ಮಾಡುತ್ತೆ. ಇದು ಇವಾಗ ರೆಸೊನೆನ್ಸ್ ಸ್ಟೆಬಿಲೈಸೇಷನ್ಗೆ ಒಳಗಾಗುತ್ತೆ. ದಿಸ್ ಬಾಂಡ್ ಐ ಆಮ್ ಶಿಫ್ಟಿಂಗ್ ಹಿಯರ್, ಇಟ್ ವಿಲ್ ಬಿ Cl. ಇಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ,
ಇದನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ ಈ ಕಾರ್ಬನ್ಗೆ ಏನೂ ಚಾರ್ಜ್ ಬರಲ್ಲ, ಬಟ್ ಹಿಯರ್ ಇಟ್ ಇಸ್ ಪಾಸಿಟಿವ್. ಆ್ಯಂಡ್ ದಿಸ್ ಬಾಂಡ್ ಇಸ್ ಆಸ್ ಇಟ್ ಇಸ್ ಶಿಫ್ಟ್ ಹಿಯರ್ ಬಿಟ್ವೀನ್. ನೆಕ್ಸ್ಟ್ ರೆಸೊನೆನ್ಸ್ ಸ್ಟ್ರಕ್ಚರ್ ಸಿಗುತ್ತೆ ನಿಮಗೆ. ಇಲ್ಲಿಗೆ ಬಾಂಡ್ ಬಂತು, ಇಲ್ಲಿ ಪಾಸಿಟಿವ್ ಚಾರ್ಜ್ ಆಯಿತು. ಆ್ಯಂಡ್ ದೀಸ್ 3 ಆರ್ ದ ರೆಸೊನೆನ್ಸ್ ಸ್ಟ್ರಕ್ಚರ್ ವಿಚ್ ಇಸ್ ಇನ್ ಹೈಬ್ರಿಡೈಸೇಷನ್ ವಿತ್. ಈ 3 ರೆಸೊನೆನ್ಸ್ ಸ್ಟ್ರಕ್ಚರ್ಗಳು ಹೈಬ್ರಿಡೈಸ್ಡ್ ವಿತ್ ಆಕ್ಚುಯಲ್ ಸ್ಟ್ರಕ್ಚರ್ ಮಾಲಿಕ್ಯೂಲ್. ಇಲ್ಲಿ ರಿಂಗ್ ಒಳಗಡೆ ಪಾಸಿಟಿವ್ ಚಾರ್ಜ್ ಡಿಲೋಕಲೈಸೇಷನ್ ಆಗ್ತಾ ಇದೆ. ಸೊ ನೀವು ಆಕ್ಚುಯಲ್ ಸ್ಟ್ರಕ್ಚರ್ ಮಾಲಿಕ್ಯೂಲ್ಸ್ನ ಬರಿಬೇಕಾದ್ರೆ ರಿಂಗ್ ಒಳಗಡೆ ಪಾಸಿಟಿವ್ ಚಾರ್ಜ್ ಡಿಲೋಕಲೈಸೇಷನ್ ತೋರಿಸ್ತಾರೆ ಅಷ್ಟೇ. ಸೊ ಇದೇನಿದೆ ಈ ಸ್ಟ್ರಕ್ಚರ್, ದಿಸ್ ಇಸ್ ಕಾಲ್ಡ್ ಆಸ್ ರೆಸೊನೆನ್ಸ್ ಸ್ಟ್ರಕ್ಚರ್ ಅಥವಾ ಸಿಗ್ಮಾ ಕಾಂಪ್ಲೆಕ್ಸ್. ಯು ಕಾಲ್ ದಿಸ್ ಸ್ಟ್ರಕ್ಚರ್ ಆಸ್ ರೆಸೊನೆನ್ಸ್ ಸ್ಟ್ರಕ್ಚರ್ ಆರ್ ಒನ್ ಮೋರ್ ನೇಮ್ ಇಸ್ ಸಿಗ್ಮಾ ಕಾಂಪ್ಲೆಕ್ಸ್ ಅಂತಾನೂ ಕರೀತಾರೆ ಇದನ್ನ. Resonance structure 1, resonance structure 2, resonance structure 3. Idu step 2, step 1, step 2, and last part, step 3. Nodana. Step 3 is attack of nucleophile. Attack of nucleophile ಅಥವಾ removal of hydrogen as proton. ಹೀಗೂ ಬರಿಬಹುದು. removal of hydrogen as proton by hydrogen ಅನ್ನ proton ಆಗಿ ನಾವು ರಿಮೂವ್ ಮಾಡ್ತಾ ಇದ್ದೀವಿ. ಹೇಗೆ? see here. obviously ಈ ಕಾರ್ಬನಿಕ್ ಕ್ಲೋರಿನ್ ಇದೆ, ಇಲ್ಲೊಂದು ಹೈಡ್ರೋಜನ್ ಕೂಡ ಇದೆ ಆಯ್ತಾ. ಮತ್ತೆ ಇಲ್ಲಿ ಬಾಂಡ್ ಇತ್ತು, ಇಲ್ಲಿ ಬಾಂಡ್ ಇತ್ತು, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ. ನಾವು AlCl4 ಮೈನಸ್ ಬರುತ್ತೆ, ಓಕೆನಾ. ಈ AlCl4 ಮೈನಸ್ ಈ ಹೈಡ್ರೋಜನ್ ತಗೊಳ್ತಾನೆ, ತನ್ನ ಬಾಂಡ್ ಅನ್ನು ಅವನು ಇಲ್ಲಿಗೆ ಡೊನೇಟ್ ಮಾಡ್ತಾನೆ, ಈ ಬಾಂಡ್ ಎಲೆಕ್ಟ್ರಾನ್ಸ್ ನ ಇಲ್ಲಿಗೆ ಡೊನೇಟ್ ಮಾಡ್ತಾನೆ. ಸೊ ವಿ ಗೆಟ್ Cl AlCl3 plus HCl. This is our step 3. Removal of hydrogen as proton ಅಂತ ಹೇಳಿ ಯಾಕೆ ಬರ್ದೆ ಅಂದ್ರೆ ಆಕ್ಚುಲಿ ಇಲ್ಲಿ ಎಲೆಕ್ಟ್ರೋಫೈಲ್ ಅಥವಾ ನ್ಯೂಕ್ಲಿಯೋಫೈಲ್ ಬಂದು ಅಟ್ಯಾಕ್ ಆಗಿ ಹೈಡ್ರೋಜನ್ ಅಬ್ಸ್ಟ್ರಾಕ್ಟ್ ಮಾಡ್ಕೊಂಡು ಹೋಗುವಂಥದ್ದು. ಬಟ್ ಇಫ್ ಯು ಕೀಪ್ ದ ಸೆಂಟೆನ್ಸ್ ಸಿಂಪಲ್ ಯು ವಿಲ್ ರಿಮೆಂಬರ್ ವಾಟ್ ಟು ರೈಟ್ ಇನ್ ದ ಮೆಕ್ಯಾನಿಸಮ್. ಸೊ ದಾಟ್ಸ್ ಅಬೌಟ್ ಕ್ಲೋರಿನೇಷನ್. ಸಲ್ಫೋನೇಷನ್ ಅಂತ ಹೇಳಬೇಕಾದ್ರೆ ಹೇಗೆ ಬರೀತೀವಿ? ಸಲ್ಫೋನೇಷನ್ ಅಲ್ಲಿ ಏನು ಮಾಡ್ತೀವಿ? ಸಲ್ಫೋನಿಕ್ ಗ್ರೂಪ್ ಅನ್ನ ನಾವು ಬೆನ್ಸಿನಿಗೆ ಹಾಕ್ತಾ ಇದ್ದೀವಿ. ಸೊ ಬೆನ್ಸಿನ್ ರಿಯಾಕ್ಟ್ಸ್ ವಿತ್ ಫ್ಯೂಮಿಂಗ್ ಸಲ್ಫ್ಯೂರಿಕ್ ಆಸಿಡ್, SO3 ಅಂತ ಹೇಳೋದು ಹೋಗಿ ಅಟ್ಯಾಕ್ ಆಗುತ್ತೆ ಅಲ್ಲಿ. ನಾಟ್ ಓನ್ಲಿ SO3, ಇಟ್ ಇಸ್ ಆಕ್ಚುಲಿ SO3H. ಸೊ H2SO4 ಜೊತೆ ಕಾನ್ಸಂಟ್ರೇಟೆಡ್, ಜಸ್ಟ್ ರೈಟ್ ದಿಸ್ ವೇ, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ನನಗೆ ಬೆನ್ಸಿನ್ ಸಲ್ಫೋನಿಕ್ ಆಸಿಡ್ ವಿತ್ ವಾಟರ್ ಸಿಗ್ತಾ ಇದೆ. ಹೇಗೆ ಅದು? ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್ ಇಕ್ವೇಶನ್. ಇಲ್ಲಿ ಎಲೆಕ್ಟ್ರೋಫೈಲ್ ಜನರೇಟ್ ಆಗಬೇಕು, ಎಲೆಕ್ಟ್ರೋಫೈಲ್ ಬೆನ್ಸಿನಿಗೆ ಹೋಗಿ ಅಟ್ಯಾಕ್ ಆಗಬೇಕು, ಮತ್ತೆ ಫೈನಲ್ ಪ್ರಾಡಕ್ಟ್ ನಮಗೆ ಸಿಗಬೇಕು. ಸೊ ಲೆಟ್ ಮೀ write the mechanism. Benzene, concentrated sulfuric acid, ಮೆಕ್ಯಾನಿಸಮ್ ಅರ್ಥ ಆಗಬೇಕು ಅಂದರೆ ನಾವು ಫಸ್ಟಿಗೆ ಡಬಲ್ ಬಾಂಡನ್ನು ಹಾಗೆ ಬರ್ಕೊಳ್ಳೋಣ. ಬೆನ್ಸಿನ್ ಸಲ್ಫೋನಿಕ್ ಆಸಿಡ್ SO3H ಆಗಿ ಅಟ್ಯಾಕ್ ಆಗ್ತಿದೆ. ಇದು ನಮ್ಮ ಮೇನ್ ರಿಯಾಕ್ಷನ್. ಸ್ಟೆಪ್ 1 ಇಸ್ ಆಸ್ ಯೂಶುವಲ್ ಜನರೇಷನ್ ಆಫ್ ಎಲೆಕ್ಟ್ರೋಫೈಲ್. ಜನರೇಷನ್ ಆಫ್ ಎಲೆಕ್ಟ್ರೋಫೈಲ್ಗೆ ನಾನು 2 ಸಲ್ಫ್ಯೂರಿಕ್ ಆಸಿಡ್ ಮಾಲಿಕ್ಯೂಲ್ ತಗೊಳ್ತೀನಿ, ಸ್ಟ್ರಕ್ಚರ್ ಬರೀತೀನಿ. ಸಲ್ಫ್ಯೂರಿಕ್ ಆಸಿಡ್ ಇದು ಒಂದು ಸಲ್ಫ್ಯೂರಿಕ್ ಆಸಿಡ್ ಸ್ಟ್ರಕ್ಚರ್, ಇದು ಇನ್ನೊಂದು ಸಲ್ಫ್ಯೂರಿಕ್ ಆಸಿಡ್ ಸ್ಟ್ರಕ್ಚರ್. ಒಂದು ಸಲ್ಫ್ಯೂರಿಕ್ ಆಸಿಡ್ ಏನು ಮಾಡುತ್ತೆ, ಪಕ್ಕದ ಸಲ್ಫ್ಯೂರಿಕ್ ಆಸಿಡ್ನ ಹೈಡ್ರೋಜನ್ ತಗೊಂಡ್ಬಿಡುತ್ತೆ. ತಗೊಂಡಾಗ ಇಲ್ಲಿ ಏನಾಯಿತು, S ಡಬಲ್ ಬಾಂಡ್ ಹಾಗೆ ಇದೆ, O ಮೈನಸ್ ಆಯಿತು, ಈಚೆ OH ಬಾಂಡ್ ಹಾಗೆ ಇದೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಇದನ್ನ ಹೇಗೆ ಬರಿಬೋದು ನಾನು, HS
O4 ಇದೆ, HSO4 ನೆಗೆಟಿವ್ ಅಂತ ಹೇಳಿ ಬರಿಬೋದು. ಕರೆಕ್ಟಾ? ಪಕ್ಕದ್ದು ಮಾಲಿಕ್ಯೂಲ್ಸ್ನಲ್ಲಿ ಏನಾಯಿತು? S ಡಬಲ್ ಬಾಂಡ್ OH, ಇಲ್ಲಿ ಡಬಲ್ ಬಾಂಡ್ OH ಟ್ವೈಸ್ ಇದೆ. ಪಾಸಿಟಿವ್ ಚಾರ್ಜ್ ಕೂಡ ಇದೆ, ಯಾಕೆಂದರೆ ಈ ಹೈಡ್ರೋಜನ್ ಪಕ್ಕದ ಹೈಡ್ರೋಜನ್ ತಗೊಂಡಾಗ OH ಟ್ವೈಸ್ ಆಯಿತು. ದಿಸ್ ಇಸ್ ನಾಟ್ ಸ್ಟೇಬಲ್. ಅದೇನು ಮಾಡುತ್ತೆ ಲೇಟರ್ ಪಾರ್ಟ್ ಈ ಎಲೆಕ್ಟ್ರಾನ್ನ ತಗೊಂಡು ಹೊರಟೋಗ್ಬಿಡುತ್ತೆ. ಆ್ಯಂಡ್ ಸಲ್ಫರಿಗೆ ಎಷ್ಟು ಬಾಂಡ್ ಆಯಿತು? 1 2 3 4 5. ಸೊ ದಿಸ್ ರಿಸಲ್ಟ್ಸ್ ಇನ್, ಇದು ಏನು ಮಾಡುತ್ತೆ ಈ ಮಾಲಿಕ್ಯೂಲ್ಸ್ನ ನನಗೆ SO3H ವಿತ್ ಪಾಸಿಟಿವ್ ಚಾರ್ಜ್ ಈ ಥರ ಕೊಡುತ್ತೆ. ಕರೆಕ್ಟಾ? SO3H ವಿತ್ ಪಾಸಿಟಿವ್ ಚಾರ್ಜ್. ನೌ ದಿಸ್ ಇಸ್ ಮೈ ಎಲೆಕ್ಟ್ರೋಫೈಲ್ ಆ್ಯಂಡ್ ಬೆನ್ಸಿನ್ ಹಾಕ್ತೀನಿ ನಾನು. ಸೆಕೆಂಡ್ ಸ್ಟೆಪ್. Step 2, attack of electrophile on benzene. Benzene ಮೇಲೆ ಈಗ electrophile ಹೋಗಿ ಅಟ್ಯಾಕ್ ಮಾಡ್ಕೋಬೇಕು. Benzene, let me write as it is. SO3H ನ ಅಟ್ಯಾಕ್ ಮಾಡ್ತಾ ಇದೆ ಅದು. ಅಂದ್ರೆ ಇಲ್ಲಿ ನಾನು ಇವಾಗ ಡೈರೆಕ್ಟ್ ಆಗಿ ಈ ಥರ ತೋರಿಸ್ಬೋದಾ? ಅರ್ಥ ಮಾಡ್ಕೋತೀರಾ ಅಲ್ವಾ? ಅರ್ಥ ಏನು? ವೆರಿ ಸಿಂಪಲ್. ಒನ್ ಆಫ್ ದ ಕಾರ್ಬನ್ ಹ್ಯಾಸ್ ಪಾಸಿಟಿವ್ ಚಾರ್ಜ್. ಇವಾಗ ಇದು ರೆಸೊನೆನ್ಸ್ ಸ್ಟೆಬಿಲೈಸೇಷನ್ಗೆ ಹೋಗುತ್ತೆ. ಯಾವುದದು? ಈ ಸ್ಟ್ರಕ್ಚರ್ ಏನಿದೆ ಅಲ್ಲ ಅದು ರೆಸೊನೆನ್ಸ್ ಸ್ಟೆಬಿಲೈಸ್ ಆಗುತ್ತೆ. ಸೊ ರೆಸೊನೆನ್ಸ್ ಸ್ಟೆಬಿಲೈಸೇಷನ್ ನೀವು ಇಲ್ಲಿ ನಾನು ಏನು ಬರೀತೀನಿ ಅದ್ರ ಮುಂದೆನೇ ಬರ್ಕೊಳ್ಬೋದು. ರೆಸೊನೆನ್ಸ್ ಸ್ಟೆಬಿಲೈಸೇಷನ್ ಅಥವಾ ಸಿಗ್ಮಾ ಕಾಂಪ್ಲೆಕ್ಸ್ ಫಾರ್ಮ್ ಮಾಡುತ್ತೆ ಅಂತ ಹೇಳ್ತೀವಲ್ಲ, ಸೇಮ್ ವೇ. ಸೊ ಹೇಗೆ ಫಾರ್ಮ್ ಆಯಿತು? SO3H ಇದೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ. ದಿಸ್ ವಿಲ್ ಮೂವ್ ಗಿವಿಂಗ್ SO3H ಪಾಸಿಟಿವ್ ಚಾರ್ಜ್ ಹಿಯರ್, ಗಿವಿಂಗ್ SO3H. ಇದು ಈಚೆಗೆ ಮೂವ್ ಆಗುತ್ತೆ, ಪಾಸಿಟಿವ್ ಚಾರ್ಜ್. SO3H ಮೂವ್ ಆಗಲ್ಲ, ಪಾಸಿಟಿವ್ ಚಾರ್ಜ್ ಇಡೀ ರಿಂಗ್ ನಲ್ಲಿ ಮೂವ್ ಆಗುತ್ತೆ, ಗಿವಿಂಗ್ ರೆಸೊನೆನ್ಸ್ ಸ್ಟೆಬಿಲೈಸ್ಡ್ ಪಾಸಿಟಿವ್ ಚಾರ್ಜ್ ಅಂಡ್ SO3H. ಸೊ ಇದು ನಮ್ಮ ಸೆಕೆಂಡ್ ಸ್ಟೆಪ್ ಆಯಿತು. ಲಾಸ್ಟ್ ಸ್ಟೆಪ್, ಸ್ಟೆಪ್ 3, ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್ ಅಥವಾ ರಿಮೂವಲ್ ಆಫ್ H from benzene, removal of hydrogen from benzene. So we have here ನಮ್ಮ ಸೆಕೆಂಡ್ ಸ್ಟೆಪ್ ನಲ್ಲಿ ಸಿಕ್ಕಿರುವಂತಹ ಬೆನ್ಸಿನ್ ವಿತ್ ಪಾಸಿಟಿವ್ ಚಾರ್ಜ್ ಬರೆದ್ವಿ. HSO4 ಮೈನಸ್ ಸ್ಟೆಪ್ 1 ನಲ್ಲಿ ಕ್ರಿಯೇಟ್ ಆಗಿತ್ತಲ್ಲ, ದ ಸೇಮ್ HSO4 ಮೈನಸ್. This HSO4 minus will act as an electron-rich nucleophile. And it's going to attack now. ಇದೇನು ಮಾಡುತ್ತೆ ಇವಾಗ? ಹೈಡ್ರೋಜನ್ನ ತಗೊಂಡ್ಬಿಡುತ್ತೆ. ಹೈಡ್ರೋಜನ್, ಈ ಕಾರ್ಬನ್ಗೆ ಹೈಡ್ರೋಜನ್, ಪ್ರತಿ ಕಾರ್ಬನಲ್ಲೂ ಹೈಡ್ರೋಜನ್ ಇದೆ. ದಟ್ ಹೈಡ್ರೋಜನ್ ಬಾಂಡ್ ಕಮ್ಸ್ ಹಿಯರ್. ಆ ಹೈಡ್ರೋಜನ್ನ H+ ಆಗಿದ್ದು ಆಕ್ಸೆಪ್ಟ್ ಮಾಡುತ್ತೆ. ಸೊ ಯು ಕ್ಯಾನ್ ಆಕ್ಚುಲಿ ರಾದರ್ ಸೇಯಿಂಗ್ ಇಟ್ ಆಸ್ ನ್ಯೂಕ್ಲಿಯೋಫೈಲ್, ಬೇಸ್ ಆಗಿ ಆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಅಲ್ವಾ? ಸಲ್ಫ್ಯೂರಿಕ್ ಆಸಿಡ್ ಪ್ರೊಡ್ಯೂಸ್ ಆಯ್ತು. ಆ್ಯಂಡ್ ಇನ್ ದ ಬಿಗಿನಿಂಗ್ ವಾಟರ್ ಮಾಲಿಕ್ಯೂಲ್ಸ್ ಕೂಡ ಹೊರಗಡೆಗೆ ಬಂತು. ದ ವೆರಿ ಬಿಗಿನಿಂಗ್ ಸ್ಟೆಪ್ ಇಲ್ಲಿ ನೋಡಿ. Whatever I have removed here, this is a water molecule which we later part write as a byproduct. Final equation ಅಲ್ಲಿ byproduct ಆಗಿ ಬರೀತೇವೆ. ಸಲ್ಫ್ಯೂರಿಕ್ ಆಸಿಡ್ನ ನಾವು ತಗೊಳ್ಳೋದ್ರಿಂದ ಅದನ್ನ ವಾಪಸ್ ಸಲ್ಫ್ಯೂರಿಕ್ ಆಸಿಡ್ ಬೈ ಪ್ರಾಡಕ್ಟ್ ಅಂತ ಹೇಳಿ ಬರೆಯಲ್ಲ, ಬಿಕಾಸ್ ದಟ್ ಇಸ್ ಅವರ್ ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಕಾಲ್ಡ್ as benzene sulfonic acid. We call this as benzene sulfonic acid. ಇದನ್ನ ಬೆನ್ಸಿನ್ ಸಲ್ಫೋನಿಕ್ ಆಸಿಡ್ ಅಂತ ಹೇಳಿ ಕರಿತೀನಿ. ನೆಕ್ಸ್ಟ್ ಫ್ರಿಡೈಲ್ ಕ್ರಾಫ್ಟ್ ಅಸೈಲೇಷನ್. ಅದಕ್ಕೂ ಮುಂಚೆ ನೈಟ್ರೇಷನ್ ಒಂದು ಬರ್ದ್ಬಿಡೋಣ. nitration.
We have here benzene reacts with the mixture of concentrated HNO3 plus concentrated sulfuric acid to give you nitrobenzene. We have here nitrobenzene. Nitro group attack agಬೇಕು. So step 1, generation of electrophile, because it's electrophilic substitution reaction. Generation of electrophile. ಹೇಗೆ generate ಆಗಬೇಕು? For that, let me write the structure of HNO3. ಹೇಗೆ ಬರೀತೀನಿ HNO3 structure? Double bond O, OH, double bond O. ಇಲ್ಲಿ O negative. Let it be this way. Okay. ಇವಾಗ ಏನಾಯ್ತು? ಇದು ಹೊರಟೋಗ್ಬಿಡುತ್ತೆ because ಇದು ಸುಮ್ಮನೆ ಹಾಗೆ ಹೊರಟೋಗಲ್ಲ. So you can consider the role of sulfuric acid here. Sulfuric acid H2SO4 H2 ಎರಡು OH ಅನ್ನ OH ಜೊತೆಗೆ ಬರೀರಿ, ಮಿಕ್ಕಿದ ಎರಡು ಆಕ್ಸಿಜನ್ ಡಬಲ್ ಬಾಂಡ್ ಸಲ್ಫರಿಗೆ ಕನೆಕ್ಟ್ ಕೊಡಿ. ಏನು ಮಾಡುತ್ತೆ ಇವಾಗ ಈ ಹೈಡ್ರೋಜನ್ ಆಕ್ಸಿಜನ್ will abstract the hydrogen from sulfuric acid. That will result in nitrogen double bond O minus. ಇಲ್ಲಿ ಏನಾಯ್ತು? OH2 positive ಆಯ್ತು. OH2 positive. This OH2 positive and parallel ಏನಾಯ್ತು? ಹೈಡ್ರೋಜನ್ ಹೊರಟೋದ್ರೆ ಸಲ್ಫರ್ ಇದಾಯ್ತು. So how do you write it? ನಿಮಗೆ ಗೊತ್ತಿರಲಿ ಈ ಪಾರ್ಟ್ನಲ್ಲಿ ಇದು ಹೊರಟೋಗ್ಬಿಡುತ್ತೆ and this will become NO2 positive. ಇದು ಈಚೆಗೆ ಬರುತ್ತೆ ಬಟ್ ಸ್ಟಿಲ್ NO2 is a electropositive element. NO2 positive ಇರುತ್ತೆ. NO2 ಗ್ರೂಪ್ನ ನೀವು ಜನರೇಟ್ ಮಾಡ್ತಾರೆ because this goes away. ನೀವು ಇದನ್ನ ಹಾಗೆ ಬರೆದ್ರೆ ರೆಸೊನೆನ್ಸ್ ಬರಿಲ್ಲ ಅಂತ ಹೇಳಿದ್ರೆ ಇದು ಹೊರಟೋಗ್ಬಿಡುತ್ತೆ ಅನ್ಕೊಳ್ಳಿ. N double bond O ಪಾಸಿಟಿವ್ ಚಾರ್ಜ್ ಅಂತ ಹೇಳಿ ಬರಿಬೇಕು. ಆಕ್ಚುಲಿ ಈ ಒಂದು ನೆಗೆಟಿವ್ ಚಾರ್ಜ್ ಏನಿದೆ, ದಿಸ್ ಇಸ್ ನಾಟ್ ಅ ನೆಗೆಟಿವ್ ಚಾರ್ಜ್. ಇನ್ಫ್ಯಾಕ್ಟ್ ಇದು ನಮ್ಮ ನೈಟ್ರೋಜನ್ ತನ್ನ ಲೋನ್ ಪೇರ್ ಎಲೆಕ್ಟ್ರಾನ್ಸ್ನ ಆಕ್ಸಿಜನ್ಗೆ ಕೊಡ್ತಾ ಇದೆ. ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ರೈಟ್ ದ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಫ್ ನೈಟ್ರೋಜನ್ 1s2 2s2 2p3 ವ್ಯಾಲೆನ್ಸಿ ಶೆಲ್ ತೆಗೆದು ನೋಡಿ, ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ದ ಬಾಂಡಿಂಗ್ ಆಫ್ ನೈಟ್ರೋ ಗ್ರೂಪ್ ಏನು ಅಂತ ಹೇಳಿ. ದಿಸ್ ಇಸ್ ವ್ಯಾಲೆನ್ಸಿ ಶೆಲ್. ಈ ಪೇರ್ ಆಫ್ ಎಲೆಕ್ಟ್ರಾನ್ ಇದೆಯಲ್ಲ ಇದನ್ನೇ ನೈಟ್ರೋಜನ್ ಡೊನೇಟ್ ಮಾಡ್ತಾ ಇದೆ ಆಕ್ಸಿಜನ್ಗೆ. ದಟ್ಸ್ ವೈ ವಿ ಡೂ ದಿಸ್ ಆರೋ ಮಾರ್ಕ್. ಈ ಬಾಂಡಿಂಗ್ ಇಲ್ಲಿದೆ ಅನ್ಕೊಳ್ಳಿ, ಈ ಬಾಂಡಿಂಗ್ ಇಲ್ಲಿದೆ, ಈ ಬಾಂಡಿಂಗ್ ಇಲ್ಲಿದೆ. ಇದರಲ್ಲಿ ಒನ್ ಆಫ್ ದ ಬಾಂಡೆಡ್ ಎಲೆಕ್ಟ್ರಾನ್ ಏನು ಮಾಡ್ತಾನೆ, ಆಕ್ಸಿಜನ್ ತಗೊಂಡು ಹೋಗ್ತಾ ಇದ್ದಾನೆ. ಸೊ ದಟ್ಸ್ ಹೌ ನೈಟ್ರೋಜನ್ ಗೆಟ್ಸ್ ಪಾಸಿಟಿವ್ ಚಾರ್ಜ್. ಸೊ ಆಕ್ಚುಲಿ ಈ ಥರ ಬರೆದ್ರೆ ನಿಮಗೆ ಕ್ಲಾರಿಟಿ ಇರುತ್ತೆ. ಇದು ಏನು ಹೇಳುತ್ತೆ, ನೈಟ್ರೋಜನ್ಗೆ ಒಟ್ಟು 5 ವ್ಯಾಲೆನ್ಸಿ ಇದೆ, ಅದರಲ್ಲಿ ಒಂದು ಲೋನ್ ಪೇರ್ ಇದೆ, ಅದು ಆಕ್ಸಿಜನ್ಗೆ ಹೋಗ್ತಾ ಇದೆ. ಮಿಕ್ಕಿದ 2 ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ಗಳು ಆಕ್ಸಿಜನ್ ಜೊತೆ ಕನೆಕ್ಟೆಡ್ ಆಗಿದೆ. ನೈಟ್ರೋಜನ್ಗೆ ಪಾಸಿಟಿವ್ ಚಾರ್ಜ್ ಇದೆ ಬಿಕಾಸ್ ವಾಟರ್ ಮಾಲಿಕ್ಯೂಲ್ ಇಲ್ಲಿ ಹೊರಟೋಗ್ತಾ ಇದೆ. ದಿಸ್ ಇಸ್ ಅವರ್ ಎಲೆಕ್ಟ್ರೋಫೈಲ್ ಫಾಲೋಡ್ ಬೈ HSO4 ಮೈನಸ್. ಇದು ನಮ್ಮ ಎಲೆಕ್ಟ್ರೋಫೈಲ್. ಯಾರಿಗೆ ಈ ಥರ ಬರೆಯೋಕ್ಕೆ ಕಷ್ಟ ಆಗುತ್ತೆ ನೀವು ಬೇಕಾದ್ರೆ ಡಬಲ್ ಬಾಂಡ್ ಹಾಕೊಳ್ಳಿ. ಬಟ್ ದಿಸ್ ಆರೋ ಮಾರ್ಕ್ ರೆಪ್ರೆಸೆಂಟ್ಸ್ ಕೋಆರ್ಡಿನೇಟ್ ಬಾಂಡ್ ಅಥವಾ ಡೇಟಿವ್ ಬಾಂಡ್ ಅಂತ ಕರಿತೀವಿ. ಅ ಬಾಂಡ್ ವಿಚ್ ಇಸ್ ಫಾರ್ಮ್ಡ್ ವೆನ್ ಕಂಪ್ಲೀಟ್ ಆಗಿ ಒಂದು ಆಟಮ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ನ ಇನ್ನೊಂದು ಆಟಮ್ಗೆ ಕೊಡ್ತಾ ಇದೆ. ಸೊ ನೈಟ್ರೇಷನ್ ಮೆಕ್ಯಾನಿಸಮ್ನಲ್ಲಿ ಎಲೆಕ್ಟ್ರೋಫೈಲ್ ಜನರೇಟ್ ಆಯಿತು. ನಾವು ಅಟ್ಯಾಕ್ ಆಫ್ ಎಲೆಕ್ಟ್ರೋಫೈಲ್, ಅಟ್ಯಾಕ್ ಆಫ್ ಎಲೆಕ್ಟ್ರೋಫೈಲ್ ಆನ್ ಬೆನ್ಸಿನ್ ರಿಂಗ್. ಬೆನ್ಸಿನ್ ರಿಂಗ್ NO2 ಗ್ರೂಪ್ ಅನ್ನ ಅಟ್ಯಾಕ್ ಮಾಡುತ್ತೆ. ಸೊ ಆಬ್ವಿಯಸ್ಲಿ ಬೆನ್ಸಿನ್ಗೆ ಏನು ಸಿಗುತ್ತೆ, ಹೇಗೆ ಅಟ್ಯಾಕ್ ಮಾಡ್ತಾ ಇದೆ, ಪೈ ಎಲೆಕ್ಟ್ರಾನ್ ಅಟ್ಯಾಕ್ ಮಾಡ್ತಾ ಇದೆ. ಸೊ ಪೈ ಎಲೆಕ್ಟ್ರಾನ್ ಬೇಕಾದ್ರೆ ನೀವು ಫಸ್ಟಿಗೆ ಒಂದು ಕಾರ್ಬನ್ಗೆ ಶಿಫ್ಟ್ ಮಾಡಿ ಆಮೇಲೆ ಬೇಕಾದ್ರೂ ತಗೊಳ್ಬಹುದು. ಇಫ್ ಯು ಗೆಟ್ ಕನ್ಫ್ಯೂಸ್ಡ್, ಇಲ್ಲ ಓಕೆ ಇದೆ ಅಂತ ಹೇಳಿದ್ರೆ ಫೈನ್. ಇದನ್ನ ನೀವು ರೆಸೊನೆನ್ಸ್ ಸ್ಟ್ರಕ್ಚರ್ನಲ್ಲಿ ಬರೀತೀರಾ. ದಿಸ್ ಇಸ್ NO2 ಗ್ರೂಪ್ ಆಯ್ತಾ. ದಿಸ್ ಗೋಸ್ ಹಿಯರ್ ಆ್ಯಂಡ್ ದಿಸ್ ಬಿಕಮ್ಸ್ ಪಾಸಿಟಿವ್. ಇದು ಇಲ್ಲಿಗೆ ಬರುತ್ತೆ. ಅಗೇನ್ ಯು ಹ್ಯಾವ್ ಪಾಸಿಟಿವ್ ಚಾರ್ಜ್, NO2 ಗ್ರೂಪ್, ಇಲ್ಲಿ ಡಬಲ್ ಬಾಂಡ್, ಇಲ್ಲಿ ಡಬಲ್ ಬಾಂಡ್, ವಿಚ್ ಇಸ್ ಇನ್ ಆಕ್ಚುಯಲ್ ಹೈಬ್ರಿಡೈಸ್ಡ್ ಸ್ಟೇಟ್ ಅಂತ ಹೇಳಿ ನಾವು NO2 ಅನ್ನು ಹೇಗೆ ಬರಿಬೋದು, ಪಾಸಿಟಿವ್ ಚಾರ್ಜ್. ಕರೆಕ್ಟ್. ಲಾಸ್ಟ್ಗೆ ಏನು, ಲಾಸ್ಟ್ ಸ್ಟೆಪ್ನಲ್ಲಿ ಸ್ಟೆಪ್ 3, ರಿಮೂವಲ್ ಆಫ್ ಹೈಡ್ರೋಜನ್ ಫ್ರಮ್ ಬೆನ್ಸಿನ್.
removal of H from benzene. So you have your nitro group. Now first case nalli generation of electrophile nalli HSO4 minus ittalva. ಇದು ಏನು ಮಾಡುತ್ತೆ, ಈ ಹೈಡ್ರೋಜನ್ ಅನ್ನ ಅಬ್ಸ್ಟ್ರಾಕ್ಟ್ ಮಾಡಿಕೊಡುತ್ತೆ, ತನ್ನ ಬಾಂಡ್ ಅನ್ನ ಇಲ್ಲಿ ಕೊಡುತ್ತೆ. ಸೊ ವಿ ಗೆಟ್ double bond NO2 group plus HSO4. That's how we get nitro benzene. So next comes Friedel-Crafts alkylation reaction. Friedel-Crafts alkylation reaction ಅಲ್ಲಿ ಏನಾಗ್ತಾ ಇದೆ, alkyl group benzene ಗೆ add ಆಗ್ತಾ ಇದೆ. For this I am taking alkyl halide, example methyl chloride, in the presence of anhydrous AlCl3. ಸೊ ಇವಾಗ ಏನಾಯ್ತು, ಇಲ್ಲಿ Cl ತನ್ನ ಲೋನ್ ಪೇರ್ ಅನ್ನ ಅಲ್ಯೂಮಿನಿಯಂಗೆ ಕೊಡುತ್ತೆ, ಬಾಂಡ್ ಪೇರ್ ನ ಕಟ್ ಮಾಡ್ಕೊಡುತ್ತೆ, ದಟ್ ಕ್ರಿಯೇಟ್ CH3 ಪಾಸಿಟಿವ್. ಈ CH3 ಪಾಸಿಟಿವ್ ಅನ್ನ ಬೆನ್ಸಿನ್ ಅಟ್ಯಾಕ್ ಮಾಡುತ್ತೆ. ಸೊ ವಿ ಗೆಟ್ toluene compound or toluene compound or methyl benzene compound. ಇದಕ್ಕೆ ಇನ್ನೊಂದು ಹೆಸರೇನು, ಮಿಥೈಲ್ ಆಲ್ಕೈಲ್ ಗ್ರೂಪ್ ಅಲ್ವಾ, ಅದು ಸಬ್ಸ್ಟಿಟ್ಯೂಟ್ ಆದಾಗ we get methyl benzene compound. And what is eliminated later part, hydrogen chloride eliminate ಆಗುತ್ತೆ. How do we write the mechanism of this reaction? Simple. First ಗೆ electrophile generation, step 1 electrophile generation. So we have here CH3Cl that reacts with anhydrous AlCl3. ಕೆಲವೊಂದು ಟೆಕ್ಸ್ಟ್ ಬುಕ್ ನಲ್ಲಿ FeCl3 ಕೊಟ್ಟರು ನಡೆಯುತ್ತೆ. So this is Lewis acid, catalyst ಕೂಡ Lewis acid ಕೂಡ, it will take away lone pair of electrons from chlorine. ಹಾಗಾಗಿ we have here CH3 ಪಾಸಿಟಿವ್, ಈ ಬಾಂಡ್ ಕಂಪ್ಲೀಟ್ ಆಗಿ ಕ್ಲೋರಿನಿಗೆ ಹೋಗುತ್ತೆ, ಮಿಥೈಲ್ ಕಾರ್ಬೋಕ್ಯಾಟಿಯಾನ್ ಫಾರ್ಮ್ ಆಯಿತು, AlCl4 ಮೈನಸ್ ಆಯಿತು. ಸ್ಟೆಪ್ 2 ಅಟ್ಯಾಕ್ ಆನ್ ಬೆನ್ಸಿನ್ ರಿಂಗ್. CH3 ಪಾಸಿಟಿವ್ ಏನಾಯ್ತು, ಇವಾಗ ಬೆನ್ಸಿನ್ ನ ಅಟ್ಯಾಕ್ ಮಾಡ್ತಾ ಇದೆ, ಬಿಕಾಸ್ ಬೆನ್ಸಿನ್ ಇಸ್ ರಿಚ್ ಇನ್ ಎಲೆಕ್ಟ್ರಾನ್, ಎಲೆಕ್ಟ್ರೋಫೈಲ್ ಅಟ್ಯಾಕ್ ಮಾಡ್ತಾ ಇದೆ. ಸೊ ಎಲೆಕ್ಟ್ರಾನ್ ರಿಚ್ ಯಾವಾಗಲೂ ಎಲೆಕ್ಟ್ರಾನ್ ಪುವರ್ ಕಡೆಗೆ ಹೋಗಬೇಕು, ಸೊ ಇಲ್ಲಿಂದ ಅಲ್ಲಿಗೆ ಹೋಯ್ತು. ಆ್ಯಂಡ್ ಐ ಗೆಟ್ ನೌ ವಾಟ್, CH3 ಬಾಂಡಿಂಗ್ಸ್ ನೋಡ್ಕೊಳ್ಳಿ, CH3 ಪಾಸಿಟಿವ್ ಚಾರ್ಜ್. ಇದ್ರದ್ದು ರೆಸೊನೆನ್ಸ್ ಸ್ಟ್ರಕ್ಚರ್ ನೀವು ಬರೀತಿರಲ್ವಾ, ಇವಾಗ ಆಲ್ರೆಡಿ 3 ಮೆಕ್ಯಾನಿಸಮ್ಸ್ಗೆ ನಾನು ಬರ್ದಿದ್ದೀನಿ. ರೈಟ್ ದ ರೆಸೊನೆನ್ಸ್ ಸ್ಟ್ರಕ್ಚರ್ ಲೇಟರ್ ಪಾರ್ಟ್. ಸೊ ದಿಸ್ ಸ್ಟೆಪ್ 3 ಐ ಆಮ್ ಸ್ಕಿಪ್ಪಿಂಗ್ ಇಟ್ ಹಿಯರ್, thinking that you will write it. ಈಗ ಇದೇನಾಯ್ತು, ಸಿಗ್ಮಾ ಕಾಂಪ್ಲೆಕ್ಸ್ ಕ್ರಿಯೇಟ್ ಮಾಡಿಕೊಡುತ್ತೆ, ಇಟ್ ವಿಲ್ ಅಂಡರ್ಗೋ ರೆಸೊನೆನ್ಸ್. ಬರ್ದ್ಬಿಡಿ, ನೀವು ಬರೀತೀರಾ ಅಂತ ಹೇಳಿ ನನಗೆ ಗೊತ್ತಿಲ್ಲ. CH3 ಹಾಗೆ ಇರುತ್ತೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಬಂತು, ಆ್ಯಂಡ್ ಈಗ ಇಲ್ಲಿದು ಪಾಸಿಟಿವ್ ಚಾರ್ಜ್ ಆಯ್ತು, ಇಲ್ಲಿ ಡಬಲ್ ಬಾಂಡ್ ಆಯಿತು, ಇಲ್ಲಿ CH3 ಆಯಿತು, ಪಾಸಿಟಿವ್ ಚಾರ್ಜ್ ಹ್ಯಾಸ್ ಕಮ್. ಹೈಬ್ರಿಡೈಸ್ ಸ್ಟ್ರಕ್ಚರ್ನ ಬೇಕಾದ್ರೆ ನೀವು ಇನ್ಕ್ಲೂಡ್ ಮಾಡ್ಬೋದು. ಸ್ಟೆಪ್ 3 ನಲ್ಲಿ ಏನು, ಇದು ಈ ಒಂದು ಸ್ಟೆಪ್ನ ಸೆಂಟೆನ್ಸ್ ಏನು ಬರೀದ್ರೆ, ಅಟ್ಯಾಕ್ ಆಫ್ electrophile on benzene ring. ಲಾಸ್ಟ್ ಸ್ಟೆಪ್ ಇದು ಅರ್ಥ ಏನು, ರಿಮೂವಲ್ ಆಫ್ ಹೈಡ್ರೋಜನ್. ಇವನ್ನ ಬರಿಬಹುದು ಬೈ ಯೋರ್ ಸೆಲ್ಫ್. ಆ್ಯಂಡ್ ವಿ ಹ್ಯಾವ್ ಯುವರ್ CH3, ಸಾರಿ, ಪಾಸಿಟಿವ್ ಚಾರ್ಜ್ ಇದೆ, AlCl4 ಮೈನಸ್ ಬಂದು
ಒಂದು ಹೈಡ್ರೋಜನ್ ಅನ್ನ ತಗೊಳುತ್ತೆ. ದಟ್ ವಿಲ್ ಗಿವ್ ದ ಎಲೆಕ್ಟ್ರಾನ್ಸ್ and we just have here hydrogen double bond AlCl3 plus HCl. ಇದು ತುಂಬಾ ಜನ ಮಕ್ಕಳಿಗೆ ಗೊತ್ತಿಲ್ಲ. ಈ ಬಾಂಡ್ ಕಾರ್ಬನ್ ಹೈಡ್ರೋಜನ್, ಪ್ರತಿ ಬಾಂಡ್ ನಲ್ಲೂ ಹೈಡ್ರೋಜನ್ ಇದೆ, ಇಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆ ಕೂಡ ಹೈಡ್ರೋಜನ್ ಇರುತ್ತೆ. ಸೊ ಸೇಮ್ ಹೈಡ್ರೋಜನ್ ಐವ್ ರಿಟನ್. ನಾನು ಬೆಂಜಿನ್ ಒಂಥರ ಡಾನ್ಸ್ ಮಾಡ್ದಂಗಿದೆ. ಸೊ ಲೆಟ್ ಮೀ ರೈಟ್ ಇಟ್ ನೀಟ್ಲಿ. ಪ್ರತಿ ಬಾಂಡ್ ನಲ್ಲೂ ಹೈಡ್ರೋಜನ್ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಇಲ್ಲಿದ ಹೈಡ್ರೋಜನ್ ಎಲಿಮಿನೇಟ್ ಮಾಡ್ತಾ ಇದ್ದೀನಿ ನಾನು. ಸೊ ನೆಕ್ಸ್ಟ್ ಇಸ್ ಫ್ರಿಡೈಲ್-ಕ್ರಾಫ್ಟ್ ಅಸೈಲೇಷನ್ ರಿಯಾಕ್ಷನ್. ಫ್ರಿಡೈಲ್-ಕ್ರಾಫ್ಟ್ ಅಸೈಲೇಷನ್ ನಲ್ಲಿ ಅಸೈಲೇಟಿಂಗ್ ಏಜೆಂಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೇಮ್ ವೇ CH3 ಅಸೈಲೇಟಿಂಗ್ ಏಜೆಂಟ್ ಅಂತ ಹೇಳಿದ್ರೆ CH3C double bond OCl, acid chloride. This molecule in general called as acid chloride. ಇದು ಇಲ್ಸೆ ಹೋಗುತ್ತೆ ಅಥವಾ ಅಸಿಟೈಲ್ ಕ್ಲೋರೈಡ್ ಅಂತ ಹೇಳಿ ಕಾಮನ್ ಆಗಿ ಕರಿತೀವಿ. ಸ್ಪೆಸಿಫಿಕ್ ಆಗಿದ್ರೆ ಹೆಸರು ಇನ್ ದ ಪ್ರೆಸೆನ್ಸ್ ಆಫ್ anhydrous AlCl3 ಅಥವಾ ಅದರ್ ಕ್ಯಾಟಲಿಸ್ಟ್. ಕ್ಲೋರಿನ್ ತನ್ನ ಲೋನ್ ಪ್ಯಾರನ್ನ ಕ್ಯಾಟಲಿಸ್ಟಿಕ್ ಕೊಡುತ್ತೆ, ಲಿವಿಸ್ ಆಸಿಡ್ ಆಗಿ ಆಕ್ಟ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ಏನಕ್ಕೆ ಪಾಸಿಟಿವ್ ಚಾರ್ಜ್ ಬರುತ್ತೆ? ಕಾರ್ಬನ್ಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಬೆನ್ಸಿನ್ ವಿಲ್ ಅಟ್ಯಾಕ್ ದಿಸ್ ಕಾರ್ಬನ್, ನಮಗೆ ಕೀಟೋನ್ ಕಂಪೌಂಡ್ ಸಿಗುತ್ತೆ, ಮಿಥೈಲ್ ಫಿನೈಲ್ ಕೀಟೋನ್. acetophenone. This is the reaction. Mechanism is very similar to what we have learnt, just that idu bandu attack agutte ashte. That's the difference. So you can write by yourself the mechanism part. So we have almost done with the reaction. Other reactions, what benzene reacts, hydrogen add agutte nickel presence nalli, ella bond break agutte. We call it as hydrogenation of benzene. We get cyclohexane molecule. So idu one important reaction. Innondu we get similarly chlorine molecules add agutte ಅನ್ಕೊಳ್ಳಿ. ಬೆನ್ಸಿನ್ ಇರುತ್ತೆ, ಬೆನ್ಸಿನ್ ನಲ್ಲಿ ರಿಂಗ್ ಗಳು ಇರುತ್ತೆ, ಅದು ಹೆಕ್ಸಾಕ್ಲೋರೋಬೆನ್ಸಿನ್ ಆಗುತ್ತೆ, C6Cl6. ಇಲ್ಲಿ ಹೈಡ್ರೋಜನ್ ಯಾವುದು ಕೂಡ ಹೈಡ್ರೋಜನ್ ಅಂತ ಹೇಳುವಂಥದ್ದು ರಿಪ್ಲೇಸ್ ಆಗುತ್ತೆ ಹೊರತು ಡಬಲ್ ಬಾಂಡ್ ಎಂದು ಕೂಡ ಬ್ರೇಕ್ ಆಗಲ್ಲ ಇದರಲ್ಲಿ. ಸೊ ಇದು ಹೆಕ್ಸಾಕ್ಲೋರೋಬೆನ್ಸಿನ್, C6Cl6 is the molecular name. And this happens in the dark conditions. ನೋಡ್ಕೊಳ್ಳಿ, dark cold conditions ನಲ್ಲಿ ಇದಾಗುತ್ತೆ. Same reactions which confuses most of the students, but this will happen in the presence of light. And ಇದು ನಿಮಗೆ ಗೆಮೆಕ್ಸಿನ್ ಅಂತ ಹೇಳುವಂತ ಒಂದು ಕೆಮಿಕಲ್ ಅನ್ನ ಕೊಡುತ್ತೆ. ಗೆಮೆಕ್ಸಿನ್ ಅಂತ ಹೇಳುವಂಥದ್ದು ಕಮೆಂಟ್ ಮಾಡಿ, ವೈ ಡು ಯು ಯೂಸ್ ಗೆಮೆಕ್ಸಿನ್ ಇನ್ ಯೋರ್ ಡೇ ಟು ಡೇಸ್ ಲೈಫ್ ಅಂತ ಹೇಳಿ. ಇಲ್ಲೂ ಕೂಡ ನೀವು Cl ಗ್ಯಾಸ್ನ ಪಾಸ್ ಮಾಡ್ತೀರಾ, ಬಟ್ ಯು ಬ್ರೇಕ್ ಆಲ್ ದ ಡಬಲ್ ಬಾಂಡ್. ಯು ವಿಲ್ ಬ್ರೇಕ್ ಆಲ್ ದ ಡಬಲ್ ಬಾಂಡ್ ಅಂಡ್ ಯು ವಿಲ್ ಬಿ ಆಡಿಂಗ್ ದ ಕ್ಲೋರಿನ್ ಹಿಯರ್. ಸೊ ಇದು ಬೆನ್ಸಿನ್ ಹೆಕ್ಸಾಕ್ಲೋರೈಡ್, ಇದು BHC ಅಂತ ಹೇಳಿ ಕರಿತೀವಿ, ಇದು ಹೆಕ್ಸಾಕ್ಲೋರೋಬೆನ್ಸಿನ್ ಅಂತ ಹೇಳಿ. ಸೊ ಬೆನ್ಸಿನ್ ಇಸ್ ದೇರ್, ಹಿಯರ್ ಇಟ್ ಇಸ್. Still there is no double bond, but this name is confusing for many students and even for other people also. ಅದನ್ನ ನಾವು ಕಾಮನ್ ಆಗಿ BHC ಅಂತಾನೆ ಕರಿತೀವಿ. BHC is the ring without any double bond, but everywhere you have the Cl. Hexachlorobenzene ಅಂದ್ರೆ ಇಲ್ಲಿ ಎಲ್ಲಾ ಕಡೆ Cl ಇದೆ with the double bond. Okay, ಎರಡು ಕೂಡ ಫಾರ್ಮ್ ಆಗೋದು ಡಿಫರೆಂಟ್ ಕಂಡೀಷನ್ಸ್ ನಲ್ಲಿ. And when benzene oxidizes, undergoes combustion, we get carbon dioxide and water. This is the general equation of benzene or any other aromatic carbon, toluene, phenol, any aromatic carbons ನೀವು ತಗೊಳ್ಬಹುದು of C6H5. No substitution, just the benzene compound ನೀವು ತಗೊಳ್ಳೋದಾದ್ರೆ. So oxygen ಬರಬೇಕು ಅಂತಿಲ್ಲ, but aromatic compounds such as toluene or any substituted compounds, ಇದ್ರದ್ದು ಟೋಟಲ್ ಕಾರ್ಬನ್, ಟೋಟಲ್ ಹೈಡ್ರೋಜನ್ ಅನ್ನ X ಮತ್ತೆ Y ವ್ಯಾಲ್ಯೂ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ you will get the combustion product for aromatic hydrocarbon ಅಂತ ಹೇಳಿ. So directive influence of functional group, very important. OH group ಅನ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, OH group ತನ್ನ ಲೋನ್ ಪೇರ್ ಅನ್ನ ಬೆನ್ಸಿನ್ ಕೊಟ್ಟು ಆರ್ಥೋ, ಪ್ಯಾರಾ ಮತ್ತೆ ಮೆಟಾ ಪೊಸಿಷನ್ ಅಲ್ಲಿ ಎಲೆಕ್ಟ್ರಾನ್ಸ್ ಅನ್ನ ಡೊನೇಟ್ ಮಾಡುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್. ಅಂದ್ರೆ ಎನಿ ಎಲೆಕ್ಟ್ರೋಫೈಲ್ ಕಮ್ಸ್, ಇಟ್ ವಿಲ್ ಗೋ ಟು ಆರ್ಥೋ ಆರ್ ಪ್ಯಾರಾ. ಸೊ ಯಾವುದೇ ಒಂದು ಗ್ರೂಪ್ ಬೆನ್ಸಿನ್ಗೆ ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾಡ್ತಿದೆ ಅಂತ ಹೇಳಿದ್ರೆ, ಥ್ರೂ ದಿ ಸ್ಟ್ರಕ್ಚರ್ ಇಟ್ ಕ್ರಿಯೇಟ್ಸ್ ಎಲೆಕ್ಟ್ರಾನ್ ಡೆನ್ಸಿಟಿ ಎಟ್ ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್, ಅಂಡ್ ಯು ಕಾಲ್ ಸಚ್ ಗ್ರೂಪ್ ಆಸ್ ಆರ್ಥೋ ಪ್ಯಾರಾ ಡೊನೇಟಿಂಗ್ ಗ್ರೂಪ್ ಅಂತ ಹೇಳಿ.
ಸೊ ಎಕ್ಸಾಂಪಲ್ ಇನ್ನೊಂದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ದು ಎಕ್ಸಾಂಪಲ್ ನಾನು ಕೊಡ್ತೀನಿ. ಲೆಟ್ ಮೀ ರೈಟ್ ದ ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ ದಿಸ್ ಗ್ರೂಪ್ ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಯಾಕೆ ಅದು ಆರ್ಥೋ-ಪ್ಯಾರಾ ಗ್ರೂಪ್ ಅಂತ ಹೇಳಿ. ಸೊ ಲೆಟ್ ಮೀ ಕನ್ಸಿಡರ್ NH2 ಅನಿಲಿನ್. ಇದು ಬಾಂಡ್ ಅನ್ನು ಈಚೆ ಕೊಡುತ್ತೆ. ಇವಾಗ ನೀವು ಇದನ್ನ ಪಾಯಿಂಟಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಸೊ ದ ನೆಕ್ಸ್ಟ್ ಪ್ರಾಡಕ್ಟ್ ವಾಟ್ ಯು ಗೆಟ್ ವಿಲ್ ಬಿ ಡಬಲ್ ಬಾಂಡ್ NH2. ಇದು ನೆಗೆಟಿವ್ ಆಯಿತು ಅಂಡ್ ಅಗೇನ್ ಯು ಆರ್ ಶಿಫ್ಟಿಂಗ್ ದಿಸ್ ಬಾಂಡ್. ಸಾರಿ, ಇದನ್ನ ಇಲ್ಲಿಗೆ ಶಿಫ್ಟ್ ಮಾಡ್ತೀರಾ, ಬಾಂಡ್ ಎಲೆಕ್ಟ್ರಾನ್ಸ್ನ ಕಾರ್ಬನ್ಗೆ ಶಿಫ್ಟ್ ಮಾಡ್ತೀರಾ. ಸೊ ಯಾವಾಗ ನೆಗೆಟಿವ್ ಚಾರ್ಜ್ ಅನ್ನ ನೀವು ಬಾಂಡ್ ಒಳಗಡೆ ಹಾಕ್ತೀರಾ, ಅಲ್ಲಿ ಒಂದು ಹೊಸ ಬಾಂಡ್ ಕ್ರಿಯೇಟ್ ಆಗುತ್ತೆ. ಬಾಂಡ್ ವಿಲ್ ಬಿ ಕ್ರಿಯೇಟೆಡ್. ಇಲ್ಲಿ ಇದಕ್ಕೆ ಪಾಸಿಟಿವ್ ಚಾರ್ಜ್ ಇದೆ, ಪಾಸಿಟಿವ್ ಚಾರ್ಜ್ ಇದೆ. ಅಂಡ್ ನೋಡಿ, ಆರ್ಥೋ ಪೊಸಿಷನಲ್ ನೆಗೆಟಿವ್ ಆಯಿತು, ಪ್ಯಾರಾ ಪೊಸಿಷನಲ್ ನೆಗೆಟಿವ್ ಆಯಿತು. ಮತ್ತೆ ಇದನ್ನ ನೀವು ಇಲ್ಲಿಗೆ ಶಿಫ್ಟ್ ಮಾಡಿ ಇದನ್ನ ಕಾರ್ಬನ್ಗೆ ಶಿಫ್ಟ್ ಮಾಡ್ತೀರಾ. ಸೊ ಇಲ್ಲಿ ನೆಗೆಟಿವ್ ಕ್ರಿಯೇಟ್ ಆಯಿತು, ಪಾರ್ಷಿಯಲ್ ಡಬಲ್ ಬಾಂಡ್ ಟೆಂಪ್ರರಿ, ಅಂಡ್ ಇಲ್ಲಿ ಡಬಲ್ ಬಾಂಡ್ ಆಯಿತು, ಇಲ್ಲಿ ಡಬಲ್ ಬಾಂಡ್ ಆಯಿತು. ಸೊ ಯು ಸಿ ದಟ್ ಆರ್ಥೋ ಪ್ಯಾರಾ ಅಗೇನ್ ಆರ್ಥೋ ಪೊಸಿಷನಲ್ಲಿ ಅನಿಲಿನ್ ಗ್ರೂಪ್ ಏನು ಮಾಡ್ತಾ ಇದೆ, ಎಲೆಕ್ಟ್ರಾನ್ ಡೆನ್ಸಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ. ದಿಸ್ ಇಸ್ ರೆಸೊನೆನ್ಸ್ ಹೈಬ್ರಿಡ್. ಆಲ್ ದ ಸ್ಟ್ರಕ್ಚರ್ ಇಸ್ ಆಕ್ಚುಲಿ ಈಕ್ವಲ್ ಟು E structure. This is the actual structure which is a mixture of all these. So this is the actual structure, and resonance structure 1, resonance structure 2 and structure 3 will give you the idea why NH2 is electron ortho-para directing, because idu electrons anna benzene ge kottu delocalize ಮಾಡಬೇಕಾದ್ರೆ ortho-para ortho positionally electron rich ಆಗುತ್ತೆ. ಹಾಗಾಗಿ any electrophile groups ಬರ್ತಾ ಇದೆ ಅಂತ ಹೇಳಿದ್ರೆ these electrophile groups will commit. ನೋಡಿ, ಇವರೆಲ್ಲರೂ ಕೂಡ ಎಲೆಕ್ಟ್ರಾನ್ ರಿಚ್ ಪೀಪಲ್ಸ್ ಅಂಡ್ ದೇ ವೆಲ್ಕಮ್ ಎಲೆಕ್ಟ್ರಾನ್ ಪುವರ್ ಪೀಪಲ್, ಎಲೆಕ್ಟ್ರೋಫೈಲ್ಸ್ ಎಟ್ ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್. ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ಗೆ ಅವರು ಕರೀತಾರೆ. ಸಪೋಸ್ ನ್ಯೂಕ್ಲಿಯೋಫೈಲ್ ಬಂದ್ರೆ, ನ್ಯೂಕ್ಲಿಯೋಫೈಲ್ ಎಡಿಷನ್ ತುಂಬಾ 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 ಕಡಿಮೆ. ಬೆನ್ಸಿನ್ ವಿಲ್ ನಾಟ್ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಎಡಿಷನ್ ಬಿಕಾಸ್ ಇಟ್ಸ್ ಆಲ್ರೆಡಿ ರಿಚ್ ಇನ್ ಎಲೆಕ್ಟ್ರಾನ್. ಅಕಸ್ಮಾತ್ ಜಾಯಿನ್ ಆಗೋದಾದ್ರೆ ಅದು ಮೆಟಾ ಪೊಸಿಷನ್ಗೆ ಹೋಗಿ ಜಾಯಿನ್ ಆಗಬೇಕು, ಬಿಕಾಸ್ ಅಟ್ ಮೆಟಾ ಪೊಸಿಷನ್ ಎಲೆಕ್ಟ್ರಾನ್ಸ್ ಇಲ್ಲ ಅಲ್ವಾ. ದಿಸ್ ಆರ್ ದ ಮೆಟಾ ಪೊಸಿಷನ್, ದಿಸ್ ಇಸ್ ಆರ್ಥೋ ಪೊಸಿಷನ್ ಅಂಡ್ ಎಕ್ಸಾಕ್ಟ್ಲಿ ಆಪೋಸಿಟ್ ಇಸ್ ಪ್ಯಾರಾ. ಇದು ಆರ್ಥೋ, ಇದು ಮೆಟಾ, ಎಮ್ ಅಂತ ಹೇಳಿ ಬರೀತೀನಿ, ಇದು ಪ್ಯಾರಾ. ಎಲೆಕ್ಟ್ರಾನ್ ರಿಚ್ ಬರಬೇಕು ಅಂದರೆ ಇಟ್ ಶುಡ್ ಕಮ್ ಟು ದ ಮೆಟಾ, ಬಿಕಾಸ್ ಇಲ್ಲಿ ಬಂದರೆ ನೆಗೆಟಿವ್ ಇದೆ, ಇಲ್ಲಿ ಹೋದ್ರೂ ನೆಗೆಟಿವ್ ಇದೆ, ಇಲ್ಲಿ ಹೋದ್ರೂ ನೆಗೆಟಿವ್ ಇದೆ. ಈ ಎರಡು ಪೊಸಿಷನಲ್ಲಿ ಮಾತ್ರ ನೆಗೆಟಿವ್ ಇಲ್ಲ. But that won't happen. It's we won't write any of the reactions where benzene undergoing nucleophilic addition anta heli. So this becomes irrelevant. Only with certain cases. Next, para group. Idu kuda one more example of ortho-para effect heluvanthadu. Ili chlorine. We have learned chlorine in both the ways. ಕ್ಲೋರಿನ್ ಸಿಗ್ಮಾ ಎಲೆಕ್ಟ್ರಾನ್ ಅನ್ನ ಕೂಡ ಶಿಫ್ಟ್ ಮಾಡುತ್ತೆ, ಶೋಯಿಂಗ್ -I effect ಆಯ್ತಾ. ಅಂಡ್ ಇಟ್ ವಿಲ್ ಡೊನೇಟ್ ಇಟ್ಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅನ್ನ ರಿಂಗಿಗೆ ಕೊಟ್ಬಿಟ್ಟು ಇಟ್ ಶೋಸ್ -R effect. ಕ್ಲೋರಿನ್ ಎರಡು ಇಫೆಕ್ಟ್ ನ ತೋರಿಸುತ್ತೆ, ಬಟ್ ಇಟ್ಸ್ -R effect ಇಸ್ ಮೋರ್ ಪ್ರಿಡಾಮಿನೆಂಟಿಂಗ್ ದ್ಯಾನ್ -I effect ಆಫ್ ಕ್ಲೋರಿನ್ ಅಂತ ಹೇಳಿದ್ರೆ ಅರ್ಥ ಏನು, ಈ ಸಿಗ್ಮಾ ಎಲೆಕ್ಟ್ರಾನ್ ನ ತನ್ನ ಕಡೆಗೆ ಎಳ್ಕೊಳ್ಳುತ್ತೆ. ಅಟ್ ದ ಸೇಮ್ ಟೈಮ್ ತನ್ನಲ್ಲಿರುವ ಲೋನ್ ಪೇರ್ ಎಲೆಕ್ಟ್ರಾನ್ಸ್ನ ರಿಂಗಿಗೆ ಕೊಟ್ಟು ಹೆಲ್ಪ್ ಮಾಡುತ್ತೆ. ಇಟ್ಸ್ ಲೈಕ್ ಹೊಡೆಯುತ್ತೆ ಬಟ್ ಹೆಲ್ಪ್ ಮಾಡುತ್ತೆ. ಎರಡು ಕೂಡ ಅದು ಆಕ್ಟ್ ಮಾಡೋದ್ರಿಂದ ಕ್ಲೋರಿನ್ನ ನೀವು ಕನ್ಸಿಡರ್ ಮಾಡೋದಾದ್ರೆ, ಕ್ಲೋರಿನ್ನಲ್ಲಿ ಎರಡು ಇಫೆಕ್ಟ್ ಇದೆ. ಇಟ್ ವಿಲ್ ಟೇಕ್ ಅವೇ ದ ಸಿಗ್ಮಾ ಎಲೆಕ್ಟ್ರಾನ್ ಫ್ರಮ್ ಕಾರ್ಬನ್, ಇಟ್ ಡೊನೇಟ್ಸ್ ಇಟ್ಸ್ ಪೇರ್ ಆಫ್ ಎಲೆಕ್ಟ್ರಾನ್ ಟು ದ ರಿಂಗ್, ಬಟ್ ಸಿಗ್ಮಾ -I effect ಇಂಡಕ್ಟಿವ್ ಇಫೆಕ್ಟ್ಗಿಂತನೂ, ಸಾರಿ ಇಟ್ಸ್ ನಾಟ್ -I ಇಫೆಕ್ಟ್ಗಿಂತನೂ +R effect. ಡೊನೇಷನ್ ಆಫ್ pair of electrons should be +R effect. ತಾನು ಏನು ಲೋನ್ ಪೇರ್ನ ರಿಂಗಿಗೆ ಡೊನೇಟ್ ಮಾಡ್ತಾ ಇದೆ, ದಟ್ ಶುಡ್ ಬಿ +R effect. ಐ ಆಮ್ ಟೆಲಿಂಗ್ ಯು ಅಗೇನ್, ಇಟ್ ಶುಡ್ ಬಿ +R effect. +R effect is more stronger than -I. Hence chlorine shows resonance effect predominantly ಅಂತ ಹೇಳಿ. Now there are meta directing groups, ring deactivating groups ಅಂತ ಹೇಳ್ತೀವಿ. So certain groups which are electron withdrawing, all the electrophile groups so far you have learned, like SO3H ಆಗಿರ್ಬೋದು, ನೈಟ್ರೋ ಗ್ರೂಪ್ ಆಗಿರಬಹುದು. ಓಕೆ, ಆ್ಯಂಡ್ ವಿ ಹ್ಯಾವ್ ಆಲ್ಡಿಹೈಡ್ ಗ್ರೂಪ್, ಆಸಿಡ್ ಗ್ರೂಪ್. ಇವರೆಲ್ಲರೂ ಕೂಡ ಎಲೆಕ್ಟ್ರಾನ್ಸನ್ನು ಬೆನ್ಸಿನ್ ರಿಂಗಿಂದ ಹೊರಗಡೆ ತಗೊಳ್ಳುವಂಥವ್ರು. ಸೊ ಆಲ್ ದೀಸ್ ಗ್ರೂಪ್ಸ್ ಆರ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಸೊ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಬಂದಾಗ
ಅದು ಎಲ್ಲೆಲ್ಲಿ ಎಲೆಕ್ಟ್ರಾನ್ ಅನ್ನ ಡಿಫಿಷಿಯಂಟ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಇದು ನೈಟ್ರೋಬೆನ್ಸಿನ್, ಇಟ್ ಇಸ್ ಟೇಕಿಂಗ್ ದಿಸ್ ಎಲೆಕ್ಟ್ರಾನ್ ಕ್ರಿಯೇಟಿಂಗ್ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಎಟ್ ಆರ್ಥೋ, ಎಟ್ ಮೆಟಾ ಅಂಡ್ ಎಟ್ ಆರ್ಥೋ ಪ್ಯಾರಾ ಮೆಟಾ. ಇದು ಆರ್ಥೋ ಪೊಸಿಷನಲ್ ಎಲೆಕ್ಟ್ರೋ ಪಾಸಿಟಿವ್ ಚಾರ್ಜ್, ಇದು ಪ್ಯಾರಾ ಪೊಸಿಷನಲ್ ಎಲೆಕ್ಟ್ರೋ ಪಾಸಿಟಿವ್ ಅಂಡ್ ಇದು ಮೆಟಾ ಪೊಸಿಷನಲ್ಲಿ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಆರ್ಥೋ ಮೆಟಾ ಪ್ಯಾರಾದಲ್ಲಿ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಮತ್ತೆ ಯಾರಾದರೂ ಪಾಸಿಟಿವ್ ಸ್ಪೀಷೀಸ್ ಲೈಕ್ Cl+ ಹೋಗೋದಾದ್ರೆ ಇವುಗಳಿಗೆ ಆರ್ಥೋಗೂ ಹೋಗೋಕ್ಕಾಗಲ್ಲ, ಪ್ಯಾರಾಗೂ ಹೋಗೋಕ್ಕಾಗಲ್ಲ, ಆರ್ಥೋಗೂ ಹೋಗೋಕೆ ಇನ್ನೊಂದು ಆರ್ಥೋ ಪೊಸಿಷನ್ಗೂ ಹೋಗೋಕ್ಕಾಗಲ್ಲ. ದೇ ಕ್ಯಾನ್ ಓನ್ಲಿ ಗೋ ಎಟ್ ದ ಟು ಮೆಟಾ ಪೊಸಿಷನ್. ಸೊ ಇದು ಮೆಟಾ ಪೊಸಿಷನ್ಗೆ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮೆಟಾ ಪೊಸಿಷನ್ಗೆ ಹೋಗೋ ಗ್ರೂಪ್ಸ್ ಅನ್ನ ನಾವು ಏನಂತ ಹೇಳಿ ಕರಿತೀವಿ, ಮೆಟಾ ಡೈರೆಕ್ಟಿಂಗ್. ಮೆಟಾ ಪೊಸಿಷನ್ಗೆ ಯಾರು ಕರ್ಕೊಂಡು ಹೋಗ್ತಾರೋ ಸಚ್ ಗ್ರೂಪ್ಸ್ ಆರ್ ಕಾಲ್ಡ್ ಆಸ್ ಮೆಟಾ ಡೈರೆಕ್ಟಿಂಗ್. ಒಂದು ಎಲೆಕ್ಟ್ರೋಫೈಲ್ ಬೆನ್ಸಿನ್ಗೆ ಅಪ್ರೋಚ್ ಮಾಡಿದ್ರೆ, ಸಿನ್ಸ್ ದೀಸ್ ವಿಲ್ ಆಲ್ರೆಡಿ ಟೇಕ್ ಎಲೆಕ್ಟ್ರಾನ್ಸ್ ಅವೇ ಫ್ರಮ್ ದ ಬೆನ್ಸಿನ್ ಇಂದ ಎಲೆಕ್ಟ್ರಾನ್ಸ್ ನ ಹೊರಗಡೆ ಅವ್ರು ತಗೋತಾ ಇದ್ದಾರೆ. ಇಲ್ಲಿ ನೋಡಿ ಹೇಗೆ ತಗೊಳ್ತಾ ಇದ್ದಾರೆ ನೈಟ್ರೋ ಗ್ರೂಪ್ ನಲ್ಲಿ ಅಂತ ಹೇಳಿ. ಪೈ ಎಲೆಕ್ಟ್ರಾನ್ ಶಿಫ್ಟ್ ಆಗ್ತಾ ಇದೆ, ಈ ಪೈ ಎಲೆಕ್ಟ್ರಾನ್ ನೈಟ್ರೋಜನಿಗೆ ಬರ್ತಿದೆ, ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರಿಸ್ಟಿಕ್ ಮೇಕಿಂಗ್ 1 ಕಾರ್ಬನ್ ಪಾಸಿಟಿವ್. ಮತ್ತೆ ಅದು ಶಿಫ್ಟ್ ಮಾಡ್ತಾ ಹೋಗುತ್ತೆ, ಇಲ್ಲಿಂದ ಶಿಫ್ಟ್ ಮಾಡ್ತಾರೆ ಇಲ್ಲಿಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಅಗೇನ್ ಯು ವಿಲ್ ಬಿ ಶಿಫ್ಟಿಂಗ್ ಫ್ರಮ್ ಹಿಯರ್ ಟು ಹಿಯರ್, ಇಲ್ಲಿಗೆ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗ್ತಾ ಇದೆ. ರೈಟ್, ಎಟ್ ದಿ ಎಂಡ್ ಏನಾಯ್ತು, ಆ ನೆಗೆಟಿವ್ ಚಾರ್ಜ್ ವಾಪಸ್ ರೀಸ್ಟೋರ್ ಆಗುತ್ತೆ, ಬೆನ್ಸಿನ್ ಒಳಗಡೆ ಇರುವಂತಹ ಬಾಂಡ್ಗಳು ರೀಸ್ಟೋರ್ ಆಗುತ್ತೆ. ದಿಸ್ ಇಸ್ ದ ಆಕ್ಚುಯಲ್ ಸ್ಟ್ರಕ್ಚರ್ ಅಂತ ಹೇಳ್ಬೋದು. ಬಟ್ ರಿಮೆಂಬರ್, ಈ ಒಂದು ಕೇಸಸ್ ನಲ್ಲಿ ನೈಟ್ರೋ ಗ್ರೂಪ್ ಇಸ್ ಟೇಕನ್ ಎಲೆಕ್ಟ್ರಾನ್ ಫ್ರಮ್ ದ ಬೆನ್ಸಿನ್ ರಿಂಗ್ ಇನ್ ದ ಬಿಗಿನಿಂಗ್, ಹೆನ್ಸ್ ಇಟ್ ಇಸ್ ಅ ಮೆಟಾ ಡೈರೆಕ್ಟಿಂಗ್ ಗ್ರೂಪ್. ಅದರ್ ಮೆಟಾ ಡೈರೆಕ್ಟಿಂಗ್ ಗ್ರೂಪ್ಸ್ ನ ಬರ್ತಿದ್ದೀನಿ, ಸಯನೈಡ್, aldehyde, acid, ester, sulfonic acid. All these are meta directing groups. So meta directing groups ಇನ್ನೊಂದ್ರದ್ದು ಎಕ್ಸಾಂಪಲ್ಸ್ ಬೇಕು ನಿಮಗೆ ಅರ್ಥ ಆಗ್ಲಿಕ್ಕೆ ಅಂತ ಹೇಳಿದ್ರೆ, ಯು ಕ್ಯಾನ್ ಕನ್ಸಿಡರ್ ದಿಸ್. ಪ್ರಾಪರ್ ಆಗಿ ಬೆನ್ಸಿನ್ ಬರ್ರಿ, C∪OH. ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಎಲೆಕ್ಟ್ರಾನ್ ಆಕ್ಸಿಜನ್ಗೆ ಹೋಗ್ತಾ ಇದೆ, ಕಾರ್ಬನ್ಗೆ ಏನಾಯ್ತು ಪಾಸಿಟಿವ್ ಚಾರ್ಜ್ ಆಯ್ತು. CHO ಯಾವ ಗ್ರೂಪ್ ಅದು, aldehyde group. It is an aldehyde group. It is a meta directing group. ಯಾಕೆ, ಬಿಕಾಸ್ ಇಲ್ಲಿ ಇವಾಗ ಇಟ್ ಇಸ್ ಟೇಕಿಂಗ್ ಎಲೆಕ್ಟ್ರಾನ್, ಲೈಕ್ ಈ ಎಲೆಕ್ಟ್ರಾನ್ ಈಚೆ ಹೋಗುತ್ತೆ, ಪಾಸಿಟಿವ್ ಚಾರ್ಜ್ ಆಗುತ್ತೆ, ಬೆನ್ಸಿನ್ ಇಂದ ಎಲೆಕ್ಟ್ರಾನ್ ಹೊರಗಡೆ ಹೋಗ್ತಾ ಇದೆ. ದಟ್ಸ್ ವೈ ಇಟ್ ಇಸ್ ಮೆಟಾ ಡೈರೆಕ್ಟಿಂಗ್ ಗ್ರೂಪ್. ಬಿಕಾಸ್ ಯಾವಾಗ ಬೆನ್ಸಿನ್ ಇಂದ ಎಲೆಕ್ಟ್ರಾನ್ ಹೊರಗಡೆ ಹೋಗುತ್ತೋ ಮೆಟಾ ಪೊಸಿಷನ್, ಆಲ್ಡಿಹೈಡ್ ಇದು ಅಂತ ಹೇಳಿದ್ರೆ ಇದೆರಡು ಆರ್ಥೋ, ಇದು ಎರಡು ಮೆಟಾ ಪೊಸಿಷನ್, ಮೆಟಾ ಪೊಸಿಷನ್ ಅಲ್ಲಿ ಎಲೆಕ್ಟ್ರಾನ್ ಕಡಿಮೆ ಆಗುತ್ತೆ. ಸೊ ಹಿಯರ್ ವಿ ಹ್ಯಾವ್ ದ ಬಾಂಡ್, ಇದು ಆರ್ಥೋ ಪೊಸಿಷನಲ್ ಪಾಸಿಟಿವ್ ಚಾರ್ಜ್ ಬಂತು. ಇವಾಗ ಪಾಸಿಟಿವ್ ಚಾರ್ಜ್ ಇರೋರು ಆರ್ಥೋ ಪೊಸಿಷನ್ಗೆ ಹೋಗಕ್ಕಾಗಲ್ಲ ಅಲ್ವಾ, ಯಾಕೆಂದ್ರೆ ರಿಪಲ್ಷನ್ ಆಗುತ್ತೆ. ಇವಾಗ ಏನ್ ಮಾಡ್ತೀರಾ, ಇದನ್ನ ಈಚೆಗೆ ಶಿಫ್ಟ್ ಮಾಡ್ತೀರಾ, ಇಲ್ಲಿಗೆ ಪಾಸಿಟಿವ್ ಚಾರ್ಜ್ ಬಂತು, ಇಲ್ಲಿ ಬಾಂಡ್ ಆಯ್ತು, ಇಲ್ಲಿ ಬಾಂಡ್ ಆಯ್ತು, ಅಂಡ್ ವಿ ಹ್ಯಾವ್ ಹಿಯರ್ ಇಲ್ಲಿ ನೋಡಿ, ಇಲ್ಲಿ ಪಾಸಿಟಿವ್ ಚಾರ್ಜ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ರಲ್ವಾ, ಇದನ್ನ ಈಗ ಶಿಫ್ಟ್ ಮಾಡಿ, ಇಲ್ಲಿಗೆ ಬಾಂಡ್ ಕ್ರಿಯೇಟ್ ಮಾಡಿದ್ರಿ, ಇಲ್ಲಿಗೆ ಪಾಸಿಟಿವ್ ಚಾರ್ಜ್ ಆಯ್ತು, ಕರೆಕ್ಟಾ. ಸೊ ಎಲ್ಲೆಲ್ಲಿ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಯ್ತು, ಆರ್ಥೋ ಪೊಸಿಷನ್ ಅಲ್ಲಿ ಕ್ರಿಯೇಟ್ ಆಯ್ತು. ದಿಸ್ ಇಸ್ ಕಾಲ್ಡ್ ಆಸ್ ಆರ್ಥೋ ವಿತ್ ರೆಸ್ಪೆಕ್ಟ್ ಟು ದ ಸಬ್ಸ್ಟಿಟ್ಯೂಯೆಂಟ್. ಯಾವಾಗ್ಲೂ ಇದೇ ಆರ್ಥೋ ಅಲ್ಲ, ಇದಿಲ್ಲಿತ್ತು ಅಂದ್ರೆ ಅದ್ರದ್ದು ಎರಡು ಪಕ್ಕ ಪಕ್ಕ ಇರೋದು ಆರ್ಥೋ ಪೊಸಿಷನ್, ಮಿಡ್ಲ್ ಇರೋದು ಮೆಟಾ. ಈ ಪೊಸಿಷನ್ ಇಸ್ ಮೆಟಾ ಪೊಸಿಷನ್, ಈ ಪೊಸಿಷನ್ ಇಸ್ ಪ್ಯಾರಾ ಪೊಸಿಷನ್ ಆಗಿರುತ್ತೆ. am I clear? ಸೊ ಇದು ನಮ್ಮ ಆಕ್ಚುಯಲ್ ಪಾಯಿಂಟ್. ಆರ್ಥೋ, ಇದು ಕೂಡ ಆರ್ಥೋ ಪೊಸಿಷನ್, ಇದೆರಡು ಕೂಡ ಆರ್ಥೋ ಪೊಸಿಷನ್, ಇದು ಮಾತ್ರ ಮೆಟಾ ಪೊಸಿಷನ್. ಸದ್ಯಕ್ಕೆ ಇವಾಗ ಪಾಸಿಟಿವ್ ಚಾರ್ಜ್ ಈ ಎರಡು ಮೆಟಾ ಪೊಸಿಷನ್ ಅಲ್ಲಿ ಇಲ್ಲ, ಇಲ್ಲೂ ಮೆಟಾ ಪೊಸಿಷನ್ ಅಲ್ಲಿ, ಈ ಎರಡು ಮೆಟಾ ಪೊಸಿಷನ್ ಅಲ್ಲಿ ಎಲೆಕ್ಟ್ರಾನ್ಸ್ ಇಲ್ಲ, ಪಾಸಿಟಿವ್ ಚಾರ್ಜ್ ಇಲ್ಲ. ಹಾಗಾಗಿ CHO ಏನ್ ಮಾಡುತ್ತೆ, ಯಾವ್ದಾದ್ರು ಒಂದು ಪಾಸಿಟಿವ್ಲಿ ಚಾರ್ಜ್ ಸ್ಪೀಷೀಸ್ ಬಂದ್ರೆ ಹೇಳುತ್ತೆ, ನೋಡಪ್ಪ ನೀನು ಆರ್ಥೋಗೆ ಹೋಗ್ಬೇಡ, ನೀನು ಈ ಪ್ಯಾರಾ ಪೊಸಿಷನ್ಗೆ ಹೋಗ್ಬೇಡ, ಪಕ್ಕದ ಆರ್ಥೋಗೆ ಹೋಗ್ಬೇಡ, ನಿನಗೆ ಹೋಗ್ಬೇಕು ಅಂದ್ರೆ ಮೆಟಾ ಪೊಸಿಷನ್ಗೆ ಹೋಗು, ಅಲ್ಲಿ ಯಾವುದೇ ತರದ ಚಾರ್ಜ್ ಇಲ್ಲ, ಯು ವಿಲ್ ಗೆಟ್ ಎಲೆಕ್ಟ್ರಾನ್ ಬಟ್ ವೆರಿ ಲೆಸ್, ಕಡಿಮೆ ಇರುತ್ತೆ ಅಷ್ಟೇ. ಆದ್ರೆ ನೀನೇನಾದ್ರೂ ಆರ್ಥೋ ಪೊಸಿಷನ್, ಪ್ಯಾರಾ ಪೊಸಿಷನ್, ಇನ್ನೊಂದು ಆರ್ಥೋ ಪೊಸಿಷನ್ಗೆ ಬಂದ್ರೆ ಅಲ್ಲೂ ಪಾಸಿಟಿವ್ ಚಾರ್ಜ್ ಇದೆ, ನಿನಗೂ ಪಾಸಿಟಿವ್ ಚಾರ್ಜ್ ಇದೆ, ಬಿಕಾಸ್ ಐ ಹ್ಯಾವ್ ಟೇಕನ್ ಎಲೆಕ್ಟ್ರಾನ್ಸ್ ಅವೇ ಫ್ರಮ್ ದ ಬೆನ್ಸಿನ್ ರಿಂಗ್. ನಾನು ಬೆನ್ಸಿನ್ ರಿಂಗ್ ನಿಂದ ಎಲೆಕ್ಟ್ರಾನ್ಸ್ ನ ಹೊರಗಡೆ ತಗೊಂಡಿದ್ದೀನಿ. ಸೊ ದಟ್ಸ್ ವೈ ಐ ಕ್ಯಾನ್ ಸೇ ದಟ್ CHO ಗ್ರೂಪ್ ಏನಿದೆ ಅಲ್ವಾ, ಈ ಒಂದು ರೀಸನ್ ಇಂದಾಗಿ CHO ಗ್ರೂಪ್, ಆಲ್ಡಿಹೈಡ್ ಗ್ರೂಪ್ ಏನಿದೆ ಅದನ್ನ ನಾನು ಮೆಟಾ ಡೈರೆಕ್ಟಿಂಗ್ ಗ್ರೂಪ್ ಅಂತ ಹೇಳಿ ಕರಿಬಹುದು. ಹೌದಾ, ಐ ಕ್ಯಾನ್ ಕಾಲ್ ದಿಸ್ ಆಸ್ ಮೆಟಾ ಡೈರೆಕ್ಟಿಂಗ್ ಗ್ರೂಪ್. Last thing, carcinogenicity and toxicity.
ಸೊ ಬೆನ್ಝೆನ್ ಅಥವಾ ಪಾಲಿನ್ಯೂಕ್ಲಿಯರ್ ಹೈಡ್ರೋಕಾರ್ಬನ್ಸ್ ಲೈಕ್ ದಿಸ್, ದೇರ್ ಆರ್ ಮೆನಿ ಅದರ್ ಎಕ್ಸಾಂಪಲ್. ಇಂಥ ಪಾಲಿನ್ಯೂಕ್ಲಿಯರ್ ಹೈಡ್ರೋಕಾರ್ಬನ್ ಅಂದರೆ ಮೆನಿ ಬೆನ್ಝಿನ್ ರಿಂಗ್ಸ್ ಇರುವಂತಹ ಹೈಡ್ರೋಕಾರ್ಬನ್, ದೇ ಆರ್ ಕಾರ್ಸಿನೋಜೆನಿಕ್ ಬಿಕಾಸ್ ದೇ ಆರ್ they tend to produce, they can initiate the production of cancer cell in your body. So carcinogenic ಆಗಿರುತ್ತೆ and they're toxic. Such polynuclear hydrocarbons ಹೇಗೆ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರೆ, ಇನ್ಕಂಪ್ಲೀಟ್ ಕಂಬಸ್ಷನ್ ಆಫ್ ಆರ್ಗ್ಯಾನಿಕ್ ಮೆಟೀರಿಯಲ್ ಲೈಕ್ ಟೊಬ್ಯಾಕೋ ನಾವು ಉರಿಸ್ತೀವಿ, ಅದು ಕರೆಕ್ಟಾಗಿ ಉರಿಯಲ್ಲ, ಆ ಹೊಗೆನಲ್ಲಿರುತ್ತೆ ಇಂಥ ಆ ಒಂದು ಏನು ಹೇಳ್ತೀವಿ ದಟ್ ಹೊಗೆನಲ್ಲೂ ಇರುತ್ತೆ, ಬಟ್ ಅದರಲ್ಲಿ ಆ ಒಂದು ಅನ್ಬರ್ನ್ಟ್ ಸಬ್ಸ್ಟೆನ್ಸ್ನಲ್ಲೂ ಕೂಡ ಇಂತಹ ಒಂದು ಪಾಲಿನ್ಯೂಕ್ಲಿಯರ್ ಹೈಡ್ರೋಕಾರ್ಬನ್ಸ್ ಇರುತ್ತೆ. ಕೋಲ್ ಮತ್ತು ಪೆಟ್ರೋಲಿಯಂನಲ್ಲಿ ಕೂಡ ಅದನ್ನ ಅರ್ಧ ನೀವು ಹುರಿಸಿ ಬಿಟ್ಟರೆ ಆ ಹೊಗೆನಲ್ಲೂ ಕೂಡ ಈ ಒಂದು ಹೈಡ್ರೋಕಾರ್ಬನ್ಸ್ ಫಾರ್ಮ್ ಆಗುತ್ತೆ. They enter into human body and undergo various biochemical reactions, finally damage the DNA and causes cancer. So some of the hydrocarbons, few like one I've mentioned here, this is the 1,2-benzene and benzo. Ili 1 ಮತ್ತೆ 2 position ಅಲ್ಲಿ benzene group is attached to anthracene. ಇದು anthracene molecule, 3 benzene group ಬಂದ್ರೆ, so 1,2-benzanthracene ಅಂತ ಹೇಳುವಂಥದ್ದು is one of the carcinogenic compound ಅಂತ ಹೇಳಿ. So with this I am finishing the hydrocarbons. ಹೈಡ್ರೋಕಾರ್ಬನ್ಸ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಬಟ್ ಹೈಡ್ರೋಕಾರ್ಬನ್ಸ್ನಲ್ಲಿ ಕೆಲವೊಂದು ಕಡೆ ಐ ಹ್ಯಾವ್ ಗಿವನ್ ಅ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆ್ಯಂಡ್ ಕೆಲವೊಂದು ಕಡೆ ಐ ಹ್ಯಾವ್ ಸ್ಕಿಪ್ಡ್ ಇಟ್ ಬಿಕಾಸ್ ಐ ಡೋಂಟ್ ವಾಂಟ್ ದ ವಿಡಿಯೋ ಲೆಂತ್ ಟು ಬಿ ಬಿಯಾಂಡ್ 9 hours, 8 hours, 7 hours, which will make you the whole chapter more difficult. So I've kept it very short, and since it is for Karnataka PU board exam, I have not included much of the mechanisms which is not needed for first PUC board. But if you are CET oriented, NEET oriented, athwa JEE oriented, then you have to learn mechanism for every single reactions you have learnt here. So hagagi mechanisms kadege swalpa gamna harsi. So take care, bye bye. I'll meet you in the next video of ionic equilibrium. Until then, take care, bye bye.